ಕಾರ್ಯಕ್ರಮದ ರೂವಾರಿಗಳಾದ ಶ್ರೀಯುತ ಜಯರಾಮ್ ರಾಯ್ಪರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ. ಶ್ರೀಯುತ ಜಯರಾಮ್ ರಾಯ್ಪರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಸನ್ಮಾನ್ಯರೇ, ಇದು ಸ್ವಲ್ಪ ತಡವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಕ್ಷಮೆ ಇರಲಿ. ಏಕೆಂದರೆ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಭಾಗವಹಿಸ್ಲಿ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ನಿಧಾನವಾಗಿ ಶುರು ಮಾಡಿದ್ದೀವಿ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಿರುವ ಶ್ರೀಯುತ ತಿಮ್ಮೇಗೌಡರು, ರಿಟೈರ್ಡ್ IAS ಆಫೀಸರ್ ಅವ್ರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ MK ಶಂಕರಲಿಂಗೇಗೌಡರು, ರಿಟೈರ್ಡ್ IAS ಆಫೀಸರ್, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಹಾಗೆಯೇ ಶ್ರೀ ಉಮಾಶಂಕರ್ ಅವರು ಈಗ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ, IAS ಆಫೀಸರ್, ಅವರು ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಪ್ರಭು ಅವರು ಬಂದಿದ್ದಾರೆ, KPSC ಮೆಂಬರ್, ಅವರು ಕೂಡ ನಾನು ಸ್ವಾಗತ ಬಯಸ್ತೇನೆ. ಶ್ರೀಯುತ ಪ್ರಕಾಶ್ ಅವರು IAS ಆಫೀಸರ್ ಈ ಕಾರ್ಯಕ್ರಮ ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತ ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಾಗರಾಜ್ ಅವರು ಜಾಯಿಂಟ್ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತೇನೆ. ಶ್ರೀ ರಂಗಪ್ಪನವರು IAS ಆಫೀಸರ್ ಕಾರ್ಯಕ್ರಮ ಬಂದಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. BM ನಾಗರಾಜ್ ಅವರು ಜಾಯಿಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಕಾರ್ಯಕ್ರಮ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಶ್ರೀ ಪವಿತ್ರ ಅವರು ಚೀಫ್ ಇಂಜಿನಿಯರ್ ಈ ಕಾರ್ಯಕ್ರಮ ಬಂದಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಶ್ರೀ ರಾಮಚಂದ್ರ ಅವರು ರಿಟೈರ್ಡ್ ಜನರಲ್ ಮ್ಯಾನೇಜರ್, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಎಲ್ಲರೂ ಕೈ ತಿನ್ನಾರೆ ಬಿಟ್ಟೋಯ್ತಾ? ಹಾಗೆಯೇ ದೇವರಾಜ್ ಅವರು IPS ಆಫೀಸರ್ ಇದ್ದರೆ ವೇದಿಕೆ ಮೇಲೆ ಬರಬೇಕು. ಶಶಿಕಿರಣ್ IRS ಆಫೀಸರ್ ಇದ್ದರೆ ವೇದಿಕೆ ಮೇಲೆ ಬರಬೇಕು, ಅಥವಾ ಪ್ರದೀಪ್ ಅವರು IRS ಆಫೀಸರ್ ಇದ್ದರೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಉಮಾಶಂಕರ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಈಗ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ, ಉದ್ಯಮಿ ಒಕ್ಕಲಿಗ ಈ ಕಾರ್ಯಕ್ರಮವನ್ನು ಭಾಳ ಶ್ರಮವಹಿಸಿ ಅಚ್ಚುಕಟ್ಟಾಗಿ ಶ್ರೀ ಜಯರಾಮ್ ರಾಯ್ಪರ್ ಅವರ ನೇತೃತ್ವದಲ್ಲಿ ನಿರ್ವಹಿಸಿದ್ದಾರೆ. ಅವರು ಕೂಡ ಒಂದು ವಿಶೇಷವಾಗಿ ಸ್ವಾಗತ ಕೋರ್ತಾ ಶ್ರೀ ಜಯರಾಮ್ ರಾಯ್ಪರ್ಗೆ ವಿಶೇಷವಾಗಿ ಒಂದು ಸ್ವಾಗತ ಕೋರ್ತೇನೆ. ಈ ಉದ್ಯಮಿ ಒಕ್ಕಲಿಗ ಅವರ ಒಂದು ಕೂಸು, ಅವರೇ ಇದ್ರ ಬಗ್ಗೆ ಚಿಂತನೆ ಮಾಡಿ ಈ ಉದ್ಯಮ ಒಕ್ಕಲಿಗ ಒಂದು ಕಾರ್ಯಕ್ರಮ ಭಾಳ ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯಕ್ರಮ. ಏಕೆಂದರೆ ನಾವು ಇದುವರೆಗೂ ಕೂಡ ಒಕ್ಕಲಿಗರು ಅಂದರೆ ಕೃಷಿ ಮಾಡೋರು, ಕೃಷಿ ಮಾಡೋದ್ರಿಂದ ಮಾತ್ರ ನಾವು ಒಕ್ಕಲಿಗರು ಅದನ್ನೇ ನಂಬ್ಕೊಂಡಿದ್ದವರು. ಆದರೆ ತಮಗೆಲ್ಲನೂ ಗೊತ್ತಿದ್ದಾಗೆ ಕೃಷಿ ಅಂತ ಅಂದರೆ ಓನ್ಲಿ ಫಾರ್ ಸಸ್ಟೆನೆನ್ಸ್, ಇಟ್ ಈಸ್ ಎ ಸಬ್ಸಿಸ್ಟೆನ್ಸ್ ಎಕಾನಮಿ. ಅಂದರೆ ಏನೋ ಅವ್ರ ಊಟ ಬಟ್ಟೆಗೆ ಸಾಕಾಗುವಷ್ಟು. ತಾವೆಲ್ಲ ಕೇಳಿದಿರಿ, ಕೃಷಿ ಮಾಡಿದ್ರೆ ಉಳಗನೂ ಹೊಲ ಮೇಲೆ ಬರುತ್ತೆ ಅಂತ ಲೆಕ್ಕ ಹಾಕಿದ್ರಿ ಅಂತ ಕೇಳಿದ್ದೀರಿ. ಹಾಗಾಗಿ ನಾವು ಒಕ್ಕಲಿಗರೇನಾದರೂ ಮುಂದುವರಿಬೇಕು ಅಂತ ಹೇಳಿದರೆ ಕೃಷಿಯನ್ನು ಬಿಟ್ಟು ಇಂಡಸ್ಟ್ರಿ ಸೆಕ್ಟರ್ಗೆ ಮತ್ತು ಬಿಸ್ನೆಸ್ ಸೆಕ್ಟರ್ ಬರೋದು ಬಹಳ ಅವಶ್ಯಕ. ಈ ನಿಟ್ಟಿನಲ್ಲಿ ನಮ್ಮ ಒಕ್ಕಲಿಗರ ಎಲ್ಲ ಬಿಸ್ನೆಸ್ಮನ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಸರ್ವಿಸ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರು ಎಲ್ಲರೂ ಕೂಡ, ಮತ್ತು ಅಧಿಕಾರಿಗಳು, ಮತ್ತು ಈ ಸೆಕ್ಟರ್ಗೆ
ಜೊತೆಗಿರೋರು ಎಲ್ಲರೂ ಕೂಡ ಈ ಒಂದು ಸೂರಿನಲ್ಲಿ ತರೋ ಕೆಲಸ ಆಗಿದೆ. ಹಾಗಾಗಿ ಇದರಿಂದ ಒಂದು ಸೈನರ್ಜಿ ಕ್ರಿಯೇಟ್ ಆಗಲಿ ಅಂತಾರೆ. ಅಂದರೆ ಒಬ್ಬರು ಒಂದು ಸೇರಿ 11 ಆಗ್ತಾರೆ. ದಟ್ ಇಸ್ ಕಾಲ್ಡ್ ಸೈನರ್ಜಿ. ಅಂದರೆ ಒಟ್ಟಿಗೆ ಈ ಒಂದು ಕೆಲಸಗಳು ಯಾವುದೇ ಒಂದು ಕಾರ್ಯಕ್ರಮ ಕೈಗೊಂಡ್ರೆ ಸಕ್ಸಸ್ ಆಗ್ತದೆ, ಎಲ್ಲರಿಗೂ ಪರಸ್ಪರ ಕೋಆರ್ಡಿನೇಷನ್ ಇದ್ದರೆ ಸಕ್ಸಸ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ನೋಡಿ. ನಾನು ಉದಾಹರಣೆಗೆ ನಿಮಗೊಂದು ಇವತ್ತಿನ ಒಂದು ಚಿಂತನೆ ಹೇಳೋದಾದರೆ, 1950ರಲ್ಲಿ ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಡಿಪೆಂಡ್ ಆದವರು ಸುಮಾರು 72% ಜನ ಕೃಷಿ ಮಾಡ್ತಾಯಿದ್ರು. ಬಟ್ ಈ ಇಂಡಿಯಾ ದೇಶಕ್ಕೆ 51% GDP ಟೋಟಲ್ ಇನ್ಕಮ್ ಕೊಡ್ತಾಯಿದ್ರು. ಹಾಗೇನೇ ಆ ಕಾಲಕ್ಕೆ 50ರಲ್ಲಿ ಇಂಡಸ್ಟ್ರಿ ಸೆಕ್ಟರ್ಗೆ ಡಿಪೆಂಡ್ ಆದರೂ ಕೇವಲ 10.7%, 13% ನ್ಯಾಷನಲ್ ಎಕಾನಮಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ರು. ಹಾಗೆಯೇ ಸರ್ವಿಸ್ ಸೆಕ್ಟರು 17% ಡಿಪೆಂಡೆಂಟ್ ಆಗಿದ್ದರು, 13% GDP ಕಾಂಟ್ರಿಬ್ಯೂಟ್ ಮಾಡ್ತಿದ್ರು. ಅಂದರೆ ಅವತ್ತಿನ ದಿನ 60% ಇನ್ಕಮ್ ಫ್ರಮ್ ದ ಅಗ್ರಿಕಲ್ಚರ್ ಸೆಕ್ಟರ್, 72% ಡಿಪೆಂಡೆಂಟ್ ಆನ್ ದ ಅಗ್ರಿಕಲ್ಚರ್. ಈ ಪರಿಸ್ಥಿತಿ ಇತ್ತು. ಆದರೆ ಮುಂದುವರಿದ ಎಕಾನಮಿ ಆಗಬೇಕು ಅಂತ ಹೇಳಿದ್ರೆ ವಿ ಶುಡ್ ಮೋರ್ ಆಫ್ ಇಂಡಸ್ಟ್ರಿಯಲೈಸೇಷನ್, ಮೋರ್ ಆಫ್ ಸರ್ವಿಸ್ ಸೆಕ್ಟರ್ ಬಂದರೆ ದಟ್ ಇಸ್ಗಳು ಮುಂದುವರಿದ ಎಕಾನಮಿ ಆಗ್ತದೆ. ಕೇವಲ ಅಗ್ರಿಕಲ್ಚರ್ ಆದರೆ ಸಬ್ಸಿಸ್ಟೆನ್ಸ್ ಎಕಾನಮಿ ಅಂತ ಹೇಳಿದ್ರೆ ಹಿಂದುವರಿದ ಎಕಾನಮಿನೇ ಆಗಿರ್ತದೆ. ಹಾಗಾಗಿ ನಾವು ಕೃಷಿಕರು ಸಾಕಷ್ಟು ಅಗ್ರಿಕಲ್ಚರ್ ಬಿಟ್ಟು ಹೊರಗಡೆ ಬಂದಿದ್ದೀವಿ, ಆದರೆ ಇನ್ನೂ ಹೆಚ್ಚಿಗೆ ಬೆಳೆದಿಲ್ಲ. ಇನ್ನೂ ಸಣ್ಣ ಪುಟ್ಟ ಜಾಬ್ಗಳು, ಸಣ್ಣ ಸಣ್ಣ ಇಂಡಸ್ಟ್ರಿಗಳು, ಸಣ್ಣ ಸಣ್ಣ ಫರ್ಮ್ಗಳಿಗೆ ಹಾಕ್ಕೊಂಡಿದ್ದೀವಿ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನೋಡಿ, 72% ಅಗ್ರಿಕಲ್ಚರ್ ಡಿಪೆಂಡೆಂಟ್ ಇದ್ದರೂ ಇವತ್ತಿನ ದಿನ ಕೃಷಿ ಮೇಲೆ ಡಿಪೆಂಡ್ ಆಗಿರೋರು 44% ಜನ. ಬಟ್ ಅದರ ನ್ಯಾಷನಲ್ ಎಕಾನಮಿ ಕೇವಲ 18% ಮಾತ್ರ ನ್ಯಾಷನಲ್ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ. ಬರೀ ಕೇವಲ 18%, 44% ಬರೀ 18%. ಅಂದರೆ ನೋಡಿ ಎಷ್ಟೊಂದು ಇನ್ಕಮ್ ತುಂಬ ಕಡಿಮೆ ಇದೆ. ಹಾಗೇನೇ ಇಂಡಸ್ಟ್ರಿ ಸೆಕ್ಟರು ಸುಮಾರು 29% ನ್ಯಾಷನಲ್ ಎಕಾನಮಿ ಕಾಂಟ್ರಿಬ್ಯೂಟ್ ಮಾಡುತ್ತೆ, 26% ಡಿಪೆಂಡ್ ಆಗಿದ್ದಾರೆ ಅದರ ಮೇಲೆ. ನೋಡಿ ಹತ್ತಿರ ಆಲ್ಮೋಸ್ಟ್ 26%, 28% ಅಂದರೆ ಅದರಿಂದ ಇನ್ಕಮ್ ಜಾಸ್ತಿ ಇದೆ. ಮತ್ತು ಇನ್ನು ಸರ್ವಿಸ್ ಸೆಕ್ಟರ್ ಬಂದರೆ ದಿಸ್ ಇಸ್ ಲಾರ್ಜೆಸ್ಟ್ ಇನ್ಕಮ್. ಅದು ನ್ಯಾಷನಲ್ ಎಕಾನಮಿಗೆ 54% ಕಾಂಟ್ರಿಬ್ಯೂಟ್ ಮಾಡುತ್ತೆ, ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಇಂಡಿಯನ್ ಎಕಾನಮಿಗೆ. ಇದ್ರ ಮೇಲೆ ಡಿಪೆಂಡ್ ಆಗಿರೋರು 31%. ಅಂದರೆ ಸರ್ವಿಸ್ ಸೆಕ್ಟರ್ ಇಟ್ಸ್ ಡೂಯಿಂಗ್ ವೆರಿ ವೆಲ್ ಇನ್ ಇಂಡಿಯಾ. ಆ್ಯಂಡ್ ಹಾಗಾಗಿ ಇಂಡಸ್ಟ್ರಿ ಸೆಕ್ಟರು, ಸರ್ವಿಸ್ ಸೆಕ್ಟರ್ ಸೇರಿಸಿದ್ರೆ ನಮ್ಮದು ಎಕಾನಮಿ 54 ಪ್ಲಸ್ ಆಲ್ಮೋಸ್ಟ್ ಮೋರ್ ದೆನ್ 80% ಕಮ್ಸ್ ಫ್ರಮ್ ದಿ ಸೆಕ್ಟರ್ಸ್. ಹೇಳ್ದಂಗೆ ಅಗ್ರಿಕಲ್ಚರ್ ಅರೌಂಡ್ 13%. ಹಾಗಾಗಿ ನಾವುಗಳು ಕೂಡ ಈಗ ಏನು ಅಗ್ರಿಕಲ್ಚರಿಂದ ಹೊರಗಡೆ ಬಂದಿದ್ದೀವಿ, ಹೆಚ್ಚಿನದಾಗಿ ನಾವು ಈ ಇಂಡಸ್ಟ್ರಿ ಸೆಕ್ಟರಲ್ಲಿ ಹೆಚ್ಚಿನದಾಗಿ ಬೆಳಿಬೇಕು. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದರೆ ಈ ಬ್ಯೂರೋಕ್ರಸಿ, ಈ ಅಧಿಕಾರಿಗಳಾಗಿರ್ಬೋದು ಅಥವಾ ಗೌರ್ಮೆಂಟಿನ ನೌಕರಿರ್ಬೋದು, ಭಾಳನೇ ಇಂಪಾರ್ಟೆಂಟು. ಈ ಬಗ್ಗೆ ನಾವು ಮುಖ್ಯವಾಗಿ ಚುಂಚಶ್ರೀ ಬಳಗ ಅಂತ ಒಂದು ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಆರ್ಗನೈಸೇಷನ್ ಇದೆ. ಚುಂಚಶ್ರೀ ಬಳಗ ಬಗ್ಗೆ ನಮ್ಮ ಜಯರಾಮ್ ರಾಯಪುರ್ ಅವರು ಕೇಳ್ಕೊಂಡ್ರಿ, ಅಧಿಕಾರಿಗಳನ್ನ ಒಂದು ಆರ್ಗನೈಸ್ ಮಾಡಿ ಇದೊಂದು ಹೌ ಟು ಬ್ರಿಂಗ್ ದ ಅಧಿಕಾರಿಗಳು ಮತ್ತು ಬಿಸ್ನೆಸ್ ಇನ್ ಎ ಸಿಂಗಲ್ ಪ್ಲಾಟ್ಫಾರ್ಮ್. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಅಂತ ಅಧಿಕಾರಿಗಳು ಮತ್ತು ಬಿಸ್ನೆಸ್ ಪೀಪಲ್ ಒಂದು ಕಡೆ ಸೇರ್ಕೊಂಡಿದ್ದೀವಿ. ಈಗ ಅಧಿಕಾರಿಗಳು ಅಥವಾ ಸರ್ಕಾರ ಯಾತಕ್ಕೆ ಬೇಕು ಅಂತ ನೋಡಿ, ತಮಗೆ ಗೊತ್ತಿದ್ದಾಗೆ ಪ್ರತಿಯೊಂದು ಈ ದೇಶದಲ್ಲಿ, ಇಂಡಿಯಾ ದೇಶದಲ್ಲಿ ಬೇರೆ ಫಾರಿನ್ ಕಂಟ್ರಿ ಕಡಿಮೆ ಇರ್ಬೋದು ಡಿಪೆಂಡೆನ್ಸಿ. ಸರ್ಕಾರ ಬಿಟ್ಟು ಬ್ಯೂರೋಕ್ರಸಿ ಬಿಟ್ಟು ಏನೂ ನಡೆಯೋಕ್ಕಾಗೋದಿಲ್ಲ. ಪ್ರತಿಯೊಂದೂ ಕೂಡ ಒಂದು ಸ್ಮಾಲೆಸ್ಟ್ ರಿಜಿಸ್ಟ್ರೇಷನಿಂದ ಹಿಡಿದು, ಒಂದು ಪರ್ಮಿಷನ್ನಿಂದ ಹಿಡಿದು, ಒಂದು ಲೈಸೆನ್ಸ್ ಇರ್ಬೋದು, ಅಲ್ಲಿಂದ ಬಿಟ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ತನಕ ಕೂಡ ಎಲ್ಲ ಕಡೆ ಅಧಿಕಾರಿಗಳು ವರ್ಗನೇ ಇರ್ತಾರೆ. ಹಾಗಾಗಿ ಅಧಿಕಾರಿಗಳು ಮತ್ತು ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರೀಸು ಒಟ್ಟಿಗೆ ಜೊತೆಗೆ ಒಂದು ಪರಸ್ಪರ ಸಂಬಂಧ ತುಂಬ ಚೆನ್ನಾಗಿದ್ದರೆ ಬಿಸ್ನೆಸ್ ನಡೆಯೋದಕ್ಕೆ ಚೆನ್ನಾಗಾಗತ್ತೆ. ಈ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಈಗಾಗಲೇ ಹೇಳಿದಾಗೆ ಒಂದೊಂದು ಪರಸ್ಪರ ಅಧಿಕಾರಿಗಳು ಮತ್ತು ಇಂಡಸ್ಟ್ರಿ ಪರಸ್ಪರ ಒಂದು ಪರಿಚಯ ಇಟ್ಕೊಳ್ಳೋದು, ಒಬ್ರಿಗೊಬ್ಬರಿಗೆ ಸಹಕಾರ ಆಗುವಂತೆ ನೋಡ್ಕೊಳ್ಳೋದು. ಮತ್ತು ಇಲ್ಲಿ ಏನೇನು ಸಾಕಷ್ಟು ಗೌರ್ಮೆಂಟಲ್ಲಿ ಸ್ಕೀಮ್ಸ್ ಇದೆ.
ಬಹುತೇಕ ನಮ್ಮ ಇಂಡಸ್ಟ್ರೀಸ್ಗೆ ಅಥವಾ ಬಿಸ್ನೆಸ್ಗೆ ಗೊತ್ತೇ ಇರೋದಿಲ್ಲ. ಅದ್ರ ಬಗ್ಗೆ ಕೂಡ ಒಂದು ಜ್ಞಾನ ಕೊಡಬೇಕು ಅಂತ ಹೇಳ್ಬಿಟ್ಟು, ಮತ್ತು ಇದು ಪರಸ್ಪರ ಒಂದು ಏನಾದರೂ ಒಂದು ಒಳ್ಳೆಯ ಸಂಬಂಧ ಬಂದರೆ ಈ ಸ್ಪೀಡ್ ಆಫ್ ಡೂಯಿಂಗ್ ದ ಬಿಸ್ನೆಸ್ ಈಸಿ ಆಗ್ತದೆ, ಬೇಗ ತಮ್ಮ ಕೆಲಸಗಳು ಸಂಪೂರ್ಣಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೂಡ ಈ ಒಂದು ಕಾರ್ಯಕ್ರಮ. ಈ ಒಂದು ನೋಡಿ, ಈ ಏನೇ ಬಂದರೂ ಕೂಡ ಪಾಲಿಸಿ ಯಾವುದಾದ್ರು ಮಾಡೋದು, ಪಾಲಿಸಿ ಸರ್ಕಾರ ಮಾಡುತ್ತೆ ಅಂದರೆ ಮೇಜರ್ ಮಿನಿಸ್ಟ್ರಿಗಳು MLAs ಇರ್ಬೋದು. ಆದರೆ ಆ ಪಾಲಿಸಿ ಮಾಡೋದ್ರಲ್ಲೂ ಕೂಡ ನಾನು ಸರ್ಕಾರದ 90% ಕಾಂಟ್ರಿಬ್ಯೂಷನ್ ಬ್ಯೂರೋಕ್ರಾಟ್ಸೇ ಇರುತ್ತೆ. ಐಡಿಯಾ ಕೊಡೋದು ಬ್ಯೂರೋಕ್ರಾಟ್ಸೇ, ಕೊನೆಗೆ ಇಂಪ್ಲಿಮೆಂಟ್ ಅದು ಬ್ಯೂರೋಕ್ರಾಟ್ಸೇ, ಒಂದು ಡಿಸಿಷನ್ ತಗೊಳ್ಳೋಕ್ಕೆ ಸರ್ಕಾರ ಇರುತ್ತೆ. ಮತ್ತು ಯಾವುದೇ ಒಂದು ಇಂಡಸ್ಟ್ರೀಸ್ ಈಗಾಗಲೇ ಹೇಳಿದಾಗಿ ಎನಿ ಆಫ್ ದ ಥಿಂಗ್ಸ್ ಮೂವ್ಮೆಂಟ್ ಆಗಬೇಕಾದ್ರೂ ಕೂಡ ಬ್ಯೂರೋಕ್ರಾಟ್ಸ್ ಬೇಕಾಗ್ತದೆ. ಮತ್ತು ಎನಿ ಆಫ್ ದ ಪಾಲಿಸಿ ಇರ್ಬೋದು, ಸಬ್ಸಿಡೀಸ್ ಇರ್ಬೋದು, ಏನು ಕೊಡಬೇಕಾದ್ರೂ ಬ್ಯೂರೋಕ್ರಾಟ್ಸ್ ಬೇಕಾಗ್ತದೆ. ಹಾಗಾಗಿ ಇಂಡಸ್ಟ್ರಿ ಮತ್ತು ಬಿಸ್ನೆಸ್ ಪೀಪಲ್ಲು ಒಟ್ಟಿಗೆ ಜೊತೆಗೆ ಹೋದರೆ ನಾವು ಬೇಗ ನಮ್ಮ ಟಾರ್ಗೆಟ್ಸ್ ರೀಚ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಹಾಗೆಯೇ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಇವತ್ತು ರಾಮಚಂದ್ರ ಕೂಡ ಇದ್ದಾರೆ, ಫೈನಾನ್ಸಲ್ಲಿ ಏನೂ ಆಗೋದಿಲ್ಲ ಕೆಲಸಗಳು. ಹಾಗಾಗಿ ಎಲ್ಲ ಫೈನಾನ್ಸ್ ಸೆಕ್ಟರ್ ಕೂಡ ಅವ್ರಿಗೊಂದು ರೀತಿ ಬ್ಯೂರೋಕ್ರಾಟ್ಸ್, ಬ್ಯಾಂಕಿಂಗ್ ಅಥವಾ ಫೈನಾನ್ಸ್ ಕೂಡ ಅದು ಕೂಡ ಇಂಪಾರ್ಟೆಂಟ್ ಸೆಕ್ಟರ್. ಅದಕ್ಕೆ ಇವ್ರನ್ನೆಲ್ಲರೂ ಕೂಡ ಒಂದು ಕಡೆ ತಂದರೆ ನಮ್ಮ ಒಂದು ಬಿಸ್ನೆಸ್, ನಮ್ಮ ಒಕ್ಕಲಿಗರು ಬಿಸ್ನೆಸ್ ಮಾಡಲಿಕ್ಕೆ, ಇಂಡಸ್ಟ್ರಿ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ತಮ್ಮೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದ ಮೂಲಕ ಕರೆತಂದಿದ್ದೇವೆ. ಮತ್ತು ಇವತ್ತನ್ನು ನೋಡಿ, ಎಂಥ ದೊಡ್ಡ ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಪೀಪಲ್ಲ ಅವರ ಒಂದು ಹಣೆ ಬರೆಯೋದೇ ಜೊತೆಗೆ ಅವರ ಭವಿಷ್ಯನೇ ಬದಲಾಯಿಸೋ ಶಕ್ತಿ ಬ್ಯೂರೋಕ್ರಸಿಗಿದೆ ಅಥವಾ ಸರ್ಕಾರಕ್ಕಿದೆ. ಉದಾಹರಣೆಗೆ ಯಾಕೆ ಈಗ ಅದಾನಿ ಸಂಬಾನಿಸ್ ನೋಡ್ಕೊಳ್ಳಿ, ಇವತ್ತು ಯಾವ ಲೆವೆಲ್ ಇದ್ದಾರೆ, ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಇಟ್ಸ್ ಆಲ್ ಬಿಕಾಸ್ ದೇ ಆರ್ ಗುಡ್ ಕನೆಕ್ಟಿವಿಟಿ ದ ಗೌರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲಸ ತಿಳ್ಕೊಳ್ತೀವಿ, ಗೌರ್ಮೆಂಟ್ ಏನೋ ಮಾಡ್ತಾರೆ ಅಂತ. ಅಲ್ಟಿಮೇಟ್ಲಿ ಎವರಿಬಡಿ ವರ್ಕ್ಸ್ ಅಂಡರ್ ಗೌರ್ಮೆಂಟ್ ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ಸ್. ಹಾಗಾಗಿ ನಾವು ಕೂಡ ಯಾವ ರೀತಿ ನಮ್ಮ ಸರ್ಕಾರ ಜೊತೆಗೆ ನಮ್ಮ ಬಿಸ್ನೆಸ್ ಪೀಪಲ್ಲು, ಇಂಡಸ್ಟ್ರಿಗಳು ಯಾವ ರೀತಿ ಉತ್ತಮ ಸಂಬಂಧ ಇಟ್ಕೋಬೋದು ಅಂತ ಕೂಡ ಇವತ್ತು ಚರ್ಚೆ ಮಾಡಬೇಕಾಗ್ತದೆ. ಮತ್ತು ಈಗ ನಮ್ಮ ಕಮ್ಯುನಿಟಿಲಿ ಹಲವಾರು ಬ್ಯೂರೋಕ್ರಾಟ್ಸು ನಾವು ಕೇಳಿದ ಹಿಂದೆ ಹನುಮಾನ್ ಅಂತ ಇದ್ದರು, ಭಾಳ ಉತ್ತಮ ಕೆಲಸ ಮಾಡಿದ್ರು. ಈಗ ವೈಕೆ ಪುಟ್ಟಸ್ವಾಮಿಗೌಡರು ನಾವು ಇತ್ತೀಚೆಗೆ ನೋಡಿರೋದು. ಹೀಗೆ ಇನ್ನೂ ಭಾಳ ಉತ್ತಮವಾದ ಒಂದು ಆಫೀಸರ್ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ನಮ್ಮ ಅಧಿಕಾರಿಗಳು ಕೇಳ್ಕೊಳ್ಳೋದು ಅಷ್ಟೇನೆ, ಯಾರು ಹಿಂದೆ ಸ್ಟಾಲ್ವರ್ಡ್ಸ್ ಇದ್ರೋ, ಹಿಂದಿನ ನಮ್ಮ ಜನ್ರೇಷನಲ್ಲಿ ಭಾಳ ಉತ್ತಮ ಕೆಲಸ ಮಾಡಿದವರು, ಅದೇ ಮಾರ್ಗದರ್ಶನ ಕೂಡ ನಮ್ಮ ಬ್ಯೂರೋಕ್ರಾಟ್ಸ್ ಕೂಡ ನಡೆದು ಸಹಾಯ ಮಾಡಿ ನಾವು ಕೂಡ ಒಂದು ಒಳ್ಳೆಯ ಹೆಸರು ಪಡಿಬೇಕು ನಮ್ಮ ಸಮಾಜದಲ್ಲಿ ಅಂತ ಕೂಡ ನಮ್ಮ ಬ್ಯೂರೋಕ್ರಾಟ್ಸಲ್ಲಿ ಕೂಡ ನಾನು ಕೇಳ್ಕೊಳ್ತೇನೆ. ನೋಡಿ, ನಮ್ಮ ಅಧಿಕಾರಿಗಳು ಸ್ವಲ್ಪ ಕನೆಕ್ಟಿವಿಟಿ ಇಲ್ಲ. ನಾನೆಲ್ಲ ಮಾತಾಡಿದ್ದೀವಿ, ಮೊನ್ನೆ ಒಂದು ಮೀಟಿಂಗ್ ಕರೆದಾಗ ನಮ್ಮ ಅಧಿಕಾರಿಗಳು ಬಿಸ್ನೆಸ್ ಮ್ಯಾನ್ ಮತ್ತು ಇಂಡಸ್ಟ್ರೀಸ್ಗೆ ಸಹಾಯ ಮಾಡೋಕ್ಕೆ ಸದಾ ಸಿದ್ಧರಿದ್ದಾರೆ. ಅದು ತಾವು ಹೇಗೆ ಉಪಯೋಗಿಸ್ಕೊಳ್ತೀರೋ ಇಟ್ ಡಿಪೆಂಡ್ಸ್ ಆನ್ ದಟ್. ಹಾಗಾಗಿ ಈ ಒಂದು ಪ್ರೋಗ್ರಾಮ್ ಬಂದಮೇಲೆ ನಮ್ಮ ಅಧಿಕಾರಿಗಳು ಕೂಡ ನಾವು ಸಾಕಷ್ಟು ಈ ಕಾರ್ಯಕ್ರಮ ಬಗ್ಗೆ ಹೇಳಿದ್ದೀವಿ, ತಿಳ್ಕೊಂಡಿದ್ದಾರೆ. ಮತ್ತು ಅವ್ರಿಗೂ ಒಂದು ಝೀಲ್ ಇದೆ, ಏನಾದರೂ ನಮ್ಮ ಕಮ್ಯುನಿಟಿಗೆ ಸಹಾಯ ಮಾಡಬೇಕು ಅಂತೇಳಿ. ಬಟ್ ಏನಪ್ಪ ಅಂದರೆ ದೆರ್ ಇಸ್ ನೋ ಲಿಂಕೇಜ್. ಆ ಲಿಂಕೇಜ್ ಎಸ್ಟಾಬ್ಲಿಷ್ ಮಾಡೋದೇ ಭಾಳ ಇಂಪಾರ್ಟೆಂಟು. ಇಷ್ಟು ಹೇಳ್ತಾ ಇವತ್ತಿನ ನಮ್ಮ ಅಧಿಕಾರಿಗಳು ವಿಶೇಷವಾಗಿ ಈ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ನಮ್ಮ ಮುಂದಿನ ಈ ಉದ್ಯಮಿಗಳಿಗೆ ಯಾವ ರೀತಿ ಸಹಕರಿಸ್ಬೋದು ಮತ್ತು ಸರ್ಕಾರದಲ್ಲಿ ಯಾವ ರೀತಿ ಸ್ಕೀಮ್ಸ್ಗಳಿದ್ದಾವೆ ಅದ್ರ ಬಗ್ಗೆ ತಿಳಿ ಹೇಳಿ ಮತ್ತು ಈ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಎಲ್ಲರೂ ಕೂಡ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಮಸ್ಕಾರ. ಈಗ ನಮ್ಮ ಬ್ಯೂರೋಕ್ರಸಿ FC ಚೇರ್ಮನ್ ಹಾಗೆ ನಿವೃತ್ತ IFS ಅಧಿಕಾರಿಗಳು ವೆಲ್ಕಮ್ ಅಡ್ರೆಸ್ ಜೊತೆಯಲ್ಲಿ ಇಂಟ್ರೊಡಕ್ಟರಿ ಸ್ಪೀಚನ್ನು ಕೂಡ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು ಚಪ್ಪಾಳೆ ಮೂಲಕ. ನಾವು ಐಡ್ ಲೈಕ್ ಟು ವೆಲ್ಕಮ್ ಮಾಡರೇಟರ್ ಶ್ರೀ ಶ್ರೀನಿವಾಸ್ PC, co-founder and CEO for India for IAS. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಉನ್ನತ ಅಧಿಕಾರಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಬಂಧುಗಳೇ, ಇವತ್ತು ಉದ್ಯಮಿ ಒಕ್ಕಲಿಗ ಎನ್ನುವಂತಹ ಒಂದು ಸಮಾವೇಶವನ್ನು
ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಜಯರಾಮ್ ರಾಯ್ಪುರ ಅವರ ಒಂದು ಇನಿಷಿಯೇಟಿವ್ನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ಬೇರೆ ಬೇರೆ ಎಜುಕೇಷನ್ ಸೆಕ್ಟರ್, MSME ಆಗ್ಬೋದು, ರಿಯಾಲಿಟಿ ಸೆಕ್ಟರ್ ಆಗ್ಬೋದು, ಹೀಗೆ ಬೇರೆ ಬೇರೆ ಸೆಕ್ಟ್ರನ್ನು ಮಾಡಿ ಆಯಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನು ಕರೆದು ಕಳೆದ 3 ದಿನಗಳಿಂದ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದೇ ರೀತಿ ಒಂದು ಬ್ಯೂರೋಕ್ರಸಿ ಸೆಕ್ಟರ್ ಅನ್ನುವಂಥ ಒಂದು ಸೆಕ್ಟ್ರನ್ನು ಆಯೋಜನೆ ಮಾಡಿ ನಮ್ಮ ಸಮುದಾಯದ ಎಲ್ಲ ಸೇವೆಗಳ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳನ್ನು ಒಂದೇ ಸೂರಿನ ಕೆಳಗಡೆ ತರಬೇಕು. ಒಬ್ಬರಿಗೊಬ್ಬರು ಪರಸ್ಪರ ಪರಿಚಯ ಆಗಬೇಕು, ಒಬ್ರಿಗೊಬ್ಬರು ಸಲಹೆ ಸಹಕಾರಗಳನ್ನು ಕೊಡಬೇಕು. ಅದೇ ರೀತಿ ಸರ್ಕಾರದ ಸ್ಕೀಮ್ಸ್ಗಳೇನಿದೆ, ಪ್ರಾಜೆಕ್ಟ್ಗಳೇನಿದೆ, ಈ ರೀತಿಯ ಒಂದು ಸವಲತ್ತುಗಳನ್ನು ನಮ್ಮ ಜನಕ್ಕೆ ತಲುಪಿಸುವಲ್ಲಿ ನಮ್ಮ ಅಧಿಕಾರಿಗಳ ಪಾತ್ರ ಭಾಳ ಮಹತ್ತರವಾದದ್ದು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಕಾರ್ಯಕ್ರಮ ಪ್ರಾರಂಭ ಆಗೋದು ಸ್ವಲ್ಪ ವಿಳಂಬ ಆಗಿದೆ. ಕೆಲವು ಪ್ಯಾನಲಿಸ್ಟ್ ಡಿಸ್ಕಷನ್ಗೆ ಬರೋ ರವಿಕಾಂತೇಗೌಡರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ, IPS ಅಧಿಕಾರಿ. ಈಗ ಶ್ರೀಯುತ ಶ್ರೀ ನಾಗರಾಜ್ ಕೆ, ಅಡಿಷನಲ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರೀಜನಲ್ ಡೈರೆಕ್ಟರ್, ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರಿಗೆ ಮತ್ತು ವೇದಿಕೆ ಮುಂದೆ ಆಸೀನರಾಗಿರುವ ಗಣ್ಯರಿಗೆ ಎಲ್ಲರಿಗೂ ನಮಸ್ಕಾರ. ಇಂದಿನ ಸಭೆಯಲ್ಲಿ ನಾನು ಮಾತಾಡುವ ಪ್ರಮೇಯ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೂ ಕರೆದಿದ್ದಾರೆ. ಸೊ ಇಲ್ಲಿಯ ಇವತ್ತಿನ ವಿಷಯ ಉದ್ಯಮಿ ಮಿತ್ರ. ಈಗ ಹೆಚ್ಚಿನ ಸಭೆ ಮೇಲೆ ನೆರೆದಿರೋ ಅಂಥವರೆಲ್ಲ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳಲ್ಲಿ ಇರುವಂಥವರು, ಬೇಸಿಕಲಿ ಬ್ಯೂರೋಕ್ರಸಿ ಅಂತ ಏನು ಕರಿತೀವಿ. ಬಟ್ ಇವತ್ತಿನ ಕಾಂಟೆಕ್ಸ್ಟು ಉದ್ಯಮಿ ಮಿತ್ರ. ಈಗ ನಾನು ಹೀಗೆ ಆಲೋಚನೆ ಮಾಡ್ತಾ ಹೋದಾಗೆ, ಈಗ ಹಿಂದೆ ನಮ್ಮ ತಂದೆ ಅಥವಾ ನಮ್ಮ ತಂದೆಯಂದಿರೆಲ್ಲ ಹೆಚ್ಚಿಗೆ ಸರ್ಕಾರಿ ಕೆಲಸವನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರದಲ್ಲೋ ಕೇಂದ್ರ ಸರ್ಕಾರದಲ್ಲೋ ನಗರಗಳಿಗೆ ಬಂದು, ಸೊ ನಾವು ನೆಕ್ಸ್ಟ್ ಜನ್ರೇಷನ್ ಒಕ್ಕಲಿಗರು, ಸೊ ಇಲ್ಲೇ ಎಜುಕೇಷನ್ ಮಾಡಿ, ಸೊ ವಿವಿಧ ಹುದ್ದೆಗಳಿಗೆ ನಾವು ಕಾಂಪೀಟ್ ಮಾಡಿ ಅದಕ್ಕೆ ಆಯ್ಕೆಯಾಗಿ ಆಲ್ಮೋಸ್ಟ್ ಸರ್ವ್ ಮಾಡಿ ಬಹುಶಃ ಇನ್ನು ರಿಟೈರ್ಮೆಂಟ್ಗೆ ಇನ್ನೊಂದು 6, 7, 8 ವರ್ಷಗಳನ್ನ ಎಣಿಸ್ತಾ ಇದ್ದೀವಿ. ಬಟ್ ಹೆಚ್ಚಿನ ನನ್ನ ಬಂಧು ಮಿತ್ರರೆಲ್ಲ ನನ್ನ ಜನರೇಷನ್ನು, ಅವ್ರ ತಂದೆಯಂದಿರು ಹೆಚ್ಚಾಗಿ ಸರ್ಕಾರಿ ನೌಕರಿಯಲ್ಲೇ ಇದ್ದಂಥವರು ಅಥವಾ ಸರ್ಕಾರಿ ಉದ್ದಿಮೆಗಳನ್ನು ಅವಲಂಬಿಸಿ ಬಂದಂಥವರು ನಗರಕ್ಕೆ, ಕೃಷಿಕರಲ್ಲದೇ ಇರುವವರು. ಈಗ ನಾನು ನೋಡಿದ ಹಾಗೆ ಬರುತ್ತಾ ಒಕ್ಕಲಿಗರ ಪ್ರಮಾಣ ಸರ್ಕಾರದಲ್ಲಿ ತೀರಾ ಕಡಿಮೆ ಆಗ್ತಾ ಇದೆ. ಇತ್ತೀಚೆಗಂತೂ ಇಲ್ಲವೇ ಇಲ್ಲ ಅನ್ನುವ ಪ್ರಮಾಣದಲ್ಲಿ ರೆಕ್ರೂಟ್ಮೆಂಟ್ಸ್ ಆಗ್ತಾ ಇದೆ. ನಾನು ಅಂದ್ಕೊಂಡಿರೋ ಹಾಗೆ ಸರ್ಕಾರದ ಗಾತ್ರ ಕಡಿಮೆ ಆಗಿಲ್ಲ, ರೆಕ್ರೂಟ್ಮೆಂಟ್ ಸೈಜ್ ಸೇಮ್ ಇರುತ್ತೆ. ಸೊ ಏನಕ್ಕೋಸ್ಕರ ಪ್ರಮಾಣ ಕಡಿಮೆ ಆಗ್ತಾ ಇದೆ? ಈಗ ನಾನು ನೋಡಿದ ಹಾಗೆ ಡಾಕ್ಟರ್ ಕೃಷ್ಣ ಅವರು KPSC ಮೆಂಬರ್ ಇರುವಾಗ ಸಾಕಷ್ಟು ಜನ ರೆಕ್ರೂಟ್ಮೆಂಟ್ ಆದರು ಅಲ್ಲಿವರೆಗೂ. ಅದಾದಮೇಲೆ ತೀವ್ರ ಗತಿಯಲ್ಲಿ ಇಳಿಮುಖವನ್ನು ಕಂಡಿದೆ. ಈಗ ಉದ್ಯಮಿ ಮಿತ್ರದಲ್ಲಿ ಬ್ಯೂರೋಕ್ರಾಟ್ಸ್ ಬಗ್ಗೆನೂ ನಾವು ಮಾತಾಡಬೇಕಾಗತ್ತೆ. ಏನಕ್ಕಂದರೆ ಕೈ ಸೇರಿದ್ರೆ ಚಪ್ಪಾಳೆ. ಜನ ಎಲ್ಲ ಕ್ಷೇತ್ರಗಳಲ್ಲೂ ಇರಬೇಕು, ಬರೀ ಒಂದೇ ಕ್ಷೇತ್ರದಲ್ಲಿ ಇದ್ರೆ ಆಗೋದಿಲ್ಲ, ಎಲ್ಲ ಕ್ಷೇತ್ರದಲ್ಲೂ ಇರಬೇಕು. ಈಗ ಸರ್ಕಾರದಲ್ಲಿ ನಮ್ಮ ಜನಾಂಗದ, ಎಸ್ಪೆಷಲಿ ರಾಜ್ಯ ಸರ್ಕಾರದಲ್ಲಿ ನಮ್ಮ ಜನಾಂಗದ ರೆಪ್ರೆಸೆಂಟೇಷನ್ನು ಬಹಳ ಕಡಿಮೆ ಆಗಿದೆ. ಮೊದಲಿಂದನೂ ನಮ್ಮ ಜನಾಂಗ ಕೇಂದ್ರ ಸರ್ಕಾರದ ಕಡೆ ನೋಡ್ತಾನೇ ಇರಲಿಲ್ಲ. ಅದೇನು ಇನ್ಫಾರ್ಮೇಷನ್ನ ಕೊರತೆನೋ ಮಗದೊಂದೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಇರುವಂಥ ವಿಪುಲವಾದ ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿ ಬಹುಶಃ ನಾವು ಜನಾಂಗದಲ್ಲಿ ಮಾಹಿತಿಯ ಕೊರತೆ ಇದೆ. ಜಸ್ಟ್ ಫಾರ್ ಎಕ್ಸಾಂಪಲ್, ಈಗ ನಾನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ರೀಜನಲ್ ಡೈರೆಕ್ಟರ್, ಹೆಡಿಂಗ್ ದ ಸದರ್ನ್ ರೀಜನ್, 4 ಸ್ಟೇಟ್ಗೆ. ಈ KPSCನವರು ಎಷ್ಟು ರೆಕ್ರೂಟ್ಮೆಂಟ್ ಮಾಡ್ತಾರೋ ಅದಕ್ಕೆ ಹಲವಾರು ಪಟ್ಟು ರೆಕ್ರೂಟ್ಮೆಂಟ್ ನಾವು ಮಾಡ್ತೀವಿ. ನಾವು ಕೇವಲ IAS IPS ಬಗ್ಗೆ ಮಾತಾಡೋದು ಅಷ್ಟೇ ಅಲ್ಲ, ಸರ್ಕಾರದ ವಿವಿಧ ಸ್ತರಗಳಲ್ಲಿ ಹುದ್ದೆಗಳಿವೆ. ಈಗ ಲಾಸ್ಟ್ ಇಯರ್ ನಾವು 1,30,000 ಹುದ್ದೆಗಳಿಗೆ ಕೇಂದ್ರ ಸರ್ಕಾರಕ್ಕೆ ರೆಕ್ರೂಟ್ಮೆಂಟ್ ಮಾಡಿದ್ದೀವಿ. ಅದರಲ್ಲಿ ಕರ್ನಾಟಕದ ಪಾಲೇ ಕಡಿಮೆ, ಅದರಲ್ಲಂತೂ ನಮ್ಮ ಜನಾಂಗದ ಪಾಲಂತೂ ತೀರಾನೇ ಕಡಿಮೆ ಇರುತ್ತೆ.
ಸೊ ಯಾವುದೇ ಅವಕಾಶ ಇದ್ದರೂ ಅದನ್ನು ಉಪಯೋಗಿಸ್ಕೋಬೇಕು. ಉದ್ಯಮದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಪ್ರತಿಯೊಂದು ಅವಕಾಶಕ್ಕೆ ಜನಕ್ಕೆ ಅವಶ್ಯಕತೆ ಇದೆ. ಇವತ್ತು ಉದ್ಯೋಗದ ಅವಶ್ಯಕತೆ ಇದೆ. ಈಗ ವಾಪಸ್ ಬಂದಾಗ, ಈಗ ಕೇಂದ್ರ ಸರ್ಕಾರದಲ್ಲಿ ನಮಗೆ OBC ರಿಸರ್ವೇಷನ್ ಇದೆ ಗ್ರಾಮೀಣ ಒಕ್ಕಲಿಗರಾದರೆ. ಈಗ ಗ್ರಾಮೀಣ ಒಕ್ಕಲಿಗರಲ್ಲದೇ ಇರುವಂಥವರು, ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ EWS ರಿಸರ್ವೇಷನ್ ಇದೆ. ಇದರ ಕೊರತೆ ಕೂಡ ಇತ್ತು. ಈ ರಿಸರ್ವೇಷನ್ ಇದೆ ಅನ್ನೋ ಕೊರತೆಯ ವಿಷಯದ ಅರಿವೇ ಇರಲಿಲ್ಲ. ಆ್ಯಕ್ಚುಲಿ EWS ರಿಸರ್ವೇಷನ್ ಬಂದು 2 ವರ್ಷ ಆದಮೇಲೆ ಸರ್ಕಾರ ಕ್ಲಾರಿಫಿಕೇಷನ್ ಕೊಡ್ತು, OBC ಯಾರ್ಯಾರಿಗೆ ಬರೋದಿಲ್ವೋ ಅವರು ಆರ್ಥಿಕವಾಗಿ ಹಿಂದುಳಿದಿದ್ದರೆ ಅವ್ರಿಗೆ EWS ರಿಸರ್ವೇಷನ್ ಅಪ್ಲೈ ಆಗತ್ತಂತ ಇಟ್ಸ್ ಅ ಕ್ಲಾರಿಫಿಕೇಷನ್ ಅಷ್ಟೇ ಇದು. ಸೊ 2 ವರ್ಷ EWS ರಿಸರ್ವೇಷನಿಂದನೂ ವಂಚಿತರಾಗಿದ್ದೀವಿ. ಸೊ ಈ ಮಾಹಿತಿ ಬೇಸಿಕಲಿ ಇಂಟ್ರ್ಯಾಕ್ಷನ್ ಬೇಕು. ಈ ವೇದಿಕೆಗಳೆಲ್ಲ ಯಾಕೆ ಬೇಕು ಅಂದರೆ ಕಂಟಿನ್ಯೂಸ್ ಇಂಟ್ರ್ಯಾಕ್ಷನ್ ನಡೀತಾ ಇರಬೇಕು. ಜನಗಳಲ್ಲಿ ಮಾಹಿತಿ ಕೊರತೆಯಿಂದ ಅವಕಾಶ ವಂಚಿತರಾಗಬಾರ್ದು. ಈಗ ಮಾಹಿತಿ ಕೊರತೆಯಿಂದನೇ ಸಾಕಷ್ಟು ಅವಕಾಶ ವಂಚನೆ ಆಗ್ತಾ ಇದೆ. ಸುಮ್ಮನೆ ಇದು ರಿಸರ್ವೇಷನ್ ವಿಷಯವಾಗಿ ಬಂದಾಗ ತಿರ್ಗಿ ರಾಜ್ಯ ಸರ್ಕಾರಕ್ಕೆ ಬರ್ತೀನಿ. ಈಗ ನಾನು ಹೇಳ್ದಂಗೆ ಹಿಂದೆ ಒಂದು ಹಳ್ಳಿಯಿಂದ ಮಿನಿಮಮ್ ಒಂದು 15-20 ಜನರಾದರೂ ನೌಕರಿಯಲ್ಲಿ ಇರ್ತಿದ್ರು. ಇವತ್ತು ನೋಡಿದ್ರೆ ಕಳೆದ 15 ವರ್ಷಗಳಿಂದನೂ ಒಬ್ಬರು ಸೇರಿಲ್ಲ ಪ್ರತಿಯೊಂದು ಹಳ್ಳಿನಲ್ಲೂ. ಏನಾಗಿದೆ? ಸೊ ಕೆಲವರು ಮೀಸಲಾತಿಯ ಕೊರತೆ ಅಂತ ಹೇಳ್ತಾರೆ. ಬಟ್ ನನ್ನ ಅನುಭವದಲ್ಲಿ ನಾನು ನೋಡಿರೋದು, ಅದೇನಾರು ಆಗಿರಲಿ, ಹೆಚ್ಚಿನ ನಮ್ಮ ಜನಾಂಗದವರು ಸರ್ಕಾರಿ ಹುದ್ದೆಗಳಿಗೆ ಬಂದಿರೋದು ಕೇವಲ ಮೀಸಲಾತಿಯಿಂದ ಅಷ್ಟೇ ಅಲ್ಲ, ಜನರಲ್ ಮೆರಿಟಲ್ಲಿ ಬೆನಿಫಿಟ್ ತೊಗೊಂಡಿರ್ತಾ ಇರೋರು ನಮ್ಮವರೇ. ಈಕ್ವಲಾಗಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ಬರ್ತಾ 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 ಜನರಲ್ ಮೆರಿಟ್ ಕೋಟಾ ಕಮ್ಮಿ ಆಗ್ತಾ ಇದೆ. ಮೀಸಲಾತಿ ಕೊಟ್ಟಿದ್ದು ಕೆಲವು ಜನಾಂಗಗಳನ್ನ ಎತ್ತೋದಕ್ಕೆ ಅಂತ 75 ವರ್ಷ ಆಯಿತು. ಈಗ ಬರ್ತಾ ಬರ್ತಾ ಮೀಸಲಾತಿ ಜಾಸ್ತಿ ಆಗ್ತಾಯಿದೆ, ಜನರಲ್ ಮೆರಿಟ್ ಕೋಟಾ ಕಮ್ಮಿ ಆಗ್ತಾಯಿದೆ. ಅಲ್ಲಿನೂ ಕೂಡ ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಅವಕಾಶಗಳಲ್ಲಿ ಬರುತ್ತಾ ನಮಗೆ ಅವಕಾಶಗಳು ಕಡಿಮೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸುಮ್ಮನೆ ನಾನು ಅಂದ್ಕೊಂಡಂಗೆ ಹಿಂದೆ ಉಳುವವನಿಗೆ ಭೂಮಿ ಅಂತ ಬಂದು ಸಾಕಷ್ಟು ಜನ ದಕ್ಷಿಣ ಕನ್ನಡದಲ್ಲಿ ಬಂಟರು ಮತ್ತು ಬ್ರಾಹ್ಮಣರು ಜಮೀನನ್ನು ಕಳ್ಕೊಂಡ ಮೇಲೆ ಅವರು ಹಾಳಾಗಲಿಲ್ಲ. ಒಂದು ಅವಕಾಶ ಮುಚ್ಚಿದ್ರೆ ಮತ್ತೊಂದು ಅವಕಾಶವನ್ನು ಹುಡುಕಿಕೊಂಡು ಹೊರಟರು. ಸಾಕಷ್ಟು ಜನ ಇವತ್ತು ಬಂಟರೇ ಆಗಲಿ ಅಥವಾ ದಕ್ಷಿಣ ಕನ್ನಡದ ಬ್ರಾಹ್ಮಣರೇ ಆಗಲಿ ಸಾಕಷ್ಟು ಜನ ಜಮೀನು ಕಳ್ಕೊಂಡವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಉನ್ನತವಾದ ಸಾಧನೆಯನ್ನು ಮಾಡಿ ಇವತ್ತು ಆರ್ಥಿಕವಾಗಿ ಮತ್ತು ಸಮಾಜದಲ್ಲಿ ಸಾಕಷ್ಟು ಮುಂದಿದ್ದಾರೆ. ಸೊ ಇದು ಎಕ್ಸಾಂಪಲ್ಲು. ಯಾವಾಗಲೂ ಚೇಂಜಸ್ ಆಗ್ತಾನೆ ಇರುತ್ತೆ, ಯಾವುದೂ ಕೂಡ ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ನಾವು ಹೊಸ ಹೊಸ ಕ್ಷೇತ್ರಗಳಿಗೆ ಹೋಗ್ತಾ ಇರಬೇಕಾಗತ್ತೆ, ಹೊಸ ಹೊಸ ಅವಕಾಶಗಳನ್ನ ಹುಡ್ಕೋಬೇಕಾಗತ್ತೆ. ಒಂದು ಬಾಗಿಲು ಮುಚ್ಚಿದ್ರೆ ಅದು ಇನ್ನೊಂದು ಅವಕಾಶವನ್ನು ತೆಗೆಯುತ್ತೆ. ಸೊ ಈಗ ನಾವು ಕಂಡಂತೆ ಈ ಉದ್ಯಮ ಎಲ್ಲರಿಗೂ ಸೇರಿದ್ದು. ಸೊ ಯಾರು ಬೇಕಾದ್ರೂ ಉದ್ಯಮಕ್ಕೆ ಇಳಿಯಬಹುದು. ಅದನ್ನು ಇಳಿಯಬೇಕು ಅಂದರೆ ಅದಕ್ಕೆ ಹಲವಾರು ಪೂರಕಗಳ ಅವಶ್ಯಕತೆ ಇದೆ. ಒನ್ ಹ್ಯಾಸ್ ಟು ಬಿ ಪ್ರೊಫೆಷನಲ್, ಹೈಲಿ ಪ್ರೊಫೆಷನಲ್. ಸುಮ್ಮನೆ ಉದ್ಯಮವನ್ನು ಬಂಡವಾಳ ಹಾಕಿದ್ರೆ ಉದ್ಯಮ ಮಾಡೋದಕ್ಕಾಗಲ್ಲ. ಉದ್ಯಮ ಮಾಡೋದಕ್ಕೆ ಜ್ಞಾನದ ಅವಶ್ಯಕತೆ ಇರುತ್ತೆ, ಮಾಹಿತಿಯ ಅವಶ್ಯಕತೆ ಇರುತ್ತೆ, ನೆಟ್ವರ್ಕ್ ಅವಶ್ಯಕತೆ ಇರುತ್ತೆ, ಒಂದು ಆ್ಯಟಿಟ್ಯೂಡ್ನ ಅವಶ್ಯಕತೆ ಇರುತ್ತೆ. ಸೊ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಒಬ್ಬ ಉದ್ಯಮಿ ಆಗಬೇಕು ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆತನಿಗೆ ಅರಿವಿನ ಅವಶ್ಯಕತೆ ಇರುತ್ತೆ ಮತ್ತು ಪ್ರಯತ್ನಶೀಲನಾಗೂ ಇರಬೇಕು. ಈಗ ಮುಂದೆ ಜನಾಂಗಕ್ಕೆ ತೆರ್ಕೊಂಡಿರೋದು ಅಂದರೆ ಈ ಉದ್ಯಮ, ಈ ಎಲ್ಲ ಪರಿಸ್ಥಿತಿಯ ಮಧ್ಯೆ. ಸೊ ಹಾಗಾಗಿ ಈಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಹೇಗೆ ಉಳುವವನೇ ಭೂಮಿ ಕಳ್ಕೊಂಡಂಥ ಬ್ರಾಹ್ಮಣರೇ ಆಗಲಿ ಬಂಟರೇ ಆಗಲಿ ಹೇಗೆ ಅವರು ಹೊಸ ಅವಕಾಶಗಳನ್ನ ಹುಡುಕೊಂಡು ಉನ್ನತಿಯನ್ನು ಸಾಧಿಸಿದ್ದಾರೆ ಅಂತ. ಸೊ ಹಾಗೆ ನಮ್ಮ ಜನಾಂಗದಲ್ಲೂ ಕೂಡ ಯಾವುದಾದ್ರು ಕೆಲವು ಅವಕಾಶಗಳೀಗ ಕುಂಠಿತವಾಗ್ತಾ ಇದೆ. ಸೊ ಈಗ ನಾವು ಪ್ರಪಂಚದಲ್ಲಿ ಈಗ ಶ್ರೀಕಂಠಿಯವರು ಹೇಳಿದಾಗೆ ಅಥವಾ ಲಾಟ್ ಆಫ್ ಎಕನಾಮಿಕ್ ಸರ್ವೇಸ್ನಲ್ಲಿ ಹೇಳಿದಾಗೆ ಒಕ್ಕಲುತನ ಏನಿದ್ರು ಸಸ್ಟೆನೆನ್ಸ್ ಎಕಾನಮಿ. ಈಗ ಏನಾದ್ರು ವ್ಯವಸಾಯ ಮಾಡಿ ಬೆಳಿತೀವಿ ಅಂದರೆ ಇವತ್ತಿನ ಎಕಾನಮಿ ಹೇಗೆ ನೋಡ್ತಾ ಇದೆ ಅದನ್ನು ನಾವು ರೈಡ್ ಮಾಡೋ ಅವಶ್ಯಕತೆ ಇದೆ. ನಾವು ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ, ಅದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸರ್ವೀಸಸ್ ಇರ್ಬೋದು, ಅಥವಾ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಕ್ಟರ್ ಬರ್ತಾ ಇದೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಸಾಕಷ್ಟು ಮಾಹಿತಿಯನ್ನು ಗಳಿಸಿ ಅದನ್ನು ರೈಡ್ ಮಾಡೋ ಅವಶ್ಯಕತೆ ಇದೆ. ಇಷ್ಟನ್ನು ಹೇಳಿ ಸಮಯದ ಅಭಾವದಿಂದ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು ಸರ್. ಹಾಗೆ ಮುಂದೆ
ನಿವೃತ್ತ IAS ಅಧಿಕಾರಿಗಳಂತ ಶ್ರೀ ಶಂಕರಲಿಂಗೇಗೌಡರು ಅನಿವಾರ್ಯ ಕಾರಣ ಅಂತ ಹೇಳಬೇಕಾದ್ರಿಂದ ಇದೀಗ ಅವ್ರನ್ನ ಬರ್ಮಾಡ್ತಾ ಇದ್ದೀನಿ. ಪ್ರತಿ ಪ್ಯಾನಲಿಸ್ಟ್ಗೂ ಕೂಡ 5 ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ. ಈಗ ತಮ್ಮ ಮುಂದೆ ಶಂಕರಲಿಂಗೇಗೌಡರು. 5 ನಿಮಿಷ. ಸ್ನೇಹಿತರೆ, ಅಧ್ಯಕ್ಷರೇ, ಮೊದಲೇ ಅವರು ತಿಳಿಸಿದ್ದಾರೆ 5 ನಿಮಿಷ ಮಾತ್ರ ಅಂತ. ನಾನು 5 ನಿಮಿಷಕ್ಕೆ ಸರಿಯಾಗಿ ನನ್ನ ಭಾಷಣವನ್ನು ನಿಲ್ಲಿಸ್ತೇನೆ. ಭಾಳ ಒಳ್ಳೆಯ ವಿಷಯವನ್ನು ಆಯ್ಕೆ ಮಾಡಿದ್ದಾರೆ. ನಾನು ಬೇಕಾದಷ್ಟು ಈ ಥರದ್ದು ಸಮ್ಮೇಳನಗಳನ್ನು ಭಾಗವಹಿಸಿದ್ದೇನೆ. ಬ್ಯೂರೋಕ್ರಸಿಯನ್ನು ಇಂಪಾರ್ಟೆಂಟ್ ಅಂತ ಗುರುತಿಸಿ ಮಾಡಿರುವಂಥ ಮೊದಲನೇ ಸಮ್ಮೇಳನ ಜಯರಾಮ್. ಸೊ ಐ ಕಾಂಪ್ಲಿಮೆಂಟ್ ಯು. ನಾವೆಲ್ಲ ಪಾರ್ಟ್ ಆಫ್ ದಿ ಬ್ಯೂರೋಕ್ರಸಿ, ಅದರಿಂದ ನಮ್ಮನ್ನು ನಾವು ಹೊಗಳ್ಕೊಳ್ಳೋದು ಅನ್ನೋ ಪ್ರಶ್ನೆ ಅಲ್ಲ. ಯು cannot run the administration, you cannot rule this country without bureaucracy. That's a primary statement I would like to make. ಸರ್ದಾರ್ ಪಟೇಲ್ ಅವರು ಮೊದಲು ಹೇಳ್ತಾರೆ, ದಿ ಐರನ್ ಫ್ರೇಮ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅವರು. ಬ್ಯೂರೋಕ್ರಸಿ ಈಸ್ ದಿ ಐರನ್ ಫ್ರೇಮ್ ಆಫ್ ಇಂಡಿಯಾ. ಇಂಡಿಯಾ ದೇಶ ಏನಾದರೂ ಒಟ್ಟಿಗೆ ಇದ್ದಿದ್ರೆ ಅದು ಬ್ಯೂರೋಕ್ರಸಿಯಿಂದ ಮಾತ್ರ ಅಂತ. ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಆಂಟ್ರಪ್ರನರ್ಸ್ ಏನಿದ್ದೀರಿ, ನಿಮಗೆ ಬ್ಯೂರೋಕ್ರಾಟ್ಸ್ ಅವರ ಜೊತೆಯಲ್ಲಿ ನೆಟ್ವರ್ಕಿಂಗ್ ಮಾಡುವಂಥ ಅಗತ್ಯ ಇದೆ ಅಂತ ಅನ್ನೋದನ್ನ ಗುರುತಿಸಿ ಈ ಒಂದು ಸೆಷನ್ ಏನು ಆರ್ಗನೈಸ್ ಮಾಡಿದ್ದಾರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ, ಯಾಕೆ ನಾವು ಈ ಬ್ಯೂರೋಕ್ರಾಟ್ಸನ್ನು ಯೂಸ್ ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ ಎರಡೇ ಮಾತಿನಲ್ಲಿ 2-3 ವಿಷಯಗಳನ್ನು ಮುಗಿಸ್ಬಿಡ್ತೇನೆ. ಮೊದಲನೇದಾಗಿ, ನಮ್ಮಲ್ಲಿ ಭಾಳಷ್ಟು ಜನ ಸೀನಿಯರ್ ಬ್ಯೂರೋಕ್ರಾಟ್ಸ್ ಬಂದೋಗಿದ್ದಾರೆ. ಅವ್ರನ್ನೆಲ್ಲ ನೆನೆಸ್ಕೊಳ್ಳೋ ಅಂಥ ಸಮಯ ಇದು. BL ಎಸ್ಟಾಬ್ಲಿಷ್ ಆಯಿತು ಈ ಊರಲ್ಲಿ, ನಿಮಗೆಲ್ಲ ಗೊತ್ತಿದೆ. BS ಹನುಮಾನ್ ಅಂತ ಒಬ್ಬರು ಭಾಳ ಸೀನಿಯರ್ IAS ಆಫೀಸರ್ ಇದ್ದರು. ಅವರ ರೋಲ್ ಎಷ್ಟು ಮುಖ್ಯ ಅಂತ ಹೇಳಿದ್ದಿದ್ರೆ BL ಎಸ್ಟಾಬ್ಲಿಷ್ಮೆಂಟಲ್ಲಿ, BL ಅಲ್ಲಿ ಏನಾದರೂ ನಮ್ಮವ್ರು ಈಗಲೂ ಎಂಪ್ಲಾಯ್ಮೆಂಟಲ್ಲಿ ಇದ್ದಾರೆ ಅಂತ ಹೇಳಿದರೆ ಇಟ್ಸ್ ಬಿಕಾಸ್ ಆಫ್ BS ಹನುಮಾನ್. ಹಿ ರಿಕ್ರೂಟೆಡ್ ಪೀಪಲ್ ಇನ್ ಲಾರ್ಜ್ ನಂಬರ್ ಅಂತ ಅವಕಾಶ ಇತ್ತು. ಸೊ ಆ ರೀತಿ IAS ಅಲ್ಲಿದ್ದವರು, IPS ಅಲ್ಲಿದ್ದರು, ಫಾರೆಸ್ಟಲ್ಲಿ ಬಾಲಯ್ಯನವರಿದ್ದರು, ಹಾರ್ಟಿಕಲ್ಚರಲ್ಲಿ ನಮ್ಮ ಮರಿಗೌಡರಿದ್ದರು. ಅವರೆಲ್ಲರೂ ಸಹ ಅವರ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಯಾವ್ಯಾವುದು ಸಂಬಂಧಪಟ್ಟ ಸೆಕ್ಟ್ರಲ್ಲಿ ಉದ್ಯಮಿಗಳಿದ್ರೋ ಅವ್ರನ್ನೆಲ್ಲ ಪ್ರೋತ್ಸಾಹಿಸಿದರು ಆ ಕಾಲದಲ್ಲೂ ಸಹ. ಈ ಕಾಲದಲ್ಲಿ ಯಾಕೆ ಬ್ಯೂರೋಕ್ರಾಟ್ಸನ್ನು ನೀವು ಸ್ವಲ್ಪ ಹತ್ತಿರ ಇಟ್ಕೋಬೇಕು ಅಂತ ಅನ್ನೋದು ಹೇಳ್ತೇನೆ. ನಮ್ಮ ರಾಜ್ಯದಲ್ಲಿ ನಾನು ಯಾರೂ ರಾಜಕಾರಣಿಗಳ ಬಗ್ಗೆ ಇದಾಗಿ ಕಡಿಮೆ ಮಾತಾಡ್ತೀನಿ ಅಂತ ಭಾವಿಸಬಾರ್ದು. ಯಾವುದೇ ಪಾಲಿಸಿ ಮಾಡಿದರೆ, ಯಾವುದೇ ಒಂದು ಹೊಸ ಇನಿಷಿಯೇಟಿವ್ ಬಂದರೆ ಬ್ಯೂರೋಕ್ರಾಟ್ಸಿಂದ ಮಾತ್ರ ಸಾಧ್ಯ. ನಿಮಗೆ ತಿಳಿದಿರಲಿ, ನನ್ನ ಅನುಭವ ಹೇಳ್ತೇನೆ. 2-3 ಇದರೊಳಗಡೆ ನನ್ನ ಅನುಭವ ಹೇಳ್ತೇನೆ. ಈಗ ಬೆಂಗಳೂರು IT ಕ್ಯಾಪಿಟಲ್ ಆಫ್ ಇಂಡಿಯಾ ಆ್ಯಂಡ್ ಇಟ್ ಡ್ರೈವ್ಸ್ ದಿ ಎಕಾನಮಿ ಇನ್ ಬ್ಯಾಂಗ್ಳೂರ್ ಅಂತ ನಿಮಗೆಲ್ಲ ಗೊತ್ತು. ಇಟ್ ವಾಸ್ ನಾಟ್ ಸೋ. ನಾನು CM ಸೆಕ್ರೆಟರಿ ಆಗಿದ್ದಾಗ SM ಕೃಷ್ಣ ಅವರು ಮತ್ತು ಕೆಲವರು ಅಧಿಕಾರಿಗಳು ಸೇರಿಸ್ಕೊಂಡು ಈ IT ಬಗ್ಗೆ ಏನಾದರೂ ಒಂದು ಸ್ವಲ್ಪ ಇನಿಷಿಯೇಟಿವ್ ತೊಗೊಳಕ್ಕೆ ಏನಾದರೂ ಮಾಡಿ ಅಂತ ಹೇಳಿದರು. ಅಷ್ಟೇ ಅವ್ರು ಹೇಳಿದರು. ಸೊ ನಾವೆಲ್ಲ ಕೂತ್ಕೊಂಡು ಒಂದು IT ಪಾಲಿಸಿ ಮಾಡಿದ್ರಿ. ಇಟ್ ವಾಸ್ ಕಾಲ್ಡ್ ನ್ಯೂ IT ಪಾಲಿಸಿ. IT ಎಂಪ್ಲಾಯ್ಮೆಂಟ್ ಅಥವಾ ITಗೆ ಬರೋರನ್ನ ಹೇಗೆ ಎಂಕರೇಜ್ ಮಾಡೋದು ಅಂತ ಅಷ್ಟೇ. ಈಗ ಸುಮಾರು 20 ಲಕ್ಷ ನಮ್ಮ ಮಕ್ಕಳೆಲ್ಲ ಎಂಪ್ಲಾಯ್ಮೆಂಟಲ್ಲಿದ್ದಾರೆ. ಆ್ಯಂಡ್ ಬಿಲಿಯನ್ಸ್ ಆಫ್ ಡಾಲರ್ಸ್ IT ಎಕ್ಸ್ಪೋರ್ಟ್ ಆಗುತ್ತೆ. ಅದನ್ನು ನಂಬಿಕೊಂಡು ಸಾವಿರಾರು ಜನ ಟ್ಯಾಕ್ಸಿಗಳನ್ನ ನಡೆಸ್ತಾರೆ. ಇಸ್ತ್ರಿ ಮಾಡೋರಿಗೂ ಸಹ ಕೆಲಸ ಸಿಕ್ಕಿದೆ, ತರಕಾರಿ ಮಾರೋರಿಗೆ ಕೆಲಸ ಸಿಕ್ಕಿದೆ, ಹಾಲು ಸಪ್ಲೈ ಮಾಡೋರಿಗೆ ಕೆಲಸ ಸಿಕ್ಕಿದೆ. ಅಂದರೆ ರಿಪಲ್ ಇಫೆಕ್ಟ್ ಅಂತ ಏನು ಕರಿತೇವೆ, ಒಂದು ಸರಿಯಾದಂಥ ಪಾಲಿಸಿ ಮಾಡಿದ್ದಿದ್ರೆ ಯು ಕ್ಯಾನ್ ಕ್ರಿಯೇಟ್ ಹ್ಯೂಜ್ ನಂಬರ್ ಆಫ್ ಇಂಡಸ್ಟ್ರೀಸ್. ಸೊ ದಟ್ ವಾಸ್ ಒನ್ ಆಫ್ ಮೈ ಎಕ್ಸ್ಪೀರಿಯನ್ಸ್. ಇನ್ನು ಆ್ಯಕ್ಚುಯಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂತ ಹೇಳಿದರೆ, ವೇರ್ ಐ ವಾಸ್ ಇನ್ವಾಲ್ವ್ಡ್, ಜಯರಾಮ್ ವಾಸ್ ವಿತ್ ಮೀ. ನಾನು KIADB CEO ಆಗಿದ್ದೆ. ಆ ಸಮಯದಲ್ಲಿ ಈ ಮೋಹನ್ ದಾಸ್ ಪೈ ನಾರಾಯಣ ಮೂರ್ತಿ ಕಡೆಯಿಂದ ಬಂದಿದ್ದರು. ನಮಗೆ ಸ್ವಲ್ಪ ಜಮೀನು ಬೇಕು, ಮೈಸೂರಲ್ಲಿ IT ಕ್ಯಾಂಪ್ ಮಾಡ್ತೀವಿ ಅಂತ. ಎಷ್ಟು ಬೇಕು ಅಂತ ಕೇಳಿದ್ವಿ. ಒಂದು 50 ಎಕರೆ ಕೊಡಿ ಸಾಕು ಅಂತ ಶುರು ಮಾಡಿದರು. ಬೇಡ್ರಿ, ದೊಡ್ಡದು ತೊಗೊಳ್ರಿ, ನೀವಿನ್ನೂ ಬೆಳಿಬೋದು ಅಂತ ನಾವು ಇದು ಮಾಡಿದ್ವಿ. ಆಗೋದಿಲ್ಲ ಸರ್, ಕನ್ಸೆಷನ್ ಕೊಡ್ತೀವಿ ತೊಗೊಳ್ರಪ್ಪ ಅಂತ ಹೇಳಿದ್ವಿ. ನಾವು ದೇ ಹ್ಯಾವ್ ಕ್ರಿಯೇಟೆಡ್ ಎ ಹ್ಯೂಜ್ ಕ್ಯಾಂಪಸ್. ವಿ ಗೇವ್ ದೆಮ್ ಸಮ್ 200 acres ಆಫ್ ಲ್ಯಾಂಡ್. ಒಂದು 10,000 ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. ಯಾರು ಪೊಲಿಟಿಷಿಯನ್ಸ್ ನಮಗೆ ಮಾಡಬೇಡಿ ಅಂತ ಹೇಳಲಿಲ್ಲ. ದಿಸ್ ಈಸ್ ಮೈ ಅಡ್ವೈಸ್ ಟು ಅವರ್ ಯಂಗ್ ಬ್ಯೂರೋಕ್ರಾಟ್ಸ್.
ಟೇಕ್ ದಿ ಇನಿಷಿಯೇಟಿವ್, ನೋಬಡಿ ವಿಲ್ ಸ್ಟಾಪ್ ಯು. ಇನಿಷಿಯೇಟಿವ್ ತಗೊಳ್ಳಿ, ಯಾರೂ ನಿಮ್ಮನ್ನು ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ. ಮೊದಲನೇದಾಗಿ ನಿಲ್ಲಿಸಬೇಕು ಅಂತ ಅನ್ನೋ ನಾಲೆಡ್ಜೇ ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ರೈಟ್? ಡು ಯು ಗೆಟ್ ಮೈ ಪಾಯಿಂಟ್? ಇಫ್ ಯು ಟೇಕ್ ದಿ ಇನಿಷಿಯೇಟಿವ್, ಮೆನಿ ಡು ನಾಟ್ ನೋ ಹೌ ಟು ಸ್ಟಾಪ್ ಇಟ್. ಸೊ ಟೇಕ್ ದಿ ಇನಿಷಿಯೇಟಿವ್ ಆ್ಯಂಡ್ ಡ್ರೈವ್. ಡ್ರೈವ್ ಇದ್ದಿದ್ರೆ ನೀವೇನು ಈ ಯಂಗ್ ಆಂಟ್ರಪ್ರನರ್ಸ್ ಏನು ಬಂದಿದ್ದೀರಲ್ಲ, ನಿಮ್ಮನ್ನೆಲ್ಲರಿಗೂ ಸಹ ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗುವಂಥ ಲೀಡರ್ಶಿಪ್ಪನ್ನು ಇವು ಬ್ಯೂರೋಕ್ರಾಟ್ಸು ಮಾಡ್ಬೋದು. ನಾನು ಅದಕ್ಕೆ ಹೇಳ್ತೇನೆ, ಯೂಸ್ ದಿ ಬ್ಯೂರೋಕ್ರಾಟ್ಸ್ ಆ್ಯಸ್ ದಿ ಲೀಡರ್ಸ್ ಫಾರ್ ಯುವರ್ ಡೆವಲಪ್ಮೆಂಟ್, ಕೀ ಡ್ರೈವರ್ಸ್ ಆಫ್ ಯುವರ್ ಡೆವಲಪ್ಮೆಂಟ್. ಬ್ಯೂರೋಕ್ರಸಿ ಜೊತೆ ಇಂಟ್ರ್ಯಾಕ್ಟ್ ಮಾಡಿ. ಇನ್ನೊಂದು ಎಕ್ಸಾಂಪಲ್ ಹೇಳಿ ಕ್ಲೋಸ್ ಮಾಡ್ತೇನೆ. ಯಾವ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಸಹ ಆಸ್ಪತ್ರೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಹಾಸ್ಪಿಟಲ್ಸ್ ವರ್ ನಾಟ್ ಅಲೌಡ್ ಎನಿವೇರ್ ಇನ್ ದಿಸ್ ಸ್ಟೇಟ್. ದೇವಿ ಶೆಟ್ಟಿ ಕೇಮ್ ಟು ಮಿ ಆ್ಯಂಡ್ ಸೆಡ್, ನಾನೊಂದು ಆಸ್ಪತ್ರೆ ಮಾಡಬೇಕು ಅಂತಿದ್ದೀನಿ, ನನಗೆ ಸ್ವಲ್ಪ ಜಾಗ ಅನುಮತಿ ಕೊಡ್ತೀರಾ ಅಂತ ಹೇಳಿದರು. ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ. ಐ ಸೆಡ್ ಆಲ್ ರೈಟ್, ವಿ ವಿಲ್ ಗಿವ್ ಯು ದಿ ಪರ್ಮಿಷನ್, ಯು ಸ್ಟಾರ್ಟ್ ದಿ ಹಾಸ್ಪಿಟಲ್ ಅಂತ ಹೇಳಿದ್ವಿ. ಬಟ್ ವಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಯು ವುಡ್ ಗ್ರೋ ಇನ್ ಟು ಸಚ್ ಎ ಹ್ಯೂಜ್ ಆಂಟ್ರಪ್ರನರ್. ಈಗ ನೋಡಿ, ನಾರಾಯಣ ಹೃದಯಾಲಯ, ನಾರಾಯಣ ದಿಸ್, ನಾರಾಯಣ ದಟ್. ಇಟ್ಸ್ ಓನ್ಲಿ ಅ ಸ್ಪಾರ್ಕ್ ದಟ್ ಈಸ್ ನೀಡೆಡ್ ಟು ಡೆವಲಪ್ ಯು. ಕೋಟಿಂಗ್ ದೀಸ್ ಎಕ್ಸಾಂಪಲ್ ಐ ಆಮ್ ಸೇಯಿಂಗ್, ನಮ್ಮ ಬ್ಯೂರೋಕ್ರಾಟ್ಸ್ ಏನು ಬಂದಿದ್ದಾರೆ ಇವತ್ತು, ಅವರು ಪೊಲೀಸಲ್ಲಿರಲಿ, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿರಲಿ, ಫಾರೆಸ್ಟಲ್ಲಿರಲಿ, ನೀವು ಇನಿಷಿಯೇಟಿವ್ ತಗೊಂಡು ಇವರನ್ನೆಲ್ಲ ಕೈ ಹಿಡಿದು ನಡೆಸುವಂಥ ಇನಿಷಿಯೇಟಿವ್ ನೀವು ತೆಕ್ಕೊಳ್ಳಿ. ಯಾಕಂದರೆ ಈ ಉದ್ಯಮಿಗಳಾಗಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥ ನಮ್ಮ ಹುಡುಗರೇನಿದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ, ದೇ ನೀಡ್ ಲಾಟ್ ಆಫ್ ಗೈಡೆನ್ಸ್. ಅವ್ರಿಗೆ ಗೈಡೆನ್ಸ್ ಬೇಕು. ಯಾವ ರೀತಿ ಗೈಡೆನ್ಸ್ ಬೇಕಂತ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವರನ್ನೆಲ್ಲ ನೀವು ನಮ್ಮ ಹತ್ರ ಬಂದಾಗ ಅವ್ರಿಗೆ ಸ್ವಲ್ಪ ಗೈಡ್ ಮಾಡಬೇಕು. ಬಿ ಡಿ ಎನಲ್ಲಿ ಐ ವಾಸ್ ಕಮಿಷನರ್ ಆಫ್ ಬಿ ಡಿ ಎ. ಆವಾಗ ಸಿ ಎ ಸೈಟ್ಸನ್ನು ನೋಟಿಫೈ ಮಾಡಿದ್ವಿ. ತುಂಬ ಜನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅರ್ಜಿ ಹಾಕ್ಕೊಂಡಿದ್ದಿದ್ರು. ಭಾಳಷ್ಟು ಜನಗಳನ್ನು ನೋಡಿದೆ, ಇವರೆಲ್ಲ ಏನೇನು ಮಾಡ್ತಿದ್ದಾರೆ ಅಂತ ನೋಡಿದೆ. ಒಳ್ಳೆ ಉದ್ದೇಶದಿಂದ ಬಂದಿರುವಂಥವ್ರೆಲ್ಲರಿಗೂ ಸಹ ಸಿ ಎ ಸೈಟನ್ನು ಕೊಟ್ವಿ. ಇವತ್ತು ಒಳ್ಳೆ ಕಾಲೇಜ್ಗಳು, ಸ್ಕೂಲ್ಸು, ಇವೆಲ್ಲ ನಮ್ಮವರು ಪ್ರಾರಂಭ ಮಾಡಿರುವಂಥ ಹಲವಾರು ಸಂಸ್ಥೆಗಳು ಅವುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಬೆಳೆದಿದ್ದಾರೆ. ನಮಗೆ ನ್ಯಾಯಯುತವಾಗಿ ಸಹಾಯ ಮಾಡುವಂಥ ಅವಕಾಶ ಇದ್ದಾಗ ಪ್ರೋಆಕ್ಟಿವ್ ಆಗಿ ಸಹಾಯ ಮಾಡಿ ಅಂತ ಮಾತನ್ನು ಹೇಳಿ, ಬ್ಯೂರೋಕ್ರಸಿಗೆ ಈ ಸೆಷನ್ನನ್ನು ಮಾಡಿದಂಥ ನಿಮ್ಮ ಪ್ರಯತ್ನ ಭಾಳ ಒಳ್ಳೆಯ ಪ್ರಯತ್ನ. ಅದಕ್ಕೆ ಕಾಂಪ್ಲಿಮೆಂಟ್ ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಶಂಕರಲಿಂಗೇಗೌಡರವ್ರಿಗೆ. ಇದೀಗ ಅವ್ರನ್ನ ಬೀಳ್ಕೊಡ್ತಾ ಒಂದು ಗೌರವವನ್ನು ಸಮರ್ಪಿಸಬೇಕಾಗಿ ನಾನು ನಮ್ಮ ಎಫ್ ಸಿ ಚೇರ್ಪರ್ಸನ್ ಆದ ಶ್ರೀಕಂಠಯ್ಯನವರು ಹಾಗೂ ಜಯರಾಮ್ ರಾಯ್ಪುರ್ ಅವರನ್ನು ವಿನಂತಿ ಮಾಡ್ಕೊತಾ ಇದ್ದೀನಿ. ಶ್ರೀಯುತ ಜಯರಾಮ್ ರಾಯ್ಪುರ್ ಅವರು ಚೀಫ್ ಮೆಂಟರ್ ಫಾರ್ ಫಸ್ಟ್ ಸರ್ಕಲ್ ಆ್ಯಂಡ್ ನಮ್ಮ ಈ ಒಂದು ಬ್ಯೂರೋಕ್ರಸಿ ಚೇರ್ಪರ್ಸನ್ ಆದಂತಹ ಶ್ರೀಕಂಠಯ್ಯನವರು ಇಬ್ಬರು ಸೇರಿ ಗೌರವ ಸಮರ್ಪಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟೋಣ. ರೌಂಡ್ ಆಫ್ ಅಪ್ಲಾಸ್. ಶ್ರೀ ಶಂಕರಲಿಂಗೇಗೌಡ IAS ರಿಟೈರ್ಡ್. ಧನ್ಯವಾದಗಳು. ಇದೀಗ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ಮತ್ತೋರ್ವ ಗೌರವಾನ್ವಿತ ಅತಿಥಿಗಳು. ಇವತ್ತಿನ ಕಾರ್ಯಕ್ರಮದ ಶ್ರೀ ಟಿ ತಿಮ್ಮೇಗೌಡ IAS ರಿಟೈರ್ಡ್, ನಿವೃತ್ತ IAS ಅಧಿಕಾರಿಗಳಂತ ಶ್ರೀ ತಿಮ್ಮೇಗೌಡರು ಈಗ ನಮ್ಮನ್ನು ಕುರಿತು ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ, ಸಭೆಯ ಮುಂದೆ ಇರ್ತಕ್ಕಂಥ ಬಾಂಧವರೇ, ಉದ್ಯಮಿ ಒಕ್ಕಲಿಗ ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಪ್ರಪ್ರಥಮವಾಗಿ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿರುವಂಥ ಜಯರಾಮ್ ರಾಯ್ಪುರ, ಶ್ರೀಕಂಠಯ್ಯ ಮತ್ತು ಎಲ್ಲ ತಂಡದವರಿಗೂ ನನ್ನ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ರಾಯ್ಪುರ ಅವ್ರಿಗೆ ಹೇಳ್ತಾ ಇದ್ದೆ, ಇಂಥ ಒಂದು ಪ್ರಯತ್ನ ನಿಜವಾಗಲೂ ಇದೊಂದು ಅಡ್ವೆಂಚರ್ ಥರ ಮಾಡಿದ್ದೀರಿ.
ಇದನ್ನು ಪ್ರತಿ ವರ್ಷ ನಡೆಸ್ಕೊಂಡು ಹೋಗಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಇದರ ಅವಶ್ಯಕತೆ ಇದೆ. ಯಾಕೆ ಅಂದರೆ ಮೊದಲನೇದಾಗಿ ನಮ್ಮ ಎಲ್ಲ ಉದ್ಯಮಿ, ವಿವಿಧ ವೃತ್ತಿಗಳಲ್ಲಿರ್ತಕ್ಕಂಥವರು, ಡಾಕ್ಟರ್ಸು, ಇಂಜಿನಿಯರ್ಸು ಅಥವಾ ಆಂಟ್ರಪ್ರಿನರ್ಸು, ಇಂಥವ್ರನ್ನೆಲ್ಲ ಒಟ್ಟುಗೂಡಿಸುವಂಥ ಅವಶ್ಯಕತೆ. ಮೊದಲನೇ ಪ್ರಯತ್ನ ನಮ್ಮ ಜಯರಾಮ್ ರಾಯಪುರ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ನಾವು ಒಕ್ಕಲಿಗರು ಕೃಷಿ ಆಧಾರಿತ ಉದ್ಯಮವನ್ನು ಮೊದಲಿನಿಂದ ಬೆಳೆಸ್ಕೊಂಡು ಬಂದಿದ್ದೀವಿ. ಆದರೆ ಕೃಷಿ ಇವತ್ತು ಉದ್ಯಮವಾಗಿ ಬೆಳೆದಿಲ್ಲ ಅದು. ಆದರೆ ಕೃಷಿಯಿಂದ ಹೊರಬರಬೇಕಾದ್ರೆ ನಾವು ಸಾಕಷ್ಟು ಕ್ಷೇತ್ರಗಳಿವೆ, ಆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನವನ್ನು ನಮ್ಮ ಒಕ್ಕಲಿಗರು ಮಾಡಬೇಕಾಗ್ತದೆ. ಮೊದಲನೇದಾಗಿ ನಾನು ಕಂಡಾಗೆ ನಾವೆಲ್ಲ ಸೀನಿಯರ್ IAS ಆಫೀಸರ್ಸ್ ಆಗಿ ಭಾಳಷ್ಟು ಅಧಿಕಾರಿಗಳನ್ನ ಗಮನಿಸಿದ್ದೀವಿ. ಆದರೆ ಪ್ರತಿಯೊಂದು ಇಲಾಖೆನಲ್ಲಿರುವಂಥ ನಮ್ಮ ಅಧಿಕಾರಿಗಳ ಲಿಸ್ಟ್ ಮಾಡ್ಕೋಬೇಕು. ಯಾಕೆಂದರೆ ಆ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯವಾದದ್ದು. ಈ ಅಧಿಕಾರಿಗಳನ್ನು ನಾವು ಆಗಾಗ್ಗೆ ಒಂದುಗೂಡಿಸುವಂಥ ಪ್ರಯತ್ನವನ್ನು ಸಹ ಮಾಡಬೇಕು. ಕಾರಣ ಏನು ಅಂದರೆ ಅವರು ಸಮಾಜಮುಖಿಯಾಗಿ ಸಮುದಾಯಕ್ಕೆ ಅವರ ಯಾವ ಒಂದು ಸಮುದಾಯದಿಂದ ಬಂದಿರ್ತೀವಿ ನಾವು, ಆ ಸಮುದಾಯಕ್ಕೆ ಅವರು ಸಹಾಯ ಮಾಡುವಂಥ ಅವಕಾಶ ಭಾಳ ಇದೆ. ನಾವೆಲ್ಲ ಸೀನಿಯರ್ ಆಫೀಸರ್ಸು ನಾವು ಕೆಲಸ ಮಾಡುವಾಗ ಕಾನೂನಿನ ಚೌಕಟ್ಟಿನಲ್ಲೇ ನಾವು ನಮ್ಮ ಸಮುದಾಯಕ್ಕೆ ಸಹಾಯ ಮಾಡುವಂಥ ಅವಕಾಶ ಇದೆ. ಅದನ್ನು ನಾವು ಬಳಸ್ಕೊಂಡು ಯಾವುದೇ ಕಳಂಕ ಇಲ್ಲದೆ ಸಮುದಾಯಕ್ಕೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಬೇಕು. ನಿಮ್ಗೊಂದು 2 ಉದಾಹರಣೆ ಹೇಳಬೇಕು ಅಂದರೆ 1992ರಲ್ಲಿ ಸಮಾನ ಮನಸ್ಕರನ್ನು ಒಗ್ಗೂಡಿಸಿ ನಮ್ಮ ಡಾಕ್ಟರ್ YK ಪುಟ್ಟಸ್ವಾಮಿಗೌಡರು, ಹಿಂದೆ KPSC ಚೇರ್ಮನ್ರಾಗಿದ್ದರು. ಅವರು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂದರೆ ಅವ್ರು ಹೇಳ್ಕೊಳ್ಳಲ್ಲ. ಆದರೆ ಆ KPSC ಇಂದ ಅವರು ಇದ್ದ ಕಾಲದಲ್ಲಿ ಸಹಾಯ ಪಡೆದವರು ಭಾಳಷ್ಟು ಜನ ಈಗಲೂ ಹೇಳ್ತಾರೆ ಪುಟ್ಟಸ್ವಾಮಿಗೌಡರಿಂದ ನಮಗೆ ಸಹಾಯ ಆಯಿತು ಅಂತ. ಅವರು ಒಂದು ಕೊರತೆಯನ್ನು ನಮ್ಮ ಗ್ರಾಮೀಣ ಹಿನ್ನೆಲೆಯ ಅಭ್ಯರ್ಥಿಗಳಲ್ಲಿ ಕಂಡಿಡಿದ್ರು. ಏನು ಅಂದರೆ ಏನು ಕಂಡಿಡಿದ್ರು ಅವರು ಏನು ಅಂತಂದರೆ, ನಮ್ಮ ಗ್ರಾಮೀಣ ಹಿನ್ನೆಲೆಯಿಂದ ಬಂದ ಅಭ್ಯರ್ಥಿಗಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಲು, ಸಂವಹನ ಕೌಶಲ್ಯ ಕಡಿಮೆ ಇದೆ. ಅವ್ರಿಗೇನಾದರೂ ಮಾಡಿ ಅದನ್ನು ಅಭಿವೃದ್ಧಿಪಡಿಸ್ಬೇಕು ಅಂತೇಳಿ ಅವರು ಒಂದು ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಂತ 92ರಲ್ಲಿ ಪ್ರಾರಂಭ ಮಾಡಿದ್ರು. 32 ವರ್ಷ ಆಯಿತು. ಈಗ ಅದ್ಭುತವಾಗಿ ಬೆಳೆದಿದೆ ಅದು. ನಾವು ಗ್ರಾಮೀಣ ಭಾಗದ ಅಭ್ಯರ್ಥಿಗಳ ಅಲ್ಲಿಗೆ ಹೋಗಬೇಕು ಅಂಥೇಳಿ ಮೈಸೂರು, ಹಾಸನ, ತುಮಕೂರು, ಚಿಕ್ಕಮಗಳೂರುಗಳಲ್ಲಿ ಶಾಖೆಗಳನ್ನು ಮಾಡಿ ನಮ್ಮದೇ ಆದ ಕಟ್ಟಡಗಳು, ಫೆಸಿಲಿಟೀಸ್ ಎಲ್ಲ ಡೆವಲಪ್ ಮಾಡಿ ಸಾವಿರಾರು ಅಭ್ಯರ್ಥಿಗಳಿಗೆ ನಾವು ಉದ್ಯೋಗವನ್ನು ಒದಗಿಸ್ಕೊಡುವಂಥ ಟ್ರೈನಿಂಗನ್ನು, ತರಬೇತಿಯನ್ನು ಕೊಟ್ಟಿದ್ದೀವಿ. ಸುಮಾರು 600ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈಗ ದೇಶಾದ್ಯಂತ IAS, IPS. ಹಿತೇಂದ್ರ ಅವರು ನಮ್ಮ ಪ್ರಾಡಕ್ಟು ಈಗ ADGP ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವರು ನಮ್ಮ ಕೃಷಿಕ್ ಸರ್ವೋದಯದಲ್ಲಿ ಮೊಟ್ಟ ಮೊದಲನೇ ಬ್ಯಾಚ್ನಲ್ಲಿ ಟ್ರೈನಿಂಗ್ ಆಗಿ ಇವತ್ತು ADGP ಲೆವೆಲ್ಗೆ ಬಂದಿದ್ದಾರೆ ಅವರು, ಹಿತೇಂದ್ರ ಅವರು IPS. ಹಾಗೆ ಸಾವಿರಾರು ಜನ ನಮ್ಮಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಮಂಡ್ಯದಲ್ಲೂ ಸಹ ನಾನು HD ಚೌಡಯ್ಯನವರು ಕೃಷಿಕ್ ಸರ್ವೋದಯ ಟ್ರಸ್ಟ್ ಅಂತ ಮಾಡಿ ಉತ್ತಮವಾದ ಕಟ್ಟಡ, ಫೆಸಿಲಿಟೀಸ್ ಎಲ್ಲ ಡೆವಲಪ್ ಮಾಡಿ, ಚೌಡಯ್ಯನವರು ಇತ್ತೀಚೆಗೆ ತೀರ್ಕೊಂಡ್ರು, ಈಗ ನಾನೇ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಡಾಕ್ಟರ್ ಮಾದಯ್ಯನವರು ಅದರಲ್ಲಿ ಟ್ರಸ್ಟಿಯಾಗಿದ್ದಾರೆ ಈಗಲೂ.
ಭಾಳ ಜನ IAS, IFS ಅಧಿಕಾರಿಗಳು ಟ್ರಸ್ಟಿಯಾಗಿದ್ದಾರೆ. ಆದರೆ ಒಂದು ಕೊರತೆಯನ್ನು ನಾನು ಗಮನಿಸಿದ್ದೀನಿ. ಏನು ಅಂತಂದರೆ, ನಮ್ಮ ಅಧಿಕಾರಿಗಳು ನಮ್ಮವ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಕೆಲಸ ಮಾಡಬೇಕು. ದುರಾದೃಷ್ಟ ಅಂದರೆ, ಮೊದಲಿನಿಂದ ಒಂದು ಗಾದೆ ಇದೆಯಲ್ಲ, ಅದು ಯಾವುದೇ ಪ್ರೊಫೆಷನಲ್ ಇದ್ರೂ ಕಾಲೆಳೆಯೋ ಬುದ್ಧಿ ಇರಬಾರ್ದು. ಅವನು ಮುಂದಕ್ಕೆ ಹೋಗ್ತಾನೆ ಅಂದರೆ, ಒಳ್ಳೆಯ ಹೆಸರು ತಗೋತಾನೆ ಅಂದರೆ ನಾವು ಎಂಕರೇಜ್ ಮಾಡಬೇಕು, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಆಮೇಲೆ ಅನೇಕ ಕ್ಷೇತ್ರಗಳಲ್ಲಿ ಸಿವಿಲ್ ಸರ್ವಿಸ್, ಈಗ KPSC ಇದೆ, KPSC ಮೆಂಬರು ನಮ್ಮಲ್ಲಿ ಬಂದಿದ್ದಾರೆ. 15-16 ಜನ KPSC ಮೆಂಬರ್ಸ್ ಇದ್ದಾರೆ. ಈಗ ಹಿಂದೆ ನಮ್ಮವರೇ ಅನೇಕರು ಅಧ್ಯಕ್ಷರಾದದ್ದು ಆಗಿದ್ದರು. ಈಗ ಆ ಮೆಂಬರ ಒಂದು ವ್ಯಾಪ್ತಿ ಭಾಳ ಕಡಿಮೆ ಇದೆ. ನಮ್ಮವ್ರು ಹೆಚ್ಚಿಗೆ KPSCನಲ್ಲಿ ಸೆಲೆಕ್ಟ್ ಆಗುವಂಥ ಅವಕಾಶ ಕಡಿಮೆ ಇದೆ. ಆದರೆ ಪ್ರಭುದೇವ್ ಅವರು ಆ ಕೆಲಸವನ್ನು ಮುತುವರ್ಜಿಯಿಂದ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಆದರೆ ಈಗ ನಿಮಗೆ ನೋಡಿದ್ರಿ, ಒಕ್ಕಲಿಗ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಸೃಷ್ಟಿಯಾಗಿದೆ. ಆ ಒಕ್ಕಲಿಗ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಲ್ಲಿ ಏನು ಕೆಲಸ ಆಗ್ತಾಯಿದೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಸ್ತೃತವಾದಂಥ ಚರ್ಚೆ ಮತ್ತು ಸಾಮಾಜಿಕ ಇದು ಅಗತ್ಯ. ಅದೃಷ್ಟವಶಾತ್ ನಮ್ಮ ಪೂಜ್ಯ ಸ್ವಾಮೀಜಿಗಳಾದ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರು ನಮ್ಮ ಕಮ್ಯುನಿಟಿನ ಒಟ್ಟುಗೂಡಿಸಿ ಒಂದು ಮುನ್ನೋಟವನ್ನು ಕೊಟ್ಟರು. ಈಗಿರುವಂಥ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ್ ಸ್ವಾಮೀಜಿಯವರು ಭಾಳ ಅದ್ಭುತವಾಗಿ ದಕ್ಷತೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಉದ್ಯಮಿ ಒಕ್ಕಲಿಗ ಮೇಳವನ್ನು ಅವರೇ ಉದ್ಘಾಟನೆ ಮಾಡಿದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ಆದರೆ ಒಕ್ಕಲಿಗರು ಉದ್ಯಮಿಯಾಗಿ ಬೆಳಿಬೇಕಾದ್ರೆ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆಗೆ ಉದ್ಯಮಿಗಳ ಒಂದು ತರಬೇತಿ ಕಾರ್ಯಕ್ರಮನೂ ಹೆಚ್ಚು ಆಗಬೇಕು. ಅದಕ್ಕೆ ನಾವೆಲ್ಲ ಒಟ್ಟುಗೂಡಿ, ನಾವು ಲಿಮಿಟೆಡ್ ಟೈಮ್ ಕೊಟ್ಟಿರೋದ್ರಿಂದ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿರುವ ಅವರು ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ವ್ಯಾಪಾರಸ್ಥರಾಗಲಿ, ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ, ನಾವೆಲ್ಲ ಒಂದು ನಮ್ಮವ್ರನ್ನ ನಮ್ಮ ಜೊತೆಯಲ್ಲಿ ಬೆಳೆಸ್ಕೊಂಡು ಹೋಗೋಣ ಅನ್ನೋ ಭಾವನೆಯಿಂದ ನಾವೆಲ್ಲ ಈಗ ನಾನು ನಮ್ಮ ಸಂಬಂಧಿಕರು ಅಂತ ಹೇಳ್ಕೊಳ್ಳಲ್ಲ, ಆದರೆ ಡಾಕ್ಟರ್ ವೆಂಕಟಪ್ಪ ಒಬ್ಬ ಡಾಕ್ಟ್ರಾಗಿ ಸರ್ಕಾರಿ ಹುದ್ದೆನಲ್ಲಿದ್ದು ಒಂದು ಉದ್ಯಮಿಯಾಗಿ ಬೆಳೆದಿದ್ದಾರೆ. ಇವತ್ತು ಕಣ್ವ ಡಯಾಗ್ನೋಸ್ಟಿಕ್ಸು 3 ಕಡೆ, ಈಗಾಗಲೇ ರಾಜಾಜಿನಗರದಲ್ಲಿ, ನಾಗರಬಾವಿನಲ್ಲಿ ಮತ್ತು ಈಗ ಕೋರಮಂಗಲದಲ್ಲಿ ಒಂದು ಮಾಡ್ತಾ ಇದ್ದಾರೆ. ಈ ರೀತಿ ನಾವು ಬೇರೆ ಬೇರೆ ಯಾವುದೇ ಪ್ರೊಫೆಷನಲ್ಲಿದ್ದರೂ ಉದ್ಯಮಿಯಾಗಿ ಬೆಳೀಲಿಕ್ಕೆ ಅವಕಾಶ ಇದೆ. ಯಾಕೆ ಬೆಳಿಬಾರ್ದು? ಅದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಡಬೇಕು. ಆ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀ ತಿಮ್ಮೇಗೌಡ ಅವರಿಗೆ. ಬಂಧುಗಳೇ, ಇದೀಗ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಪ್ರಕಾಶ್ GC, ಸೆಕ್ರೆಟರಿ, ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಹಾಗೆ ವೇದಿಕೆಗೆ ಇತ್ತೀಚೆಗಷ್ಟೇ ಸೇರಿಕೊಂಡಂತಹ BMTFನ SB ಆದಂಥ ಶೋಭಾರಾಣಿ IPS ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀಮತಿ ರಮ್ಯಾ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೋತಾ, ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಸೊ ಇದೀಗ ಶ್ರೀ ಡಾಕ್ಟರ್ ಪ್ರಕಾಶ್ GC ರವರು. ವೇದಿಕೆ ಮೇಲಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ಎಲ್ಲ ನಮ್ಮ ಜನಾಂಗದ ಉದ್ಯಮ ಮಿತ್ರರೇ, ಮೊದಲನೇದಾಗಿ ನಾನು ಇದಕ್ಕೆ ಭಾಳ ಇನಿಷಿಯೇಟಿವ್ ತೊಗೊಂಡು ಮಾಡಿದ ಜಯರಾಮ್ ಮತ್ತು ಶ್ರೀಕಂಠ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ ಹಲವಾರು ಜನ ಯುವಕ ಮಿತ್ರರು ಇದರಲ್ಲಿ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ನಾನು ಬಂದು ಸುಮ್ಮನೆ ಸ್ಪೆಕ್ಟೇಟರ್ ಆಗಿ ನೋಡ್ಕೊಂಡು ಹೋಗಿದ್ದೆ, ಯಾರಿಗೂ ಹೇಳಿದ್ದೇನೆ. ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದರು. ಇನ್ನೂ ಕೂಡ ನಾವು ಜನಗಳಿಗೆ ರೀಚ್ ಮಾಡಬೇಕು, ನಮ್ಮ ಜನಾಂಗಕ್ಕೆ. ಬಹುಶಃ ಅದಕ್ಕೆ ವಿಶೇಷವಾದ ಕಾರ್ಯಕ್ರಮ ಹಾಕ್ಕೋಬೇಕು ನಾವು. ನಾನು ಹೇಳೋದಂದರೆ ಉದ್ಯಮಿ ಮತ್ತು ಬ್ಯೂರೋಕ್ರಸಿ
ಮೊನ್ನೆ ನಾನೀಗ ಕಾರ್ಯದರ್ಶಿ ಆಗಿದ್ದೀನಿ ಇಲಾಖೆಯಲ್ಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆಹಾರ ಇಲಾಖೆಯಲ್ಲಿ. ಮೊನ್ನೆ ನಮ್ಮ ಒಕ್ಕಲಿಗರ ಸಂಘದ ಹೆಣ್ಣು ಮಕ್ಕಳು ಸುಮಾರು ಒಂದು 50 ಜನ ಬಂದಿದ್ದರು. ಬಂದು ಏನು ಹೇಳಿದರು ಅಂದರೆ, ಹಳ್ಳಿ ಕಡೆಯಿಂದ ಮತ್ತು ಸಿಟಿ ಕಡೆಯಿಂದ, ರಾಮನಗರ, ಚಿಕ್ಕಬಳ್ಳಾಪುರ ಎಲ್ಲ ಕಡೆಯಿಂದ ಬಂದಿದ್ದರು. ಸರ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ, ಅಂದರೆ ಏನೇನು ಯೋಜನೆಗಳಿದೆ, ಏನು ಮಾಡಬೇಕು, ಅಥವಾ ಲೋನ್ ಯಾವ ರೀತಿ ತೊಗೋಬೇಕು. ಕೊನೆಗೆ ನಾನೇನು ಮಾಡಿದೆ, ಈಗ ನೆಕ್ಸ್ಟ್ ವೀಕಲ್ಲಿ ಅವ್ರಿಗೆ ಒಂದು 500 ಜನಕ್ಕೆ ಒಂದು ಇನ್ಫಾರ್ಮೇಷನ್ ಡಿಸಿಮಿನೇಷನ್ ಅಂತ, ಅಂದರೆ ಇನ್ಫಾರ್ಮೇಷನ್ ಕೊಡೋಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ಅದೇನೆಂದರೆ, ಈ ತಾವು ನೋಡ್ಬೋದು ಸರ್ಕಾರದಲ್ಲಿ ಯಾವ ಇಲಾಖೆಗೆ ಹೋದರೂ ನಾವು ಬರೀ ಕೈಯಲ್ಲಿ ವಾಪಸ್ ಬರೋಂಗಿಲ್ಲ, ಅಷ್ಟು ಯೋಜನೆಗಳು ನಮ್ಮ ಹತ್ರ ಇದ್ದಾವೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇದು ನಮ್ಮಲ್ಲಿ, ನಮ್ಮ ಜನಾಂಗದಲ್ಲಿ ಇನ್ಫಾರ್ಮೇಷನ್ ಕೊರತೆಯಿಂದ ನಾವು ಸವಲತ್ತು ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇನ್ಫಾರ್ಮೇಷನ್ ಅಂದರೆ ಬರೀ ನಾವು ವಾಟ್ಸಪ್ ಗ್ರೂಪಲ್ಲಿರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚು ಮೌತ್ ಟು ಮೌತ್, ಒಬ್ಬರಿಂದ ಒಬ್ಬರಿಗೆ ಹರಡಬೇಕು. ಈಗ ತಾವು ಒಂದು ಅಬ್ಸರ್ವ್ ಮಾಡಿ, ಯಾವುದಾದ್ರೂ ಸರ್ಕಾರಿ ಯೋಜನೆಗಳನ್ನ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿರೋದು ಈ ಒಂದು ಕಮ್ಯುನಿಟಿ ಅಂದರೆ ನಮ್ಮ ಮುಸ್ಲಿಂ ಸಮುದಾಯದವರು. ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ವಿದ್ಯಾಭ್ಯಾಸ ಕಡಿಮೆ ಇದ್ದರೂ ಕೂಡ ಇವತ್ತು ಯಾವ ಆಸ್ಪತ್ರೆಗೆ ಹೋಗಿ ನಮ್ಮ ಯಶಸ್ವಿನಿ ಸ್ಕೀಮಲ್ಲಿ ಯಾವುದೇ ಸ್ಕೀಮ್ಗಳಿರಲಿ, ಹೈಯೆಸ್ಟ್ ಫಲಾನುಭವಿಗಳು ಅವರಿರ್ತಾರೆ. ಯಾಕೆ ಅಂದರೆ ಅವರಲ್ಲಿ ಇನ್ಫಾರ್ಮೇಷನ್ ಕೊಡೋ ಅಂಥ ಒಂದು ಪ್ರವೃತ್ತಿ ಇದೆ, ಒಬ್ರಿಗೊಬ್ಬರು ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇದೆ. ನಮ್ಮಲ್ಲಿ ಮೇಲ್ಮೇಲೆ ಹೋಗ್ತಾ ಹೋಗ್ತಾ ಕೆಳಗಡೆಯವ್ರನ್ನ ನಾವು ಮರ್ತೇ ಬಿಡ್ತೀವಿ, ಸಹಾಯನೂ ಮಾಡೋದಿಲ್ಲ ಅಥವಾ ಇನ್ಫಾರ್ಮೇಷನ್ನು ಕೊಡೋದಿಲ್ಲ. ಈ ನಮಗೆ ಇರೋಂಥ ಜ್ಞಾನನ ನಾವೇ ಇಟ್ಕೊಂಡ್ಬಿಟ್ರೆ ಅದು ಬೇರೆಯವ್ರಿಗೆ ಹೆಂಗೆ ಉಪಯೋಗನೇ ಆಗೋದಿಲ್ವಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಹಿರಿಯರಿಗೆ, ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಈಗ ಎಲ್ಲ ಬ್ಯೂರೋಕ್ರಸಿಗೆ ಉಮಾಶಂಕರ್ ಅವರಿದ್ದಾರೆ, ಅವರು ACS ಹೋಮ್ ಡಿಪಾರ್ಟ್ಮೆಂಟು ಅತ್ಯುನ್ನತ ಸ್ಥಾನದಾಗಿದ್ದಾರೆ, ನಾವು ಸೆಕ್ರೆಟರಿ ಇದ್ದೀವಿ. ನಾನು ಹೇಳೋದೇನೆಂದರೆ, ಉಮಾಶಂಕರ್ ಅವ್ರ ಹತ್ರ ಅದೇ ನಾನು ಮಾತಾಡ್ತಾ ಇದ್ದೆ, ಅಧಿಕಾರಿಗಳು ನಮ್ಮ ಜನಾಂಗದವ್ರು ಇರಲಿ, ಯಾರಾದರೂ ಇರಲಿ, ನಮಗೇನು ಬೇಕು ನಮ್ಮ ಒಕ್ಕಲಿಗ ಗ್ರೂಪ್ಗೆ, ಫಸ್ಟ್ ಸರ್ಕಲ್ಗೆ ನೀವೊಂದು ಆರ್ಗನೈಸ್ ಮಾಡಿ 200 ಜನ ಯಂಗ್ಸ್ಟರ್ಸ್ನ, ಅವ್ರಿಗೆ ಒಂದು ತರಬೇತಿನಕ್ಕಿಂತ ಹೆಚ್ಚಾಗಿ ನಾನು ತರಬೇತಿ ಇನ್ಫಾರ್ಮೇಷನ್ ಯಾಕೆ ಬೇಕು ಅಂದರೆ, ಈಗ ವರ್ಲ್ಡ್ ಹ್ಯಾಸ್ ರೀಚ್ಡ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ನಾವೇನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡಿದ್ರೆ, ನೀವು ಇನ್ನೊಂದು ಕಡೆ ಹೋದರೆ ಇಟ್ ಹ್ಯಾಸ್ ಗಾನ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಅದನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕು, ಹುಡುಗರಿಗೆ, ಮಕ್ಕಳಿಗೆ. ಈಗ ಗ್ರ್ಯಾಜುಯೇಷನ್ ಆಗಿ ಬಂದ ತಕ್ಷಣ ಅಥವಾ ಫೈನಲ್ ಇಯರ್, ಸೆಕೆಂಡ್ ಇಯರ್ ಓದಬೇಕಾದ್ರೇ ನಾವು ಅವ್ರಿಗೆ ಇಂಥದ್ದು ಮಾಡಿ, ಇಂಥ ಆಪರ್ಚುನಿಟಿ ಇದೆ ಅಂತ ಹೇಳಬೇಕು. ಎಷ್ಟೋ ಜನ ಇಲ್ಲಿ ಬಂದು ನೋಡಿದಾಗ ನಮಗೆ ಗೊತ್ತಿರೋಲ್ಲ ವಿಷಯಗಳು, ಅಷ್ಟೊಂದು ವಿಷಯಗಳಿರ್ತವೆ. ಮೊನ್ನೆ ಒಂದು ಇಲ್ಲಿ ಪಕ್ಕದಲ್ಲಿ ಒಂದು ಸಿರಿಧಾನ್ಯ ಮೇಳ ಅಂತ ಮಾಡಿದ್ವಿ ನಾವು ಸರ್ಕಾರದಿಂದ, ಅದ್ಭುತವಾಗಿತ್ತು. ಲಕ್ಷಾಂತರ ಜನ ಬಂದರು. ಇದು ಸಿರಿಧಾನ್ಯದಲ್ಲಿ ಎಷ್ಟೊಂದು ಮಹಿಳೆಯರು ಎಷ್ಟೊಂದು ಆ್ಯಕ್ಟಿವಿಟಿ ಮಾಡ್ತಾರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಹೇಳೋದೇನೆಂದರೆ, ಏನೇ ಎಕ್ಸಿಬಿಷನ್ ಆಗಲಿ ಅದು ನೋಡಬೇಕು, ಸರ್ಕಾರದ ಯೋಜನೆಗಳನ್ನ ತಿಳ್ಕೋಬೇಕು. ಹಿಂಗಾದ್ರೆ ಮಾತ್ರ ನಮ್ಮ ಯುವ ಜನಾಂಗಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ನೀವು ಈಗ ನಾವು ಹೇಳ್ತೀವಿ, ದೊಡ್ಡ ದೊಡ್ಡ ಉದ್ಯಮಿಗಳ ಹೆಸರು ಹೇಳ್ತಾ ಇರ್ತೀವಿ, ನೀವು ಒಂದಿನ ಹಂಗೆ ಆಗ್ತೀರಾ. ಬಟ್ ಅಂಟಿಲ್ ಯು ಆರ್ ಐಡೆಂಟಿಫೈಡ್ ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದ ಸೊಸೈಟಿ. ನಾವೆಲ್ಲ ಅನುಭವಿಸಿದ್ದೀವಿ. ನೀವು ಐಡೆಂಟಿಫಿಕೇಷನ್ ಆದರೆ ಮಾತ್ರ, ಇಫ್ ಯು ಗ್ರೋ, ಇಫ್ ಯು ಆರ್ ಐಡೆಂಟಿಫೈಡ್ ಉದ್ಯಮಿ, ಎಲ್ಲರೂ ಬರ್ತಾರೆ, ನನ್ನ ಫ್ರೆಂಡ್ ಅವನು, ನನಗೆ ಗೊತ್ತಿರೋನಪ್ಪ, ನಮ್ಮ ಮನೆ ಪಕ್ಕದವನು ಅಂತ. ಅದೇ ನಾವು ಫೇಲ್ಯೂರ್ ಆದರೆ ನೋಬಡಿ ವಿಲ್ ಲುಕ್ ಅಟ್ ಅಸ್. ಅದಕ್ಕೋಸ್ಕರ ತುಂಬ ಸ್ಟ್ರಗಲ್ ಮಾಡಿ ಐಡೆಂಟಿಫೈ ಆಗಿ ಪ್ರಯತ್ನ ಪಡಿ. ನಮ್ಮಿಂದ ಏನೇ ಸಹಕಾರ ಬೇಕಾದರೂ ಕೂಡ ನಾವಂತೂ ಮುಕ್ತವಾಗಿ ನಾವೆಲ್ಲ ಅಧಿಕಾರಿಗಳಿದ್ದೀವಿ. ಬಟ್ ಏನಂದರೆ, ಬರಬೇಕು, ಬಂದು ಕೇಳಬೇಕು. ಅಟ್ಲೀಸ್ಟು ನಾವು ಹೋಗೋಕ್ಕಲ್ಲ, ಒಂದು ಅಟ್ಲೀಸ್ಟ್ ಹಿಂಗೊಂದು ಪ್ಲಾಟ್ಫಾರ್ಮ್ ಕಲ್ಪಿಸ್ಕೊಟ್ರೆ ವಿ ಕ್ಯಾನ್ ಆಲ್ ಯುನೈಟ್ ಆ್ಯಂಡ್ ವಿ ಕ್ಯಾನ್ ವರ್ಕ್ ಟುಗೆದರ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಏಮ್ ಏನಂದರೆ, ನಮ್ಮ ಯುವ ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ಅವ್ರನ್ನ ವಿ ಹ್ಯಾವ್ ಟು ಮೇಕ್ ದೆಮ್ ಈಗ ಉದ್ಯಮಿಗಳಾಗಿ ಮಾಡಬೇಕು. ಇತ್ತೀಚೆಗೆ ಈಗ ಸರ್ಕಾರದಲ್ಲಿ ನಾವು ಜಾಸ್ತಿ ಹೊಡೆದಾಡೋದು ಬೇಕಾಗಿಲ್ಲ. ಯಾಕೆಂದರೆ ಸರ್ಕಾರದ ಎಂಪ್ಲಾಯ್ಮೆಂಟ್ ಈಸ್ ಓನ್ಲಿ 0.01% ಇಲ್ಲ. ಈಗ ಎಂಪ್ಲಾಯ್ಮೆಂಟ್ ಸರ್ಕಾರದ ಈಗ ಡಿಮಿನಿಷ್ ಆಗ್ತಾ ಇದೆ. ಈಗ ಪ್ರೈವೇಟ್ ಸೆಕ್ಟರ್ ಇಸ್ ಟೇಕಿಂಗ್ ಅಪ್. ಈಗ ಅದಕ್ಕೆ ನಾವು ಸಹಕಾರ ಮಾಡಿದರೆ ಅವರು ಭಾಳ ಚೆನ್ನಾಗಿ ಮುಂದುವರಿತಾರೆ, ಯಶಸ್ವಿ ಆಗ್ತಾರೆ ಅಂತ ಹೇಳ್ತಾ, ನಾವು ಅಧಿಕಾರಿಗಳು ಬ್ಯೂರೋಕ್ರಸಿಗೆ ಇವತ್ತು ಕರೆದು ತಾವು ಹೇಳಿದ್ದೀರಾ, ನಾವು ತಮ್ಮಿಂದ ಎಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ GC ಪ್ರಕಾಶ್ ಅವರಿಗೆ. ಇದೀಗ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ
ಶ್ರೀ ರಂಗಪ್ಪ IAS, ಡೈರೆಕ್ಟರ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಪೆನ್ಷನ್ಸ್. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರ್ತಕ್ಕಂತಹ ಗಣ್ಯರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ನಾನು ಕೂಡ ಈ ಒಂದು ಸರ್ವಿಸ್ ಬರೋಕ್ಕಿಂತ ಮೊದಲು ಉದ್ಯಮಿಯಾಗಿದ್ದೆ. ಅಂದರೆ ನಾನು ಬೇಸಿಕಲಿ ಚಾರ್ಟರ್ಡ್ ಅಕೌಂಟೆಂಟು, CA ಮಾಡಿ ನಾನು ಸ್ವಂತ ಒಂದು ಆಫೀಸ್ ಮಾಡಿ ಒಂದು 6 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ಹಾಗಾಗಿ ಉದ್ಯಮಿಗಳು ಏನೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ, ಏನೆಲ್ಲ ಸಮಸ್ಯೆಗಳಿದೆ ಅಂತ ಹೇಳಿ ನಾನು ಆ ಕಡೆಯಿಂದ ಕೂಡ ಒಂದು 6 ವರ್ಷ ಅದನ್ನು ಗಮನಿಸಿದ್ದೀನಿ. ಸೊ ಆ ಒಂದು ಗಮನಿಸುವಿಕೆಯಿಂದ, ಅನುಭವದಿಂದ ನಾನು ಯಾವುದೇ ಪೋಸ್ಟಿಂಗಲ್ಲಿ ಕೆಲಸ ಮಾಡಲಿ, ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೂ ಕೂಡ ಅದು ಸರಿ ಇದ್ದರೆ ಸರಿ, ತಪ್ಪಿದ್ರೆ ತಪ್ಪು. ಅದಕ್ಕೆ ದಿನಗಟ್ಟಲೆ, ಗಂಟೆಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಯೋಚನೆ ಮಾಡೋದೇ ಇಲ್ಲ. ಯಾಕೆಂದರೆ ಇವತ್ತು ನೋಡಿ, ಪ್ರೈವೇಟ್ ನೀವು ಉದ್ಯಮದಲ್ಲಿ ಒಂದು ಡಿಸಿಷನ್ ತೊಗೊಬೇಕಾದ್ರೆ ಆನ್ ಸ್ಪಾಟ್, ಆನ್ ಸೆಕೆಂಡ್ ತೊಗೋತೀರ. ಆವಾಗಲೇ ಆನ್ ಸ್ಪಾಟ್ ತೊಗೊಳ್ಳೋ ನೀವು ಡಿಸಿಷನ್ನು ನಿಮ್ಮ ಉದ್ಯಮ ನಷ್ಟಲಾರ ಹೋಗ್ಬೋದು, ಲಾಭಲಾರ ಹೋಗ್ಬೋದು. ಆದರೆ ಆ ಡಿಸಿಷನ್ ಮೇಕಿಂಗನ್ನು ಡಿಲೇ ಮಾಡ್ತಾ ಹೋದಷ್ಟು ಉದ್ಯಮ ಹಳ್ಳ ಹಿಡಿತಾ ಹೋಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಬ್ಯೂರೋಕ್ರಸಿ ಅಧಿಕಾರದಿದ್ದಂತಕ್ಕಂಥವ್ರು ನಮ್ಮಿಂದ ನಿಮಗೇನಾದರೂ ಫೈಲ್ಸ್ಗಳು ಕ್ಲಿಯರೆನ್ಸ್ ಆಗ್ಬೋದು ಅಥವಾ ನಿಮ್ಮ ಪೇಮೆಂಟ್ಸ್ ಆಗ್ಬೋದು. ನಾನು ಎಷ್ಟೋ ಕಡೆ ಕೆಲಸ ಮಾಡಬೇಕಾದ್ರೆ ಕೆಲವು ಉದ್ಯಮಿಗಳಿಗೆ ಬರಬೇಕಾದ ಪೇಮೆಂಟ್ಗಳನ್ನು ತಿಂಗಳಾರ್ಗಟ್ಟಲೆ ಸುಮ್ಮನೆ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ, ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಗಳಿಂದ. ಆ ಸಣ್ಣ ಪುಟ್ಟ ಕಾರಣ ಏನು ಅಂತ ಐಡೆಂಟಿಫೈ ಮಾಡಿ, ಎಷ್ಟು ಕಟ್ ಮಾಡಬೇಕು ಕಟ್ ಮಾಡಿ, ಅಥವಾ ಏನು ಪೆನಾಲ್ಟಿ ಹಾಕಬೇಕು ಹಾಕಿ ಆನ್ ಸ್ಪಾಟ್ ಡಿಸಿಷನ್ ತೊಗೊಂಡ್ರೆ ಅವ್ರ ಪೇಮೆಂಟ್ ಆಗುತ್ತೆ, ಅವ್ರ ಉದ್ಯಮ ಕೂಡ ಬೆಳೀತದೆ. ಜೊತೆಗೆ ಕೆಲವು ಟ್ಯಾಕ್ಸ್ ಮ್ಯಾಟರ್ಸ್ ಇರ್ಬೋದು, ಪರ್ಮಿಷನ್ಸ್ ಆಗ್ಬೋದು. ಈಗ ನೋಡಿ, ಎಷ್ಟೋ ಜನ ರಿಯಲ್ ಎಸ್ಟೇಟಲ್ಲಿದ್ದೀರಾ, ಅವ್ರಿಗೊಂದು ಕನ್ವರ್ಷನ್ ಕೊಡಬೇಕು, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕು. ಅದಕ್ಕೆ ನೂರಾರು ಕ್ವೆರಿ ಬೇಡದಿರ್ತಕ್ಕಂಥ ಕ್ವೆರಿಗಳನ್ನು ಹಾಕ್ಕೊಂಡು ನಾವು ಫೈಲ್ಗಳನ್ನು ತಿಂಗಳಾರ್ಗಟ್ಟಲೆ, ವರ್ಷಾನುಗಟ್ಟಲೆ ಎಳ್ಕೊಂಡೋದ್ರೆ ಉದ್ಯಮಿಗಳಾಗಿರ್ತಕ್ಕಂಥ ಬಂಡವಾಳ ನಿಧಾನವಾಗಿ ಕರಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಮುಖ್ಯವಾಗಿ ಅಧಿಕಾರಿಗಳು ಟೈಮ್ಲಿ ಡಿಸಿಷನ್ ಅದಾಗುತ್ತೋ ಅಥವಾ ಆಗಲ್ವೋ, ಅಟ್ಲೀಸ್ಟ್ ಅದನ್ನು ನೇರವಾಗಿ ಉದ್ಯಮಿಗಳಿಗೆ ಕಮ್ಯುನಿಕೇಟ್ ಮಾಡಿದ್ರೆ ಅವರು ನಿರ್ಧಾರ ತಗೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ನಾವು ಕೂಡ ಯಂಗ್ ಉದ್ಯಮಿಗಳಿಗೆ ನಾವು ಸಪೋರ್ಟಾಗಿ ನಿಲ್ಲಬೇಕು. ಅಧಿಕಾರಿಗಳಾದಂಥವ್ರು ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ಯಂಗ್ ಉದ್ಯಮಿಗಳಿಗೆ ನಾವು ಜೊತೆಯಾಗಿ ನಿಂತು ಅವ್ರ ಸಪೋರ್ಟಿಗೆ ನಿಂತರೆ, ಸ್ಟಾರ್ಟಪ್ಗಳಿಗೆ ನಾವು ಜೊತೆಲಿದ್ದೀವಿ ಅಂತ ನಿಂತರೆ ಎಷ್ಟೋ ಜನ ಹೊಸ ಉದ್ಯಮಿಗಳು ಈ ಒಂದು ಸಮಾಜದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಖಂಡಿತ ಯಾವುದೇ ಹುದ್ದೆಲಿರಲಿ, ಹೇಗೆ ಇರಲಿ, ಯಾವುದೇ ಸ್ಟಾರ್ಟಪ್ ಶುರು ಮಾಡಬೇಕಂದ್ರೆ ಯಾರೇ ಬಂದು ಕೂಡ ನಾನು ಕೂಡ ನಿಮ್ಮ ಜೊತೆಗೆ ನಿಲ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀ ರಂಗಪ್ಪ ಅವರಿಗೆ. ಬಂಧುಗಳೇ, ಇದೀಗ ಮುಂದೆ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ಶ್ರೀ BM ನಾಗರಾಜ್, ಜಾಯಿಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಬಂಧು ಮಿತ್ರರು, ನಾನು GST ಕುರಿತು ಒಂದೆರಡು ಮಾತನ್ನ ನಿಮ್ಮ ಮುಂದೆ ಹೇಳ್ತೇನೆ. ನಿಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ 2017ರಿಂದ GST ರಾಷ್ಟ್ರ ವ್ಯಾಪ್ತಿ ಜಾರಿಯಲ್ಲಿದೆ. ಹಾಗೂ ಯಾವುದೇ ಉದ್ಯಮ ಅಥವಾ ಸರ್ವಿಸ್ ಪ್ರಾರಂಭ ಮಾಡಬೇಕು ಅಂತಂದರೆ ಅಥವಾ ಮುಂದುವರಿಸ್ಬೇಕು ಅಂತಂದರೆ ನಿಮ್ಮ ಟರ್ನೋವರ್ ಸರ್ವಿಸ್ಗೆ 20 ಲಕ್ಷ ಅಥವಾ ಗೂಡ್ಸ್ ಮಾರಾಟ 40 ಲಕ್ಷ ಟರ್ನೋವರ್ ಮೀರಿದ್ರೆ ನೀವು GST ನೋಂದಣಿ ಪಡೆಯಬೇಕು. ಇವಾಗ GST ನೋಂದಣಿ ಅತ್ಯಂತ ಸುಲಭವಾಗಿದೆ. ಜಸ್ಟ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಅಲಾಂಗ್ ವಿತ್ ಯುವರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ, ಡಾಕ್ಯುಮೆಂಟ್ ಕರೆಕ್ಟ್ ಆದರೆ 3 ದಿವಸದೊಳಗಡೆ ನಿಮಗೆ ರಿಜಿಸ್ಟ್ರೇಷನ್ ಆನ್ಲೈನಲ್ಲೇ ದೊರೆಯುತ್ತದೆ. ಯಾವುದೇ ಮಧ್ಯವರ್ತಿಗಳು ಅವಶ್ಯಕತೆ ಇಲ್ಲ. ಅದೇ ರೀತಿ ಒಂದು ಸತಿ ರಿಜಿಸ್ಟ್ರೇಷನ್ ಪಡೆದ ಮೇಲೆ ನೀವು ಪ್ರತಿ ತಿಂಗಳು ನಿಮ್ಮ GST ರಿಟರ್ನ್ನ ಫೈಲ್ ಮಾಡಬೇಕು, ಆನ್ಲೈನಲ್ಲೇ ಫೈಲ್ ಮಾಡಬೇಕು. ಕೆಲವೊಂದು ಉದ್ಯಮಿಗಳು ಏನು ಮಾಡ್ತಾರೆ, GST ರಿಟರ್ನ್ನ ಕೆಲವು ತಿಂಗಳುಗಳ ಬಿಸ್ನೆಸ್ ಇಲ್ಲ ಅಥವಾ ಸರ್ವಿಸ್ ಏನು ಟರ್ನ್ ಓವರ್ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, GST ರಿಟರ್ನ್ ಫೈಲ್ ಮಾಡೋದಿಲ್ಲ. ಇದು ಮುಂದೆ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದರಿಂದ ನೀವು ಟರ್ನ್ ಓವರ್ ಇರಲೇ ಬಿಡಲಿ, ನಿಮ್ಮ ಅಕಸ್ಮಾತ್ ಫುಲ್ ನಿಲ್ ಟರ್ನ್ ಓವರ್ ಇದ್ದರೂ ಕೂಡ ನೀವು ರಿಟರ್ನ್ ನಿಲ್ ಮಾಡಬೇಕು. ಅಥವಾ ನೀವು ಪರ್ಚೇಸ್ ಇನ್ವರ್ಡ್ ಅಥವಾ ಔಟ್ವರ್ಡ್
ಯಾವುದೇ ಸಪ್ಲೈ ಇದ್ದರೂ ಕೂಡ ನೀವು ನಿಮ್ಮ ಸರಿಯಾದ ವಹಿವಾಟವನ್ನು ಘೋಷಿಸ್ತಾ ಹೋದರೆ ಮುಂದೆ ಯಾವುದೇ ಉದ್ಯಮದಲ್ಲಿ ಪರ್ಟಿಕ್ಯುಲರ್ಲಿ ಟ್ಯಾಕ್ಸೇಷನ್ ವಿಚಾರದಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಚೇರಿಗಳಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಾಗ್ತಾ ಇದೆ ಅಂತಂದರೆ, ಕೆಲವೊಂದು ಪರ್ಚೇಸ್ ಅನ್ಅಕೌಂಟ್ ಮಾಡ್ಕೊಳ್ಳದೇ ಇರೋದು. ಅನ್ಅಕೌಂಟ್ ಮಾಡ್ಕೊಳ್ಳದೇ ಇದೆ ಅಂದರೆ ನಿಮಗೆ ಇನ್ಪುಟ್ ಸೌಲಭ್ಯ ಸಿಗೋದಿಲ್ಲ. ನಂತರ ಏನಾಗುತ್ತೆ, ಯಾವ್ದಾರ ಟ್ಯಾಕ್ಸ್ ಅಧಿಕಾರಿ ಆಡಿಟ್ ಅಥವಾ ಈ ಥರ ವೆರಿಫೈ ಮಾಡಿದಾಗ ಅದು ಗೊತ್ತಾದರೆ ನಿಮಗೆ ಇನ್ಪುಟ್ ಸೌಲಭ್ಯನೂ ಸಿಗೋದಿಲ್ಲ, ಆದರೆ ಅದ್ರ ಮೇಲೆ ಔಟ್ಪುಟ್ ಟ್ಯಾಕ್ಸ್ನ ಕೊಡಬೇಕಾಗುತ್ತೆ. ಅದರಿಂದ ಅಂಥ ಸಮಸ್ಯೆಗಳಿಗೆ ನೀವು ಒಳಗಾಗದೆ ನೀವು ಪ್ರತಿಯೊಂದು ವಹಿವಾಟನ್ನು ಪರ್ಚೇಸ್ ಆಗಿರ್ಬೋದು, ಸೇಲ್ ಆಗಿರ್ಬೋದು, ಅದು ಅಕೌಂಟ್ ಮಾಡಿಕೊಂಡು ಪ್ರತಿ ತಿಂಗಳು ರಿಟರ್ನ್ನ ಸಲ್ಲಿಸಕ್ಕಂತ ಬರುವಂಥದ್ದು ನಿಮ್ಮ ಉದ್ಯೋಗ ಅಥವಾ ಇರ್ಬೋದು ಅಥವಾ ಸೇವೆ ಇರ್ಬೋದು, ಎರಡಕ್ಕೂ ಕೂಡ ಅನುಕೂಲವಾಗುತ್ತೆ. ಅದೇ ರೀತಿ ನೀವು ದೊಡ್ಡ ದೊಡ್ಡ ಉದ್ಯಮವಾಗಿ ಬೆಳೆಯೋ ಆಸಕ್ತಿ ಮತ್ತು ಉದ್ಯಮ ಅಥವಾ ಸೇವಾ ಕ್ಷೇತ್ರ ನಿಮಗೆ ಹೆಚ್ಚಿಗೆ ಇದ್ದರೆ ನೀವು ಟ್ಯಾಕ್ಸ್ ಪ್ಲ್ಯಾನಿಂಗು ಕೂಡ ಮಾಡ್ಕೋಬೇಕಾಗುತ್ತೆ. ಈ ಟ್ಯಾಕ್ಸ್ ಪ್ಲ್ಯಾನಿಂಗ್ ಅಂತ ಅಂದರೆ ನೀವು ಕರೆಕ್ಟಾಗಿ ಏನು ಪರ್ಚೇಸ್ ಮಾಡ್ತೀರಿ, ಇನ್ವರ್ಡ್ ಸರ್ವಿಸ್ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಇದು ಅದನ್ನು ಕರೆಕ್ಟಾಗಿ ಅಕೌಂಟ್ ಮಾಡಿಕೊಂಡು ಅದನ್ನು ಮಾಡಿದ್ರೆ ಔಟ್ಪುಟ್ ಟ್ಯಾಕ್ಸ್ ನಿಮಗೆ ಕಡಿಮೆ ಬರುತ್ತೆ. ಅದರಿಂದ ನೀವು ಈ ಟ್ಯಾಕ್ಸ್ ಪ್ಲ್ಯಾನಿಂಗನ್ನು ಪ್ರತಿ ಉದ್ಯಮದವರು ಮನವರಿಕೆ ಮಾಡಿಕೊಂಡು ಅದನ್ನು ಮಾಡ್ತಾ ಬರಬೇಕು. ಜೊತೆಗೆ ನೀವು ಟ್ಯಾಕ್ಸ್ ಪ್ಲ್ಯಾನಿಂಗ್ ಮಾಡಿದ್ರೆ ಮುಂದೆ ನೀವು ಆಡಿಟಲ್ಲಿ ಅಥವಾ ಮುಂದೆ ಡಿಸ್ಪ್ಯೂಟ್ಸ್ ಅಥವಾ ಅಪೀಲ್ ಮುಂತಾದವುಗಳು ನಿಮ್ಗೆ ಅವಾಯ್ಡ್ ಆಗ್ತದೆ. ಆಮೇಲೆ GSTಯಲ್ಲಿ ಮೊದಲು ಏನಾಗಿತ್ತು, ನಮ್ಮದು ವ್ಯಾಟ್ ಮತ್ತು ಇಂದಿನ ತೆರಿಗೆ ಪದ್ಧತಿಯಲ್ಲಿ ಓನ್ಲಿ ಗೂಡ್ಸ್ ಮೇಲೆ ಮಾತ್ರ ತೆರಿಗೆ ಇತ್ತು ಮತ್ತು ಗೂಡ್ಸ್ ಮೇಲೆ ಮಾತ್ರ ಇನ್ಪುಟ್ ಟ್ಯಾಕ್ಸ್ ಪಡೆಯೋ ಅವಕಾಶ ಇತ್ತು. ಬಟ್ GSTಯಲ್ಲಿ ಗೂಡ್ಸ್ ಮತ್ತು ಸರ್ವಿಸಸ್ ಕ್ರಾಸ್ ಯುಟಿಲೈಸೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಅವಕಾಶ ಇರೋದರಿಂದ, ಉದಾಹರಣೆಗೆ ನೀವು ಯಾವುದೋ ಗೋಡೌನ್ ರೆಂಟ್ ತಗೋತೀರಿ, ಅದರಲ್ಲಿ ಸ್ಟೋರೇಜ್ ಆಗಿ ಕಮಾಡಿಟಿ ಯಾವುದೋ ಕಮಾಡಿಟಿನ ಯೂಸ್ ಮಾಡ್ತೀರಿ, ಆ ಗೋಡೌನ್ ರೆಂಟ್ ಮೇಲೆ ನೀವು ಇನ್ಪುಟ್ ಟ್ಯಾಕ್ಸ್ನ ತಗೋಬೋದು. ಅದರಿಂದ ಏನಾಗುತ್ತೆ, ನಿಮಗೆ ಔಟ್ಪುಟ್ ಟ್ಯಾಕ್ಸ್ ಕಟ್ಟುವಾಗ ಆ ಇನ್ಪುಟ್ ಟ್ಯಾಕ್ಸ್ನ ಕಡಿಮೆ ಮಾಡಿ ಕಟ್ಟೋದ್ರಿಂದ ನಿಮಗೆ ತೆರಿಗೆ ಕಡಿಮೆ ಆಗುತ್ತೆ. ಅದರಿಂದ ಈ ಕ್ರಾಸ್ ಯುಟಿಲೈಸೇಷನ್ ಆಫ್ ಇನ್ಪುಟ್ ಬೋತ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಹಾಗೂ ಈ ಇಂಡಿವಿಜುವಲಿ ಯಾವುದಾದ್ರು ನಮ್ಮ ಉದ್ಯಮ, ನಮ್ಮ ಕಮ್ಯುನಿಟಿ ಯಾರಿಗಾರ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮನ್ನು ಈ ಕಚೇರಿನಲ್ಲಿ, ಇವಾಗ ನಾನು ಡಿವಿಷನ್ 6 ಪಿಣ್ಯ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಆ್ಯಸ್ ಎ ಡಿವಿಷನ್ ಹೆಡ್. ನೀವು ಬಂದು ಮೀಟ್ ಮಾಡ್ಬೋದು. ಮೀಟ್ ಮಾಡಿದ್ರೆ ಯಾವ್ದಾರ ಇಂಡಿವಿಜುವಲ್ ಸಮಸ್ಯೆಗಳನ್ನ ನಾವು ಏನಾರ ಇದ್ದರೆ ನಾವು ಸಜೆಷನ್ ಕೊಡ್ತೀವಿ ಅಂತ ಹೇಳ್ತಾ, ಈ ತೆರಿಗೆ ಒಂದು ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದ ಜನರಿಗೂ ಅನ್ವಯ ಆಗೋದ್ರಿಂದ ಎಲ್ಲರೂ ಇದನ್ನು ಪಾಲಿಸಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ BM ನಾಗರಾಜ್ ಅವರಿಗೆ. ಹಾಗೆ ಅಡಿಷನಲ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಶಶಿಧರ್ ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಮಾಡ್ಕೊತೀನಿ. ಶ್ರೀ ಶಶಿಧರ ಅವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು, ಅಡಿಷನಲ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್. ಹಾಗೆ ಮುಂದೆ ಹೋಗ್ತಾ, ನ್ಯಾಷನಲೈಸ್ ಬ್ಯಾಂಕ್ಗೆ ಜನರಲ್ ಮ್ಯಾನೇಜರ್ ಆದಂತಹ ಮೊದಲ ಒಕ್ಕಲಿಗ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ, ಇಡೀ ಪ್ಯಾನ್ ಇಂಡಿಯಾ, ಡೆಲ್ಲಿ, ಮುಂಬೈ, ಟ್ರಿವೆಂಡ್ರಮ್ನಲ್ಲಿ ಕೆಲಸ ಮಾಡಿದಂತಹ ಹಾಗೂ ಹಿಂದಿನಲ್ಲಿ ಫಸ್ಟ್ ಡಾಕ್ಟರೇಟ್ ಪಡೆದಂಥವರು ಡಾಕ್ಟರ್ ST ರಾಮಚಂದ್ರ ಅವ್ರ ಜೊತೆಗಿದ್ದಾರೆ. ಈಗ ನಮ್ಮನ್ನು ಕುರಿತು ಮಾತನಾಡಬೇಕಾಗಿ ವಿನಂತಿ ಮಾಡ್ತಿದ್ದೀನಿ. ರಿಟೈರ್ಡ್ ಜನರಲ್ ಮ್ಯಾನೇಜರ್, ಕೆನರಾ ಬ್ಯಾಂಕ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿರುವ ಎಲ್ಲ ಹಿರಿಯರೇ, ಮುಂದೆ ಕುಳಿತಕ್ಕಂಥ ಎಲ್ಲ ಬಂಧು ಬಾಂಧವರೇ, ಮೊದಲನೇದಾಗಿ ಈ ಬ್ಯೂರೋಕ್ರಾಟ್ಸ್ ಈ ಸಮ್ಮೇಳನದಲ್ಲಿ ಒಬ್ಬ ಬ್ಯಾಂಕರ್ನ ಅವರು ಸೇರಿಸಿರೋದು ನಮಗೆ ಭಾಳ ಹೆಮ್ಮೆಯ ವಿಷಯ. ಎಲ್ಲ ವಿಷಯನೂ ಮಾತಾಡ್ತಾರೆ, ಬ್ಯಾಂಕ್ ಬಗ್ಗೆ ಯಾರೂ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಜೈವರಾಮ್ ರಾಯ್ಪುರ್ ಅವರು ಇದ್ದಕ್ಕಿದ್ದಂಗೆ ನನಗೆ ಒಂದಿನ ಫೋನ್ ಮಾಡಿ, ನೀವು ನಮ್ಮ ಜೊತೆಲಿ ಇರಬೇಕು, 3 ದಿನ ಕಾರ್ಯಕ್ರಮ ಇದೆ. ನಾನು ಹೇಳಿದೆ, ಏನು ಸರ್, ನಮಗೆ ರೋಲ್ ಇದ್ರೆ ಏನಿದೆ ಹೇಳಿ, ಏನು ಮಾಡಬೇಕು? ಏನಿಲ್ಲ, ನಿಮ್ಮ ಪ್ರೆಸೆನ್ಸ್ ಇದ್ರೆ ಸಾಕು ಹಾಗೆ ಅಂತ ಹೇಳಿದರು. ಅವರಿಗೆ ವಿಶೇಷ ಧನ್ಯವಾದಗಳನ್ನು ಕೊಡ್ತಾ, 2 ವಿಷಯಗಳ ಬಗ್ಗೆ ನಾನು
ಈ ಸಮಯದಲ್ಲಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತಾನೆ. 36 ವರ್ಷ ಬ್ಯಾಂಕಿನ ಒಂದು ಸೇವೆ, ಇಡೀ ದೇಶದಲ್ಲಿ ಎಲ್ಲ ಭಾಗದಲ್ಲೂ ಮಾಡಿರೋ ಅನುಭವ, ಮತ್ತು ನಮ್ಮ ಸಮುದಾಯದವರು ಬ್ಯಾಂಕಿನ ಇಲ್ಲಿರೋದು ಒಂದು ದುಃಖದ ಸಂಗತಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ವರ್ಷಕ್ಕೆ 20,000 ಹುದ್ದೆಗಳನ್ನು ಬ್ಯಾಂಕು ನೇಮಕ ಮಾಡುತ್ತೆ. ಇಲ್ಲಿ ತಾವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಆಗ್ಬೋದು, ಗ್ರಾಮೀಣ ಬ್ಯಾಂಕ್ ಆಗ್ಬೋದು, ಈಗ ಹೋದರೆ ಅಲ್ಲಿ ನಿಮಗೆ ಹಿಂದಿ ಮತ್ತು ಬೇರೆ ಭಾಷೆ ಮಾತಾಡುವ ಜನಾಂಗ ಮಾತ್ರ ಸಿಗುತ್ತೆ ವಿನ ಕನ್ನಡ ಮಾತಾಡೋರು ಭಾಳ ಅಪರೂಪ. ಒಂದು ಕಾಲದಲ್ಲಿ 5 ಬ್ಯಾಂಕ್ಗಳನ್ನು ಕೊಟ್ಟಂಥ ಈ ರಾಜ್ಯ, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್, ಇದೆಲ್ಲ ಬ್ಯಾಂಕ್ಗಳು ಕರ್ನಾಟಕದಿಂದ ಹುಟ್ಟಿ 100ಕ್ಕೆ 100 ಭಾಗ. ನಾನು ಬ್ಯಾಂಕ್ ಸೇರಿದಾಗ 100ಕ್ಕೆ 100 ಜನನೂ ನಾವು ದೆಹಲಿಯಲ್ಲಿ ಕೆಲಸ ಮಾಡಲಿ, ಬಿಹಾರದಲ್ಲಿ ಕೆಲಸ ಮಾಡಲಿ, ಎಲ್ಲ ಕಡೆ ಕನ್ನಡ ಮಾತಾಡೋ ಜನ ಇದ್ದರು. ಇವತ್ತು ಬೆಂಗಳೂರಿನಲ್ಲೇ ಒಬ್ಬ ಜನರಲ್ ಮ್ಯಾನೇಜರ್ ಕನ್ನಡ ಮಾತಾಡೋನಿಲ್ಲ ಇಂಥ ದೊಡ್ಡ ಕೆನರಾ ಬ್ಯಾಂಕ್ನಲ್ಲಿ. ಬಹಳ ದುರದೃಷ್ಟಕರ. ಬ್ಯಾಂಕಿಗೆ ಜನಗಳು ಬರ್ತಾ ಇಲ್ಲ. ನಾನು ಕಳೆದ ವರ್ಷಗಳಿಂದ ರಿಕ್ರೂಟ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿ ನಾನು ನೋಡಿದ್ದೀನಿ. ಇಂಟ್ರಿಗೆ ಕಳೆದ ತಿಂಗಳು ಗ್ರಾಮೀಣ ಬ್ಯಾಂಕ್ ಇಂಟ್ರ್ಯೂ ಮಾಡುವಾಗಲೂ ನೋಡ್ತೀವಿ, 1,000 ಅಭ್ಯರ್ಥಿಗಳು ಬಂದರೆ 50 ಜನ ಕನ್ನಡ ಮಾತಾಡೋರು ಬರೋಲ್ಲ. ಅದರಲ್ಲಿ ಒಕ್ಕಲಿಗರೋರು ಇಲ್ಲವೇ ಇಲ್ಲ. ಭಾಳ ದುಃಖದ ಸಂಗತ. ಮಕ್ಕಳುಗಳನ್ನ ನೀವು ಬ್ಯಾಂಕಿನ ಕಡೆಗೆ ಬರಲಿಕ್ಕೆ ಪ್ರೇರಣೆ ಮಾಡಬೇಕು. ಬ್ಯಾಂಕಿನ ಒಳ್ಳೆಯ ಒಂದು ನೌಕರಿ, ಆಲ್ ಇಂಡಿಯಾ ಸರ್ವಿಸ್. ಹೇಗೆ UPSC KPSCಲಿ ಎಷ್ಟು ಅಧಿಕಾರ ಇದೆ ಅಷ್ಟೇ ಅಧಿಕಾರವನ್ನು ನಾನು ನೋಡಿದ್ದೀನಿ. ಕಾರಣ ದೇಶದ ದೆಹಲಿಯಲ್ಲಿ ಕೆಲವು ವರ್ಷಗಳ ಕೆಲಸ ಮಾಡಿದ್ದೀನಿ, ಮುಂಬೈ ಅಂತ ಮಹಾನಗರದಲ್ಲಿ ಕೆಲಸ ಮಾಡಿದ್ದೀನಿ, ಕೇರಳದಲ್ಲಿ ಮಾಡಿದ್ದೀನಿ, ಕರ್ನಾಟಕದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಯೂನಿಯನ್ ಟೆರಿಟರಿ ಕೆಲಸ ಮಾಡುವಂಥ ಅನುಭವದಿಂದ ಹೇಳೋದ ಪ್ರಕಾರ ನಮ್ಮ ಜನಗಳು ಬ್ಯಾಂಕಿಗೆ ಸೇರುವುದಿಲ್ಲ. ಸೇರಬೇಕು. ಅಲ್ಲೂ ಒಳ್ಳೆ ಸಂಬಳ ಸಿಗುತ್ತೆ, ಅಲ್ಲೂ ಅಧಿಕಾರ ಸಿಗುತ್ತೆ, ಅಲ್ಲೂ ಜನಗಳಿಗೆ ಸಹಾಯ ಮಾಡುವಂಥ ಅನೇಕ ಕಾರ್ಯಗಳಿದೆ. ನಾನು ನಿನ್ನೆ ಮತ್ತು ಮೊನ್ನೆ ನೋಡಿದೆ, ಬ್ಯಾಂಕರ್ಗಳು ಎಲ್ಲ ಕ್ಷೇತ್ರಗಳು ಬೇಕಾದವರು. ಪೊಲಿಟಿಷಿಯನ್ಗೂ ಬ್ಯಾಂಕರ್ ಬೇಕು, MSME ಸೆಕ್ಟರ್ಗೂ ಬ್ಯಾಂಕರ್ ಬೇಕು, ಡಾಕ್ಟ್ರುಗಳು ಬ್ಯಾಂಕ್ ಬೇಕು, ಎಲ್ಲ ವರ್ಗದವರಿಗೂ ಬ್ಯಾಂಕ್ ಬೇಕೇ ಬೇಕು. ಬ್ಯಾಂಕ್ ಇಲ್ಲದೇ ಈ ದೇಶದ ಒಂದು ಉನ್ನತಿಗೆ ಸಾಧ್ಯವಿಲ್ಲ. ಬ್ಯಾಂಕಿನಿಂದ ಸಹಾಯವನ್ನು ಪಡೆದೇ ಯಾರೂ ಮುಂದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರೈತ 180 ಸಾಲಗಳನ್ನು ತೆಗೆದುಕೊಳ್ಳುವಂಥ ಒಂದು ಸರ್ಕಾರ ನಿಯಮಗಳನ್ನು ಮಾಡಿ 150 ರೀತಿಯ ಸಾಲಗಳನ್ನು ಕೊಡುತ್ತೆ. 100ಕ್ಕೆ 190 ಜನಕ್ಕೆ ಗೊತ್ತೇ ಇಲ್ಲ ಯಾವ ರೀತಿಯ ಲಾಭವನ್ನು ಪಡೀಬೇಕು, ಯಾವ ರೀತಿ ಉದ್ಯಮಿ ಆಗಬೇಕು, ಯಾವ ರೀತಿ ವರ್ಕಿಂಗ್ ಕ್ಯಾಪಿಟಲ್ನ ತೊಗೋಬೇಕು, ಎಷ್ಟು ಓಡಿ ತೊಗೋಬೇಕು ಅನ್ನೋ ಜನಗಳಿಗೆ ಗೊತ್ತಿಲ್ಲ. ನಾನು DGM ಆಗಿದ್ದಾಗ ಮೈಸೂರಿನಲ್ಲಿ 5 ಜಿಲ್ಲೆಗಳ ಒಬ್ಬ ನೇತೃತ್ವವನ್ನು ವಹಿಸಿದ ಝೋನಲ್ ಹೆಡ್ ಆಗಿದೆ. ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ, ಮಂಡ್ಯ, ಚಾಮರಾಜನಗರ 180 ಶಾಖೆಗಳು ನನ್ನ ಕೆಳಗಡೆ ಇತ್ತು. ಒಂದು ವರ್ಷದಲ್ಲಿ 31 ಶಾಖೆಗಳನ್ನು ತೆರೆದೆ ನಾನು. 480 ಜನಕ್ಕೆ ಕೆಲಸ ಸಿಕ್ತಲ್ಲಿ. 31 ಶಾಖೆ ಮಾಡಿದರೆ 100 ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ, ಸಾವಿರಾರು ಮಂದಿಗೆ ಅದರಿಂದ ಅನುಕೂಲ ಆಗುತ್ತೆ. ಉದ್ಯೋಗ ಮಾಡೋರಿಗೆ ಮತ್ತು ಸಣ್ಣ ವ್ಯಾಪಾರ ಮಾಡೋರಿಗೆ, ಉದ್ಯಮಿಗಳಾಗಿ ಅನುಕೂಲ ಆಗುತ್ತೆ. ಅದರಿಂದ ಈ ಬ್ಯಾಂಕುಗಳಿಂದ ಸಹಾಯವನ್ನು ಪಡೆಯುವಂಥದ್ದನ್ನು ಮೊದಲು ನಾವು ತಿಳ್ಕೋಬೇಕು. ನಾನು ಯಾವ ಜಿಲ್ಲೆ ಅಂತ ಹೇಳಿದ್ರೆ, ನಾನು ಬಂದಿರೋದು ಮಂಡ್ಯ ಜಿಲ್ಲೆ, ಒಂದು ಹಳ್ಳಿಲಿ. ಒಂದು ಉದಾಹರಣೆ ನಾನು ಕೊಡಲಿಕ್ಕೆ ಹೇಳ್ತೀನಿ. ನಮ್ಮ ಊರಿನಿಂದ ಮಂಡ್ಯಕ್ಕೆ ಸೈಕಲಲ್ಲಿ ಹೋಗಬೇಕಾದ್ರೆ ನನ್ನ ತಂದೆ ಮಡ್ಗಾಡಿ ಇಲ್ಲದೆ ಸೈಕಲ್ ತೊಗೊಟ್ರು. 2 ಸೆಕೆಂಡ್ ಹ್ಯಾಂಡ್ ಸೈಕಲ್ಲು, 150 ರೂಪಾಯಿ ಅದಕ್ಕೆ. ನಾನು PUCಗೆ ಸೈಕಲಲ್ಲಿ ಬರ್ತಾಯಿದ್ದೆ. ಅದೇ ಮನುಷ್ಯ ಬ್ಯಾಂಕಿಗೆ ಬಂದ ಮೇಲೆ ಬೆಳಗ್ಗೆ ಕಾಫಿ ಬೆಂಗಳೂರಲ್ಲಿ ಕುಡಿದು, ಬೆಳಿಗ್ಗೆ ಬ್ರೇಕ್ಫಾಸ್ಟು ಬಾಂಬೆಲಿ ಮಾಡಿ, ಮಧ್ಯಾಹ್ನ ಊಟಕ್ಕೆ ಡೆಲ್ಲಿಗೆ ಹೋಗಿ, ರಾತ್ರಿ ವಾಪಸ್ ಬೆಂಗಳೂರು ಬಂದಿದ್ದೀನಿ. ಅನೇಕ ಬಾರಿ ಹೋಗಿದ್ದೀನಿ. ಅದು ಡಿಮಾನಿಟೈಸೇಷನ್ ಟೈಮಲ್ಲಿ. ಯಾವಾಗ ನಮ್ಮ ನೋಟು ರದ್ದತಿ ಆಯಿತು, ಇಡೀ ರಾತ್ರಿ ಹಗಲು ರಾತ್ರಿ ಕೆಲಸ ಮಾಡಿದ್ವಿ. ಪ್ರತಿ ದೇಶದ ಮೂಲೆಗಳನ್ನು ಪ್ರಾರಂಭ. ಅಂದರೆ ಒಬ್ಬ ಸೈಕಲಲ್ಲಿ ಓಡಾಡೋಂಥ ಹುಡುಗ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಅಷ್ಟು ಎಲ್ಲ ರಾಜ್ಯಗಳನ್ನು ನೋಡುವಂಥ ಉಸ್ತುವಾರಿಯನ್ನು ವಹಿಸ್ಕೊಂಡೆ. ಅಂದರೆ ಅಷ್ಟು ಮಹತ್ವ ಬ್ಯಾಂಕಿನಲ್ಲಿದೆ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಕೆಲವೇ ಒಂದು ಹುದ್ದೆಗಳಲ್ಲಿ ಇದು ಅಧಿಕಾರ ಇಲ್ಲ, ಬ್ಯಾಂಕಿನಲ್ಲೂ ಸೇರಿದ್ರೆ ಇದೆ. ದಯಮಾಡಿ ನೋಡಿ. ಬ್ಯಾಂಕುಗಳು ಬೇಕಷ್ಟೇ. ಕೋಆಪರೇಟಿವ್ ಬ್ಯಾಂಕ್ ಇದೆ, ಪ್ರೈವೇಟ್ ಬ್ಯಾಂಕ್ಸ್ ಇದೆ, ನ್ಯಾಷನಲೈಸ್ ಬ್ಯಾಂಕ್ಸ್ ಇದೆ. ಎಲ್ಲ ರೀತಿ ಬ್ಯಾಂಕ್ಗಳಲ್ಲೂ ತಾವು ಸೇರ್ಬೋದು, ಮಕ್ಕಳಿಗೆ ಸಹಾಯ ಮಾಡ್ಬೋದು. ಮತ್ತು ಬ್ಯಾಂಕಿನ ವತಿಯಿಂದ ಉದ್ಯಮಿಗಳಿಗೆ ಏನು ಅನುಕೂಲ ಆಗುತ್ತೆ ನಾನು ನೋಡಿದೆ. ನಮ್ಮ ಜಾಸ್ತಿ ನಮ್ಮವರಲ್ಲಿ, ಅಂದರೆ ನಮ್ಮ ಬಳಗದರಲ್ಲಿ, ನಮ್ಮ ಸಮುದಾಯದಲ್ಲಿ ಒಂದಿದೆ. ನಾನು ಒಂದು ಜಿಲ್ಲೆಯಲ್ಲಿ 180 ಟ್ರಾಕ್ಟರ್ ಲೋನ್ ಕೊಟ್ಟಿದ್ದೆ. ಒಂದು ಸರಿ ಒಂದು ಸ್ಟೇಡಿಯಮಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಕರೆಸಿ ಕೊಟ್ವಿ.
ನೀವು ನಂಬ್ತಾರೋ ಇಲ್ವಾ, ಟ್ರಾಕ್ಟರ್ 4 ಟ್ರಾಕ್ಟರ್ ಮಾತ್ರ ಲೋನ್ ವಾಪಸ್ ಬಂತು. 146 ಟ್ರಾಕ್ಟರ್ ಜನ ದುಡ್ಡೇ ಕಟ್ಟಲಿಲ್ಲ. ದುಡ್ಡು ಹಣ ತಗೊಳ್ಳಿಕ್ಕೆ ಎಷ್ಟು ಆಸಕ್ತಿ ಇರುತ್ತೋ ವಾಪಸ್ ಕೊಡಲಿಕ್ಕೆ ಅವರಿಗೆ ಅಷ್ಟು ತಿಳುವಳಿಕೆ ಇಲ್ಲ. ನಾವು ಸರ್ಕಾರ ದುಡ್ಡು ವಾಪಸ್ ಯಾಕೆ ಕೊಡಬೇಕು ಅಂತ. ಅಂದರೆ ಸಾಲ ತಗೊಳ್ಳೋದಿನೇ ಅವ್ರು ನಿರ್ಧಾರ ಮಾಡ್ತಾರೆ ಇದು ವಾಪಸ್ ಕೊಡಬಾರ್ದು ಅಂತ. ಅದು ಹೋಗ್ಬೇಕು ಅವ್ರಿಗೆ. ಎಷ್ಟು ದೊಡ್ಡ ಉದ್ಯಮಿಗಳಾಗಿದ್ದಾರೆ ಇಲ್ಲಿ, ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಜೀವನದಲ್ಲಿ, ಅವರೆಲ್ಲ ಬ್ಯಾಂಕಿನ ಸಾಲವನ್ನು ತೀರಿಸಿ ಮತ್ತೆ ಮತ್ತೆ ತಗೊಂಡು ಅವ್ರ ಕ್ರೆಡಿಬಿಲಿಟಿನ ಇನ್ಕ್ರೀಸ್ ಮಾಡಬೇಕು. ರೇಟಿಂಗ್ ಜಾಸ್ತಿ ಆಗಬೇಕು ನಿಮ್ಮದು. ಕ್ರೆಡಿಟ್ ರೇಟಿಂಗ್ ಅಂತ ಇರುತ್ತೆ ನಮ್ಮದು. ಆ ಕ್ರೆಡಿಟ್ ರೇಟಿಂಗ್ ಜಾಸ್ತಿ ಆದರೆ ಬ್ಯಾಂಕ್ನವ್ರು ಕರೆದು ನಿಮಗೆ ಸಾಲ ಕೊಡ್ತಾರೆ. ನಮ್ಮದ್ರಲ್ಲಿ ಏನಾಗಿದೆ, ಹಳ್ಳಿ ಜನಗಳಿಗೆ ಮತ್ತು ತಿಳುವಳಿಕೆ ಮೋಸ್ಟ್ಲಿ ಅಭಾವದಿಂದ ಸಾಲ ತಗೊಂಡ್ರೆ ಸರ್ಕಾರ ಮನ್ನಾ ಮಾಡುತ್ತೆ, ಸಾಲ ತಗೊಳ್ದವ್ರು ಯಾರೂ ಕೇಳಲ್ಲ, ಯಾಕೆ ವಾಪಸ್ ಕೊಡಬೇಕು, ಈ ಭಾವನೆಗಳನ್ನು ಬ್ಯಾಂಕನ್ನು ಬಿಡಬೇಕು. ಈಗ ದೊಡ್ಡ ದೊಡ್ಡ ಉದ್ಯಮಿಗಳು ಏನಿದೆ ರೀ, ಯಾರು ನೀವು ನಿಮ್ಮ ಜೀವನದಲ್ಲಿ ಸಫಲತೆಯನ್ನು ಕಂಡಿದ್ದೀರಿ, ಯಾವುದೇ ಕ್ಷೇತ್ರ ಆಗ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನೀವು ಒಂದು ಸಕ್ಸಸ್ ಕಂಡಿದ್ದೀರಿ, ಅವರು ಯಾರು ಅವರು ಬ್ಯಾಂಕನ್ನು ತಿಳ್ಕೊಂಡಿದ್ದಾರೆ, ಅವರಿಗೆ ಸರ್ಕಾರದ ವತಿಯಿಂದ ಅನೇಕ ಕಾರ್ಯಕ್ರಮಗಳಿದೆ. ಅದರಲ್ಲಿ ಉದಾಹರಣೆಗೆ ಸ್ಟಾರ್ಟಪ್ ಇದೆ, ಸ್ಟ್ಯಾಂಡಪ್ಗಳಿದೆ, ಆತ್ಮನಿರ್ಭರತೆ ಕಾರ್ಯಕ್ರಮ ಇದೆ, MSMEಲಿ ಅಷ್ಟು ಯೋಜನೆಗಳನ್ನು ಮಾಡಿದ್ದಾರೆ. ಅಷ್ಟು ಸಬ್ಸಿಡಿ ಸಿಗುತ್ತೆ. ಯಾವುದೋ ಒಂದು ಹಳ್ಳಿಲಿ ರೂರಲ್ ಗೋಡನ್ ಕಟ್ಟಬೇಕಾದ್ರೆ 20% ಸಬ್ಸಿಡಿ ಸಿಗುತ್ತೆ. ಸರ್ಕಾರ ನಿಮಗೆ ಫ್ರೀ ಕೊಡುತ್ತೆ. ಫುಡ್ ಪ್ರೊಸೆಸಿಂಗ್ ಮಾಡಿದ್ರೆ ಕೊಡುತ್ತೆ. ಅಂಥದ್ದೆಲ್ಲ ಕಾರ್ಯಕ್ರಮಗಳು ಮಾಡಿದರೆ ದೊಡ್ಡ ಸಣ್ಣ ಉದ್ಯಮಿಗಳು ದೊಡ್ಡ ಉದ್ಯಮಿಯಾಗಿ ಬೆಳೀಬೋದು. ನಾನು ನಿನ್ನೆ ನೋಡಿದೆ SME ಅವ್ರದ್ದು ಕಾರ್ಯಕ್ರಮದಲ್ಲಿ, ಬ್ಯಾಂಕ್ಗಳಲ್ಲಿ ನನ್ನ ಕಸ್ಟಮರ್ಸ್ ತುಂಬ ಜನ ಬಂದಿದ್ದರು. ಈಗ ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಕಸ್ಟಮರ್ ನೋಡಿದ್ದೀನಿ. ದೊಡ್ಡ ಡಾಕ್ಟ್ರುಗಳು, ಹಾಸ್ಪಿಟ್ಲ್ಗಳಿಗೆ ನಾನು ಭಾಳ ಸಹಾಯ ಮಾಡಿದ್ದೀನಿ. ಸಹಾಯ ಅಂದರೆ ಬ್ಯಾಂಕಿನ ಕಡೆಯಿಂದ ಸಾಲಗಳನ್ನು ಕೊಟ್ಟು ನಿಂತೋಗಿರೋಂಥ ಹಾಸ್ಟೆಲ್ಗಳ ನಾವು ಮೈಸೂರಿನಲ್ಲಿ, ಕೊಡಗಿನಲ್ಲಿ, ಹಾಸನದಲ್ಲಿ, ಬೆಂಗಳೂರು ಸಿಟಿ ಒಳಗೆ ಈ ರೀತಿಯಾದಂಥ ಬ್ಯಾಂಕಿನ ಸೌಲಭ್ಯಗಳನ್ನು ಪಡೆದು ಬ್ಯಾಂಕಿನ ಜೊತೆ ಸಂಬಂಧವನ್ನು ಉಳಿಸ್ಕೊಂಡು ತಾವು ದೊಡ್ಡ ಉದ್ಯಮಿಗಳಾಗಲಿಕ್ಕೆ ಬ್ಯಾಂಕು ಬಹಳ ಸಹಕಾರಿಯಾಗಿರುತ್ತೆ. ನಾವುಗಳೆಲ್ಲ ಅವ್ರ ಜೊತೆ ನಿಲ್ತಾ ಇದ್ದೀವಿ. ಈಗ ನಾವು ನಿವೃತ್ತಿ ಆದಮೇಲೆ ತಿಮ್ಮೇಗೌಡರು ಸಾಹೇಬ್ರು ಅವ್ರು ಏನು ಮಾಡ್ತಾಯಿದ್ದಾರೆ, ಅವರ ಜೊತೆಯಲ್ಲಿ ನಾವುಗಳು ಡಾಕ್ಟರ್ OK ಪುಟ್ಟಸ್ವಾಮಿ ಅವ್ರ ಜೊತೆಲಿ ನಾವು ಇದ್ದೀವಿ. ಈಗ 24 ಗಂಟೆ ಸಮಾಜ ನಮಗೆ ಈ ರೀತಿಯಾದಂಥ ಒಂದು ಮಟ್ಟಕ್ಕೆ ಬರಲಿಕ್ಕೆ ಸಹಾಯ ಮಾಡಿದೆ. ನಾವೀಗ ಸಮಾಜಕ್ಕೆ ಏನು ಕೊಡಬೇಕು ಅಂತೇಳಿ 24 ಗಂಟೆನೂ ಸಮಾಜದ ಬಗ್ಗೆ ಯೋಚನೆ ಮಾಡಿ ಎಲ್ಲ ಕಥೆಗಳನ್ನು ಅವ್ರ ಜೊತೆಲಿ ಮಾಡ್ತಾಯಿದ್ದೀವಿ. ಶಂಕರಲಿಂಗಿ ಅವ್ರ ಜೊತೆಲಿ ಹೋಗ್ತಾಯಿದ್ದೀನಿ, ತಿಮ್ಮೇಗೌಡ ಜೊತೆಲಿ ಇರ್ತೀನಿ, OK ಪುಟ್ಟಸ್ವಾಮಿ ಅವ್ರು ಎಲ್ಲಿಗೆ ಹೋಗಬೇಕು ಅಂತ ಅಲ್ಲಿಗೆ 24 ಗಂಟೆ ಸಮಯವನ್ನು ಅವ್ರಿಗೆ ಕೊಡ್ತಾಯಿದ್ದೀವಿ. ಆ ರೀತಿ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ, ಒಬ್ಬರಿಗೊಬ್ಬರು ಒತ್ತಾಗಿ ನಿಂತ್ಕೊಂಡ್ರೆ ಆರ್ಥಿಕವಾಗಿ ನಮ್ಮ ಸಮುದಾಯ ಬೆಳೀಲಿಕ್ಕೆ ಯಾವುದೇ ರೀತಿ ಸಂಶಯ ಇಲ್ಲ. ಆಮೇಲೆ ಯಾವುದೇ ಕಸುಬು ಕೀಳು ಅಥವಾ ಮೇಳಲ್ಲ ನನ್ನ ಪ್ರಕಾರ. ಆಮೇಲೆ ಯಾವುದೇ ಅಧಿಕಾರ ದೊಡ್ಡದು ಚಿಕ್ಕದು ಅಂತ ಹೇಳಬೇಕಾಗಿಲ್ಲ. ಅವನು LIC ಆಗಲಿ ನೋಡಿ, ನನ್ನಲ್ಲಿ ಭಾಳ ದುಃಖ. ದೆಹಲಿಯಲ್ಲಿ ಅಷ್ಟು ವರ್ಷ ಇದ್ದೆ. ಏರ್ಫೋರ್ಸಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಇಲ್ಲ, ಆರ್ಮಿಲಿ ನಮ್ಮ ಕಮ್ಯುನಿಟಿಯವ್ರು ಯಾರು ಇಲ್ಲ. ದೆಹಲಿ ಒಳಗೆ ನಾನು ಒಂದು ಅಧ್ಯಕ್ಷನಾಗಿದ್ದೆ ನಮ್ಮ ಸಮಾಜಕ್ಕೆ. ಹುಡುಕ್ತಾ ಇದ್ದೀವಿ ಎಷ್ಟು ಜನ ಅಧಿಕಾರಿಗಳು ನಮ್ಮದಲ್ಲಿ ಸಿಗ್ತಾ, ಎಷ್ಟು ಜನ IAS ಅವ್ರು ಇದ್ದಾರೆ, ಎಷ್ಟು ಪೊಲೀಸ್ನವ್ರು ಇದ್ದಾರೆ, ಬೇರೆ ಒಬ್ಬರು ಹುಡುಕ್ಬೇಕಾದ್ರೆ ಸಿಗೋದು ಭಾಳ ಕಷ್ಟ ಆಗ್ತಿತ್ತು. ಬಾಂಬೆಲಿ ಅಷ್ಟು ವರ್ಷ ಇದ್ದೆ ನಾನು, ಹುಡುಕೋದು ಭಾಳ ಕಷ್ಟ. ಅಂದರೆ ರಾಜ್ಯದ ಹೊರಗಡೆ ನಮ್ಮವ್ರು ಯಾರೂ ಇಲ್ಲ. ಒಬ್ರು ಹೇಳಿ ನಮಗೆ ಆ ಬಂಟ್ಸರು ಇದ್ದರು, ಬ್ರಾಹ್ಮಣರುಗಳೆಲ್ಲ ಅವ್ರ ಕಮ್ಯುನಿಟಿ ಸಣ್ಣ ಆದರೂ ವಿಶ್ವದಾದ್ಯಂತ ಮಾಡಿದ್ದಾರೆ. ಅನೇಕ ರಾಷ್ಟ್ರಗಳಿಗೆ 21 ಹೊರ ದೇಶಗಳಿಗೆ ಹೋಗಿ ಬಂದೆ. ಸರ್ಕಾರ ದುಡ್ಡಲ್ಲಿ ಹೋಗೋದು ಭಾಳ ಖುಷಿಯಾಗುತ್ತೆ. ನಮ್ಮ ದುಡ್ಡಲ್ಲಿ ಹೋದ್ರೂ ಭಾಳ ಕಷ್ಟ. ಸರ್ಕಾರ ಹೊರಗಡೆ ಕಳಿಸಿದಾಗ ಬ್ಯಾಂಕಿನಲ್ಲೂ ಸಹ ಹೊರಗಡೆ ದೇಶದಲ್ಲಿರುವಂಥ ಶಾಖೆಗಳನ್ನು ನೋಡುವಂಥದ್ದು, ನಿರೀಕ್ಷಣೆ ಮಾಡುವಂಥದ್ದು, ದುಬೈ, ಸಿಂಗಾಪುರ್, ಹಾಂಗ್ಕಾಂಗ್, ಮೆಕ್ಸಿಕೋ, ಲಂಡನ್ ಎಲ್ಲ ಕಡೆ ನಮ್ಮ ಬ್ಯಾಂಕ್ಗಳ ಶಾಖೆಗಳಿದೆ. ಅಲ್ಲಿಗೆಲ್ಲ ಹೋಗುವಂಥ ಅವಕಾಶಗಳು ನಮ್ಗೆ ಸಿಗುತ್ತೆ. ದಯಮಾಡಿ ತಾವುಗಳು ಇಲ್ಲಿಂದ ಹೊರಗಡೆ ಹೋಗಲಿಕ್ಕೆ, ದೊಡ್ಡ ಉದ್ಯಮಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಪಡಿ. ಬ್ಯಾಂಕಿನ ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಳ್ಬೇಕು. ಮತ್ತು ಹೆಚ್ಚು ಈ ರೀತಿಯಾದಂಥ ಸಮ್ಮೇಳನಗಳು, ಕಮ್ಮಟಗಳು ಮತ್ತು ಸಭೆಗಳು ಆಗಬೇಕು, ಚರ್ಚೆಗಳಾಗಬೇಕು, ಒಬ್ರಿಗೊಬ್ಬರು ಒತ್ತಾಗಿ ನಿಲ್ಲಬೇಕು. ಮತ್ತು ನಮ್ಮಲ್ಲಿ ಒಂದು ಅಹಂ ಅಂತ ಇದೆ, ನಾನು ಯಾಕೆ ಅವ್ರ ಹತ್ರ ಕೇಳಬೇಕು, ಅವನ ಹತ್ರ ಹೋಗಿ ಕೈ ಚಾಚಬೇಕು ಅನ್ನೋದು ಬಿಡಬೇಕು. ನಾವು ಅದನ್ನು ನೋಡಿದ್ದೀನಿ ಬ್ಯಾಂಕ್ನಲ್ಲಿ. ಆಮೇಲೆ ಎಷ್ಟೋ ಜನ ಬಂದು ಅಣ್ಣ ತಮ್ಮದಿರು ಆಸ್ತಿಗೋಸ್ಕರ ಫೈಟ್ ಮಾಡ್ತಾರೆ. ಡಿಪಾಸಿಟ್ ತೊಗೊಳಕ್ಕೆ ಹೋಗೋಲ್ಲ. ಅನ್ಕ್ಲೈಮ್ ಡಿಪಾಸಿಟ್ ಲಕ್ಷಗಟ್ಟಲೆ ನಮ್ಮ ಕಮ್ಯುನಿಟಿ ಅವ್ರದ್ದಿದೆ. ಹಾಸನದಲ್ಲಿ ದಿನ ಬೆಳಗ್ಗಿದ್ರೆ ನಾನು ಹೋಗ್ತಾ ಇದ್ದೆ ಅಲ್ಲಿಗೆ. ಅಂದರೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್, ಬ್ಯಾಂಕಲ್ಲಿ ದುಡ್ಡಿದೆ, ಅದು ಹಂಚ್ಕೊಳ್ಳೋಕ್ಕಾಗ್ತಿಲ್ಲ, ವರ್ಷಗಟ್ಟಲೆ ಕೋರ್ಟಲ್ಲಿದೆ. ಮತ್ತು ಸಾಲಕ್ಕೆ ಅಂತ ಹಣ ಇಡ್ತಾರೆ, ಚಿನ್ನ ತೊಗೊಳಕ್ಕೆ ಹೋಗಲ್ಲ, ಕಣ್ಣಲ್ಲಿ ನೀರು ಬರುತ್ತೆ. ಚಿನ್ನ ಇಟ್ಟು ಹಳ್ಳಿಯವರು ವಾಪಸ್ ತೊಗೊಳ್ಳೋದೇ ಇಲ್ಲ. 100ರಲ್ಲಿ 70% ಚಿನ್ನ ವಾಪಸ್ ತೊಗೊಳ್ಳೋದೇ ಇಲ್ಲ. ಚಿನ್ನ ಬ್ಯಾಂಕಲ್ಲೇ ಉಳಿತದೆ, ಕೊನೆಗೆ ಹರಾಜು ಮಾಡ್ತೀವಿ. ಹರಾಜು ಮಾಡುವಾಗ ನಮಗೆ ಭಾಳ ದುಃಖ ಆಗುತ್ತೆ. ಇಷ್ಟು ಹೇಳಿ, ಸಮಯದ ಅಭಾವ, ತಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೇಳಿದ್ದಕ್ಕಾಗಿ ವಂದನೆಗಳು ಅನಿಸ್ಬಿಡ್ತಾ ಧನ್ಯವಾದಗಳು.
ಧನ್ಯವಾದಗಳು ಡಾಕ್ಟರ್ ಎಸ್ ಟಿ ರಾಮಚಂದ್ರ ಅವರಿಗೆ. ಇದೀಗ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಶೋಭಾರಾಣಿ IPS SP BMTF. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗವಿರುವ ಎಲ್ಲ ನನ್ನ ಸ್ನೇಹಿತರೆ, ಮೊದಲನೇದಾಗಿ ಒಕ್ಕಲಿಗ ಉದ್ಯಮಿ ಇದರಲ್ಲಿ ತುಂಬ ವುಮೆನ್ಸ್ ನಾನು ನೋಡ್ತಾ ಇದ್ದೀನಿ. ರಿಯಲಿ ಐ ಫೆಲ್ಟ್ ವೆರಿ ಹ್ಯಾಪಿ. ತುಂಬ ಖುಷಿ ಅನಿಸ್ತು. ಪೊಲೀಸವ್ರಿಗೂ ಉದ್ಯಮಿಗಳಿಗೂ ಸ್ವಲ್ಪ ಅಷ್ಟು ಒಡನಾಟ ಏನಿರಲ್ಲ, ಅಂದರೆ ತುಂಬ ಇಲ್ಲವೇ ಇಲ್ಲ ಅಂತ ಅಲ್ಲ, ಬಟ್ ಇಷ್ಟು ವರ್ಷ ಕೆರಿಯರಲ್ಲಿ ಒಂದು 2-3 ಬಾರಿ ಯಾವುದಾದ್ರು ಇಂಡಸ್ಟ್ರೀಸ್ಗೆ ಹೋಗಿರ್ಬೋದು, ಯಾವಾಗ ವರ್ಕರ್ಸ್ ಡೆತ್ ಆದಾಗ ಆ ಥರ ಯಾವಾಗಾದರೂ. ಅದರ್ವೈಸ್ ಒಳ್ಳೆ ಬಾಂಧವ್ಯದಲ್ಲಂತೂ ಯಾವತ್ತೂ ಹೋಗಿಲ್ಲ. ಈ ಪ್ಲ್ಯಾಟ್ಫಾರ್ಮ್ ಸರ್ ನನಗೆ ಕಾಲ್ ಮಾಡಿದಾಗ ಒಕ್ಕಲಿಗ ಉದ್ಯಮಿ ಅಂದರೆ ಎಲ್ಲ ಉದ್ಯಮಿಗಳಿರ್ತಾರೆ, ನಮಗೇನು ಕೆಲಸ ಇದಪ್ಪ ಬ್ಯೂರೋಕ್ರಾಟ್ಸ್ಗಂತ ಅನಿಸ್ತಾ ಇತ್ತು ನನಗೂ ಸಹ. ಬಟ್ ನಾವು ಈಗ ಹುಟ್ಟಿದಾಗ ಹೆಂಗೆ ಬ್ಲಡ್ ಗ್ರೂಪ್ ಬಂದಿರುತ್ತೆ, ನಾವು ಇದೇ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಬೇಕಂತ ಕೇಳಿರಲ್ಲ, ಹಾಗೆ ಕಮ್ಯುನಿಟಿಗೆ ಸಹ ಇದೇ ಕಮ್ಯುನಿಟಿಲಿ ಹುಟ್ಟಿರ್ಬೇಕಂತ ನಾವೇನು ಕೇಳಿಲ್ಲ, ಆದರೆ ಹುಟ್ಟಿರ್ತೀವಿ. ತಂದೆ ತಾಯಿಯೂ ನಮ್ಗೆ ಇಂಪಾರ್ಟೆಂಟು, ಕಮ್ಯುನಿಟಿನೂ ಇಂಪಾರ್ಟೆಂಟು, ಬ್ಲಡ್ ಗ್ರೂಪು ಇಂಪಾರ್ಟೆಂಟ್, ಇದೇ ಥರ ಅದರದ್ದು ಅದೇ ಇಂಪಾರ್ಟೆನ್ಸ್ ಇದೆ. ಈ ವೇದಿಕೆ, ಈ ಪ್ಲ್ಯಾಟ್ಫಾರ್ಮಲ್ಲಿ ಉದ್ಯಮಿಗಳು ಮತ್ತು ಬ್ಯೂರೋಕ್ರೇಟ್ಸ್ ಅವ್ರ ನಡುವೆ ಒಂದು ಬಾಂಧವ್ಯ ಬೆಳೆದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲ ಅಂದರೆ ಒಬ್ರಿಗೊಬ್ರು ಪರಿಚಯನೇ ಆಗಲ್ಲ. ಈಗ ನಮಗೆ ನೀವಿದ್ದೀರಾ ಗೊತ್ತಿರಲ್ಲ, ನಿಮಗೆ ನಾವಿದ್ದೀವಿ ಅಂತಲೂ ಸಹ ಗೊತ್ತಿರಲ್ಲ. ಮತ್ತೊಂದು ಸರ್ ಹೇಳ್ತಾ ಇದ್ರು, ಯಾವುದೇ ಒಂದು ಮಾಹಿತಿಗಳ್ನ ಒಬ್ಬರಿಂದ ಒಬ್ರಿಗೆ ನಮಗೆ ಗೊತ್ತಾಗಲ್ಲ. ಎಷ್ಟೋ ಯೋಜನೆಗಳು ಈ ಹಳ್ಳಿಗಳಲ್ಲಿ ತುಂಬ ಜನಕ್ಕೆ ಏನೂ ಅವ್ರುಗಳು ಗೊತ್ತೇ ಇರಲ್ಲ, ಏನೇನು ಯೋಜನೆ ಇದೆ ಸರ್ಕಾರಲ್ಲಿ, ಏನು ಉಪಯೋಗ ಮಾಡ್ಕೊಳ್ಬೇಕು ಅಂತ. ಹಲವಾರು ಕಾರ್ಯಕ್ರಮಗಳು ಮಾಡಿ, ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿ ಎಲ್ರಿಗೂ ತಿಳಿಸೋವಂಥ ಕಾರ್ಯ ಮಾಡೋದು ತುಂಬ ಒಳ್ಳೇದು ಅಂದ್ಕೊಂಡಿದ್ದೀನಿ. ಈ ಒಂದು ಪ್ಲ್ಯಾಟ್ಫಾರ್ಮು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ತುಂಬ ಸ್ಟಾಲ್ಸ್ ಇದೆ, ಸುಮ್ಮನೆ ಹಂಗೆ ಒಂದು ಲುಕ್ ನೋಡಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಇನ್ನೂ ಮಾತಾಡೋರು ಇದ್ದಾರೆ ಅಂದ್ಕೊಂಡಿದ್ದೀನಿ. ಇದು ಸಕ್ಸಸ್ ಆಗಲಿ ಈ ಪ್ರೋಗ್ರಾಮು, ಎಲ್ಲರೂ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಡಾಕ್ಟರ್ ಶೋಭಾರಾಣಿ IPS ರವರಿಗೆ. ಇದೀಗ ನಮ್ಮ ಫಸ್ಟ್ ಸರ್ಕಲ್ನ ಅಧ್ಯಕ್ಷರಾದಂಥ ಶ್ರೀ ನಂದೀಶ್ ಎಸ್ ರಾಜೇಗೌಡರು FC ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಲಿದ್ದಾರೆ. ಆ್ಯಕ್ಚುಲಿ ಸ್ಮಾಲ್ ಬ್ರೀಫಿಂಗು, FC ನೆಕ್ಸ್ಟ್ ಅಂತ ಆ್ಯಪ್ ಲಾಂಚ್ ಮಾಡ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಗೌರ್ಮೆಂಟ್ಸ್ ಒಂದು ಮೆಂಬರ್ಸ್ ಕೆಟಗರಿನೂ ಹಾಕಿದ್ದೀವಿ. ಸೊ ಫೋಟೋ, ಡಿಸ್ಕ್ರಿಪ್ಷನ್ ನಿಮ್ಮ ಬಗ್ಗೆ, ಮತ್ತು ನೀವು ಚೇಂಜ್ ಆದಾಗ ಜಾಬು, ಅದೇನಾಗುತ್ತೆ, ನಾವೆಲ್ಲ ಬಿಸ್ನೆಸ್ ಮೆನ್ಸ್ ಏನಿದ್ದೀವಿ ಆ ಪೋರ್ಟಲ್ನಲ್ಲಿ ನಾವು ಮೆಂಬರ್ಸ್ ಆ್ಯಡ್ ಆಗಿರ್ತೀವಿ. ತಮಗೇನೋ ಒಂದು ಸರ್ವಿಸ್ ಬೇಕಿರುತ್ತೆ, ಅಥವಾ ಏನೋ ಒಂದು ನಿಮಗೂ ಏನೋ ಒಂದು ಪ್ರಾಡಕ್ಟ್ ಬೇಕಾಗಿರುತ್ತೆ. ಸೊ ಇಟ್ಸ್ ಎ ಕನೆಕ್ಟಿಂಗ್ ಆ್ಯಪ್. ರಿಕ್ವೆಸ್ಟ್ ಏನಂದರೆ ನಮ್ಮ ಗೌರ್ಮೆಂಟ್ ಏನಿರ್ತಾರೆ, ಜಸ್ಟ್ ಅದರಲ್ಲಿ ಫೋಟೋ ಹಾಕಿ ನಿಮ್ಮ ಸ್ಮಾಲ್ ಡಿಸ್ಕ್ರಿಪ್ಷನ್ ಎಲ್ಲಿದ್ದೀರಾ ಏನು ಅಂತ. ಸೊ ಅದರಲ್ಲಿ ನಂಬರ್ನ ಕ್ಯಾಸ್ಕೇಡಿಂಗ್ ಮಾಡಿರ್ತೀವಿ. ಬೇರೆಯವ್ರಿಗೆ ನಂಬರ್ ಮತ್ತು ಇಮೇಲ್ ID ಏನು ಗೊತ್ತಾಗಲ್ಲ, ಡಿಸ್ಪ್ಲೇ ಏನಾಗಲ್ಲ. ಬಟ್ ಏನೇ ಒಂದು ನಮ್ಮ ಬಿಸ್ನೆಸ್ ಮೆನ್ಗೆ ಹೇಗೆ ಕನೆಕ್ಟ್ ಆಗಬೇಕು, ನಮ್ಮ ಗೌರ್ಮೆಂಟ್ ಇದಕ್ಕೆ ಅವ್ರಿಗೇನೋ ಒಂದು ಕೆಲಸ ಇರುತ್ತೆ, ಯಾವುದೋ ಡಿಪಾರ್ಟ್ಮೆಂಟ್ ಕೆಲಸ ಇರುತ್ತೆ, ದೇ ಕ್ಯಾನ್ ಚಾಟ್, ಅಂದರೆ ಒಂದು ಮೆಸೇಜ್ ಡ್ರಾಪ್ ಮಾಡಿ ನಿಮಗೆ ಮೆಸೇಜ್ ಥ್ರೂ ನಮ್ಗೆ ಈ ಥರ ಬೇಕು, ಈ ಥರ ಆಗೋದಿದೆ ಅನ್ನೋ ಒಂದು ಕನೆಕ್ಷನ್ ಇದೆ. ಸೊ ಈ FC ನೆಕ್ಸ್ಟ್ ಇವತ್ತು ನಮ್ಮ ಅಶೋಕ್ ಅವರು ಲಾಂಚಿಂಗ್ ಇದೆ. ಸೊ ಆಫ್ಟರ್ ದಿಟ್ ಲಾಂಚ್ ಐ ರಿಕ್ವೆಸ್ಟ್ ಆಲ್ ಅವರ್ ಬ್ಯೂರೋಕ್ರಾಟ್ಸ್ ಟು ಫಿಲ್ ದಟ್ ಆ್ಯಂಡ್ ಬಿ ಎ ಕನೆಕ್ಟಿಂಗ್ ಟು ಪಾರ್ಟ್ ಆಫ್ ದ FC ಅಂತ ಒಂದು ಸ್ಮಾಲ್ ರಿಕ್ವೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ನಂದೀಶ್ ಅವರಿಗೆ. ಈಗ ಡಾಕ್ಟರ್ ಶೋಭಾರಾಣಿಯವರು ತೆರಳಬೇಕಾಗಿರೋದ್ರಿಂದ ಶ್ರೀಯುತ ಶ್ರೀಕಂಠೇಂದ್ರ ದಯವಿಟ್ಟು ಬಂದವರಿಗೆ ಗೌರವ ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಶ್ರೀಕಂಠೇಂದ್ರರು ಹಾಗೂ ಜಯರಾಮ್ ರಾಯ್ಪುರ್ ಅವರು ಬಂದವರಿಗೆ ಗೌರವ ಸಲ್ಲಿಸಿ ಬೀಳ್ಕೊಡ್ಬೇಕಾಗಿ ವಿನಂತಿ. ಇದಾದ ನಂತರ ನಮ್ಮ ಜೊತೆ ಇದ್ದಾರೆ ಚೀಫ್ ಇಂಜಿನಿಯರ್ BK ಪವಿತ್ರ ಅವರು ಮಾತನಾಡಬೇಕಾಗಿ ವಿನಂತಿ ಮಾಡ್ತಿದ್ದೀನಿ. ಶ್ರೀಯುತ BK ಪವಿತ್ರ ಅವರು ದಯವಿಟ್ಟು ಪೋಡಿಯಂ ಬಳಿ ಬರಬೇಕು, ಮುಂದಿನ ನಮ್ಮ ಉದ್ದೇಶ ಮಾತನಾಡಲಿಕ್ಕೆ. ಡಾಕ್ಟರ್ ಶೋಭಾರಾಣಿ ಅವರಿಗೆ ಧನ್ಯವಾದ ತಿಳಿಸ್ತಾ ಇದೀಗ ವೇದಿಕೆ ನಾನು ಮಾಡ್ಕೊತಾ ಇದ್ದೀವಿ ಚೀಫ್ ಇಂಜಿನಿಯರ್ ಶ್ರೀಯುತ BK ಪವಿತ್ರ ಅವರು.
ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ನಾವು ಸಕ್ಸೀಡ್ ಆಗಿದ್ವಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಬ್ಯೂರೋಕ್ರಾಟ್ಸ್ ಆ್ಯಂಡ್ ಎಂಟರ್ಪ್ರಿನರ್ಸ್ ಕರೆಂಟೇ ಹೋಯ್ತಲ್ಲ, ಎಲ್ಲ ಒಂದು ಕಡೆ ಸೇರಿದ್ದೀವಿ ಅಂದರೆ ಸಾಕು. 2 ಟೀಮ್ಸ್ ಒಂದು ಕಡೆ ಸೇರಿದ್ರೆ ನಮ್ಮ ಕಮ್ಯುನಿಟಿನೂ ಇಂಪ್ರೂವ್ ಆಗುತ್ತೆ, ನಮ್ಮ ಎಲ್ಲ ಜನ್ರೇಷನ್ ಇಂಪ್ರೂವ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡೋ ಜಯರಾಮ್ ರಾಯ್ಪುರ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ. ನಾವು ಇದೇ ಥರ ಅಫೀಷಿಯಲ್ಸ್ ಎಲ್ಲ ಇದೇ ಥರ ಸ್ಕ್ಯಾಟ್ರ್ ಆಗಿದ್ವಿ ಹಿಂದೆ. ಆವಾಗ ನಮ್ಮ ಸ್ವಾಮೀಜಿಯವ್ರ ಲೀಡರ್ಶಿಪ್ಪಲ್ಲಿ ಮತ್ತು ನಮ್ಮ ಶ್ರೀಕಂಠವ್ರ ಲೀಡರ್ಶಿಪ್ಪಲ್ಲಿ ಚುಂಚಿಸಿ ಅಂತ ಒಂದು ಗ್ರೂಪ್ ಮಾಡಿದ್ವಿ. ಅದು ಯಾಕೆ ಮಾಡಿದ್ವಿ ಅಂದರೆ ಇದೇ ಥರ ಇಂಟ್ರಾಕ್ಷನ್ ಆಗಬೇಕು ಅಂತ. ಒಂದೇ ಆಫೀಸಲ್ಲಿ ಪಕ್ಕ ನಾವೇ ನಮ್ಮವರೇ ಇದ್ರೂ ನಮ್ಮ ಕಮಿಟಿ ಆಫೀಸರ್ ಯಾರು ಅಂದರೆ ನಮಗೆ ಗೊತ್ತಿರ್ತಿರಲಿಲ್ಲ. ಆ ಥರ ಇದ್ವಿ ನಾವು. ಹಂಗಾಗಿ ಈಗ ಚುಂಚಿಸಿ ಅಂತ ಗ್ರೂಪ್ ಮಾಡಿ ನಾವು ಆವಾಗ ಇಂಟ್ರಾಕ್ಷನ್ ಮಾಡ್ತಾಯಿರ್ತೀವಿ ಸ್ವಾಮೀಜಿಯವರ ಲೀಡರ್ಶಿಪ್ಪಲ್ಲಿ. ಅಟ್ಲೀಸ್ಟ್ ಅವಾಗ ನಮ್ಮವ್ರು ಯಾರು ಅಂತ ಗೊತ್ತಾಗ್ತಾಯಿದೆ. ಅವ್ರಿಗೇನಾದರೂ ಬೇಕು ಅಂದರೆ ನಾವು ಅಟ್ಲೀಸ್ಟ್ ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ. ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋದಕ್ಕಿಂತ ನಮ್ಮವ್ರು ಅಂತ ಗೊತ್ತಾಗ ನಾವು ತೊಂದರೆ ಕೊಡೋದು ಬೇಡ, ಅಷ್ಟು ಮಾಡೋದು ಸಾಕು ಅನ್ನೋ ಸ್ಟೇಜಿಗೆ ಇದ್ದೀವಿ ನಾವೀಗ. ಅಟ್ಲೀಸ್ಟ್ ಈಗ ನಾವು ಬ್ಯೂರೋಕ್ರಾಟ್ಸ್ ಎಂಟರ್ಪ್ರೈಸ್ ಕಡೆ ಸೇರಿದ್ದೀವಿ ಅಂತಲೇ ನಾನು ಜಯರಾಮ್ ರಾಯ್ಪುರ್ಗೆ ಕೇಳ್ಕೊಳ್ಳೋದಂದರೆ ಇದೆಲ್ಲ ಆದಮೇಲೆ ನನಗೂ ಇಲ್ಲಿ ನೋಡಿದ್ರೆ ನನ್ನ ಎಂಟರ್ಪ್ರೈಸಸ್ ನೋಡಿದಾಗ ನನಗೊಂದು 4-5 ಜನ ಅಷ್ಟೇ ನನಗೆ ಗೊತ್ತಿರೋದು ನಮ್ಮವರು ಅನ್ನೋರು. ಅಟ್ಲೀಸ್ಟ್ ಯಾರು ಅಂತ ಪರಿಚಯ ಆಗಲ್ಲ ನನಗೆ. ನಾವು ಬಂದು ಮಾತಾಡ್ತೀವಿ ಎಂಟರ್ಪ್ರೈಸು, ನೀವು ಬಂದು ಸೇರ್ಕೊಂಡು ಹೋದರೆ ಏನು ಪ್ರಯೋಜನ ಆಗಲ್ಲ. ಇದೆಲ್ಲ ಆದ್ಮೇಲೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮವ್ರು ಯಾರು ಇದ್ದೀರಾ, ಏನು ಬಿಸ್ನೆಸ್ ಮಾಡ್ತಾರೆ ಗೊತ್ತಾಗಬೇಕು ನಮಗೆ. ಅಟ್ಲೀಸ್ಟ್ ನೀವು ನಮ್ಮ ಹತ್ರ ಬಂದಾಗ ನಮ್ಮಿಂದ ನಿಮ್ಗೆ ಏನಾಗುತ್ತೆ ಅಂತ ಮಾಡೋಕ್ಕಾರ ಆಗುತ್ತೆ. ಹಂಗೆ ಜಯರಾಮ್ ರಾಯ್ಪುರ್ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ ಆದಮೇಲೆ ಇಲ್ಲಿ ಎಲ್ಲರೂ ಒಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಅಂತ ನಾನು ಕೇಳ್ಕೊತೀನಿ ನಾನು. ಸೊ ಇಷ್ಟೇ ಹೇಳಬೇಕಾಗಿರೋದು. ಇದರಿಂದ ಇನ್ನೇನು ನಾವೇನು ಜಾಸ್ತಿ ಮಾಡಬೇಕಾಗಿಲ್ಲ. ಬಟ್ ನಮ್ಮವ್ರು ಯಾರಿದ್ದೀರ ಅಂತ ಗೊತ್ತಾಗ ಸಾಕು. ಈ ಹೆಂಗಿದೆ ಸಿಸ್ಟಮ್ ಅಂದರೆ ಅಟ್ಲೀಸ್ಟ್ ಎಲ್ಲರಿಗೂ ಫೀಲಿಂಗ್ ಹೆಂಗಿದೆ ಅಂದರೆ ಎಲ್ಲ ಕಡೆ, ನಾಟ್ ಓನ್ಲಿ ನಮ್ಮದಲ್ಲ, ಎಲ್ಲ ಕಮ್ಯುನಿಟಿಲೂ ಅವ್ರವ್ರು ಯಾರಿದ್ದಾನೆ ಗೊತ್ತೋ ಅವ್ರು ಏನು ಬೇಕೋ ಮಾಡ್ತಾರೆ. ಹಂಗಾಗಿ ನಮ್ಮಲ್ಲಿ ಎಂಟರ್ಪ್ರಿನರ್ಸ್ ಹೆಂಗೆ, ಆಫೀಸರ್ಸ್ ಹೆಂಗೆ, ನಮ್ಮವ್ರು ಏನಂತ ಗೊತ್ತಿದ್ರು ಸಾಕು, ನೀವು ನಮ್ಮ ಹತ್ರ ಬಂದರೆ ನಮ್ಮ ಕೆಲವು ಕೆಲಸ ಮಾಡ್ತೀವಿ. ಆ ಮೆಂಟಾಲಿಟಿ ಬಂದಿದೆ ಈಗ ಈ ಸಿಸ್ಟಮಲ್ಲಿ. ಅಷ್ಟು ಹೇಳ್ತಾ ನೀವೆಲ್ಲ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತ ನಿಮ್ಮನ್ನ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಯುತ BK ಪವಿತ್ರ ಅವರಿಗೆ. ಇದೀಗ ಶ್ರೀಯುತ ಶಶಿಧರ್ ಅವರು ಮಾತನಾಡಬೇಕು. ಅಡಿಷನಲ್ ಕಮಿಷನರ್ ಫಾರ್ ಇನ್ಕಮ್ ಟ್ಯಾಕ್ಸ್ ಶ್ರೀ ಶಶಿಧರ್. ಎಲ್ರಿಗೂ ನಮಸ್ಕಾರ. ಸೊ ನಾನು ಸುಮಾರು ಒಂದು 15 ವರ್ಷದ ಹಿಂದೆ ಆದಾಯ ತೆರಿಗೆ ಇಲಾಖೆಗೆ ಜಾಯ್ನ್ ಆಗಿದ್ದೆ. ಸೊ ನನ್ನ ಅಬ್ಸರ್ವೇಷನ್ ಏನಂದರೆ, ಸೊ ಲಾಸ್ಟು 5 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ತುಂಬ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಆದರೆ ಕರ್ನಾಟಕದವ್ರ ಸಂಖ್ಯೆ ತುಂಬ ಕಡಿಮೆ, ಮತ್ತು ಕರ್ನಾಟಕದಲ್ಲಿ ಕನ್ನಡ ಮಾತಾಡಿದವರು ಕಡಿಮೆ, ಮತ್ತು ನಮ್ಮ ಕಮ್ಯುನಿಟಿಯವರು ಅದರಲ್ಲೂ ತುಂಬ ಬೆರಳೆಣಿಕೆಷ್ಟು ಜನ ಬರ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಸಿವಿಲ್ ಸರ್ವಿಸಲ್ಲಿ ಅಟ್ಲೀಸ್ಟು ಸ್ವಲ್ಪ ಜನ ಇದ್ದಾರೆ, ಆದರೆ ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು ಈ ಥರ ಒಂದು ರಿಕ್ರೂಟ್ಮೆಂಟಲ್ಲಿ ಯಾರೂ ಬರ್ತಾ ಇಲ್ಲ. ಇದು ಸೊ ಸಾಧ್ಯವಾದಷ್ಟು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಮ್ಮ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ. ಸೊ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ನಮಗೆ ಅವಕಾಶ ಸಿಕ್ಕಿದಾಗ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬ ನೆಸಿಟಿ ಇದೆ. ಸೊ ಎರಡನೇದಾಗಿ, ಸೊ ಎಲ್ಲ ಗಣ್ಯರು ಹೇಳ್ದಂಗೆ ಇಲ್ಲಿ ಬೆಂಗಳೂರಿನಲ್ಲಿ ತುಂಬ ಬೇರೆ ಬೇರೆ ರಾಜ್ಯದವರು ಉದ್ಯಮಿಗಳಿದ್ದಾರೆ. ಸೊ ನಮ್ಮ ರಾಜ್ಯದವರು ಮತ್ತು ನಮ್ಮ ಒಕ್ಕಲಿಗ ಸಮುದಾಯದವರು ತುಂಬ ಕಡಿಮೆ ಇದ್ದಾರೆ. ಇದು ಕೂಡ ನಾನು ಅಬ್ಸರ್ವ್ ಮಾಡಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಜಯರಾಮ್ ರಾಯ್ಪುರ ಸರ್ ತೊಗೊಂಡಿರೋ ಇನಿಷಿಯೇಟಿವ್ ತುಂಬ ಚೆನ್ನಾಗಿದೆ. ಇದನ್ನು ನಾವು ಸಪೋರ್ಟ್ ಮಾಡಬೇಕು ಮತ್ತು ಬೆಳೆಸಬೇಕು. ಸೊ ಇಷ್ಟು ಹೇಳ್ತಾ ನಾನು ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಶಶಿಧರ್ ಅವರಿಗೆ. ಬಂಧುಗಳೇ, ಫಸ್ಟ್ ಸರ್ಕಲ್ ಅನ್ನೋದು ಜಯರಾಮ್ ರಾಯ್ಪುರ ಅವರ ಕಲ್ಪನೆ. ಇದು 2ನೇ ವರ್ಷಕ್ಕೆ ಸಾಕಾರಗೊಳ್ತಾ ಇದೆ ಯಶಸ್ವಿಯಾಗಿ. ಇದೀಗ ನಮ್ಮ ಚೀಫ್ ಮೆಂಟರ್ ಆದಂಥ ಶ್ರೀಯುತ ಜಯರಾಮ್ ರಾಯ್ಪುರ ಅವರು ಮಾತನಾಡಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಿಂದೆ ಮಾತನಾಡ್ತಾ ಶಂಕರಲಿಂಗೌಡರು ಒಂದು ಮಾತು ಹೇಳಿದ್ರು. ಏನು ಅಂತ ಹೇಳಿದ್ರೆ, ಬ್ಯೂರೋಕ್ರಸಿ ಇಸ್ ದಿ ಐರನ್ ಫ್ರೇಮ್ ಆಫ್ ಇಂಡಿಯಾ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಭಾಳಷ್ಟು ಇನ್ನಷ್ಟು ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬಹುಶಃ ಭಾರತದ ಇವತ್ತಿನ ಸ್ಥಿತಿ ಅಂದರೆ ಅದು ಪಾಸಿಟಿವ್ ಅನ್ನುವ ರೀತಿಯಲ್ಲ, ಅದಕ್ಕೆ ಕೂಡ ಬ್ಯೂರೋಕ್ರಸಿನೇ ಕಾರಣ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ.
ಬಹುಶಃ ಸತ್ಯ ಇವೆರಡರ ಮಧ್ಯೆ ಎಲ್ಲೋ ಒಂದು ಕಡೆ ಇದೆ. ಬ್ಯೂರೋಕ್ರಸಿ ದೇಶವನ್ನು ಯುನೈಟ್ ಮಾಡಿದೆ, ಒಟ್ಟಾಗಿ ಇಟ್ಕೊಂಡಿದೆ, ಒಂದಷ್ಟು ಕೆಲಸಗಳನ್ನು ಮಾಡಿದೆ. ಆದರೆ ಬ್ಯೂರೋಕ್ರಸಿ ಯಾವ ಮಟ್ಟದಲ್ಲಿ, ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡಬೇಕಿತ್ತು ಈ ದೇಶದ ಅಭಿವೃದ್ಧಿ ವಿಚಾರದಲ್ಲಿ, ಉದ್ಯಮಶೀಲತೆ ವಿಚಾರದಲ್ಲಿ ಮತ್ತು ಬಡತನ ನಿರ್ಮೂಲನೆ ವಿಚಾರದಲ್ಲಿ, ಈ ಮೂರು ವಿಚಾರಗಳಲ್ಲಿ ಯಾವ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಮಾಡಬೇಕಾಗಿತ್ತೋ ಆ ನಿರೀಕ್ಷಿತ ಮಟ್ಟದಲ್ಲಿ ಮಾಡಿಲ್ಲ ಅನ್ನೋದು ಕೂಡ ನಾವು ಭಾಳ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾದಂಥ ಒಂದು ವಿಚಾರ. ಯಾಕೆಂತ ಹೇಳಿದ್ರೆ ನಾವು ಬ್ಯೂರೋಕ್ರಾಟ್ಸ್ ಆಗಿ ನಮ್ಮ ಬೆನ್ನನ್ನು ನಾವೇ ತಟ್ಕೊಳ್ತಾ ಹೋದರೆ ಬಹುಶಃ ನಮ್ಮ ಸುತ್ತಮುತ್ತಲು ಯಾವ ಒಂದು 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 ಪರಿಸರ ಇದೆ, ಆ ಪರಿಸರವನ್ನು ನಾವು ಸಂಪೂರ್ಣವಾಗಿ ಅವಜ್ಞೆ ಮಾಡ್ದಂಗೆ ಆಗುತ್ತೆ. ಬಹುಶಃ ಒಂದು 20-25 ವರ್ಷಗಳಲ್ಲಿ 1950-60 ದಶಕದಲ್ಲಿ ಒಂದು 20-25 ವರ್ಷದಲ್ಲಿ ಜಪಾನ್ ಭಾಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಪಡ್ತು. 90 ಮತ್ತು 2000 ಒಂದು ದಶಕ, 2 ದಶಕಗಳಲ್ಲಿ ಚೀನಾ ಅದೇ ಮಟ್ಟ ಎಲ್ಲೂ ಇಲ್ಲದೆ ಭಾಳ ಹಿಂದುಳಿದಂಥ ಚೀನಾ ಕೇವಲ ಒಂದು 25 ವರ್ಷದಲ್ಲಿ ಒಂದು ಆಲ್ಮೋಸ್ಟ್ ಮುಂದುವರೆದ ದೇಶಗಳ ಪಟ್ಟಿಯಲ್ಲಿ ಬರೋ ರೀತಿ ಆಯಿತು. ಆದರೆ ನಮ್ಮಲ್ಲಿ ಆಗಿಲ್ಲ. ಅದಕ್ಕೆ ಕಾರಣ ಏನು? ಅದಕ್ಕೆ ರಾಜಕಾರಣಿಗಳ ಕಾರಣನ ಅಥವಾ ಅಧಿಕಾರಿಗಳ ಕಾರಣನ ಅಥವಾ ಬೇರೆ ಏನು ಕಾರಣ ಅನ್ನೋದ್ರ ಬಗ್ಗೆ ಕೂಡ ನಾವು ವಿಶ್ಲೇಷಣೆ ಮಾಡ್ಕೋಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಒಂದು ಅಧಿಕಾರಿಗಳ ಪಾತ್ರ ಏನಿದೆ ದೇಶದ ಬೆಳವಣಿಗೆ ವಿಚಾರದಲ್ಲಿ ಮತ್ತು ಒಟ್ಟಾರೆ ಒಂದು ಉದ್ಯಮಶೀಲತೆ, ಉದ್ಯಮಗಳನ್ನು ಬೆಳೆಸೋ ವಿಚಾರದಲ್ಲಿ ಅಧಿಕಾರಿಗಳ ಏನೊಂದು ರೋಲ್ ಇದೆ, ಅದನ್ನು ಅಧಿಕಾರಿಗಳು ಇನ್ನೂ ಹೆಚ್ಚು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಉದ್ಯಮಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕೂಡ ನಾವು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ. ನಾನು ಇಲ್ಲಿ ಕೂತ್ಕೊಂಡಾಗ ಅನ್ನಿಸ್ತು, ಏನು ಮಾತಾಡಲಿ, ಏಕೆಂದರೆ ಬರೀ FC ಬಗ್ಗೆ ಭಾಳಷ್ಟು ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಮಾತಾಡಿದ್ದೇನೆ ಅಂತ ಹೇಳಿದಾಗ ಬಹುಶಃ ಕಳೆದ ಒಂದು 3-4 ತಿಂಗಳಲ್ಲಿ ಏನು ಮಾಡಿದ್ದೇನೆ ಅಂತ ಹೇಳಿ ಬಹುಶಃ ಅದನ್ನು ಹೇಳ್ಬೋದು. ಯಾಕೆಂದರೆ ಯಾರಿಗೂ ನಾನು ಹೇಳಕ್ಕೆ ಹೋಗೋದಿಲ್ಲ. ಒಂದು 3-4 ತಿಂಗಳಲ್ಲಿ ಏನು ಮಾಡಿದ್ದೇನೆ ಅನ್ನೋದನ್ನು ಹೇಳೋಣ ಅಂತ ಅನಿಸ್ತು. ನಾನೀಗ 3.5 ತಿಂಗಳಿಂದ ಕರ್ನಾಟಕ ಮ್ಯಾರಿಟೈಮ್ ಬೋರ್ಡ್ಗೆ CEO ಆಗೋದು. ಕರ್ನಾಟಕಕ್ಕೆ ಮೆರಿಟೈಮ್ ಪಾಲಿಸಿ ಇರಲಿಲ್ಲ. ಆ ಪಾಲಿಸಿಯನ್ನು ಮಾಡಿ ಆ ಪಾಲಿಸಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಸರ್ಕಾರದ ಕ್ಯಾಬಿನೆಟ್ ಮುಂದೆ ಬಂದು ಅಸೆಂಬ್ಲಿ ಮುಂದೆ ಬಂದು ಕರ್ನಾಟಕ ಮ್ಯಾರಿಟೈಮ್ ಪಾಲಿಸಿ ಅಪ್ರೂವ್ ಆಗುತ್ತೆ. ಕರ್ನಾಟಕ 2021ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಮ್ಯಾರಿಟೈಮ್ ಇನ್ಲ್ಯಾಂಡ್ ವೆಸಲ್ ಆ್ಯಕ್ಟ್ ಮಾಡಿತ್ತು. ಅದಕ್ಕೆ ರೂಲ್ಸ್ ಮಾಡಿರಲಿಲ್ಲ. ರೂಲ್ಸ್ ಮಾಡದೆ ಇನ್ಲ್ಯಾಂಡ್ ವೆಸಲ್ ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ರೂಲ್ಸ್ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದೇವೆ. ನಮ್ಮೆಲ್ಲ 13 ಸಣ್ಣ ಪೋರ್ಟ್ಗಳೇನಿದೆ, ಆ ಸಣ್ಣ ಪೋರ್ಟ್ಗಳಲ್ಲಿ ಐರನ್ ಓರ್ ಎಕ್ಸ್ಪೋರ್ಟ್ ಮೇಲೆ ಬ್ಯಾನ್ ಇತ್ತು. ಬ್ಯಾನ್ ಏನಕ್ಕಿತ್ತು ಅಂತ ಹೇಳಿದ್ರೆ, ಆ ಒಂದು ಐರನ್ ಓರ್ ಎಕ್ಸ್ಪೋರ್ಟ್ ಮಾಡೋ ಸಂದರ್ಭದಲ್ಲಿ SOPs ಇರಲಿಲ್ಲ, ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇಲ್ಲ. ಆ SOPs ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅದನ್ನು ನಮ್ಮ ಬ್ಯಾನ್ ಏನಿದೆ ಲಿಫ್ಟ್ ಮಾಡೋ ಹಂತಕ್ಕೆ ತಂದು ನಿಲ್ಲಿಸಿದ್ದೇವೆ. ಕಾರವಾರದಲ್ಲಿ ಇದ್ದರೆ ನಮ್ಮದು 13 ಪೋರ್ಟ್ಗಳಲ್ಲಿ ಕಾರವಾರ ಒಂದೇ ಒಂದು ಮಾತ್ರ ಸೀ ಪೋರ್ಟ್, ಉಳಿದು ಎಲ್ಲ ರಿವರ್ ಮೌತ್ ಪೋರ್ಟ್ಸು. ಆ ಕಾರವಾರ ಪೋರ್ಟಿನ ಎಕ್ಸ್ಪಾನ್ಷನ್ನ ಶುರು ಮಾಡಿಸಿದ್ದೇವೆ. ಅದರ ಡ್ರೆಜ್ಜಿಂಗ್ ಆಗ್ತಾಯಿದೆ. ಅದರ ಎಕ್ಸ್ಪಾನ್ಷನ್ ಕಾಮಗಾರಿ ಕೂಡ ಇನ್ನೇನು ಶುರು ಆಗ್ತಾಯಿದೆ. ಬಹುಶಃ ಇನ್ನೊಂದು ವರ್ಷದೊಳಗೆ ಆ ಕಾರವಾರ ಪೋರ್ಟಿನ ಎಕ್ಸ್ಪಾನ್ಷನ್ ಆಗಿ ಈಗೇನೊಂದು 2 ಬರ್ತಿದೆ, ಅದಕ್ಕೆ ಹೊಸದಾಗಿ ಇನ್ನೊಂದು 4 ಬರ್ತ್ ಸೇರಿ ಒಟ್ಟಾರೆ ಒಂದು 6 ಬರ್ತಿರುವಂಥ ಒಂದು ಕಾರವಾರ ಪೋರ್ಟಿನ ಎಕ್ಸ್ಪಾನ್ಷನ್ ಆಗ್ತಾಯಿದೆ. ಕಳೆದ 2-3 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ವಿ. ಕೇಣಿನಲ್ಲಿ ಒಂದು ಪ್ರೈವೇಟ್ ಪ್ಲೇಯರ್ ತಂದು ಒಂದು ಹೊಸದಾಗಿರುವಂಥ ಒಂದು ಸೀ ಪೋರ್ಟ್ ಮಾಡಬೇಕು ಅಂಥೇಳಿ. ಅದಕ್ಕೆ ಬಂದ ಒಂದು 2 ತಿಂಗಳ ಒಳಗಡೆ ಆ ಒಂದು ಕನ್ಸೆಷನ್ ಅಗ್ರಿಮೆಂಟ್ ಮಾಡಿ ಆ ಒಂದು ಕೇಣಿನಲ್ಲಿ ಒಂದು 30 MTPA, ಅಂದರೆ ನಮ್ಮ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಏನಿದೆ ಅದು ಒಂದು 60 MTPA, ಒಂದು 30 MTPA ಒಂದು ಪೋರ್ಟ್ನ ಕೇಣಿನಲ್ಲಿ ಸೀ ಪೋರ್ಟಲ್ಲಿ ಮಾಡೋದಕ್ಕೆ JSW ಇನ್ಫ್ರಾಸ್ಟ್ರಕ್ಚರ್ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ. ಕನ್ಸೆಷನ್ ಅಗ್ರಿಮೆಂಟ್ ಸೈನ್ ಮಾಡಿದ್ದೇವೆ. ಪಾವಿನ ಕುರುವೆ ಅಂಥೇಳಿ ಒಂದು ಹೊಸದಾಗಿ ಇನ್ನೊಂದು ಪೋರ್ಟ್ ಮಾಡಬೇಕು PPP ಮಾದರಿನಲ್ಲಿ ಅಂಥೇಳಿ ಅದರ ಕಾಲ್ ಕೂಡ ಮುಂದುವರಿಸಿದ್ದೇವೆ. ಮಂಕಿನಲ್ಲಿ ಹೊಸದಾಗಿ ಇನ್ನೊಂದು ಪೋರ್ಟ್ ಮಾಡಬೇಕು, ಸೀ ಪೋರ್ಟ್ ಮಾಡಬೇಕು ಅನ್ನೋದಕ್ಕೆ DPRನ ತಯಾರು ಮಾಡಿದ್ದೇವೆ. ಆ DPR ಏನಿದೆ ಅದು ನಮ್ಮ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ. FDನಲ್ಲಿ ಅಪ್ರೂವ್ ಆದ ತಕ್ಷಣ ಅದು ಮಂಕಿನಲ್ಲಿ ಒಂದು ಹೊಸ ಪೋರ್ಟ್ ಬರೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮದು ಹಲವಾರು ಫಿಶರೀಸ್ ಹಾರ್ಬರ್ಸ್ ಇತ್ತು. ಆ ಫಿಶರೀಸ್ ಹಾರ್ಬರ್ಗಳಲ್ಲಿ ಡ್ರೆಜ್ಜಿಂಗ್ ಆಗಿಲ್ಲದೇ ಇರೋ ಕಾರಣದಿಂದ ಅಲ್ಲೆಲ್ಲ ಹುಳು ತುಂಬ್ಕೊಂಡಿದೆ. ಅಲ್ಲಿ 1 ಮೀಟ್ರ್ 2 ಮೀಟ್ರಿಗೆ ಹುಳು ಬಂದಿದೆ. ಆ್ಯಂಡ್ ಕನಿಷ್ಠ ಪಕ್ಷ ಒಂದು 4-5 ಮೀಟ್ರ್ ಆದರೂ ಕೂಡ ಅಲ್ಲಿ ಒಂದು ಇದಾದರೆ ಡೆಪ್ತ್ ಇದ್ದರೆ ಆ ಫಿಶಿಂಗ್ ಹಾರ್ಬರ್ಸ್ ಎಲ್ಲ ಇನ್ನೂ ಹೆಚ್ಚು ಉಪಯೋಗ ಬರುತ್ತೆ. ಆ ಫಿಶಿಂಗ್ ಹಾರ್ಬರ್ಸಲ್ಲಿ ನಮ್ಮ ಮೀನುಗಾರ ಬೋಟ್ಗಳು ಒಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 125 ಕೋಟಿಗಳ ಒಂದು ಯೋಜನೆ ಸಿದ್ಧಪಡಿಸಿ ಅದಕ್ಕೆ ಅಪ್ರೂವಲ್ ತರಿಸ್ಕೊಂಡು ಈಗ ಟೆಂಡರ್ ಮಾಡೋ ಸ್ಥಿತಿಗೆ ಅದನ್ನು ತಂದು ನಿಲ್ಲಿಸಿದ್ದೇವೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ಶಿಪ್ ಬಿಲ್ಡಿಂಗ್ ಅಪಾರವಾದಂಥ ಅವಕಾಶಗಳಿದೆ. ಆ ಶಿಪ್ ಬಿಲ್ಡಿಂಗ್ ಮಾಡಬೇಕು ಅಂತೇಳಿ ಶಿಪ್ ಬಿಲ್ಡಿಂಗ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ. ಆ ಎಲ್ಲ ಶಿಪ್ ಬಿಲ್ಡಿಂಗ್ ಅವ್ರನ್ನ ಕರೆಸಿ ಅವ್ರಿಗೆ ಶಿಪ್ ಬಿಲ್ಡಿಂಗ್ ಏನು ಬೇಕೋ ಅದಕ್ಕೆ ಉತ್ತೇಜನ ಕೊಡುವಂಥ ಕೆಲಸಗಳು ಮಾಡ್ಕೊಂಡಿದ್ದೇವೆ. ಇಡೀ ಕರ್ನಾಟಕದ ಕರಾವಳಿ ಬಹಳ ಸುಂದರವಾಗಿದೆ. ನೀವು ಗೋವಾ ಕರಾವಳಿ ಏನೂ ಇಲ್ಲ ಅದ್ರ ಮುಂದೆ. ಆ ಕರ್ನಾಟಕದ ಕರಾವಳಿಗೋಸ್ಕರ ಅದನ್ನು ಡೆವಲಪ್ ಮಾಡಬೇಕು ಅಂಥೇಳಿ ಆ ಒಂದು ಮಾಸ್ಟರ್ ಪ್ಲ್ಯಾನ್ ಏನಿದೆ, ಆ ಒಂದು ಮಾಸ್ಟರ್ ಪ್ಲ್ಯಾನ ರೆಡಿ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ 50 ಐಲ್ಯಾಂಡ್ಸ್ ಇದೆ, ಭಾಳ ಚೆನ್ನಾಗಿ ಗೊತ್ತಿಲ್ಲ ಇದು. ಆ ಐಲ್ಯಾಂಡ್ಗಳನ್ನು ಡೆವಲಪ್ ಮಾಡಬೇಕು ಅಂಥೇಳಿ ಒಂದು ಐಲ್ಯಾಂಡ್ ಮಾಸ್ಟರ್ ಪ್ಲ್ಯಾನ್ ಇದೆ. ಆ ಐಲ್ಯಾಂಡ್ ಮಾಸ್ಟರ್ ಪ್ಲ್ಯಾನ್ ಡೆವಲಪ್ ಮಾಡ್ತಾ ಇದ್ದೇವೆ.
ಅದಾದಮೇಲೆ ನಮ್ಮ ಹಳೆ ಮಂಗಳೂರು ಪೋರ್ಟ್ ಏನಿತ್ತು, ಹಳೆ ಮಂಗಳೂರು ಪೋರ್ಟಲ್ಲಿ ಒರಿಜಿನಲ್ ಡ್ರಾಫ್ಟ್ ಇದ್ದಿದ್ದು ಒಂದು 8-8.5 ಮೀಟ್ರು. ಆ ಡ್ರಾಫ್ಟ್ ಇದ್ದಿದ್ದು 2 ಮೀಟ್ರಿಗೆ ಬಂದಿದೆ, 2 ಮೀಟ್ರಿಗೆ ಬಂದು ನಿಂತ್ಕೊಂಡಿದೆ. ಅದನ್ನು ಡ್ರೆಜಿಂಗ್ ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳ ಜೊತೆ ಜಗಳ ಆಡಿ, ಇಲ್ಲ ನೀವು ಡ್ರೆಜಿಂಗ್ ಮಾಡಿಸ್ಲೇಬೇಕು ಅಂಥೇಳಿ ಅದನ್ನು ಡ್ರೆಜಿಂಗ್ ಮಾಡಿಸೋದಕ್ಕೆ ನಾನು ಮೊನ್ನೆ ಒಂದು ಓಲ್ಡ್ ಮ್ಯಾಂಗ್ಳೂರ್ ಪೋರ್ಟ್ನಲ್ಲಿ ಡ್ರೆಜಿಂಗ್ಗೆ ಅಪ್ರೂವಲ್ ತೊಗೊಂಡಿದ್ದೇನೆ. ಅಲ್ಲಿ ಇನ್ನೊಂದು ಕೋಸ್ಟಲ್ ಬರ್ತ್ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇವೆ. ಇನ್ನೊಂದು ಲಕ್ಷದ್ವೀಪ್ ಜೆಟ್ಟಿ ಅಂತೇಳಿ ಒಂದು ಜೆಟ್ಟಿಂಗ್ ಮಾಡ್ತಾ ಇದ್ದೇವೆ. ಇನ್ನೊಂದು ಬಹುಶಃ ಒಂದು 3-4 ತಿಂಗಳ ಒಳಗಡೆ ಹಳೆ ಮಂಗಳೂರು ಪೋರ್ಟ್ ಏನಿದೆ ವಾಪಸ್ ಅದು ಒಂದು 30-40 ವರ್ಷಗಳಿಂದ ಯಾವ ರೀತಿ ಉಪಯೋಗಕ್ಕೆ ಬರ್ತಾ ಇತ್ತೋ ಆ ರೀತಿ ಹಳೆ ಮಂಗಳೂರು ಪೋರ್ಟ್ ಏನಿದೆ ಅದನ್ನು ಉಪಯೋಗಕ್ಕೆ ತರ್ತಾ ಇದೆ. ಇಡೀ ದೇಶದಲ್ಲಿ ನಮಗೆ ಕೇವಲ ಕಾರ್ಗೋ ಪೋರ್ಟ್ಗಳಿವೆ, ಎಲ್ಲೂ ಕೂಡ ನಮಗೆ ಒಂದೇ ಒಂದು ಪ್ಯಾಸೆಂಜರ್ ಪೋರ್ಟ್ ಇಲ್ಲ. ಆದರೆ ನಾವೆಲ್ಲ ಏನು ಅರ್ಥ ಮಾಡ್ಕೊಳ್ತೀವಿ ಅಂದರೆ ಒಂದು ಕ್ರೂಸ್ ಟೂರಿಸಮ್ನ ಡೆಸ್ಟಿನೇಷನ್ ಅಂತ ಅರ್ಥ ಮಾಡ್ಕೊಳ್ತೀವಿ. ಆದರೆ ಕ್ರೂಸ್ ಟೂರಿಸಮ್ ಡೆಸ್ಟಿನೇಷನ್ ಎಷ್ಟು ಮುಖ್ಯನೋ ಸೋರ್ಸ್ ಕೂಡ ಅಷ್ಟೇ ಮುಖ್ಯ. ಆ ಸೋರ್ಸ್ ಆಗೋದಕ್ಕೆ ಭಾಳ ಅತ್ಯಂತ ಪ್ರಶಸ್ತವಾದ ಜಾಗ ಅಂತ ಹೇಳಿದ್ರೆ ಮಂಗಳೂರು. ಯಾಕೆ ಅಂತ ಹೇಳಿದ್ರೆ ಮಂಗಳೂರು, ಉಡುಪಿಯಲ್ಲಿ ಮತ್ತು ದಕ್ಷಿಣದಲ್ಲಿ ಮಲಬಾರ್ ಜಿಲ್ಲೆಗಳಲ್ಲಿ ಮತ್ತು ಒಳನಾಡಿನಲ್ಲಿ ನಮ್ಮ ಬೆಂಗಳೂರು ಸುತ್ತಮುತ್ತ ಪ್ರದೇಶದಲ್ಲಿ, ಇನ್ನೂ ಕೆಳಗಡೆ ಹೋದರೆ ಕೊಯಂಬತ್ತೂರು ಸುತ್ತಮುತ್ತದಲ್ಲಿ ಅಗಾಧವಂಥ ಒಂದು ಸಾಕಷ್ಟು ಸಂಪತ್ತು ವೃದ್ಧಿ ಆಗ್ತಾ ಇದೆ. ಅಲ್ಲೊಂದು ಡಿಸ್ಪೋಸಬಲ್ ಇನ್ಕಮ್ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಕ್ರೂಸ್ ಟೂರಿಸಮ್ಗೆ ಒಂದು ಸಪೋರ್ಟ್ ಮಾಡೋ ಇನ್ಫ್ರಾಸ್ಟ್ರಕ್ಚರ್ ಇದೆ. ಆ ಕಾರಣಕ್ಕೋಸ್ಕರ ಹೊಸದಾಗಿ ಮಂಗಳೂರಿನ ದಕ್ಷಿಣದಲ್ಲಿ ಉಲ್ಲಾಳದಲ್ಲಿ ಅವರ ಸ್ಥಳೀಯ MLA ಮತ್ತು ಸ್ಪೀಕರ್ ಅಂತ ಖಾದಾ ಸಾಹೇಬರ ಅನುಮತಿಯನ್ನು ಕೂಡ ಪಡೆದುಕೊಂಡು ಅಲ್ಲೊಂದು ಹೊಸದಾಗಿ ಒಂದು ಇಂಟರ್ನ್ಯಾಷನಲ್ ಕ್ರೂಸ್ ಆ್ಯಂಡ್ ಟೂರಿಸಮ್ ಪೋರ್ಟನ್ನು ಮಾಡಬೇಕು ಅಂಥೇಳಿ ಅದಕ್ಕೆ ಒಂದು ವರದಿ ಸಿದ್ಧ ಮಾಡಿ ಅದಕ್ಕೆ ಮುಖ್ಯಮಂತ್ರಿಗಳಿಂದ ಮತ್ತು ನಮ್ಮ ಬೋರ್ಡಿಂದ ಅಪ್ರೂವಲ್ ತೆಗೆದುಕೊಂಡು ಇನ್ನೂ ಹಲವಾರು ವಿಷಯಗಳಿದೆ. ನಾನು ಹೇಳ್ತಾ ಹೋದರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಇವೆಲ್ಲವನ್ನು ಕೂಡ 3.5 ತಿಂಗಳಲ್ಲಿ ಮಾಡಿದ್ದೆ. ಯಾತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬ ಬ್ಯೂರೋಕ್ರಾಟ್ ಮನಸ್ಸು ಮಾಡಿದ್ರೆ ಒಂದು ಉನ್ನತ ಸ್ಥಾನದಲ್ಲಿದ್ದರೆ ಭಾಳಷ್ಟು ಸಾಧನೆಗಳನ್ನು ಮಾಡಬಹುದು. ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಭಾಳಷ್ಟು ಸಾಧನೆಗಳು ಮಾಡ್ಬೋದು. ಈಗ ಭಾಳಷ್ಟು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಭಾಳ ಯಾವ ಸ್ಥಿತಿಯಲ್ಲಿದೆ ಅಂತ ನಿಮಗೆ ಗೊತ್ತಿದೆ, ಅಥವಾ ಕರ್ನಾಟಕದ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮ ಪವರ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳು ಯಾವ ಇನ್ಫ್ರಾಸ್ಟ್ರಕ್ಚರ್ ಯಾವ ಸ್ಥಿತಿಯಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ಅಧಿಕಾರಿಯಾಗಿ ನಾನು ಕಾಮೆಂಟ್ ಮಾಡೋದಕ್ಕಾಗೋದಿಲ್ಲ. ಆದರೆ ಇವೆಲ್ಲವನ್ನು ಕೂಡ ಪರಿಹಾರ ಮಾಡುವಂಥ ಒಂದು ಜವಾಬ್ದಾರಿ ನಮ್ಮಲ್ಲಿದೆ. ದಕ್ಷಿಣ ಕರ್ನಾಟಕದ ಇಡೀ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ಎಲ್ಲ ಏನಿದೆ ಗ್ರಿಡ್ ಲಾಕ್ಸ್ ಇದೆ, ಬಾಟಲ್ ನೆಕ್ಸ್ ಇದೆ, ಇದನ್ನು ರಿಮೂವ್ ಮಾಡಬೇಕು. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಸೊಲ್ಯೂಷನ್ ನಾವು ಕೊಡದೇ ಇದ್ದರೆ ದಕ್ಷಿಣ ಕರ್ನಾಟಕ ಅಥವಾ ಒಕ್ಕಲಿಗರು ಹೇಗೆ ಉದ್ಧಾರ ಆಗ್ತದೆ? ಇದಕ್ಕೆ ಒಂದು ಲೀಡರ್ಶಿಪ್ ನಾವು ವಹಿಸ್ಕೋಬೇಕು. ಒಕ್ಕಲಿಗ ಬ್ಯೂರೋಕ್ರಾಟ್ಸ್ ಆಗಿರ್ಬೋದು ಮತ್ತು ಎಲ್ಲ ನಮ್ಮ ಬ್ಯೂರೋಕ್ರಾಟ್ಸ್ ಒಂದು ಲೀಡರ್ಶಿಪ್ನ ವಹಿಸ್ಕೋಬೇಕು. ಮತ್ತು ಬಹಳ ಮುಖ್ಯವಾಗಿ ಯಾರೇ ಒಬ್ಬ ಉದ್ಯಮಿ ನಾನು ಉದ್ಯಮ ಮಾಡ್ತೇನೆ ಅಥವಾ ಉದ್ಯಮದ ಯಾವುದೋ ಒಂದು ಅರ್ಜಿ ಇಟ್ಕೊಂಡು ಒಂದು ಅಪ್ರೂವಲ್ ಇಟ್ಕೊಂಡು ಬಂದರೆ ಅದಕ್ಕೆ ಅವನಿಗೆ ತಕ್ಷಣ ಅವನಿಗೆ ಹೀಗಲ್ಲ ಹೇಗೆ ಅಂಥೇಳಿ ಅವನಿಗೆ ಮಾರ್ಗದರ್ಶನ ಕೊಟ್ಟು ಒಂದು ನಿಯಮಿತ ಸಮಯದ ಒಳಗಡೆ, ವಾರ ಆಗ್ಬೋದು 15 ದಿವಸ ಆಗ್ಬೋದು, ಒಂದು ನಿಯಮಿತ ಸಮಯದ ಒಳಗಡೆ ಅವನಿಗೊಂದು ಅಪ್ರೂವಲ್ ಮಾಡೋದಕ್ಕೆ ಏನು ಬೇಕೋ ಒಂದು ಸಹಕಾರ ಕೊಡಬೇಕು. ಆ ಕಾರಣಕ್ಕೋಸ್ಕರ ಒಂದು ನಿಮಿಷ ಯಾರು ಎಷ್ಟೊಂದು ಜೋರಾಗಿ ಮಾತಾಡೋದು ವೈಟ್ ನಿಯಮಿತ ಸಮಯದ ಒಳಗಡೆ ನಮ್ಮೆಲ್ಲ ಉದ್ಯಮಿಗಳು ಬಂದಾಗ, ಒಕ್ಕಲಿಗ ಉದ್ಯಮಿಗಳು ಬಂದಾಗ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಅಧಿಕಾರಿಗಳು ಮುಂದೆ ಇಲ್ಲದೇ ಇದ್ದರೆ ಬೇರೊಬ್ಬ ಅಧಿಕಾರಿಗಳಿದ್ರೆ ಅವರು ಕೂಡ ಫೋನ್ ಮಾಡಿ ದಯವಿಟ್ಟು ಇವ್ರು ಕೆಲಸ ಮಾಡಿಕೊಡಿ, ಇವರು ಕಾನೂನು ಬದ್ಧವಾಗೇ ಇದ್ದಾರೆ, ಇವ್ರ ಪರವಾಗಿ ಮಾತಾಡಿ, ಇವ್ರ ಕೆಲಸಗಳನ್ನು ಮಾಡಿಕೊಡಿ ಅನ್ನೋದಕ್ಕೋಸ್ಕರ ಈ ಒಂದು ಬ್ಯೂರೋಕ್ರಾಟ್ಸನ್ನು ಕೂಡಿ ಅವ್ರನ್ನ ಕೂಡ ಕರೆದು ಈ ಒಂದು ವೇದಿಕೆ ಮೇಲೆ ಕೂರಿಸಿ ಅವ್ರನ್ನ ಮಾತಾಡಿಸ್ತದೆ. ಯಾತಕ್ಕೆ ಅಂತ ಹೇಳಿದ್ರೆ ಒಕ್ಕಲಿಗ ಉದ್ಯಮಿಗಳ ಪರವಾಗಿ ನೀವು ನಿಂತ್ಕೋಬೇಕು, ಅಧಿಕಾರಿಗಳಾಗಿ ನೀವು ನಿಂತ್ಕೊಂಡ್ರೆ ಒಕ್ಕಲಿಗ ಉದ್ಯಮಿಗಳು ಮುಂದುವರಿತಾರೆ. ಆ ಕಾರಣಕ್ಕೋಸ್ಕರ ದಯವಿಟ್ಟು ಅವ್ರ ಬಗ್ಗೆ ಒಂದು ಸಹಾನುಭೂತಿ ಇರಲಿ, ಒಂದು ಕನಿಕರ ಇರಲಿ, ಒಂದು ಕಾಳಜಿ ಇರಲಿ. ಆವಾಗ ನಮ್ಮೆಲ್ಲ ಒಕ್ಕಲಿಗ ಉದ್ಯಮಿಗಳು ಇನ್ನಷ್ಟು ಬೆಳೆದು ಇನ್ನಷ್ಟು ಒಂದು ಸಮುದಾಯವನ್ನು, ರಾಜ್ಯವನ್ನು ಮುನ್ನಡೆಸೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಒಕ್ಕಲಿಗ ಅಧಿಕಾರಿಗಳ ಸಭೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಬಹುಶಃ ಭಾಳಷ್ಟು ಜನಗಳನ್ನ ಕರೆಯೋಕ್ಕಾಗಿ ಸಮಯದ ಅಭಾವದಿಂದ ಭಾಳ ಜನ ಕರೆಯೋಕ್ಕಾಗಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಒಕ್ಕಲಿಗ ಅಧಿಕಾರಿಗಳನ್ನು ಕೂಡ ಸೇರಿಸಿ ಈ ರೀತಿಯಲ್ಲಿ ಒಕ್ಕಲಿಗ ಅಧಿಕಾರಿಗಳು ಮತ್ತು ಒಕ್ಕಲಿಗ ಉದ್ಯಮಿಗಳು ಒಂದು ರೀತಿಯಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ರೆ ಬಹುಶಃ ಅದರಿಂದ ಇಡೀ ಒಕ್ಕಲಿಗ ಸಮಾಜದ ಅಭಿವೃದ್ಧಿ ಆಗುತ್ತೆ, ರಾಜ್ಯದ ಅಭಿವೃದ್ಧಿ ಸಹಜವಾಗಿ ಆಗುತ್ತೆ ಅನ್ನೋ ಒಂದು ಆಶಾವಾದವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ತಮ್ಮ ನಮಸ್ಕಾರ ಮಾಡ್ತೇವೆ. ಸಮುದಾಯದ ಎಲ್ಲ ಅಧಿಕಾರಿಗಳ ಧೋರಣೆ ಒಕ್ಕಲಿಗರ ಪರವಾಗಿರಲಿ ಅಂತ ಹೇಳಿ ಮಾತಾಡಿದಂತಹ ಕಾರ್ಯಕ್ರಮದ ರೂವಾರಿಗಳಂತ ಶ್ರೀಯುತ ಜಯರಾಮ್ ರಾಯ್ಪುರ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ KPSCಯ ಸದಸ್ಯರಂತ ಶ್ರೀ ಪ್ರಭುದೇವರವರು. ಹಾಗೆ ಮುಂದಿನ ನಮ್ಮ ಮೆಡಿಕಲ್ ಸೆಕ್ಟರ್ನ ಮುಖ್ಯ ಅತಿಥಿಗಳು ಶ್ರೀಯುತ HD ರಂಗನಾಥ್ ಅವರು, ಶಾಸಕರು ಕುಣಿಗಲ್ ವಿಧಾನಸಭಾ ಕ್ಷೇತ್ರ, ಅವರು ಆಗಮಿಸಿದರೆ ಅವರಿಗೆ
ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರುಗಳಿಗೆ ಹಾಗೂ ಇಲ್ಲಿ ಸೇರಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ಉದ್ಯಮಿ ಒಕ್ಕಲಿಗರ ಬಗ್ಗೆ ಎಲ್ಲವನ್ನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಜಯರಾಮ್ ಬಗ್ಗೆ ಒಂದೆರಡು ಮಾತಾಡಿ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಜಯರಾಮು ನಾನು ಕ್ಲಾಸ್ಮೇಟು, ಮರೆಮಲ್ಲಪ್ಪ ಹೈಸ್ಕೂಲಲ್ಲಿ 8th to 10th ಒಂದೇ ಬೆಂಚಲ್ಲಿ ಕೂತ್ಕೊತಿದ್ವಿ. ನಾನು ಪಾಂಡವಪುರದ ನೆಲಮನೆಯಿಂದ ಬರ್ತಿದ್ದೆ, ಅವನು ಮೈಸೂರಲ್ಲಿ ಅವ್ರ ತಂದೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರು, ಬರ್ತಿದ್ದ. ಅವನು ಕ್ಲಾಸಲ್ಲಿ ಕೂತ್ಕೋಬೇಕಾದ್ರೆ ನನಗೆ ಇನ್ನೂ ನಗು ಬರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಸುಮ್ಮನೆ ಕೂತಿರೋನು ಎಲ್ಲರ ಕ್ಲಾಸಲ್ಲೂ. ಸಮಾಜದ ಕ್ಲಾಸ್ ಬತ್ತು ಅಂದರೆ ಇವನೇ ಟೀಚರು. ಆ ಟೀಚರ್ಗೆ ಸಿಕ್ಕಾಪಟ್ಟೆ ಕ್ವಶನ್ ಮಾಡೋನು. ನಾನು ಇದೇನು ನೀನು ಕನ್ನಡ, ಇಂಗ್ಲೀಷು, ಗಣಿತ ಬೇರೆ ಇದರಲ್ಲೆಲ್ಲ ಸುಮ್ಮನೆ ಕೂತಿರ್ತೀಯ, ಈ ಸೋಷಿಯಲ್ ಸ್ಟಡೀಸ್ ಬಂದರೆ ಹಿಂಗೆ ಎದ್ದಿ ಆರ್ತೀಯಲ್ಲ ಅಂತ. ಅಂದರೆ ಅವನಿಗೆ ಸಮಾಜದ ಬಗ್ಗೆ ಕಳಕಳಿ, ಸಮಾಜದ ಇತಿಹಾಸದ ಬಗ್ಗೆ ಕಳಕಳಿ. ಅವ್ರ ಮನೇಲಿ 4 ಜನ ಇಬ್ಬರು ಅಕ್ಕ, ಇಬ್ಬರು ಅಣ್ಣಂದಿರೋ. ಅವ್ರ ಮನೇಲಿ ಡಾಕ್ಟ್ರು ಇದ್ದರು, ಇಂಜಿನಿಯರು ಇದ್ದರು, ಬ್ಯಾಂಕರು ಇದ್ದರು. ಅಂದರೆ ಆಗಲೇ ಅವನ ಐಡಿಯಾಸು ಸಮಾಜಕ್ಕೆ ಏನಾರು ಮಾಡಬೇಕು, ಸಮಾಜದ ಇತಿಹಾಸಕ್ಕೆ ಏನಾರು ಮಾಡಬೇಕು. ಬರೀ ಅಲ್ಲಾವುದ್ದೀನ್ ಖಿಲ್ಜಿ, ಮೊಘಲರು, ಚಾಲುಕ್ಯರು ಇದ್ರ ಬಗ್ಗೆನೇ ಮಾತಾಡೋನು. ಸೊ ಆ ರೀತಿಯಿಂದ ಯಾರಿಗೆ ಈ ತುಡಿತ, ಈ ಒಂದು ನಮ್ಮ ಒಕ್ಕಲಿಗರದ ಸೊಡುಗು ಇರ್ತದಲ್ಲ, ನಿಜವಾಗ್ಲೂ ಬೇರೆ ಸಮುದಾಯದಕ್ಕಿಂತ ಹೆಚ್ಚಾದಂತಹ ಜ್ಞಾನ, ಪರಿಜ್ಞಾನ, ಕಾಮನ್ ಸೆನ್ಸು, ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ ನಾನು ಕಂಡಂಗೆ ನೋಡಿರೋದು ನಮ್ಮ ಸಮಾಜದಲ್ಲಿ ಬಿಟ್ಟರೆ ಬೇರೆ ಸಮಾಜದಲ್ಲಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾನು 10 ವರ್ಷ ಅಮೇರಿಕಾದಲ್ಲಿದ್ದೆ. ಅವನು ಯಾವಾಗಲೂ ಹೇಳ್ತಾ ಇರೋನು, ಅವನು ಆರ್ಟ್ಸ್ಗೆ ಹೋಗ್ಬಿಟ್ಟ, PUC ಸೋಷಿಯಲ್ ಏನೋ ತೊಗೊಂಬಿಟ್ಟ, HCG. ನಾನು ಸೈನ್ಸ್ ತೊಗೊಂಡೆ. ನಮ್ಗೆ ಗೊತ್ತಿಲ್ಲಪ್ಪ, ಸೋಷಿಯಲ್ ಸ್ಟಡೀಸ್ ಬಂದು ನಾನು ಸರ್ವೇ ಹಾಕೋಕ್ಕಾಗಲ್ಲ ಅಂತ. ನಾನು ಆಮೇಲೆ ಸೈನ್ಸ್ಗೆ ಹೋದೆ, ಇಂಜಿನಿಯರಿಂಗ್ ಆದೆ, ಹಂಗೆ ಬೆಳ್ಕೊಂಡು. ಬಟ್ ಅವನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೆ. ವಾಪಸ್ ಬಂದೆ. ವಾಪಸ್ ಬರಬೇಕಾದ್ರೆ ಅವನು ಕೇಳ್ತಾ ಇದ್ದೆ, ಏನಪ್ಪ ಇಂಡಿಯಾ ಹೆಂಗೆ, ಅಮೆರಿಕಾ ನನಗೆ ಸಿಕ್ಕಿರೋದು ಬರೀ KS ಆಫೀಸರು, ಅಲ್ಲಿ ಬಂದು ಸರ್ವೆ ಆಗ್ಬೋದಾ. ಬಟ್ ನನ್ನಲ್ಲಿ ಏನೋ ಒಂಥರ ತುಡಿತಾ ಇತ್ತು, ನಮ್ಮ ಊರಿಗೆ ಹೋಗ್ಬೇಕು, ನಮ್ಮ ಜನ ಮನ, ನಮ್ಮ ಪ್ರೀತಿ ವಿಶ್ವಾಸ ಇಲ್ಲಿ ಹಂಚ್ಕೋತೀವಲ್ಲ, ಇದು ಯಾವ ದೇಶದಲ್ಲೂ ಸಿಗಲ್ಲ. ಆದರೆ ಬೇರೆ ದೇಶ ನಾನು ತೆಗಳಕ್ಕೆ ಹೋಗಲ್ಲ. ಅಲ್ಲಿರುವ ಒಂದು ಇನ್ಫ್ರಾಸ್ಟ್ರಕ್ಚರು, ಅಲ್ಲಿರುವ ಒಂದು ಫೆಸಿಲಿಟೀಸ್, ಅಲ್ಲಿರುವ ಒಂದು ಹಾರ್ಡ್ ವರ್ಕ್, ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಇವತ್ತು ನಮಗೆ ಬೇಕಾಗಿರೋದು ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಸ್ಮಾರ್ಟ್ ಹಾರ್ಡ್ ವರ್ಕ್. ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಷನ್ ಇನ್ ಎವರಿ ಫೀಲ್ಡ್. ಈಗಾಗಲೇ ತಿಮ್ಮೇಗೌಡರು ಹೇಳಿದ್ರು, KPSCಲಿ ತುಂಬ ಜನ ಇದ್ದಾರೆ, ಅದರಲ್ಲಿ ಲಿಮಿಟೇಷನ್ ಇದೆ, ಮೆಂಬರ್ ಕಡಿಮೆ ತುಂಬ ಆಗಿದ್ದಾರೆ. ಈಗ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದರೆ, ಈಗ ನಾನು ಏನೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀನಿ, ಆ ದೇವಸ್ಥಾನದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡೋಣ ಅಂತ ಹೋಗಿರ್ತೀನಿ. ನಮ್ಮ ಮೇನ್ ಪೂಜಾರಿ ಒಬ್ರು ಇರ್ತಾರೆ, ಅವರು ನಮಗೂ ಅದೇ ವೇದ ಏನು ಸಂಸ್ಕೃತ ಪಾಠ ಹೇಳ್ಕೊಟ್ಟಿರ್ತಾರೆ ಪೂಜೆ ಮಾಡಬೇಕು ಅಂತ. ಬಟ್ ನಮ್ಮ ಮೇನ್ ಪೂಜಾರಿ ಏನು ಮಾಡ್ತಾರೆ, ಸಾಂಬ್ರಾಣಿನ ಇಷ್ಟ ಹಾಕೋ ಬದಲು ಅದನ್ನು ಒಂದು ಇಡಿ ಹಾಕಿ ಇಡೀ ದೇವಸ್ಥಾನದಲ್ಲಿ ದೇವರು ಕಾಣದ ರೀತಿಯಲ್ಲಿ ಪೂಜೆ ಮಾಡ್ತಾ ಇರುವಂಥ ಸಂದರ್ಭ ಈಗ KPSCಯಲ್ಲಿ ಇವತ್ತು ಪತ್ರಿಕೆಯಲ್ಲಿ ಓದಿರ್ಬೋದು. ಆ ಥರ ಸಂದರ್ಭ, ದೇವರನ್ನೇ ಕಾಣಿಸದ ರೀತಿಯಲ್ಲಿ ಪೂಜೆ ಮಾಡುವಂಥ ಮೇನ್ ಪೂಜಾರಿ ಆಗಿಬಿಟ್ಟಿರ್ತಾರೆ. ಸಂಘರ್ಷಗಳು ತುಂಬ ಬರ್ತವೆ. ಆ ಸಂಘರ್ಷನ ನಿಭಾಯಿಸಿ ಇವತ್ತು ಏನಾದರೂ ನಮ್ಮ ಸಮುದಾಯದಲ್ಲಿ ಒಳ್ಳೆ ಮುಂದೆ ಬರಬೇಕು ಅಂದರೆ ಆಲ್ರೌಂಡರ್ ಆಗಿರಬೇಕು. ನಾವು ಆಲ್ರೌಂಡರ್ ಆದರೆ ಮಾತ್ರ ನಮಗೆ ಬೆಲೆ ಜಾಸ್ತಿ. ಯಾಕಂದರೆ ನಮ್ಮ ಸಮುದಾಯದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಇಂಥದ್ದೇ ಉದ್ಯಮ ಮಾಡಬೇಕು, ಇಂಥದ್ದೇ ನಾನು ಎಜುಕೇಷನ್ ಆಗಬೇಕು, ಇಂಥದ್ದೇ ಸೈಂಟಿಸ್ಟ್ ಆಗಬೇಕು ಅಂತ ನಮಗೆ ಫಸ್ಟ್ ಜನ್ರೇಷನ್ಗೆ ನಮಗೆ ಇಲ್ಲ. ನಮ್ಗೆ ಐಡಿಯಾನೇ ಇಲ್ಲ. ಸುಮ್ಮನೆ ಹೋಯ್ತಾ ಇರ್ತೀವಿ, ಹಿಂಗೋಗಪ್ಪ, ಹಂಗೋಗಪ್ಪ, ಹಿಂಗೋಗಪ್ಪ, ಹಿಂಗೆ ಹುಡ್ಕೊಂಡು ಹೋದಾಗ ಎಲ್ಲೋ ಒಂದು ಕಡೆ ನಾವೆಲ್ಲ ಬಂದು ಸೇರಿದ್ದೀವಿ. ನಾವು ನಮ್ಮ ಫಸ್ಟ್ ಜನ್ರೇಷನಲ್ಲಿ ನಮಗೆ ಯಾವುದೇ ಗುರಿ ಇಲ್ಲ. ಈಗ ನಾವು ಗುರಿ ತಲುಪಿದ್ದೀವಿ, ಆದರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋಂತಹ ವ್ಯವಧಾನದಲ್ಲಿಲ್ಲ. ನೀವು ಅವ್ರಿಗೆ ಹೇಳಿ, ಪಪ್ಪ ಅದು ನಾಟ್ ಬ್ಯಾಡು, ನೋಡು ಎಷ್ಟು ಟೆನ್ಷನ್ ತಗೋತೀಯ ಗೌರ್ಮೆಂಟ್ ಕೆಲಸ ಮಾಡಿ, ಎಷ್ಟು ನಿನ್ನ ಆರೋಗ್ಯ ಕೆಟ್ಟಿದೆ ನೋಡು, ನಾನು ಅದಕ್ಕೆ ಬರಲ್ಲ, ನಾನು BE ಓದ್ತೀನಿ, ನಾನು ಅಮೆರಿಕಾಗೆ ಹೋಗ್ತೀನಿ, ನಾನು ಅಲ್ಲಿರ್ತೀನಿ. ಈ ಥರ ನಮ್ಮ ಸಮಾಜ ಏನಾಗ್ತಾ ಇದೆ,
ಬೇರೆ ಬೇರೆ ಕಡೆಗೆ ಜಾರ್ತಾ ಇದೆ. ಅದನ್ನೆಲ್ಲವನ್ನು ಒಗ್ಗೂಡಿಸುವ ಪ್ರಯತ್ನವನ್ನು ಈಗ ಜಯರಾಮ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೇಲೆ ವೇದಿಕೆ ಮೇಲಿರೋರು ಹೇಳಿದರು, ಕನೆಕ್ಟಿವಿಟಿ ನಮ್ಮಲ್ಲಿ ಒಬ್ರಿಗೊಬ್ರಿಗೂ ಕನೆಕ್ಷನ್ನೇ ಇಲ್ಲ. ಭಾಳ ಬೇಗ ಬೆಳೆದಿದ್ದೀವಿ ನಾವು, ಭಾಳ ಉನ್ನತ ಮಟ್ಟಕ್ಕೆ ಬೆಳೆದಿದ್ದೀವಿ. ಆಮೇಲೆ ನಮ್ಮ ಸಮಾಜಕ್ಕಿರೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಟಿ. ನಾವ್ಯಾರು ಮುಂದೆ ಬರಲ್ಲ, ನಾವ್ಯಾರು ಮುಂದೆ ಮಾತಾಡಲ್ಲ, ಶೇರ್ ಮಾಡಲ್ಲ. ಕಷ್ಟ ಆಗಲಿ ಸುಖ ಆಗಲಿ ಶೇರ್ ಮಾಡಲ್ಲ. ನಮ್ಮ ಹೆಂಡತಿ ಒಳ್ಳೆ ಅಡುಗೆ ಮಾಡಿದರೆ ಇವತ್ತು ಗುಡ್ ಅಂತ ಹೇಳಲ್ಲ ನಾನು ಅವಳಿಗೆ, ಬರೀ ಊಟ ಮಾಡ್ಬಿಟ್ಟು ಸುಮ್ಮನೆ ಹೋಗ್ತೀನಿ. ಬಟ್ ವಿ ನೀಡ್ ಟು ಬಿ ಅಪ್ರಿಷಿಯೇಷನ್, ವಿ ನೀಡ್ ಟು ಬಿ ಕಮ್ಯುನಿಕೇಷನ್, ವಿ ನೀಡ್ ಟು ಬಿ ಥಾಟ್ಸ್ ಆ್ಯಂಡ್ ಐಡಿಯಾಸ್, ನಾಟ್ ಓನ್ಲಿ ಇನ್ ಮೈ ಫ್ಯಾಮಿಲಿ. ಡೇ ಬೈ ಡೇ ಫ್ಯಾಮಿಲಿ ಅನ್ನೋದು ಭಾಳ ಸಂಕೀರ್ಣವಾಗ್ತಾ ಇದೆ. ಅದೇ ರೀತಿ ಫ್ಯಾಮಿಲಿನೇ ಸಂಕೀರ್ಣ ಆದಮೇಲೆ ಸಮುದಾಯ ಇನ್ಯಾವ ಮಟ್ಟಕ್ಕೆ ಹೋಗುತ್ತೆ? ವಿ ನೀಡ್ ಟು ಎಕ್ಸ್ಚೇಂಜ್ ಥಾಟ್ಸ್ ಆ್ಯಂಡ್ ಐಡಿಯಾಸ್. ವಿ ಡೆವಲಪ್ ಅವರ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ, ರ್ಯಾಪೋ, ಐಡಿಯಾಸು, ಮತ್ತು ಮೇಕ್ ಇಟ್ ಹ್ಯಾಪನ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸರ್ವೈವ್. ಇಷ್ಟು ಹೇಳಿ ನನಗೆ ಟೈಮ್ ಕೊಟ್ಟಿದ್ದಕ್ಕೆ, ಮತ್ತು ಇದೆಲ್ಲವನ್ನು ಒಂದೇ ವೇದಿಕೆಯಲ್ಲಿ ಮಾಡೋ ಬದಲು ಜಯರಾಮ್ ಹೇಳ್ತಾ ಇರ್ತಾರೆ. ನಾನು KPSC ಆದಾಗ ಹೇಳ್ತಾ ಇದ್ದೆ, ಗೌಡ ನೀನು ಯಾಕೋ ಅಲ್ಲೋದೆ, ಯು ಆರ್ ಸೋ ಆ್ಯಕ್ಟಿವ್, ಇದು ಈಗ ನೀನು ಅಲ್ಲಿ ಸಂವಿಧಾನದ ಅಡಿಯಲ್ಲಿ ಸಿಗಾಕತ್ತೀಯಾ ಅಂತ ಹೇಳ್ತಾ ಇರೋರು. ಬಟ್ ಇದನ್ನು ಮಾಡ್ತಾ ಇರೋದು ಭಾಳ ಒಳ್ಳೆಯ ವಿಷಯ. ಇದೆಲ್ಲವನ್ನು ಸೇರಿಸಿ ಅವರು ಒಂದು ವೆಬ್ಸೈಟಲ್ಲಿ ಎಲ್ಲರನ್ನೂ ಶೇರ್ ಆ್ಯಂಡ್ ಥಾಟ್ಸ್ ಇದೇ ರೀತಿ ಸಭೆಗಳನ್ನು ಮಾಡಿ ಮುಂದುವರಿಯಲಿ ಅಂತ ಹೇಳಿ ನಾನು ಇಷ್ಟೇ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ನಮಸ್ಕಾರ ತಿಳಿಸ್ತು. ಧನ್ಯವಾದಗಳು ಶ್ರೀ ಪ್ರಭುದೇವರವರಿಗೆ. ಬಂಧುಗಳೇ, ನಾವು ಇಟ್ಸ್ ಟೈಮ್ ಫಾರ್ ಚೇರ್ಪರ್ಸನ್ ಅಡ್ರೆಸ್. ಮೈ ರಿಕ್ವೆಸ್ಟ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಕರ್ನಾಟಕ, ಹೋಮ್ ಡಿಪಾರ್ಟ್ಮೆಂಟ್, ಶ್ರೀ ಉಮಾಶಂಕರ್ IAS ಟು ಅಡ್ರೆಸ್ ದ ಗ್ಯಾದರಿಂಗ್. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಹಾಗೂ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಉದ್ಯಮಿಗಳೇ, ನಾನು ಬಹುಶಃ ಅಧ್ಯಕ್ಷರ ಭಾಷಣ ಅಂತ ಹೇಳಿದ್ರೆ ಒಂದು ಜನ ಇರಲ್ಲ, ಎರಡನೇದು ವಿಷಯ ಖಾಲಿ ಆಗಿಬಿಟ್ಟಿರುತ್ತೆ. ಆದರೆ ಜನ ಜಾಸ್ತಿ ಬಂದರು ಅಂತ ಶ್ರೀಕಂಠಯ್ಯನವರು ಹೇಳ್ತಾಯಿದ್ರು, ಭಾಳ ಸಂತೋಷ. ಆದರೆ ಅಧ್ಯಕ್ಷರಿಗೆ ಜಾಸ್ತಿ ಸಮಯ ಕೊಡಲ್ಲ ಅಂತಿದ್ದಾರೆ. ನಮಗೂ 5 ನಿಮಿಷ ಅಂತ ಹೇಳಿದ್ದಾರೆ. ಬಹುಶಃ 5 ನಿಮಿಷದಲ್ಲೇ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಈಗಾಗಲೇ ಶ್ರೀಕಂಠಯ್ಯನವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಹೇಳಿದರು, ನಮ್ಮಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು % ಜನ ಅಗ್ರಿಕಲ್ಚರ್ನ ಡಿಪೆಂಡ್ ಆಗಿದ್ದಾರೆ. ಅದರಲ್ಲಿ ಬಹುತೇಕರು ಒಕ್ಕಲಿಗರಲ್ಲಿ ಬಹುಶಃ ಈ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಇರ್ಬೋದು. 70-75% ವ್ಯವಸಾಯವನ್ನೇ ನಂಬ್ಕೊಂಡಿರೋರು. ಬಹುಶಃ ಇದೇ ನಮ್ಮ ಜನಾಂಗ ಉದ್ಯಮ ರಂಗಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋಗದೇ ಇರೋಕ್ಕೆ ಕಾರಣ ಅಂತ ಹೇಳಿದ್ರೆ, ಇಷ್ಟೊಂದು ಪ್ರಮಾಣದಲ್ಲಿ ಅಗ್ರಿಕಲ್ಚರ್ನಲ್ಲಿ ಉಳ್ಕೊಂಡಿರೋದು. ಜಮೀನಿದೆ, 1 ಎಕರೆ ಇದೆಯೋ 2 ಎಕರೆ ಇದೆಯೋ ಅದರ ಮೇಲೆ ಡಿಪೆಂಡೆಂಟಾಗಿ ಉಳ್ಕೊಂಡಿರೋದು. ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ಯಾವ ರೀತಿ ದಕ್ಷಿಣ ಕನ್ನಡದಲ್ಲಿ ಅಥವಾ ಬ್ರಾಹ್ಮಣ ಜನಾಂಗಕ್ಕೆ ಅನುಕೂಲ ಆಯಿತೋ, ನಮಗೆ ಉಲ್ಟಾ ಆಗಿ ಕೆಲಸ ಆಗಿದೆ. ಯಾರ್ಯಾರು ಗೇಣಿನಲ್ಲಿ ಮಾಡ್ತಿದ್ರು ಎಲ್ಲರಿಗೂ ಭೂಮಿ ಸಿಕ್ತು, ಭೂಮಿ ನಂಬ್ಕೊಂಡು ಕೂತ್ಕೊಂಡ್ರು. ಇವತ್ತು ವ್ಯವಸಾಯದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಯಾವುದೇ ಲಾಭ ಇಲ್ಲ. ರಾಜ್ಯದ ಉತ್ಪತ್ತಿ 15%ಗಿಂತ ಕಡಿಮೆ ಇದೆ, ಅಗ್ರಿಕಲ್ಚರ್ನಲ್ಲಿ 13%ಗೆ ಬಂದುಬಿಟ್ಟಿದೆ. ಅಂದರೆ ಇನ್ಕಮ್ ಏನು ಆದಾಯ ಹುಟ್ತಾ ಇದೆ ರಾಜ್ಯದಲ್ಲಿ, ಅದರಲ್ಲಿ ಭಾಳ ಕಡಿಮೆ ಪ್ರಮಾಣ ನಮ್ಮ ಜನಾಂಗಕ್ಕೆ ತಲುಪ್ತಾ ಇದೆ. ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಅಕ್ಯುಮುಲೇಷನ್ ಆಗೋದಿಲ್ಲ. ಯಾರ ಹತ್ರ ಉದ್ಯಮಕ್ಕೆ ಬೇಕಾಗಂಥ ಹಣ ಇಲ್ಲ ಹೆಚ್ಚಿನ ರೀತಿಯಲ್ಲಿ. ಹಾಗಾಗಿ ಮೊದಲನೇದಾಗಿ ನಾವು ನಮ್ಮ ಜನಾಂಗದ ಈ ಯುವ ಜನಾಂಗ ಏನಿದೆ, ಯುವಕರೇನಿದ್ದಾರೆ, ಅವ್ರನ್ನ ವ್ಯವಸಾಯದಿಂದ ಆಚೆ ತೊಗೊಂಡೋಗ್ಬೇಕು. ಇರೋರಿಗೆ ಅಲ್ಲಿ ಕೆಲಸ ಇಲ್ಲ. ನಾವು ಈಗ ಎಕನಾಮಿಕ್ಸ್ನಲ್ಲಿ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಅವ್ರಿಗೆ ವರ್ಷ ಪೂರ್ತಿ ಕೆಲಸ ಇಲ್ಲ, ಅವ್ರಿಗೆ ಆ ಶ್ರಮಕ್ಕೆ ತಕ್ಕನಾಗಿ ಅಲ್ಲಿ ಪ್ರತಿಫಲ ಇಲ್ಲ. ಅಂಥದ್ರಲ್ಲಿ ನಾವು ಅವ್ರನ್ನ ಅಲ್ಲಿಂದ ಆಚೆ ಕರ್ಕೊಂಡೋಗ್ಬೇಕು. ದಯವಿಟ್ಟು ಎಜುಕೇಷನ್ ಕೊಡಿಸ್ಬೇಕು, ಉದ್ಯೋಗಗಳಾಗಲಿ ಅಥವಾ ಉದ್ಯಮಗಳಾಗಲಿ ಇವುಗಳಿಗೆ ತೊಡಗಿಸ್ಬೇಕು. ಈ ಸಂದರ್ಭದಲ್ಲಿ ನಾನು ನಮ್ಮ ಏನು ಅಧಿಕಾರಿಗಳಿದ್ದಾರೆ, ಅಟ್ಲೀಸ್ಟ್ ಈ ರೆಸ್ಟ್ರಿಕ್ಷನ್ಸ್ ಕಂಡೀಷನ್ಸ್ ಇಲ್ಲ ಅವರಲ್ಲಿ. ಅವ್ರ ಹತ್ರ ಕ್ಯಾಪಿಟಲ್ ಅಕ್ಯುಮುಲೇಷನ್ ಅಥವಾ ಹಣ ಇದೆ,
ಎರಡನೇದಾಗಿ ವಿದ್ಯಾಭ್ಯಾಸ ಕೊಡ್ಸೋಕ್ಕೆ ಶಕ್ತಿ ಇದೆ ಮಕ್ಕಳಿಗೆ. ನಮ್ಮ ಮುಂದಿನ ಜನ್ರೇಷನ್ ಆದರೂ ಕೂಡ ಈ ಸರ್ಕಾರಿ ಉದ್ಯೋಗಗಳಿಗೆ ನೆಚ್ಕೊಳ್ಳೋದೇನೆ ಉದ್ಯಮಗಳಿಗೆ ಎಂಟ್ರಿ ಆಗಬೇಕು. ಆಗ ಮಾತ್ರ ನಾವು ದೊಡ್ಡ ಪ್ರಮಾಣದಲ್ಲಿ ಉದ್ಯಮಗಳಲ್ಲಿ ಮತ್ತು ಏನು ರಾಷ್ಟ್ರದ ಸಂಪತ್ತು ಬೆಳೀತಾ ಇದೆ ಅದರಲ್ಲಿ ನಮಗೆ ನಮ್ಮ ಪಾಲು ಸಿಗ್ಬೋದು. ಅಧಿಕಾರಿಗಳಾಗಿ ನಾವು ಈಗಾಗಲೇ ಹೇಳಿದಾಗೆ ಉದ್ಯಮದಲ್ಲಿ ಯಾರು ಮುಂದೆ ಬರ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು, ಅನುಕೂಲ ಮಾಡಬೇಕು. ಅದು ನಮ್ಮ ಕರ್ತವ್ಯ ಕೂಡ. ಅದರಲ್ಲಿ ಯಾರೂ ಹಿಂದೆ ಬೀಳಲ್ಲ. ಈ ಸಂದರ್ಭದಲ್ಲಿ ನಾನು ಎಲ್ಲ ಹಿರಿಯ ಅಧಿಕಾರಿಗಳ ಪರವಾಗಿ ಹೇಳೋದೇನೆಂದರೆ, ಒಕ್ಕಲಿಗ ಅಧಿಕಾರಿಗಳು ಯಾವತ್ತೂ ತಮ್ಮ ಸಮಾಜಮುಖಿ ಧೋರಣೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅವರು ಯಾವುದೇ ಹುದ್ದೆಯಲ್ಲಿರ್ಬೋದು, ಸಮಾಜಕ್ಕೆ ಒಳಿತಾಗತ್ತೆ ಅನ್ನೋದಾದರೆ ಅದರಲ್ಲಿ ಹಿಂಜರಿಯೋದಿಲ್ಲ. ಇದನ್ನು ಬಹುಶಃ ಎಲ್ಲರೂ ಒಪ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗೆ ದಕ್ಷತೆಯಲ್ಲೂ ಕೂಡ ಒಕ್ಕಲಿಗ ಅಧಿಕಾರಿಗಳು ತಮ್ಮದೇ ಛಾಪನ್ನು ಮೂಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಉದ್ಯಮಿಗಳಾಗಲಿ ಯಾವುದೇ ಅಧಿಕಾರಿಯನ್ನು ತಾವು ಸಂಪರ್ಕಿಸುವಾಗ ದಯವಿಟ್ಟು ನೇರವಾಗಿ ಮತ್ತು ಯಾವುದೇ ಹಿಂಜರಿಕೆ ಇಲ್ಲದೆ ಬನ್ನಿ. ಒಂದು ಮಾತೇನಿದೆ ಅಂದರೆ ಒಕ್ಕಲಿಗರಿಗೆ ಹಿಂಜರಿಕೆ ಜಾಸ್ತಿ ಅಂತ. ಈಗ ಒಂದು ನನ್ನ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಾನು IAS ಪಾಸ್ ಮಾಡಿದಾಗ ಒಕ್ಕಲಿಗ ಜನಾಂಗದಲ್ಲಿ ಬೇರೆ ಎಲ್ಲ ರಂಗದಲ್ಲೂ ಸಾಧನೆಗಳು ಮಾಡಿದ್ದಾರೆ, UPSC ಎಕ್ಸಾಮ್ ಪಾಸ್ ಮಾಡಿಲ್ಲ ಅಂತ. ನನಗೂ ಆಶ್ಚರ್ಯ ಆಯಿತು. ಆ ನಂತರ ನಾವು ಈ ಏನಕ್ಕೆ ಅಂತ ಹೇಳಿದ್ರೆ ಕೇವಲ ಹಿಂಜರಿಕೆ. ನಮ್ಮಲ್ಲಿ ಬೇಕಾದಷ್ಟು ಜನ ಬುದ್ಧಿವಂತರಿದ್ದರು, ಡಾಕ್ಟ್ರುಗಳಾಗಿದ್ದರು, ಎಂಜಿನಿಯರ್ ಆಗ್ತಾಯಿದ್ರು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಡೆ ಹೋಗ್ತಾ ಇರಲಿಲ್ಲ. ಆ ಹಿಂಜರಿಕೆನ ಹೋಗ್ಸೋಂಥ ಕೆಲಸ ನಾವು ಮಾಡಿದ್ವಿ ಸ್ಟಾರ್ಟಿಂಗ್ನಲ್ಲಿ. ಇವತ್ತು ತುಂಬ ಜನ ಇದ್ದಾರೆ, IAS ಆದವ್ರು ಇದ್ದಾರೆ, IPS, IRS, KS, PS. ಕರ್ನಾಟಕದಲ್ಲಂತೂ ತುಂಬ ಜನ KS ಮಾಡಿದವರಿದ್ದಾರೆ. ಹೀಗಾಗಿ ಆ ಹಿಂಜರಿಕೆಯನ್ನು ಬಿಟ್ಟು ನಾವು ಮುಂದೆ ಬಂದರೆ ಸಾಧನೆ ಮಾಡೋ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಹಾಗಾಗಿ ಉದ್ಯಮದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಬರ್ತಾಯಿದ್ದೀವಿ. ಬಹುಶಃ ನಮಗೆ ಸಾಮರ್ಥ್ಯ ಇರೋ ಒಂದು ಉದಾಹರಣೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ಧಾರ್ಥ ಅವರು. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ಅವ್ರು ಬೆಳೆಸಿದ ಸಂಸ್ಥೆಗಳು ಇನ್ನೂ ಇದೆ, ನಮ್ಮ ಮುಂದೆ ಇದೆ. ಅದು ಒಂದು ದೊಡ್ಡ ಉದಾಹರಣೆಯಾಗಿ ಹೊರಹೊಮ್ಮಿದ್ರು. ಇವತ್ತು ಅದ್ರ ಹಿಂದೆ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಇನ್ನೂ ಶಕ್ತಿ ಇದೆ. ನಾ ಈ ಸಂದರ್ಭದಲ್ಲಿ ಉದ್ಯಮಿಗಳಿಗೆ, ಯುವಕರಿಗೆ ಹೇಳೋದೇನೆಂದರೆ, ನಮ್ಮಲ್ಲಿ ಅನೇಕ ಪಾಲಿಸಿಗಳಿವೆ. ಅದು IT ಪಾಲಿಸಿ ಇರ್ಬೋದು, ಇಂಡಸ್ಟ್ರಿಯಲ್ ಪಾಲಿಸಿ ಇರ್ಬೋದು, ಟೂರಿಸಮ್ ಪಾಲಿಸಿ ಇರ್ಬೋದು, ಸ್ಟಾರ್ಟಪ್ಗಳ ಪಾಲಿಸಿ ಇರ್ಬೋದು, ಬಹಳಷ್ಟು ಸಬ್ಸಿಡಿಗಳಿದೆ, ಇನ್ಸೆಂಟಿವ್ಸ್ಗಳಿದೆ. ನಿಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಂಥಷ್ಟು ವ್ಯವಸ್ಥೆಗಳು ಕೂಡ ಇದೆ. ಎಂಟ್ರಪ್ರಿನರ್ ಗೈಡೆನ್ಸ್ಶಿಪ್ ಸಿಗುತ್ತೆ, ಸ್ಕಿಲ್ ಟ್ರೈನಿಂಗ್ ಸಿಗುತ್ತೆ, ಟ್ಯಾಕ್ಸೇಷನ್ ಬಗ್ಗೆ ನಿಮಗೆ ಏನು ಅನುಭವ ಬೇಕು, ಮಾಹಿತಿ ಬೇಕು ಕೊಡೋರಿದ್ದಾರೆ. ಅದಕ್ಕೆ ಆದ ಒಂದು ಏಜೆನ್ಸಿಗಳು ಕೂಡ ಸರ್ಕಾರದಲ್ಲಿವೆ. ದಯವಿಟ್ಟು ಇವುಗಳನ್ನು ಬಳಸ್ಕೊಳ್ಳಿ. ಹಣಕಾಸಿಗಂತೂ ತೊಂದರೆ ಇಲ್ಲ. ನಮ್ಮ ರಾಜ್ಯ ಹಣಕಾಸು ಸಂಸ್ಥೆ ಏನಿದೆ KSFC, ಬ್ಯಾಂಕ್ಗಳು ಕೂಡ ಸಾಕಷ್ಟು ಅನುಕೂಲ ಮಾಡ್ತಾರೆ. ಆದರೆ KSFC ಮೂಲಕ ನಮ್ಮಲ್ಲಿ ಎಷ್ಟು ಜನ ತೊಗೊಂಡಿದ್ದೀರಾ ಗೊತ್ತಿಲ್ಲ. ಈ ಮಹಿಳೆಯರಿಗೆ 4% ಇಂಟ್ರೆಸ್ಟ್ನಲ್ಲಿ ದೊಡ್ಡ ಪ್ರಮಾಣದ ಸಾಲ ಸಿಗುತ್ತೆ. ಯಾವುದಾದ್ರೂ ಆಗ್ಬೋದು, ಯಾವುದೇ ರಂಗದಲ್ಲಿ ಆಗ್ಬೋದು, ಸೆಕ್ಟರ್ನಲ್ಲಿ ಇದಕ್ಕೆ ಅವಕಾಶ ಇದೆ. ಮತ್ತು ಅನೇಕ ಸ್ಕೀಮ್ಗಳಿದೆ. ಮಹಿಳಾ ಅಭಿವೃದ್ಧಿ ನಿಗಮ ಇದೆ, ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇದೆ. ಈ ರೀತಿ ಅನೇಕ ನಿಗಮಗಳಿಂದ ಕೂಡ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಸಬ್ಸಿಡಿ ಸಮೇತ ಲೋನ್ಗಳು ಸಿಗುತ್ತೆ, ಗೈಡೆನ್ಸ್ ಸಿಗುತ್ತೆ. ಇವುಗಳನ್ನೆಲ್ಲ ನಿಜವಾಗ್ಲೂ ನಾವು ಬಳಸ್ಕೋಬೇಕಾಗಿದೆ. ಮತ್ತು ಈಗ ನಾವು 60-70% ಕೃಷಿಕರಿರೋ ಈ ಅಗ್ರಿಕಲ್ಚರ್ ಸೆಕ್ಟರಿಂದ ಎಲ್ಲರನ್ನೂ ನಾವು ಆಚೆ ತೆಗಿಯೋಕ್ಕಾಗಲ್ಲ, ಎಲ್ಲರನ್ನೂ ಹೆಚ್ಚಿನ ಆದಾಯ ಬರಲಿಕ್ಕೆ ಮಾಡೋಕ್ಕಾಗಲ್ಲ. ಆದರೆ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲೇ ಸಾಕಷ್ಟು ಅವಕಾಶ ಇದೆ. ಇವತ್ತು ಕೃಷಿ ರಂಗದಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗ್ತಾಯಿಲ್ಲ, ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಆಗ್ತಾಯಿಲ್ಲ, ಹೊಸ ತಳಿಗಳನ್ನು ಬಳಸೋಕ್ಕಾಗ್ತಾಯಿಲ್ಲ, ಮೆಷಿನರೀಸ್ನ ಬಳಸೋಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಿಲ್ಲ. ಇವುಗಳನ್ನು ನಾವು ಮಾಡೋದಾದರೆ, ಕೃಷಿಯನ್ನು ಕೂಡ ಒಂದು ಉದ್ಯಮ ಅಂತ ಕನ್ಸಿಡ್ರ್ ಮಾಡೋದಾದರೆ, ಅಂದರೆ ಸಣ್ಣ ಹಿಡುವಳಿಗಳಾಗಲ್ಲ. ಬಹುಶಃ ಜಾಯಿಂಟಾಗಿ ಎಲ್ಲರೂ ಸೇರಿಕೊಂಡು ಒಂದು 100 ಎಕರೆ 500 ಎಕರೆ ಈ ಥರ ಮಾಡೋದಾದರೆ, ಈಗಾಗಲೇ ಒಂದೆರಡು ಉತ್ತಮ ಉದಾಹರಣೆಗಳು ಇವೆ ನಮ್ಮಲ್ಲಿ. ಅಲ್ಲೂ ಕೂಡ ಸಾಕಷ್ಟು ಆದಾಯ ಮತ್ತು ಪ್ರಗತಿಯನ್ನು ಕಾಣಬಹುದು. ಈ ಎಲ್ಲ ಅವಕಾಶಗಳನ್ನು ನಾವು ಗುರುತಿಸ್ಬೇಕು ಫಸ್ಟು. ಅದನ್ನು ಯಾರು ಬಳಸ್ಕೊಳ್ಬೋದು ಆ ವರ್ಗನೂ ಕೂಡ ನಾವು ಗುರುತಿಸ್ಬೇಕು.
ಅವ್ರಿಗೆ ಬೇಕಾಗಿರೋ ಲಿಂಕೇಜ್ ಕ್ರಿಯೇಟ್ ಮಾಡಬೇಕು, ಕೈ ಹಿಡಿಬೇಕು. ಈ ಕೆಲಸ ಸಾಕಷ್ಟು ಆಗಬೇಕಾಗಿದೆ. ಮಾನ್ಯ ಸ್ನೇಹಿತರಾದ ಶ್ರೀಕಂಠಯ್ಯನವರು ಮತ್ತು ಜಯರಾಮ್ ಅವರು ಇದರಲ್ಲಿ ಭಾಳ ಆಸಕ್ತಿ ತೆಗೆದುಕೊಂಡು ಉದ್ಯಮ ರಂಗ ಮತ್ತು ಬ್ಯೂರೋಕ್ರಸಿ ಎರಡನ್ನೂ ಹತ್ರ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ವರ್ಷಕ್ಕೊಮ್ಮೆ ಮಾತ್ರ ಮಾಡಿದ್ರೆ ಸಾಕಾಗಲಿಕ್ಕಿಲ್ಲ. ಕೆಲವು ಇನ್ಪುಟ್ಗಳನ್ನು ವರ್ಕ್ಶಾಪ್ ಮೂಲಕ ನಾವು ನಮ್ಮ ಉದ್ಯಮಿಗಳಿಗೆ ನಾವು ತಲುಪಿಸ್ಬೇಕಾಗಿದೆ. ಬಹುಶಃ 3 ತಿಂಗಳಿಗೆ ಒಮ್ಮೆ ಈ ರೀತಿ ಅದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಟ್ಯಾಕ್ಸೇಷನ್ಸ್ ಬಗ್ಗೆ ಇರ್ಬೋದು, ರಿಟರ್ನ್ಸ್ ಇರ್ಬೋದು, ಮತ್ತು ಭಾಳಷ್ಟು ಸ್ಟ್ಯಾಚ್ಯೂಟ್ಸ್ ಇದೆ, ಕಾನೂನುಗಳಿವೆ. ಆ ಕಾನೂನುಗಳ ಬಗ್ಗೆ ತಿಳುವಳಿಕೆ ಕೊಡೋದಿರ್ಬೋದು, ಎಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ಕೊಡೋದಿರ್ಬೋದು. ಈ ರೀತಿ ಅವಕಾಶಗಳು ಎಲ್ಲೆಲ್ಲಿದೆ ಅಂತ ತೋರಿಸ್ಕೊಡೋಂಥ ವರ್ಕ್ಶಾಪ್ಗಳು 1-3 ತಿಂಗಳಿಗೊಮ್ಮೆ ನಡೆದ್ರೆ ಅಟ್ಲೀಸ್ಟ್ ಕೆಲವು ವರ್ಷಗಳು ಪ್ರಾರಂಭದ ವರ್ಷಗಳಲ್ಲಿ ಮಾಡಿಕೊಟ್ರೆ ನಾವಿನ್ನೂ ಹೆಚ್ಚು ಜನರನ್ನು, ಯುವಕರನ್ನು ಮತ್ತು ಯಾರಿಗೆ ಸಾಮರ್ಥ್ಯ ಇದೆ ಅವರನ್ನು ಈ ಉದ್ಯಮಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು. ಮತ್ತು ಜನಾಂಗ ಕೂಡ ಚೆನ್ನಾಗಿ ಬೆಳವಣಿಗೆ ಆಗ್ಬೋದು. ರಾಷ್ಟ್ರದಲ್ಲಿ ಏನು ಬೆಳವಣಿಗೆ ಆಗ್ತಾಯಿದೆ ಅದರಲ್ಲಿ ನಮ್ಮದೇ ಆದ ಪಾಲನ್ನು ನಾವು ತೊಗೊಳ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಪ್ರಯತ್ನ ಮುಂದುವರಿಲಿ. ಮತ್ತು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆ ಸೇರಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತೊಮ್ಮೆ ಅವ್ರಿಗೆ ವಂದಿಸಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್. ನಮ್ಮ ಸಮುದಾಯದ ಮೊದಲ IAS ಅಧಿಕಾರಿ ಶ್ರೀಯುತ ಉಮಾಶಂಕರ್ IAS ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳ್ತಾ, ಬಂಧುಗಳೇ, ಇದೀಗ ನಮ್ಮ ಮೊದಲ ಅವಧಿಯ ಎಲ್ಲ ಗಣ್ಯರಿಗೆ ಗೌರವವನ್ನು ಸಮರ್ಪಣೆ ಮಾಡುವಂಥ ಸಮಯ. ನಮ್ಮ ಹಿರಿಯ IAS ಅಧಿಕಾರಿಗಳಾದಂತಹ ಶ್ರೀಯುತ ಉಮಾಶಂಕರ್ ಅವರಿಗೆ ಶ್ರೀಯುತ ಜಯರಾಮ್ ರಾಯ್ಪುರ ಅವರು, ಶ್ರೀಕಂಠಯ್ಯನವರು, ನಂದೀಶ್ ಹಾಗೂ ಭಾರತಿ ಶಂಕರ್ ಅವರು ಕೂಡ ಜಾಯಿನ್ ಆಗಬೇಕು. ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾಗ ನಮ್ಮ ಮಹಿಳೆಯರಿಗೆ ಸಮುದಾಯದವರಿಗೆ 4% ಕೊಡಬೇಕು ಅಂತ ಅವರು ಕೂಡ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಹಾಗೆ ನಿವೃತ್ತ IAS ಅಧಿಕಾರಿಗಳಂತ ಶ್ರೀ ಟಿ ತಿಮ್ಮೇಗೌಡರವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೀನಿ. ಇದಾದ ನಂತರ ನಾವು ಹೆಲ್ತ್ ಸೆಕ್ಟರ್ಗೆ ಮುಂದುವರಿತಾ ಇದ್ದೀವಿ. ಶ್ರೀಯುತ ಟಿ ತಿಮ್ಮೇಗೌಡರು ನಿವೃತ್ತ IAS ಅಧಿಕಾರಿಗಳು. ಹಾಗೆ ಡಾಕ್ಟರ್ GC ಪ್ರಕಾಶ್ ಅವರು, ಸೆಕ್ರೆಟರಿ ಫಾರ್ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಧನ್ಯವಾದಗಳು ಸರ್. ಹಾಗೆ ಶ್ರೀಯುತ ಪ್ರಭುದೇವ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಶ್ರೀಯುತ ಪ್ರಭುದೇವ್ ಅವರು KPSC ಸದಸ್ಯರು. ಹಾಗೆ ಶ್ರೀ ನಾಗರಾಜ್ ಕೆ, ಅಡಿಷನಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಇಂಡಿಯಾ, SSC ರೀಜನಲ್ ಡೈರೆಕ್ಟರ್. ಶ್ರೀ BK ಪವಿತ್ರ ಅವರು, ಚೀಫ್ ಇಂಜಿನಿಯರ್. ಹಾಗೆ ಶ್ರೀ ಶಶಿಧರ್ ಅವರು, ಅಡಿಷನಲ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್. ಧನ್ಯವಾದಗಳು. ಹಾಗೆ ಶ್ರೀ ರಂಗಪ್ಪರವರಿಗೆ, ಶ್ರೀ ರಂಗಪ್ಪರವರು ಡೈರೆಕ್ಟರ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಪೆನ್ಷನ್ಸ್. ಶ್ರೀ ರಂಗಪ್ಪ IAS. ಹಾಗೆ ಮುಂದೆ ಶ್ರೀ BM ನಾಗರಾಜ್, ಜಾಯಿಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್.
ಹಾಗೆ ಡಾಕ್ಟರ್ S.T. ರಾಮಚಂದ್ರ, ರಿಟೈರ್ಡ್ General Manager, Canara Bank, and also is the first Vakkaliga to become a General Manager for a nationalized bank, and first complete doctorate in Hindi from our community, and also he worked pan India, Delhi, Mumbai, Trivandrum, and across the country. ಒಂದು ಗ್ರೂಪ್ ಫೋಟೋಗಾಗಿ ಎಲ್ಲರೂ ಕೂಡ ಕೂತ್ಕೋಬೇಕಾ ವಿನಂತಿ. ಹಾಗೆ ಶ್ರೀಯುತ ಶ್ರೀಕಂಠಯ್ಯನವರು, ದ ಚೇರ್ಪರ್ಸನ್ ಫಾರ್ ದ ಫಸ್ಟ್ ಸರ್ಕಲ್, ನಿವೃತ್ತ IFS ಅಧಿಕಾರಿಗಳು, ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇಟ್ಸ್ ಟೈಮ್ ಫಾರ್ ದಿ ಗ್ರೂಪ್ ಫೋಟೋಗ್ರಾಫ್. ಅಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ FC ಕೋಆರ್ಡಿನೇಟರ್ಸ್, CEO ಅಂಡ್ ಫೌಂಡರ್ ಆಫ್ ಇಂಡಿಯಾ ಫಾರ್ IAS ಶ್ರೀ ಶ್ರೀನಿವಾಸ್ PC, ಹಾಗೂ ಶ್ರೀ ಶಂಕರಲಿಂಗೇಗೌಡ, ಮ್ಯಾನೇಜಿಂಗ್ ಡೈರೆಕ್ಟರ್ ಮೋಕ್ಷಕ್ ಪ್ರೈವೇಟ್ ಲಿಮಿಟೆಡ್. ಅಂಡ್ ಔಟ್ ಆಫ್ ಥ್ಯಾಂಕ್ಸ್ ಬೈ ಶ್ರೀನಿವಾಸ್ ಸರ್. ಎಸ್, ಆಫ್ಟರ್ ಗ್ರೂಪ್ ಫೋಟೋ. ಯಾ, ಬರಲಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ. ಬಂಧುಗಳೇ, ನಮ್ಮ ಸಮುದಾಯದ ಹೆಮ್ಮೆಯ ಅಧಿಕಾರಿಗಳು, ಸಮುದಾಯ ಸಹಕಾರಕ್ಕಾಗಿ ನಾವೆಲ್ಲರೂ ಇದ್ದೇವೆ ಅಂತೇಳಿ ಈ ಮೊದಲ ಅವಧಿಯಲ್ಲಿ ನಡೆದಂತಹ ಚರ್ಚೆಯಲ್ಲಿ ಅವರೆಲ್ಲರೂ ಕೂಡ ನಮ್ಮನ್ನ ಕುರಿತು ಮಾತನಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಮೂವಿಂಗ್ ಫಾರ್ವರ್ಡ್ ಫಾರ್ ದ ಹೆಲ್ತ್ ಸೆಕ್ಟರ್ ಆ್ಯಂಡ್ ವಾಟ್ ಆಫ್ ಥ್ಯಾಂಕ್ಸ್ ಬೈ ಶ್ರೀನಿವಾಸ. ಎಲ್ಲರಿಗೂ ಉದ್ಯಮಿ ಒಕ್ಕಲಿಗ ಈ ಒಂದು ಸೆಕ್ಟ್ರಲ್ಲಿ ಭಾಗವಹಿಸಿದಂತಹ ಎಲ್ಲ ಉನ್ನತ ಅಧಿಕಾರಿಗಳಿಗೂ ಹಾಗೂ ಭಾಳ ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Thank you. Request our volunteers to clear the stage and set up for the next session. Meanwhile, ತಾವೆಲ್ಲರೂ ಕೂಡ ಈ ಒಂದು ಸಭಾಂಗಣದ ಒಳಗಡೆ ಬರುವಾಗ ಆರಂಭದಲ್ಲಿ ತಾವು ಕೆಂಪೇಗೌಡರ ಕಾವಲು ಗೋಪುರವನ್ನು ಕಾಣ್ಬೋದು. ಅದರ ಪ್ರತಿಕೃತಿ ಇದೆ. ಹಾಗೆ 15 ಅಡಿ ಎತ್ತರ ಇರುವಂತಹ ಪುಷ್ಪಾಲಂಕಾರ ಮಾಡಿರುವಂಥ ಕಾವಲು ಗೋಪುರ ಅಂತ ನೋಡ್ತಾ ಇದ್ದೀರಾ. ಅಷ್ಟೇ ಅಲ್ಲ, ವೇದಿಕೆ ಒಳಭಾಗ ಬರೋಕ್ಕಿಂತ ಮುಂಚೆ ಪ್ರವೇಶ ದ್ವಾರದಲ್ಲಿ ಕೂಡ ನಮ್ಮ ಪೂರ್ವಜರ ಮತ್ತು ಹಿರಿಯರ, ನಮ್ಮ ಕುಲದ ಪರಂಪರೆಯ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ಅಲ್ಲಿ ತಾವು ನೋಡ್ಬೋದು. ಅಲ್ಲಿ ತಾವೆಲ್ಲರೂ ಕೂಡ ಫೋಟೋ ತೆಗೆಸ್ಕೋಬೋದು. ಹಾಗೆ ಅದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ತಾವು ಅದನ್ನ ಹಂಚ್ಕೋಬೋದು ಅಂತ ಹೇಳ್ತಾ, ಇದೆಲ್ಲವನ್ನು ನಿರ್ಮಾಣ ಮಾಡಿದ ಗ್ಲೋಬಲ್ ಇವೆಂಟ್ಸ್ನ ಕನ್ನವೇ ಸತ್ಯ ರಂಗಣ್ಣ ಮತ್ತು ಟೀಮ್. ಒಂದು ವಿಶೇಷವಾದಂತಹ ಆ ಪ್ರತಿಕೃತಿಗಳನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು. Now, for next session, that is health sector, I would like to request Dr. Nagesh N.S. to come on stage, Founder, Director, Institute of Gastroenterology and Organ Transplant, India's first completely dedicated autonomous gastroenterology in government sector in India, is doing free liver transplant, which is cost-wise, otherwise 40 lakhs in private sector. It is 2 years old, touched 98,000 lives in 2 years. Thank you. Now I'd like to welcome Dr. Nagesh N.S. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಫ್ರಮ್ ದ ಹೆಲ್ತ್ ಸೆಕ್ಟರ್ ವಿ ವುಡ್ ಲೈಕ್ ಟು ಥ್ಯಾಂಕ್ ಫಸ್ಟ್ ಸರ್ಕಲ್ ಫಾರ್ ಹೋಲ್ ಹಾರ್ಟ್ಲಿ ಥ್ಯಾಂಕ್ ಫಸ್ಟ್ ಸರ್ಕಲ್. ಇದೊಂದು ವಿಚಾರ ಸಂಕಿರಣ ಮಾಡಿದ್ದು ದೊಡ್ಡ ಪ್ರೋಗ್ರೆಸ್ ಅಂತ ಕಾಣುತ್ತೆ. ಆ್ಯಂಡ್ ದಿಸ್ ವಾಸ್ ನೆಸಸರಿ. ಕಮಿಂಗ್ ಟು ದ ಹೆಲ್ತ್ ಸೆಕ್ಟರ್ದು ಇವಾಗ ಡಿಸ್ಕಷನ್ ಏನಿರುತ್ತೆ, ಇಟ್ ವಿಲ್ ಬಿ ಅನ್ ಇಂಟರಾಕ್ಟಿವ್ ಡಿಸ್ಕಷನ್ ಬಿಟ್ವೀನ್ ದಿ ಪ್ಯಾನಲಿಸ್ಟ್, ಆಡಿಯನ್ಸ್, and everybody gets a chance to ask a question. Everybody gets a chance to answer any doubts. So it will be an interactive session. It's not going to be a speech session. ಮೊದಲನೇದಾಗಿ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಸ್ವಾಗತಿಸ್ತಾ, ಡಾಕ್ಟರ್ ರಂಗನಾಥ್, ಹಾನರಬಲ್ MLA ಕುಣಿಗಲ್ ಕ್ಷೇತ್ರ, ಆತ್ಮೀಯ ಸ್ನೇಹಿತ, MSL ನಾವೆಲ್ಲ ಕ್ಲಾಸ್ಮೇಟ್ಸು, ವೆರಿ ಯಂಗ್ ಡೈನಮಿಕ್ ಲೀಡರ್. ಡಾಕ್ಟರ್ ರಂಗನಾಥ್ ಆನ್ ಸ್ಟೇಜ್ ಪ್ಲೀಸ್. ಎರಡನೇದಾಗಿ ನಮ್ಮೆಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಡಾಕ್ಟರ್ ಜಿ ಕೆ ವೆಂಕಟೇಶ್ ಬಂದ್ಬಿಟ್ಟು ತೀರ್ಥಹಳ್ಳಿಯವರು. ಕರ್ನಾಟಕದಲ್ಲಿ ಜಯದೇವ ಮತ್ತು ಕಿದ್ವಾಯಿ ಯಾವ ಥರ ಇದೆಯೋ ಆ ಥರ ಕಿಡ್ನಿ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಸರ್ಕಾರಿ ಸ್ವಾಮ್ಯದಲ್ಲಿ ಪ್ರಪ್ರಥಮ ಸಂಸ್ಥೆ ಸ್ಥಾಪಿಸಿದಂಥವರು. ಈಸ್ ದ ಫೌಂಡರ್ ಡೈರೆಕ್ಟರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋಯೂರಾಲಜಿ. ಸರ್, ಐ ವೆಲ್ಕಮ್ ಯು ಆನ್ ಸ್ಟೇಜ್ ಸರ್. ಮುಂದಿನ ಅತಿಥಿ, ಅವ್ರ ಬಗ್ಗೆ ಇಂಟ್ರಡಕ್ಷನ್ ಬೇಕಾಗಲ್ಲ.
ಡಾಕ್ಟರ್ ವೆಂಕಟಪ್ಪನವರು. ಕಣ್ವ ಡಯಾಗ್ನೋಸ್ಟಿಕ್ಸ್ ನಿಮಗೆಲ್ಲ ಗೊತ್ತಿದೆ. ಹೀ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಎಂಟ್ರಪ್ರಿನರ್ ಇನ್ ಹೆಲ್ತ್ ಸೆಕ್ಟರ್ ಇನ್ ಅವರ್ ಕಮ್ಯುನಿಟಿ. ಮತ್ತು ದೊಡ್ಡ ಫಿಲಾಂಥ್ರಫಿಸ್ಟು. ಅವರ ಹುಟ್ಟೂರಲ್ಲಿ ಸುಮಾರು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ ಶಾಲೆ ಕಟ್ತಾ ಇದ್ದಾರೆ. ಸೊ ಅವ್ರು ಇವತ್ತು ನಮ್ಮ ಮಧ್ಯೆ ಇರೋದು ನಮಗೆಲ್ಲ ಸಂತಸದಿದೆ. ವೆಂಕಟಪ್ಪ ಸರ್ನ ಸ್ಟೇಜ್ ಮೇಲೆ ಬರಮಾಡ್ಕೊಳ್ತೀವಿ. ಅದೇ ರೀತಿ ಮುಂದಿನ ಅತಿಥಿ ಡಾಕ್ಟರ್ ಲಿಂಗೇಗೌಡರು ಬಂದ್ಬಿಟ್ಟು ಕಿದ್ವಾಯ್ದು ಡೈರೆಕ್ಟ್ರಾಗಿ ರಿಟೈರ್ ಆದರು. ಈಗ ಸಿದ್ಧಾರ್ಥ ಹೆಲ್ತ್ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕಾಲದಲ್ಲಿ ಕಿದ್ವಾಯಿ ಆಸ್ಪತ್ರೆಗೆ ಸುಮಾರು ದಾನಿಗಳಿಂದ ಹಣ ತಂದು ಅದನ್ನು ಮುಂದಿನ ಮಟ್ಟಕ್ಕೆ ತಗೊಂಡೋದ್ರು. ಅವ್ರನ್ನ ಕೂಡ ಇವತ್ತು ಈ ವೇದಿಕೆಗೆ ಸ್ವಾಗತಿಸ್ತೇನೆ. ನಿಮಗೆಲ್ಲ ಗೊತ್ತು ಡಾಕ್ಟರ್ CN ಮಂಜುನಾಥ್ ಸಾಹೇಬರು, ದ ಡೈರೆಕ್ಟರ್ ಹು ಟುಕ್ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಟು ದ ನೆಕ್ಸ್ಟ್ ಲೆವೆಲ್. ಕಾರಣಾಂತಗಳಿಂದ ಅವ್ರು ಬರೋಕ್ಕಾಗಿಲ್ಲ. ಅವರು ತಮ್ಮ ವಿಡಿಯೋ ಕ್ಲಿಪ್ಪನ್ನು ಕಳಿಸಿದ್ದೀವಿ. ಅದನ್ನು ಮತ್ತೆ ಪ್ಲೇ ಮಾಡ್ತೀವಿ. ಮುಂದಿನ ಅತಿಥಿ ಬಂದು ಡಾಕ್ಟರ್ C. ರಾಮಚಂದ್ರ ಅಂತ, ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಡೈರೆಕ್ಟರ್ಸ್ ಆಫ್ ಕಿದ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ಅವ್ರು ತಗೊಂಡ್ಮೇಲೆ ಆ ಸ್ವಚ್ಛತೆ, ಆ ಡಿಸಿಪ್ಲಿನ್, ದ ವೇ ಇಟ್ ವರ್ಕ್ಸ್, ಎವ್ರಿಥಿಂಗ್ ಚೇಂಜ್ಡ್. ಅವರು ಕೂಡ ನಮ್ಮವರಾಗಿರೋದು ತುಂಬ ಹೆಮ್ಮೆಯ ವಿಚಾರ. ಡಾಕ್ಟರ್ ರಾಮಚಂದ್ರ ಸರ್, ವೇದಿಕೆಗೆ ಸ್ವಾಗತಿಸ್ತೀವಿ. ಇನ್ನೊಬ್ಬರು ಅತಿಥಿಗಳು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ. ಮಂಡ್ಯದಲ್ಲಿ ₹5 ಡಾಕ್ಟರ್ ಅಂತ ಗೊತ್ತಿರ್ಬೋದು, ಡಾಕ್ಟರ್ ಶಂಕರೇಗೌಡರು. ಅವರು ಸ್ವಲ್ಪ ಹೊತ್ತಿನಲ್ಲಿ ಬಂದು ನಮ್ಮನ್ನ ಜಾಯ್ನ್ ಆಗ್ತಾರೆ. ಹಾಗೆ ರೀಸೆಂಟಾಗಿ ಒನ್ ಆಫ್ ದಿ ಫೇಮಸ್ ಪೀಡಿಯಾಟ್ರಿಕ್ ಸರ್ಜನ್ ಸೋಮಶೇಖರ್ ಅಯ್ಯ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ. ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ನಾವು ಹೆಲ್ತ್ ಸೆಕ್ಟರ್ ಇದನ್ನು ಪ್ರೋಗ್ರಾಮ್ನ ಶುರು ಮಾಡ್ತೀವಿ. ನಮ್ಮಲ್ಲೀಗ 5 ಸೆಷನ್ಸ್ ಇರುತ್ತೆ, 15 ನಿಮಿಷದ್ದು. MJS ಹಾಸ್ಪಿಟಲ್. ಐ ಆಲ್ಸೋ ವೆಲ್ಕಮ್ ಸುಜ್ಯೋತಿ ಮೇಡಮ್, NJ ಹಾಸ್ಪಿಟಲ್ ಆನ್ ದ ಸ್ಟೇಜ್. ಸಮಯ ವ್ಯರ್ಥ ಮಾಡದ ಹಾಗೆ ನಮ್ಮ ಮುಖ್ಯ ಅತಿಥಿಗಳಿಗೆ ಒಂದು ಸಣ್ಣ ಸನ್ಮಾನ ಮತ್ತು ನೆನಪಿನ ಕಾಣಿಕೆ. ಮೊದಲನೇದಾಗಿ ಡಾಕ್ಟರ್ ರಂಗನಾಥ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅವರಿಗೆ ಸಣ್ಣ ಸನ್ಮಾನ, ಒಂದು ನೆನಪಿನ ಕಾಣಿಕೆ ಮತ್ತು ಶಾಲ್ ಹೊದಿಸಿ ಫಸ್ಟ್ ಸರ್ಕಲ್ ಕಡೆಯಿಂದ ಒಂದು ಸಣ್ಣ ಗೌರವ. ರೀಸೆಂಟಾಗಿ ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ಬೋದು, ರಂಗನಾಥ್ ಅವರು MLA ಆಗಿದ್ದಲ್ದಲ್ಲೇ ಕುಣಿಗಲಲ್ಲಿ ಆರ್ಥೋಪೆಡಿಕ್ ಸರ್ಜರಿ ಕೂಡ ಮಾಡಿದ್ದಾರೆ. ಬೋರಿಂಗ್ ಹಾಸ್ಪಿಟ್ಲಲ್ಲಿ ನೀ ರಿಪ್ಲೇಸ್ಮೆಂಟ್ ಕೂಡ ಮಾಡಿ ಆ್ಯಕ್ಟಿವ್ MLA ಡಾಕ್ಟರ್ ಅಂತ ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ಬಂದಿತ್ತು ರೀಸೆಂಟಾಗಿ. ಐ ಥಿಂಕ್ ವಿ ಶುಡ್ ಫೀಲ್ ಪ್ರೌಡ್ ಆಫ್ ಹಿಸ್ ಕನ್ಸರ್ನ್ ಫಾರ್ ಕ್ಲಿನಿಕಲ್ ಸರ್ವಿಸಸ್. ಮುಂದಿನದು ಡಾಕ್ಟರ್ JK ವೆಂಕಟೇಶ್ ಸಾಹೇಬರು, ಫೌಂಡರ್ ಡೈರೆಕ್ಟರ್ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋಯೂರಾಲಜಿ. ಅವ್ರು ಮಾಡಿರೋದಕ್ಕೆ ಇವತ್ತು ತುಂಬ ಎಲ್ಲ ಕಡೆ ಡಯಾಲಿಸಿಸ್ ಸೆಂಟರ್ ಶುರುವಾಗಿದೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರಿ ಇನ್ಶೂರೆನ್ಸ್ ಯೂಸ್ ಮಾಡಿ ಉಚಿತವಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಸ್ ವ್ಯವಸ್ಥೆ ಶುರುವಾಗಿದೆ. ಮತ್ತು ರೋಗಿಗಳಿಗೆ ಇಮ್ಯುನೋಸಪ್ರೆಷನ್ ಕೊಡೋ ವ್ಯವಸ್ಥೆ ಶುರುವಾಗಿದೆ. ಇವರು ನಮ್ಮವರು ಅನ್ನೋದು ತುಂಬ ಹೆಮ್ಮೆಯ ವಿಷಯ. ನಮ್ಮ ಮುಂದಿನ ಅತಿಥಿ ಡಾಕ್ಟರ್ ವೆಂಕಟಪ್ಪ ಅವರು. ಡಾಕ್ಟರ್ ವೆಂಕಟಪ್ಪ ಅವರು ಕಣ್ವ ಡಯಾಗ್ನೋಸ್ಟಿಕ್ಸ್ನ ಸಂಸ್ಥಾಪಕರು ಹಾಗೂ ನಮ್ಮ ಸಮುದಾಯದ ದೊಡ್ಡ ಆಂಟ್ರಪ್ರನರ್. ನಾನಾ ಕ್ಷೇತ್ರದಲ್ಲಿ ಇವರ ಸೇವೆ ತುಂಬ ಗಣನೀಯವೇ ಆಗಿದೆ. ಮುಂದಿನ ಅತಿಥಿ ಡಾಕ್ಟರ್ ನಾವಿದೆಲ್ಲ ಫಸ್ಟ್ ಟೈಮ್ ಮುಗಿಸ್ತಾ ಇದ್ದೀವಿ, ಯಾಕಂದರೆ ಐ ಥಿಂಕ್ ವಿ ವಾಂಟ್ ಟು ಗೆಟ್ ಇನ್ ಟು ಸೀರಿಯಸ್ ಬಿಸ್ನೆಸ್ ಆಫ್ ಡಿಸ್ಕಷನ್. ಆಡಿಯನ್ಸು ನಾವೆಲ್ಲ ಮಾತಾಡ್ಬಿಡೋಣ ಅಂತ. ಡಾಕ್ಟರ್ ಲಿಂಗೇಗೌಡರು
ಫಾರ್ಮರ್ ಡೈರೆಕ್ಟರ್ ಆಫ್ ಕಿದ್ವಾಯಿ ಗ್ರಂಥಿ ಆಸ್ಪತ್ರೆ ಮತ್ತು ಈಗ ಸಿದ್ಧಾರ್ಥ ವಿಶ್ವವಿದ್ಯಾಲಯದ ಉಪಕುಲಪತಿಗಳು. ನಮ್ಮ ಮುಂದಿನ ಅತಿಥಿ ಡಾಕ್ಟರ್ ಸಿ ರಾಮಚಂದ್ರ ಅವರು, ಹೆಸರಾಂತ ನಿರ್ದೇಶಕರು, ಫಾರ್ಮರ್ ಡೈರೆಕ್ಟರ್ ಕಿದ್ವಾಯಿ ಗ್ರಂಥಿ ಸಂಸ್ಥೆ. ಅವರು ಕೂಡ ಒಂದು ಸಣ್ಣ ನೆನಪಿನ ಕಾಣಿಕೆ. ಅತಿಥಿಗಳಲ್ಲಿ ಮುಂದಿನದಾಗಿ ಡಾಕ್ಟರ್ ಸುಜಾತಿ ಮೇಡಮ್, NG ಆಸ್ಪತ್ರೆ ಬೆಂಗಳೂರು. ಇವರು ಕೂಡ ನಮ್ಮ ಅತಿಥಿಗಳಾಗಿದ್ದಾರೆ. ಇದಾದ ನಂತರ ಎಲ್ಲ ಅತಿಥಿಗಳಲ್ಲಿ ಮನವಿ, ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ವೈದ್ಯ ಮಿತ್ರರಿಗೆ ಮತ್ತು ಪ್ಯಾರಾಮೆಡಿಕಲ್ ಮತ್ತು ವೈದ್ಯಕೀಯ ಕ್ಷೇತ್ರದ ಉದ್ಯಮಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಹಲೋ. ಈಗ ಮುಖ್ಯ ಅತಿಥಿಗಳಲ್ಲಿ ವಿನಂತಿ. ಮೊದಲನೇದಾಗಿ ಡಾಕ್ಟರ್ ರಂಗನಾಥ್ MLA ಅವ್ರನ್ನ ಡಾಕ್ಟರ್ ರಂಗನಾಥ್ MLA ಕುಣಿಗಲ್ ಇವರನ್ನು ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಇದು ಯಾವ ಥರ ನಿಮ್ಮಲ್ಲಿ ಇದು ಮೂಡಿಸ್ಬೋದು ಅಂತ ಒಂದು 2 ನಿಮಿಷಗಳ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಲು ಕೊಡ್ತೀವಿ. ಐ ಆಲ್ಸೋ ವೆಲ್ಕಮ್ ಡಾಕ್ಟರ್ ಜಯರಾಮ್ ರಾಯ್ಪುರ IRS ಆನ್ ದ ಸ್ಟೇಜ್. ಉದ್ಯಮಿ ಒಕ್ಕಲಿಗ ಭಾಳ ಚೆನ್ನಾಗಿದೆ ಹೆಸರು. ನಾವೆಲ್ಲ ಗ್ರಾಮಾಂತರ ಜನಪ್ರತಿನಿಧಿಗಾಗಿ ಒಕ್ಕಲಿಗನ ಶಕ್ತಿ ಏನು ಅಂತ ಕಣ್ಣಿಂದ ನೋಡಿರೋಂಥ ಭಾಳಷ್ಟು ಸಾಕ್ಷಿಗಳಿದೆ. ಹಾಗಾಗಿ ಇಂಥ ಒಂದು ವೇದಿಕೆ ಯಾರ್ಯಾರು ಪುಣ್ಯಾತ್ಮರು ಮಾಡಿದ್ರೋ ಗೊತ್ತಿಲ್ಲ. ಏನೋ ಜಯರಾಮಣ್ಣ ಆದಿಯಾಗಿ ಭಾಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ನನಗೆ ಸಂತೋಷ ಆಗಿದ್ದೇನು ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಕಡೆ ಹೋರ್ಡಿಂಗ್ಸ್ ನೋಡ್ತಿರ್ತೀವಿ. ನಾನು 3-4 ದಿನದಿಂದ ಬ್ಯಾಂಗ್ಳೂರು ಸಿಟಿಲಿ ಭಾಳಷ್ಟು ಉದ್ಯಮಿ ಒಕ್ಕಲಿಗರ ಬ್ರೋಷರ್ಸು ಹೋರ್ಡಿಂಗ್ಸು ನೋಡ್ತಾ ಇದ್ದೆ. ಭಾಳ ಸಂತೋಷ ಆಯಿತು. ವೇದಿಕೆ ಮೇಲೆ
ನಮ್ಮ ಮೆಡಿಕಲ್ ಫ್ರೆಟರ್ನಿಟಿಲಿ ಹಿರಿಯಾದಂಥ ವೆಂಕಟೇಶಣ್ಣನವರಿದ್ದಾರೆ, ಯೂರಾಲಜಿಸ್ಟು. ನಮಗೆಲ್ಲ ತಿಳಿದಂಗೆ ಈಸ್ ದ ಫೈನೆಸ್ಟ್ ಯೂರಾಲಜಿಸ್ಟ್. ಹಾಗೆಯೇ ಒಕ್ಕಲಿಗರಲ್ಲೇ ಆಂಟ್ರಪ್ರನರ್ಶಿಪ್. ನಮ್ಮ ತಂದೆ ಕ್ಲಾಸ್ಮೇಟ್ ಅವರು. ನಮ್ಮ ತಂದೆಯವರು ಸ್ವಲ್ಪ ಧರ್ಮ ತತ್ವ ಆ ಆದಿಲಿ ಓದಂಥವ್ರು. ಅಂಥದ್ರಲ್ಲಿ ಉದ್ಯಮನ ಯಾವ ರೀತಿ ಮಾಡಬೇಕು ಅಂತ ನಮಗೆಲ್ಲ ತೋರಿಸ್ಕೊಟ್ಟವರು ವೆಂಕಟಪ್ಪ ಸರು. ಕಣ್ವ ಡಯಾಗ್ನೋಸ್ಟಿಕ್ ಸೆಂಟ್ರು ಮಾಡಿ ತೋರಿಸಿದರು. ಖುಷಿಯಾಗತ್ತೆ. ಹಾಗೆಯೇ ನಮ್ಮ ಸ್ನೇಹಿತರು ಅವ್ರನ್ನೂ ಡೈರೆಕ್ಟ್ರ್ ಮಾಡಬೇಕಾದ್ರೆ ನಾನು ಒಂದು ಸ್ವಲ್ಪ ಪಾತ್ರ ವಹಿಸಿದೆ. ಕಿದ್ವಾಯ್ ಅಂತ ಪ್ರತಿಷ್ಠಿತ ಸಂಸ್ಥೆಗೆ ಡೈರೆಕ್ಟರ್ ಆದಂಥವ್ರು. ಈಸ್ ಆಲ್ಸೋ ಫೈನೆಸ್ಟ್ ಕ್ಯಾನ್ಸರ್ ಸರ್ಜನ್. ಅವರು ಸಹ ಇವತ್ತು ವೇದಿಕೆ ಹಂಚ್ಕೊಂಡಿದ್ದಾರೆ. ಹಾಗೆ ಜಯರಾಮಣ್ಣವ್ರ ಬಗ್ಗೆ ನನಗೆ ಜಾಸ್ತಿ ಪರಿಚಯ ಇಲ್ಲ, ಜನಪ್ರತಿನಿಧಿ ಆದರೂ ಅವ್ರ ಜೊತೆ ಒಡನಾಡಿ ಕಡಿಮೆ. ಮೇಡಮ್ ಇದ್ದಾರೆ. ನಮ್ಮ ಲಿಂಗರಾಜಣ್ಣನವರು, ಲಿಂಗೇಗೌಡರು ಯಾರೂ ವೈರಿಗಳೇ ಇಲ್ಲ ಅಂತ ಅನ್ಕೋತೀನಿ. ಯಾವ ಕಾಲದಲ್ಲೂ ನಗ್ತಾ ಇರ್ತಾರೆ. ಸೊ ಹಾಗಾಗಿ ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ. ಅದು ವೇದಿಕೆ ಮೇಲ್ಗಿಂತ ಹೆಚ್ಚಿನದಾಗಿ ನಾನು ಇವತ್ತು ಭಾನುವಾರ ಭಾಳಷ್ಟು ಜನ ಬಂದಿರ್ತಾರೆ ಅಂತ ಭಾವಿಸ್ಕೊಂಡು ಬಂದೆ ನಾನು. ಆದರೆ ಅಟೆಂಡೆನ್ಸ್ ಭಾಳಷ್ಟು ಕಡಿಮೆ ಇದೆ. ಏನು ಉದ್ಯಮನ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ತಾವೆಲ್ಲ ಇಲ್ಲಿ ಕೂತಿದ್ದೀರಿ. ಒಕ್ಕಲಿಗತನ ನಾನು ಕಂಡಂತೆ ಹಳ್ಳಿಗಳಲ್ಲಿ ಭಾಳಷ್ಟು ಜಾತಿಗಳು ಇರುತ್ತೆ, ಭಾಳಷ್ಟು ಧರ್ಮದವರು ಇರ್ತಾರೆ. ಆದರೆ ಆ ಒಂದು ಸಂಸ್ಥೆನ ಏನು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ, ಹಳ್ಳಿಯ ಪಂಚಾಯಿತಿ ಎಲ್ಲ ವಿಚಾರದಲ್ಲೂ ಒಂದು ನಾಯಕತ್ವವನ್ನು ತೆಗೆದುಕೊಳ್ಳೋದು ಒಕ್ಕಲಿಗ ಅನ್ನೋದನ್ನು ನಿಮಗೆ ಸೂಕ್ಷ್ಮವಾಗಿ ನೋಡಿರೋಂಥ ಕಣ್ಣಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಬ್ಬರೇ ಇರಲಿ, 5 ಜನ ಇರಲಿ, 10 ಜನ ಇರಲಿ, ಪ್ರತಿಯೊಂದು ನಿರ್ಧಾರಗಳು ನಿರ್ಣಯಗಳನ್ನು ಒಕ್ಕಲಿಗ ಹಳ್ಳಿಗಳಲ್ಲಿ ಮಾಡೋವಂಥದ್ದನ್ನು ನಾನು ನೋಡಿದ್ದೇನೆ. ಇವತ್ತು ನಾವು ಏನಿದ್ರು ಒಂದು ಸುಮಾರು 60-70% ಅಷ್ಟು ಕೃಷಿಕರಿದ್ದೇವೆ. ಆದರೂ ಸಹ ಭಾಳಷ್ಟು ಬದುಕಿನ ಬದಲಾವಣೆಗೆ, ಅಭಿವೃದ್ಧಿಯ ದಿಕ್ಕಿನಲ್ಲಿ ಚಿಂತನೆ ಮಾಡೋಂಥ ಪ್ರಯತ್ನ ಮತ್ತು ಈಗ ಆಗ್ತಿರೋಂಥ ವೇಗವಾಗಿ ಆಧುನಿಕ ಪ್ರಪಂಚದಲ್ಲಿ ಒಕ್ಕಲಿಗರ ಭಾಳಷ್ಟು ಕಾಂಟ್ರಿಬ್ಯೂಷನ್ ಇರೋಂಥದ್ದನ್ನು ನೋಡ್ತಾ ಬಂದಿದ್ದೇವೆ. ಇವತ್ತು ನಾನೊಬ್ಬ ವೈದ್ಯನಾಗಿದ್ಕೊಂಡು ಆಕಸ್ಮಿಕವಾಗಿ ಸಮಾಜದ ಸೇವೆಗೆ ಬಂದಿರೋಂಥನು. ಬದುಕಿನ ಹಲವಾರು ಸಮಸ್ಯೆಗಳನ್ನು ನೋಡ್ತಾ ಬಂದಿದ್ದೇನೆ. ಒಂದನ್ನು ನಾನು ನಮ್ಮ ತಂದೆಯವರು ಮತ್ತು ಹಿರಿಕರು ಹೇಳಿರೋಂಥದ್ದನ್ನು ನಂಬ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ನಮ್ಮ ಕರ್ಮಗಳನ್ನು ಕಾರ್ಯವೃತ್ತಿಲಿ ಒಳ್ಳೆತನಕ್ಕೆ ಮಾಡ್ತಾ ಇರಬೇಕು. ಮಿಕ್ಕಿದ್ದು ಫಲ ದೇವ್ರಿಗೆ ಬಿಡಬೇಕು. ಅದರಂತೆ ನಮ್ಮ ಬದುಕು ಇವತ್ತಿನ ದಿನ ಪ್ರತಿ ಹಂತದಲ್ಲಿ ಹೋಗೋಣ. ಕೊನೆ ಮಾತು ನಂದು. ನಾವೆಲ್ಲ ಕೃಷಿ ನೋಡಿದ್ದೇವೆ, ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದೇವೆ, ಆರೋಗ್ಯದ ಆಸ್ಪತ್ರೆಗಳನ್ನು ಮಾಡಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸಮುದಾಯದವ್ರಿಗೆ ಒಂದು ಸ್ವಲ್ಪ ಈಗೋ ಜಾಸ್ತಿ, ಗರ್ವ, ಯಾವುದಕ್ಕೂ ತಲೆ ಬಾಗಲ್ಲ. ಅಹಂಕಾರ ಅನ್ನೋಕ್ಕೆ ನಾನು ತಯಾರಿಲ್ಲ, ಒಂದು ಸ್ವಲ್ಪ ಗರ್ವ ಜಾಸ್ತಿ. ನಾವೆಲ್ಲ ಒಂದು ಸ್ವಲ್ಪ ಎಲ್ಲದಕ್ಕೂ ಎಲ್ಲ ತಿಳಿದಿದ್ದೇವೆ ಒಂದು ಮನೋಭಾವ ನಮ್ಮ ಹತ್ರ ಇದೆ. ಅದನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಸಮಾಧಾನಕರವಾದಂಥ ಮನಸ್ಸಲ್ಲಿ ಹೋದರೆ ಯಾರೂ ನಮ್ಮ ತಡೆಯೋಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ನಾನು ತಿಳಿತೇನೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತೇನು ಆಂಟ್ರಪ್ರನರ್ಶಿಪ್ ಮಾಡಬೇಕು ಅಂತ ಒಂದು ದೊಡ್ಡ ವೇದಿಕೆನ ಸೃಷ್ಟಿ ಮಾಡಿದ್ದೀರಿ. ಭಾಳಷ್ಟು ಜನ ಬ್ಯೂರೋಕ್ರಾಟ್ಸ್ ಇದ್ದಾರೆ, ಭಾಳಷ್ಟು ಜನ ರಾಜಕಾರಣದಲ್ಲಿದ್ದಾರೆ, ಭಾಳಷ್ಟು ಜನ ಬೇರೆ ಬೇರೆ ಉದ್ಯಮದಲ್ಲಿದ್ದಾರೆ. ನಾನು ಜಯರಾಮಣ್ಣಂಗೆ ಒಂದು ರಿಕ್ವೆಸ್ಟು. ನಾನು ಪೊಲಿಟಿಕ್ಸ್ ಬಂದಾಗ ನಮ್ಮನ್ನು ಮೊದಲನೇ ಪುಟ್ಟ ಹೆಜ್ಜೆ ಇಡ್ತಾ ಇದ್ದೀವಿ. ಎಲ್ಲರೂ ಇವಾಗ ನಮ್ಮ ಉಮಾಶಂಕರ್ ಸರ್ ಮಾತನಾಡಿದ್ರು, ಭಾಳಷ್ಟು ಆಪರ್ಚುನಿಟೀಸ್ ಇದೆ,
ಬ್ಯೂರೋಕ್ರೇಟ್ಸ್ಗಳು ಕರೆದು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೇವೆ ಅಂತ. ಆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಾವು ಹಿನ್ನಡೆ ಇದ್ದೇವೆ ಅಂತ ಅನ್ಕೋತೀವಿ. ಇವತ್ತೇನು ನೀವು ಆರ್ಗನೈಸ್ ಮಾಡಿದ್ದೀರಲ್ಲ, ದಿಸ್ ಈಸ್ ಇನ್ ಅ ರೈಟ್ ಡೈರೆಕ್ಷನ್. ನಾವು ಸಹ ನಿಮಗೆ ಕೈ ಜೋಡಿಸ್ತೀವಿ. ಯಾರ್ಯಾರು ಫಸ್ಟ್ ಟೈಮ್ ಎಂಟರ್ಪ್ರೆನರ್ಶಿಪ್ ಆಗ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಓಪನಿಂಗ್ ಕೊಡಬೇಕು. ಲಾಟ್ ಆಫ್ ಆಪರ್ಚುನಿಟೀಸ್ ಆರ್ ದೇರ್ ಇನ್ ದಿಸ್ ಗೌರ್ಮೆಂಟ್. ಈಗ ತಾನೇ ಹೇಳ್ತಿದ್ರು, ಹೆಣ್ಣು ಮಕ್ಕಳಿಗೆ ಏನು ವುಮೆನ್ ಎಂಟರ್ಪ್ರೆನರ್ಶಿಪ್, ಹೆಣ್ಣು ಮಕ್ಕಳ ಸಬಲೀಕರಣ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಸರ್ಕಾರ ಭಾಳಷ್ಟು ಒತ್ತು ಕೊಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ತಾವುಗಳು ಈ ವಿಚಾರದಲ್ಲಿ ಸರ್ಕಾರದಿಂದ ವತಿಯಾಗಿ ಮತ್ತು ಅಧಿಕಾರಿಗಳ ಕಡೆಯಿಂದ ಏನಿವತ್ತು ಮಾಡಿದ್ದೀರಲ್ಲ, ಇದನ್ನು ಪ್ರತಿ ವರ್ಷ ಮಾಡ್ಕೊಂಬಂದು ಯಾರ್ಯಾರು ಹೊಸ ಜನ್ರೇಷನ್ ಅವರು ಎಂಟರ್ಪ್ರೆನರ್ಶಿಪ್ ಮಾಡಬೇಕು ಅಂತಿದ್ದಾರೆ ಅವ್ರಿಗೆ ಹೆಚ್ಚಿನ ಅವಕಾಶ ಕೊಡೋವಂಥ ಒಂದು ಸಂದರ್ಭನ ನಾವು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ, ಮತ್ತೊಮ್ಮೆ ಇವತ್ತು ಯಾರ್ಯಾರು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತಿರೋರಿಗೆಲ್ಲ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಹೇಳಿ, ನಾವು ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ತಮ್ಮ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತ ಮಾತಿನ ಹೇಳಿ, ಈ ಉದ್ಯಮಿ ಒಕ್ಕಲಿಗರ ಏನು ಯಶಸ್ಸು ಪ್ರತಿ ವರ್ಷ ಕಾಣಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ now I invite G.K. Venkatesh sir just to put forth his thoughts in 4 lines about FC and our doctor community, health community. ಎಲ್ಲರಿಗೂ ನಮಸ್ಕಾರ. ನಾವು 75-80 ಇಸ್ವಿಯಲ್ಲಿ ನಾವು ಬೆಂಗಳೂರಿಗೆ ಮೆಡಿಕಲ್ ಕಾಲೇಜ್ ಮುಗಿಸ್ಕೊಂಡು ಬಂದಾಗ ನಮ್ಮ ಮೆಡಿಕಲ್ ಸರ್ಕಲಲ್ಲಿ ಒಂದು ನಾನು ಬಂದಿದ್ದೆ ನಮ್ಮ ಕುವೆಂಪು ಅವರ ಊರಿನಿಂದ. ಓದಿದ್ದೆಲ್ಲ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸು, ಮೆಡಿಕಲ್ ಕಾಲೇಜ್ ಓದಿದ್ದು ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ. ಹಾಗಾಗಿ ಬೇರೆ ಥರದ್ದೇನೂ ಇನ್ನೂ ನಮಗೆ ಕೆಟ್ಟ ಬುದ್ಧಿ ಬಂದಿರಲಿಲ್ಲ. ಫಸ್ಟ್ ಫ್ಯೂ ವರ್ಡ್ಸ್ ಐ ಹರ್ಡ್ ವಾಸ್, ನೀವು ನಮ್ಮ ಕೆ ಬಿಗಳು ಅನ್ನೋರು. ನನಗೆ ಅರ್ಥ ಆಗ್ತಿರಲಿಲ್ಲ ಕೆ ಬಿಗಳು ಅಂದರೆ ಏನು ಅಂತೇಳಿ. ಆಮೇಲೆ ನಿಧಾನವಾಗಿ ಗೊತ್ತಾಯಿತು ಕುಲಬಾಂಧವರು ಅಂತೇಳಿ. ಸೊ ಹಾಗಿಂದ ಹಾಗೆ ಇದಾಗ್ತಾ ಹೋಯಿತು. ಆಮೇಲೆ ಸ್ಲೋಲಿ ಆದ್ರೂ ಸ್ವಲ್ಪ ಏನೋ ಒಂದು ರಿಸರ್ವೇಷನ್ ಇರೋದು ನಾವು ಹೇಳ್ಕೊಳ್ಳಿಕ್ಕೆ. ಅದಕ್ಕೆ ಈಗ ಏನು V2V ಅಂತ ಮಾಡಿದ್ದೀರಲ್ಲ, ಅದೇ ಥರ ನಾವು ಯೂಸ್ ಟು ಕಾಲ್ ಅವರ್ ಸೆಲ್ಫ್ ಚಾನಲ್ ವಿ ಅಂತೇಳಿ. ಚಾನಲ್ ವಿ ಅಂದರೆ ಚಾನಲ್ ಒಕ್ಕಲಿಗ ಅಂತೇಳಿ. ಅಂದರೆ ಯೂಸ್ ಟು ಕಾಲ್ ಅಂದರೆ ಟು ಟೆಲ್ ದಟ್ ಐ ಆಮ್ ಸೋ ಆ್ಯಂಡ್ ಸೋ ಆನ್. ಇಲ್ಲಿ ಉದ್ಯಮಕ್ಕೆ ಒಬ್ರಿಗೊಬ್ಬರು ಹೆಲ್ಪ್ ಮಾಡೋದು ಅಥವಾ ಕೋಆಪ್ರೇಟ್ ಮಾಡೋದು ತುಂಬ ಸುಲಭ. ವೇರ್ ಮೆಡಿಕಲ್ ಫೀಲ್ಡ್ ಸ್ಪೆಷಲಿ, ನಮ್ಮ ಮೆಡಿಕಲ್ ಫೀಲ್ಡ್ ಈಸ್ ಆ್ಯಕ್ಚುಲಿ ಸರ್ವಿಸ್ ಫೀಲ್ಡ್. ಇಲ್ಲಿ ಈ ನಡುವೆ ಉದ್ಯಮ ಬರ್ತಾ ಇದೆ. ಬೇಸಿಕಲಿ ಅವರ್ ಕ್ಲೈಂಟ್ಸ್ ಆರ್ ಪೇಷಂಟ್ಸ್. ಅಲ್ಲಿ ನಾವು ಜಾತೀಯತೆ ಮಾಡೋಕ್ಕಾಗಲ್ಲ. ವಿ ಕೆನಾಟ್ ಸೆಲೆಕ್ಟ್ ಓನ್ಲಿ ಅವರ್ ಪೇಷಂಟ್ಸ್, which is impossible, and that is not part of our service. But however, medical field has grown beyond service now. Like Dr. Venkatappa, who has built up crores of rupees in entrepreneurship and an establishment where anybody else would have done it. We should be proud that it's our man who is doing it. And that is one example. Other area of field in medical field, education, medical colleges, hospitals. See, it is no longer a service. If you say that I am doing service and invest 100 crores, at the end of the day you will be a loser. So you have to be an entrepreneur. There you might need lot of help. And other area where we should actually deliberately excavate is pharma. Pharma industry is one industry where there is more than 60% of medical investment is in pharma industry. I don't find any one of our people entering that field. Lot of South Canara people are entering. I wish some people enter the pharma field from our thing, so that in turn they can help each other. For giving this opportunity both to the organizers of Vakkaliga Udyami and First Circle, and especially to Dr. Nagesh, I am grateful, thankful. Thank you very much. Before we start, Venkatappa sarna how this platform can connect to people anta ಅನುಭವಿಸ್ತಾರೋ. ಅಫ್ಕೋರ್ಸ್ ಪ್ಯಾನಲ್ ಡಿಸ್ಕಷನಲ್ಲಿ ಮೇಲೆ ಇರ್ತಾರೆ, ಅದ್ರಲ್ಲಿ ಕೂಡ ಅನುಭವ ಹಂಚ್ಕೊಳ್ತಾರೆ.
ಒಂದೆರಡು ಮಾತುಗಳು ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ ಹಾಗೂ ಮುಂದಿರ್ತಕ್ಕಂಥ ಕುಲಬಾಂಧವರೇ, ಈಗ ನನಗೆ ಕೇವಲ 2 ನಿಮಿಷದಲ್ಲಿ ಮಾತಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. 2 ನಿಮಿಷದಲ್ಲಿ ನಾನು ಏನು ವಿಶೇಷವಾಗಿ ಏನು ಹೇಳ್ಬೇಕಂತ ಇದೆ ಅಷ್ಟೆಲ್ಲ ಹೇಳೋಕ್ಕಾಗೋಲ್ಲ. ಆದರೂ ಕೆಲವೇ ವಿಷಯಗಳೇ ನನಗೆ ಒಂದೇನಪ್ಪ ತುಂಬ ಸಂತೋಷ ಅಂತಂದರೆ, ಜಯರಾಮ್ ರಾಯ್ಪುರ ಅವರು ಈ ಫಸ್ಟ್ ಸರ್ಕಲ್ ಅಂತ ಶುರು ಮಾಡಿ 2 ವರ್ಷ ಆಯಿತು. ನಾನು ಪ್ರಾರಂಭದಲ್ಲಿ 2 ಮೀಟಿಂಗ್ಗಳಿಗೆ ಬಂದು ಹೋಗಿದ್ದೀನಿ, ಅಡ್ರೆಸ್ ಮಾಡಿದ್ದೀನಿ. ಇದು ನಮ್ಮ ಸಮಾಜದಲ್ಲಿ ಈಗೆಲ್ಲ ಬೇರೆ ಸಮಾಜ ಎಲ್ಲ ಒಂದುಗೂಡಿದೆ, ಚೆನ್ನಾಗಿದ್ದಾರೆ. ಈಗ ನಾವು ರಾಜಸ್ಥಾನಿಗಳು ಗುಜರಾತಿಗಳಿಂದ ಕಲಿಬೇಕಾದದ್ದು ಬೇಕಾದಷ್ಟಿದೆ. ಈಗ ಬೆಂಗಳೂರು ಹೆಚ್ಚು ಕಡಿಮೆ ಬಿಸ್ನೆಸ್ ಕಮ್ಯುನಿಟಿ ಎಲ್ಲ ರಾಜಸ್ಥಾನ ಗುಜರಾತ್ಗೆ ಹೋಗ್ತಾ ಇದೆ. ನಮ್ಮವರು ಎಂಟ್ರಪ್ರಿನರ್ಶಿಪ್ಪು ಮತ್ತು ಬಿಸ್ನೆಸ್ಸಲ್ಲಿ ಭಾರಿ ಕಡಿಮೆ. ಹಾಗಾಗಿ ಏನು ಇದು ಒಂದು ಎಕ್ಸ್ಪೋ, ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಅಂತ ಒಂದು ಮಾಡಿದ್ದಾರೆ, ತುಂಬ ಸಂತೋಷ. ಮತ್ತು ಇವನ್ನೆಲ್ಲ ಎಲ್ಲ ಫೀಲ್ಡಲ್ಲಿರುವಂಥ ವೈದ್ಯಕೀಯ ರಂಗ ಇರಲಿ, ಎಂಜಿನಿಯರಿಂಗ್ ಫೀಲ್ಡ್ ಇರಲಿ, ಕನ್ಸ್ಟ್ರಕ್ಷನ್ನು, ರಿಯಲ್ ಎಸ್ಟೇಟು, ಬ್ಯೂರೋಕ್ರಸಿ ಎಲ್ಲನೂ ಒಂದು ಕಡೆಗೆ ಸೇರಿಸಿ ಒಂದು ಅಂಡರ್ ಒನ್ ರೂಫ್ ಮಾಡಿ ಒಂದು ಸಮಾಲೋಚನೆ, ಯಾರಿಂದ ಏನು ಪಡಿಬೋದು, ಏನು ಕೊಡ್ಬೋದು ಅವರಿಗೆ. ಈಗ ನಮ್ಮಲ್ಲಿ ಏನಪ್ಪ ಅಂದರೆ, ನಾನು ಈ ಥರ ಬಂದರೆ ನನಗೇನು ಸಿಗುತ್ತೆ ಅನ್ನೋದಕ್ಕಿಂತ ನಾನು ಇವ್ರಿಗೆ ಏನು ಮಾಡಬಲ್ಲೆ ಅನ್ನೋದು ಭಾರಿ ಮುಖ್ಯವಾದದ್ದು. ಇಂಥ ಒಂದು ಸಮಾರಂಭನ ಆರ್ಗನೈಸ್ ಮಾಡೋದು ತುಂಬ ಕಷ್ಟದ ಕೆಲಸ. ನಾನು ನೋಡಿದ್ದೀನಿ. ಇವೆಲ್ಲ ನಮ್ಮಲ್ಲಿ 4 ಜನ ಕರ್ಕೊಂಡು ಬಂದರೆ ನಾವು ಕಪ್ಪೆಗಳಿದ್ದಂಗೆ 2 ಕಪ್ಪೆ ಹೊರಗಡೆಗೆ ಹೋಗ್ತವೆ, ಒಂದು ಕಡೆ ಕೂರುವುದಿಲ್ಲ. ಆಮೇಲೆ ನಮ್ಮ ಕಾಲು ಎಳೆಯೋದು, ಅವರೇನು ಮಾಡ್ತಾರೆ, ನಾನೇನು ಇದು ಮಾಡಬೇಕು, ನಾನು ಮುಖ್ಯ ಅಂತ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಕಳಪೆ ಅಲ್ಲ, ಎಲ್ಲರೂ ಒಂದುಗೂಡಿ ಸಮಾಜದಲ್ಲಿ ಕೈ ಜೋಡಿಸಿದಾಗ ನಮ್ಮ ಸಮುದಾಯ ತುಂಬ ಚೆನ್ನಾಗಿ ಮುಂದುವರಿಯೋದಕ್ಕೆ ಅವಕಾಶ ಆಗ್ತದೆ. ನಾನು ಮೊದಲನೇ ಸಾರಿಗೆ ನಮ್ಮ ಜಯರಾಮ್ ರಾಯ್ಪುರ ಅವರು ಮತ್ತು ಅವ್ರ ರೈಟ್ ಹ್ಯಾಂಡ್ ನಂದೀಶ್ ರಾಜೇಗೌಡ ಮತ್ತು ಅವ್ರ ಟೀಮ್ ತುಂಬ ಚೆನ್ನಾಗಿದ್ದಾರೆ. ಇದೆಲ್ಲ ಇಂಥ ಸಮಾರಂಭ ಆರ್ಗನೈಸ್ ಮಾಡೋದು ಭಾರಿ ಕಷ್ಟ. ಇಂಥದನ್ನು ಆರ್ಗನೈಸ್ ಮಾಡೋದು ಒಂದು ದೊಡ್ಡ ಕೆಲಸ. ಇಷ್ಟು ಹೇಳಿ ನಾನು ಅವರಿಗೆ ತುಂಬ ಮತ್ತೆ ಅಭಿನಂದನೆ ಸಲ್ಲಿಸಿ ಮತ್ತೆ 2 ನಿಮಿಷದಲ್ಲಿ ಮಾತಾಡಿ ಮತ್ತೆ ಪೆನಲ್ ಡಿಸ್ಕಷನಲ್ಲಿ ಬರ್ತೀವಿ. ಆಗ ಬಂದಾಗ ಹೆಚ್ಚಿಗೆ ಮಾತಾಡ್ತೀನಿ. ಐ ಇನ್ವೈಟ್ ಲಿಂಗೇಗೌಡರು ಸರ್, 1-2 ಮಾತು ಸರ್. ನಮಸ್ಕಾರ ಎಲ್ಲ ಕುಲಬಾಂಧವರಿಗೆ. ಈ ದಿವಸ ನಾವು ಒಕ್ಕಲಿಗ ಉದ್ಯಮಿ, ನಾವು ಗ್ರಾಮೀಣ ಪ್ರದೇಶದಿಂದ ಬಂದವರು. ನೀವುಗಳು ಹೇಳ್ಕೊಂಡ್ರೆ, ಯಾಕೆಂದರೆ ಬೆಂಗಳೂರಿಂದ ಹುಟ್ಟಿ ಬೆಳೆದಿರ್ಬೋದು. ನನಗೆ ಸಂತೋಷ ಅಂದರೆ, ಓದಲಿಕ್ಕೆ ಕಷ್ಟ ಇರ್ತದೆ, ಅಂಥದ್ರಲ್ಲಿ ಇವತ್ತು ಬಂದು ಕಣ್ವ ಡಯಾಗ್ನೋಸ್ಟಿಕ್ ಮಾಡಿರ್ತಕ್ಕಂಥ ವ್ಯಕ್ತಿ ಜೊತೆಯಲ್ಲಿ ನಾವು ಯಾಕೆ ಆ ರೀತಿ ಆಗಬಾರ್ದು. ಈಗ ಸುಮಾರಷ್ಟು ಜನ ಹೇಳಿದ್ರು ಗುರು ಇರಬೇಕು ಅಂಥೇಳಿ. ಕಷ್ಟಪಡದೆ ಏನೂ ಬರೋದಿಲ್ಲ. ನಾನು ನಮ್ಮ ಶಾಸಕ ಮಿತ್ರ ಡಾಕ್ಟರ್ ರಂಗನಾಥ್ ಅವ್ರದ್ದು ಹೇಳ್ತಾ ಇದ್ದೆ. ಒಂದು ಸರಿ ನಮ್ಮ DK ಸಾಹೇಬ್ರು ಮೀಟ್ ಮಾಡಬೇಕಾದ್ರೆ ರಾತ್ರಿ 1:44 ನನ್ನ ಮಗ ಹೇಳ್ದಪ್ಪ, ಏನಪ್ಪ ಇಷ್ಟೊಂದು ವೆಯ್ಟ್ ಮಾಡಬೇಕಂತ ಹೇಳಿ. ಸಪೋಸ್ ಇಫ್ ಐ ಹ್ಯಾಡ್ ನಾಟ್ ವೇಟೆಡ್ ಟಿಲ್ ದಟ್ ಟೈಮ್ ಟು ಮೀಟ್ ದಟ್ ಟೈಮ್, I would not have become director, I would not have become registrar evaluation, currently now I am vice chancellor. So the message is work hard. ಆಮೇಲೆ ಯಾಕಪ್ಪ ಕಷ್ಟಪಡಬೇಕು, ಬಿಡ ನಾನು ಹೀಗೆ ಇರ್ತೀನಿ ಅಂತ ನೀವು ಹಾಗೇ ಇರ್ತೀರಷ್ಟೇ. ಕಷ್ಟಪಟ್ಟರೆ ಮಾತ್ರ ಎಲ್ಲದನ್ನೂ ಸಾಧ್ಯ ಮಾಡೋಕ್ಕೆ. ಇವತ್ತಿನ ಏನಿಲ್ಲಿ ಸ್ಟೇಜ್ ಮೇಲೆ ಕುಳಿತುಕೊಂಡಿದ್ದವರು ಪ್ರತಿಯೊಬ್ಬರು ಸಹಿತ, ಇನ್ಫ್ಯಾಕ್ಟ್ ಐ ವಾಸ್ ಸ್ಪೀಕಿಂಗ್ ವಿತ್ ದ ಮೇಡಮ್ ಹೂ ಇಸ್ ಸಿಟಿಂಗ್ ನೆಕ್ಸ್ಟ್ ಟು ಮೀ ಫ್ರಮ್ ಇಲ್ವಾಲ. ಅವ್ರು ಹೇಳ್ತೀರಿ 200 ಬೆಡ್ ಹಾಸ್ಪಿಟ್ಲ್ ಮಾಡಿದ್ದಾರಂತೆ ಮೈಸೂರಿನಲ್ಲಿ. ಮೇಡಮ್, ನೀವು ಇಲ್ವಾಲದಲ್ಲಿ ಮಾಡಿದ್ದೀರಾ ಅಂದರೆ ನಾವು ಇಡೀ ಕರ್ನಾಟಕದಲ್ಲಿ ಇಲ್ಬೇಕಾದ್ರೂ ಮಾಡ್ಬೋದು. ಜಯರಾಮ್ ಸರ್, kindly take a initiation to do this kind of programs in all parts of the state, especially where our community people are large in number. With these few words, I congratulate everybody. ತುಂಬ ಜನ ನನಗೆ ಹೆಸರು ಹೇಳಲಿಕ್ಕಾಗೋದಿಲ್ಲ. ನಂದೀಶ್ ಇರ್ಬೋದು, ಪೃಥ್ವಿ ಇರ್ಬೋದು, ಭಾಳ ಕೆಲಸ ಮಾಡಿದ್ದೀರಾ. ಐ
Personally, I congratulate everybody. I wish you all the best. Thank you. Now panel discussion ge we have got achievers in their speciality. Before that, ಕೊನೆಯದಾಗಿ Dr. Ramchandran sir, 2 words about how this platform can help all of us in health sector. ಎಲ್ಲರಿಗೂ ನಮಸ್ಕಾರ. ಭಾನುವಾರ ಭಾಳ ಹೊತ್ತು ತಗೊಳ್ಳೋಲ್ಲ ನಾನು. ಸ್ನೇಹಿತರೆ, ನಾನು ಯಾವಾಗೂ ಒಂದು ಮಾತು ಹೇಳ್ತೀನಿ, ಮಕ್ಕಳನ್ನ ಆಸ್ತಿ ಮಾಡ್ಕೊಳ್ಳಿ, ಮಕ್ಕಳಿಗೆ ಆಸ್ತಿ ಮಾಡಿಬಿಡಿ ಅಂತ. ಒಕ್ಕಲಿಗರು ಮಾಡಬೇಕಾಗಿರೋದು ಅದು ಇವತ್ತು. ಮಕ್ಕಳನ್ನ ಆಸ್ತಿ ಮಾಡಿಕೊಂಡು ಅವ್ರಿಗೆ ಡಿಸಿಪ್ಲಿನ್ ಕಲಿಸಿ, ಡಿಪ್ಲೊಮ್ಯಾಸಿ ಕಲಿಸಿ, ಬೆಳೆಯುವಾಗ ಬ್ರಾಹ್ಮಣರ ಥರ ಬೆಳೆಸಿ, ಅವರೇ ಆಸ್ತಿ ಆಗ್ತಾರೆ ದೇಶಕ್ಕೆ. ನಮ್ಮಲ್ಲಿ ಲ್ಯಾಕಿಂಗ್ ಇದೆ ಇವತ್ತು. ಎಲ್ಲರಿಗೂ ಆಸ್ತಿ ಮಾಡಬೇಕು, ಅದರಿಂದ ಹೋಗಲೇಬೇಡಿ. ಮಕ್ಕಳನ್ನೇ ಆಸ್ತಿ ಮಾಡ್ಕೊಂಡು ಒಳ್ಳೆ ಎಜುಕೇಷನ್ ಕೊಡಿ, ಅವ್ರಿಗೆ ಡಿಪ್ಲೊಮ್ಯಾಸಿ ಕಲಿಸಿ. ದೇ ವಿಲ್ ಟೇಕ್ ಇಟ್ ಟು ಎ ಬಿಗರ್ ಹೈಟ್. ಸೊ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋಲ್ಲ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಸರ್ಕಾರ, ನಮ್ಮ ರಂಗಣ್ಣವರಿದ್ದಾರೆ, ನಮ್ಮ ರಂಗನಾಥ್ ಅವ್ರ ಆತ್ಮೀಯ ಸ್ನೇಹಿತರು, ಸರ್ಕಾರ ಈ ರೈತರ ಜಮೀನನ್ನು ಕನ್ವರ್ಟ್ ಮಾಡೋದು ಬಿಡಬೇಕು. ಈ UK ಹೋದರೆ ಹೆರಿಟೇಜ್ ಸೈಟ್ ಅಂತ ಮಾಡ್ತಾರೆ. ಒಂದು 100 ಎಕರೆ 1000 ಎಕರೆ ಅದು ಹಂಗೆ ಇರುತ್ತದು. ಅಲ್ಲೊಂದು ಕೊಂಬೆನೂ ಕಡಿಯೋಕ್ಕಾಗಲ್ಲ, ಒಂದು ಮರ ಬಿಡಿ ಒಂದು ಕೊಂಬೆನೂ ಕಡಿಯೋಕ್ಕಾಗಲ್ಲ. ಅದು ಸರ್ಕಾರ ಎಲ್ಲೋ ಒಂದು ಕಡೆ ಇಂಪ್ಲಿಮೆಂಟ್ ಮಾಡಿ ಸ್ವಲ್ಪ ಒಂದು ಝೋನ್ ಆದಮೇಲೆ ಈ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡಾಗಿ ಉಳಿಬೇಕು ಅಂತ ಮಾಡಬೇಕು. ಅದು ಐ ಥಿಂಕ್ ಇದು ಅತಿ ಮುಖ್ಯವಾದ ವಿಷಯ ಮುಂದೆ ಬೇಕಾಗಿರೋದು. ಥ್ಯಾಂಕ್ ಯು. ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ನಾನು. ಈಗ ವೇದಿಕೆಯ ಮೇಲಿರುವಂಥ ಅತಿಥಿಗಳಿಗೆ ಒಂದು ಸಣ್ಣ ಸಮಾರಂಭ ಡಾಕ್ಟರ್ ಪುಣ್ಯವತಿ ಮೇಡಮ್ ಮತ್ತು ಗೋಪಾಲ್ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಇದಾದ ನಂತರ ಅತಿಥಿಗಳೆಲ್ಲ ಸ್ಟೇಜಿಂದ ಕೆಳಗೆ ಬರ್ತಾರೆ. ಸೊ ವಿ ಹ್ಯಾವ್ ಅ ಪ್ಯಾನಲ್ ಡಿಸ್ಕಷನ್. ಮುಂದಿನದು ವಿ ಹ್ಯಾವ್ 5 ಪ್ಯಾನಲ್ ಡಿಸ್ಕಷನ್. ಎಮಿನೆಂಟ್ ಪರ್ಸ್ನಾಲಿಟೀಸ್ ಆನ್ ದ ಸ್ಟೇಜ್ ಮತ್ತು ಆಡಿಯನ್ಸ್ ವಿಲ್ ಹ್ಯಾವ್ ಎ ಡೈರೆಕ್ಟ್ ಇಂಟ್ರಾಕ್ಷನ್. ಇಟ್ಸ್ ಎ ಕ್ವಶನ್ ಆನ್ಸರ್ ಸೆಷನ್ಸ್. ಎಲ್ಲ ರಿಸರ್ಚ್ ಮಾಡಿ ಏನೇನು ಕಷ್ಟ ಇದೆ ಅಂತ ಮೊದಲೇ ಪ್ರಿಪೇರ್ ಮಾಡಿದ್ದೀವಿ. ಮೊದಲನೇದಾಗಿ ಐ ವುಡ್ ಕಾಲ್ ದ ಫಸ್ಟ್ ಮಾಡರೇಟರ್ ಸತೀಶ್ ಚಂದ್ರ, ಹೂ ಹೆಚ್ ಪ್ರಾಕ್ಟೋ ಇನ್ ಮಂಡ್ಯ. ವೇದಿಕೆ ಮೇಲೆ ಐ ಇನ್ವೈಟ್ ವೆಂಕಟಪ್ಪ ಸಾಹೇಬ್ರು ಇಲ್ಲೇ ಇದ್ದಾರೆ, ಇಲ್ಲೇ ಕೂರ್ತಾರೆ. ಐ ಇನ್ವೈಟ್ ಡಾಕ್ಟರ್ ಚಂದ್ರಶೇಖರ್ ಅವರು ಮತ್ತೆ ಒಂದು 100 ಕೋಟಿಗಿಂತಲೂ ಹೆಚ್ಚು ಉದ್ಯಮವನ್ನು ಹೆಲ್ತ್ ಸೆಕ್ಟ್ರಲ್ಲಿ ಬೆಳೆಸಿದವರಂಥವ್ರು. ಹಿ ಓನ್ಸ್ ಎ ಬಿಗ್ ಹಾಸ್ಪಿಟಲ್, 200 ಬೆಡ್ ಹಾಸ್ಪಿಟಲ್ ಇನ್ Mysore called Kaveri Hospital. He runs various education institutes. He's been syndicate and senate member of Rajiv Gandhi University for many times. He's been in health sector in various fields. He is one of the panelists. Next to Dr. Chiklinge ಅವರು ಮೇಲೆ ಬರಬೇಕು. ಸೊ ಮೊದಲನೇದಾಗಿ ಆಂಟ್ರಪ್ರಿನರ್ ಇನ್ ಹೆಲ್ತ್ ಸೆಕ್ಟರ್ ಅಂತ ಯಾವ ಥರ ಆಸ್ಪತ್ರೆಗಳನ್ನ ಶುರು ಮಾಡ್ಬೋದು, ಅದಕ್ಕೆ ಏನೆಲ್ಲ ಸಹಾಯ ಬೇಕಾಗುತ್ತೆ, ಮತ್ತು ಆಸ್ಪತ್ರೆ ಶುರು ಮಾಡಿದ್ಮೇಲೆ ಯಾವ ಥರ ಮ್ಯಾನ್ ಪವರ್ನ ಕನೆಕ್ಟ್ ಮಾಡ್ಬೋದು ಮತ್ತು ಯಾವ ಥರ ಕೆಲಸ ಕೊಡ್ಬೋದು, ಈ ಥರ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಒಂದು 15 ನಿಮಿಷದ ಸಣ್ಣ ಸಂವಾದ. ಐ ಇನ್ವೈಟ್ ಸತೀಶ್ ಚಂದ್ರ ಟು ಟೇಕ್ ಓವರ್.
So good afternoon, everybody. I know it's lunchtime, and we are going to have a discussion regarding entrepreneurship in healthcare, right? And we have an esteemed panel, Dr. Venkatappa, Dr. Chandrasekhar. I kindly request you to come on the stage for carrying the panel discussion on entrepreneurship in healthcare. I kindly request Dr. Chiklingaya, Dr. Suresh Raghavaya, Dr. Nagraj B, and Dr. Parmeshwar CM to kindly come on stage to take up the discussion. ಇಷ್ಟೇನೆ. But Dr. Parmeshwar is not yet there. Yeah. So we are also having Dr. Gopal, Allied Science, KIMS Hospital, joining us in the panel. Without any further ado, I think the conversation is about what are the insights, what are the expertise that the panel bring on when it comes to entrepreneurship in India, especially in the healthcare sector, right? I would like to start the question with Dr. Venkatappa sir, right? Since he has seen, can you please pass my hand? So sir, since you have built up Kanva Diagnostics, what initial steps would you recommend for healthcare professionals in India aspiring to become entrepreneurs? ಹಲೋ ಈಗ ನಾನು Can somebody help with the mic, please? Yeah. ನಾನು ಕಣ್ವ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಎಸ್ಟಾಬ್ಲಿಷ್ ಮಾಡಿದೆ. ನಾನು ಒಂದು 24 ವರ್ಷ ಸರ್ಕಾರಿ ಸೇವೆಯಲ್ಲಿದ್ದೆ. ವಾಲ್ಯೂಮ್ ಸ್ವಲ್ಪ ಚೆಕ್ ಇಲ್ಲ ಚೆಕ್ ಮಾಡಿ. 24 ವರ್ಷ ನಾನು ಸರ್ಕಾರಿ ಕೆಲಸದಲ್ಲಿದ್ದೆ. ನಾನು ವಿವಿಧ ಹಾಸ್ಪಿಟ್ಲ್ಗಳು, ಪ್ರೈಮರಿ ಹೆಲ್ತ್ ಸೆಂಟರ್, ತಾಲೂಕು ಹಾಸ್ಪಿಟ್ಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್, ಮೇಜರ್ ಹಾಸ್ಪಿಟ್ಲ್, ಬೌರಿಂಗ್ ಹಾಸ್ಪಿಟ್ಲ್ ಎಲ್ಲ ಕಡೆ ನಾನು ಕೆಲಸ ಮಾಡಿ ನಾನು ಮಂಡ್ಯ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲೇ ತುಂಬ ಲಾಂಗ್ ಪೀರಿಯಡ್ಡು ಒಂದು 11 ವರ್ಷ ಇದ್ದೆ. ನಮಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಪ್ಪ ನಮಗೊಂದು ಸರಿ ಎಕ್ಸ್ರೇ ಮಿಷಿನ್ ಕೆಟ್ಟೋಯ್ತು. ಅದು ರಿಪೇರಿ ಆಗಬೇಕಾದ್ರೆ 6 ತಿಂಗಳಾಯಿತು. ಬ್ಯುಸಿ ವರ್ಕು. ಒಂದು ಸರಿ ಫಿಲ್ಮ್ ಇರುತ್ತೆ, ಎಕ್ಸ್ರೇ ಮಿಷಿನ್ ಇರೋದಿಲ್ಲ. ಒಂದು ಸರಿ ECG ಮೆಷಿನ್ ಇರುತ್ತೆ, ಫಿಲ್ಮ್ ಇರೋದಿಲ್ಲ. ಹಾಗೆ ನನ್ನ ಮನಸ್ಸಿಗೆ ಏನು ಅನ್ನಿಸ್ತಾಯಿತ್ತು ಅಂದರೆ, ಏನು ಈ ಸಿಸ್ಟಮ್ ಸರ್ಕಾರಿ ಸೇವೆಯಲ್ಲಿ ಈ ಥರ ಸಿಸ್ಟಮಲ್ಲಿ ವರ್ಕ್ ಆಗ್ತದೆ, ಎಲ್ಲ ಸರ್ವಿಸ್ನು ಒಂದು ಕಡೆ ಮಾಡಿ 365 ದಿವಸನೂ ಕೊಡುವಂಥ ಒಂದು ವ್ಯವಸ್ಥೆ ಯಾಕೆ ಮಾಡಬಾರ್ದು ಅಂತ ನನಗನ್ನಿಸ್ತು. ಹಾಗಾಗಿ ನಾನು 94 ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು 96 ಕಣ್ವ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಶುರು ಮಾಡಿದ್ವಿ. ಕಣ್ವ ಡಯಾಗ್ನೋಸ್ಟಿಕ್ ಶುರು ಮಾಡಿದಾಗ 7th ಏಪ್ರಿಲ್ 96 ಉದ್ದೇಶ 3: ಹೈ ಎಂಡ್ ಟೆಕ್ನಾಲಜಿ ಶುಡ್ ಬಿ ಅಫೋರ್ಡಬಲ್ ಟು ಎ ಕಾಮನ್ ಮ್ಯಾನ್ ವಿತ್ ಕ್ವಾಲಿಟಿ. ನಮಗೆ 90ರವರೆಗೆ ಈ ಮೆಡಿಕಲ್ ಟೆಕ್ನಾಲಜಿ ಇಕ್ವಿಪ್ಮೆಂಟ್ಸನ್ನು ಇಂಡಿಯಾಗೆ ತರೋಕೆ ಆಗ್ತಿರಲಿಲ್ಲ. ಬೇರೆ ಅಮೇರಿಕಾ, ಯುರೋಪಲ್ಲಿ ತುಂಬ ಆವಿಷ್ಕಾರ ಆಗ್ತಾಯಿದ್ರು 240% ಕಸ್ಟಮ್ಸ್ ಡ್ಯೂಟಿ ಇತ್ತು.
ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆದಾಗ ಇನ್ಕಮ್ ಟ್ಯಾಕ್ಸನ್ನ ಝೀರೋ ಮಾಡಿದ್ರು. ಹಾಗಾಗಿ ವೆಸ್ಟರ್ನ್ ಕಂಟ್ರೀಸು, ಯುರೋಪಿಯನ್ ಕಂಟ್ರೀಸಲ್ಲಿ ಏನು ಈಕ್ವಿಪ್ಮೆಂಟ್ ಆವಿಷ್ಕಾರ ಆಗ್ತದೆ ನಮ್ಮ ದೇಶಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಹೆಲ್ತ್ ಸೆಕ್ಟರಲ್ಲಿ ತುಂಬ ಬ್ಲೂಮ್. ಈಗ ಬೆಂಗಳೂರು ಇರಲಿ, ಚೆನ್ನೈ ಇರಲಿ, ಹೈದರಾಬಾದ್ ಇರಲಿ, ಡೆಲ್ಲಿ ಇರಲಿ, ಹೆಲ್ತ್ ಹಬ್ ಆಗಿದೆ. ಹಾಗಾಗಿ ನಾನು ಒಂದು ಉದ್ದೇಶ ಏನು ಮಾಡಿದ್ರೂ ಆ ಹೆಣ್ಣಿಗೆ ಹೈ ಎಂಡ್ ಟೆಕ್ನಾಲಜಿ ಇರಬೇಕು. ಸಾಮಾನ್ಯ ಜನರಿಗೆ, ನಾವೆಲ್ಲ ಹಳ್ಳಿಯಿಂದ ಬಂದಿರೋರು, ಮಧ್ಯಮ ವರ್ಗದವರು, ಜನಸಾಮಾನ್ಯರಿಗೆ ಅಫೋರ್ಡಬಿಲಿಟಿ ಇರಬೇಕು. ಏನು ಕಣ್ಣವಾದಲ್ಲಿ ನಾವು ಈಕ್ವಿಪ್ಮೆಂಟ್ಸ್ ಇರ್ತೀವಿ ಆನ್ ಪಾರ್ ವಿತ್ ಎನಿ ಕಾರ್ಪೊರೇಟ್ ಹಾಸ್ಪಿಟ್ಲು. ಆದರೆ ಕಾಸ್ಟು ಅದರಲ್ಲಿ 50% ಅಷ್ಟು ಕಾಸ್ಟಲ್ಲಿ ಇಟ್ಟಿದ್ದೇವೆ. ಅದರಿಂದ ಅಫೋರ್ಡಬಲ್. ಐ ವರ್ಕ್ ಆನ್ ವಾಲ್ಯೂಮ್. ತುಂಬ ಜನಗಳಿಗೆ ಇದನ್ನಾದರೆ ಮಾರ್ಜಿನು, ವಿ ಹ್ಯಾವ್ ನಾಟ್ ಇನ್ಹೆರಿಟೆಡ್ ವೆಲ್ತ್. ಬ್ಯಾಂಕ್ಸ್ ಆರ್ ಹೆಲ್ಪಿಂಗ್. ಬಾರೋ ಮಾಡೋದು, ಎಕ್ಸ್ಪೆಂಡಿಚರು, ಬ್ಯಾಂಕ್ ಲೋನ್ ಕ್ಲಿಯರ್ ಆದರೆ ಅಷ್ಟು ಸಾಕು, ಅದು ಮುಗಿದ ಮೇಲೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದು. ಹಾಗಾಗಿ ಫಸ್ಟು ನಾವು ರಾಮ ಮಂದಿರ ರೋಡಲ್ಲಿ ಶುರು ಮಾಡಿದ್ವಿ. ಅಲ್ಲಿ ಒಂದು 2 ವರ್ಷದಲ್ಲೇ ತುಂಬ ಜನಗಳು ನಿಂತ್ಕೊಳ್ಳೋಕೆ ಜಾಗ ಆಗ್ತಿರಲಿಲ್ಲ. ದೆನ್ ರಾಜ್ಕುಮಾರ್ ರೋಡಲ್ಲಿ ಆ ಟೈಮ್ಗೆ 2002ಗೆ ಏನು ಉತ್ತಮವಾದ ಈಕ್ವಿಪ್ಮೆಂಟ್ಸ್ ಇದ್ದು ಅದನ್ನೆಲ್ಲ ಅಳವಡಿಸ್ಕೊಂಡು ರಾಜ್ಕುಮಾರ್ ರೋಡಲ್ಲಿ ಮಾಡಿದ್ವಿ. ಒಂದು 3 ವರ್ಷ ಆದಮೇಲೆ MRI ಒಂದು ಹಾಕಿರಲಿಲ್ಲ, MRI ಮಿಷಿನ್ ಹಾಕಿದ್ವಿ ದೊಡ್ಡದು. ಒಂದು 10 ವರ್ಷ ಆದಮೇಲೆ ನಾಗರಬಾವಿನಲ್ಲಿ ಒಂದು ಸ್ಟೇಟ್ ಆಫ್ ಆರ್ಟ್ ಸೆಟಪ್. ನಾವು ಕ್ಯಾನ್ಸರ್ ಬಗ್ಗೆ ಇದರಲ್ಲಿ ಇರಲಿಲ್ಲ, ಅಲ್ಲಿ ಕ್ಯಾನ್ಸರ್ ಬಗ್ಗೆ ಪೆಟ್ ಸ್ಕ್ಯಾನು, ಗಾಮಾ ಕ್ಯಾಮರಾ ಎಲ್ಲ ಹಂತವಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಈಗ ನೆಕ್ಸ್ಟು ಕೋರಮಂಗಲದಲ್ಲಿ ಒಂದು ದೊಡ್ಡ ಸೆಂಟ್ರ್ ಬರ್ತಾಯಿದೆ. ಅದನ್ನು ಕೂಡ ನಮ್ಮ ನಾಗರಬಾವಿ ಸೆಂಟ್ರಷ್ಟೇ ದೊಡ್ಡದು. ಈಗ ನಮ್ಮಲ್ಲಿ ಸುಮಾರು 450 ಜನ ಪ್ಯಾರಾಮೆಡಿಕಲ್ ಸ್ಟಾಫ್ ಇದ್ದಾರೆ. ಒಂದು 20 ಜನ ಡಾಕ್ಟ್ರಸು ಪೇರೋಲಲ್ಲಿದ್ದಾರೆ. ಒಂದು 60 ಜನ ಕನ್ಸಲ್ಟೆಂಟ್ಸು ಡಿಫ್ರೆಂಟ್ ಟೈಮಲ್ಲಿ ಬಂದು ಅವ್ರು ಕನ್ಸಲ್ಟೇಷನ್ ಮಾಡ್ತಾರೆ. ನಾನು ಸಾಮಾನ್ಯವಾಗಿ ನಾವು ಅಪಾಯಿಂಟ್ಮೆಂಟ್ ಮಾಡುವಾಗ ಯಾವುದೇ ಒಕ್ಕಲಿಗ ಅಭ್ಯರ್ಥಿ ಬಂದಾಗ ಅವ್ರು ಯಾರನ್ನೂ ನಾನು ವಾಪಸ್ ಕಳಿಸಿಲ್ಲ. ಅಕಸ್ಮಾತ್ ಆ್ಯಾವರೇಜ್ ಇದ್ದರೆ ವಿ ಟ್ರೈನ್ ದೆಮ್, ಮೋಟಿವೇಟ್ ದೆಮ್, ಇಂಪ್ರೂವ್ಮೆಂಟ್ ಆದಮೇಲೆ ಅಬ್ಸರ್ವ್ ಮಾಡೋದು, ಸರಿ ಇಲ್ಲ ಅಂತಂದರೆ ಕಳಿಸೋದು. ಹೀಗಾಗಿ ಎಂಟ್ರಪ್ರಿನರ್ಶಿಪ್ ಮಾಡಬೇಕಾದ್ರೆ ಏನಪ್ಪ ಬೇಕು ಅಂದರೆ ಯು ಶುಡ್ ಡ್ರೀಮ್ ಸಮಥಿಂಗ್, ಸ್ಕೀಮ್ ಆ್ಯಂಡ್ ದೆನ್ ಎಕ್ಸಿಕ್ಯೂಟ್. ಇದನ್ನು ಹಂತವಾಗಿ ಮಾಡಿದಾಗ ಯಾವುದೇ ಎಂಟ್ರಪ್ರಿನರ್ ಇದು ಫೇಲ್ಯೂರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ಹಾರ್ಡ್ ವರ್ಕಿಂಗು, ಆನೆಸ್ಟಿ, ಇಂಟಿಗ್ರಿಟಿ ಇರಬೇಕು. ಇವೆಲ್ಲ ಮೈಗೂಡಿಸ್ಕೊಂಡಾಗ ಹೆಲ್ತ್ ಸೆಕ್ಟರಲ್ಲಿ ಬೆಳೀತಾ ಹೋಗ್ತದೆ. ಈಗ ಹೆಲ್ತ್ ಸೆಕ್ಟರು, ಈಗ ನಾನು 96ಅಲ್ಲಿ ಪ್ರಾರಂಭ ಮಾಡಿದಾಗ ನನಗೆ ತುಂಬ ಜನ ಸ್ನೇಹಿತರು ಭಾರಿ ರಿಸ್ಕು, ಇನ್ನು ಹೆಲ್ತ್ ಸೆಕ್ಟರು ಅಷ್ಟು ದೊಡ್ಡದಾಗ್ತಾ ಇಲ್ಲ, ಮತ್ತು ತುಂಬ ಸಾಲ ಮಾಡ್ತಾಯಿದ್ದೀರಾ, ನೋಡಿ ಮಾಡಿ. ನನಗೇನು ಒಂದು ಕಮಿಟ್ಮೆಂಟು ಮಾಡಲೇಬೇಕು ಅನ್ನೋಂಥ ಒಂದು ಕಮಿಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈಗ ದೇವರ ಆಶೀರ್ವಾದದಿಂದ ಚೆನ್ನಾಗಿ ಬೆಳೀತಾ ಇದೆ. ಸುಮಾರು ಜನಕ್ಕೆ ಡೈಲಿ ಒಂದು ರಾಜಾಜಿನಗರ ಒಂದು 600-700 ಫುಟ್ಫಾಲ್ ಇದೆ. ನಾಗರಬಾವಿ ಒಂದು 800-900 ಪೇಷಂಟ್ಸ್ ಬರ್ತಾರೆ ಡೈಲಿ. ಹೀಗಾಗಿ ಜನಸಾಮಾನ್ಯರಿಗೆ ನಾನು ಐ ಟಾರ್ಗೆಟ್ ಮಿಡ್ಲ್ ಕ್ಲಾಸ್ ಪೀಪಲ್ ಆ್ಯಂಡ್ ಬಿಲೋ ಮಿಡ್ಲ್ ಕ್ಲಾಸ್ ಪೀಪಲ್. ಇದರಲ್ಲಿ ಜನಗಳಿಗೆ ಸಾಮಾನ್ಯವಾಗಿ ನಮ್ಮ ಸಮುದಾಯದಲ್ಲಾಗಲಿ ಇದರಲ್ಲಾಗಲಿ ಅನುಕೂಲ ಆಗ್ತಾ ಇದೆ ಅಂತ ಹೇಳಿ ನಾನು ಬಯಸಿರ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ವೆಂಕಟಪ್ಪ. ಐ ಥಿಂಕ್ ಒಂದು ಚಿಕ್ಕ ಸಮ್ಮರಿ ಏನು ಹೇಳಿದರು ಅಂತಂದರೆ, ಜಸ್ಟ್ ಗೆಟಿಂಗ್ ಎ ಥಾಟ್ ಆಫ್ ಬಿಲ್ಡಿಂಗ್ ಅ ಬಿಸ್ನೆಸ್ ಇಸ್ ನಾಟ್ ಎನಫ್. ಇಟ್ಸ್ ವೆರಿ ಕ್ರೂಷಿಯಲ್ ಟು ಹ್ಯಾವ್ ಅನ್ ಎಕ್ಸಿಕ್ಯೂಷನ್ ಆ್ಯಂಡ್ ಅ ಪ್ಲಾನ್ ಆಫ್ ಎಕ್ಸಿಕ್ಯೂಷನ್ ಈಸ್ ದ ಸಮ್ಮರಿ ದಟ್ ಡಾಕ್ಟರ್ ವೆಂಕಟಪ್ಪ ಈಸ್ commenting on. I request Dr. Chandrasekhar, who is MD of Kaveri Hospital, to share your insights on what are the initial challenges in the entrepreneurship. Entrepreneurship is a lot of challenges. Start from beginning ಇಂದ ನಿಮಗೆ ಎಲ್ಲ ಚಾಲೆಂಜಸ್ ಇರುತ್ತೆ. ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಪ್ಲಾನಿಂಗ್, ಬೇಸಿಕಲಿ ಸಪೋಸ್ ಇಫ್ ಯು ಟೇಕ್ ಇನ್ ಹಾಸ್ಪಿಟಲ್ ಇಂಡಸ್ಟ್ರಿ, ಹಾಸ್ಪಿಟಲ್ ಕಟ್ಟಬೇಕಾದ್ರೆ ದ ಪ್ಲಾನಿಂಗ್ ಈಸ್ ಸೋ ಮಚ್. ಎಕ್ಸಾಂಪಲ್ ನೀವು ತೊಗೊಂಡ್ರೆ, ನೀವು ಡಿಫ್ರೆಂಟ್ ಫ್ಲೋರ್ಲಿ ICU ಎಲ್ಲಿ ಪ್ಲೇಸ್ ಮಾಡಬೇಕು, ಸಪೋಸ್ ನೀವು OT ಎಲ್ಲಿ ಪ್ಲೇಸ್ ಮಾಡಬೇಕು, ಆ ಥರ ಲಾಟ್ ಆಫ್ ಚಾಲೆಂಜಸ್. ಈಚ್ ಫ್ಲೋರ್ನು ನೀವು ಇದನ್ನು ಕೂಡ ನೀವು ಪ್ಲಾನಿಂಗ್ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಯು ಶುಡ್ ಹ್ಯಾವ್ ಗುಡ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಪ್ಲಾನಿಂಗ್ ಮಾಡಬೇಕಾಗತ್ತೆ, ಫಂಡ್ ರೈಸಿಂಗ್ ಬಗ್ಗೆ ಪ್ಲಾನ್ ಮಾಡಬೇಕಾಗತ್ತೆ, ಕ್ಯಾಶ್ ಫ್ಲೋ ಬಗ್ಗೆ ಪ್ಲಾನಿಂಗ್ ಮಾಡಬೇಕಾಗತ್ತೆ. ಲಾಟ್ ಆಫ್ ಆಲ್ ದೀಸ್ ಚಾಲೆಂಜಸ್ ಆ್ಯಸ್ ಎ ಎಂಟರ್ಪ್ರೈನರ್ಸ್ ಇರುತ್ತೆ. ಯು ಹ್ಯಾವ್ ಟು ಬಿಫೋರ್ ಸ್ಟಾರ್ಟಿಂಗ್ ಎನಿ ಬಿಸ್ನೆಸ್,
So most important, planning of your business. Then once you're planning, execution is important. Once you start execution, maintenance of the business is important. All this has to be step by step you have to plan and execute. These are all, and what are the challenges you have to overcome as a team? You should run professionally. Any business you start, you should not run as an individual. You should run as a professional team. Involve the professionals also and take their suggestions and grow your business in a systematic way. Suppose even if you want to start a healthcare like hospital, diagnostics, most important, the moment you place your foundation, you know whether this business is going to be successful or not. If you take a hospital as an entrepreneur, the way you place your casualty is the most important, very crucial. Next to casualty, what you should place, all service levels should come to the next to casualty. And also suppose if you take in a hospital, ICU is one of the most where a lot of deaths will take place. You should know how to place. If there is a ICU deaths, there should not be any, it should not affect your outpatient. Outpatient services affect agbardu. In such way you should place, then including your mortuary, where to place. All these things you should plan as initially when you are planning your industry or planning your hospital. That's how. And cash flow, most important, the moment we start a business, cash flow you should always have a cash flow planning. You should have sufficient cash OD account, working capital. And initially first 2 years, you should be ready to manage your cash flow. And then you should not have any shortcuts. Ethics manage shortcuts business viability. All these challenges, having a manpower is the most important. Any entrepreneurs should have a good team of manpower, HR management, and management of the system. All these are the initial challenges. You should overcome all with the professionalism. Thank you, Dr. Chandrasekhar. So, Dr. Chandrasekhar's point of view and summary is that it is not just execution, there is multiple parts. You need to worry about the contribution margin, cost of each operations, and what are the SOPs that are put in place to save the cost to build a successful hospital. While Dr. Chandrasekhar passing this through, I would like to bring in a topic to Dr. Parmeshwar, who is the Managing Director of Smiles Hospital. When we are trying to put in SOPs and bring in the marginal cost to profitability, how does technology is helping in India to drive more budding entrepreneurs in India in healthcare sector? Your question was how does technology will increase profitability? Yes. Right? Yes. Okay. Considering the crowd here, considering the young doctors here and some of the senior healthcare professionals here, now in this era of entrepreneurship, everything is boiling down to technology. Everything is boiling down to digital. They say it is digitize or you die. Digitize or you die. This is the line told by one Mr. Ram, a big business coach. So, technology increasing profitability at every level. For example, if you start a clinic and do marketing, there are a number of people calling you. People who call you, people who receive the call should ensure that they should not miss even a single lead. By having a proper CRM in place, this is one place where technology, you use CRM for your lead management, for your patient management. That's one. Number two, after the patient calls you and then walks into a hospital, there's already a data of the patient which is in CRM and he registers. After registering, when you're in a hospital, I saw one of the very young entrepreneurs here. He has created experience centers for Narayana and other hospitals. When he walks into your clinic or a hospital, in that waiting time, when you engage the patient in a particular way, gone are those days where people used to take token and wait hours together because there's a competitor next door.
So that patient experience during waiting time is very, very important. Third thing is, once again, technology. You go to a paperless hospital and the patient will fill in all the data before he enters the consultant's chamber. He will fill where he is working, which place he resides, and all these things. The moment he walks in the consultant's chamber, the consultant would know data from where he comes from. The moment he comes inside, the consultant welcomes him by telling, "Hey Satish, come inside." So this is one place where technology will build a rapport with the consultant and the patient. After consultation is over, when they go out to the sales team, where they do counseling, insurance team, to come back for the surgery, there once again, there is proper use of CRM where patient engagements, for example, I run a gastroenterology institute. A patient will come for upper GI endoscopy, patient will come for lower GI endoscopy, patient will come for a particular fistula surgery or a gallbladder surgery. Each patient, we have segmentation where it is automated. Once the patient walks out, the patient will be sent that particular information regarding gallbladder surgeries, consequences, how many days rest, what to expect from a gallbladder surgery. So all this patient information is sent to the patient through that CRM. So once the patient is there, once again there's a drop down to the patient. Hey, your surgery is scheduled on 26th of January. So 24th there is a call going to the patient and 26th is there in the hospital. So the entire patient journey in a hospital, if you integrate with technology, if you make it digital, if you digitize that experience, your top line is going to go up. I think we are talking about digital marketing. Not digital marketing, it's not digital marketing. What I would request the No, it is not digital marketing. His question was, how does technology increases profitability? So, I definitely understand that Dr. Parmeshwar has stressed on having a patient journey and each nodal points which would contribute in overall context to the consulting doctor and carrying throughout the journey post-surgery would definitely help in building profitability through the using customer resource management tools. Yeah, the whole issue is in one sentence. At every stage in a clinic or a hospital or a diagnostics or a pharma, if there is technology, the experience is more and you don't lose out the patients. The patient turnout is more. That's it. Okay. So, thank you, Dr. Parmeshwar. Meanwhile, there are three variables, right? One is time, money, and quality, right? So, as an entrepreneur, when you're focused on making money with a state of building a business and making it a time and also carry quality together, Dr. Nagaraj, what is your opinion on how entrepreneurs should look towards the clinical quality and improve the services that we deliver to the patients at the hospital? Namaskara. See, we have already heard Dr. Venkatappa speak. See, I also believe in the same theme because I've worked under him. I follow his principles. Try to be fair, try to be transparent, try to be, good to people. So, either baseline, but unfortunately, this is getting outdated. Dr. Parmeshwar has added up into telling that we have to digitalize and make it more visible. So, now time and quality is very important anta navenu matarta ideve. Iga time in the hospital, of late, we have seen the patients coming into the hospital and then the same day admission, surgery and daycare activities have become very, very, fantastic and very lucrative financially, looking at the entrepreneur's perspective. Advantage is most of the surgical procedures as of now today, we are doing it on daycare activity. Daycare ಮಾಡ್ತಾ ಇರೋದ್ರಿಂದ ನಮ್ಮ expenditures go low and parallelly the return on investment will be very, very high.
That is the advantage, that time, and at the same time quality is very high because of the high technological activity what we are now trying to use. And say, being a laparoscopic surgeon, on day-to-day activity, lot of advanced laparoscopic works are done on as a daycare activity. Commonest procedures, gallbladder, hernia, appendix, are done as daycare, and gynecological hysterectomies are done on daycare. So time and quality will definitely enhance and boost the financial returns. Thanks. So, Dr. Yatish, what do you comment on bringing in time, quality, time and money together, right? So, Dr. Nagaraj insists that bringing into daycare surgeries, building SOPs, and having quality service delivered to patient can be carried together. But what is your comment on these three variables with respect to entrepreneurship? So good, thank you so much. It's a very good initiative and discussion and this platform what you all created. First thing is, before I take into how to run an enterprise and make it viable and profitable and all, first of all, we need to have a very clear-cut purpose and a vision. What is that I'm going to do and how I'm going to accomplish that? If you set very clear-cut vision, let us all work towards that. No cut corners, patients comes first. Whatever you do, do it for patients. See, the thing is, I need to keep myself in the shoe and think like, what can I provide them the best quality, and they can go quicker, faster, earlier, safer. Home is the most important goal. For that, you design your hospital, facilities, infrastructure, whether it is like, from a clinic to a diagnostics to a daycare procedure to cosmetic center to a big super specialty hospital. In all these dimensions, keep patients in first, and their experience is first, and their outcomes are most important. So design, today, there is no dearth. All the experts are there, the best transplant surgeon, the best minimal access surgeon, best surgical oncologist sitting next to me. Thing is, we need to echo them about them. See, when people are doing such great work, and if you don't give them the space and the visibility, we are not there. So that's another thing, what I expect this platform also to help each other and handhold and have a buddy system to make them to go. See, someone, our professors or someone has mentored us and put us in this chair, and we are here today. You called me and made me to sit on the panel and talking. It's all because someone who made the difference. So that buddy system is required, guidance is required, a mentorship is required, a supporting channels is required, which is what maybe an FC can help us. Thing is, I think it's a wonderful platform, what all of us collectively put it across. This need to be leveraged to best of our ability to serve our people. At the same time, provide good quality care, and we all also be viable and relevant in the market and the dynamics where the 17% of farmer healthcare income is being shared, means our pie. When I was talking to Dr. Bhagwan sir, we all need to retain our pie. For our pie and our share, we all need to build a good enterprise, and we'll be able to focus towards patient. We'll do well. Thank you. Thank you for your insights. I think in an overall context, Dr. Yatish says that patient first policy is very important. When you're an entrepreneurship, definitely working with time, money and quality, putting patient first policy will definitely deliver the service that is required. And coming to our final question, when we spoke about the variables and new entrepreneurs trying to bud in the industry, a lot of challenges around funding to start up a hospital. As I can see, most of the panel have achieved that. Dr. Parmeshwar, what is your thoughts on funding for starting a hospital or a business in healthcare sector? Yeah, I'm asked to speak in only 3 sentences. So funding is a big subject. People sitting here, Dr. Nagaraj Puttaswamy, myself, Venkatappa sir, Chandrasekhar sir, we all are self-funded people. Either we have gone to loan or self-funded. So ಯಾರಾದರೂ ವೈದ್ಯರಲ್ಲಿ ಹಾಸ್ಪಿಟಲ್ ಮಾಡಬೇಕಂತ ಆಸೆ ಇದ್ದರೆ ನನ್ನ ಒಂದು ಸಜೆಷನ್ನು, ಲೋನು 20% ಇರಲಿ, ನಿಮ್ಮ ದುಡ್ಡು 80% ಇರಲಿ. ನಿಮ್ಮ ಹತ್ರ 80% ದುಡ್ಡು ಇಲ್ಲದೆ ಹೋದರೆ ದಯವಿಟ್ಟು ಹಾಸ್ಪಿಟಲ್ ಶುರು ಮಾಡೋಕ್ಕೆ ಹೋಗ್ಬೇಡಿ. ದ್ಯಾಟ್ ಈಸ್ ನಂಬರ್ 1. ನಂಬರ್ 2,
ಈ ಫಂಡಿಂಗ್ ಬಗ್ಗೆ ಹೇಳ್ತಾರಲ್ಲ, ವೆಂಚರ್ ಕ್ಯಾಪಿಟಲಿಸ್ಟ್ ಫಂಡಿಂಗು, ಪ್ರೈವೇಟ್ ಇಕ್ವಿಟಿ ಫಂಡಿಂಗು, ಬಹುಶಃ ನಾವು ವೈದ್ಯರಿಗೆಲ್ಲ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಇಲ್ಲಿ. ಆ ವೆಂಚರ್ ಕ್ಯಾಪಿಟಲಿಸ್ಟ್ ಫಂಡಿಂಗು ನಿಜವಾಗ್ಲೂ ಸುಮಾರು $1 ಬಿಲಿಯನ್ ಇದೆ. ಬಟ್ ಅದಕ್ಕೆ ಆ್ಯಕ್ಸಸ್ ಇರಬೇಕು ನಮ್ಮವ್ರಿಗೆ. ಎಲ್ಲಿ ಸಿಗುತ್ತೆ ಫಂಡಿಂಗು, ಯಾರಿಗೆ ಸಿಗುತ್ತೆ ಫಂಡಿಂಗು, ಯಾವೊಂದು ಐಡಿಯಾಗೆ ಸಿಗುತ್ತೆ ಫಂಡಿಂಗ್ ಅಂಥೇಳಿ ಅದ್ರ ಬಗ್ಗೆ ಡೀಪ್ ನಾಲೆಜ್ ಇರಬೇಕು. ಮೂರನೇದು, ನಿಮ್ಮ ಮೇಲೆ ನಂಬಿಕೆ ಇಟ್ಟಂಥ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ನಿಮ್ಮನ್ನು ನಂಬಿ ಪರವಾಗಿಲ್ಲಪ್ಪ ಇವನು ಕೆಲಸ ಮಾಡ್ತಾನೆ ಅಂತ ದುಡ್ಡು ಹಾಕಂಗಿದ್ರೆ ಮಾತ್ರ ಅವರು ದುಡ್ಡು ಹಾಕ್ಸ್ಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿ ಫಂಡಿಂಗ್ ಹೋಗಿ. ಸೊ ಒಂದು ಲೋನು, ಒಂದು ನಿಮ್ಮ ಫಂಡು, ಒಂದು ವೆಂಚರ್ ಕ್ಯಾಪಿಟಲಿಸ್ಟಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆಮೇಲೆ VC, ಆಮೇಲೆ ಪ್ರೈವೇಟ್ ಇಕ್ವಿಟಿ, ಇಷ್ಟು ಥರ ಫಂಡ್ಸು ನಿಮಗೆ ಅವೈಲೇಬಲ್ ಇದೆ. ಥ್ಯಾಂಕ್ ಯು. Dr. Chandrasekhar, what's your thoughts on the same? Funding in the healthcare sector. Normally, whenever the business healthcare, most acceptable is 60-40. So you can go for up to 60% loan and 40% you should contribute. If you are risk taking, you can go up to 70% of the loan. But whatever most acceptable to become successful, 60% loan, 40% your contribution. Most preferred is a bank loans, and you should never go for any other equity, whatever, till you establish your business. Once you establish your business and create a brand, then you can think about equity. Till then, till you establish your brand, I think you should better to go for a bank loan. And a bank also, there is a lot of competition. If you have a good balance sheet, you will get a very competitive price. And any business entrepreneurs, bank loans are better initially. Then you can think of, once your brand and value is created, equity, you can think of that. That is the most preferred way. Thank you, Dr. Chandrasekhar. So the conclusion of the topic is, yes, you need a thought. You need to build that thought into multiple SOPs, and all SOPs should get into an execution. You need to control your operational cost. You need to utilize the technology like customer resource management, AI, to bring down the operational cost and to build up an hospital and to build any business in a healthcare sector, right? Thanks a lot for the panelists for their expertise on this topic. One point I'm volunteering. See, I recently attended a Niti Aayog meeting. In that Niti Aayog meeting, and basically they wanted us to put across funds in Tier 2, Tier 3 cities. When they want to look at Tier 2, Tier 3 cities, the first thing is health is a priority sector. You all need to look at where the banks need to prioritarily give us loans. That is also equally important things for all of us to be aware of it. And also if you guys can look at it, NABARD is another thing which none of us are aware of it. So please look at these 2-3 channels and look at if you are investing in Tier 2 and Tier 3 cities, the government or the policies are pro Tier 2, Tier 3 investments. So please look at that part also. I thought we have something called sovereign funds nowadays. Sovereign funds. Thank you very much. It was an amazing discussion. I think you all have shared your experience as well. We thank you all, sir. We as a mark of token of love, we would give you a small memento. And I think Dr. Bhagwan sir would be ready for the next panel discussion. That was the first panel in the health sector. ಹಾಗೆ ಬಂದಿರುವಂಥ ಎಲ್ಲರಲ್ಲೂ ಕೂಡ ಒಂದು ಮನವಿ, 100ಕ್ಕೂ ಹೆಚ್ಚು ಸ್ಟಾಲ್ಗಳಿವೆ. ಈ ಒಂದು ಸಭಾಂಗಣವನ್ನು ಬಿಡೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಸ್ಟಾಲ್ಗೆ ವಿಸಿಟ್ ಮಾಡಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಹಾಗೆ ಆರಂಭದಲ್ಲಿ ಕೆಂಪೇಗೌಡರ ಗೋಪುರವನ್ನು ಕೂಡ ನಾವು ಕಾಣ್ತೀರಾ, ಪುಷ್ಪಾಲಂಕಾರವಾಗಿ ಬಹಳ ಅದ್ಭುತವಾಗಿ ಒಂದು ಗಡಿ ಗೋಪುರವನ್ನು ನಿರ್ಮಾಣ ಆಗಿದೆ. ಹಾಗೆ ಆರಂಭದಲ್ಲಿ ಮತ್ತು ಈ ಒಂದು ಪ್ರವೇಶ ದ್ವಾರಕ್ಕಿಂತ ಮುಂಚೆ ಒಕ್ಕಲಿಗರ ಸಂಸ್ಕೃತಿಯನ್ನು ಬಿಂಬಿಸುವಂತಹ, ನಮ್ಮ ಹಿರಿಯರ ಪೂರ್ವಜರನ್ನು ನೆನಪಿಸುವಂತಹ ಒಂದು ವಿಶೇಷವಾದಂತಹ ಆಕರ್ಷಣೀಯವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದು ಅಡುಗೆ ಮನೆ ಇರ್ಬೋದು, ಎತ್ತಿನ ಗಾಡಿ ಇರ್ಬೋದು, ಹೀಗೆ ಅನೇಕ ವಿಶೇಷ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ನಮ್ಮ ಗ್ಲೋಬಲ್ ಇವೆಂಟ್ಸ್ನ ಕನ್ನಡವೇ ಸತ್ಯ ರಂಗಣ್ಣ ಅವರ ತಂಡ ಅದನ್ನು ಮಾಡಿಕೊಟ್ಟಿದೆ. ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ, ಅಲ್ಲಿ ತಾವು ಫೋಟೋಗಳನ್ನ ತಗೋಬೋದು, ಜೊತೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚ್ಕೋಬೋದು. ವಿಶೇಷವಾದಂಥ ಅಪರೂಪದ ಆ ಒಂದು ಭಾವಚಿತ್ರಗಳು ತಮಗೆಲ್ಲೂ ಲಭಿಸಲ್ಲ. ಹಾಗಾಗಿ ಫೋಟೋಗಳು ತಗೊಂಡು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚ್ಕೊಳ್ಳಿ. ನಮ್ಮ ಉದ್ಯಮಿ ಒಕ್ಕಲಿಗ ಇನ್ನಷ್ಟು ಜನಕ್ಕೆ ತಿಳಿಯುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಮಾಡ್ತಾ ಇದ್ದೀನಿ, ಸ್ಟಾಲ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ, ಫೋಟೋ ತಗೊಳ್ಳೋದನ್ನ ಮರಿಬೇಡಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ
ಒಕ್ಕಲಿಗರ ಸಂಘದ ಕಾನೂನು ಕಾಲೇಜಿನ ಅಧ್ಯಕ್ಷರು ಹಾಗೂ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತಹ ಶ್ರೀ ಸುರೇಶ್ ಅವರು ಆಗಮಿಸಿ ಸಭಿಕರ ಮಧ್ಯೆ ಕುಳಿತಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾಜಿ BBMP ಸದಸ್ಯರಾದಂಥ ಶ್ರೀ ರಂಗಣ್ಣವರಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಶಂಕರೇಗೌಡರು ಕೂಡ ಆಗಮಿಸಿ ಅಂತ ಭಾವಿಸ್ತಾ ಇದ್ದೀನಿ, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಎರಡನೇ ಪ್ಯಾನಲ್ಗಾಗಿ ನಾವು ಮುಂದೆ ಡಾಕ್ಟರ್ ಭಗವಾನ್ BC ಅವ್ರನ್ನ ಬರ್ಮಾಡ್ಕೊತಾ ಇದ್ದೀವಿ. Dr. Bhagavan BC for the second panel. Next session will be on medical education anta. Medical education anta. We all know Dr. BC Bhagavan. BC Bhagavan sir bandbatu principal KIMS Hospital, KIMS Medical College Bangalore. He's been one of the pioneer in medical education through Rajiv Gandhi University. He's been syndicate senate member for a long time, and he also runs a lot of education institute. I welcome Dr. Bhagavan BC sir. In one request too, for all the next panelists, be crisp and your answer should be in 2 lines so that people will have only 20 seconds of your attention on your answer. If you keep on giving long answers, your purpose of sending a message is gone. Thank you very much. Good morning, good afternoon to everybody. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರಿ. ಸಣ್ಣ ಸಂಖ್ಯೆ ಅಂತ ಹೇಳಿದ್ರು, ಬಟ್ ಆದರೆ ಒಕ್ಕಲಿಗರು, ಉದ್ಯಮಿ ಒಕ್ಕಲಿಗರು ಇಂಟ್ರೆಸ್ಟಿಂದ ಇಷ್ಟೊಂದು ಜನ ಸೇರಿರೋದು ಭಾಳ ಖುಷಿ ಆಗ್ತಾ ಇದೆ. ಇದನ್ನು ಆರ್ಗನೈಸ್ ಮಾಡಿದಂಥ ಜಯರಾಮ್ ರಾಯ್ಪುರ್ ಮತ್ತು ಅವರ ಎಲ್ಲ ಟೀಮ್ ಲೀಡರ್ಸ್ ಆ್ಯಂಡ್ ವಾಲಂಟಿಯರ್ಸ್ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ. ಇದನ್ನು ನಾವೆಲ್ಲರೂ, ಇದು ಅವ್ರದ್ದು ಒಂದೇ ಪ್ರೋಗ್ರಾಮ್ ಎಲ್ಲ ನಾವೆಲ್ಲರೂ ಮುಂದೆ ತೊಗೊಂಡು ಹೋಗಬೇಕು ಅಂತ ಅನಿಸುತ್ತೆ. ಸೊ ಈ ನನ್ನ ಟಾಪಿಕ್ ಮೆಡಿಕಲ್ ಎಜುಕೇಷನ್ ಇನ್ ಹೆಲ್ತ್ ಸೆಕ್ಟರ್. ಐ ಥ್ಯಾಂಕ್ Dr. Nagesh for taking initiative to organize this excellent panel discussion. Today we have Dr. L. Krishna. Krishna sir idara hortodra gottagilla. Probably he has left for the day. I would like to call upon Dr. Chandrasekhar, who is already here. He's a successful entrepreneur from Mysore, having started Kaveri group of institutions and hospital. He is both educationist and also entrepreneur, health entrepreneur. And also former syndicate member. I welcome him, and I welcome Dr. Keshu Murthy. Yavaglo behind the scene, he never wants to get highlighted. Dr. Keshu Murthy is one of the most dedicated senior urologist of this state, and he is at present the director of INU, Nephro Euro Center, which is in the premises of Victoria Hospital, and also HOD of urology for such a long time. I welcome you, sir. I also welcome Dr. Aishwarya, probably the youngest entrepreneur here. Dr. Aishwarya is the owner and director of Surya KVG Medical College. You would have all heard. Started by our own Vakkaliga, Sri Kuranji Venkatramana sir, and she is continuing the legacy. She is also presently the Senate member of Rajiv Gandhi University of Health Sciences, and very keen in taking care of the medical education and health. And we have our own Dr. Gopal, who is also one of the organizers, and he is at present the principal of paramedical college at prestigious Kempegowda Institute of Medical Sciences under Rajya Vakkaliga Sangha. Our honorable director sir is there, Suresh Avuru bandidare. We are very proud that we are from the prestigious institution of Kempegowda Institute of Medical Sciences. So shall we start the panel discussion? We all will have, because of the shortage of time, just 2 minutes of their time to express about the medical education sector. Since the first question and thought is about the medical education in Karnataka,
The perspective is about two things. Number one, a lot of senior people are here and also doctors and other entrepreneurs. Whether they should choose medical education for their children, number one. And if there are entrepreneurs who want to start medical education school here in Karnataka, whether it's feasible and what's the present scenario in medical education. Since Dr. Aishwarya herself is handling all the medical, I would like to ask her about her opinion quickly. ಗುಡ್ ಆಫ್ಟರ್ನೂನ್ ಎವ್ರಿವನ್. ಎಲ್ಲರಿಗೂ ನಮಸ್ಕಾರ. ಕುಲ ಒಕ್ಕಲಿಗರು ಅಂತ ನನಗೂ ಒಂದು ಈ ಸ್ಟೇಜ್ ಮೇಲೆ ಎಲ್ಲರ ಜೊತೆ ಕೂತ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್, ಆ್ಯಂಡ್ ಆಲ್ಸೋ ದ ಆರ್ಗನೈಸಿಂಗ್ ಕಮಿಟಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ಡಾಕ್ಟರ್ ನಾಗೇಶ್ ಸರ್ ಫಾರ್ ಹ್ಯಾವಿಂಗ್ ಕಾಲ್ಡ್ ಮಿ ಇನ್ ಪರ್ಟಿಕ್ಯುಲರ್. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ರಿಗಾರ್ಡಿಂಗ್ ದ ಕ್ವೆಶ್ಚನ್, ಹೌ is the present scenario in, I'll repeat it again, what is the scenario of undergraduate medical education and postgraduate medical education presently? So what is the opportunities? So regarding the medical college, since just two things. One, can the parents here choose medical education for their children? Is it quite lucrative? And the second opportunity is for them. The second thing is, if the entrepreneurs want to start a medical college in the state of Karnataka, what do you think about it? Accordingly, as you have already told, time, quality and money, everything is important for starting a medical college because it requires the entire commitment. We have done it in rural. My grandfather has done it in rural. So in the present scenario, you need to know exactly what is the policies which is running. The NMC is making the strict constraints, and there are various opportunities which has come up because government's hand is very much required. So PPP model has come up, so that you have to, with the policy makers, you need to discuss and do it. Otherwise, private, it depends mainly on your location and your power backup in way of cash flow as well. Because now the infrastructure is not easy like before, and also the policies are not easy like before. So it all depends on our interests and our contacts and our experience in this present field. It's all up to the individual, and I think it's one-to-one. Thank you, Aishwarya. ಎರಡು ಪಾಯಿಂಟು ಇಲ್ಲಿ. ಒಂದು, ಮೆಡಿಕಲ್ ಎಜುಕೇಷನ್ is still India is growing as health hub. So a lot of opportunities for doctors and paramedical staff in the state of Karnataka and also in India. So if the students, if the parents are interested, number one, they should assess their children, whether they are capable of, as a principal I am just putting forward this point, ನಿಮ್ಮ ಮಕ್ಕಳು whether they are capable of taking up that stress, strain, and also put in hard work and withstand the failures and success. ಅದನ್ನು ಯೋಚನೆ ಮಾಡಿ ಮೆಡಿಕಲ್ ಎಜುಕೇಷನಿಗೆ ಸೇರಿಸ್ಬೋದು. There are a lot of opportunities because, as I said, Karnataka and India is growing as the leading health hub of the world. Number two, Dr. Aishwarya ಅವರು ಹೇಳಿದ್ರು, ಈಗ ಸ್ಟ್ರಿಂಜೆಂಟ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಆಗಿದೆ NMC ಇಂದ. ಸೊ ನೀವು ಮೆಡಿಕಲ್ ಎಜುಕೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ, you should really have good resources and cash flow and follow all the norms and guidelines. ಈಗ ಹೊಸ ಗೈಡ್ಲೈನ್ಸ್ ಪ್ರಕಾರ, to start a medical college, in the first year itself, we have to show 205 doctors and 605 beds. That's the minimum standard required. So it's not so easy to create infrastructure from an individual. It's always better to have a big company or firm and many people under that to invest and take it forward. But Nano, it's very painful for me and Dr. Chandrasekhar, Nagesh, ellarigu. ಯಾರ್ಯಾರೋ ಹೊರಗಡೆಯಿಂದ ಬಂದವರು ನಮ್ಮಲ್ಲಿ ಮೆಡಿಕಲ್ ಕಾಲೇಜಸ್ಸು, ಪ್ಯಾರಾಮೆಡಿಕಲ್ ಕಾಲೇಜಸ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಲಾಟ್ ಆಫ್ ಒಕ್ಕಲಿಗ entrepreneurs are capable of doing it, but they're not coming forward to do that. ನಮಗೆ ಯಾರು ನಮ್ಮ ಒಕ್ಕಲಿಗರು ಬಂದು ಕೇಳಿದ್ರೆ, ನಾವು ಮೆಡಿಕಲ್ ಕಾಲೇಜ್ ಶುರು ಮಾಡಬೇಕು, ಹೆಲ್ತ್ ಎಜುಕೇಷನ್
ಶುರು ಮಾಡಬೇಕು ಅಂದರೆ ಭಾಳ ಖುಷಿ ಆಗುತ್ತೆ. ಅವರಿಗೆಲ್ಲ ಎಂಕರೇಜ್ ಮಾಡ್ತೀವಿ ನಾವು ಯೂನಿವರ್ಸಿಟಿಯಿಂದ, ಸರ್ಕಾರದ ಕಡೆಯಿಂದ. ಅದನ್ನು ಯಾರಾದರೂ ಪ್ರಾರಂಭ ಮಾಡಬೇಕು ಅಂತಿದ್ರೆ ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್, ಐ ನೋ, ಬಟ್ ದೇರ್ ಲಾಟ್ ಆಫ್ ಹರ್ಡ್ಲೆಸ್. ವಿ ಕ್ಯಾನ್ ಆಲ್ ಹೆಲ್ಪ್ ಯು ಔಟ್ ವಿತ್ ದ ಗೈಡೆನ್ಸ್. ಥ್ಯಾಂಕ್ ಯು. Thank you, sir. Aishwarya. And the next question, the appropriate man is sitting here, Dr. Chandrasekhar. ನರ್ಸಿಂಗ್ ಎಜುಕೇಷನ್ ಅಂತ ಹೇಳಿದ್ರೆ ನಮಗೊಂದು ಸೋಷಿಯಲ್ ಸ್ಟಿಗ್ಮಾ ಇದೆ. ಅದು ನಮ್ಮ ಲೋಕಲ್ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಭಾಳ ಕಷ್ಟ. ಕರ್ನಾಟಕದಲ್ಲಾಗಲಿ ಅಥವಾ ಇನ್ ಎನಿ ಕಾರ್ನರ್ ಆಫ್ ಇಂಡಿಯಾ, ನರ್ಸಿಂಗ್ ಎಜುಕೇಷನ್ ಅಂದ ಕೂಡಲೇ ಫಸ್ಟು ಚೂಸ್ ಮಾಡೋದು ಮಲಯಾಳೀಸ್, ತಮಿಲಿಯನ್ಸ್, ಆಮೇಲೆ ಫ್ಯೂ ನಾರ್ತ್ ಈಸ್ಟ್ ಪೀಪಲ್. ಈಗ ಸೊ ದೇ ಆರ್ ಆಲ್ ಚೂಸಿಂಗ್ ನರ್ಸಿಂಗ್ ಪ್ರೊಫೆಷನ್. ನರ್ಸಿಂಗ್ ಎಜುಕೇಷನ್ ನಮಗೊಂದು ಸೋಷಿಯಲ್ ಸ್ಟಿಗ್ಮಾ. ಅಲ್ಲಿ ಸೇರಿಸಿದ್ರೆ ಹೆಂಗಪ್ಪ ನರ್ಸ್ ಆಗಬೇಕಾ ನಮ್ಮ ಮಕ್ಕಳು, ನಮ್ಮ ರಿಲೇಟಿವ್ಸು ಅಂತ. ಜೊತೆಗೆ ನರ್ಸಿಂಗ್ ಎಜುಕೇಷನ್ ಆ್ಯಕ್ಚುಲಿ ಇಟ್ ಹ್ಯಾಸ್ ಫ್ಲರಿಶ್ಡ್ ಮೋಸ್ಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಅದ್ರ ಬಗ್ಗೆ ಒಂದು ಇನ್ಸೈಟ್, ವೆದರ್ ಇಟ್ಸ್ ಲುಕ್ರೇಟಿವ್ ಟು ಟೇಕ್ ಅಪ್ ನರ್ಸಿಂಗ್ ಆಸ್ ಎ ಪ್ರೊಫೆಷನ್, ಆ್ಯಂಡ್ ಆಲ್ಸೋ ವೆದರ್ to start nursing education in the Karnataka, is it feasible and lucrative? Dr. Chandrasekhar will just express his views in 2 words. Yeah. Thank you, Bhagavan. It's a nice question. Definitely, healthcare in India is growing at the rate of 16 to 17 percentage. It's a very fast growing industry. It's almost $132 billion industry. ಇದು ಹೆಲ್ತ್ಕೇರ್ ಇಂಡಸ್ಟ್ರಿ ಓನ್ಲಿ ಡಾಕ್ಟರ್ಸ್ ಇದ್ದರೆ ಸಾಕಾಗಲ್ಲ. ಡೆಫಿನೆಟ್ಲಿ ವಿ ನೀಡ್ ಎ ಪ್ಯಾರಾಮೆಡಿಕಲ್. ಮೋಸ್ಟ್ ಇಂಪಾರ್ಟೆಂಟ್, ನರ್ಸಿಂಗ್ ಈಸ್ ಅ ಬ್ಯಾಕ್ ಬೋನ್ ಆಫ್ ದ ಎನಿ ಹಾಸ್ಪಿಟಲ್. ಸೊ ನರ್ಸಿಂಗ್ ಇಂಡಸ್ಟ್ರಿ ಹ್ಯಾಸ್ ಟು ಫ್ಲರಿಶ್. ಬಟ್ ಆದರೆ ಈಗ ನಮ್ಮ ಇದರಲ್ಲಿ ಸೊಸೈಟಿನಲ್ಲಿ ನರ್ಸಿಂಗ್ ಅಂದರೆ ಒಂದು ಸ್ಟಿಗ್ಮಾ ಇದೆ. ನರ್ಸಿಂಗ್ನ ಒಂದು ಪ್ರೊಫೆಷನ್ ಆಗಿ ತೊಗೊಳೋದಿಲ್ಲ. ನರ್ಸಿಂಗ್ ಮುಂಚೆ ಇದ್ದಂಗೆ ಹಳೆ ಕಾಲದಂಗೆ ನರ್ಸಿಂಗ್ ಅಲ್ಲ. ದೇ ಡೂ ಲಾಟ್ ಆಫ್ ಡಿಪ್ಲೊಮಾ ನರ್ಸಿಂಗ್, BSc ನರ್ಸಿಂಗ್, MSc ನರ್ಸಿಂಗ್, PhD ನರ್ಸಿಂಗ್. ಇಟ್ಸ್ ಅ ಪ್ರೊಫೆಷನಲಿಸಮ್ ಇದೆ. ಆ್ಯಂಡ್ that is the only paramedical, including nursing and paramedical, is the only course. It's called ideal course. It's hardly 4.5 years course, and the moment they finish, they get a job across the world, anywhere, including whether they want work in Mysore, Bangalore, abroad, any part of the world they can work. Such a beautiful course. ಆದರೆ ಇದನ್ನು ಸಮಾಜದಲ್ಲಿ ಆ ಸ್ಟಿಗ್ಮಾನ ತೆಗೆದು ಹಾಕಲಿಕ್ಕೆ ಎಲ್ಲರೂ ನಾವೆಲ್ಲ ಸೇರಿ ಒಂದು ಆ ಸಮಾಜಕ್ಕೆ ಒಂದು ತಿಳುವಳಿಕೆ ಹೇಳಬೇಕಾಗತ್ತೆ. ಮಾಡಿದರೆ ಹೆಣ್ಮಕ್ಳಿಗೆ ನರ್ಸಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಫೈನೆಸ್ಟ್ ಕೋರ್ಸ್ ದೇ ಕ್ಯಾನ್ ಡೂ. ಸಪೋಸ್ ಅವ್ರಿಗೆ ಮೆಡಿಕಲ್ ಸಿಗಲಿಲ್ಲ, 100% ಜಾಬ್ ಆಪರ್ಚುನಿಟಿ ಇದರ ಒಂದು ಕೋರ್ಸ್ ಮಾಡಬೇಕು ಅಂದರೆ ನರ್ಸಿಂಗ್ ಅಥವಾ ಪ್ಯಾರಾಮೆಡಿಕಲ್ ಇರುತ್ತೆ. ಇದನ್ನು ಮಾಡಿದಾಗ ಕ್ವಾಲಿಟೇಟಿವ್ ಇನ್ಸ್ಟಿಟ್ಯೂಷನಲ್ಲಿ ಮಾಡಿದರೆ 100% ಪ್ಲೇಸ್ಮೆಂಟ್. ಎಷ್ಟೋ ಜನ ನಾವು ನೋಡ್ತೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲೇ ಅವರು ಮುಗಿಸಿರೋದಿಲ್ಲ ನರ್ಸಿಂಗ್, ಇನ್ನು ಫೈನಲ್ ಇಯರ್ ಇರ್ತಾರೆ, ಫೈನಲ್ ಇಯರ್ ಎಕ್ಸಾಮ್ ಕೊಡ್ತಾರೆ, ಮನೆಗೆ ಹೋಗ್ತಾರೋ ಇಲ್ವೋ, ಬಿಫೋರ್ ದಟ್ ದೇ ಗೆಟ್ ಎ ಪ್ಲೇಸ್ಮೆಂಟ್. ಸೊ ಸಚ್ ಎ ಬ್ಯೂಟಿಫುಲ್ ಕೋರ್ಸ್. ಸೊ ನರ್ಸಿಂಗ್ ಮಾಡೋದ್ರಿಂದ ದೇ ಗೆಟ್ ಎ ಜಾಬ್ and can also serve the industry. It is one of the best platform to serve. ನೀವು ಯಾವುದೋ ಎಲ್ಲೋ ಹೋಗಿ ಸರ್ವ್ ಮಾಡಬೇಕು ಅಂತ ಮಾಡ್ತಾರೆ, ಆದರೆ ಹಾಸ್ಪಿಟಲ್ ಪೇಷಂಟ್ ಸರ್ವಿಸ್ ಮಾಡೋದು ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಮೋಡ್ ಅಂತ ಅನ್ಕೋತೀನಿ. ಇದಕ್ಕೊಂದು ಅವಕಾಶ ಸಿಗೋದ್ರಿಂದ ನರ್ಸಿಂಗ್ ಎಜುಕೇಷನ್, ಪ್ಯಾರಾಮೆಡಿಕಲ್ ಎಜುಕೇಷನ್ನ ಎನ್ಕರೇಜ್ ಮಾಡಬೇಕು, ಅವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದರಿಂದ ಈ FC ಪ್ಲಾಟ್ಫಾರ್ಮ್ ಒಂದು ಮಾಡೋದ್ರಿಂದ ಎಲ್ಲರಿಗೂ ಅವಕ್ಕೆ ಒಂದು ತಿಳುವಳಿಕೆ ಮತ್ತು ಸಮಾಜದ ಒಂದು ಇದಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ತೇನೆ. ಇಟ್ಸ್ ಅ ರಿಯಲಿ ಗುಡ್ ಕೋರ್ಸ್. Anybody can start nursing course provided they have a hospital. It's a very good, it adds a value to the hospital and institution. Thank you. Thank you, Chandrasekhar. Nurses are the most important part of the treating team. If doctors are the brains of the hospital, nurses are the heart of the hospital. So ಮುಂಚೆ ಎಲ್ಲ ನರ್ಸಿಂಗ್ ಕೇರ್ ಚೆನ್ನಾಗಿತ್ತು ಅಂತ ಸೈಂಟ್ ಮಾರ್ತಾ, ಸೈಂಟ್ ಫಿಲಾಮಿನಾಸ್ಗೆ ಹೋಗ್ತಾ ಇದ್ರು. ಡಾಕ್ಟರ್ಸ್ ನೋಡಿ ಹೋಗ್ತಾ ಇರಲಿಲ್ಲ, ನರ್ಸಿಂಗ್ ಕೇರ್ ಅಂತ. There's still a lot of scope. This is one profession where there is 100% job opportunity the day you finish your nursing degree or diploma. So it's a very good profession. You can choose for your children or someone known to you, or you can also start the entrepreneurship. So that's about the nursing field. The next question goes to Dr. Gopal. Paramedical courses, we have BSc radio technology, then lab technology, dialysis technology, operation theatre technology, lot of courses, paramedical courses. Other scenario Karnatakadalli hegide ಮತ್ತು opportunities and to start the institutions quickly, just to. Thank you, Dr. Bhagwan, and good afternoon, everyone. Allied sciences ಮತ್ತು ಪ್ಯಾರಾಮೆಡಿಕಲ್ ಪೋಸ್ಟ್ SLC
ಒಂದು ಜಾಬ್ ಓರಿಯೆಂಟೇಷನ್ ಕೋರ್ಸ್ ಅಂತ ಹೇಳ್ತಾಯಿದ್ರು. ಯಾರು ನಮಗೆ ಮುಂದಕ್ಕೆ ಓದೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ ಅನ್ನೋರಿಗೆ ಪೋಸ್ಟ್ SLC ಮಾಡಿದ್ರೆ 3 ವರ್ಷ ಕೋರ್ಸ್ ಇದೆ. ಅವ್ರಿಗೆ 3 ವರ್ಷ ಟ್ರೈನಿಂಗ್ ಮಾಡಿ ಇವತ್ತು ಎಷ್ಟು ಅವ್ರಿಗೆ ಸೌಕರ್ಯಗಳಿದೆ ಅಂತಂದರೆ, ನಮ್ಮಲ್ಲಿ ಟ್ರೈನ್ಡ್ ಆದಂಥ ಪ್ಯಾರಾಮೆಡಿಕಲ್ ಸ್ಟಾಫೇ ಇಲ್ಲ ಈಗ. ಆ್ಯಂಡ್ ರೀಸೆಂಟಾಗಿ ನಾವು ಅಲೈಡ್ ಸೈನ್ಸ್ ಈಸ್ ಇನಿಷಿಯೇಟಿವ್ ಆಫ್ RGHS. ಇಟ್ಸ್ ಎ ಡಿಗ್ರಿ ಕೋರ್ಸ್. both for allied science you have to join the course after PUC. ಪ್ಯಾರಾಮೆಡಿಕಲ್ಗೆ ಡೈರೆಕ್ಟಾಗಿ 10th ಆದಮೇಲೆ ಮಾಡಿದ್ರೆ 3 ವರ್ಷ, PUC ಆದರೆ 2 ವರ್ಷ. ಈಗ ನಮ್ಮಲ್ಲಿ ಮೊನ್ನೆ ಪ್ಯಾರಾಮೆಡಿಕ್ ಆಫ್ಟರ್ ಐ ಟುಕ್ ಓವರ್ ವಿ ಹ್ಯಾವ್ ಅಲೈಡ್ ಕೋರ್ಸಸ್ಸಲ್ಲಿ 90 ಸ್ಟೂಡೆಂಟ್ಸ್ ಅಡ್ಮಿಷನ್ ಆದರು. 80 ಜನ ಕೇರಳದವ್ರು ಬಂದು ಸೇರ್ಕೊಂಡಿದ್ದಾರೆ, 10 ಜನ ನಮ್ಮವ್ರು ಸೇರಿದ್ದಾರೆ. ಅದರಲ್ಲಿ 3-4 ಜನ ಮಾತ್ರ ಒಕ್ಕಲಿಗರು. ಅಲ್ಲೇನಾಗಿದೆ ಅಂದರೆ, ನಮ್ಮಲ್ಲಿ ಮಾಡಿದ್ರೆ ಮೆಡಿಕಲ್ ಮಾಡಬೇಕು, ಇಲ್ಲ ಡಿಗ್ರಿ ಮಾಡಬೇಕು. ಡಿಗ್ರಿ ಮಾಡಿ ಏನು ಮಾಡ್ತಾ ಇದ್ದಾರೆ? ರೀನಲ್ ಡಯಾಲಿಸಿಸ್ಸು, ಎಕ್ಸ್ರೇ ಟೆಕ್ನಿಷಿಯನು, MRI ಟೆಕ್ನಿಷಿಯನ್. ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಬಂದ ನಂತರ ಎಲ್ಲ ದೇಶದಲ್ಲಿ ಪ್ಯಾರಾಮೆಡಿಕಲ್ ಆ್ಯಂಡ್ ಅಲೈಡ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಭಾಳಷ್ಟು ಡಿಮ್ಯಾಂಡ್ ಇದೆ. ನನಗೆ ಒಂದು ಅಪ್ಲಿಕೇಶನ್ ನಮ್ಮವ್ರನ್ನ ಅಡ್ಮಿಟ್ ಮಾಡಬೇಕು ಅಂತ ಈಗಲೂ ಈ ಓಪನ್ ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ಯಾರು ಅಲೈಡ್ ಸೈನ್ಸ್ ಮಾಡಿದರೆ, ಹೆಲ್ತ್ ಸೈನ್ಸಸ್ ಮಾಡಿದರೆ ಕಿಮ್ಸಲ್ಲಿ ಕರೆದಿದ್ದಾರೆ, ಒಂದು ಅಪ್ಲಿಕೇಶನ್ ಕೊಡಿಸಿ, ಒಕ್ಕಲಿಗೆ ಕೊಡಬೇಕು ಅಂತ. 8 ಅಪ್ಲಿಕೇಶನ್ಸ್ ಬಂದಿದ್ದ, ಒಂದು ತಿಂಗಳಿಂದ ಹಂಗೆ ಇಟ್ಟಿದ್ದೀವಿ. ಮ್ಯಾನೇಜ್ಮೆಂಟ್ರಿಗೆ ಹೇಳ್ತಾ ಇಲ್ಲ ನಾನು. ಅಟ್ಲೀಸ್ಟ್ ನಮ್ಮವ್ರ ಒಬ್ಬ ಕಮ್ಯುನಿಟಿಯವ್ರು ಬಂದು ಸೇರಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ಕ್ಯಾನ್ ಬಿಕಮ್ ಪ್ರಿನ್ಸಿಪಲ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ. ಅವ್ರ ಕೈಲಿ PhD ಮಾಡಿಸಿದ್ರೆ ಈ ಕ್ಯಾನ್ ಹೆಡ್ ದಿ ಇನ್ಸ್ಟಿಟ್ಯೂಷನ್. ಸೊ ಯಾರನ್ನೋ ಬಂದು ಸೇರಿಸ್ಕೊಂಡು ಆಗಬಾರ್ದು ಅಂತ ಒಂದು ಆ ಉದ್ದೇಶದಿಂದ ಹೇಳ್ತಾ ಇರೋದು. ಆಮೇಲೆ ನಮ್ಮ ರೈತಾಪಿ ಜನಕ್ಕೂ ನೀವುಗಳು ಡಾಕ್ಟರ್ ಆದವರು ಪೇಷಂಟ್ ಮುಖಾಂತರದವ್ರು ಯಾರು ಬಂದವ್ರು ಎಜುಕೇಟ್ ಮಾಡಿ. ಜನರಲ್ ಡಿಗ್ರಿಯಿಂದ ಇವತ್ತು ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ನಮಗೆ ಒಳ್ಳೆ ರೇಡಿಯೋಗ್ರಾಫರು, ಒಳ್ಳೆ MRI ಟೆಕ್ನಿಷಿಯನ್ನು ಎಲ್ಲೂ ಸಿಗ್ತಾ ಇಲ್ಲ ಇತ್ತು. ಸೊ ಹಾಗಾಗಿ ನಿಮ್ಮ ಮನೆ ಮುಂದೆ ಕೆಲಸ ಇರಬೇಕಾದ್ರೆ, ಆಮೇಲೆ ಪೋಸ್ಟ್ ಕೋವಿಡ್ ಎಲ್ಲರೂ ರೀನಲ್ ಪ್ರಾಬ್ಲಮ್ ಆಗ್ತಾ ಇದೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಯಾಲಿಸಿಸ್ ಸೆಂಟರ್ ಮಾಡ್ತಾ ಇದ್ದಾರೆ ಸರ್ಕಾರದವರು. ಸೊ ಅವ್ರು ಮುಗಿಸಿದ ತಕ್ಷಣ ಅವ್ರಿಗೆ ಕೆಲಸ ಸಿಗುತ್ತೆ. ಸೊ ಹಾಗಾಗಿ ಈ ನಿಟ್ಟಲ್ಲಿ ಐ ಟ್ರೈ ಟು ನನ್ನ ಸಹೋದ್ಯೋಗಿಗಳಿಗೆ ಹೇಳೋದು, ದಯವಿಟ್ಟು ಪ್ರಮೋಟ್ ಪ್ಯಾರಾಮೆಡಿಕಲ್ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸಸ್. ಈಗಾಗಲೇ ಹಾಸ್ಪಿಟ್ಲ್ ಇರ್ತಕ್ಕಂಥವ್ರು ಪ್ಯಾರಾಮೆಡಿಕಲ್ ಕೋರ್ಸಸ್ ಶುರು ಮಾಡ್ಬೋದು, ಅಥವಾ ಹಾಸ್ಪಿಟ್ಲ್ ಟೈಅಪ್ ಇದ್ದವರು ಶುರು ಮಾಡ್ಬೋದು ಪ್ಯಾರಾಮೆಡಿಕಲ್ ಕೋರ್ಸಸ್. ದರ್ ಇಸ್ ಗ್ಲೋಬಲ್ ನೀಡ್ ಫಾರ್ ಪ್ಯಾರಾಮೆಡಿಕಲ್ ಆ್ಯಂಡ್ ನರ್ಸಿಂಗ್. ಮೋರ್ ದೆನ್ 20 lakhs nurses are required all over the world. There is a major brain drain from India, and even paramedical courses, degree and diploma courses, especially for degree courses, there is a lot of opportunities in abroad, and also scope for starting entrepreneurship in Karnataka and India. The last question is for Dr. Keshumurthy. ಅವರು ಡೈರೆಕ್ಟರ್ ಆಗಿದ್ದಾರೆ ಮತ್ತು HOD ಯೂರಾಲಜಿ. ಸೊ ಸೂಪರ್ ಸ್ಪೆಷಾಲಿಟಿ ಕೋರ್ಸಸ್ ನಮ್ಮ ರಾಜ್ಯದಲ್ಲಿ ರಿಕ್ವೈರ್ಮೆಂಟ್, ಆ್ಯಂಡ್ ಆಲ್ಸೋ ಪ್ಯಾರಾಮೆಡಿಕಲ್ ಅವರು ತುಂಬ ಹ್ಯಾಂಡಲ್ ಮಾಡ್ತಾರೆ ಡಯಾಲಿಸಿಸ್ ಟೆಕ್ನಾಲಜಿಗೆ ಎಲ್ಲ. ಅದ್ರ ಬಗ್ಗೆ ಒಂದು ಎರಡು he will share his thoughts. Thank you, Dr. Bhagwan and Nagesh, for putting me on the panel here. So the medical field is expanding so fast. Earlier, when we were MBBS postgraduates, we were looking at only taking some postgraduates in broad specialty like general surgery, orthopedics, and it would stop at that. But it's now advancing so much that it doesn't stop at general surgery or anything. There is a super specialty which has come up, and the super specialties also have become organ specific. In urology, you have so many pediatric urology, you have so many subspecialties which are developing. So there's a vast field of super specialties which are going to come up. When these are expanding so much, it's not only the doctors who can support, there's a lot of paramedical people who are required to do all these things. If you take renal dialysis itself, in nephrology we have what is called as interventional nephrology which has come up, and you require a cath lab, you require cath lab technicians. You have renal dialysis, you have dialysis technicians who are required. And urology, there are urology technicians courses which are running now who will help us in the theaters in urology, because it is more of instruments which are handled in urology. So with the expansion of super speciality, there's a lot of opportunity for paramedical people also to get involved, and it's an exciting field. It's an exciting field for all the people who are involved in these super specialties. So thanks, Dr. Keshumurthy. So I thank all the panelists. This was a short discussion. One more, just one thing I just wanted to express. Government of India has liberalized education policies. Munche
foreign universities were not allowed to operate here. ಈಗ foreign universities have been allowed to start education in India. Opportunities ಇದೆ. So a lot of people, entrepreneurs are getting tied up with the foreign universities and looking at investing in Karnataka, especially in Karnataka and in India. Number one. Number two, there are universities abroad. Medical education develop ಆಗ್ತಾ ಇರ್ತಕ್ಕಂಥದ್ದು China, Kazakhstan, Uzbekistan, now Nepal, then Thailand and Burma. ಇಲ್ಲೆಲ್ಲ medical education developments ಆಗ್ತಾ ಇದೆ. Lot of opportunities for the investment abroad. Even UK universities are inviting investors from India and across the globe. So if there are people interested, we can definitely pass on the information to them. Thank you very much, and Dr. Nagesh would... Yeah, thank you, sir. It was a good panel discussion. ಸಮ್ ಅಪ್ ಮಾಡುವಾಗ ಏನು ಅರ್ಥ ಆಗುತ್ತೆ ಅಂದರೆ ಎರಡು ವಿಚಾರ. ಆಂಟ್ರಪ್ರನರ್ ಆಗಬೇಕಂದ್ರೆ ಸರ್ಕಾರ ಈಗ ಎವ್ರಿ 50 ಕಿಲೋಮೀಟ್ರಿಗೆ ಒಂದು ಮೆಡಿಕಲ್ ಕಾಲೇಜ್ ಲೈಸೆನ್ಸ್ ಕೊಡುತ್ತೆ. ದುಡ್ಡಿದ್ರೆ ಮೆಡಿಕಲ್ ಕಾಲೇಜ್, ನರ್ಸಿಂಗ್ ಕಾಲೇಜ್ ಎಲ್ಲ ಮಾಡ್ಬೋದು. ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್, ಎನ್ಕರೇಜ್ಮೆಂಟ್ ಫ್ರಮ್ ಬ್ಯಾಂಕ್ಸ್, ಫ್ರಮ್ ಗೌರ್ಮೆಂಟ್. ಅದೊಂದು ಅರ್ಥ ಆಯಿತು. ಯಾರಿಗೆ ಆಂಟ್ರಪ್ರನರ್ ಆಗೋಕ್ಕಾಗಲ್ಲ ಅನ್ನೋರಿಗೆ ಏನಾಗುತ್ತೆ, ನರ್ಸಿಂಗು, ಮೆಡಿಕಲ್ಲು, ಪ್ಯಾರಾಮೆಡಿಕಲ್ ಅಂತ ಹೇಳ್ತೀವಿ. ನಮಗೆ ಏನೋ ಒಂದು ಸ್ಟಿಗ್ಮಾ ಅಂಟ್ಕೊಂಡಿದೆ. ಯಾಕಂದರೆ ಅದು ಕೂಡ BSc ನರ್ಸಿಂಗ್ ಕೂಡ ಇಟ್ಸ್ ಕಾಲ್ಡ್ BSc ನರ್ಸಿಂಗ್, ಇಟ್ಸ್ ಕಾಲ್ಡ್ BSc ಪ್ಯಾರಾಮೆಡಿಕಲ್, ಇಟ್ಸ್ ಕಾಲ್ಡ್ ಅದು BScನೇ. ಮಾಮೂಲಿ BSc ಮಾಡಿ ಬ್ಯಾಂಕಲ್ಲೋ ಫ್ಲೋಟ್ ಆಗೋ ಬದಲು ಅಡ್ವಾಂಟೇಜ್ ಆಫ್ ಪ್ರೊಫೆಷನಲ್ ಎಜುಕೇಷನ್ ಏನಂದರೆ, ಒಂದು ಡಿಗ್ರಿ ಸೇರಿದ ದಿವಸದಿಂದ ನಿಮ್ಮದು ಚಾನಲ್ ಫಿಟ್ ಆಗುತ್ತೆ, ಲೈಫ್ ಸೆಟ್ಲ್ ಆಗುತ್ತೆ. ಸೊ ಇನ್ನೂ 600 ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಆಫ್ ಇಂಡಿಯಾ ಓಪನ್ ಮಾಡುತ್ತೆ ಈ ದೇಶದಲ್ಲಿ. ತುಂಬ ಶಾರ್ಟೇಜ್ ಇದೆ, ಒಳ್ಳೆ ಈಗಲೇ ಖಾಲಿ ಇದೆ. ಸೊ ಆದಷ್ಟು ನಿಮ್ಮ ಅಕ್ಕಪಕ್ಕದವರು ಬಡವರಿದ್ದರೆ ಸಮಾಜ ಕಲ್ಯಾಣ ಇಲಾಖೆಯಿಂದೆಲ್ಲ ಸಪೋರ್ಟ್ ಸಿಗುತ್ತೆ. ಈ ಕೋರ್ಸಸ್ಗೆ ಹಾಕಿ ಇದು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ಅ ಗ್ರೇಟ್ ಪ್ಯಾನಲ್ ಡಿಸ್ಕಷನ್ ಸರ್. ಥ್ಯಾಂಕ್ ಯು. ನೌ ಐ ವೆಲ್ಕಮ್ ಮಿಸ್ಟರ್ ಶಿವರಾಜ್ ಗೌಡ. ಈಗ ಮೆಡಿಕಲ್ ಎಜುಕೇಷನ್ ಆಯಿತು, ಆಂಟ್ರಪ್ರಿನರ್ಶಿಪ್ ಆಯಿತು. ವೈಲ್ ಆನರಿಂಗ್ ಪೀಪಲ್, ಐ ವೆಲ್ಕಮ್ ಡಾಕ್ಟರ್ ಶಂಕರೇಗೌಡ ಸರ್, 5 ರೂಪೀಸ್ ಡಾಕ್ಟರ್ ಅಂತ ಮಂಡ್ಯದಲ್ಲಿ. ಸೊ ಐ ವೆಲ್ಕಮ್ ಟು ದಿ ಸ್ಟೇಜ್ ಸರ್. He has done enormous social service. He is one example for touching human lives, and he is epitome of empathy. So while honoring, I invite Mr. Shivraj Gowda. He is the founder of Cuprion Biologicals. He is one of our entrepreneurs in the community who has started a pharma company. ಈಗ ಫಾರ್ಮಾ ಕಂಪನಿ ಡಯಾಗ್ನೋಸ್ಟಿಕ್ಸ್ ಮಾಡಲಿಕ್ಕೆ ಏನು ಆಪರ್ಚುನಿಟೀಸ್ ಇದೆ ಅಂತ ಮಾತಾಡಲಿಕ್ಕೆ he will take over the stage. He'll take over the stage and invite panelists and lead the panel discussion. ಶಂಕರೇಗೌಡರು ಸರು ನಮ್ಮ ಇದು ಪ್ಯಾನಲ್ ಇನಾಗ್ರೇಷನ್ ಸೇರಬೇಕಿತ್ತು, ಸ್ವಲ್ಪ ತಡ ಆಗಿದೆ. ವಿ ಟೇಕ್ ಪ್ರೈಡ್ ಇನ್ ಹಾನರಿಂಗ್ ಹಿಮ್ ಆನ್ ಬಿಹಾಫ್ ಆಫ್ ಫಸ್ಟ್ ಸರ್ಕಲ್. ಒಬ್ಬ ವೈದ್ಯರು ಹೇಗಿರ್ಬೋದು ಅಂತ ಇವ್ರಕ್ಕಿನ್ನ ಬೆಸ್ಟ್ ಲಿವಿಂಗ್ ಎಕ್ಸಾಂಪಲ್ ಎಲ್ಲೂ ಇಲ್ಲ. ಬರೀ ಸರಸ್ವತಿ ಆರಾಧಕರು. ನಾವೆಲ್ಲ ಸರಸ್ವತಿ ಬಂದಮೇಲೆ ಲಕ್ಷ್ಮಿಯಿಂದ ಹೋಗ್ತೀವಿ. ಸೊ ಅವ್ರು ಹಾಗೆ ಮಾಡಲಿಲ್ಲ. ಮಂಡ್ಯದಲ್ಲಿ ಮನೆ ಮಾತಾಗಿರೋ ಶಂಕರೇಗೌಡರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಸೌಭಾಗ್ಯ ಸರ್. ಥ್ಯಾಂಕ್ ಯು ಸರ್. ಶಿವರಾಜ್ ಟು ಟೇಕ್ ಓವರ್. So this is really a great opportunity to being in this stage, and what an event we all have from last 2 days, and is the third day we have. And this is the panel discussion about the pharma industry and how it can be, we can impact the healthcare and pharma and doctors coming together. So I would like to request to come on stage Dr. G. Parmeshwar. Dr. G. Parmeshwar, please come on stage. Dr. Parmeshwar, please come on stage. And Mr. Nanjunde Gowda,
please come on stage. And Mr. Vinay, please come on stage. And Dr. Lavanya Kiran. Dr. Lavanya Kiran. And Dr. Nagarajaya. Yeah, thank you so much for being on the stage. Please have a seat, sir. This side. Dr. G. Parmeshwar. Yeah, so I would like to begin this panel discussion, the pharma industry and how healthcare doctors and hospitals can come together and make an impact in the pharma industry place, and of course being Vakkaliga Udyami, and how can we make a difference. Please welcome on stage, sir. Okay, we also have Dr. Shankare Gowda and one of the prominent doctors in India. So please welcome on stage, sir. And we all know the Indian pharma industry is prospering the biggest level. And we say in next 20-30 years, the pharma industry belongs to India in a global scale. Right, and we are going in a rapid space, being it in the generic medicines, the cost-effective production and skilled manforce, and also the research and development, all are happening in a rapid pace. And probably in this situation, if we can make use of this opportunity, all of us, and probably we can make a really big difference. And if you look at it as an Indian pharma industry, probably very few from our section. From Vakkaliga community we represent. I think Dr. G. Venkatesh was mentioning this is an opportunity where the more and more people can probably start investing in Indian pharma industry, because next 20 years is going to be the biggest opportunity for all of us in a global scale. To begin with, when I said export is going to be the major opportunity for us, I would like to begin with Mr. Nanjunde Gowda. And he made a really big difference. I don't know how many of you ever, Mr. Nanjunde Gowda, I don't know how many of you heard Mata Surgicals in Bangalore. I'm sure many of the doctors are aware of Mata Surgicals. And today, he holds 60% market share in Bangalore. Can we have a big round of claps for him? It's a really remarkable achievement. The why I'm saying, being from the pharma industry, it's really competitive in a distribution line, and making that kind of impact, 60% market share, is truly remarkable, Mr. Nanjunde Gowda. To begin with, and also he's into drapes manufacturing, and now he is eyeing to go for export. So to begin the first question, what kind of an opportunities you see yourself being in a Vakkaliga to take your products or take your manufacturing section to the global scale? ಹಲೋ, ನಾನು ಒಂದು ಸಣ್ಣ ಇಂಡಸ್ಟ್ರಿನ ಒಂದು 2010 ಸ್ಟಾರ್ಟ್ ಮಾಡಿದ್ದು. ಆವಾಗ ನಮ್ಮದು ಡಿಸ್ಪೋಸಬಲ್ ಇಂಡಸ್ಟ್ರಿ ಭಾಳ ಇದರಲ್ಲಿತ್ತು. ಡಿಸ್ಪೋಸಬಲ್ ಸರ್ಜಿಕಲಲ್ಲಿ ಡಿಸ್ಪೋಸಬಲ್ ಡ್ರೇಪ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ಶುರು ಮಾಡಿದ್ದು. ಇವಾಗ ನಮ್ಗೆ ಬರ್ತಿರೋ ಎನ್ಕ್ವೈರೀಸ್ ಎಲ್ಲ ನೋಡಿದ್ರೆ ಮಿಡ್ಲ್ ಈಸ್ಟು ಮತ್ತು ಬೇರೆ ಕಡೆ ಎಲ್ಲ ದುಬೈನಲ್ಲೆಲ್ಲ ನಾವು ಒಂದು ಸರಿ ಸ್ಟಾಲ್ ಹಾಕಿದ್ದಾಗ ನಮ್ಗೊಂದಂಥ ಆಪರ್ಚುನಿಟೀಸ್ ನೋಡಿದ್ರೆ ಭಾಳ ದೊಡ್ಡದಿದೆ. ನಾವು ಏನು ಇಂಡಿಯನ್ ಮಾರ್ಕೆಟ್ ನೋಡ್ತಾ ಇದ್ದೀವೋ ಅದಕ್ಕಿಂತ 10ರಷ್ಟು ಮಾರ್ಕೆಟು ನಾವು ಗ್ಲೋಬಲಿ ನಾವು ನೋಡ್ಬೋದು ಅಂತ ನನ್ನ ಅನಿಸಿಕೆ. ಬೇಕಾದ್ರೆ ನನಗೆ ಬಂದಿರೋಂಥ ಇವಾಗ ನನಗೆ ಲೋಕಲ್ ಮಾರ್ಕೆಟ್ಗಿಂತನೂ ಎಕ್ಸ್ಪೋರ್ಟ್ ಮಾಡೋಕ್ಕೆ ಟೈಮ್ ಇಲ್ಲದಷ್ಟು ಬಿಸ್ನೆಸ್ ಇದೆ ನಮಗೆ ಈ ಸರ್ಜಿಕಲ್ ಡ್ರೇಪ್ಸ್ ಬಿಸ್ನೆಸ್ಸಲ್ಲಿ. ಇದು ಇನ್ನು ನನ್ನ ಲೆಕ್ಕದಲ್ಲಿ ನಮ್ಮ ಒಕ್ಕಲಿಗ ಉದ್ಯಮಿಗಳು ಏನಾದರೂ ನಮ್ಮ ಜೊತೆ ಸಹಕಾರ ಮಾಡಿದರೆ ಇನ್ನೂ ಸಹ ಮುಂದಕ್ಕೆ ನಾವು ತೊಗೊಂಡೋಗ್ಬೋದು ಮತ್ತು ಗ್ಲೋಬಲ್ ಮಾರ್ಕೆಟ್ಗೆ ನಾವು ಸಪ್ಲೈ ಮಾಡ್ಬೋದು ಸರ್. That's very nice, and I wish you all the best. Like how you are having a 60% market share in Bangalore today, I am sure in the drapes you should export, and probably you should be one of the leading person from Bangalore, from Vakkaliga society, to represent us in the global market. So I wish you all the best, Mr. Nanjunde Gowda. Thank you. Yeah. Then I'll go to probably this is the first panel where you see people are not from the doctors community, like beat me and beat Mr. Nanjunde Gowda, and of course Mr. Vinay. So and that's how it shows, kind of a vacuum we have in pharma industry from our community. I'll go to the next question with Vinay, and Vinay is again into the manufacturing of surgical
cottons and their products. And again, he's one of the very young and dynamic entrepreneur from our community. And speciality of Vinay is he came from a grassroots, worked in a hospital, worked under Dr. Nagesh, and seen what exact requirement the hospital needs, in those levels, and what kind of a customization is required. And he worked on that. He has an R&D thought process. And Vinay, your thoughts on R&D of surgical cottons and how can you customize the whole process? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಿಸ್ಟರ್ ವಿನಯ್. ಐ ಆಮ್ ದ ಫೌಂಡರ್ ಆಫ್ ಸ್ಕ್ರಬ್ಸ್ ಇಂಡಿಯಾ. ಐ ಆಮ್ ದ ಸೆಕೆಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಸರ್ಜಿಕಲ್ ಕಾಟನ್ ಇನ್ ಕರ್ನಾಟಕ. ನಾನು ಆಲ್ಮೋಸ್ಟ್ 12 ವರ್ಷ ನನಗೆ ಮಲ್ಟಿಪಲ್ ಕಾರ್ಪೊರೇಟ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಹಾಸ್ಪಿಟಲ್ ಕೆಲಸ ಮಾಡಿದ್ದೀನಿ. ಅದಾದ ನಂತರ 2020 ಇನ್ ಕೋವಿಡ್ ಪೀರಿಯಡ್ ಐ ಡ್ರಾಪ್ಡ್ ಇನ್ ಟು ಎ ಬಿಸ್ನೆಸ್. ಅಲ್ಲಿ ಬಂದಾಗ ಇನ್ಸಿಡೆಂಟ್ಲಿ ಐ ಫಾಲ್ಡ್ ಇನ್ ಟು ಮ್ಯಾನುಫ್ಯಾಕ್ಚರಿಂಗ್ ಕಾಟನ್. ಅದಾದಮೇಲೆ ವಿ ಆರ್ ಸ್ಪೆಷಲೈಸ್ಡ್ ಇನ್ ಟು ಕಸ್ಟಮೈಸೇಷನ್. ಬಟ್ ಇವತ್ತು ನಮ್ಮ ಮಾರ್ಕೆಟಲ್ಲಿ ಏನಾಗಿದೆ, ಇಟ್ಸ್ ವೆರಿ ನೆಗ್ಲೆಕ್ಟೆಡ್. ಕಾಟನ್ ಆ್ಯಂಡ್ ವೂಂಡ್ ಕೇರ್ ಪ್ರಾಡಕ್ಟ್ಸ್ ಆರ್ ವೆರಿ ನೆಗ್ಲೆಕ್ಟೆಡ್. ಸ್ಟಿಲ್ ಫಾರ್ ಎ ಒನ್ ಸಿಂಗಲ್ ಪ್ಲಾಸ್ಟರ್ಸ್ ವಿ ಆರ್ ಡಿಪೆಂಡಿಂಗ್ ಆನ್ ಎ US or UK. ಎಕ್ಸಾಂಪಲ್ 3M ಕಂಪ್ನಿ ಇರ್ಬೋದು, J&J. We got 50,000 plus surgical products. 90% of the products we depend on import. China ಇರ್ಬೋದು, ಜರ್ಮನ್ ಇರ್ಬೋದು, UK ಇರ್ಬೋದು, ಈ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಮೋರ್ ಆ್ಯಂಡ್ ಮೋರ್ ಆಪರ್ಚುನಿಟೀಸ್ ಆರ್ ಮೋಷನ್. ಇದರಲ್ಲಿ ನಮ್ಮಲ್ಲಿ ಲಾಟ್ ಆಫ್ R&Ds ಆಗಬೇಕು. ಮತ್ತು R&Ds ನಾವು ಮಾಡ್ತೀವಿ, ಬಟ್ ಅಕ್ಸೆಪ್ಟೆನ್ಸಿ ವಿಲ್ ಬಿ ದ ಮೇಜರ್ ಇಶ್ಯೂ ಹಿಯರ್. ಯಾವ್ದಾರ ಹಾಸ್ಪಿಟಲ್ಗೆ ಹೋಗಿ ಲೋಕಲ್ ಕಂಪನಿ ಹೋಗಿ ಅಪ್ರೋಚ್ ಮಾಡಿದಾಗ ದೇ ಹ್ಯಾವ್ ಟು ಎಂಕರೇಜಸ್, ಅಥವಾ ಅವ್ರದ್ದು ಹೊಸ ಥಾಟ್ಸ್ ಇದ್ದರೆ ದೇ ಕ್ಯಾನ್ ಶೇರ್ ವಿತ್ ಅಸ್. ಈ ಥರ ಮಾಡಿದಾಗ ವಿ ಕ್ಯಾನ್ ಎಕ್ಸ್ಚೇಂಜ್ ದ ಪ್ಲ್ಯಾನ್ಸ್, ವಿ ಕ್ಯಾನ್ ಕಮ್ ಅಪ್ ವಿತ್ ಎಕನಾಮಿಕಲಿ ವಿಚ್ ಈಸ್ ಕಸ್ಟಮೈಸ್ ಅಕಾರ್ಡಿಂಗ್ ಟು ದ ಹಾಸ್ಪಿಟಲ್ ಡಿಸೈನ್, ಅಕಾರ್ಡಿಂಗ್ ಟು ದ ಪೇಷಂಟ್ಗೂ ತುಂಬ ಚೀಪ್ ಆಗೋದು. ಈ ಥರ ಪ್ರಾಡಕ್ಟ್ಸನ್ನು ನಾವು ಮೋರ್ ಆ್ಯಂಡ್ ಮೋರ್ ಹೊಸ್ದಾಗಿ ಡೆವಲಪ್ ಮಾಡ್ಬೋದು. ಇದರಲ್ಲಿ ನಾವು ತುಂಬ ಹಿಂದೆ ಬಿದ್ದಿದ್ದೀವಿ. ಆಲ್ಮೋಸ್ಟ್ ಐ ಥಿಂಕ್ ಡ್ರೆಸ್ಸಿಂಗ್ ಅಂತ ಬಂದರೆ ನಿಮಗೆ ಕೆಲವುದು 2-3 ಬಿಗ್ ಕಂಪ್ನೀಸ್ ಬಿಟ್ಟರೆ ನಮ್ಮದು ಲೋಕಲ್ಲಿ ಯಾವುದೇ ಥರದ್ದು ಏನು ಇಂಪ್ರೂವ್ಮೆಂಟ್ಸೇ ಇಲ್ಲ. ದರ್ ಇಸ್ ನಥಿಂಗ್. ವಿ ಆರ್ ಪೇಯಿಂಗ್ 50 rupees ಪ್ರಾಡಕ್ಟ್ಗೆ ವಿ ಆರ್ ಪೇಯಿಂಗ್ 500 rupees or 5,000 rupees. ಇದರಲ್ಲಿ ವಿ ಹ್ಯಾವ್ ಟು ತುಂಬ ಡೆವಲಪ್ ಮಾಡಬೇಕು. ವಿ ಆರ್ ಇನಿಷಿಯೇಟಿಂಗ್ ದಟ್ ರೋಲ್. ವಿಲ್ ಕಮ್ ಅಪ್ ವಿತ್ ನ್ಯೂ ಪ್ಲ್ಯಾನ್ಸ್ ಇನ್ ಫ್ಯೂಚರ್. Thank you, Vinay. And again, I wish both of you, Nanjunegowda and Vinay, to see both of you in the global scale, right? The why I'm saying, one more addition here, I don't know how many of you have seen this report. In last 1.5 years, our export, the pharma export, has grown by 2.3 times. This is the latest Mr. Piyush Goyal report says that the pharma export has grown by 2.35 times in 1 year. And that's a remarkable opportunity, I think, as a pharma industry we all have. I think the more and more people should come forward, probably in the surgical distribution, surgical manufacturing, and also the pharma manufacturing as well. I think that's the great opportunity what you have in I. And wish you all the best. One of the youngest dynamic entrepreneur from Bangalore. And next question to Dr. Shankaregowda sir. Somebody, I think we all know, I think Shankaregowda sir made a remarkable achievement in patient care, and he has been honored many awards, and he's become a very well-known name probably across India, and he's somebody who's known for affordability as a healthcare and affordability as a doctor. So what do you want to see the pharma industry from now to the next level, because next 20-30 years is very critical for us? What do you see the affordability, how the pharma industry should shape up so that the healthcare affordability can be accessible to all of us, specifically the rural India and in fact rural Karnataka? ಎಲ್ಲರಿಗೂ ನಮಸ್ಕಾರ. One thing I would like to tell you about is, when I started practice about 40 years back, there are very scarcity of even the specialist doctors were there.
At that time, I used to charge only 5 rupees. I started practicing in Mandia only. Actually, one thing I would like to tell you is, when I started practicing, I used to charge 5 rupees. After 2-3 years, I used to see about more than 200 patients or a 300 patient. Only after 2 years only. Even though when I am practicing at that time, most of them even used to pay 5 rupees is a luxury. Nowadays, it is nothing. If you come to the, I used to earn about more than 25,000 rupees after 2-3 years. Even though it was not a small amount at that time. Even we have to pay income tax at about 20,000 rupees a year. Now I can see more than 400 to 500 patients every day. The patient have a faith in us. What he told us is, it's a question of affordability. Most of the patient doesn't go to the doctor because they can't afford to pay the consultation fee. Nowadays, it is changing a lot. But one thing, I am stick on to the only 5 rupees. But one thing I would like to tell you, when we are not able to serve the humanity, whatever knowledge we are gained, it is going to be wasted. Even if you see about 20 or 30 patients, your knowledge is not going to be improved. Clinical practice, we have to see lot of patients. The patient is our own experiments. Whatever we have knowledge we have earned, it should be utilized. Otherwise, the knowledge is wasted. One thing I would like to tell you, when I started practicing, when I get a graduation from a KMC Manipal and did my post-graduation there, I wanted to practice in my village, in my place. It has given me immense pleasure. I don't say that what the people appreciation is they are giving to me, it's more than enough than what we are the economical gains we are making. I would like to thank you all. Yeah, thank you. Thank you so much, sir. I think you are making a really remarkable contribution. But what you see, the pharma industry should also apply on affordability. The pharma industry. The affordability is, even the medicines are available, Jan Dhan Yojan and a life insurance schemes are there. It is a most affordable. Nowadays, the papers are, compared to the 40 years back, their income level is increasing. Their awareness is also increasing. They want a better care and a quality care. Even if it is available, but we should be thinking about the patients who are not affordable, and we can do at least service at least once in a month, once in a week we can do the service to the rural people. One thing I would like to tell you is, we have got a medical college in every district. If you come to the rural healthcare system, it is very difficult to get a doctor to be posted there. Even if you posted a doctor, they won't going to serve there. Most of the villages, we can see nowadays, Ayurvedic doctors are practicing in the village side. Even the MBBS graduates are not even ready to go and practice there. Even if you give them all the facilities, it's a one of the, what we are achieving so much in a medical field, it is going to be nullified. One thing, at least the people should get a medical treatment in their own place. If it is not be more than even we have got so many government-backed institutions are there. Primary health care is there, CSCs are there, Taluk hospitals are there. When we are not able to offer them, give them whatever the necessary treatment at their own level, we are risking most of the time the metropolitan cities and district hospitals. Yeah.
Thank you so much, sir. I think that was something, what do you do and what do you practice? That is something we can learn from Shankaregoda sir, and I wish you all the best. I think please continue the kind of work you're doing, and I think we all are a big fan of you, sir. Thank you so much for being who you are. Next question to Dr. Lavanya Kiran, one of the senior gynecologist, and making a remarkable journey and achieved many awards in a very young age. I think that's really truly remarkable. And the question to you, basically, on the pharma industry, how pharma industry can contribute the hospitals and how they can work together, changing the ecosystem. The pharma industry can contribute to the healthcare and hospital industry and coming together to change the ecosystem of the situation. Thank you so much for that wonderful question. At the offset, I would like to thank First Circle Expo 2024 and Udyami Vakkaliga, all the organizers, for the fantastic start. I think coming together was something very important. And when I say coming together, it's the same thing when we are talking about an ecosystem. So all the system needs to come together where it's not only about pharma or diagnostics or healthcare workers together. See, now if you're talking just about a pharma company, me being a fertility specialist, I'm a robotic surgeon and I'm a laparoscopic surgeon. So as a surgeon, I would need a lot of diagnostic modalities to help me. It's not like the olden days where the scenario between the patient and the doctors have certainly changed. It's not the trust factor alone that works. So things have changed. So you need to rely on the diagnostics as well. And coming to the medications as well, being affordable is very important. In the same way, now I think we're talking always about made in India. Like my co-colleague already mentioned that, we're talking about a lot of expensive medicines. When we're talking about initiative of made in India, I think very soon we'll be talking about made by Vakkaligas. And I'm sure ಇನ್ನೊಂದು 2-3 ವರ್ಷದಲ್ಲೇ ಆ ಪ್ಲ್ಯಾಟ್ಫಾರ್ಮು ಬರೋದ್ರಲ್ಲಿ ತಡ ಇಲ್ಲ ಅಂತ ಅನ್ಕೋತೀನಿ. ಸೊ ಈಗೆಲ್ಲ ಮೆಡಿಸಿನ್ಸು ಮೇಡ್ ಬೈ ಒಕ್ಕಲಿಗ ಅಂತ ಬಂದಮೇಲೆ ವಿ ಆರ್ ಆಲ್ರೆಡಿ ಟಾಕಿಂಗ್ ಅಬೌಟ್ ಅಫೋರ್ಡಬಿಲಿಟಿ. ಏನಕ್ಕೆ ಅಂದರೆ ಈಗ ಒಕ್ಕಲಿಗರು ಮುಂಚೆ ಕಾಲದಲ್ಲಿ ಬರೀ ಅಗ್ರಿಕಲ್ಚರ್ ಕನ್ಸ್ಟ್ರಕ್ಷನ್ಸಲ್ಲಿ ವಿ ವರ್ ನೋನ್. ಐ ಥಿಂಕ್ ವಿ ಬ್ರೋಕನ್ ಆಲ್ ದೋಸ್ ಬ್ಯಾರಿಯರ್ಸ್ ಆ್ಯಂಡ್ ಟುಡೇ ನೇಮ್ ಇಟ್ ಇನ್ ಎನಿ ಫೀಲ್ಡ್ ಅಕ್ರಾಸ್ ದ ಗ್ಲೋಬ್. I think our Vakkaligas are already there, and I represent international platforms on innovations. I have patents on medical devices, and we've been invited by MIT and several platforms. Like me, I'm sure a lot of my Vakkaliga colleagues are here, my friends, everybody is representing hospitals, healthcare. Along with this, the ecosystem of pharma companies innovating medicines, yaud beku, urgent need. Like COVID came in, we didn't have vaccinations. To think, because I think ನನ್ನ ಪ್ರಕಾರ ಇಂಡಿಯನ್ಸ್ಗೆ ಎಲ್ಲರಿಗೂ ಜುಗಾಡ್ ಬ್ರೈನ್ ಜೆನೆಟಿಕಲ್ಲೇ ಬಂದ್ಬಿಡುತ್ತೆ ಅನ್ಸುತ್ತೆ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ನೀಡ್ ಅಟ್ ದಟ್ ಪಾಯಿಂಟ್, ನಾಟ್ ಟ್ರೈ ಟು ಕಾಂಪೀಟ್ ವಿತ್ ಇಂಟರ್ನ್ಯಾಷನಲ್ ಕಂಪ್ನೀಸ್ ಆರ್ MNCs ವಿಚ್ ಇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್, ಟ್ರೈಂಗ್ ಟು ಮೇಕ್ another steroid or trying to make another antibiotic, because it's not about money making. As a health sector, as a doctor, I think it's our prime duty, and we need to date back when we took our Hippocratic oath saying it's a give back time to the society. So understand from the people who are from the pharma backgrounds here, I would say understand the need. What is the need? Try to innovate and match the demand which is existing. And when we talk about demands, it is about what is the need and what we want are two different things. Need is something which is critical. Adu bekagiradu. ಬರೀ ಬೇಕಿರೋದು ಏನು ಅಂತ ನೋಡೋಕ್ಕೋದ್ರೆ ಹಲವಾರು ಇರುತ್ತೆ, ಅದು ಮ್ಯಾಚಿಂಗ್ ಬರಲ್ಲ, ಆವಾಗ ಎಕೋಸಿಸ್ಟಮ್ ಇಸ್ ಸ್ಪಾಯ್ಲ್ಡ್. ಸೊ ಐ ಥಿಂಕ್ ದಟ್ ಇಸ್ ಅ ಲಿಟಲ್ ಟಿಪಿಕಲ್ ಲೈನ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಆ್ಯಂಡ್ ದಟ್ ಇಫ್ ದಟ್ ಇಸ್ ಮೆಟ್, ಐ ಥಿಂಕ್ ದಟ್ ವುಡ್ ಮೇಕ್ ಅ ವಂಡರ್ಫುಲ್ ಕಾಂಟ್ರಿಬ್ಯೂಷನ್ ಟು ದ ಎಕೋಸಿಸ್ಟಮ್ ಆಫ್ ಡಾಕ್ಟರ್ಸ್ ಆ್ಯಂಡ್ ಫಾರ್ಮಾ ಕಂಪ್ನೀಸ್ ಟುಗೆದರ್. Yeah, thank you so much, Dr. Lavanya. That was nicely put forward how both the hospitals and pharma can come together. The next question to Dr. Nagarajaya. And so basically, if you look at it, the pharma industry, if you look at it to evolve, the R&D and clinical trials is something which is very critical. Any new discovery to come up. And where the hospital collaboration in clinical trials is something is very, very important. And there the collaboration has to go to the next level in India specifically, because most of the drugs are researched outside India, and there are so much of variations we see when those products or drugs are introduced in India. So how you see the hospitals and the pharma industry come together in this clinical trials area? ಥ್ಯಾಂಕ್ ಯು. ನಮಸ್ಕಾರ ಎಲ್ಲ ಕುಲಬಾಂಧವರಿಗೂ.
See, pharma industry, as a patient, as a doctor, to think it's very important for anybody to grow as a pharma patient-wise as well as hospital-wise. See, there are so many drugs available, and majority of them they are proved standard tests we conduct. See, clinical trials, and initially animal trials, then followed by clinical trials, which are not happening in India, at least right now, not too many. So I request all the entrepreneurs, hospital owners, pharma industry to work something towards research, because we have got a lot of potential in terms of persons, that's availability, the resources. India has got a lot of raw materials available, then persons available, workforce available. So I advise the entrepreneurs to go in that direction to research, because we don't have many drugs coming up. Like, take example, antibiotics. So almost we have come to the end of the antibiotics. If the organism develop resistance, we don't have anything to offer to the patients. So, and it's not it's money spinning also. So there are a lot of money involved. Take for example an hospital. The main Achilles heel we call is pharmacy and lab, where a lot of profit is there, and patients also they will pay, they will not ask for. Whereas doing surgery or ICU, the patient don't want to pay. So in hospital profit wise also it helps. So I think some of us entrepreneurs here should come forward and think towards research oriented business. Thank you. Thank you so much, Dr. Nagaraj, on putting a lights on the clinical trials and hospitals and pharma industry coming together and making a big difference to the next generation. And thank you so much. And I would like to thank all the panelists for today making free time and coming here and supporting the Vakkaliga community. And I would request Dr. Nagesh to take it forward. Somebody has a question. Yeah, there is a question. Namaste. I want to know what is their opinion and experience with generic drugs from Dr. Shankaregowda and Madam. Impact of generic drugs. Opinion or their actually impact in their practice. Anybody can. ನನ್ನ ಪ್ರಕಾರ ಜೆನರಿಕ್ ಮೆಡಿಸಿನ್ ಆಗಲಿ ಅಥವಾ ನಿಮ್ಮ MNC ಕಂಪ್ನಿ ಪ್ರಾಡಕ್ಟ್ಸ್ ಆಗಲಿ ಎಲ್ಲನೂ ಸೇಮ್ ಕಾಂಪೋಸಿಷನ್. ಜನಕ್ಕೆ ಅದ್ರ ಮೇಲೆ ಟ್ರಸ್ಟ್ ಬರಬೇಕಷ್ಟೇ. ಅದ್ರ ಮೇಲೆ ಒಂದು ಟ್ರಸ್ಟ್ ಬಂತು ಅಂದರೆ ಅದಕ್ಕೆ ಏನೂ ತೊಂದರೆ ಇಲ್ಲ. ಈಗ ನಮ್ಮ ಹಾಸ್ಪಿಟಲ್ಸಲ್ಲಿ ಬರುವಾಗ ಪೇಷಂಟ್ಸು ಕೇಳ್ತಾರೆ, ಮ್ಯಾಮ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನು ಹೇಳಿದೆ ನಿಮ್ಗಾಗಲೇ ನಾನು OBG ಡಾಕ್ಟರ್ ಅಂತ ಅಂದ್ಬಿಟ್ಟು. ಈಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಐರನ್ ಮಾತ್ರೆ ಕೊಡ್ತಾರೆ, ನಾವು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲೂ ಒಂದು ಕಂಪ್ನಿ ಬರೀತೀವಿ. ಅವಾಗ ಬಂದಾಗ ಅವ್ರು ಕೇಳ್ತಾರೆ, ನಾವೇನಾದ್ರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೂಡ ಐರನ್ ಮಾತ್ರೆ, ಕ್ಯಾಲ್ಸಿಯಂ ಮಾತ್ರೆ ತೊಗೋಬೋದಾ, ಫೋಲಿಕ್ ಆಸಿಡ್ ಮಾತ್ರೆ ಖಂಡಿತ ತೊಗೋಬೋದು ಅಂತಲೇ ನಾನು ಎನ್ಕರೇಜ್ ಮಾಡೋದು. ಏಕೆಂದರೆ ನನಗೆ ಗೊತ್ತು ಒಂದು ಪೇಷಂಟ್ ಪರಿಸ್ಥಿತಿ ನೋಡಿ ನಾವು ಅದ್ರ ಪ್ರಕಾರ ಅವ್ರಿಗೆ ನಾವು ಅಡ್ವೈಸ್ಗಳು ಕೊಡಬೇಕಾಗುತ್ತೆ. ಈಗ ನಮ್ಮ IT ಕಂಪ್ನಿ ಪೇಷಂಟ್ಸ್ ಬಂದಾಗ ನಾನು ಏನಾದರೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ನೀವು ಮಾತ್ರೆ ತೊಗೊಳ್ಳಿ ಅಂದರೆ ಅವ್ರು ತೊಗೊಳ್ಳೋದು ಇಲ್ಲ, ಮಾಡೋದು ಇಲ್ಲ. ಸೊ ಅದ್ರ ಪ್ರಕಾರ ನಮ್ಮ ಟ್ರೀಟ್ಮೆಂಟ್ ಬದಲಾವಣೆಯೂ ಆಗುತ್ತೆ. ಕಾಂಪೋಸಿಷನ್ ವೈಸ್ ಐ ಥಿಂಕ್ ದೇರ್ ಆಲ್ ದ ಸೇಮ್. ಇಟ್ ಇಸ್ ಅ ಟ್ರಸ್ಟ್ ದಟ್ ನೀಡ್ಸ್ ಟು ಬಿ ಬಿಲ್ಡ್ ಅಪ್ ಆನ್ ದ ಮೆಡಿಕೇಶನ್. Because there is a rumor spread by other private people, private pharma company people and MNCs that these cheaper drugs are of no quality or no effect, therapeutic effect. I want to know whether you have faced any such issues in generic usage in your practices. According to me, I think it is the same. If you're talking about vaccinations or immunization to the children especially, ಆ ಸ್ಟೋರೇಜ್ ಸಿಸ್ಟಮ್ ಎಲ್ಲ ಮೇಂಟೈನ್ ಆಗಿದ್ದರೆ ಖಂಡಿತ ನಾವು ಭಯಪಡೋ ಅವಶ್ಯಕತೆಯೇ ಇಲ್ಲ. ನಾನು ಹೇಳ್ದಂಗೆ ಅದ್ರ ಮೇಲೆ ನಂಬಿಕೆ ಬರಬೇಕು. ವಿ ಹ್ಯಾವ್ ಅನದರ್ ಕೊಲೀಗ್ ಹೂ ವಾಂಟ್ಸ್ ಟು ಟಾಕ್. ಸರ್, ವೆನ್ ಇಟ್ ಕಮ್ಸ್ ಟು ಎನಿ ಡ್ರಗ್ ದೇರ್ ಆರ್ ಟೂ ಥಿಂಗ್ಸ್. ಒಂದು ಕಾಸ್ಟು, ಒಂದು ಕ್ವಾಲಿಟಿ. ಎರಡಕ್ಕೂ ಫಿಕ್ಸ್ ಮಾಡೋಕ್ಕೆ ದೇರ್ ಆರ್ ಸರ್ಟನ್ ಪ್ಯಾರಾಮೀಟರ್ಸ್ ಇನ್ ದಿಸ್ ವರ್ಲ್ಡ್ ಅವೈಲೇಬಲ್. ಈಗ ಜೆನ್ರಿಕ್ ಡ್ರಗ್ ಬಂದಿರೋದು ತುಂಬ ಒಳ್ಳೆಯದು. ಅದ್ರದ್ದು ಎಫೆಕ್ಟಿವಿಟಿ ಸೈಂಟಿಫಿಕ್ ಆಗಿ ದೇರ್ ಇಸ್ ಒನ್ ಪ್ಯಾರಾಮೀಟರ್, ದ ವರ್ಡ್ ಐ ಆಮ್ ನಾಟ್ ಗೆಟಿಂಗ್, ದಟ್ ಹ್ಯಾಸ್ ಟು ಬಿ ಪ್ರೂವನ್.
IP standards. Long term, it has to be proven. That is not, IP standards. that Indian is not- pharmacopoeia standards. Correct. That has not happened. ಸದ್ಯಕ್ಕೆ ಡಯಾಬಿಟೀಸು, ಹೈಪರ್ ಟೆನ್ಷನ್, ಈ ಥರ ಬೇಸಿಕ್ ಡ್ರಗ್ಸ್ಗೆ, ಡೇ ಟು ಡೇ ಕಾಸ್ಟ್ ಆಗೋ ಡ್ರಗ್ಸ್ಗೆ ಅದಕ್ಕೆಲ್ಲ ಆಗಿದೆ. ಪೇಟೆಂಟ್ಗಳು ಹೋಗಿದೆ. ಯಾಕೆ ಪ್ರೈವೇಟ್ ಕಂಪ್ನಿ ಡ್ರಗ್ಸ್ ದುಡ್ಡು ಅವ್ರು ಕೆಟ್ಟವರು ಇವರು ಒಳ್ಳೆಯವರು ಅಂತ ಬರಲ್ಲ ಅಲ್ಲಿ ವಿಚಾರ. ಯಾಕೆ ಹಂಗಾಗಿದೆ ಅಂದರೆ ಪೇಟೆಂಟ್ ಇರುತ್ತೆ, ಕೆಲವೊಬ್ರು ಮೊನೋಪೊಲಿ ಇರುತ್ತೆ, ಅವಾಗ ಜಾಸ್ತಿ ಇರುತ್ತೆ. ಈ ಥರ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಈ ಥರ ಥೈರಾಯ್ಡ್ ಮಾತ್ರೆಗಳು ಇವೆಲ್ಲ ಜನರಿಗೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿದು ಜನರಿಗೆ ಕಾಸು. ಈವನ್ ಮೇಜರ್ ಕಂಪ್ನೀಸ್ ಆರ್ ಮೇಕಿಂಗ್ ಜನರಿಕ್ ಡ್ರಗ್ಸ್ ಆ್ಯಂಡ್ ಸೆಲ್ಲಿಂಗ್ ಇನ್ ಜನರಿಕ್ ಸ್ಟೋರ್ಸ್. ಸೊ ದೇರ್ ಲಾಟ್ ಆಫ್ ಥಿಂಗ್ಸ್ ಇನ್ವಾಲ್ವ್ಡ್. This is too early to come to a judgment saying that this is good, this is bad. I think we need some more time, some more evaluation on this. Sir, my request is if it comes from doctor's side that generics are okay, has the same effect, clinical effect as others. ಅದನ್ನೇ ಹೇಳಿದೆ ಸರ್, ಆಸ್ ಎ ಡಾಕ್ಟರ್ ಐ ಆಮ್ ನಾಟ್ ಶ್ಯೂರ್ ಸೈಂಟಿಫಿಕಲಿ ನೀವು ಹೇಳ್ತಾ ಇರೋದು ಕರೆಕ್ಟಾ ಇವ್ರು ಹೇಳ್ತಾ ಇರೋದು ಕರೆಕ್ಟಾ ಅಂತ ಗೊತ್ತಿಲ್ಲ. ಅದನ್ನು ಪ್ರೂವ್ ಮಾಡೋಕ್ಕೆ ಇನ್ನೊಂದು 4-5 ವರ್ಷ ಬೇಕಾಗುತ್ತೆ. ಪ್ರಾಬ್ಲಿ ವಿಲ್ ಗೆಟ್ ದಿಸ್ ಆನ್ಸರ್ ಆಫ್ಟರ್ 3-4 years. Thank you, sir. Thank you. I request for debate, sir, so that this issue comes into people and general domain. Thank you, sir. We'll take up this. Thank you very much. Before we conclude this session, ಶಂಕರೇಗೌಡರು ಗೊತ್ತು, ತುಂಬ ಪಾಪ್ಯುಲರ್ ಡಾಕ್ಟ್ರು. ಡಾಕ್ಟ್ರುಗಳಲ್ಲಿ ಎಂಪತಿ, ಸರ್ವಿಸ್ ಅನ್ನೋದಕ್ಕೆ ಅವ್ರು ಎಪಿಟೋಮ್ ಇನ್ ಅವರ್ ಸೊಸೈಟಿ. ಆಮೇಲೆ ನಮ್ಮ ಜನಾಂಗದಲ್ಲಿ ಹುಟ್ಟಿರೋದು ನಮಗೆಲ್ಲ ತುಂಬ ಹೆಮ್ಮೆಯಾದ ವಿಷಯ. ಅವ್ರು ನಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ನಾವು ಹೆಲ್ತ್ ಕೇರಲ್ಲಿ ಯಾವ ಥರ ಇರಬೇಕು, ಏನನ್ನು ಪಾಲಿಸಬೇಕು, ಯಾವ ಥರ ಎಥಿಕಲಾಗಿ ಬಿಹೇವ್ ಮಾಡಬೇಕು. ಬಿಕಾಸ್ ಡಾಕ್ಟರ್ಸ್ ಮೆಡಿಕಲ್ ಹೆಲ್ತ್ ಕೇರಲ್ಲಿ ಬಂದಾಗ ಎಥಿಕ್ಸ್ ವರ್ಸಸ್ ನೋ ಎಥಿಕ್ಸ್ ಅಂತ ಶುರುವಾಗುತ್ತೆ. ಬೇರೆ ಎಲ್ಲದಕ್ಕಿಂತ ಇಲ್ಲಿ ಜಾಸ್ತಿ ಇದೆ. ಅದನ್ನು ಕುರಿತು 1-2 ಮಾತುಗಳಾಡಬೇಕಾಗಿ ಕೇಳ್ಕೊಳ್ತೀನಿ. ಆದರೆ ನಾನು ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ವೈದ್ಯ ವೃತ್ತಿಯನ್ನು ನಾವು ತೆಗೆದುಕೊಳ್ಳಲಿ, ಆ ವೈದ್ಯ ವೃತ್ತಿಯನ್ನು ನಾನು ಯುವಜನಗಳಿಗೆ ಹೇಳುವುದು ಇಷ್ಟೇ. ಯಾವುದೇ ಒಂದು ವೈದ್ಯಕೀಯ ಚಿಕಿತ್ಸೆಗಳು, ನಾವು ಓದಿದಂಥ ಯಾವುದೇ ಒಂದು ಜ್ಞಾನವನ್ನಾಗಲಿ, ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಎನ್ನುವುದು ನಮ್ಮ ಒಂದು ಬದ್ಧತೆಯನ್ನು ತೋರಿಸುತ್ತದೆ. ಯಾವುದೇ ಒಂದು ಪೇಷಂಟ್ಗಳಿಗಾಗಲಿ ನಾವು 5 ವರ್ಷ 8 ವರ್ಷಗಳನ್ನು ಓದುತ್ತೇವೆ. ಪ್ರತಿಯೊಂದಕ್ಕೂ ಕೂಡ ನಾವು ಆ ಪೇಷಂಟ್ಗಳಿಗೆ ನಾವು ಎಲ್ಲವನ್ನೂ ಕೂಡ ಎಕ್ಸಾಮಿನ್ ಮಾಡಿ, ನಾವು ಆ ಪೇಷಂಟ್ಗಳಿಗೆ ಎಲ್ಲವನ್ನೂ ಟೆಸ್ಟ್ ಮಾಡಿ, ನಾವು ಆ ಪೇಷಂಟ್ಗಳನ್ನು ಡಿಸೀಸನ್ನು ನಾವು ಪಿನ್ ಪಾಯಿಂಟ್ ಮಾಡುವುದರಿಂದ ಅದು ಒಳ್ಳೆಯದು, ಅದರಲ್ಲಿ ಏನೂ ತಪ್ಪಿಲ್ಲ. ಯಾವುದೇ ಒಂದು ಡಿಸೀಸ್ಗಳಿಗೆ ನಾವು ಟ್ರೀಟ್ ಮಾಡಬೇಕಾದಾಗ ನಾವು ಡಯಾಗ್ನೋಸಿಸ್ ಮಾಡಲೇಬೇಕಾಗ್ತದೆ. ಆದರೆ ನಾನು ಹೇಳೋದು ಇಷ್ಟೇ, ನೀವು 5 ವರ್ಷಗಳ ಓದುತ್ತೀರಿ, 8 ವರ್ಷಗಳ ಓದುತ್ತೀರಿ, ನಿಮಗೆ ಇರುವಂಥ ಒಂದು ಪೇಷಂಟ್ಗಳನ್ನು ನೋಡಿದ ಅನುಭವ, ಕ್ಲಿನಿಕಲ್ಲಿ ಸಿಗುವಂಥ ಒಂದು ಅನುಭವದಲ್ಲಿ ಭಾಳ ಪೇಷಂಟ್ಗಳನ್ನು ನಾವು ಪೇಷಂಟನ್ನು ಎಕ್ಸಾಮಿನ್ ಮಾಡಿ ಅವರನ್ನು ಟ್ರೀಟ್ ಮಾಡ್ಬೋದು. ಅನ್ನೆಸರಿ ಟ್ಯಾಕ್ಸೇಷನ್ನ ಮಾಡೋದರಿಂದ ಈ ವಿಲೇಜ್ ಪೇಷಂಟ್ಗಳಿಗೆ ಭಾಳ ಕಷ್ಟವಾಗ್ತದೆ. ಯಾವಾಗ ನಾವು ಇಷ್ಟು ವರ್ಷದಲ್ಲಿ ನಾವು ಪಡೆದಂಥ ಒಂದು ಕ್ಲಿನಿಕಲ್ಗೆ ಅನುಭವಗಳನ್ನು ನಾವು ಔಷಧಿಗಳನ್ನು ಕೊಡುವುದರಾಗಲಿ, ಪರೀಕ್ಷೆಗಳನ್ನು ಮಾಡುವುದರಲ್ಲಾಗಲಿ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಮತ್ತು ಹೊಸದಾಗಿ ಬಂದಂಥ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದು ಇಷ್ಟೇ, ನಮ್ಮ ಒಡನಾಡಗಳಲ್ಲಿ ಹುಟ್ಟಿದಂಥ ಈ ಹಳ್ಳಿಗಾಡಿನ ಜನಗಳಿಗಾಗಲಿ, ಗ್ರಾಮಾಂತರ ಪ್ರದೇಶಗಳಿಗಾಗಲಿ, ಅವರಿಗೂ ಕೂಡ ಯಾವುದೇ ಒಂದು ಸೌಲಭ್ಯಗಳಿಂದ ನಾವು ವಂಚಿತರಾಗಿ ಮಾಡಬಾರದು. ನಮ್ಮ ಜೀವನದಲ್ಲಿ ಆದಷ್ಟು ಮಟ್ಟಿಗೆ ನಾನು ಹೇಳುವುದು ಇಷ್ಟೇ, ಸರ್ಕಾರದಲ್ಲಿ ನೀವು ಯಾವುದೇ ಒಂದು ಸ್ಪೆಷಾಲಿಟಿಗಳನ್ನು ಓದಿ, ಸೂಪರ್ ಸ್ಪೆಷಾಲಿಟಿಗಳನ್ನ ಓದಿ, ನಿಮಗೆ ಕೂಡ ಹಳ್ಳಿಯಲ್ಲಿ ಜೀವನಗಳಲ್ಲಿ ಆ ಅನುಭವಗಳನ್ನು ನೀವು ಕೂಡ MBBS ಓದಿದಾಗ 1 ವರ್ಷ 2 ವರ್ಷ ಸೇವೆಯನ್ನು ಮಾಡಿದರೆ ನೀವು ಕೂಡ ಆ ಜನಗಳಿಗೆ ಅಲ್ಲಿ ನಿಜವಾದ ಪರಿಸ್ಥಿತಿಯನ್ನು ನೀವು ಎಷ್ಟಿಗೆ ಕಡಿಮೆ ಖರ್ಚಿನಲ್ಲಿ ನೀವು ಮಾಡಬಹುದು, ಆ ಒಂದು ಅನುಭವಗಳು ಕೂಡ ನಿಮಗೆ ಬರುತ್ತವೆ. ಮತ್ತು ಹೇಳುವುದು ಇಷ್ಟೇ, ಪ್ರತಿಯೊಬ್ಬರಿಗೂ ಕೂಡ ನಾವು ವಂಚಿತರಾಗಿ ಮಾಡಬಾರ್ದು. ಹಣವಿಲ್ಲ ಎಂದು ಹೇಳಿದ ಕ್ಷಣಕ್ಕೆ ಕೂಡ ಅವನು ಈ ಟರ್ಷರಿ ಕೇರ್ ಆಗಬಹುದು, ಅವನು ಈ ಯಾವುದೇ ಒಂದು ಸೌಲಭ್ಯಗಳಿಂದ ವಂಚಿತರಾಗದೆ, ಸರ್ಕಾರದ ಒಂದು ಸೌಲಭ್ಯಗಳಾಗಲಿ ಮತ್ತು ಈ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಾಗಲಿ ಒಂದು ಸ್ವಲ್ಪ ಜನಗಳಿಗೆ ಅಫೋರ್ಡಬಿಲಿಟಿ ಇಲ್ಲದೆ ಹೋದವರಿಗೆ ನೀವು ಒಂದು ಸೇವೆಯನ್ನು ಸಲ್ಲಿಸಿದರೆ ನೀವು ಒಂದು ಸಮಾಜಕ್ಕೆ ಒಂದು ಉತ್ತಮ ಒಂದು
ಒಂದು ಪಂಕ್ತಿಯಲ್ಲಿ ನಿಲ್ಲುತ್ತೀರಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸಿ. So with this, we conclude this panel discussion, and Dr. Nagesh sir will honor the guest. ಈಗ ನಾವು ಆಂಟ್ರಪ್ರಿನರ್ಸ್ ಆಗಾಯಿತು, ಮೆಡಿಕಲ್ ಎಜುಕೇಷನು ಮಾಡಾಯಿತು, ಫಾರ್ಮಾ ಡಯಾಗ್ನೋಸ್ಟಿಕ್ಸು ಮಾಡಾಯಿತು. ಇಷ್ಟೆಲ್ಲ ಮಾಡುವಾಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಥವಾ ಎನಿ ಗೌರ್ಮೆಂಟ್ ಇದರಲ್ಲಿ ತುಂಬ ಸ್ಟ್ಯಾಚ್ಯುಟರಿ ಕಾನೂನು ತೊಡಕುಗಳಿರ್ತವೆ. ಈ ಕಾನೂನು ತೊಡಕುಗಳನ್ನು ಮಾತಾಡೋಕ್ಕೆ ದ ನೆಕ್ಸ್ಟ್ ಪ್ಯಾನಲ್ ವಿಲ್ ಬಿ ಹೆಡೆಡ್ ಬೈ ಡಾಕ್ಟರ್ ಪುಣ್ಯವತಿ ಸಿ and she'll take over. Thank you for patience listening and your precious time. And it's getting late for the lunch and will not take much time. Even panelists are waiting from quite a long time. I welcome Dr. Srinivas Guluru, who is the ex-CHO of Bangalore. He has a vast experience regarding statutory and compliance. Probably this session will be enlightened by him. And I welcome Mr. Mohan, who is an advocate and who is going to enlighten us with medico-legal issues. Please welcome on the dais, sir. And I call upon Dr. Nagaraj Putsami again to highlight about the insurance in health sectors, private sectors, how it's going to help, its positives and negatives. And I welcome Dr. Giridhar ML on dais to share his experience since he's owning a hospital about the statutory and compliance. And I welcome Dr. Sangeeta MJ, who is a medical director of Carry Fertility and Coral Fertility. Madam, you are welcome on the session. Dr. Sangeeta. Since this session is quite interesting, anybody who is in startups, because I have heard even non-medical people who are in our community are eager to start a medical health centers. Probably post-COVID, it's been influenced the people to get into medical sectors, assuming that it will be always busy. Running a medical institute is a great difficulty because it depends on the manpower, especially skilled manpower. That is, we find it very difficult to get at a lower cost, and the people who are really service oriented should get into the system. Anyway, we always welcome people who are interested to invest on health sectors because it has got a wide portal to open for everybody who are into business sectors. And I'll start with the medico-legal issues because once you start the statutory, it takes quite a long time and it's quite important at this moment. Let me start with Mr. Mohan, who is a senior advocate who handles medico-legal issues. Sir, please highlight in few features which is very important for the doctors when they come with the medico-legal issues. Hello. Ellarigu namaskara. We encounter a lot of litigation pertaining to medical malpractice. One of the most important or the real reason why doctors get into the midst of a litigation is due to wrong manner in which consent is taken, number one. Number two, improper documentation. Number three, non-registration of additional qualification. Most of you might be surprised, some of the senior doctors in Bangalore have still not registered their additional qualification and their certificates reflect only MBBS as their qualification. The next is not making timely referrals.
ಕನ್ಸೆಂಟ್ ವಿಚಾರಕ್ಕೆ ಬಂದಾಗ ಪೇಷಂಟು ಕಾನ್ಷಿಯಸ್ಸು ಓರಿಯೆಂಟೆಡ್ ಆಗಿದ್ದು 18 ವರ್ಷಕ್ಕಿಂತ ಮೇಲ್ಪಟ್ಟಿದ್ರು ಪೇಷಂಟ್ ಕನ್ಸೆಂಟ್ ಬಿಟ್ಟು ಗಂಡನ ಕನ್ಸೆಂಟು, ತಾಯಿ ಕನ್ಸೆಂಟು, ಅತ್ತೆ ಕನ್ಸೆಂಟು ಈ ಥರ ತಗೊಳ್ಳೋದು ತಪ್ಪಾಗುತ್ತೆ. ಡಾಕ್ಯುಮೆಂಟೇಷನ್ ಬಂದಾಗ ಯಾರು ಸೈನ್ ಮಾಡಿದ್ದಾರೆ, ಯಾರು ನೋಡಿದ್ದಾರೆ, ಯಾವತ್ತು ನೋಡಿದ್ದಾರೆ, ಟೈಮ್ ಇರೋದಿಲ್ಲ, ಏನು ಡೀಟೇಲ್ಸ್ ಬರೆದಿರೋದಿಲ್ಲ. ಎಸೆನ್ಷಿಯಲ್ ಆಗಿ ಏನು ಬರೀಬೇಕು ಆ ಕ್ಲಿನಿಕಲ್ ಸಿನ್ಯಾರಿಯೋನ ಕ್ಯಾಪ್ಚರ್ ಮಾಡಿ ಡಾಕ್ಯುಮೆಂಟೇಷನ್ ಮಾಡಿರೋದಿಲ್ಲ. ಈ ಕಾರಣಕ್ಕೋಸ್ಕರ ಡಾಕ್ಟರ್ಸ್ಗಳು ತೊಂದರೆಯಲ್ಲಿ ಸಿಗಾಕೊಳ್ತಾರೆ, ಕೇಸು ಅವ್ರ ವಿರುದ್ಧವಾಗಿ ಹೋಗುವಂಥ ಹೆಚ್ಚು ಸಾಧ್ಯತೆಗಳು ಇರುತ್ತವೆ. ಥ್ಯಾಂಕ್ ಯು. At this moment, I think since it's a common forum, I don't think if you get into the time is also very short, and since it's a common forum, we cannot get into deep into the medical legal issues. Anyway, the basic thing is whenever the medical legal issues comes, the common man aspect is different, and when a professional comes, it's the different aspect. And I would like to, take a call by Dr. Giridhar ML to talk about how the employees and employers, how to run an administration and do a better administration in a hospital to make the hospital more successful business. How the employer and employees relationship to be maintained, how it's managed on day-to-day activities. ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಇವಾಗ ಮೋಹನ್ ಅವರು ಹೇಳಿದ್ರಲ್ಲ, ಒಂದು ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ ಏನಿರುತ್ತೆ, ಈ ಮೋಸ್ಟ್ ಆಫ್ ದಿ ಹಾಸ್ಪಿಟ್ಲಲ್ಲಿ ಎಲ್ಲರೂ ಈ ನಾಗರಾಜ್ ಪುಟ್ಟಸ್ವಾಮಿ ಇರಲಿ, ಪುಣ್ಯಮಣ್ಣ, ಅವರು ಸರ್ಜರಿಲೇ ಬ್ಯುಸಿ ಇರ್ತಾರೆ. ಸೊ ಆ ರಿಕ್ವೈರ್ಮೆಂಟ್ ಏನು ಹೇಳಿದ್ರು ಮೋಹನ್ನು, ಒಂದು ನಾವು ಈವನ್ ಸರ್ಜಿಕಲ್ ನೋಟ್ಸ್ ಇರ್ಬೋದು, ಅನಸ್ತಿಷಿಯಾ, ಡಾಕ್ಟರ್ ನೇಮು, ಟೈಮಿಂಗ್ಸು, ಕನ್ಸೆಂಟು, ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವಾಟ್ ಯು ವಾಂಟ್ ಟು ಸ್ಟ್ರೆಸ್ ಫಾರ್ ಆಲ್ ದಿ ಡಾಕ್ಟರ್ಸ್ ಟು ಬಿಕಮ್ ಎ ಗುಡ್ ಎಂಟರ್ಪ್ರಿನರ್. ನಾವೆಲ್ಲೋ ಒಂದು ಕಡೆ ಸಣ್ಣ ಮಿಸ್ಟೇಕ್ ಮಾಡಿರ್ತೀವಿ, ಎಲ್ಲ ಸರ್ಜರಿನೂ ಚೆನ್ನಾಗಿ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಆ ನೋಟ್ಸಲ್ಲಿ ನಾವು ಬರೆಯೋದ್ರಲ್ಲಿ ತಪ್ಪಿರ್ಬೋದು ಅಥವಾ ನೆಗ್ಲೆಕ್ಟು, ಬರೋದ್ರಾಯ್ತು ಬಿಡು ಅಂತ ಹೋಗಿರ್ತೀವಿ. ಸೊ ಅದರಿಂದ ಒಂದು ತೊಂದರೆಗೆ ಸಿಗಾಕೋಣ ಅಂತ ಸ್ಟೇಜಲ್ಲಿರುತ್ತೆ. ದಟ್ಸ್ ವಾಟ್ ಮೋಹನ್ ವಾಂಟ್ ಟು ಹೈಲೈಟ್ ದಟ್. ಸೊ ಕನ್ಸೆಂಟ್ ಬಗ್ಗೆ ಆಗಲಿ, ಸೊ ಮತ್ತು ಈ ಸ್ಟಾಫ್ ಮ್ಯಾನೇಜ್ಮೆಂಟ್ ಬಗ್ಗೆ, ಸೊ ಇಲ್ಲೂ ಅಷ್ಟೇ ನಾವು ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ ಏನಿರುತ್ತೆ, ಒಂದು OT ಇರಲಿ, ಅದಕ್ಕೆ ಆದಂಥ ಒಂದು ರಿಕ್ವೈರ್ಮೆಂಟ್ಸ್ ಏನಿದೆ ಅದೆಲ್ಲ ಇರಲೇಬೇಕಾಗತ್ತೆ. ಯಾವುದೂ ನಾವು ಬೈಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಥರದ್ದೊಂದು ಯೋಚನೆ ಮಾಡಿದಾಗ ನಾವು ಒಂದು ಎಂಪ್ಲಾಯ್ಮೆಂಟ್ ತೊಗೊಳೋ ವಿಷಯದಲ್ಲೇ ಇರಲಿ. ಮೊನ್ನೆ ರೀಸೆಂಟಾಗಿ ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಸ್ಟಾಫು ಬಿಟ್ಬಿಟ್ಟು ಹೋಗಿ 1 ವರ್ಷ ಆಗಿದೆ. ಇನ್ನೊಂದು ಹಾಸ್ಪಿಟ್ಲಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಏನೋ ಒಂದು ಮದುವೆ ವಿಷಯದಲ್ಲಿ ಗಲಾಟೆ ಆಗಿದೆ. ಸೊ ಹಾಸನ್ನಿಂದ ಒಬ್ಬ ನಾನು ಪೊಲೀಸ್ ಅಂತ ಹೇಳ್ಕೊಂಡು ಆ ಹುಡುಗಿ ಡೀಟೇಲ್ಸ್ ಕೇಳ್ದೆ ನಮಗೆ. ಸೊ ನಾನು ಹೇಳ್ದೆ ನಾನು ಕೊಡೋಕ್ಕಾಗೋದಿಲ್ಲ. ಸೊ ನೀವು ಎಂಪ್ಲಾಯ್ಮೆಂಟ್ ತೊಗೊಳೋಕ್ಕೂ ಮುಂಚೆ ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಯಾಕೆ ತೊಗೊಂಡಿಲ್ಲ ಅಂತ ಅವ್ನು ಕ್ವಶನ್ ಮಾಡ್ದೆ. ಸೊ ಅವಾಗ ನಾನು ಹೇಳ್ತೇನೆ, ಫಸ್ಟು ನೀವು ಬಂದಿದ್ದೀರಲ್ಲ, ನಿಮ್ಮದು ID ಕಾರ್ಡ್ ಕೊಡಿ ನನಗೆ. ನೀವು ಪೊಲೀಸ್ ಅಂತ ಹೇಳ್ತಾ ಇದ್ದೀರ ಅಷ್ಟೇ, ನೀವು ಪೊಲೀಸ್ ಅಂತ ಏನು ಗ್ಯಾರಂಟಿ ಅಂತ ನಾವು ಕ್ವಶನ್ ಮಾಡಬೇಕಾಗತ್ತೆ. ಸೊ ಅವಾಗ ನಾವೇನಾದ್ರು ಅದನ್ನು ಡಿಸ್ಕ್ಲೋಸ್ ಮಾಡಿದರೆ, ಸೊ ಅನ್ನೆಸೆಸರಿಲಿ ನಾವು ನಮ್ಮ ಎಂಪ್ಲಾಯೀಸ್ಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ. ಸೊ ಇದೆಲ್ಲ ನಾವು ಈವನ್ ಒಂದು ಎಂಪ್ಲಾಯ್ಮೆಂಟ್ ಮಾಡಬೇಕಂದ್ರೆ ಅವ್ರದ್ದು ಫುಲ್ ಡೀಟೇಲ್ನ ನಮ್ಮ ಹತ್ರ ಇಟ್ಕೊಬೇಕಾಗತ್ತೆ. ಈವನ್ ಅವ್ರದ್ದು ಆಧಾರ್ ಕಾರ್ಡ್ ಇರಲಿ, ಯಾವ ಊರಿಂದ ಬಂದಿದ್ದಾರೆ. ಸೊ ಸುಮ್ಮನೆ ನಾವು ಏನೋ ಒಂದು ಅರ್ಜೆಂಟಾಗಿ ಎಂಪ್ಲಾಯ್ಮೆಂಟ್ ಕೊಡ್ತೀವಿ, ಸ್ಯಾಲ್ರಿ ಕೊಡ್ತೀವಿ, ಕಳಿಸ್ತೀವಿ. ಸೊ ಈ ಡೀಟೇಲ್ಸ್ಗಳನ್ನ ನಾವು ತುಂಬ ಪಂಕ್ಚುಯಲ್ಲಾಗಿ ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ಸೊ ಎಂಪ್ಲಾಯ್ಮೆಂಟ್ಸ್ಗೂ ತೊಂದರೆ ಆಗೋಲ್ಲ, ಆ ಓನರು ಎಂಪ್ಲಾಯ್ಮೆಂಟ್ ಏನು ಅವ್ರಿಗೂ ತೊಂದರೆ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ಇಷ್ಟೇ. ಥ್ಯಾಂಕ್ ಯು ಸರ್. ಮೆನಿ ಟೈಮ್ಸ್ ಏನಾಗುತ್ತೆ, ಕಾಮನ್ ಫೋರಮಲ್ಲಿ ಮಾತಾಡುವಾಗ ಎಂಪ್ಲಾಯೀಸ್ ಆ್ಯಂಡ್ ಎಂಪ್ಲಾಯರ್ಸ್ ಅಂದಾಗ ಎಂಪ್ಲಾಯರ್ಸ್ ಯಾವಾಗ್ಲೂ ವಿಲ್ ಬಿ ಎಟ್ ಫಾಲ್ಟರ್ ಲೆವೆಲ್. ಯಾಕಂದರೆ ಯಾವುದೇ ಲಾ ಆದ್ರೂ ಎಂಪ್ಲಾಯೀಸ್ ಸಪೋರ್ಟಿಗೆ ನಿಲ್ಲುತ್ತೆ ಹೊರತು ಎಂಪ್ಲಾಯರ್ ಸಪೋರ್ಟಿಗೆ ಸಿಗುವಂಥದ್ದು ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಡಾಕ್ಟರ್ಸ್ ರನ್ನಿಂಗ್ ಎ ಇನ್ಸ್ಟಿಟ್ಯೂಟ್ ಅನ್ನುವಾಗ ಆ್ಯಸ್ ಈ ಸೈಡ್ ಮೋಸ್ಟ್ ಟೈಮ್ಸ್ ನಮ್ಮ ಅರ್ಜೆನ್ಸಿನಲ್ಲೋ ಬ್ಯುಸಿನಲ್ಲೋ ವಿಲ್ ನಾಟ್ ಮೇಕ್ ಅ ನೋಟ್ ಎವ್ರಿಥಿಂಗ್. ಸೊ ವಿ ಡೋಂಟ್ ಡಾಕ್ಯುಮೆಂಟ್. That is one negative, so that adrindano lot of issues will arise. That will go to advocate like Mohan ಅಂತವ್ರಿಗೆ ಹೋಗ್ಬಿಡುತ್ತೆ. Then we have to struggle. ಅಲ್ಲ, ಸಣ್ಣ ವಿಷಯಕ್ಕೆ ಹಾಸ್ಪಿಟಲೇ ಮುಚ್ಚೋಂಥ ಸ್ಟೇಜ್ಗೂ ಹೋಗೋಂಥ ಕಾರಣಗಳು ಇರುತ್ತೆ. ಸೊ ದಟ್ ವೇ ಡಾಕ್ಯುಮೆಂಟೇಷನ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಸೆಷನ್ ನಾವು ಅಂದರೆ ಈಗ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ,
ಹೆಲ್ತ್ ಇನ್ಶೂರೆನ್ಸ್ ಅಂತ ಎಲ್ಲರೂ ಕೇಳಿರ್ತೀರ. ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಹೆಲ್ತ್ ಇನ್ಶೂರೆನ್ಸ್? ಇಸ್ ಇಟ್ ರಿಯಲಿ ರಿಕ್ವೈರ್ಡ್ ಟುಡೇ ಸಿನಾರಿಯೋ? ಮತ್ತು ಎರಡನೇದೇನೆಂದರೆ ಹೆಲ್ತ್ ಇನ್ಶೂರೆನ್ಸು ಯಾವ ಥರ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿಗೆ ಬೆನಿಫಿಟ್ ಆಗುತ್ತೆ ಅಥವಾ ಪೇಷಂಟ್ಸ್ಗಳಿಗೆ ಬೆನಿಫಿಟ್ ಆಗುತ್ತೆ ಅಂತ ಡಾಕ್ಟರ್ ನಾಗರಾಜ್ ಪುಟ್ಸ್ವಾಮಿ ಅವರು ಜಸ್ಟ್ ಟೇಕ್ 1 minute and you have to finish. ಹೆಲ್ತ್ ಇನ್ಶೂರೆನ್ಸ್ ಅಂತಂದರೆ ಈಗ ನಮಗೆ ಎಲ್ಲರಿಗೂ ಗೊತ್ತು, ಮೊದಲು ESI ಅಂತ ಇದೆ ಗೌರ್ಮೆಂಟ್ ಸ್ಕೀಮ್ಸ್ ಅದು. ನಂತರ CGHS ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಅಂತ ಇದೆ. ಆಯುಷ್ಮಾನ್ ಆರೋಗ್ಯ ಅಂತ ಅಂದ್ಬಿಟ್ಟು ನ್ಯಾಷನಲ್ ಗೌರ್ಮೆಂಟ್ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇ ಥರದ್ದು ಯಶಸ್ವಿನಿ ಅಂತ ತುಂಬ ಯಶಸ್ವಿಯಾಗಿ ಕರ್ನಾಟಕ ಸರ್ಕಾರದ್ದು ನಡೀತಾ ಇತ್ತು. ಇಂಥವು ಹಲವಾರು ಗೌರ್ಮೆಂಟ್ ಸ್ಕೀಮ್ಸ್ಗಳಿದ್ದಾವೆ. ಅಪಾರ್ಟ್ ಫ್ರಮ್ ದೀಸ್ ಇವಾಗ ಪ್ರೈವೇಟ್ ಪ್ಲೇಯರ್ಸ್ ತುಂಬ ಜನ ಇದ್ದಾರೆ. ಬಟ್ ಫ್ಯಾಂಟಾಸ್ಟಿಕ್ ಆ್ಯಕ್ಟಿವಿಟಿ ನನ್ನ ಪ್ರಕಾರದಲ್ಲಿ. ಇವಾಗ ಮಿನಿಮಮ್ ಪ್ರೀಮಿಯಮ್ ಪೇ ಮಾಡ್ತಾ ಇರ್ತೀವಿ, ಬಟ್ ಅವರ್ ಹೆಲ್ತ್ ಈಸ್ ಸೆಕ್ಯೂರ್ ಅಂತ ಅಂದ್ಬಿಟ್ಟು ನಾನು ಎಷ್ಟೊಂದು ಸಲ ರೇಗಿಸ್ತಾ ಇರ್ತೀನಿ. ಈಗ ನಮ್ಮ ವೆಹಿಕಲ್ಸ್, ನನ್ನ ಕಾರ್ಗಳು 3, 4, 5 ಇರುತ್ತೆ, ಮೋಟ್ರ್ ಬೈಕ್ ಇರುತ್ತೆ, ಎಲ್ಲವಕ್ಕೂ ಇನ್ಶೂರೆನ್ಸ್ ಮಾಡ್ಕೊಳ್ತೀನಿ. ಆದರೆ ನಮ್ಮ ಹೆಲ್ತ್ ಮಾತ್ರ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಲ್ಲ. ದಟ್ ಈಸ್ ಲಿಟಲ್ ಅನ್ಫಾರ್ಚುನೇಟ್. ಇವಾಗ ಹೆಲ್ತ್ ಇನ್ಶೂರೆನ್ಸ್ ಯಾವ ಎಕ್ಸ್ಟೆಂಟ್ಗಿರುತ್ತೆ, ನಾನು ರೇಗಿಸೋದು ಪೇಷಂಟ್ಗೂ ಏನು ಅಂತಂದರೆ, ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ಮಾಡಿಸ್ತೀರಿ, ನಿಮ್ಮ ಬಾಡಿಗೆ ಯಾಕೆ ಮಾಡಿಸ್ಕೋಬಾರ್ದು, ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು. ಕ್ರೈಸಿಸ್ ಪೀರಿಯಡಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಫೈನಾನ್ಷಿಯಲಿ ಸೌಕರ್ಯವಾಗಿದ್ದವ್ರಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಇಟ್ ಕಮ್ಸ್ ಇನ್ ವೆರಿ ಹ್ಯಾಂಡಿ. ಈಗ ಗೌರ್ಮೆಂಟ್ ಸ್ಕೀಮ್ಸ್ ಇದ್ದರೆ ಡೆಫಿನೆಟ್ಲಿ ಅದು ಆ ಉಪಯೋಗ ಎಲ್ಲರೂ ಪಡ್ಕೊಳ್ಬೋದು. ಗೌರ್ಮೆಂಟ್ ಸ್ಕೀಮ್ಸ್ ಇಲ್ಲದೆ ಇರೋವಂಥವ್ರು, ಈಗ ಗುಡ್ ಥಿಂಗ್ ಅಂದರೆ ಎಷ್ಟೊಂದು MNCಗಳು ಬೈ ಡಿಫಾಲ್ಟ್ ಎಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸಸ್ ಪಾಲಿಸೀಸ್ ಮಾಡಿಸ್ಕೊಟ್ಟಿರ್ತಾರೆ. ಬಟ್ ಫೈನಲಿ ಪ್ರೀಮಿಯಮ್ ನಾವೇ ಪೇ ಮಾಡಬೇಕಾಗಿರ್ತದೆ. ಬಟ್ ಕಾಮನ್ ಪೀಪಲ್ ಯಾರ್ಯಾರೆಲ್ಲ ಇರ್ತಾರೆ ಅವರು ಮಾಡಿಸ್ಕೊಳ್ದೆ ಡಿಫಿಕಲ್ಟ್ ಪೀರಿಯಡಲ್ಲಿ ಸಫರ್ ಮಾಡ್ತಾ ಇರ್ತಾರೆ. ಅದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಡೆಫಿನೆಟ್ಲಿ ತುಂಬ ಬೆನಿಫಿಷಿಯಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನೊಂದು ಅಭಿಪ್ರಾಯ. Thank you for enlightening about the insurance. Next section will go to Dr. Sangeeta, who is the owner of fertility centers, and I just wanted her to just tell us what are the permissions she is supposed to take to run a infertility center, and little bit about surrogacy. Is it recommended, or how good or bad it is? Please. So when it comes to fertility centers, now the latest ART bill has been passed by Government of India. So along with all other requirements for a hospital or daycare center, including the pollution board, KPME or PCPNDT, BBMP license and all those things. So now we have to go for this ART registration. So there are different levels of ART registration. So if you want to just do IUI and without manipulating the gametes outside, that is you don't want to do the IVF, you can go for level 1. If you have to do IVF, you have to go for level 2 registration. If you have to do surrogacy in your level 2 centers, you have to take surrogacy separately, that has to be registered. And also the gamete bank, that has to be registered separately. So when it comes to registration for gamete bank, like sperm storage or donor sperms or donor eggs, for that the gamete bank has to be registered separately. And for surrogacy, that is patients who are in need of uterus or renting the uterus, they have to register it under Surrogacy Act. So now the rules are very stringent, and if we follow the rules, definitely there will not be any problems, and we should be aware of all these things before starting or before starting any new fertility centers. Thank you, Dr. Sangeeta. Now I'll hand over the mic to Dr. Srinivas Golur. He is supposed to tell us about statutory. Dr. Srinivas. Sir, what? ಈಗ ಕಾಮನ್ಲಿ ಲಿಟಿಗೇಷನ್ಸ್ ಅಂತ ಬರ್ತಿರುತ್ತೆ. ಏನು ಎಷ್ಟೊಂದು ಪ್ರಯತ್ನ ಒಳ್ಳೆ ರೀತಿಯಲ್ಲಿ ಆಗ್ತಿರುತ್ತೆ, ಬಟ್ ಯಾವುದೋ ಒಂದು ಅನಿವಾರ್ಯ ಕಾರಣಗಳಲ್ಲಿ ಒಬ್ಬ ಡಾಕ್ಟ್ರನ್ನ ಲಿಟಿಗೇಟ್ ಮಾಡುವಂಥ ಒಂದು ಸನ್ನಿವೇಶ ಪೇಷಂಟ್ಗೆ ಬರುತ್ತೆ. ಆ ಸಮಯದಲ್ಲಿ ಡಾಕ್ಟರ್ಸ್ ಆಗಲಿ ಹಾಸ್ಪಿಟಲ್ ಆಗಲಿ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ಜಸ್ಟ್ ವಾಂಟ್ ಮೋಹನ್ ಸರ್ ಟು ಟಾಕ್ ಅಬೌಟ್ ಇಟ್. ಡಾಕ್ಟರ್ ನಾಗರಾಜ್ ಅವ್ರು ಕೇಳ್ತಾ ಇರೋದು, ಒಂದು ಪೇಷಂಟು ಡಾಕ್ಟ್ರ್ ಮೇಲೆ ಕೇಸ್ ಹಾಕ್ತಾನೆ ಅಂತ ಏನಾದರೂ ತಮಗೆ ಸಂಶಯ ಅಥವಾ ರುಜುವಾತಾದರೆ ಏನು ಮಾಡಬೇಕು ಅಂತ. ಕರೆಕ್ಟಾ ಡಾಕ್ಟ್ರೆ? ಮೊಟ್ಟ ಮೊದಲನೇದಾಗಿ ಪೇಷಂಟ್ದು ಕೇಸ್ ಶೀಟ್ ಏನಿದೆ ಅದನ್ನು ಪೊಸಿಷನ್ನ ನೀವು ತಗೊಳ್ಳಿ ಫಸ್ಟು. ಯಾಕಂದರೆ ಇಟ್ ಈಸ್ ಮೋಸ್ಟ್ ಆಫನ್ ಸೀನ್ ದಟ್ ದ ರೆಕಾರ್ಡ್ಸ್ ಗೋ ಮಿಸ್ಸಿಂಗ್ ಫಾರ್ ವಾಟ್ ಎವರ್ ರೀಸನ್, ಆರ್ ದೇರ್ ಆರ್ ಆಲ್ಟ್ರೇಷನ್ಸ್ ಡನ್ ಇನ್ ದ ರೆಕಾರ್ಡ್ಸ್.
whoever it may be, either the patient party or the nursing staff or whoever it may be. Secure the records, keep it in safe custody, and ensure its movement is tracked. Next, contact an advocate immediately. Seek professional opinion. Next, ensure that you come to a common consensus, especially in case where there are multi-specialities involved in the management of a particular case. ಎಲ್ಲರೂ ಒಂದು ಕನ್ಸೆನ್ಸಿಗೆ ಬಂದು ಪೇಷಂಟ್ನ ಕೌನ್ಸಿಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ಅದು ಕೈ ಮೀರೋದ್ರೆ ನಿಮ್ಮ ಲಾಯರ್ ನೋಡ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಮೋಸ್ಟ್ ಇಂಪಾರ್ಟೆಂಟ್, ಸೆಕ್ಯೂರ್ ದಿ ರೆಕಾರ್ಡ್ಸ್. ರೆಕಾರ್ಡ್ಸ್ ಮಿಸ್ ಆದರೆ ದೆನ್ ಯು ವಿಲ್ ಹ್ಯಾವ್ ನೋ ಎಕ್ಸ್ಪ್ಲನೇಷನ್ ಟು ಆಫರ್. ರೆಕಾರ್ಡ್ಸ್ನ ಸೆಕ್ಯೂರ್ ಮಾಡಿ ಅದನ್ನ ಇಟ್ಕೊಳ್ಳಿ. Thank you so much, sir. So now we'll call upon Dr. Srinivas Golur to enlighten about statutory and compliance and what is the laws or regulations related to that. Please, sir. ಹದಿನಾರನೇ ಶತಮಾನದಲ್ಲಿ 17ನೇ ಶತಮಾನದಲ್ಲಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದರು. ನಂತರ 19ನೇ ಶತಮಾನದಲ್ಲಿ ನಮ್ಮ ಒಕ್ಕಲಿಗರ ಸಂಘ ಸ್ಟಾರ್ಟ್ ಆಯಿತು. ಬಡ ಮಕ್ಕಳಿಗೆ ಹಾಸ್ಟೆಲ್ ಸ್ಟಾರ್ಟ್ ಆಗಿ ನಂತರ ಬೃಹದಾಕವಾಗಿ ಬೆಳೆದಿದೆ. 1950ರಿಂದ 2000ನೇ ಇಸ್ವಿವರೆಗೂ ಬಾಲಗಂಗಾಧರ ಸ್ವಾಮೀಜಿಗಳು ನಮ್ಮ ಸಮಾಜನ ಬೆಳೆಸಿದ್ರು. ಸೊ ಈಗ ನಂತರ ನಿರ್ಮಲಾನಂದ ಸ್ವಾಮೀಜಿಗಳೀಗ ನಡೆಸ್ತಾ ಇದ್ದಾರೆ ಸಮಾಜನ. ನಾನು ಜಯರಾಮ್ ರಾಂಪುರ್ ಸಾರ್ಗೆ, ನಮ್ಮ ನಾಗೇಶನ್ ಟೀಮ್ಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಥರ ಒಕ್ಕಲಿಗರನ್ನ ಒಂದು ವೇದಿಕೆಗೆ ಸೇರಿಸಿ IAS ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಡಾಕ್ಟ್ರುಗಳಿರ್ಬೋದು, ಮಿಕ್ಕಿದ ಒಂದೊಂದು ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸೋರನ್ನೆಲ್ಲ ಇವತ್ತು ಕರೆಸಿ ನಮ್ಮಲ್ಲಿ ಒಂಗೂಡಿಸಿ ಕಳೆದ 3 ದಿನದಿಂದ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀರಾ. ಈ ಕಾರ್ಯಕ್ರಮ ನಾನು ಅಂದ್ಕೊಂಡಾಗೆ ತುಂಬ ಯಶಸ್ವಿಯಾಗಿದೆ. ಎಷ್ಟೋ ಜನಕ್ಕೆ ನಾವುಗಳು ಒಂದೇ ಕಮ್ಯುನಿಟಿಯವರು ಅಂತ ಗೊತ್ತಿರೋದಿಲ್ಲ, ಕುಲ ಬಾಂಧವರು ಅಂತ ಗೊತ್ತಿರೋದಿಲ್ಲ. ಸೊ ನಾನು ಬೆಂಗಳೂರು ನಗರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾಗಿ 4 ವರ್ಷ ಸೇವೆ ಸಲ್ಲಿಸಿದ್ದೆ. 18ರಿಂದ 22ವರೆಗೂ ಕೋವಿಡ್ ಟೈಮಲ್ಲಿ ಆಗಿ ಕೆಲಸ ಮಾಡಿದ್ವಿ. ಮೇಯ್ನು ಇಲ್ಲಿ ನಮ್ಮ ಲಾಯರ್ ಸರ್ ಹೇಳಿದ್ದಾರೆ. ಈಗ ಸ್ಟ್ಯಾಚ್ಯುಟರಿ ಮತ್ತು ಕಾಂಪ್ಲೈನ್ಸ್ ಏನು ಅಂತ ಹೇಳಿದ್ರೆ, ಮೊದಲೇದಾಗಿ ನಮ್ಮ ಡಾಕ್ಟ್ರುಗಳು ಗುಡ್, ತುಂಬ ಇಂಟೆಲಿಜೆಂಟ್ಸು, ಬಟ್ ವೆರಿ ಪೂರ್ ಅಟ್ ಅಡ್ಮಿನಿಸ್ಟ್ರೇಟರ್. KPME ಲೈಸೆನ್ಸ್ ಮಾಡಿಸ್ಕೊಂಡಿರೋದಿಲ್ಲ, PCPNDT ಎಕ್ಸ್ಪೈರ್ ಆಗಿರುತ್ತೆ. 2 ಮಂತ್ಸ್ಗಿಂತ ಮುಂಚೆ ಮಾಡಿದ್ರೆ ಸರ್ಕಾರದಲ್ಲಿ ರಿನ್ಯೂವಲ್ ಆಗುತ್ತೆ KPME PCPNDT. ಅದಕ್ಕೆ ಹೆದರ್ಕೊಳ್ಳೋವಂಥದ್ದು ಏನಿಲ್ಲ. ಸರ್ಕಾರ ಈಗೆಲ್ಲ ಲೀಗಲಾಗಿ ಮಾಡಿದೆ. ಸೊ ಸಿಸ್ಟಮ್ನು ಕ್ಲೀನಾಗಿ ಆನ್ಲೈನಲ್ಲಿ ನೀವು ಮಾಡಿ, ಅಕಸ್ಮಾತ್ ಏನಾದ್ರು ಆನ್ಲೈನಲ್ಲಿ ಅವ್ರ ಸರ್ಟಿಫಿಕೇಟ್ ಜನ್ರೇಟ್ ಮಾಡಲಿಲ್ಲ ಅಂತ ಹೇಳಿದ್ರು ಡೀಮ್ ಟು ಬಿ ಸರ್ಟಿಫೈಡ್ ಅಂತ ಈಗ ಇರೋದು. 3 ಮಂತ್ಸ್ ಒಳಗೆ ನಮ್ಮ ಜಿಲ್ಲಾ ಆಕೋಕ ಅಧಿಕಾರಿಗಳು ಬಂದು ಇನ್ಸ್ಪೆಕ್ಟ್ ಮಾಡಿ ನಿಮ್ಮ ಸಂಸ್ಥೆಗೇನೋ ಸರ್ಟಿಫೈಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಡೀಮ್ ಟು ಬಿ ಸರ್ಟಿಫೈಡ್ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಲೀಗಲ್ ಆಕ್ಟ್. ಇನ್ನು ಪೇಷಂಟ್ಸು ಮತ್ತು ನರ್ಸಿಂಗ್ ಹೋಮ್ಗಳಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ ಸ್ಟ್ಯಾಚ್ಯುಟರಿ ಮತ್ತು ಕಾಂಪ್ಲೈನ್ಸ್ ಯಾವ ರೀತಿ ಬರುತ್ತೆ ಅಂದರೆ, ಒಂದು ವೇಜಸ್ ಆ್ಯಕ್ಟ್ ಇರಬೇಕು, ಬೋನಸ್ ಆ್ಯಕ್ಟ್ ಇರಬೇಕು, ಗ್ರ್ಯಾಚ್ಯುಟಿ ಆ್ಯಕ್ಟ್ ಇರಬೇಕು, ESI PF ಇರಬೇಕು, ಮೆಟರ್ನಿಟಿ ಇರಬೇಕು. ಈ ಆ್ಯಕ್ಟ್ಗಳನ್ನೆಲ್ಲ ಫಾಲೋ ಮಾಡಬೇಕು. ಎಂಪ್ಲಾಯೀಸ್ ಮತ್ತು ಎಂಪ್ಲಾಯರ್ದು ಸೊ ಇವನ್ನೆಲ್ಲ ಮೇಂಟೈನ್ ಮಾಡಬೇಕು. ಎಲ್ಲಿ ತೊಂದರೆ ಆಗುತ್ತೆ, ಯಾವುದೋ ಒಂದು ಸಂಸ್ಥೆ ಮೇಲೆ ಎಂಪ್ಲಾಯಿ ಹೋಗಿ ಕೋರ್ಟ್ಗೆ ಹೋಗಿ ಲೇಬರ್ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತಾರೆ. ಸೊ ನಮಗೆ ನಾರ್ಮಲ್ ವೇಜಸ್ ಕೊಡ್ತಾಯಿಲ್ಲ ಅಂತೇಳ್ಬಿಟ್ಟು. ಸೊ ಇದನ್ನೆಲ್ಲ ನಮ್ಮಲ್ಲಿ ನರ್ಸಿಂಗ್ ಹೋಮ್ ತೆಗೆದಿರೋಂಥ ವೈದ್ಯ ಮಿತ್ರರಿಗೆ ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ. ನಾರ್ಮಲ್ ವೇಜಸ್ ಆ್ಯಕ್ಟ್ ಏನಿದೆಯೋ ಇವನ್ನೆಲ್ಲ ನೀವು ಫಾಲೋ ಮಾಡಿಕೊಂಡು, ಕೇಸ್ ಶೀಟ್ಸ್ನೆಲ್ಲ ಕ್ಲೀನಾಗಿ ಫಾಲೋ ಮಾಡಿಕೊಂಡು, ಪ್ರತಿಯೊಂದು ಪ್ರೊಸೀಜರ್ಸ್ನೂ ಎಷ್ಟೋ ಕಡೆ ಪ್ರೊಸೀಜರ್ ಆಗಿರುತ್ತೆ, ಕೇಸ್ ಶೀಟ್ ಬರ್ತಿರೋದಿಲ್ಲ. ನಾನೊಂದು 700ರಿಂದ 800 ಎನ್ಕ್ವೈರಿ ಮಾಡಿದ್ದೀನಿ. ಎಲ್ಲ ಸಾರ್ವಜನಿಕ ಸಂಸ್ಥೆಗಳ ಮೇಲೆ, ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಎಲ್ಲ ಮಾಡಿದ್ದೀವಿ. ಎನ್ಕ್ವೈರಿಗಳು ಮಾಡಿದಾಗ ಕೇಸ್ ಶೀಟೇ ಫಿಲಪ್ ಮಾಡಿರೋದಿಲ್ಲ, ಇಲ್ಲ ಸಿಗ್ನೇಚರ್ ಮಾಡಿರೋದಿಲ್ಲ. ಇಲ್ಲ ನಮ್ಮ ರೇಡಿಯೋ ಡಯಾಗ್ನೋಸಿಸಲ್ಲಿ ಹೋದರೆ PCPND ಮುಖಾಂತರ ಚೆಕ್ ಮಾಡೋಕ್ಕೆ ಹೋದರೆ ರಿಪೋರ್ಟ್ ಕೊಟ್ಟಿರ್ತಾರೆ, ಡಾಕ್ಟರ್ ಸಿಗ್ನೇಚರ್ ಇರೋದಿಲ್ಲ. ಸೊ ಇವೆಲ್ಲ ಮೇನ್ ಸ್ಟ್ಯಾಚ್ಯುಟರಿಗೆ ಬರ್ತವೆ, ಕಾಂಪ್ಲೈನ್ಸಿಗೆ ಬರ್ತವೆ. ಇದನ್ನೆಲ್ಲ ಫಾಲೋ ಮಾಡಿ ಇನ್ನೂ ಹೆಚ್ಚು ಜನ ನಮ್ಮಲ್ಲಿ ಉದ್ಯಮಿಗಳು ಮುಂದೆ ಬಂದು ಆಸ್ಪತ್ರೆಗಳನ್ನ
ಜೊತೆಗೆ ಮೆಡಿಕಲ್ ಕಾಲೇಜುಗಳನ್ನ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಒಕ್ಕಲಿಗರ ಸಂಘದ್ದು ಒಂದೇ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಇದುವರೆಗೂ ಒಂದೊಂದು ಜಿಲ್ಲೆಗೆ ಒಂದೊಂದು ತೆಗಿಬೋದಾಗಿತ್ತು. ಸೊ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದು ಎದ್ದು ತೋರಿಸ್ತಾ ಇದೆ. ರಾಜಕೀಯವಾಗಿ ಯಾವುದೇ ಪಾರ್ಟಿಲಿರ್ಬೋದು, ಒಕ್ಕಲಿಗರ ಸಂಘ ಬಂದಾಗ ನಾವೆಲ್ಲ ಒಂದೇ. ಸೊ ಇವತ್ತು ನಮ್ಮ ರಾಂಪುರ್ ಸಾರು ಈ ಯುವ ಉದ್ಯಮಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಉದ್ಯಮಿ ಒಕ್ಕಲಿಗ ವೇದಿಕೆ ಮುಖಾಂತರ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳೋದು, ನಾವೆಲ್ಲ ಕೈ ಜೋಡಿಸಿದ್ರೆ ಮುಂದೆ ಇನ್ನೊಮ್ಮೆ ನಾವು ಪ್ರಧಾನಮಂತ್ರಿನೂ ಆಗ್ಬೋದು, ಇನ್ನೊಮ್ಮೆ ಮುಖ್ಯಮಂತ್ರಿನೂ ಆಗ್ಬೋದು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you. Finally, see, we are all professionals. We are not gods. So give us a chance to save each and every life. No doctor is a murderer. Please treat us like any other human being. We would have sacrificed our personal life, family life. We have lost so many things in our life to save someone's life. So that is so precious. Thank you so much. I think ಪುಣ್ಯವತಿ ಮೇಡಮ್ ಕ್ವಶನ್ಗೆ ಉತ್ತರ ಏನಂದರೆ, ಮೋಹನ್ ಸರ್ ಹೇಳ್ದಂಗೆ ನಮ್ಮ ಡಾಕ್ಯುಮೆಂಟ್ಸ್ ನಾವು ಕರೆಕ್ಟಾಗಿದ್ದರೆ, ಪೇಷಂಟ್ ಜೊತೆ ಟೈಮ್ಗೆ ಕಮ್ಯುನಿಕೇಷನ್ ಚೆನ್ನಾಗಿ ಮಾಡಿದ್ರೆ, ಎವ್ರಿ ಮೂಮೆಂಟ್ ನಾವು ಕೂಡ ನಮ್ಮ ಕಡೆಯಿಂದ ಚೆನ್ನಾಗಿ ಮಾಡಿದ್ರೆ, ನಮ್ಮ ಡಾಕ್ಯುಮೆಂಟೇಷನ್ನು ನಮ್ಮ ಲೀಗ್ಯಾಲಿಟೀಸ್ ಕರೆಕ್ಟಾಗಿ ಇಟ್ಕೊಂಡ್ರೆ ಈ ಥರ ಹೊಡೆದಾಡೋ ಪ್ರಸಂಗ ಕಮ್ಮಿ ಆಗುತ್ತೆ. ಎಲ್ಲ ಆಸ್ಪತ್ರೆಗೂ ಏಟ್ ಬೀಳಲ್ಲ, ಎಲ್ಲ ಡಾಕ್ಟ್ರಿಗೂ ಏಟ್ ಬೀಳ್ತಾ ಇಲ್ಲ. ಇಟ್ಸ್ ಓನ್ಲಿ ಫ್ಯೂ ಪರ್ಸೆಂಟ್. ವಿಲ್ ಹ್ಯಾವ್ ಟು ಸೀರಿಯಸ್ಲಿ ಲುಕ್ ಇಟ್ ಅವರ್ ಸೆಲ್ವ್ಸ್. ಯಾಕೆ ಹಿಂಗೆ ಕೆಲವೊಂದು ಕಡೆ ಮಾತ್ರ ಆಗ್ತಾಯಿದೆ ಅಂತ. I think statutory part is very important. Thank you very much for this wonderful idu. I think we are moving to the last sector. It's only 3 questions discussion. Sorry to interrupt. ಈ ವಿಷಯ ಹೇಳ್ತಾ ಇದ್ರೆ ನಾನು ಬಂದಿದ್ದಕ್ಕೆ ಸಾರ್ಥಕ ಆಗೋದಿಲ್ಲ. 1 ಮಿನಿಟ್. ಎಲ್ಲರೂ ಕೇಳೋದು ಒಂದು ಭಾಳ ಮುಖ್ಯವಾದ ಪ್ರಶ್ನೆ, ಹೌ ಟು ಅವಾಯ್ಡ್ ಲಿಟಿಗೇಷನ್. ನಮ್ಮ ಮೇಲೆ ಪೇಷಂಟ್ಸ್ ಕೇಸ್ ಹಾಕಬಾರ್ದು ಅಂದರೆ ನಾವೇನು ಮಾಡಬೇಕು ಅಂತ. ದಿಸ್ ಅ ಬೇಸಿಕ್ ಕ್ವೆಶ್ಚನ್. ಈಗ in my experience, 20 to 30% of litigation is actually unnecessary against doctors. Now, I am saying this in the background of a survey conducted by an insurance company in the US. They segregated doctors into 2 groups. One set of doctors who were sued more than once, another set of doctors who had never been sued. Now, in the survey, when they collated all the data, they found that the doctors who had been sued more than once would not have spent as much time as the doctors who had never been sued. ಈ ಡಾಕ್ಟರ್ಸು ಯಾರ ಮೇಲೆ ಕೇಸ್ ಹಾಕಿರಲಿಲ್ವಲ್ಲ, ಅವರು ಒ ಪಿ ಡಿನಲ್ಲಿ 3+ ಮಿನಿಟ್ಸ್ ಮಾತಾಡಿದ್ರಷ್ಟೇ. ರೋಗದ ಬಗ್ಗೆ ಮಾತಾಡಲಿಲ್ಲ, ಪೇಷಂಟ್ ಟು ಪೇಷಂಟ್ಸ್ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು, ಆ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಡೆವಲಪ್ ಮಾಡಿದ್ರು. ಇದು ಭಾಳ ಮುಖ್ಯ. ನಿಮ್ಮ ಸ್ಟಾಫ್ನೂ ನಿಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ನೂ ಈ ವಿಷಯದಲ್ಲಿ ನೀವು ಸೆನ್ಸಿಟೈಸ್ ಮಾಡಿದ್ರೆ you can avoid about 30% litigation. Thank you. And it's a nice take-home message. Thank you all. Thank you very much. Meantime, I call on the next panel, Dr. Sajjan to take over. He heads the digital marketing platform called Dr. Digital Health. Marketing is an important tool again in every field to succeed. Dr. Sajjan, please. Hello. Yeah, ಎಲ್ಲರಿಗೂ ನಮಸ್ಕಾರ. Thank you so much for the opportunity, and today we'll be discussing on the healthcare marketing sector. Okay, I would like to invite the panelist, Dr. Satish Chandra, Associate Director, Practo. I welcome him to the panel. Please. Yes. Then we have Dr. Parmeshwar, colorectal surgeon, founder, Smiles Institute, Gastroenterology. Sir, please join the panel. And we have Dr. Sundaresh, CEO of Lead Healthcare Private Limited. Please join the panel, sir. We have Dr. Padmakshi Lokesh, co-founder
and Managing Director of Smiles in Miles. Yes. So with that, I think, so let's start with the panel discussion. So you can see that the landscape of healthcare has been evolving, day in and day out, right? So there has been a lot of transformation happening. So the three things what has been changed over the years is, one main is technology advancements, second, the patients, the consumer expectations, and a lot of regulatory changes, right? So with this dynamic change in what's happening, let's see how healthcare has been evolving, and we have stalwarts in their fields of work who will share their experience in the field of how they have utilized healthcare marketing in their work, right? So with that, I would like to ask Dr. Satish. So see, the landscape of healthcare has been evolving in a big way, right? So being in Practo, because the main work, what you work on is attracting more leads, more consumers to your practice, right? And as an aggregator platform, so what are the key performance metrics you use to analyze in the digital space to attract, and what are the strategies implemented? So I'd like you to be crisp and also give an tip on what they can carry home message which they can implement at the end of the conclusion of yours. Yes, go ahead. So, okay. See, I think I'll cover it in 4 points. Definitely landscape of the digital marketing has changed, right? We were in those old days where we have put pamphlets in all of the papers and sent home for marketing purposes, which used to reach patients whether they had the issue or they don't had the issue. Now it's completely data targeted. We exactly know what patient is facing, what issues, and then we'll be able to, suggest them the right doctor, right? Now we have educational content to explain and make the people or patients understand on how things have changed, right? So with respect to digital marketing, I think we have come very far from a person who is in a village or a person who is in a different country able to consult a doctor as and when he needs it, right? We have lakhs of patients reaching out to doctors in next 5 minutes in a month, right? So that is where the digital marketing has gone from that each pamphlet to a non-needy patient to a needy patient with right information. That is what I would say as a landscape change with respect to digital marketing. And when you ask me, definitely what are the key metrics and what is that you want to look into, I don't want to get into too much marketing metrics. However, just like Dr. Shankare Gowda mentioned, as well as earlier in our discussion, patient first policy, right? See, NPS, Net Promoter Score, is a score that you get as a brand advocacy, right? So if a person comes to you, gets the treatment from you, does he go and recommend you to a different patient who has the same problem? That is an advocacy score, right? Having a healthy 40 to 60 NPS score would definitely improve your conversion and reach with respect to digital marketing, right? So I would like to conclude by saying patient first policy should be there as one of the improvement metric along with the digital marketing. You should be recommended by the patients for the service that you provide. Yeah, so just to add on that, so basically you're mentioning the traditional method of reaching out to the public was newspaper, TV ads, what we used to do, and flyers. So now we have advanced technology like digital marketing. So it's more of precision or laser-based targeting to reach the audience. Your message is available, right? And I think that's, so Dr. Parmesh, do you want to add anything to this? Now, even in digital marketing, it is more advanced. AI is coming to digital marketing. So AI is going to transform the way we will look at digital marketing in future. Right, thank you. So coming to Dr. Parmeshwar, so you've grown from being a practitioner, now moved on to an entrepreneur, running your own center, so seeing many patients. So of course, it would have taken a long way to reach here. So because now people would recognize you by your face value and there is a name.
So what we call it as a brand. So when it comes to brand, how could you just tell how someone in healthcare look the brand as? What is a brand in healthcare, and how do you develop that? Yeah, it's not easy to develop a brand in healthcare. It takes decades to become a brand in healthcare. Generally, a brand is walked through a leader. For example, if you take up Apollo, it is Pratap Reddy. You take about NH, it is Devi Shetty. In fact, in the government also, if you take Jayadeva Institute of Cardiology, it is Dr. C.N. Manjunath. So brands are built over a period of time by a leader. If you take Tata, it is Ratan Tata's, Jamshedji Tata's. If you take Infosys, it is Narayan Murthy. If you take Wipro, it is Premji. So like this, it takes at least 20 long years to build a strong brand. So that's what is brand building and brand trust. Right. So what you meant to say is, it's when you tell brand, it's more of a face value. In healthcare, it's more about face, right? When you tell about Nan Rudela, you get a face, not the logo of the institution, right? In healthcare, it's more about face value, and we all know people buy from people. It's a relationship what you build and then take it forward. So I think that's where you've been concentrating, and very you can clear. see that the success. Healthcare is always a doctor-driven industry and business. Right, right. So coming on to Dr. Sundaresh. So we discussed about the brand, we discussed about the digital marketing area, and we also discussed about how precise traditional versus digital, right? So now when it comes to digital, we have a precision, how we can target the audience, right, in a particular geographic area with 5-kilometer radius, with this gender, with this profile. So how do you, when it comes to selecting the audience, because you're into strategy building, right, to the hospitals and the institute, how do you target the audience, and what is strategy behind that? All right. It's a great question, Sajjan. See, basically, there are many young practitioners over here and hospital owners and everything. So we have gone through a lot of transformation, isn't it? 100 years back, there was no antibiotics, there was no PCs. Today, we have internet, we have AI, we talk about ML, we talk about a lot of things. But one thing, think about this, one thing has not changed. Understanding your patient very well was the kind of a fundamental to the success before, with this technology, and future also. So stick to that basics of getting deeper in understanding your patient persona. ಅಂದರೆ ಈಗ ನಾವು ಒಕ್ಕಲಿಗರಾಗಿ ವ್ಯವಸಾಯ ಮಾಡ್ತೀವಲ್ವಾ, ವ್ಯವಸಾಯ ಮಾಡ್ತಿರುವಾಗ ಬೆಳೆ ಹೆಂಗೆ ತೆಗಿಬೇಕು, ನೆಲ ಹೆಂಗೆ ಅರ್ಥ ಮಾಡ್ಕೋಬೇಕು, ಯಾವ ಬೆಳೆ ಹಾಕಬೇಕು, ಯಾವ ಸೀಸನಲ್ಲಿ ಏನು ಕ್ರಾಪ್ ತೆಗಿಬೇಕು ಅಂತ ಗೊತ್ತಿಲ್ಲ ಅಂದರೆ ಅವ್ರು ರೈತ ಅಲ್ವೇ? ಅದೇ ಥರ ನಾವು ಪೇಷಂಟ್ನ ಪರ್ಸೋನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಅವ್ರನ್ನ ಟ್ರೀಟ್ ಮಾಡೋದಕ್ಕೆ ನಮಗೆ ಬಹಳಷ್ಟು ಅವಕಾಶ ಸಿಗುತ್ತೆ. ನಂಬರ್ ಒನ್, ಈಗ ಪೇಷಂಟ್ ಪರ್ಸನ್ನ ಸಿಂಪಲಾಗಿ ಹೆಂಗಪ್ಪ ಸ್ಟಾರ್ಟ್ ಮಾಡೋದು ಅಂತೇಳಿ ನಾವು ಪೇಷಂಟ್ ನೋಡ್ತಾನೆ ಇರ್ತೀವಿ, ನಮ್ಗೇನ್ರಿ ಪರ್ಸನ ಅಂತೀವಿ ಅಲ್ವಾ? ಪೇಷಂಟ್ ಬರ್ತಾರೆ, ಅವ್ರ ಪ್ರಾಬ್ಲಮ್ ನೋಡ್ತೀವಿ, ಪ್ರಿಸ್ಕ್ರಿಪ್ಷನ್ ಬರಿತೀವಿ, ಕಳಿಸ್ತಾ ಇರ್ತೀವಿ ಅಂತ ಅಲ್ವಾ? ಅದು ಭಾಳ ಡಾಕ್ಟರ್ಸ್ ಖಂಡಿತ ಗೊತ್ತಿರುತ್ತೆ. ಪೇಷಂಟ್ ಪರ್ಸನ ಇನ್ನೊಂದು ಲೆವೆಲ್, 1% increase in patient persona will increase at least 20% of engagement. 20% of engagement. Digital marketers and hospital owners who have clicked in hospital administration, they say that the engagement, understanding the patient persona increases 75% of the social media engagement, PR engagement, offline ಇರ್ಬೋದು, ಆನ್ಲೈನ್ ಇರ್ಬೋದು, ನಿಮ್ಗೆ ಯಾವ ಚಾನಲ್ ವರ್ಕ್ ಆಗುತ್ತೆ ಅದೇ ಮಾಡಿ. ಸೊ 80-20 ರೂಲ್ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. 20% of patients are giving 80% of your satisfaction and 80% of your revenue. Find out that 20%. Imagine 3 patients in your mind. Think about their age, gender, psychographics, their lifestyle, what kind of work they do, what they like, what they don't like. ಬರಿತಾ ಹೋಗಿ 10 ನಿಮಿಷ ಪೇಷಂಟ್ ಪರ್ಸೋನ ಬಂದ್ಬಿಡುತ್ತೆ. That should be the basis for all your marketing strategy, whether it is digital, online, offline, or anything. Right. Fix with that and you will definitely make great progress. So very rightly said, so it's more of patient persona. So we call it as avatar. If this was an ideal patient, how he would, what would be the age, right? So I'll just tell one incident. So what was the target audience of Shah Rukh Khan movies? Okay, who is the target audience of Shah Rukh Khan movies? You would think of more of a male engaged group. No, it was target audience of Shah Rukh Khan movies were housewives, right? They were the decision maker and they wanted to watch it. So something
I think we don't have much time to discuss on that, but that's where the targeting goes into. Okay, so moving on to ma'am. So looking into international marketing, right? So we have now a lot of things happening in the international space. So a lot of patients coming from abroad to India, right? So in you being in the medical tourism space, right? So what are the strategies you are currently implementing to attract patients from abroad to India? ಎಲ್ರಿಗೂ ನಮಸ್ಕಾರ. Sajjan sir, thank you for the wonderful question. I thank First Circle for this opportunity. ಯಾಕಂದರೆ ಮೆಡಿಕಲ್ ಟೂರಿಸಮ್ ಅಂತ ಹೇಳಿದಾಗ ಜನರು ಎಲ್ಲರೂ ಈಗ ಅದು ಹೊಸದಾಗಿ ಶುರುವಾಗಿರೋ ಒಂದು ಮಾರ್ಕೆಟು ಅಂತ ಅಂದ್ಕೊಂಡಿದ್ದಾರೆ. ಅದಿಲ್ಲ. ಎಲ್ಲಿ ಫೆಸಿಲಿಟಿ ಇಲ್ಲ, ಫೆಸಿಲಿಟಿ ಇರೋ ಜಾಗದಲ್ಲಿ ಹುಡ್ಕೊಂಡು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡ ನಂತರ ಅವರ ನೆಂಟರ ಮನೆಯಲ್ಲಿ ಇದ್ದು ಅದಾದ ನಂತರ ಒನ್ಸ್ ದೇ ಆರ್ ಫೈನ್ ಅಲ್ಲಿನ ಲೋಕಲ್ ಸೈಟ್ ಸೀಯಿಂಗ್ ಮಾಡಿಕೊಂಡು ವಾಪಸ್ ಹೋಗ್ತಿದ್ರು. ಇದು ಮುಂಚಿನ ನಮ್ಮ ಕಲ್ಚರಲ್ಲಿ ಇತ್ತು, ಈಗಲೂ ನಡೀತಾ ಇದೆ. ಈಗ ಆ್ಯಸ್ ಡಿಜಿಟಲೈಸೇಷನ್ ಹ್ಯಾಪನ್, ವಿ ಆರ್ ಟಾಕಿಂಗ್ ಅಬೌಟ್ ಗ್ಲೋಬಲೈಸೇಷನ್. ಈಗ ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್, ಏನು ಮೆಡಿಕಲ್ ಟೂರಿಸಮ್ ಅಂತ ಕರಿತೀವಿ, ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ ಇಸ್ ಬೂಮಿಂಗ್ ಮಚ್ ಮೋರ್ ಬಿಕಾಸ್ ಇಂಡಿಯಾ ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿಲಿ ಆ ಮಟ್ಟದಲ್ಲಿ ಇರೋದಕ್ಕೆ ವಿ ಹ್ಯಾವ್ ವಂಡರ್ಫುಲ್ ಡಾಕ್ಟರ್ಸ್. ಪ್ಯಾನಲಲ್ಲಿ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀವಿ, ಸರ್ ಹೇಳ್ತಾ ಇದ್ರು, ಎವ್ರಿಬಡಿ ಸೆಡ್ ಅಬೌಟ್ ಬ್ರ್ಯಾಂಡಿಂಗ್. ಇವತ್ತಿಗೂ ನಮ್ಮ ಅಜ್ಜಿ ಹೇಳ್ತಿದ್ರು, ನಮ್ಮ ಮನೆ ಡಾಕ್ಟ್ರ್ ಇವರು, ಅವ್ರ ಹತ್ರ ಹೋದ್ರೇ ನಾವು ಸರಿ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ವಿ ವಿಲ್ ಆಲ್ವೇಸ್ ಟೇಕ್ ಅ ಇನ್ಫಾರ್ಮೇಷನ್ ಅನ್ಗೋ. ಈಗ ಥರ ಹಿಂದ್ಗಡೆ ₹5 ಡಾಕ್ಟರ್ ಸರ್ ನೋಡಿದ್ರೆ ಶಂಕರೇಗೌಡ್ರನ್ನ. ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿ ಎಲ್ಲ ಬೆಸ್ಟ್ ಇರೋದ್ರಿಂದ ಆ್ಯಂಡ್ ದ ಕೈಂಡ್ ಆಫ್ ಕ್ವಾಲಿಫಿಕೇಷನ್ ಅವರ್ ಡಾಕ್ಟರ್ಸ್ ಆರ್ ಆ್ಯಕ್ಚುಲಿ ಹ್ಯಾವಿಂಗ್. ಬರೀ MBBS, MD, MCHಗೆ ನಿಲ್ಲಿಸ್ತಾ ಇಲ್ಲ, ಇನ್ನೂ ಸೂಪರ್ ಸ್ಪೆಷಾಲಿಟೀಸು. ಸೊ ಹಾಗಾಗಿ ದೇರ್ ಆರ್ ಸೋ ಮೆನಿ ಪೀಪಲ್ ಕಮಿಂಗ್ ಟು ಇಂಡಿಯಾ. I have to give you the numbers. In the next 10 years, it's going to be the $50 billion industry. ಏನು 1-2 ಅಲ್ಲ, $50 billion industry ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್ಲು ಇಂಡಿಯಾಗೆ ತರಿಸ್ಕೊಡ್ತಾ ಇರೋಂಥ ಒಂದು ಮಾರ್ಕೆಟು. ಯು ಕ್ಯಾನ್ ಇಮ್ಯಾಜಿನ್ ದ ಅಮೌಂಟ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಅಸೋಸಿಯೇಟೆಡ್ ವಿತ್ ದಿಸ್ ಮಾರ್ಕೆಟ್. ಅವರು ಟೂರಿಸಮ್ ಇರ್ಬೋದು, ಟ್ರಾವೆಲ್ ಅವ್ರು ಇರ್ಬೋದು, ಈವನ್ ಎನಿ ಟೈಪ್ ಆಫ್ ಶಾಪಿಂಗ್ ಇರ್ಬೋದು, ಎಕ್ಸ್ಕ್ಲೂಸಿವ್ಲಿ ಇಲ್ಲಿ ಮಿಲೆಟ್ಸು ಆ ಥರದ್ದೆಲ್ಲ ಕೈಂಡ್ ಆಫ್ ಇಟ್ಸ್ ಗೋನ್ ಟು ಗೆಟ್ ಅ ವೆರಿ ಹೈ ಬ್ರ್ಯಾಂಡಿಂಗ್. So what it is India is attracting very high, ಅಂದರೆ ಸಿಕ್ಕಾಪಟ್ಟೆ ಹೈ ಪೇಷಂಟ್ಸ್ ಫ್ರಮ್ ಎಸ್ಪೆಷಲಿ ಫ್ರಮ್ ದ ಮಿಡಲ್ ಈಸ್ಟ್ ಆ್ಯಂಡ್ ಯುರೋಪಿಯನ್ ಕಂಟ್ರೀಸ್, ಆಫ್ರಿಕನ್ ಕಂಟ್ರೀಸ್ ಆ್ಯಸ್ ವೆಲ್ ಎಸ್ ಆಸ್ಟ್ರೇಲಿಯಾ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ನನ್ನ ಫಸ್ಟ್ ಪೇಷಂಟು ಬಂದಿದ್ದು ತಾಂಜೇನಿಯಾಯಿಂದ. ಆಫ್ರಿಕಾದಲ್ಲಿ ನಾನು ಹೋಗಿದ್ದಾಗ ಅಲ್ಲಿ ಅವರು ಕೈಗೆ ಏಟಾಗ್ಬಿಟ್ಟಿತ್ತು, ನಾವು ಇಂಡಿಯಾಗೆ ಬರಬೇಕು ಅಂತ. ಅಲ್ಲಿ ಅವರು ಕೇಳ್ತಾರೆ, 3 ಥರ ಪೇಷಂಟ್ ಕೇಳೋದು, ಐ ವಾಂಟ್ ದ ಬೆಸ್ಟ್ ಅಂದರೆ ಬೆಸ್ಟ್ ಹಾಸ್ಪಿಟಲ್ ಬೇಕು ಅಂತ ಕೇಳಿರೋರು ಇರ್ತಾರೆ. ಇನ್ನು ಕೆಲವರು ಕೇಳೋದು, ನನಗೆ ಬೆಸ್ಟ್ ಡಾಕ್ಟ್ರು ಬೇಕು. ಅವ್ರು ನಮ್ಮ ಮೇಲೆ ನಂಬಿಕೆ ಎಷ್ಟು ಮಟ್ಟಿಗೆ ಇಟ್ಟಿರ್ತಾರೆ ಅಂದರೆ, ಡಾಕ್ಟ್ರೇ ನೀವು ಹೇಳೋರ ಹತ್ರ ನಾವು ಟ್ರೀಟ್ಮೆಂಟ್ ತೊಗೊತೀವಿ ಅಂತ ಹೇಳಿ. ಆ್ಯಂಡ್ ದ ಥರ್ಡ್ ಟೈಪ್ ಇಸ್ ಲೈಕ್, ದಿಸ್ ಇಸ್ ಮೈ ಮನಿ, ಇಷ್ಟಿದೆ ನನ್ನ ಹತ್ರ ದುಡ್ಡು, ನನಗೆ ಬೆಸ್ಟ್ ಟ್ರೀಟ್ಮೆಂಟ್ ಬೇಕು ಅಂತ. ಇನ್ನೊಂದು ಮೇಜರ್ ರೀಸನ್ ವೇರ್ ವಿ ಆರ್ ಅಟ್ರಾಕ್ಟಿಂಗ್ ಲಾಟ್ ಆಫ್ MVT ಹ್ಯಾಪನಿಂಗ್ ಇನ್ ಇಂಡಿಯಾ ಬಿಕಾಸ್ ಆಫ್ ಅವರ್ ಕಲ್ಚರ್ ಆ್ಯಂಡ್ ಅವರ್ ರಿಚ್ ಈಸ್ಟರ್ನ್ ಮೆಡಿಸಿನ್. ನಮ್ಮಲ್ಲಿರುವಂಥ ಯೋಗ, ಆಯುರ್ವೇದಗಳು, ನಾನು ಆ್ಯಸ್ ಅ ಡಾಕ್ಟರ್ ನೋಡೋದು ಅ ಕಂಪ್ಲೀಟ್ ಹೋಲಿಸ್ಟಿಕ್ ಟೈಪ್ ಆಫ್ ಅ ರೆಸ್ಪಾನ್ಸ್. ಇಲ್ಲಿಗೆ ಬರೋರಿಗೆ ಅದು ಸಂಪೂರ್ಣವಾದಂಥ ಹೋಲಿಸ್ಟಿಕ್ ಆಗೋದ್ರಿಂದನೇ ದೇ ಚೂಸಿಂಗ್ ಇಂಡಿಯಾ ಆಸ್ ದ ಮೋಸ್ಟ್ ಪ್ರಾಮಿನೆಂಟ್ ಡೆಸ್ಟಿನೇಷನ್. ಈಗ ಎಷ್ಟೋ ಜನ ಹುಡುಗರು, ಅಯ್ಯೋ ನಾನು ಡಾಕ್ಟರ್ ಆಗಿಬಿಟ್ರೆ ನನಗೆ ಫ್ಯೂಚರೇ ಇಲ್ಲ ಅಂತ ಹೇಳೋರ್ಗೆ ನಾನು ಹೇಳಬೇಕಿದ್ದನ್ನು, ವಿ ಹ್ಯಾವ್ ಅ ಹ್ಯೂಜ್ ಮಾರ್ಕೆಟ್. It is just that you have to increase your knowledge, skill set for dealing with that huge market. We have a huge market. Yeah, that was a wonderful discussion. Of course, public common general ಏನಿರುತ್ತೆ ಅಂದರೆ, ಈ ಡಾಕ್ಟ್ರು ಅವ್ರು ಗೊತ್ತಿರೋರಿಗೆ ರೆಫರ್ ಮಾಡ್ತಾರೆ, ಇವ್ರಿಗೆ ರೆಫರ್ ಮಾಡ್ತಾರೆ, ಇವ್ರು ಇದೇ ಮಾಡ್ತಾರೆ, ಅದೇ ಮಾಡ್ತಾರೆ. ದಿಸ್ ಇಸ್ ಜನರಲ್ ದಿಸ್ ಥಿಂಗ್. ಸೊ ವಿ ಕಾಲ್ ಇಟ್ ಎಸ್ ಸಾಲಿಸಿಟಿಂಗ್ ಎ ಪೇಷಂಟ್. ಸೊ ವೇರ್ ಇಸ್ ದ ಥಿನ್ ಲೈನ್ ಬಿಟ್ವೀನ್ ಸಾಲಿಸಿಟಿಂಗ್ ವರ್ಸಸ್ ಮಾರ್ಕೆಟಿಂಗ್? Yeah, see, soliciting and marketing are quite close, but there is a thin line of difference. ಏನು ವಿಷಯ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ನಾವು ಪೇಷಂಟ್ ಥರ ಮಾತ್ರ ನೋಡ್ತೀವಿ, ಓನ್ಲಿ ಆನ್ ಮೆಡಿಕಲ್ ಕಂಡೀಷನ್. ಯು ಗಾಟ್ ಟು ಗೋ ಬಿಯಾಂಡ್ ಅಂತ ಹೇಳಿದ್ರೆ, ಅವ್ರು ಆಕ್ಯುಪೇಷನಲ್ ಹೆಸರ್ಟ್ ಇರ್ಬೋದು, ಒಬ್ಬರು IT ಕೆಲಸ ಮಾಡ್ತಿರ್ಬೋದು, ಇನ್ನೊಬ್ಬರು ಮ್ಯಾನುಫ್ಯಾಕ್ಚರಿಂಗಲ್ಲಿ ಮಾಡ್ಬೋದು, ಇನ್ನೊಬ್ಬರು ಗಾರ್ಮೆಂಟ್ ಮಾಡ್ಬೋದು, ಇನ್ನೊಬ್ಬರು ಫಾರ್ಮರ್ ಇರ್ಬೋದು. ಈಚ್ ಆ್ಯಂಡ್ ಎವ್ರಿ ಒನ್ಸ್ಗೆ ಪ್ರೊಫೆಷನ್ನೇ ಅವ್ರ ಲೈಫ್ ಆಗಲ್ಲ. ದೇರ್ ಇಸ್ ಎ ಓವರ್ ಆಲ್ ಲೈಫ್.
ಪ್ರೊಫೆಷನ್ ಇದೆ, ಮೆಡಿಕಲ್ ಕಂಡೀಷನ್ಸ್ ಇದೆ, ಎಲ್ಲ ಇದೆ. ಇದನ್ನ ನೀಟಾಗಿ ಅರ್ಥ ಮಾಡ್ಕೊಂಡಾಗ ಅವ್ರು ಎಲ್ಲಿರ್ತಾರೆ, ವಾಟ್ ಆಕ್ಯುಪೇಷನಲ್ಲಿ ಇರ್ತಾರೆ, ಯಾವ ಲೈಫ್ ಸ್ಟೈಲಲ್ಲಿ ಇರ್ತಾರೆ, ಅವ್ರಿಗೆ ಏನು ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ಅದು ಗೊತ್ತಾಗುತ್ತೆ. ಸೊ ಅದನ್ನು ನಾವು ರಿಲೇಷನ್ ಮಾರ್ಕೆಟಿಂಗ್ ಅಂತೀವಿ. ವಿ ಕ್ಯಾನ್ ರೀಚ್ ದೆಮ್ ದೇರ್. ಅಂಥವ್ರ ಜೊತೆ ನಾವು ಆ್ಯಕ್ಚುಲಿ ಸ್ವಲ್ಪ ಮರ್ಜರ್ಸ್ ಇದು ಮಾಡ್ಕೋಬೋದು. ಆರ್ಗನೈಸೇಷನ್ಸ್ ಜೊತೆ ಆಗಿರ್ಬೋದು, ಸ್ಕೂಲ್ಸ್ ಜೊತೆ ಆಗಿರ್ಬೋದು, ಅಸೋಸಿಯೇಷನ್ ಜೊತೆನೇ ಆಗಿರ್ಬೋದು. ಎಗೇನ್ ಇದು 80-20ಗೆ ಬರಬೇಕು. ಆ 3 ಐಡಿಯಲ್ ಪೇಷಂಟ್ಸ್ಗೆ ವೇರ್ ಯು ಆರ್ ಸ್ಪೆಷಲೈಸ್ಡ್, what problems they have, as a looking as a human being, as an overall person with his own interest, and what is his health behavior. ಏನಾದರೂ ಹೆಲ್ತ್ ಹೇಳಿದ್ರೆ ಅವ್ರು ಕೇರ್ಲೆಸ್ ಆಗಿ ತಗೋತಾರ, ಕೇರ್ಫುಲ್ ಆಗಿ ತಗೋತಾರ, ಅವ್ರಲ್ಸ್ ಫಾಲೋ ಅಪ್ ಮಾಡ್ತಾರ, ಅವ್ರ ಪ್ರೈಮರಿನ ಇಲ್ಲಾಂದ್ರೆ ಅವ್ರ ಕೇರ್ ಗಿವರ್ ಪ್ರೈಮರಿನ ಕಂಪ್ಲೀಟ್ ತಗೊಂಡಾಗ ವಿ ಕ್ಯಾನ್ ರೀಚ್ ದೆಮ್ ಅಟ್ ದ ರೈಟ್ ಪಾಕೆಟ್ಸ್ ಆ್ಯಂಡ್ ವಿ ಕ್ಯಾನ್ ಕಮ್ಯುನಿಕೇಟ್ ದೆಮ್, ವಿ ಕ್ಯಾನ್ ಎಂಗೇಜ್ ದೆಮ್, ಟ್ರೀಟ್ ದೆಮ್ ರಿಯಲಿ ವೆಲ್. ಆ ಟ್ರೀಟ್ಮೆಂಟ್ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ನು ಇಂಪ್ರೂವ್ ಮಾಡಿ post patient management no ನೋಡ್ಬೋದು. That post patient management will always give that word of mouth advertising which cannot be bought by money. So there is a process of how you reach, engage, serve and do the post patient management, and that is what is going to yield big results. That's exactly the question which I'm looking at. Yeah, so just to conclude, I think with all these things in the healthcare landscape, if you have to be in the current era, so I would say tips, I think the take home message would be, have a website. Website is just cover of the book. You need to have pages inside. That's where you write articles, blogs. So website has no life unless you written blogs in it. You need to have hundreds of blogs. Of course, it takes days to do that. Be in all social media, because not only Instagram and Facebook, it has to be connected to all social media, because your audience could be in different media. So you need to connect all these things, come back to the website, and that's where your EMR appointment booking happens. So at the end of the day, soliciting patient versus marketing, it's basically what we do in healthcare. You educate the people, you engage with them, and then empower them to, with the informations, they will come back to you, right? Educate, empower, and give guidance. They will give back, come back with you all the informations what they have got, because they know that you are the expertise. So build the expertise in the area is what I think we are all been doing in this current era. So with that, I think we'll conclude. Thank you so much for all the panelists for being here, and thank you audience for the patient listening. Thank you. So we are almost at the end of the health sector. Next sector will be hospitality sector. I request Dr. V.K. Gopal sir to be ready. This was the fifth and final panel by health sector. Moderator was Mr. Sajjan, healthcare marketing consultant. Today they had a panel for 5 subjects. Thank you, Dr. Nagesh INS, for chairing this sector. ದಯವಿಟ್ಟು ನಾಗೇಶ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಇರಬೇಕು. ಜಯರಾಮ್ ರಾಯ್ಪುರ ಅವರು ಹಾಗೂ ನಂದೀಶ್ ಅವರು ವೇದಿಕೆ ಮೇಲೆ ಆಗಮಿಸಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ನಮ್ಮ ಹೆಮ್ಮೆಯ ಒಕ್ಕಲಿಗ ನಾನ್ ಮೆಡಿಕಲ್ ಪರ್ಸನ್ ಮಿಸ್ಟರ್ ಚಂದ್ರಪ್ಪ BC ಅವರು ಒಂದು ಮೆಡಿಕಲ್ ಇಕ್ವಿಪ್ಮೆಂಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಇನ್ನೋವೇಟಿವ್ ಆಗಿ. ಲೆಟ್ ಅಸ್ ಗಿವ್ ಅ ಬಿಗ್ ಅಪ್ಲಾಸ್ ಫಾರ್ ಹಿಮ್ ಫಾರ್ ಹಿಸ್ ಅಚೀವ್ಮೆಂಟ್. ಆ್ಯಂಡ್ ವಿ ವಾಂಟ್ ಟು ಪ್ರಮೋಟ್ ದಟ್ ಪ್ರಾಡಕ್ಟ್, ಬಿಕಾಸ್ ಮೋಸ್ಟ್ ಆಫ್ ಆರ್ಥೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಂಪೋರ್ಟೆಡ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಿದ್ದೀವಿ. ಬೇರೆ ಯಾವುದೋ ದೇಶಕ್ಕೆ ನಾವು ಪ್ರಮೋಟ್ ಮಾಡಿಕೊಂಡು ಅವ್ರಿಗೆ ಟ್ಯಾಕ್ಸ್ ಕಟ್ಟೋದ್ರ ಬದಲು ನಮ್ಮ ಹುಡುಗರು ನಮ್ಮ ಹೆಮ್ಮೆಯ ಒಕ್ಕಲಿಗ ಮಾಡಿರೋ ಅಂಥ ಈ ಥರದ್ದನ್ನು ನಾವು ನಮ್ಮ ಡಾಕ್ಟರ್ ಸರ್ಕಲಲ್ಲಿ ಸರ್ಕ್ಯುಲೇಟ್ ಮಾಡಬೇಕು ಅಂತ ಇದ್ದೀವಿ. ಸಾಧ್ಯವಾದಷ್ಟು ಆರ್ಥೋಪೆಡಿಷನ್ಸ್ ಯಾರಾದರೂ ಇದ್ದರೆ ಇಲ್ಲಿ ದಯವಿಟ್ಟು ಈ ಪ್ರಾಡಕ್ಟನ್ನು ಯೂಸ್ ಮಾಡಿ ಯು ಕ್ಯಾನ್ ಗಿವ್ ಯುವರ್ ರಿವ್ಯೂಸ್. ಇದು ಮೂಳೆ ಸರ್ಜರಿ ಮಾಡುವಾಗ ಮೂಳೆ ಕಟ್ ಮಾಡೋಕ್ಕೆ ಒಂದು ಸಾಧನ, ಆ್ಯಂಡ್ ಐ ಥಿಂಕ್ ಅವರೇ ಇನೋವೇಟ್ ಮಾಡಿ ಹೊಸದಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಜೋರಾದ ಚಪ್ಪಾಳೆ ಬರಲಿ. ಬಿಗ್ ರೌಂಡ್ ಆಫ್ ಅಪ್ಲಾಸ್ innovated by our community doctor. Please promote it.
So time to full state our sector head, chairperson for hospital sector, health sector, Dr. Nagesh Ennis, Director, Institute of Gastroenterology and Organ Transplantation, Bangalore, Fellowship in Liver Transplant University of Hong Kong, and Chairperson for our FC Health Sector. Thank you. That's all about the health sector. Now I request Dr. Gopal sir to please come near the stage. Dr. B.K. Gopal ಅವರು FC ಹಾಸ್ಪಿಟಾಲಿಟಿ ಚೇರ್ಪರ್ಸನ್, ದಯವಿಟ್ಟು ವೇದಿಕೆ ಬಳಿ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಬಂದಿರೋರೆಲ್ಲರೂ ಕೂಡ ಆ ಸ್ಟಾಲ್ನ ವಿಸಿಟ್ ಮಾಡಿ. 80ಕ್ಕೂ ಹೆಚ್ಚು ಸ್ಟಾಲ್ಗಳು ಇವತ್ತು ನಮ್ಮ ಸಮುದಾಯದ ಸ್ಟಾಲ್ಗಳಿವೆ. ಎಲ್ಲರೂ ಸ್ಟಾಲ್ಗಳನ್ನ ವಿಸಿಟ್ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಹಾಗೆ ಪ್ರವೇಶ ದ್ವಾರದಲ್ಲಿ ಕೆಂಪೇಗೌಡರ ಪ್ರತಿಮೆಯ ಒಂದು ಪ್ರತಿಕೃತಿಯನ್ನು ನಿರ್ಮಿಸಲಾಗಿದೆ. ಹಾಗೆ ಈ ಸಭಾಂಗಣದ ಮುಂಭಾಗದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಬಿಂಬಿಸುವಂತಹ ಅನೇಕ ಪ್ರತಿಕೃತಿಗಳನ್ನು ನಿರ್ಮಿಸಲಾಗಿದೆ. ದಯವಿಟ್ಟು ಅದನ್ನು ಕೂಡ ವಿಸಿಟ್ ಮಾಡಿ ಆ ಫೋಟೋಗಳನ್ನ ಕೂಡ ತಗೋಬೋದು. ಫೋಟೋಶೂಟ್ ಮಾಡೋರು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು ಅಂತ ವಿನಂತಿ ಮಾಡ್ಕೋತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಸ್ಪಿಟಾಲಿಟಿ ಸೆಕ್ಟರ್ನ ಒಂದು ಕೊನೆಯ ಅವಧಿ ಪ್ರಾರಂಭವಾಗುತ್ತೆ. ಅದಾದ ನಂತರ ಸಮಾರೋಪ ಸಮಾರಂಭ. ಇನ್ ಫ್ಯೂ ಮೂಮೆಂಟ್ಸ್ ಇಟ್ ವಿಲ್ ಬಿ ಲಾಸ್ಟ್ ಸೆಷನ್, ದಟ್ ಈಸ್ ಹಾಸ್ಪಿಟಾಲಿಟಿ ಸೆಕ್ಟರ್. ರೈಟ್ ಆಫ್ಟರ್ ದಟ್ ವ್ಯಾಲಿಡೇಟರಿ ಇವೆಂಟ್. ಸಮಾರೋಪ ಸಮಾರಂಭದಲ್ಲಿ ಎಲ್ಲರೂ ಕೂಡ ಬಂದು ಈ ಒಂದು ಸಭಾಂಗಣದಲ್ಲಿ ಕೂತ್ಕೋಬೇಕು. ಬಹುಶಃ ಧ್ವನಿ ಅಲ್ಲೆಲ್ಲ ಕೇಳ್ತಾ ಇದೆ. ಸಮಾರೋಪ ಸಮಾರಂಭ ಪ್ರಾರಂಭವಾದಾಗ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ಕೂತು ಒಂದು 3 ದಿನದ ಏನು ನಾವು ಉದ್ಯಮಿ ಒಕ್ಕಲಿಗ ಕಾರ್ಯಕ್ರಮ ಮಾಡಿದ್ದೀವಿ ಅದು ಸಂಪನ್ನಗೊಳಿಸುವಂಥ ಸಮಯ. ತಾವೆಲ್ಲರೂ ಉಪಸ್ಥಿತರಿದ್ದು ಅದನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ತೇವೆ. ಡಾಕ್ಟರ್ B.K. Gopal sir, please come near the stage sir. Dr. Gopal sir, please come near the stage. Okay, now it's time to request FC coordinators for hospitality sector, founder director Urban Millets Srimati Mamata, and also MD for BNB Hospitality Service Private Limited Srimati Shilpa. Madam, requested to come on stage and occupy the seats. ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ FC ಮಾಡರೇಟರ್ಸ್ ಆದಂತಹ ಶ್ರೀ ಕಿರಣ್ ರವರು, ಹಾಗೆ ನವೀನ್ ರವರು, ಹಾಗೆ ಶ್ರೀ ಭರತ್ ರವರು, ಡಾಕ್ಟರ್ ಭರತ್ ರವರು ವೇದಿಕೆ ಮೇಲೆ ಆಗಮಿಸಬೇಕು. ಐ ರಿಕ್ವೆಸ್ಟ್ ಡಾಕ್ಟರ್ ಭರತ್ ಟು ಕಮ್ ಆನ್ ಸ್ಟೇಜ್ ಆ್ಯಂಡ್ ಮಿಸ್ಟರ್ ಭರತ್ ದೇವರಾಜಪ್ಪ, ಐಕಾನಿಕ್ ಹಾಸ್ಪಿಟಾಲಿಟಿ, ಶ್ರೀ ಶಿರೀನ್ ರಂಗಸ್ವಾಮಿ, ಅಗ್ರಿ ಎಂಟರ್ಪ್ರಿನರ್, ಶ್ರೀಮತಿ ಪೂಜಾ ಜೈರಾಮ್, ತೇಜು ಮಸಾಲಾ, ಶ್ರೀ ಕಿರಣ್, Director FKCCI and the moderator Mr. Kiran, and Srimati Sushma Sanjay, Shri Shashank R, Shri Sampath, President Chikamagaluru Homestay Association, Shri Dhruvakumar G, Elevate 58 Restaurant, Shri Ajay Ruksi Pub, Shri Naveen NGT Biryani. I request all the panelists to come on stage and occupy the seats. FC hospitality sector na ಎಲ್ಲ ಪ್ಯಾನಲಿಸ್ಟ್ಗಳು ಗಣ್ಯರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. Yes, here we have Dr. B.K. Gopal, chairperson for FC Hospitality, and is from Royal Kimberley Farm Stay, and also is a doctor by profession.
Now to begin with, I request our sector head, Dr. B.K. Gopal, for introductory remarks. B.K. Gopal ಅವರು ಆರಂಭಿಕ ನುಡಿಗಳನ್ನ ಆಡಬೇಕಾಗಿ ವಿನಂತಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸೆಕ್ಟರ್ ನಮ್ಮ ದೇಶದಲ್ಲಿ ಈಗ ಅತಿ ಮುಂಚಿನಲ್ಲಿ ಇರುವಂಥ ಒಂದು ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸೆಕ್ಟರ್. ಹಾಸ್ಪಿಟಾಲಿಟಿ ಹೇಗೆ ಶುರುವಾಯಿತು ಅಂತಂದರೆ, ಇಂದಿನ ಕಾಲದಲ್ಲಿ ಇಷ್ಟೊಂದು ಕಮ್ಯುನಿಕೇಷನ್ ಇರಲಿಲ್ಲ. ಒಂದು ವಿಚಾರ ಬೇರೆ ಒಂದು ಊರಿಗೆ ನಾವು ಹೇಳಬೇಕು ಅಂತಿದ್ರೆ ಪೀಪಲ್ ಹ್ಯಾಡ್ ಟು ಟ್ರಾವೆಲ್ ಲಾಂಗ್ ವೇ. ಅದನ್ನು ಟ್ರಾವೆಲ್ ಮಾಡ್ತಿದ್ದವರು ಸ್ಕಾಲರ್ಸು, ಫಿಲಾಸಫರ್ಸು ಮತ್ತು ವೇದಾಂತಿಗಳು. ಸೊ ಅವ್ರಿಗೆ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಭಾಳ ದಿನ ಆಗ್ತಿತ್ತು. ಸೊ ಯಾವುದಾರೋ ಒಂದು ಹಳ್ಳೀಲಿ ತುಂಬ ಉತ್ತಮವಾದ ಮನೆಯಲ್ಲಿ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಕೊಡ್ತಾಯಿದ್ರು. ಬರ್ತಾ ಬರ್ತಾ ಕಮ್ಯುನಿಕೇಷನ್ ಜಾಸ್ತಿ ಆದ ತಕ್ಷಣ ಭಾಳ ಜನಗಳು ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಹಾಗಾಗಿ ಏನಾಯಿತು ಅಂದರೆ ತಂಗುದನಗಳು ಮಾಡಿದ್ರು. ಆಮೇಲೆ ಗೌರ್ಮೆಂಟ್ ಸೆಕ್ಟರ್ಸ್ ಬಂದಮೇಲೆ IBಗಳಾಯಿತು, ಇನ್ಸ್ಪೆಕ್ಷನ್ಸ್ ಬಂಗ್ಲು ಅಂತೆಲ್ಲ ಆಯಿತು. ಸೊ ಅದಕ್ಕಿಂತ ಮುಂಚೆ ನಾವು ಹೇಳಬೇಕು ಅಂತಂದರೆ ನಮಗೆ ಫ್ರೀ ಆಫ್ ಕಾಸ್ಟ್ ಸ್ಟೇ ಕೊಡ್ತಾಯಿದ್ರು. ಅವ್ರಿಗೆ ಊಟ ಉಪಚಾರ ಮತ್ತು ಎಲ್ಲ ಫ್ರೀ ಆಫ್ ಕಾಸ್ಟ್ ಕೊಡ್ತಾಯಿದ್ರು. ಬರ್ತಾ ಬರ್ತಾ ಯಾವಾಗ ಜಾಸ್ತಿ ಜನ ನೋಡೋದು, ಹಾಸ್ಪಿಟಾಲಿಟೀಸ್ ಜಾಸ್ತಿ ಆಯ್ತಾ ಬಂತು, ಇಟ್ ಸ್ಟಾರ್ಟೆಡ್ ಟು ಚಾರ್ಜ್. ಸೊ ಹೋಗ್ತಾ 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 ಅದು ಪ್ರತಿಯೊಂದಕ್ಕೂ ಮೌಲ್ಯವಾರಿತ ಚಾರ್ಜ್ಗಳು ಕೊಡ್ತಾ ಶುರುವಾಯಿತು. ಈಗ ನಮ್ಮ ದೇಶದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ವಿ ಆರ್ ಸ್ಟೇಯಿಂಗ್ 5th in the place, tourism. Even though we generate 10% of the total revenue of the tourism, we are in the 5th in the place in terms of star hotels. Kerala, you all have seen Kerala is such a small state, is leading in hospitality with more than 45 5-star hotels. And Karnataka is struggling with 28 5-star hotels. If you take the volume, followed by Gujarat, and then Maharashtra. In fact, we are 5th, but technically speaking, Delhi and Goa, for their state calibers, they are 27. We are 28, but the volume is so big. We have 320 coastal lines. We have 20 forests. We have 10 sanctuaries. And then we have one of the 52 World Heritage Sites, which has been listed in India. So, ishtalla idru ನಾವು ವಿ ಆರ್ ನಾಟ್ ಏಬಲ್ ಟು ಗಿವ್ ಮೋರ್ ರೂಮ್ಸ್. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕರ್ನಾಟಕದಲ್ಲಿ ಈಗ 40,000 ಹೋಟೆಲ್ ರೂಮ್ಗಳಿದೆ ಓವರ್ ಆಲ್. ಕೋವಿಡ್ ನಂತರ ಇಟ್ ಈಸ್ ಡ್ರಾಪ್ ಟು 39. ಸೊ ಅಲ್ಲೂ ಒಂದು ಸಾವಿರ ಕಮ್ಮಿ ಆಗಿದೆ. ಪೋಸ್ಟ್ 2022-23 ಆದಮೇಲೆ ಜನಕ್ಕೀಗ ನಾವು ಪ್ರಪಂಚ ನೋಡಬೇಕು, ವಿ ವಾಂಟ್ ಟು ಟ್ರಾವೆಲ್, ಆಸ್ತಿ ಮಾಡೋದ್ರ ಬಗ್ಗೆ ಸ್ವಲ್ಪ ಗಮನ ಕಮ್ಮಿ ಆಗಿದೆ. ಸೊ ತುಂಬ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈಗಷ್ಟೇ ನಮ್ಮ ಹಿಂದಿನ ಸೆಷನಲ್ಲಿ ಮಾತಾಡ್ತಾ ಹೇಳಿದ್ರು, ಹೆಲ್ತ್ ಟೂರಿಸಮ್ 50,000 ಕೋಟಿ ವಹಿವಾಟು. ಅಷ್ಟು ಜನ ಬೆಂಗಳೂರಿಗೆ ಬಂದರೆ ಅಥವಾ ನಮ್ಮ ಕರ್ನಾಟಕಕ್ಕೆ ಬಂದರೆ ಎಲ್ಲಿ ಉಳ್ಕೋತಾರೆ? ಸೊ ನಾವು ಸ್ಟ್ಯಾಟಿಸ್ಟಿಕ್ಸ್ ಮಾಡಿದಾಗ ಮಿನಿಮಮ್ 70,000 to 80,000 ರೂಮ್ಸ್ ಬೇಕು ಅಂತ ಹೇಳಿದ್ರು. ಬಟ್ ಈಗ ಇದೆಲ್ಲ ಬರ್ತಾ ಹೆಲ್ತ್ ಟೂರಿಸಮ್ಮು ಮತ್ತು ಎಜುಕೇಷನ್ ಕಲ್ಚರ್ಸು ಇದೆಲ್ಲ ನೋಡ್ತಾ ಇದ್ದರೆ ಸಾಕಷ್ಟು ರೂಮ್ಸ್ಗಳು ಬೇಕಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಯಂಗರ್ ಜನ್ರೇಷನ್ ನಾವೇನು ಹೇಳ್ತಾ ಇರೋದು ಅಂತಂದರೆ ಹೋಟೆಲ್ ಟೂರಿಸಮ್ ಬಗ್ಗೆ ಗಮನ ಕೊಡಿ. ಆಮೇಲೆ ರೂರಲ್ ಬ್ಯಾಕ್ಗ್ರೌಂಡ್, ಇವತ್ತು ಏನಾಗಿದೆ, ಹೋಮ್ ಸ್ಟೇ ಒಂದು ಭಿನ್ನಾಭಿಪ್ರಾಯವಾದಂಥ ಒಂದು ಟಾರ್ಗೆಟು. ನಮ್ಮ ಪ್ರೀವಿಯಸ್ ವಿಠಲ್ ಮೂರ್ತಿ ಅವರಿದ್ದಾಗ ಅದೊಂದು ಆಂದೋಲನ ಮಾಡಿದ್ರು. ತಮ್ಮ ಏನಾಗಿದೆ ಅಂತಂದರೆ ರೈತ ತನ್ನ ಮನೆಯಲ್ಲೇ ಇದ್ಕೊಂಡು ಬರುವ ಅತಿಥಿಗಳಿಗೆ ಆತಿಥ್ಯವನ್ನು ಕೊಡಬೇಕು ಅಂತ ಹೇಳಿ ಅದರಲ್ಲೊಂದು ನಿಯಮಗಳನ್ನು ಹಾಕಿಸಿ 6 ರೂಮ್ಸ್ವರೆಗೂ ಎಲ್ಲ ಮಾಡ್ಬೋದತ್ತಾಗಿ ಅದು ತುಂಬ ಚೆನ್ನಾಗಿ ಟರ್ನ್ಔಟ್ ಆಗ್ತಾಯಿದೆ. ಸರ್ಕಾರದಿಂದ ಭಾಳಷ್ಟು ರಿಯಾಯಿತಿಗಳು ದರದಲ್ಲಿ ಕೊಡ್ತಾ ಇದ್ದಾರೆ. ಸೊ ಇವತ್ತು ಎಷ್ಟೊಂದು ಜನ ಏನಾಗಿದೆ, ರೈತ ತಮ್ಮ ಮನೇಲಿ ಉಳ್ಕೊಂಡು ಬರುವಂಥ ಅತಿಥಿಗಳಿಗೆ ಸತ್ಕಾರ ಮಾಡಿಸಿ ಅಕ್ಕಪಕ್ಕ ಇರುವಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಿ ಅವರಿಂದ ಮೆಚ್ಚುಗೆ ಪಡ್ಕೊಂಡು ಪ್ಲಸ್ ಅವ್ರಿಗೆ ಆರ್ಥಿಕವಾಗಿ ಚೆನ್ನಾಗಿ ಆಗ್ತಾಯಿದೆ. ಸೊ ಈ ನಿಟ್ಟಿನಲ್ಲಿ ಬರುವಂಥ ಯಂಗ್ಸ್ಟರ್ಸು ದಯವಿಟ್ಟು ಹಾಸ್ಪಿಟಾಲಿಟಿ ಕಡೆ ಗಮನ ಕೊಡಿ. ಮತ್ತು ಎರಡನೇ ಸೆಕ್ಟ್ರ್ ಫುಡ್ಡು ಅಷ್ಟೇ ಭಾಳಷ್ಟು ಚೇಂಜಸ್ ಆಗಿದೆ. ಒಂದು ಪ್ಯಾನೆಲ್ ಡಿಸ್ಕಷನ್ ಇದೆ ಇವತ್ತು, ಫುಡ್ ಬಗ್ಗೆ ಮಾತಾಡೋರು ನುರಿತ ಪಂಡಿತರಿದ್ದಾರೆ.
ದವಸ ಸಿರಿಧಾನ್ಯಗಳ ಬಗ್ಗೆ ವಾಪಸ್ ತಿರ್ಗಾ ಬಂದಿದೆ. ಅವತ್ತು ಹಿಂದಿನ ಕಾಲದಲ್ಲಿ ಮುದ್ದೆ ತಿನ್ನೋವನು ಬಡವ ಅಂತ ಇತ್ತು, ಇವತ್ತು ಸಾಹುಕಾರ ಮುದ್ದೆ ತಿಂತಾ ಇದ್ದಾನೆ. ಅವತ್ತು ಹಳ್ಳಿ ಕಡೆ ಸಕ್ಕರೆ ಕೊಟ್ಟು ಕಾಫಿ ಕೊಟ್ಟರೆ ಸಾಹುಕಾರ, ಬೆಲ್ಲ ಹಾಕಿ ಕಾಫಿ ಕೊಟ್ಟರೆ ಬಡವ. ಇವತ್ತು ಉಲ್ಟಾ ಆಗಿದೆ, ಬೆಲ್ಲದ ಕಾಫಿ ಜಾಸ್ತಿ ರೇಟ್ ಕೇಳ್ತಾ ಇದ್ದಾರೆ. ಸೊ ಟೆಕ್ನಾಲಜಿ ಚೇಂಜ್ ಆದಂಗೆ ಇನೋವೇಷನ್ಸ್ ಚೇಂಜ್ ಆಗ್ತಾ ಇದೆ. ಪೀಪಲ್ ಆರ್ ಅಕ್ಸೆಪ್ಟಿಂಗ್ ಓಲ್ಡ್ ಫುಡ್ಸ್. ಸೊ ನಮ್ಮಲ್ಲಿ ಪುರಾತನವಾದ ಸಿರಿಧಾನ್ಯಗಳೆಲ್ಲ ಇದೆ, ಅದ್ರ ಬಗ್ಗೆ ಮಮತಾ ಮಾಡೋರು ಭಾಳ ಡೀಟೇಲಾಗಿ ಹೇಳ್ತಾರೆ. ಈ ನಿಟ್ಟಲ್ಲಿ ಕೊಟ್ಟಂಥ 2 ನಿಮಿಷದಲ್ಲಿ ತಮ್ಮ ಪ್ಯಾನಲ್ ಡಿಸ್ಕಷನ್ಸ್ನ ಇನ್ನೂ ಅನೇಕ ಎಕ್ಸ್ಪರ್ಟ್ಸ್ ಇದ್ದಾರೆ. ಇಲ್ಲಿ ಹೋಮ್ ಸ್ಟೇ ಎಕ್ಸ್ಪರ್ಟ್ಸ್ ಇದ್ದಾರೆ, ಹೋಟೆಲ್ ಉದ್ಯಮಿದವರು ಇದ್ದಾರೆ, ಚೌಲ್ಟ್ರಿ ಮಾಡಿರೋಂಥ ಇದ್ದಾರೆ. ನಮ್ಮದು ಹಾಸ್ಪಿಟಾಲಿಟಿ ಫೀಲ್ಡ್ ಅಂತಂದರೆ ಎಲ್ಲ ಸಮುದಾಯವನ್ನು ಸೇರುತ್ತೆ. ಚಿಕ್ಕ ಸಣ್ಣ ಪೆಟ್ಟಿಗೆ ಹೋಟೆಲಿಂದ ಹಿಡಿದು ದೊಡ್ಡ 5 ಸ್ಟಾರ್ ಹೋಟ್ಲ್ವರೆಗೂ ಅದರದ್ದೇ ಒಂದು ಪರಿಣಾಮ ಇದೆ. ಸೊ ವಿ ಹ್ಯಾವ್ 30 lakhs ಪೀಪಲ್ ಇವತ್ತು ನಮ್ಮ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ಲಸ್ಸು 2 ಲಕ್ಷ ಕೋಟಿ ಆದಾಯ ಇದೆ. ಬರುವ ಮುಂದಿನ ದಿನಗಳಲ್ಲಿ ಅದು 5%, ನೆಕ್ಸ್ಟ್ 2028ಗೆ GDPಲಿ 5% increase. 5% increase is a big number. So there is a lot of money involved in hospitality. I call upon the youngsters to come over and join the hospitality field and serve the country by giving good care, concern, smile, and providing good shelter with concern. Thank you. ಧನ್ಯವಾದಗಳು ಶ್ರೀಯುತ ಗೋಪಾಲ್ರವರಿಗೆ. ಹಾಗೆ ನಮ್ಮ ಈ ಒಂದು ಹಾಸ್ಪಿಟಾಲಿಟಿ ಸೆಕ್ಟರ್ಗೆ ಇದೀಗ ಅತಿಥಿಗಳು ಆಗಮಿಸಿದ್ದಾರೆ. ಶ್ರೀ ನಾಗರಾಜ್ ಉಲ್ಲೇನಹಳ್ಳಿ, ಹೂವಳ್ಳಿ ರೆಸ್ಟೋರೆಂಟ್, ಮಂಡ್ಯ, ಅವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಸೌಂದರ್ಯ ಜಗದೀಶ್ ಅವ್ರ ಜೊತೆಗಿದ್ದರೆ, ಹಾಗೆ ಶ್ರೀ ಆನಂದ್ ಅವರು ನಮ್ಮ ಜೊತೆಗಿದ್ದರೆ ವೇದಿಕೆ ಮೇಲೆ ಬರಬೇಕು. ಸೌಂದರ್ಯ ಜಗದೀಶ್ ಅವರು, ಆನಂದ್ ಅವರು, ಹಾಗೆ HM ಪುಟ್ಟಸ್ವಾಮಿ ಅವರು ನಮ್ಮ ಜೊತೆಗಿದ್ದರೆ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೋತಾ ಈ ಒಂದು ಸೆಕ್ಟರ್ನಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನಾವು ಕಾರ್ಯಕ್ರಮದ ರೂವಾರಿಗಳಂತ ಶ್ರೀ ಜಯರಾಮ್ ರಾಯ್ಪುರ್ ಅವ್ರನ್ನ ವಿನಂತಿ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ನನ್ನ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸೆಕ್ಟರ್ನ ಕೋ ಪ್ಯಾನಲಿಸ್ಟ್ ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ಪದೇ ಪದೇ ಒಂದು ಮಾತು ಹೇಳ್ತಾ ಇರ್ತೀನಿ. ಕರ್ನಾಟಕದಲ್ಲಿ ನಾವು ಉದ್ಯಮ ಮಾಡಬೇಕು, ವಿಶೇಷವಾಗಿ ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯಮ ಮಾಡಬೇಕು ಅನ್ನೋ ಮಾತನ್ನು ನಾನು ಪದೇ ಪದೇ ಹೇಳ್ತೇನೆ. ಆ ಉದ್ಯಮಗಳಲ್ಲಿ ನೆನ್ನೆ ಚರ್ಚೆ ಮಾಡಬೇಕಾದ್ರೆ ಒಂದು ಮಾತು ಪದೇ ಪದೇ MSME ಬಗ್ಗೆ ಮಾತಾಡಬೇಕಾದ್ರೆ ಒಂದು ವಿಷಯ ಪದೇ ಪದೇ ಚರ್ಚೆಗೆ ಬಂತು. ಏನು ಅಂತ ಹೇಳಿದ್ರೆ, ಅತ್ಯಂತ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಯಾವ್ದಾದ್ರು ಉದ್ಯಮ ಇದ್ದರೆ ಅದು MSME ಉದ್ಯಮ ಅಂಥೇಳಿ MSME ಉದ್ಯಮದ ಪರವಾಗಿ ಮಾತನಾಡಿದ್ರು. ನಾನು ಅವ್ರ ಮಾತನ್ನು ಯಾವುದೇ ರೀತಿ ನಾನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಬಹುಶಃ MSME ಜೊತೆಗೆ ಅಥವಾ it can be argued probably even more than the MSME sector also. It is the food and hospitality sector which creates the maximum number of employment. Dakshin Karnataka, ಇವತ್ತು we have only seen the tip of the iceberg. ಇಡೀ ಭಾರತ ಒಂದು 140 ಕೋಟಿ ಜನಗಳ ಭಾರತ ಏನಿದೆ, ಇಟ್ ಈಸ್ ಸಚ್ ಎ ಹ್ಯೂಜ್ ಮಾರ್ಕೆಟ್. ಮತ್ತು ಉತ್ತರ ಭಾರತದ ಭಾಳಷ್ಟು ಕಡೆಯಿಂದ, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ, ಭಾಳಷ್ಟು ಕಡೆಯಿಂದ ಜನರು ಭಾಳ ಪೀಸ್ಫುಲ್ ಆಗಿ ನಾನು ಒಂದು ಜಾಗವನ್ನು ವಿಸಿಟ್ ಮಾಡಬೇಕು ಅಥವಾ ಒಂದು ಜಾಗದಲ್ಲಿ ಇದ್ದು ಬರಬೇಕು ಅನ್ನೋ ಒಂದು ಅಪೇಕ್ಷೆಯನ್ನು ಪಡ್ತಾ ಇದ್ದೆ. ನೀವು ಭಾಳ ಜನ ಉತ್ತರ ಭಾರತವನ್ನು ನೀವು ಟ್ರಾವೆಲ್ ಮಾಡಿಲ್ಲ ಆದರೆ ನಿಮ್ಗೆ ಗೊತ್ತಿಲ್ಲ. ಈವನ್ ಡೆಲ್ಲಿಯ ಅಕ್ಕಪಕ್ಕ ಇರುವಂಥ ನೋಯ್ಡಾ ಆಗಲಿ, ಫರೀದಾಬಾದ್ ಆಗಲಿ ಅಥವಾ ಗುಡ್ಗಾಂವ್ ಆಗಲಿ, ಅಲ್ಲೂ ಕೂಡ ರಾತ್ರಿ 8 ಗಂಟೆ ಮೇಲೆ ಹೆಂಗಸರಲ್ಲ ಗಂಡಸರೇ ಓಡಾಡೋಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ. ಆ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ತಮ್ಮ ಒಂದು ಪ್ರವಾಸಿ ತಾಣಗಳಿಗೆ ಅಥವಾ ತಮ್ಮ ಲೆಜರ್ ಟೈಮಲ್ಲಿ ನಾನು ಎಲ್ಲರೂ ಹೋಗಬೇಕು ಅಂತ ಹೇಳಿದಾಗ ದಕ್ಷಿಣ ಭಾರತ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕರ್ನಾಟಕವನ್ನು ಅರಸ್ಕೊಂಡು ಬರ್ತಾ ಇದ್ದಾರೆ. ಯಾಕೆ? ಇಲ್ಲಿ ಭಾಳ ಒಳ್ಳೆಯ ಒಂದು ಸೆಲೆಬ್ರಿಯಸ್ ಆದಂಥ ಒಂದು ಕ್ಲೈಮೇಟ್ ಇದೆ, ಜನ ತುಂಬ ಒಳ್ಳೆಯವರಿದ್ದಾರೆ, ಮತ್ತು ಇಲ್ಲಿ ಒಂದು ರೀತಿ ಭಾಳ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇದೆ, ಯಾವುದೇ ತೊಂದರೆ ಇಲ್ಲ. ಅದು ಫರ್ಗೆಟ್ ಅಬೌಟ್ ಬೀಯಿಂಗ್ 6 o'clock, 8 o'clock, ಇವನ್ 12 o'clock ಆಲ್ಸೋ there is no problem for men, women or anybody. ಆ ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ 140 ಕೋಟಿ ಜನ ಇವತ್ತು ಪ್ರವಾಸಿ ತಾಣಗಳಿಗೆ ಹೋಗೋದೇನಿದೆ, ಅದಕ್ಕೆ ದಕ್ಷಿಣ ಕರ್ನಾಟಕವನ್ನು
ಬಹಳ ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ಭಾಳ ಚೆನ್ನಾಗಿದೆ. ಒಂದು ಇಷ್ಟು ದಿನ ನಾವು ಒಂಥರ ಏನೋ ನಮ್ಮ ದೇಶ ಒಂದು ಬಡ ದೇಶ ಅಂತ ಹೇಳ್ಕೊಂಡು ಬರ್ತಾ ಇದ್ದೀವಿ. ಭಾಳ ಕಡಿಮೆ ಜನ ಶ್ರೀಮಂತರಿದ್ದಾರೆ ಅಂತ. ಆದರೆ ಬಹುಶಃ ಇನ್ನು ಮುಂದೆ ಇನ್ನೊಂದು 10-15 ವರ್ಷಗಳಲ್ಲಿ ಕಡಿಮೆ ಶ್ರೀಮಂತರ ಸಂಖ್ಯೆ ಎಷ್ಟಿರ್ಬೋದು ಅಷ್ಟೇ ಇರ್ಬೋದು. ಆದರೆ ಬಡತನದಿಂದ ಮೇಲೆದ್ದು ಮಧ್ಯಮ ವರ್ಗ ಬರೋ ಸಂಖ್ಯೆ ಏನಿದೆ ಅದು ಅಪಾರವಾಗಿದೆ. ಬಹುಶಃ ಇಡೀ ದೇಶದಲ್ಲಿ ಒಂದು 40% ಏನಿದ್ದಾರೆ ಅವರು ಮಧ್ಯಮ ವರ್ಗಕ್ಕೆ ಬರ್ತಾ ಇದ್ದಾರೆ. ಈ ಯಾರು ಮಧ್ಯಮ ವರ್ಗಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಏನೋ ಒಂದು ಪ್ರವಾಸಿ ವರ್ಷಕ್ಕೆ 1 ಸಲ 2 ಸಲ ಏನೋ ಒಂದು ಪ್ರವಾಸ ಹೋಗಬೇಕು ಅಂಥೇಳಿ ಹುಡ್ಕೊಂಡು ಬರ್ತಾ ಇರೋರ ಸಂಖ್ಯೆ ಭಾಳ ದೊಡ್ಡ ಸಂಖ್ಯೆ. ಸೊ ಎಲ್ಲ ಒಂದು ನೀವು ಎಕನಾಮಿಕ್ಸ್ ಓದಬೇಕಾದ್ರೆ ನಾವು ಪದೇ ಒಂದು ಬಾಟಮ್ ಆಫ್ ದಿ ಪಿರಮಿಡ್ ಅನ್ನೋ ಒಂದು ಕಾನ್ಸೆಪ್ಟ್ ಹೇಳ್ತೀವಿ. ಅಂದರೆ ಬಾಟಮ್ ಆಫ್ ದಿ ಪಿರಮಿಡಲ್ಲಿ ಏನಿದೆ ಅದು ನಿಜಕ್ಕೂ ಇಫ್ ಯು ಆರ್ ಏಬಲ್ ಟು ಅಟ್ರಾಕ್ಟ್ ದಿ ಬಾಟಮ್ ಆಫ್ ದಿ ಪಿರಮಿಡ್ ದೆನ್ ಸ್ಕೈ ಇಸ್ ದ ಲಿಮಿಟ್ ಫಾರ್ ಯು ಇನ್ ಟರ್ಮ್ಸ್ ಆಫ್ ಯುವರ್ ಬಿಸ್ನೆಸ್. ಆ ಎಲ್ಲ ಅವಕಾಶಗಳೇನಿದೆ ಬಹುಶಃ ಆ ಅವಕಾಶಗಳು ನಿಮಗೆ ಬೇರೆ ಯಾವ ರಾಜ್ಯಗಳಿಗೂ ಇಲ್ಲ. ಆ ರಾಜ್ಯಗಳಲ್ಲಿ ಬಹುಶಃ ಯಾವುದೋ ಒಂದು ಈಗ ನೀವು ತಮಿಳುನಾಡೇ ತೆಗೆದುಕೊಂಡ್ರೆ ಬಹುಶಃ ವರ್ಷದ 2-3 ತಿಂಗಳಲ್ಲಿ ಅಲ್ಲಿ ಓಡಾಟ ಮಾಡ್ಬೋದು. ಉಳಿದಿರುವ ಸಮಯದಲ್ಲಿ ಒಂದು ಬೆಳಗ್ಗೆ ಬೆವರು ಕಿತ್ಕೊಂಡು ಬರ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಭಾಳಷ್ಟು ಸಮಯದಲ್ಲಿ ಓಡಾಡೋಕ್ಕಾಗಲ್ಲ. ಆದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಯಾವುದೇ ತೊಂದರೆ ಇಲ್ಲ. ವರ್ಷದ 12 ತಿಂಗಳು ಏನಿದೆ ನಮ್ಮ ಪ್ರವಾಸಕ್ಕೆ ಅತ್ಯಂತ ಸೂಕ್ತವಾಗಿದೆ. ಆ ಕಾರಣಕ್ಕೋಸ್ಕರ ಪ್ರವಾಸೋದ್ಯಮ ಈಸ್ ಎ ಸೆಕ್ಟರ್ ಆಫ್ ದಿ ಫ್ಯೂಚರ್ ಒಂದು ವಿಷಯ. ಆದರೆ ಅದರಲ್ಲಿ ದಕ್ಷಿಣ ಕರ್ನಾಟಕ ನಮ್ಮೇನಿದೆ ಕೋಲಾರದಿಂದ ಹಿಡಿದು ನಾವು ಘಟ್ಟ ಪ್ರದೇಶದವರೆಗೆ ಅತ್ಯಂತ ಸೂಕ್ತವಾದ ಪ್ರವಾಸಕ್ಕೆ ಅತ್ಯಂತ ಸೂಕ್ತವಾದಂಥ ಪ್ರದೇಶ. ಲಕ್ಕಿ ಫಾರ್ ಅಸ್ ವಿ ಆರ್ ದಿ ರೆಸಿಡೆಂಟ್ಸ್ ಆಫ್ ದೀಸ್ ಡಿಸ್ಟ್ರಿಕ್ಟ್ಸ್ ದೀಸ್ ಪ್ಲೇಸಸ್. ಆದರೆ ನಾವು ಈ ದಕ್ಷಿಣ ಕರ್ನಾಟಕದಲ್ಲಿ ಈ ಪ್ರವಾಸೋದ್ಯಮಕ್ಕೆ ಎಷ್ಟೊಂದು ವಿಪುಲವಾದ ಅವಕಾಶ ಇದೆ, ಅವಕಾಶಗಳನ್ನು ಬಳಸ್ಕೊಳ್ತಾ ಇಲ್ಲ ಅನ್ನೋದು ಭಾಳ ಖೇದದ ವಿಚಾರ, ಭಾಳ ದುಃಖದ ವಿಚಾರ. ನೀವು ಯಾವುದೇ ಪ್ರವಾಸೋದ್ಯಮ ತಾಣವನ್ನು ಬೆಳವಣಿಗೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೇನೋ ಒಂದು USB ಬೇಕಾಗಿರುತ್ತೆ. ಅದಿಲ್ಲ ಒಂದು ಬೆಟ್ಟದಲ್ಲಿದೆ, ಬೆಟ್ಟದ ಮೇಲಿದೆ ಅಥವಾ ಬೆಟ್ಟದ ಕೆಳಗಿದೆ, ಬೆಟ್ಟ ಕಾಣಿಸುತ್ತೆ, ಹಿಲ್ ವ್ಯೂ ಇದೆ, ನದಿ ಇದೆ, ನದಿ ಪಕ್ಕದಲ್ಲಿದೆ, ರಿವರ್ ವ್ಯೂ ಇದೆ ಅಥವಾ ರಿವರ್ ಸೈಡ್ ಇದೆ, ಅಥವಾ ಯಾವುದೋ ಒಂದು ದೊಡ್ಡ ಟೆಂಪಲ್ ಇದೆ, ಒಂದು ಅಟ್ರಾಕ್ಷನ್ ಇದೆ. ಆ ಟೆಂಪಲ್ ಹತ್ತಿರದಲ್ಲಿ ನಾವೇನೋ ಒಂದು ಹೋಟೆಲ್ ಕಟ್ಟಿದ್ದೇವೆ. ಅಥವಾ ಏನು ಬೇಡ ನಾನು ದಟ್ಟ ಕಾಡಲ್ಲಿ ಹೋಗಿ ಹೋಟೆಲ್ ಕಟ್ಟಿರ್ತೀನಿ. ಅಥವಾ ಏನು ಬೇಡ ನಾನು ಮಂಡ್ಯದಲ್ಲಿ ನಾನು ಒಂದು 5 ಎಕರೆ ಫಾರ್ಮ್ ಮಾಡ್ತೀನಿ, 5 ಎಕರೆ ಫಾರ್ಮ್ ಮಧ್ಯದಲ್ಲಿ ನಾನು ಒಂದು ಸಣ್ಣದಾದಂಥ ಇಲ್ಲ ಹೋಮ್ ಸ್ಟೇ ಮಾಡ್ತೀನಿ ಅಥವಾ ಲ್ಯಾಂಡ್ ಕನ್ವರ್ಟ್ ಮಾಡ್ಕೊಂಡು ಒಂದು ಹೋಟೆಲ್ ಮಾಡ್ತೀನಿ. ಇದನ್ನು ಯಾವುದೇ ಮಾಡಿದ್ರು ಕೂಡ, ಎಲ್ಲೇ ಮಾಡಿದ್ರು ಕೂಡ ಇವತ್ತು ನೀವು ಟೂರಿಸ್ಟ್ನ ಅಟ್ರಾಕ್ಟ್ ಮಾಡುವಂಥ ಒಂದು ಸಾಧ್ಯತೆ ನಮ್ಮ ಮುಂದೆ ಇದೆ. ದಕ್ಷಿಣ ಕರ್ನಾಟಕದಲ್ಲಿ ಬಹುಶಃ ಇಡೀ ದೇಶವನ್ನು ತೆಗೆದುಕೊಂಡ್ರೆ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಪ್ರವಾಸಿ ತಾಣಗಳಿದೆ ಅಥವಾ ಐತಿಹಾಸಿಕ ತಾಣಗಳಿದೆ. ಬಹುಶಃ ದಕ್ಷಿಣ ಕರ್ನಾಟಕದ ಬಹುಶಃ 2ನೇ ಅಥವಾ 3ನೇ ಹಳ್ಳಿಗೆ ಹೋದರೆ ನಿಮಗೂ ಅದು ಯಾವುದೋ ಒಂದು 500 ವರ್ಷದ ಅಥವಾ 1000 ವರ್ಷದ ಒಂದು ದೇವಾಲಯ ಇರುತ್ತೆ ಅಥವಾ ದೇವಾಲಯದ ಒಂದು ಕುರುಹು ಇರುತ್ತೆ. ಇವೆಲ್ಲವೂ ಕೂಡ ಪ್ರವಾಸಿ ತಾಣಗಳಾಗುತ್ತೆ. ಇವುಗಳನ್ನು ಡೆವಲಪ್ ಮಾಡಬೇಕು, ASIಯಿಂದ ಡೆವಲಪ್ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರದ ಪ್ರಾಚ್ಯವಸ್ತು ನಿರ್ದೇಶನದಿಂದ ಡೆವಲಪ್ ಮಾಡಬೇಕು. ಅಥವಾ ಯಾರೂ ಮಾಡದೇ ಇದ್ದರೆ ನಾವಾದರೂ ಕೂಡ ಇನಿಷಿಯೇಟಿವ್ ತೊಗೊಂಡು ಡೆವಲಪ್ ಮಾಡಿ ಅದ್ರ ಜೊತೆಯಲ್ಲಿ ನಾವು ಅದನ್ನು ಒಂದು ಸಣ್ಣ ಪ್ರವಾಸಿ ತಾಣವಾಗಿ ಡೆವಲಪ್ ಮಾಡಿದ್ರೆ ನಮಗೆ ಬಹುಶಃ ದಕ್ಷಿಣ ಕರ್ನಾಟಕದ ಒಕ್ಕಲಿಗರಿಗೆ ಅವರು ಉದ್ಯೋಗವನ್ನು ಆರಿಸ್ಕೊಂಡು ಬೇರೆಲ್ಲೂ ಹೋಗಾಗತ್ತೆ ಇಲ್ಲ. ಅವರೆಲ್ಲರೂ ಕೂಡ ದಕ್ಷಿಣ ಕರ್ನಾಟಕದಲ್ಲೇ ಉದ್ಯೋಗ ಸಿಗುತ್ತೆ, ಪ್ರವಾಸೋದ್ಯಮದಲ್ಲೇ ಉದ್ಯೋಗ ಸಿಗುವಂಥ ಸಾಧ್ಯತೆ. ಬರೀ ಬರೀ ಹೋಟೆಲ್ ಮಾತ್ರ ಹೇಳ್ತಾರೆ. ಹೋಟೆಲ್ ಜೊತೆ ನಿಮಗೆ ಟ್ರಾನ್ಸ್ಪೋರ್ಟ್ ಇರುತ್ತೆ, ಹೋಟೆಲ್ ಜೊತೆ ನಿಮಗೆ ಫುಡ್ ಇರುತ್ತೆ, ಹೋಟೆಲ್ ಜೊತೆಗೆ ಏನೋ ಸಣ್ಣ ಪುಟ್ಟ ಏನು ಪರ್ಚೇಸ್ ಮಾಡ್ತಾರೆ ಆ ಪರ್ಚೇಸ್ ಮಾಡೋದಕ್ಕೆ ಅಂಗಡಿಗಳನ್ನು ತೆಗೆಯೋದು, ಸ್ಪಾ, ಈ ರೀತಿ ಬೇರೆ ಎಲ್ಲ ಬಿಸ್ನೆಸ್ಗಳು ಕೂಡ ಅದ್ರ ಜೊತೆ ಇರುತ್ತೆ. ಇಷ್ಟೊಂದು ವಿಪುಲವಾದಂಥ ಅವಕಾಶಗಳು. ಈ ಅವಕಾಶಗಳನ್ನು ಬಳಸ್ಕೊಳ್ಳೋದು ಹೇಗೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಬಹಳ ಮುಖ್ಯವಾಗಿ ನೀವು ಒಂದು ಕೇವಲ 5 ರೂಮ್ಗಳನ್ನು ಮಾತ್ರ ನೀವು ಡೆವಲಪ್ ಇಡ್ತೀನಿ ಅಂತ ಹೇಳಿದ್ರೆ ನೀವು ಹೋಮ್ ಸ್ಟೇ ಸೆಗ್ಮೆಂಟಿಗೆ ಹೋಗ್ಬೋದು. ಹೋಮ್ ಸ್ಟೇ ಸೆಗ್ಮೆಂಟಲ್ಲಿ ಬರೀ 5 ರೂಮ್ ಇಟ್ಕೊಳ್ಳೋಕ್ಕಾಗಲ್ಲ. 5ಕ್ಕಿಂತ ಜಾಸ್ತಿ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಯಾರೋ ಬಂದು ನಿಮ್ಗೆ ತೊಂದರೆ ಕೊಡುವಂಥ ಒಂದು ಸಾಧ್ಯತೆ ಇದೆ. ನಾನು ಹೇಳೋದು ನೀವು ಹೋಮ್ ಸ್ಟೇ ಮಾಡೋದಾದರೂ ಕೂಡ ನಿಮ್ಮಲ್ಲಿ ಸಾಧ್ಯವಾದರೆ ನಿಮ್ಮ ಜಮೀನೇನಿದೆ ಅದನ್ನು ಕನ್ವರ್ಷನ್ ಮಾಡ್ಕೊಳ್ಳೋಕೆ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟು. ನೀವು ಕನ್ವರ್ಷನ್ ಎಕರೆಗಟ್ಟಲೆ ಬೇಕಾಗಿಲ್ಲ. ಈವನ್ ಒಂದು 10,000 ಸ್ಕ್ವೇರ್ ಫೀಟ್ 20,000 ಸ್ಕ್ವೇರ್ ಫೀಟ್ ಒಂದು ಅರ್ಧ ಎಕರೆ ಆದರೂ ಕೂಡ ನೀವು ಕನ್ವರ್ಷನ್ ಮಾಡ್ಕೊಂಬಿಟ್ರೆ ನಿಮ್ಮ ಎಲ್ಲ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಏನಿದೆ ಆ ಒಂದು ಕನ್ವರ್ಟೆಡ್ ಕಮರ್ಷಿಯಲ್ ಲ್ಯಾಂಡ್ನಲ್ಲೇ ನೀವು ಇಟ್ಕೋಬೋದು. ಸುತ್ತಮುತ್ತ ನೀವು ಪಾರ್ಕಿಂಗ್ ಇಟ್ಕೋಬೋದು, ಪಾರ್ಕಿಂಗ್ ಲ್ಯಾಂಡ್ ಕನ್ವರ್ಷನ್ ಮಾಡ್ಕೊಳ್ಳೋಗತ್ತೆ ಇಲ್ಲ. ಅಥವಾ ಏನೋ ದೊಡ್ಡ ಲಾನ್ ಮಾಡ್ಕೋಬೋದು, ಇನ್ನೇನೋ ಅದಕ್ಕೆಲ್ಲ ಏನು ಕನ್ವರ್ಷನ್ ಮಾಡ್ಕೊಳ್ಳೋಂಗಿಲ್ಲ. ಬಟ್ ಎಲ್ಲಿ ನಿಮ್ಮ
ಮೇಯ್ನ್ ರೂಮ್ಸ್ ಏನು ಬರ್ತಾ ಇದೆ ಅಥವಾ ನಿಮ್ಮ ರೆಸ್ಟೋರೆಂಟ್ ಏನು ಬರ್ತಾ ಇದೆ ಅಲ್ಲಿ ನೀವು ಕನ್ವರ್ಷನ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಆ ಒಂದು ಜಾಗ ಅದು 10,000 20,000 ಸ್ಕ್ವೇರ್ ಫೀಟ್ ಇದೆ ಅಥವಾ ಮ್ಯಾಕ್ಸಿಮಮ್ ರೇಟ್ 1 ಎಕರೆ ಏನಿದೆ ಅದನ್ನು ನೀವು ಕನ್ವರ್ಷನ್ ಮಾಡಿಸ್ಕೊಂಬಿಟ್ರೆ ಆರ್ಗ್ಯಾನಿಕ್ ಆಗಿ ಡೆವಲಪ್ ಆಗ್ಬೋದು. ಒಂದೇ ಸಮಯದಲ್ಲಿ ಸಂಪೂರ್ಣ ಹಣವನ್ನು ನೀವು ಹೂಡಿಕೆ ಮಾಡಬೇಕು ಅಂತಲೂ ಕೂಡ ಇಲ್ಲ. ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ಳಿ. 1 ಎಕರೆ ಡೆವಲಪ್ ಮಾಡ್ತೀರಾ ಅಂತ 1 ಎಕರೆ ಡೆವಲಪ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಆ ಇಡೀ 1 ಎಕರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಕೊಳ್ಳಿ. ಆ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಕೊಂಡು ನೀವು ನಿಧಾನವಾಗಿ ಡೆವಲಪ್ ಮಾಡಿ, ಫೇಸ್ ವೈಸ್ ಡೆವಲಪ್ ಮಾಡ್ಕೊಳ್ತಾವೆ. ಮೊದಲು ಯಾವುದೋ ಒಂದು ಬ್ಲಾಕ್ ಕಟ್ಕೊಳ್ಳಿ, ಆ ಒಂದು ಬ್ಲಾಕಲ್ಲಿ ಒಂದಷ್ಟು ರೂಮ್ಗಳು ಹಾಕ್ಕೊಳ್ಳಿ. ನಿಮ್ಗೆ ರೆಸ್ಟೋರೆಂಟ್ ಅಂತೂ ಬೇಕೇ ಬೇಕಾಗುತ್ತೆ, ಒಂದು ಡೈನಿಂಗ್ ಹಾಲ್ ಅಂತೂ ಬೇಕೇ ಬೇಕಾಗುತ್ತೆ. ಆ ನಂತರದಲ್ಲಿ ನಿಧಾನವಾಗಿ ಇನ್ನೊಂದು ಬ್ಲಾಕು ಅಥವಾ ಈ ರೀತಿ ಕಾಟೇಜಸ್ ಮಾಡ್ಕೊಳ್ಳೋದು, ಈ ರೀತಿ ನಿಧಾನಕ್ಕೆ ನೀವು ಡೆವಲಪ್ ಮಾಡ್ಕೊಳ್ತಾ ಹೋಗ್ಬೋದು. ಆದರೆ ನಿಮ್ಗೇನೋ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಏನೋ ಒಂದು USP ಇರಬೇಕು ಆ ಜಾಗಕ್ಕೆ, ನಿಮ್ಮ ಜಾಗಕ್ಕೆ ಏನೋ ಒಂದು USP ಇರಬೇಕು. ಈಗ ನೀವು ಕೊಡಗಿಗೆ ಅಥವಾ ನಿಮಗೆ ಸಕಲೇಶ್ಪುರಕ್ಕೆ ಅಥವಾ ನಿಮಗೆ ಚಿಕ್ಕಮಗಳೂರಿಗೆ ನಿಮಗೆ ಮಹಾನ್ USP ಏನು ಬೇಕಾಗಲ್ಲ. ಯಾಕೆ? ಅದಕ್ಕೆ ಈಗಾಗಲೇ ಬ್ರ್ಯಾಂಡಿಂಗ್ ಇದೆ. ಕೊಡಗಿಗೆ ಬ್ರ್ಯಾಂಡ್ ಇದೆ, ಸಕಲೇಶ್ಪುರಕ್ಕೆ ಬ್ರ್ಯಾಂಡ್ ಇದೆ, ಚಿಕ್ಕಮಗಳೂರು ಬ್ರ್ಯಾಂಡ್ ಇದೆ. ನಾನು ಭಾಳ ಚೆನ್ನಾಗಿ ಕೇಳ್ತೇನೆ, ನಮ್ಮ ಬೇರೆ ಉದ್ಯಮ ಮಾಡ್ತಾ ಇರೋರು ಕೂಡ ಇದೇ ಮಾತು ಹೇಳ್ತೇನೆ. ನೀವು ಉದ್ಯಮ ಮಾಡ್ತಾ ಇದ್ದೀರಾ, ಭಾಳ ಸಂತೋಷ, ನಿಮ್ಮ ಉದ್ಯಮ ಮಾಡ್ಕೊಳ್ಳಿ. ಸುಮ್ಮನೆ ಒಂದು 2 ಎಕರೆ ತೊಗೊಳ್ಳಿ, ಎಲ್ಲರೂ ಒಂದು ಚಿಕ್ಕಮಗಳೂರು ಸಕಲೇಶ್ಪುರದಲ್ಲಿ ಒಂದು 2 ಎಕರೆ ತೊಗೊಳ್ಳಿ, ಅಲ್ಲೋಗ್ಬಿಟ್ಟು ಒಂದು ಹೋಮ್ ಸ್ಟೇ ಕಟ್ಟಿ ಸರ್. ಹೋಮ್ ಸ್ಟೇ ಕಟ್ಬಿಟ್ಟು ಅದು ಹೋಮ್ ಸ್ಟೇ ನಡೆಸಿ ನೀವು, ಏನು ಭಾಳ ಕಷ್ಟ ಏನಾಗಲ್ಲ, ನಡೆಸಿ ನೋಡಿ. ಅದು ನಿಮ್ಗೆ ಹೋಗೋದಕ್ಕೂ ಅನುಕೂಲ ಆಗುತ್ತೆ. ನಿಮ್ಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 2 ಲಕ್ಷ 3 ಲಕ್ಷ ಆದಾಯ ಬರೋವಂಥ ರೀತಿಯಲ್ಲಿ ಕೂಡ ನೀವು ಹೋಮ್ ಸ್ಟೇ, ಬರೀ ಒಂದು ಹೋಮ್ ಸ್ಟೇ ನಡೆಸ್ಬೋದು. ಕೇವಲ 5 ರೂಮ್ಗಳ ಒಂದು ಹೋಮ್ ಸ್ಟೇ ನಡೆಸ್ಬೋದು. ಇಲ್ಲ ನೀವು ಕಮರ್ಷಿಯಲ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಸ್ಕೈ ಇಸ್ ದ ಲಿಮಿಟ್. ಈ ರೀತಿಯಲ್ಲಿ ನೀವು ಹೋಮ್ ಸ್ಟೇ ಸೆಗ್ಮೆಂಟ್ ಮಾಡ್ಬೋದು ಅಥವಾ ನೀವು ಹೋಟೆಲ್ ಸೆಗ್ಮೆಂಟ್ ಕೂಡ ಮಾಡ್ಬೋದು. ಇನ್ನೊಂದು ಭಾಳ ಇದೆ, ಇತ್ತೀಚೆಗೆ ಭಾಳಷ್ಟು ನಮ್ಮ ರೈತರು ಕೂಡ ಈಗ ಇವ್ರು ಹೇಳಿದ್ರು, ನಮ್ಮ ಆರ್ಗ್ಯಾನಿಕ್ ಮಂಡ್ಯದವರು ಕೂಡ ಹೇಳಿದ್ರು ಅದೇ ವಿಚಾರದಲ್ಲಿ. ಅಲ್ಲಿ ಯಾರು ಬರ್ತಾರೆ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಷಿಯಲ್ ಟೂರಿಸಮ್ ಏನಿದೆ ಅದನ್ನು ಕೂಡ ನೀವು ಎಕ್ಸ್ಪೀರಿಯನ್ಷಿಯಲ್ ಟೂರ್ಸ್ ಕೊಡೋದು. ಒಬ್ಬ ರೈತನಾಗಿ ಹೇಗೆ ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡೋದಿದೆ ಅದನ್ನು ಕೂಡ ಹಿಂದೆ ಹೇಳ್ತಾ ಇದ್ರು, ಮೊಯ್ಯಿ ಅಂತ ಹೇಳ್ಬಿಟ್ಟು ಮುಂದೆ ಮಾಡ್ತಾ ಇದ್ರು. ಆ ರೀತಿ ಇಲ್ಲ, ಇವತ್ತೇನಿದೆ ಈ ರೀತಿ ಒಂದು ಸ್ವೆಟ್ ಲೇಬರ್ ಅನ್ನುವ ಒಂದು ಕಾನ್ಸೆಪ್ಟಲ್ಲಿ ನಾನು ಟೂರಿಸಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅಂದರೆ ಬಂದವ್ರ ಹತ್ರ ಕೆಲಸ ಮಾಡಿಸ್ಬಿಟ್ಟು ದಿನಕ್ಕೆ ಅವ್ರಿಗೆ 300 ರೂಪಾಯಿ ಕೂಲಿ ಕೊಡೋದು. ಈ ರೀತಿ ಕೂಡ ಮಾಡಬಹುದು. ನಿಮ್ಮ ಒಂದು 5 ಎಕರೆ 10 ಎಕರೆ ಇದ್ದರೆ ನೀವೊಂದು ಒಳ್ಳೆ ಹೋಮ್ ಸ್ಟೇ ಮಾಡಿ, ಯಾರು ಬರ್ತಾರೆ ಅವರಲ್ಲಿ ಸ್ವೆಟ್ ಲೇಬರ್ ಮಾಡಿಸ್ಕೊಂಡು ಅವ್ರಿಗೆ 300 ರೂಪಾಯಿ ಕೂಲಿ ಕೊಟ್ಬಿಟ್ಟು ನೀವು ಅವ್ರ ಹತ್ರ ನಿಮ್ಮ ರೂಮ್ ಏನಿದೆ ರೂಮ್ಗೆ ನೀವು 5,000 ರೂಪಾಯಿ ನೀವು ಚಾರ್ಜ್ ಮಾಡಿ. ಈ ರೀತಿ ಅವಕಾಶಗಳು ಕೂಡ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಒಕ್ಕಲಿಗರಿಗೆ ಈ ಒಂದು ಎಲ್ಲ ಅವಕಾಶಗಳು ಎಲ್ಲ ಕೊಡಗಿನಲ್ಲಿ, ಸಕಲೇಶ್ಪುರದಲ್ಲಿ, ಚಿಕ್ಕಮಗಳೂರು ಎಲ್ಲ ಒಕ್ಕಲಿಗರು ಇದ್ದಾರೆ. ಹಾಸನದಲ್ಲಿ, ಮಂಡ್ಯದಲ್ಲಿ ಎಲ್ಲ ಒಕ್ಕಲಿಗರೇ ಇದೆ. ಇನ್ನು ದಕ್ಷಿಣಕ್ಕೆ ಹೋದರೆ ನಿಮಗೆ ಚಾಮರಾಜನಗರ, ಕೊಳ್ಳೇಗಾಲ ಎಲ್ಲ ಪ್ರದೇಶಗಳು ಕೂಡ ಭಾಳ ಒಳ್ಳೆಯ ಟೂರಿಸಂ ಭಾಳ ಪ್ರಶಸ್ತವಾದಂಥ ಪ್ರದೇಶಗಳು. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಹೇಳ್ತೀನಿ, ಏನು ಅಂತ ಹೇಳಿದ್ರೆ ನಾವು ಹಿಂದೆ ಏನು ಅರ್ಥ ಮಾಡ್ಕೊಳ್ತಾ ಇದ್ವಿ, ನೀವೇನೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನಮಗೆ ಒಂದು ಡಿಜಿಟಲ್ ಮಾಧ್ಯಮ ಏನಿದೆ ಆ ಡಿಜಿಟಲ್ ಮಾಧ್ಯಮ ಕೂಡ ನಮಗೆ ಅಗತ್ಯ ಅನ್ನುವ ಒಂದು ಮಾತನ್ನು ನಾವು ಹೇಳ್ತಾ ಇದ್ವಿ. ಆದರೆ ಇವತ್ತು ಡಿಜಿಟಲ್ ಮಾಧ್ಯಮ ಏನಿದೆ ಅಥವಾ ಈ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಏನಿದೆ, ಇಟ್ ಈಸ್ ನಾಟ್ ಅಟ್ ದಿ ಪೆರಿಫೆರಿ ಆಫ್ ದ ಬಿಸ್ನೆಸ್, ಇಟ್ ಈಸ್ ಅಟ್ ದಿ ಕೋರ್ ಆಫ್ ದ ಬಿಸ್ನೆಸ್. ನಿಮ್ಮ ಮಾರ್ಕೆಟಿಂಗ್ ಏನಿದೆ, ಹಿಂದೆ ಮಾರ್ಕೆಟಿಂಗ್ ಮಾಡೋಕ್ಕೆ ನಾವು 16 ಜನ ಮಾರ್ಕೆಟಿಂಗ್ ಪ್ರೊಫೆಷನ್ಸ್ ಇಡಬೇಕಾಗಿತ್ತು. ಅವ್ರಿಗೆ ಸಂಬಳಗಳು ಕೊಡಬೇಕಾಗಿತ್ತು, ಅವ್ರು 6 ತಿಂಗಳು ಇಡ್ತಾ ಇದ್ರು, ಬಿಟ್ಟೋಗ್ತಾ ಇದ್ರು, ಇನ್ನೊಂದು ತೊಂದರೆ ಆಗ್ತಾಯಿತ್ತು. ಇವತ್ತು ನೀವು ಯಾವುದೇ ಮಾರ್ಕೆಟಿಂಗ್ ಪ್ರೊಫೆಷನಲ್ಸ್ನ ನಿಮ್ಮ ಟೂರಿಸಂ ಸೆಕ್ಟ್ರಲ್ಲಿ ಇಟ್ಕೊಳ್ಬೇಕಾದ ಅಗತ್ಯನೇ ಕಾಣ್ತಾ ಇಲ್ಲ. ನಿಮ್ಮೆಲ್ಲ ಮಾರ್ಕೆಟಿಂಗ್ ಎಫರ್ಟ್ಸ್ ಏನಿದೆ ಅದನ್ನು ಡಿಜಿಟಲ್ ಮಾಧ್ಯಮದ ಮುಖಾಂತರನೇ ನೀವು ಮಾರ್ಕೆಟ್ ಮಾಡ್ಬೋದು. ಫಿಸಿಕಲ್ ಮಾರ್ಕೆಟಿಂಗ್ ಮಾಡೋ ಅಗತ್ಯವೇ ಇಲ್ಲ. ಇವತ್ತು ನಿಮ್ಮ ಕಚೇರಿನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡ್ಬಿಟ್ಟು ನೀವು ಸಂಪೂರ್ಣವಾಗಿ ಆ ಮಾರ್ಕೆಟಿಂಗ್ ಎಫರ್ಟ್ ಏನಿದೆ ಆ ಡಿಜಿಟಲ್ ಮಾರ್ಕೆಟಿಂಗ್ ಎಫರ್ಟ್ನ ನಿಮ್ಮ ಮನೆಯಿಂದಲೇ ಮಾಡಬಹುದು. ಈ ಸಂದರ್ಭ ಒಂದು ಬಹಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ನಿಮ್ಮ ಫಿಸಿಕಲ್ ಪ್ರೆಸೆನ್ಸ್ ಎಷ್ಟು ಮುಖ್ಯ ಇದೆಯೋ ನಿಮ್ಮ ವರ್ಚುವಲ್ ಪ್ರೆಸೆನ್ಸ್ ಕೂಡ ಅಷ್ಟೇ ಮುಖ್ಯ ಇರುತ್ತೆ. ಅಂದರೆ ನಿಮ್ಮ ವೆಬ್ಸೈಟ್ ಚೆನ್ನಾಗಿರಬೇಕು, ರೆಸ್ಪಾನ್ಸಿವ್ ಆಗಿರಬೇಕು, ಅಲ್ಲಿ ಅದನ್ನು ರೆಗ್ಯುಲರಾಗಿ ಅಪ್ಡೇಟ್ ಮಾಡಬೇಕು. ಸರ್ಚ್ ಎಂಜಿನ್ ಆಪ್ಟಿಮೈಸೇಷನಲ್ಲಿ ಆದಷ್ಟು ಮೇಲ್ ಬರೋದಕ್ಕೆ ನೀವು ನಿಮ್ಮ ವೆಬ್ಸೈಟ್ ಏನಿದೆ ಅದನ್ನು ಆದಷ್ಟು ರೆಸ್ಪಾನ್ಸಿವ್ ಮಾಡಬೇಕು, ಕರೆಂಟ್ ಮಾಡಿರಬೇಕು, ಆಗಾಗ ಅಪ್ಡೇಟ್ ಮಾಡ್ತಾ ಇರಬೇಕು. ಮತ್ತು ಯಾವುದೇ ಎನ್ಕ್ವೈರಿ ಬಂದರೂ ಕೂಡ ಆ ಎನ್ಕ್ವೈರಿಗಳನ್ನು ಇಮಿಡಿಯೇಟಾಗಿ ಕೆಲವೇ ಗಂಟೆಗಳಲ್ಲಿ ಆ ಎನ್ಕ್ವೈರಿಗೆ ಉತ್ತರವನ್ನು ಕೊಟ್ಟು ಎನ್ಕ್ವೈರಿ ಏನಿದೆ ಅದನ್ನು ಕನ್ವರ್ಟ್ ಮಾಡೋ ರೀತಿಯಲ್ಲಿ, ಒಂದು ಸೇಲ್ ಆಗಿ ಕನ್ವರ್ಟ್ ಮಾಡೋ ರೀತಿಯಲ್ಲಿ ಅದಕ್ಕೇನು ಬೇಕೋ ಅದೆಲ್ಲವನ್ನು ಕೂಡ ನೀವು ಮಾಡಬೇಕು. ಈ ರೀತಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಏನಿದೆ ಅದನ್ನು ಮಾಡ್ತಾ ಹೋದರೆ ನಿಮಗೆ ಯಾವುದೇ ರೀತಿಯ ಬೇರೆ ಯಾವುದೇ ಫಿಸಿಕಲ್ ಮಾರ್ಕೆಟಿಂಗ್ ಅಗತ್ಯ ಇಲ್ಲ. ಒಂದು. ಎರಡನೇದಾಗಿ
ಇವತ್ತು ನಿಮಗೆಲ್ಲ ಬೇರೆಲ್ಲ ಒಂದು ಮೇಕ್ ಮೈ ಟ್ರಿಪ್ಪಿಂದ ಹಿಡಿದು ಯಾತ್ರೆಯಿಂದ ಹಿಡಿದು ಗೋ ಐಬಿಬೋ ಅಗೋಡಾ ಈ ರೀತಿ ಎಲ್ಲ ಒಂದು ಈ ರೀತಿ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಆ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಿಮ್ಮ ಹೋಮ್ ಸ್ಟೇ ಆಗಿರ್ಬೋದು, ಹೋಟೆಲ್ ಏನಿದು ಅದನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಪರವಾಗಿ ಅವರು ಕೂಡ ಮಾರ್ಕೆಟಿಂಗ್ ಮಾಡ್ತಾರೆ. ಆವಾಗ ನಿಮಗೆ ಅವ್ರು 15% 20%ವರೆಗೂ ಕಮಿಷನ್ ಕೇಳ್ತಾರೆ. ಆ ಕಮಿಷನ್ ಕಾಸ್ಟ್ ಏನಿದೆ ನಿಮಗೆ ಅದನ್ನು ನಿಮ್ಮ ಪ್ರೈಸ್ ಏನಿದೆ ಪ್ರೈಸ್ಗೆ ಆ್ಯಡ್ ಮಾಡಿಬಿಟ್ಟು ಪ್ರೈಸ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು ನಿಮ್ಮ ಏನಿದೆ ನಿಮ್ಮ ಕಮಿಷನ್ ಕೂಡ ನಿಮ್ಗೆ ವಾಪಸ್ ಬರೋ ರೀತಿಯಲ್ಲಿ ನೀವು ನೋಡ್ಕೋಬೋದು. ಹಾಗಾಗಿ ಈ ಒಂದು ಮಾರ್ಕೆಟಿಂಗ್ ಏನಿದೆ, ಹಿಂದೆ ನಮಗೆ ಈ ಮಾರ್ಕೆಟ್ ಮಾಡೋದು ಹೇಗಪ್ಪ ಅನ್ನೋ ಒಂದು ಅಳುಕಿತ್ತು. ಇವತ್ತು ಆ ಮಾರ್ಕೆಟಿಂಗ್ ಏನಿದೆ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಅಟ್ ಆಲ್. ನಿಮ್ಮಲ್ಲೇ ಈಗ ಬೆಂಗಳೂರಲ್ಲಂತೂ ದಕ್ಷಿಣ ಕರ್ನಾಟಕದಲ್ಲಂತೂ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಆಗಲಿ ಅಥವಾ ಒಳ್ಳೆ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡೋರಾಗಲಿ ಅಥವಾ ವೆಬ್ಸೈಟ್ ಮೇಂಟೈನ್ ಮಾಡೋರು ಇದು ಯಾರಿಗೂ ಯಾವುದೇ ರೀತಿ ಕೊರತೆ ಇಲ್ಲ. ಹಾಗಾಗಿ ನಿಮಗೆ ವೆಬ್ಸೈಟ್ ಡೆವಲಪ್ ಮಾಡೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಭಾಳ ಸುಲಭ ಜನ ಸಿಗ್ತಾರೆ. ಕೆಲವೇ ಸಾವಿರಗಳಲ್ಲಿ ನಿಮಗೆ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಜನ ಸಿಗ್ತಾರೆ. ಹಾಗಾಗಿ ನಿಮಗೆ ಮಾರ್ಕೆಟಿಂಗ್ ಏನು ತೊಂದರೆ ಇದೆ ಆ ತೊಂದರೆ ಇವತ್ತು ಇಲ್ಲವೇ ಇಲ್ಲ. ಹಾಗಾದರೆ ನೀವು ಕೇಳ್ಬೋದು, ಹಾಗಾದ್ರೆ ತೊಂದರೆ ಎಲ್ಲಿದೆ? ಇನಿಷಿಯಲ್ ಆಗಿ ನೀವೇನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿ ಅದು ಲ್ಯಾಂಡ್ ಪರ್ಚೇಸ್ ಮಾಡಬೇಕಾಗತ್ತೆ ಅಥವಾ ಬಿಲ್ಡಿಂಗ್ ಕಟ್ಟಬೇಕಾಗತ್ತೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ಆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನಿಮಗೆ ಬರಬೇಕು, ನಿಮ್ಮಿಂದಲೇ ಬರಬೇಕಾಗತ್ತೆ. ಅದಕ್ಕೆ ನೀವು ಸೂಕ್ತವಾಗಿ ಲೋನ್ ತೊಗೋಬೋದು. ವುಮನ್ ಆಂಟ್ರಪ್ರಿನರ್ಸ್ ಆದರೆ KSFCಯಿಂದ ಕೇವಲ 4% ಬಡ್ಡಿನಲ್ಲಿ ನಿಮಗೆ ಲೋನ್ ಕೂಡ ಕೊಡ್ತಾರೆ, ಅಥವಾ ಬೇರೆ ಕಡೆಯಿಂದ ಕೂಡ ಲೋನ್ ತಗೋಬೋದು. ಅದನ್ನು ನಡೆಸ್ಬೋದು. ನಿಮಗೆ ತೊಂದರೆ ಇದೆ, ಎರಡು ವಿಚಾರದಲ್ಲಿ ತೊಂದರೆ ಇದೆ. ಒಂದು ಏನು ಅಂತ ಹೇಳಿದ್ರೆ, ತೊಂದರೆ ಅನ್ನೋದಕ್ಕಿಂತ ಚಾಲೆಂಜಸ್ ಇದೆ. ಒಂದು, ನೀವು ಯು ಶುಡ್ ಬಿ ಕ್ವಾಲಿಟಿ ಕಾನ್ಷಿಯಸ್ ಇನ್ ಟರ್ಮ್ಸ್ ಆಫ್ ಸರ್ವಿಸಿಂಗ್ ಯುವರ್ ಗೆಸ್ಟ್. ಆ ಎಲ್ಲ ಸಂದರ್ಭದಲ್ಲಿ ಕ್ವಾಲಿಟಿ ಕಾನ್ಷಿಯಸ್ ಆಗಿರ್ಬೋದು. ಇಲ್ಲ ನಾನು ಬೆಸ್ಟ್ ಕ್ವಾಲಿಟಿ ಕೊಡ್ತೀನಿ, ಒಳ್ಳೆಯ ಕ್ವಾಲಿಟಿ ಕೊಡ್ತೀನಿ ಅನ್ನೋ ಒಂದು ಮನೋಭಾವನೆಯನ್ನು ಭಾಳ ಗಟ್ಟಿಯಾಗಿ ನೀವು ಇಟ್ಕೊಂಡಿರ್ಬೇಕಾಗುತ್ತೆ. ಒಂದು. ಎರಡನೇದಾಗಿ ಪ್ರಾಬ್ಲಿ ದಿ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಮ್ಯಾನ್ ಪವರ್ ಹ್ಯಾಸ್ ಬಿನ್ ಅ ಬಿಗರ್ ಚಾಲೆಂಜ್. ಜನಗಳನ್ನ ಇಟ್ಕೋಬೇಕು. ಯಾಕೆಂದರೆ ಹಾಸ್ಪಿಟಾಲಿಟಿ ಅಂತ ಹೇಳಿದ್ರೆ ನಾನು ಹೇಳಿದೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ವಿಷಯ ಹೇಳ್ತಾ ಇದ್ದೀನಿ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ನಿಜ, ಆದರೆ ಇವತ್ತು ಅಟ್ರಿಷನ್ ಏನಿದೆ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸೆಕ್ಟರಲ್ಲಿ ಅಟ್ರಿಷನ್ ಬಹಳ ಜಾಸ್ತಿ ಇದೆ, ತುಂಬ ಇದೆ. ಆ ಕಾರಣಕ್ಕೋಸ್ಕರ ರಿಟೈನಿಂಗ್ ದಿ ಟ್ಯಾಲೆಂಟ್ ಹ್ಯಾಸ್ ಬೀನ್ ಎ ಚಾಲೆಂಜ್ ಇನ್ ದಿ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸೆಕ್ಟರ್. ಈಗ ಒಂದು ಹೋಟೆಲ್ ನಡೆಸ್ತೀವಿ ಅಂತ ಹೇಳಿದ್ರೆ, ಒಂದು 50 ರೂಮ್ಗಳನ್ನ ಹೋಟೆಲ್ ನಡೆಸ್ತೀವಿ ಅಂತ ಹೇಳಿದ್ರೆ ನೀವು ಕನಿಷ್ಠ ಪಕ್ಷ ಒಂದು 50 ಆದರೂ ನೀವು ಎಂಪ್ಲಾಯೀಸ್ ಇಟ್ಕೋಬೇಕಾಗ್ತದೆ. ಅಥವಾ 10 ರೂಮಿಂದ ಅಂದರೆ ನೀವು ಒಂದು 10 ರಿಂದ 12 ಜನ ಎಂಪ್ಲಾಯೀಸ್ ಇಟ್ಕೋಬೇಕಾಗುತ್ತೆ. ನೀವು 100 ರೂಮಿನ ಹೋಟೆಲ್ ಮಾಡ್ತೀವಿ ಅಂದರೆ 75 ಜನಕ್ಕೆ ನಡೆಸ್ಬೋದು. ಆದರೆ 75 ಜನನ ಕೂಡ ರೆಕ್ರೂಟ್ ಮಾಡ್ಕೊಳ್ಳೋದು ಮತ್ತು ಅವ್ರನ್ನ ರಿಟೈನ್ ಮಾಡೋದೇನಿದೆ ಅದು ಇಟ್ ಹ್ಯಾಸ್ ಬೀನ್ ಎ ಚಾಲೆಂಜ್ ಇನ್ ದಿ ಇಂಡಸ್ಟ್ರಿ. ಯಾಕೆ ಅಂತ ಹೇಳಿದ್ರೆ ತುಂಬ ಡಿಮಾಂಡ್ ಇದೆ. ಇಟ್ಸ್ ಎನ್ ಎಕ್ಸ್ಪ್ಯಾಂಡಿಂಗ್ ಇಂಡಸ್ಟ್ರಿ. ಅಲ್ಲಿ ಸ್ಕಿಲ್ ಸೆಟ್ಸ್ ಸರಿಗಿರೋದಿಲ್ಲ. ಆ ಸ್ಕಿಲ್ ಸೆಟ್ ಸರಿಗೆ ಇಲ್ಲದೇ ಇರೋ ಸಂದರ್ಭದಲ್ಲೂ ಕೂಡ ಈ ಒಂದು ಟ್ಯಾಲೆಂಟ್ನ ರಿಟೈನ್ ಮಾಡೋದೇನಿದೆ ಅದು ಬಹಳ ಕಷ್ಟವಾದಂಥ ಒಂದು ವಿಚಾರ ಇದೆ. ಹಾಗಾಗಿ ಇದೇನಿದೆ ರಿಕ್ರೂಟ್ಮೆಂಟ್ ಆ್ಯಂಡ್ ರಿಟೈನಿಂಗ್ ದಿ ಟ್ಯಾಲೆಂಟ್ ಏನಿದೆ ಅದು ದಿಸ್ ಈಸ್ ಒನ್ ಆಫ್ ದ ಚಾಲೆಂಜ್ ಆಫ್ ದಿ ಹಾಸ್ಪಿಟಾಲಿಟಿ ಸೆಕ್ಟರ್. ಇದಕ್ಕೂ ಹೊರತಾಗಿ ಬಹುಶಃ ಲ್ಯಾಂಡ್ ಕನ್ವರ್ಷನ್ ಏನಿದೆ ದಟ್ ಆಲ್ಸೋ ಕ್ಯಾನ್ ಬಿ ಇನಿಷಿಯಲ್ ಚಾಲೆಂಜ್. ಅದಕ್ಕೆ ಸ್ವಲ್ಪ ಓಡಾಡಬೇಕಾಗುತ್ತೆ, ಸಣ್ಣ ಪುಟ್ಟ ಶಿಫಾರಸು, ಅದನ್ನು ಹಣನ ಉಪಯೋಗಿಸ್ಕೊಂಡು ಏನಾದರೂ ಮಾಡಿ ಅದು ನಿಮ್ಮ ಲ್ಯಾಂಡ್ ಏನಿದೆ ಅದನ್ನು ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡ್ಕೊಂಡಷ್ಟು ಒಳ್ಳೆಯದು. ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇನಿಷಿಯಲ್ ನಿಮಗೆ ತೊಂದರೆ ಆಗುತ್ತೆ. ಅದಾದರೆ ದೆನ್ ಸ್ಕೈ ಇಸ್ ದ ಲಿಮಿಟ್. ನೀವು ಯಾವುದೇ ಒಂದು ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲಿ ನಾನು ಒಳ್ಳೆ ಕ್ವಾಲಿಟಿ ಸರ್ವಿಸ್ ಕೊಡ್ತೀನಿ, ಯಾವುದೇ ಒಬ್ಬ ಅತಿಥಿಯನ್ನು ಒಂದು ರೀತಿಯಲ್ಲಿ ಭಾಳ ನಮ್ಮ ಮನೆಯವನು ಅನ್ನೋ ರೀತಿ ನಾನು ನೋಡ್ಕೊಳ್ತೀನಿ ಅನ್ನುವ ಒಂದು ಕ್ವಾಲಿಟಿ ಕಾನ್ಷಿಯಸ್ ನಿಮಗಿದ್ದರೆ ಬಹುಶಃ ದಿ ಹಾಸ್ಪಿಟಾಲಿಟಿ ಸೆಕ್ಟರ್ ಈಸ್ ಒನ್ ಆಫ್ ದಿ ಬೆಸ್ಟ್ ಸೆಕ್ಟರ್ಸ್ ಫಾರ್ ದಿ ಸದರ್ನ್ ಕರ್ನಾಟಕ ಆಸ್ ವೆಲ್ as ಫಾರ್ ದಿ ಒಕ್ಕಲಿಗ ಕಮ್ಯುನಿಟಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಶ್ರೀಯುತ ಜಯರಾಮ್ ರಾಯ್ಪುರ್ ಅವರಿಗೆ. ನೆಕ್ಸ್ಟ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಮಿಸ್ಟರ್ ಭರತ್ ದೇವರಾಜಪ್ಪ ಫ್ರಮ್ ಐಕಾನಿಕ್ ಹಾಸ್ಪಿಟಾಲಿಟಿ ಟು ಅಡ್ರೆಸ್. ಹಾಗೆ ಮಧು ಹೋಟೆಲ್ಸ್ ಮತ್ತು ಹಾಲಿಡೇ ಫಾರ್ಮ್ಸ್ನ ಮಾಲೀಕರಂತ ಶ್ರೀ HM ಪುಟ್ಟಸ್ವಾಮಿ ಅವರು ಆಗಮಿಸಿರೋ ಹಾಗೆ ಪ್ರೀತಿಯ ಸ್ವಾಗತವನ್ನು ಕೋರೋಣ ನಮ್ಮ ಸೆಕ್ಟರ್ಗೆ ಅಂತ ಹೇಳ್ತಾ ಶ್ರೀಯುತ ಭರತ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಭರತ್ ಗೌಡ, ಮೈಸೂರಿಂದ ಬಂದಿದ್ದೀನಿ. ಸೊ ಐ ಆಮ್ ನಾಟ್ ಅ ಹೋಟೆಲಿಯರ್. ಐ ವಾಸ್ ನಾಟ್ ಅ ಹೋಟೆಲಿಯರ್. ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಂಡ್ ಕೆಲಸ ಹುಡ್ಕೊಂಡು ದುಬೈಗೆ ಹೋಗಿದ್ದು. ಸೊ ಮೈ ಸ್ಪೀಚ್ ವಿಲ್ ಬಿ ಮೈ ಓನ್ ಸ್ಟೋರಿ. ಸೊ ಇಟ್ ಮೈಟ್ ಬಿ ಇನ್ಸ್ಪೈರಿಂಗ್ ಟು ಫ್ಯೂ ಪೀಪಲ್. ಸೊ ಕೆಲಸ ಹುಡ್ಕೊಂಡು IT ಆದಮೇಲೆ ದುಬೈಗೆ ಹೋಗಿದ್ದು ಕೆಲಸ ಸಿಕ್ತು, ಕೆಲಸ ಮಾಡ್ತಾಯಿದ್ದೆ.
ಹಂಗೆ ಯು ಕೆನಲ್ಲಿ MBAನೂ ಮಾಡಿಕೊಂಡೆ ಆ್ಯಂಡ್ ಅಗೇನ್ ಇಟ್ ಈಸ್ ನಾಟ್ ಎನಿಥಿಂಗ್ ರಿಲೇಟೆಡ್ ಟು ಹಾಸ್ಪಿಟಾಲಿಟಿ. ಐ ಡಿಡ್ ಮೈ MBA ಇನ್ ಮಾರ್ಕೆಟಿಂಗ್. ಸೊ ಮದುವೆ ಆಯಿತು. ಐ ಮ್ಯಾರಿಡ್ ಆನ್ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್. ಸೊ ಶಿ ಡಿಂಟ್ ಲೈಕ್ ಇಟ್ ಇನ್ ದುಬೈ. ಅವಳಿಗೆ ಅಲ್ಲಿ ಏನೂ ಕೆರಿಯರ್ ಇರಲಿಲ್ಲ. ಸೊ ಶಿ ವಾಂಟೆಡ್ ಟು ಕಮ್ ಬ್ಯಾಕ್ ಟು ಮೈಸೂರು. ಸೊ ಮದುವೆಯಾಗಿ 3 ವರ್ಷಕ್ಕೆ ವಾಪಸ್ ಬಂದುಬಿಟ್ಲು ಅವಳು. ನಾನು ಇರೋದಿಲ್ಲ, ಬೇಕಾದರೆ ನೀವಿರಿ ಅಂತ ವಾಪಸ್ ಬಂದುಬಿಟ್ಲು. ಸೊ ಐ ವಾಸ್ ದೇರ್ ಫಾರ್ 1.5 year ಆ್ಯಂಡ್ ದೆನ್ ಫೈನಲಿ ಎನಿ ಡೇ ವಾಪಸ್ ಮೈಸೂರು ಇಂಡಿಯಾಗೆ ಬರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಹೊರಗಡೆ ಇರೋರಿಗೆ. ಬಟ್ ಇಲ್ಲಿ ಬಂದು ಏನು ಮಾಡೋದು ಅಂತ ಗೊತ್ತಿರೋದಿಲ್ಲ ಹೊರಗಡೆ ಇರೋರಿಗೆ. ಸೊ ಹೊರಗಡೆ ಹೋದವರು ಕಂಪ್ಲೀಟಾಗಿ ಅಲ್ಲೇ ಇದ್ಬಿಡ್ಬೇಕು, ಇಲ್ಲ ಅಂತಂದರೆ ಹೋಗಲೇಬಾರ್ದು. ದಿಸ್ ಇಸ್ ವಾಟ್ ಐ ಟೆಲ್ ಟು ಎವ್ರಿಬಡಿ. ಬಿಕಾಸ್ ಮಕ್ಕಳು ದೊಡ್ಡವರಾಗೋ ಟೈಮ್, ಮಕ್ಳಿಗೊಂದು 5 ವರ್ಷ ಆಗೋದ್ರೆ ಸಾಕು, ಇಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಅದೇ ಅವ್ರು ಇಲ್ಲಿಗೆ ಬಂದರೆ ಅಡ್ಜಸ್ಟ್ ಆಗೋದಿಲ್ಲ. ನಮ್ಮದು ಅವ್ರದ್ದು ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಎನಿವೆ ಮಕ್ಕಳು ಇನ್ನೂ ದೊಡ್ಡವ್ರು ಆಗಿರಲಿಲ್ಲ. ಸೊ ಎಲ್ಲ ಮೈಸೂರಲ್ಲೇ ಎಲ್ಲ ಆಯಿತು, ಮಕ್ಕಳೆಲ್ಲ ಆಯಿತು. ಸೊ ಅಗೇನ್ ದ ಕ್ವಶನ್ ಈಸ್ ಏನು ಬಿಸ್ನೆಸ್ ಮಾಡಬೇಕು ಅಂತ. ತುಂಬ ಆಪ್ಷನ್ಸ್ ಇರುತ್ತೆ ಬಿಸ್ನೆಸ್ ಮಾಡೋಕ್ಕೆ, ಬಟ್ ಯಾರೂ ಹೇಳಲ್ಲ ನೀವು ಏನು ಮಾಡಬೇಕು ಅಂತ. ಒಂದು ಗೋಲ್ಡ್ ಶಾಪ್ ಓಪನ್ ಮಾಡಬೇಕು ಅಂದರೆ ಯಾರೂ ಶಟ್ರು ಒಂದಿನೂ ಹೇಳ್ಕೊಡಲ್ಲ ಈ ಥರ ಮಾಡಿ ಅಂತ. ವಾಟ್ ಎವರ್ ಬಿಸ್ನೆಸ್ ಎಲ್ಲ ಲೆಕ್ಚರ್ ಕೊಡ್ತಾರೆ, ಬಟ್ ಏನು ಮಾಡಿ ಅಂತ ಯಾರೂ ಹೇಳ್ಕೊಡಲ್ಲ. ಈವನ್ ಕಾಲೇಜಸ್ಸಲ್ಲಾದರೂ ಅಷ್ಟೇ ಎಲ್ಲ ಹೇಳ್ಕೊಡ್ತಾರೆ, ಅದೇ ದುಡ್ಡು ಸಂಪಾದನೆ ಮಾಡೋದು ಯಾರೂ ಹೇಳ್ಕೊಡೋದಿಲ್ಲ. ಸೊ ಇದೆಲ್ಲ ನಮ್ಮ ಕಾಮನ್ ಸೆನ್ಸ್ ಅಥವಾ ನಮ್ಮ ಅಕ್ಕಪಕ್ಕ ಫ್ರೆಂಡ್ಸಿಂದ ಅಥವಾ ಗೊತ್ತಿರೋರಿಂದ ಕಲಿಬೋದು. ಪ್ಲಸ್ ಇದೇ ಥರ ಮೈಸೂರಿಗೆ ಬಂದಾಗ ನಾನು ನೋಡ್ತಾ ಇದ್ದೆ, ಎಲ್ಲ ಕಮ್ಯುನಿಟಿಯವರು ಏನಾದರೂ ಮಾಡ್ತಾ ಇದ್ದಾರೆ. ನಮ್ಮ ಗೌಡ್ರು ಕಮ್ಯುನಿಟಿನಲ್ಲಿ ಯಾರು ಒಬ್ಬರೂ ಇನಿಷಿಯೇಟಿವ್ಸ್ ತೊಗೊಂಡು ಯಾಕೆ ಈ ಥರ ಮಾಡ್ತಿಲ್ಲ ಅಂತ. ಬಟ್ ಫೈನಲಿ ಈ ಪ್ಲ್ಯಾಟ್ಫಾರ್ಮ್ ಸಿಕ್ತು. I want to thank everybody who has organized this platform, and I'm very happy to see the Gauda community all together in this forum. ಇದೇ ಥರ ಪ್ರತಿ ವರ್ಷ 10 times ಜಾಸ್ತಿ ಆಗಲಿ, ಪ್ಲಸ್ ಪ್ರತಿ ಸತನೂ ಜಾಸ್ತಿ ಆಗಲಿ ಅಂತ ಇಷ್ಟಪಡ್ತೀನಿ. ಆಲ್ಸೋ ಐ ವಾಸ್ ಅ ಮೆಂಬರ್ ಇನ್ ಒಕ್ಕಲಿಗ ಸಂಘ UAE-ನಲ್ಲಿ ಒಂದು ಗ್ರೂಪ್ ಮಾಡಿದ್ವಿ. ಈಗಲೂ 600 ಜನ ಮೆಂಬರ್ಸ್ ಇದ್ದಾರೆ ನಮ್ಮ ದುಬೈನಲ್ಲಿ. ಸೊ ಕಮ್ಮಿಂಗ್ ಬ್ಯಾಕ್ ಟು ಬಿಸ್ನೆಸ್, ಇಲ್ಲಿ ಏನು ಮಾಡೋದು ಅಂತ ಐಡಿಯಾ ಇರಲಿಲ್ಲ. 3 ವರ್ಷ ಆಯಿತು ಬಂದು ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಟ್ರಾಫಿಕ್ಕು, ಜನಗಳು ಎಲ್ಲ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಇನ್ನೇನು ವಾಪಸ್ ಹೋಗ್ಬಿಡೋಣ ದುಬೈಗೆ ಅಂತಲೇ ಡಿಸೈಡ್ ಆಗಿ ವಾಪಸ್ ಹೋಗಂಗಿದ್ದೆ. ಅಷ್ಟರೊಳಗಡೆ ಒಂದು ಹೋಟೆಲ್ ಸೇಲ್ಗಿತ್ತು. ಸೊ ಹೋಗಿ ಒಂದು 3 months ಹೋಮ್ವರ್ಕ್ ಮಾಡಿದ್ದಾಯಿತು, ಹೋಟ್ಲ್ ನಡೆಯುತ್ತೋ ಇಲ್ವೋ. ಅದು ಆಲ್ರೆಡಿ 8 ವರ್ಷ ಇದ್ದಿದ್ದು ಹೋಟ್ಲದು. ಸೊ ನಡೀತಾ ಇರಲಿಲ್ಲ. ಅದಕ್ಕೆ ಅವ್ರು ಓನರ್ ಸೇಲ್ ಮಾಡ್ತಿದ್ರು. ಅದಕ್ಕೆ ಜೀವ ಕೊಡಬೇಕಿತ್ತು, ಕೊಡೋಕ್ಕಾಗತ್ತೋ ಏನೋ ಗೊತ್ತಿರಲಿಲ್ಲ. ಇನ್ವೆಸ್ಟ್ಮೆಂಟ್ ಬೇರೆ ಜಾಸ್ತಿ, ಕ್ರೋಸ್ ಟುಗೆದರ್ ಇನ್ವೆಸ್ಟ್ಮೆಂಟ್. ಸೊ ಒಂದು 6 ತಿಂಗಳು ಏನು ನನಗೇನು ಅರ್ನಿಂಗ್ ಇರಲಿಲ್ಲ, ಬಟ್ ನನಗೇನು ಗೊತ್ತೂ ಇಲ್ಲ ಇದ್ರ ಬಗ್ಗೆ. ಸೊ ಇದರದ್ದು ಬೇಸಿಕ್ ಕಾಮನ್ ಸೆನ್ಸ್ ಏನು ಅಂತಂದರೆ, ಹೋಟ್ಲ್ ಓಪನ್ ಮಾಡೋದಕ್ಕೆ ಎಲ್ಲರೂ ದಿನಕ್ಕೆ 3 ಸತ ಊಟ ಮಾಡ್ತೀವಿ. ಸೊ ನಮಗೆ ಗೊತ್ತು ಕಾಮನ್ ಸೆನ್ಸ್ ಏನಿರಬೇಕು, ನೀಟಾಗಿರಬೇಕು, ಊಟ ಚೆನ್ನಾಗಿರಬೇಕು, ಕ್ವಾಲಿಟಿ ಇರಬೇಕು. ಸೊ ಈ ಬೇಸಿಕ್ ಕಾಮನ್ ಸೆನ್ಸಲ್ಲೇ ಸ್ಟಾರ್ಟೆಡ್ ವರ್ಕಿಂಗ್. ಇಂಟರ್ನ್ಶಿಪ್ ಮಾಡೋ ಥರ ಅದೇ ಹೋಟ್ಲಲ್ಲಿ ಕೂತ್ಕೊಂಡು ಏನೇನು ಸರಿ ಇಲ್ಲ, ಏನೇನು ಮಾಡ್ಬೋದು ಫ್ಯೂಚರಲ್ಲಿ ಅಂತೆಲ್ಲ ನೋಡ್ತಾ ಇದ್ದೆ. ಸೊ ಮೈಸೂರಲ್ಲಿ ಏನಾಗುತ್ತೆ, ಎಲ್ಲ ಹೇಳ್ತಾರೆ ಮೈಸೂರು ಇಸ್ ಅ ರಿಟೈರ್ಡ್ ಲೈಫ್ ಅಂತ. ಎಲ್ಲ ರಿಟೈರ್ ಆಗಿರೋರೇ ಬಂದರೆ ನಮ್ಮಂಥವ್ರು ಎಲ್ಲೋಗೋದು. ಸೊ ವಿ ವಾಂಟ್ ಟು ಬ್ರಿಂಗ್ ಇನ್ ಮೋರ್ ಟೂರಿಸಮ್ ಟು ಮೈಸೂರು, ಮೋರ್ ಪೀಪಲ್ ಟು ಮೈಸೂರು. ಇವಾಗ ರೋಡ್ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ರು, ಈಗ ರೋಡ್ ಆಗಿದೆ. ಚಾಲೆಂಜಿಂಗ್ ಏನು ಅಂತಂದರೆ ಮೈಸೂರೆಲ್ಲ ಇನ್ನೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ ವೀಕೆಂಡ್ಗೆ. ಸೊ ಯು ವಾಂಟ್ ಬೆಂಗಳೂರಿಯನ್ಸ್ ಟು ಕಮ್ ಟು ಮೈಸೂರು ಆ್ಯಂಡ್ ಸ್ಟೇ ಬ್ಯಾಕ್. ಸೊ ಹೋಟೆಲ್ ಹೇಗೋ ಸ್ಟಾರ್ಟ್ ಆಯಿತು. ಹೋಟೆಲ್ ತೊಗೊಂಡ್ವಿ, ರಿನೋವೇಷನ್ ಮಾಡಿದ್ವಿ. ಬಟ್ ಯು ಹ್ಯಾವ್ ಟು ಫೈಂಡ್ ಏನು ನೆಸೆಸಿಟಿ ಇದೆ ಅಂತ ಗ್ಯಾಪ್ಸ್ ಇರುತ್ತೆ ಈಗ ಒಂದೊಂದು ಪ್ಲೇಸಲ್ಲಿ. ಸೊ ಮೈಸೂರಲ್ಲಿ ನಾನು ನೋಡಿದಾಗ ನಾನೇ ತಿಂಗಳಿಗೆ 2 ಸತ ಬೆಂಗಳೂರಿಗೆ ಬರ್ತಾಯಿದ್ದೆ. ಎಲ್ಲರೂ ಹೊಸ ಬೆಂಗಳೂರಲ್ಲಿ ಪಬ್ ಕಲ್ಚರ್ ಸ್ವಲ್ಪ ಜಾಸ್ತಿ ಇದೆ. ರೆಸ್ಟೋರೆಂಟ್ ಸ್ವಲ್ಪ ಫ್ಯಾನ್ಸಿ ರೆಸ್ಟೋರೆಂಟ್ಸ್ ಅಂತ ಏನಿರುತ್ತೆಲ್ಲ ಬೆಂಗಳೂರಲ್ಲೇ ಇತ್ತು. ಸೊ ಐ ಫೌಂಡ್ ಅ ಗ್ಯಾಪ್ ಏನು ಅಂತಂದರೆ, ಮೈಸೂರಲ್ಲಿ ನಮ್ಮದು ಹೋಟೆಲ್ ಜೇಡ್ ಗಾರ್ಡನ್ ಅಂತ ಸಿಟಿ ಸೆಂಟರಲ್ಲೇ ಇದೆ, ಕೋರ್ಟ್ ಎದುರುಗಡೆ. ಸೊ ಮೈಸೂರಲ್ಲಿ ಎಲ್ಲೂ ಈ ಪಬ್ ಕಲ್ಚರ್ ಅಂತ ಇರಲಿಲ್ಲ. ಸೊ ಎನಿವೆ ರೂಫ್ ಟಾಪ್ ಖಾಲಿ ಇತ್ತು, ಅಲ್ಲೆಲ್ಲ ರಿನೋವೇಟ್ ಮಾಡಿದಾಗ ಎಲ್ಲ ಜನ ಬರೋಕ್ಕೆ ಶುರು ಮಾಡಿದ್ರು. ನಾನು ಒಂದೇ ಒಂದು ಝೀರೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡಿದ್ದು ಇದರಲ್ಲಿ. ಅಂದರೆ ಒಂದು ವಿಂಗ್ಸ್ ಹಾಕ್ಬಿಟ್ಟು ನಂದು ಐಕಾನಿಕ್ ರೆಸ್ಟೋ ಪಬ್ ಅಂತ ಹ್ಯಾಶ್ಟ್ಯಾಗ್ ಹಾಕ್ತೆ. ಸೊ ಹೇಗೆ ಆ್ಯಂಡ್ರಾಯ್ಡು ಕ್ಯಾಮ್ರಾಸ್ ಎಲ್ಲ ಜಾಸ್ತಿ ಆಗ್ತಾ ಬಂತು, ಆ ಫೋಟೋ ವೈರಲ್ ಆಗ್ತಾ ಹೋಯಿತು. ಸೊ ಆ ಫೋಟೋ ವೈರಲ್ ಆಗಿ ನಾಟ್ ಈವನ್ ಸ್ಪೆಂಡಿಂಗ್ ಅ ₹0, ಮಾರ್ಕೆಟಿಂಗ್ ವಾಸ್ ವೆರಿ ಗುಡ್ ಫಾರ್ ದ್ಯಾಟ್ ಆ್ಯಕ್ಚುಲಿ. ತುಂಬ ಜನ ಇನ್ನೊಂದು ಏನು ಬೇಕಾಗುತ್ತೆ ಹಾಸ್ಪಿಟಾಲಿಟಿ ಸೆಕ್ಟರಲ್ಲಿ ಅಂತಂದರೆ, ಬೇರೆ ಯಾವ್ದು ಕೆಲಸದಲ್ಲ ಆದರೂ ಪರವಾಗಿಲ್ಲ, 9 to 6 ಕೆಲಸ ಮಾಡ್ಬೋದು.
ಅಥವಾ ಮನೆಯಿಂದ ಫೋನ್ ಕಾಲಲ್ಲಿ ಮಾಡ್ಬೋದು. ಬಟ್ ಆದರೆ ಆ ಥರ ಅಲ್ಲ. ಹಾಸ್ಪಿಟಾಲಿಟಿ ಅಂತಂದರೆ ಆಲ್ಮೋಸ್ಟ್ ಬೆಳಗ್ಗಿನ ಸಂಜೆವರೆಗೂ ಇರಲೇಬೇಕು. ಈಗ ನೀವಿದ್ದೀರಾ ಅಂದರೆ ಬರ್ತೀವಿ ಅಂತ ಹೇಳ್ತಾರೆ. ಸೊ ಬಂದವ್ರಿಗೆಲ್ಲ ಒಂಥರ ಗೆಸ್ಟ್ ಬಂದಂಗೆ. ಈ ನಾವು ಮಕ್ಕಳಿಗೆ ಚಿಕ್ಕವರಿದ್ದಾಗಿದ್ದಾಗ ಮನೆಗೆ ಗೆಸ್ಟ್ ಬಂದರೆ ತಟ್ಟೆ ಎತ್ತೋದು, ನೀರು ಕೊಡೋದೆಲ್ಲ ಮಾಡ್ತೀವಲ್ವ. ಸೊ ಇದು ಅದೇ ಥರ ಕೆಲಸ ಹಾಸ್ಪಿಟಾಲಿಟಿ. ಎವ್ರಿ ಗೆಸ್ಟ್ನ ನೀವು ರಾಜನ್ ಥರನೇ ನೋಡಬೇಕು. ಬೆಂಗಳೂರಲ್ಲಿ ಹೇಗೋ ಗೊತ್ತಿಲ್ಲ, ಮೈಸೂರಲ್ಲಿ ಅದೇ ಗೆಸ್ಟು ಅದೇ ಟೇಬಲ್ಲು ಅಲ್ಲಿಗೆ ಬರ್ತಾರೆ. ಸೊ ಪ್ರತಿ ಸತ ಬಂದಾಗ 10 ಜನ ಬಂದರೆ 10 ಜನನೂ ಚೆನ್ನಾಗಿ ನೋಡ್ಕೋಬೇಕು ನಾವು. ಅದ್ರಲ್ಲಿ ಒಬ್ರಿಗೆ ಏನಾದರೂ ಸರಿ ಹೋಗಲಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಅವರೇ ಬರ್ಬೇಕು ನಮಗೆ, ಬಿಕಾಸ್ ಯಾರು ಹೊರಗಡೆಯವ್ರು ಬರಲ್ಲ. ಅಲ್ಲಿ 10 ಜನದಲ್ಲಿ ಒಬ್ಬರು ಅಲ್ಲಿಗೆ ಬೇಡ ಅಂತಂದರೆ 10 ಜನ ಬಿಸ್ನೆಸ್ ಹೋಗ್ಬಿಡುತ್ತೆ. ಸೊ ಇಟ್ಸ್ ಕೈಂಡ್ ಆಫ್ ಮ್ಯೂಚುವಲ್ ರಿಲೇಷನ್ಶಿಪ್ ವಿತ್ ಯೋರ್ ಕಸ್ಟಮರ್ಸ್ ಆ್ಯಕ್ಚುಲಿ. ಸೊ ಎನಿವೇ ರೆಸ್ಟೋರೆಂಟ್ ವೆಂಟ್ ವೆಲ್. ರೂಮ್ಸ್ ಮಾರ್ಕೆಟಿಗೆ ಸರ್ ಹೇಳ್ದಂಗೆ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ತುಂಬ ಹೆಲ್ಪ್ ಆಯಿತು. ರೆಸ್ಟೋರೆಂಟ್ ವೆಂಟ್ ವೆಲ್ ಬಿಕಾಸ್ ಸಿಟಿ ಸೆಂಟ್ರಲ್ ಇರೋದ್ರಿಂದ ಒಂದು ಈವನ್ ಈಗ ಪಬ್ ಅಂದ ತಕ್ಷಣ ಲೇಡೀಸ್ಗೆ ಮೈಂಡ್ ಸೆಟ್ಟಲ್ಲಿ ಏನಿತ್ತು ಅಂತಂದರೆ ಏನೋ ಡ್ಯಾನ್ಸ್ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂತ ಏನಿರಲ್ಲ. ತುಂಬ ಈಗ ಮೈಂಡ್ ಸೆಟ್ ಚೇಂಜ್ ಆಗಿದೆ. ಈವನ್ ನನ್ನ ಸ್ವಂತ ಅಜ್ಜಿ ಆಗಿರ್ಬೋದು, ಏಜ್ ಆಗಿರೋರ್ಬೇಕು, ಇಲ್ಲ ನಾನು ಅಲ್ಲೇ ಹೋಗಿ ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಒಂದು ಸೇಫ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ ನಾವು. ಆ್ಯಂಡ್ ಹೋಟೆಲ್ ಬಿಸ್ನೆಸ್ ಈಸ್ ಡೂಯಿಂಗ್ ವೆಲ್. ಓನ್ಲಿ ಥಿಂಗ್ ಇಸ್ ಡೆಡಿಕೇಶನ್ ಬೇಕು. ಆ್ಯಂಡ್ ದೆನ್ ಅಫ್ಕೋರ್ಸ್ you have to have a good manpower. So ದುಬೈಲಿದ್ದಾಗ ಐ ಯೂಸ್ ಟು ವರ್ಕ್ ಫ್ರಮ್ 9 to 6, ಬಟ್ ಅದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇವಾಗ ಇಲ್ಲಿ ಐ ಹ್ಯಾವ್ 85 ಪೀಪಲ್. 85 ಪೀಪಲ್ಗೆ 3 ಹೊತ್ತು ಊಟ ಕೊಡ್ತೀನಿ. 85 into 4 ಅಂತಂದ್ರೆ ಒಂದು 350 ಜನಕ್ಕೆ ನಾವು ನೋಡ್ಕೊಂಡಂಗೆ ಆಗುತ್ತೆ. ದಟ್ ಗಿವ್ಸ್ ಅ ಹೋಲ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಕ್ಚುಲಿ. ಸೊ ಹೋಟೆಲ್ ಅಂದರೆ ಅನ್ನದಾನ ಮಾಡೋದು. ಸೊ ಒಂದು ಏನಂತ ಅಂತಂದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಯಾರು ಮರ್ತರೂ ರೈತರನ್ನ ಮರೆಯೋಕ್ಕಾಗೋದಿಲ್ಲ. ಬಿಕಾಸ್ ರೈತರು ನಮಗೆ ದಿನಕ್ಕೆ 3 ಸತನಾದರೂ ನೆನಪಲ್ಲಿ ಇರ್ತಾರೆ. ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಅವ್ರು ಇಲ್ಲದೆ ನಮಗಿದು 3 ಆಗೋದಿಲ್ಲ. ಈ ಫಾರ್ಮರ್ಸ್ ಬರೋದು ನಮ್ಮ ಒಕ್ಕಲತನ ಗೌಡ್ರಿಂದನೇ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಗೌಡಾಸ್ ಆ್ಯಂಡ್ ವಕ್ಕಲಿಗಾಸ್. ಆ್ಯಂಡ್ ಐ ವಾಂಟ್ ಟು ಫಿನಿಶ್ ಮೈ ಟಾಕ್ ಆನ್ ದಿಸ್. ಥ್ಯಾಂಕ್ ಯು. ಧನ್ಯವಾದಗಳು ಭರತ್ ರವರಿಗೆ. ನೆಕ್ಸ್ಟ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಶ್ರೀ ಸಂಪತ್ ಟು ಅಡ್ರೆಸ್ ದ ಪ್ರೆಸಿಡೆಂಟ್ ಆಫ್ ಚಿಕ್ಕಮಗಳೂರು ಹೋಮ್ ಸ್ಟೇ ಅಸೋಸಿಯೇಷನ್. ಶ್ರೀ ಸಂಪತ್. ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಆಲ್. ನನ್ನ ಹೆಸರು ಸಂಪತ್. ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ. ಚಿಕ್ಕಮಗಳೂರಲ್ಲಿ ನಮ್ಮನೆ ಅಂತ ಒಂದು ಹೋಮ್ ಸ್ಟೇನ ರನ್ ಮಾಡ್ತೀನಿ. ನಾನು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟು ಒಂದು 13-14 ಇಯರ್ಸ್ ಆಯಿತು. 2008 ಯಾವಾಗ ಹೋಮ್ ಸ್ಟೇ ಕಾನ್ಸೆಪ್ಟ್ ಅಂತ ಅವು ಜಸ್ಟ್ ಕೇರಳದಲ್ಲಿ ಬಂದಿತ್ತು ಇಂಡಿಯಾದಲ್ಲಿ. ಅದು ಬಿಟ್ಟರೆ ಸ್ವಲ್ಪ ರಾಜಸ್ಥಾನದಲ್ಲಿತ್ತು. ಆ ಟೈಮಲ್ಲಿ ಇದನ್ನು ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಏನಕ್ಕೆ ಅಂದರೆ ಹೋಮ್ ಸ್ಟೇ ಕಾನ್ಸೆಪ್ಟ್ನ ಕರ್ನಾಟಕದಲ್ಲಿ ಒಂದು ಈ ಲೆವೆಲಿಗೆ ಇವತ್ತು ಫಾರ್ ಎಕ್ಸಾಂಪಲ್ಲು ಚಿಕ್ಕಮಗಳೂರಲ್ಲಿ 500 ರಿಜಿಸ್ಟರ್ಡ್ ಹೋಮ್ ಸ್ಟೇ ಇದೆ. ಇನ್ನೊಂದು 500 ಅನ್ರಿಜಿಸ್ಟರ್ಡ್ ಹೋಮ್ ಸ್ಟೇ ಇದೆ. ಕೂರ್ಗಲ್ಲಿ ಮೋರ್ ದೆನ್ 700 ರಿಜಿಸ್ಟರ್ಡ್ ಹೋಮ್ ಸ್ಟೇಸ್ ಇದೆ. ಮೋರ್ ದೆನ್ 1,200 ಅನ್ರಿಜಿಸ್ಟರ್ಡ್ ಹೋಮ್ ಸ್ಟೇ ಇದೆ. ಹಾಸನಲ್ಲಿ ಅರೌಂಡ್ 100+ ರಿಜಿಸ್ಟರ್ಡ್ ಇದೆ. ಮೇ ಬಿ ಇನ್ನು ಒಂದು 200+ ಅನ್ರಿಜಿಸ್ಟರ್ಡ್ ಇದೆ. ಸೊ ಇದೆಲ್ಲದಕ್ಕೂ ಕಾರಣ, ಇಷ್ಟು ಹೋಮ್ ಸ್ಟೇ ಬರೋದಕ್ಕೆ ಕಾರಣ ನಮ್ಮ ಒಕ್ಕಲಿಗರೇ ಆದಂತಹ ಅವಾಗ ಡೈರೆಕ್ಟರ್ ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿದ್ದಂಥ IAS ಆಫೀಸರ್ ವಿಠಲ್ ಮೂರ್ತಿ ಅವರು, ಕೇಳಿರ್ಬೇಕು ನೀವು, ವಿಠಲ್ ಮೂರ್ತಿ ಅವರು ಇದಕ್ಕೆ ಕಾರಣ. ಅವರಿಗೆ ನಾನು ಇಲ್ಲಿ ನಾನು ಒಕ್ಕಲಿಗಾಗಿ ಅವರಿಗೆ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಓಕೆ, ಈಗ ಹೋಮ್ ಸ್ಟೇ ಅಂದರೆ ಬೇಸಿಕಲಿ ಹೋಮ್ ಸ್ಟೇ, ಸ್ಟೇಯಿಂಗ್ ಇನ್ ಹೋಮ್ ಸ್ಟೇ ಅಂದರೆ ಬೇಸಿಕಲಿ ಇಸ್ ಅ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್. ನಿಮ್ಮದೊಂದು ಮನೆ ಇರುತ್ತೆ, ನಿಮ್ಮದೊಂದು ಆಚಾರ ವಿಚಾರಗಳು, ಊಟದ ಪದ್ಧತಿ, ಅಥವಾ ನಿಮ್ಮದೊಂದು ಹೊಲ ಗದ್ದೆ ಅಥವಾ ತೋಟ, ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್ ಏನೋ ಒಂದು ಇರುತ್ತೆ. ನಾವು ಬೇಸಿಕಲಿ ಒಕ್ಕಲಿಗರು ನಾವು ಬೇಡವಂಥವ್ರಲ್ಲ, ಕೊಡೋಂಥವ್ರು. ಸೊ ಯಾರೇ ಒಂದು ಯಾವುದೇ ಟೈಮ್, ಊಟದ ಟೈಮಿಗೆ ಬರಲಿ ಅಥವಾ ಕಾಫಿ ಟೈಮಿಗೆ ಬರಲಿ, ಏನಿದೆ ಅದು ಫಸ್ಟ್ ಕೇಳೋದು ಊಟ ಆಗಿದೆಯೇನಪ್ಪ ಅಂತ. ಊಟ ಆಗಿಲ್ಲರಪ್ಪ, ಊಟ ಮಾಡು, ಏನಿದೆ ಶೇರ್ ಮಾಡೋಣಪ್ಪ. ಸೊ ಅದು ನಮ್ಮ ಬ್ಲಡ್ಡಲ್ಲಿದೆ, ಒಕ್ಕಲಿಗರ ಬ್ಲಡ್ಡಲ್ಲಿದೆ ಅದು. ಸೊ ಈ ಹೋಮ್ ಸ್ಟೇ ಬಿಸ್ನೆಸ್ಸು ನಮ್ಮ ಒಕ್ಕಲಿಗರಿಗೆ 100% ಸೂಟ್ ಆಗುತ್ತೆ, ಇನ್ಯಾರಿಗೂ ಆಗಲ್ಲ. ಸೊ ಇದಕ್ಕೆ ಭಾರಿ ದೊಡ್ಡ ನೀವು ಹಾಸ್ಪಿಟಾಲಿಟಿ ಏನು ಸ್ಟಡಿ ಮಾಡಬೇಕಾಗಿಲ್ಲ, ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಓದಬೇಕಾಗಿಲ್ಲ, ಏನು ಬೇಕು, ಎಲ್ಲದೂ ಬ್ಲಡ್ಡಲ್ಲಿದೆ. ನೀವು ಮಾಡಬೇಕು ಅಂತ ಒಂದು ಮನಸ್ಸು ಮಾಡಿದ್ರೆ ನಮಗೆ ಎಲ್ಲ ಅದಕ್ಕೆ ಹೆಚ್ಚು ಕಡಿಮೆ ಒಂದು 75%
ಏನು ಫೆಸಿಲಿಟೀಸ್ ನಮ್ಮ ಹತ್ರ ಎಕ್ಸಿಸ್ಟಿಂಗ್ ಆಲ್ರೆಡಿ ಇರುತ್ತೆ. ನಮ್ಮ ಫಾರ್ಮ್ ಇರ್ಬೋದು ಅಥವಾ ಎಸ್ಟೇಟಲ್ಲಿ ಇರ್ಬೋದು, ನಿಮ್ಮ ಏನೇ ಇರ್ಬೋದು, ಅಥವಾ ನಿಮ್ಮ ಮಂಡ್ಯ ಇರ್ಬೋದು, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಎಲ್ಲರಿಗೂ ಆದಂಥ ಒಂದು ಮನೆ ಜಾಗ ಅಟ್ಲೀಸ್ಟ್ ಒಂದು 5 acres 10 acres ಜಾಗ ಇರುತ್ತೆ. ಓಕೆ, ಇರೋ ಮನೆಯಲ್ಲಿ ಇನ್ನೊಂದು 2-3 ರೂಮ್ಸ್, ಹಿಂದೆ ದೊಡ್ಡ ದೊಡ್ಡ ಮನೆಗಳು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತು, ಆಲ್ರೆಡಿ ಕೆಲವು ಮನೇಲಿ 5-6 ರೂಮ್ ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ಮೈನರ್ ಆಲ್ಟ್ರೇಷನ್ ಮಾಡಿ ವಿತ್ ವಾಶ್ರೂಮ್ಸ್ ಅಂತೂ ಕಂಪಲ್ಸರಿ ಮಾಡಿ ಒಂದು 15-20 ಜನ ತಗೊಳ್ಳೋ ಒಂದು ಕೆಪಾಸಿಟಿ ಇಟ್ಕೊಂಡು ಬಿಸ್ನೆಸ್ ಮಾಡಿದ್ರೆ ನೀವು ಈಸಿಲಿ ನೀವು ನಿಮ್ಮ ತೋಟದಲ್ಲೇ ಕೂತ್ಕೊಂಡು ಈಸಿಲಿ 1-2 ಲಕ್ಷ ರೂಪಾಯಿ ಪರ್ ಮಂತ್ ದುಡಿಬೋದು. ಒಂದು 10-15 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಎಕ್ಸ್ಟ್ರಾ ಬೇಕಾಗುತ್ತೆ. ಯಾಕಂದರೆ ಒಂದು ವಾಶ್ರೂಮ್ಸ್ ಬೇಕಾಗುತ್ತೆ ಮತ್ತು ಕೆಲವೊಂದು ಬೇಸಿಕ್ ರಿಕ್ವೈರ್ಮೆಂಟ್ಸು, ಕೆಲವು ಫೆಸಿಲಿಟೀಸು ಕ್ರಿಯೇಟ್ ಮಾಡಬೇಕಾಗತ್ತೆ. ನಾನು ಇಷ್ಟೇ ಎಲ್ಲರಿಗೂ ಸಜೆಸ್ಟ್ ಮಾಡೋದು, ನೀವು ಯಾರಾದರೂ ಹೋಮ್ ಸ್ಟೇ ಮಾಡಬೇಕಂತಿದ್ರೆ ತುಂಬ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಒಂದು ಅದಕ್ಕೋಸ್ಕರ ಜಾಗ ತಗೊಳೋದು, ಅದಕ್ಕೋಸ್ಕರ 50 ಲಕ್ಷ 1 ಕೋಟಿ ಹಾಕಿ ಇನ್ವೆಸ್ಟ್ ಮಾಡಿದ್ರೆ ನೀವು 100% ನೀವು ಕಳ್ಕೊತೀರಿ, ದುಡಿಯೋಕ್ಕಂತೂ ಆಗಲ್ಲ. ನಿಮ್ದು ಏನೇ ಎಕ್ಸಿಸ್ಟಿಂಗ್ ವ್ಯವಸ್ಥೆ ಇದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಮಾಡಿದ್ರೆ ನೀವು ನಿಮ್ಮದು ತೋಟನೂ ಚೆನ್ನಾಗಿರುತ್ತೆ. ನೀವು ಮತ್ತೆ ನಿಮ್ದು ಯಾವುದೋ ಒಂದು ಮೈಂಡಲ್ಲಿ ಇರುತ್ತೆ, ಅಯ್ಯೋ ನಮ್ಮ ಮಕ್ಕಳೆಲ್ಲ ಹೋಗಿ ಬೆಂಗಳೂರು ಅಥವಾ ಅಬ್ರಾಡ್ ಸೆಟ್ಲ್ ಆಗಿಬಿಟ್ಟಿದ್ದಾರಪ್ಪ, ನಾವೇನು ಮಾಡೋದು, ಇನ್ನು ಹೊಲ ಗದ್ದೆ ನೋಡ್ಕೊಳೋದು ಕಷ್ಟ, ತೋಟ ನೋಡ್ಕೊಳೋದು ಕಷ್ಟ, ಸೇಲ್ ಮಾಡಿಬಿಟ್ಟು ಹೋಗ್ಬೇಡ ಅನ್ನೋ ಮನಸ್ಸಿದ್ದಂಥವ್ರು ನಿಮ್ಮದು ರಿಟೈರ್ಡ್ ಲೈಫು, ನಿಮ್ಮ ಪ್ರಾಪರ್ಟಿ ಉಳಿಸ್ಕೋಬೇಕು, ಯಾವುದೋ ನಿಮ್ಮದು ಆನ್ಸಿಸ್ಟರ್ ಪ್ರಾಪರ್ಟಿ ಆಗಿರುತ್ತೆ, ಇನ್ಸ್ಟೆಡ್ ಆಫ್ ನೀವು ಸೆಲ್ಲಿಂಗ್ ದ ಪ್ರಾಪರ್ಟಿ ಯು ಕ್ಯಾನ್ ರಿಟೈನ್ ಇಟ್ ಬೈ ಡೂಯಿಂಗ್ ದ ಹೋಮ್ ಸ್ಟೇ ಬಿಸ್ನೆಸ್. ಇದು ನಂದು ರಿಕ್ವೆಸ್ಟ್ ಎಲ್ಲರಿಗೂ. ನನ್ನ ನಂಬರು ಬೇಕಾದ್ರೆ ಶೇರ್ ಮಾಡ್ತೀನಿ, ಯಾಕಂದರೆ ಆಲ್ಮೋಸ್ಟ್ ನಂದು 13-14 years ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ಐ ಆಮ್ ರಿಯಲಿ ಡೂಯಿಂಗ್ ಗುಡ್ ಇನ್ ದ ಸೆನ್ಸ್ ವಿತ್ 5 or 6 ರೂಮ್ಸ್ ಈಸಿಲಿ ನೀವು 2 ಲಕ್ಷ ರೂಪಾಯಿ ದುಡಿಬೋದು ಸರ್. 10-15 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಅದಕ್ಕೊಂದು ಸ್ಪೆಷಲ್ ಟ್ರೈನಿಂಗು ಬೇಡ, ಏನೂ ಬೇಡ, ವಿತ್ ಯೂಸಿಂಗ್ ಸೇಮ್ ನಿಮ್ಮದು ಫಾರ್ಮಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೋ ಆ ಸ್ಟಾಫ್ನೇ ಯೂಸ್ ಮಾಡಿಕೊಂಡು. ಅಫ್ಕೋರ್ಸ್ ನಮ್ದು ಇನ್ವಾಲ್ವ್ಮೆಂಟ್ ಬೇಕೇ ಬೇಕು, ಯಾಕಂದರೆ ಬರೋರೆಲ್ಲರೂ ಕಾರ್ಪೊರೇಟ್ಸ್ ಇರ್ತಾರೆ, ಕೆಲವರಿಗೆ ಲೋಕಲ್ ಲ್ಯಾಂಗ್ವೇಜ್ ಬರಲ್ಲ, ಇಂಗ್ಲೀಷ್ ಬೇಕಾಗುತ್ತೆ. 100% ಇಂಗ್ಲೀಷೇ ಬರಬೇಕು ಅಂತೇನಿಲ್ಲ, ಅರ್ಧಂಬರ್ಧ ಇಂಗ್ಲೀಷ್ ಇದ್ರೂ ನಡೆಯುತ್ತೆ. ಸ್ಟಿಲ್ ವಿ ಕ್ಯಾನ್ ಅರ್ನ್ ಈಸಿಲಿ 1-2 lakhs ವಿತ್ ದ ಇನ್ವೆಸ್ಟ್ಮೆಂಟ್ ಆಫ್ 10-15 lakhs ವಿತ್ ದ ಎಕ್ಸಿಸ್ಟಿಂಗ್ ಫಾರ್ಮ್ ಸ್ಟೇ ವಾಟ್ ಎವರ್. ಓಕೆ, ಇವತ್ತು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾನು ಪಾಸ್ಟ್ ಪ್ರೆಸಿಡೆಂಟ್ ಚಿಕ್ಕಮಗಳೂರು ಹೋಮ್ ಸ್ಟೇ ಅಸೋಸಿಯೇಷನ್. ನಾವು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದಾಗ ಬರೀ 50 ರಿಜಿಸ್ಟರ್ಡ್ ಹೋಮ್ ಸ್ಟೇಸ್ ಇತ್ತು. ಇವತ್ತು 540 ಹೋಮ್ ಸ್ಟೇಸ್ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, ಹೋಮ್ ಸ್ಟೇ ಅಂದರೆ ಆ್ಯಕ್ಚುಲಿ ಆ್ಯಸ್ ಪರ್ ದ ರೂಲ್ ಹೋಮ್ ಸ್ಟೇ ಗೈಡ್ಲೈನ್ಸ್ ಪ್ರಕಾರ 5 ರೂಮ್, ಆ್ಯಕ್ಚುಲಿ 6 ಅಂತ ಇತ್ತು, ಬಟ್ 5 ರೂಮಿಗೆ ಇನ್ನೂ ಇದಾಗಿದೆ, 6 ರೂಮ್ ಮಾಡಬಹುದು. ಓಕೆ, ಲೆಟ್ ಅಸ್ ಟೇಕ್ ಇಟ್ 5 ರೂಮ್ಸ್ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಲು. ಒಂದು ರೂಮಲ್ಲಿ 3-4 ಜನ ಅಕಾಮಿಡೇಟ್ ಮಾಡಬಹುದು. ಓಕೆ, ಯಾಕಂದರೆ ಯಾರು ಬರೋರು ವೆರಿ ರೇರ್ ಕೇಸಸ್ ನಮಗೆ ಸಪ್ರೇಟ್ ರೂಮ್ ಬೇಕು, ಫ್ಯಾಮಿಲಿ ಬೇಕು, ಗಂಡ ಹೆಂಡತಿ ಸಪ್ರೇಟ್ ಇರಬೇಕು ಅಂತ ಬರ್ತಾರೆ. ನಾರ್ಮಲಾಗಿ ಬರೋರೆಲ್ಲ ಗ್ರೂಪ್ ಆಫ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಫ್ರೆಂಡ್ಸ್. ಫ್ಯಾಮಿಲಿ ಬಂದ್ರೂ 3-4 ಫ್ಯಾಮಿಲಿ ಇರ್ತಾರೆ. ಸೊ ಲೇಡೀಸ್ ಒಟ್ಟಿಗೆ ಇರಬೇಕು ಇಷ್ಟಪಡ್ತಾರೆ, ಜೆಂಟ್ಸ್ ಒಟ್ಟಿಗೆ, ಅಥವಾ ಒಂದು ಇನ್ನೊಂದು ಕೆಲವು ಕೇಳ್ತಾರೆ ಒಂದು ದೊಡ್ಡ ಹಾಲಿದ್ರೆ ಕೊಟ್ಬಿಡಿ, ಒಂದು 20 ಜನ ಇರೋದು ಒಟ್ಟಿಗೆ ಇರಬೇಕು, ಯಾಕಂದರೆ ನಾವು ತುಂಬ ದಿವಸ ಆಯಿತು ಮೀಟ್ ಆಗ್ದಲೇ. ಸೊ ಹಾಗಾಗಿ ತುಂಬ ಅದಕ್ಕೋಸ್ಕರ ನೀವು ಜಾಸ್ತಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮೇಯ್ನ್ ಮಿನಿಮಮ್ ಹೈಜಿನಿಕ್ಕು, ಒಳ್ಳೆ ಫುಡ್ಡು. ಓಕೆ, ನಮ್ಮ ಒಕ್ಕಲಿಗರಿಗೆ ಫುಡ್ ಮಾಡೋದು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನೀವೆಲ್ಲೇ ಹೋಗಲಿ, ನೀವು ಮಂಡ್ಯ ಸೈಡ್ ಹೋಗಲಿ, ಇನ್ನೊಂದು ಸೈಡ್ ಹೋಗಲಿ, ಏನೋ ಗೌಡ್ರ ಮುದ್ದೆ ಹೋಟ್ಲು, ನೀವು ಮಲೆನಾಡು ಗೊತ್ತು, ಮಲೆನಾಡು ನೀರು ದೋಸೆ ಇರ್ಬೋದು, ಅಕ್ಕಿ ರೊಟ್ಟಿ ಇರ್ಬೋದು. ಮಲೆನಾಡಲ್ಲಿ ಈಗ ಹೋಮ್ ಸ್ಟೇ ಮಾಡ್ತಾರೆ, ಹೆಚ್ಚು ಕಡಿಮೆ ಮೋರ್ ದೆನ್ 70% ಪೀಪಲ್ ಎಲ್ಲ ಒಕ್ಕಲಿಗರ ಮಾಡ್ತಾ ಇರೋದು. ಹಾಗಾಗಿ ಪೀಪಲ್ ಲವ್ ಟು ಗೋ ಟು ಕೂರ್ಗ್ ಮತ್ತು ಚಿಕ್ಕಮಂಗ್ಳೂರು, ಯಾಕಂದರೆ ನಮ್ಮ ಒಕ್ಕಲಿಗರ ಮಾಡ್ತಾ ಇರೋದಲ್ಲಿ. ಸೊ ಹಾಗಾಗಿ ಫುಡ್ ಮಾಡೋದು ನಮಗೆಲ್ಲರಿಗೂ ಗೊತ್ತೇ ಇರೋದ್ರಿಂದ ನಮ್ಗೆ ಅದೇನು ಭಾರಿ ಏನು ಕಷ್ಟ ಆಗಲ್ಲ. ಇವತ್ತು ಚಿಕ್ಕಮಂಗ್ಳೂರಲ್ಲಿ ಎವ್ರಿ ವೀಕ್ ಓಕೆ 500 ಹೋಮ್ ಸ್ಟೇಸ್, ಒಂದು 15-20 ಜನ ಬಂದರೆ ಮಿನಿಮಮ್ ಒಂದು ಹೋಮ್ ಸ್ಟೇಗೆ 50,000 ರೂಪಾಯಿ ಬಿಲ್ ಆಗುತ್ತೆ. ಓಕೆ, 50,000 ಬಿಲ್ ಆದರೆ ಸಿಂಪಲ್ ಕ್ಯಾಲ್ಕುಲೇಷನ್, 500 into 500 ಹೋಮ್ ಸ್ಟೇಸ್ ಇಂಟು 50,000, 25 ಕೋಟಿ ಆಯಿತು ವೀಕ್ಲಿ, ಒಂದು ತಿಂಗಳಿಗೆ. ಬಿಕಾಸ್ ಹೋಮ್ ಸ್ಟೇ ಇಸ್ ಓನ್ಲಿ ವೀಕೆಂಡ್ ಬಿಸ್ನೆಸ್, ರೇರ್ಲಿ ವೀಕ್ ಡೇಸ್ ಆಗುತ್ತೆ, ಯಾವುದೋ ಲಾಂಗ್ ಹಾಲಿಡೇಸ್ ಅಂತ ಇಂಥ ಟೈಮಲ್ಲಿ. ಸಿಂಪಲ್ ಕ್ಯಾಲ್ಕುಲೇಷನ್, ಒಂದು 100 crores 1 ಮಂತಲ್ಲಿ. ಓಕೆ, ಪರ್ ಆನಮ್ ನೀವು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಅಷ್ಟು ಪೊಟೆನ್ಷಿಯಲ್ ಇದೆ. ಇದು ಬರೀ ನಮಗಾಗಂಥದ್ದು ಬಿಸ್ನೆಸ್, ಡೈರೆಕ್ಟು ಹೋಮ್ ಸ್ಟೇ ರನ್ ಮಾಡೋಂಥವ್ರಿಗೆ. ಅಟ್ ದಿ ಸೇಮ್ ಟೈಮ್ ನಾವು ಕೂಡ ಒಂದು 5 ರೂಮ್ ಇಟ್ಕೊಂಡ್ರೆ ಅಟ್ಲೀಸ್ಟ್ ನಾವು 4-5 ಜನಕ್ಕೆ ನಾವು ಕೆಲಸ ಕೊಡ್ತೀವಿ ಬೇರೆಯವರಿಗೆ. ಮತ್ತು ಬರೋರು ಬ್ಯಾಂಗ್ಳೂರಿಂದ ಬರ್ತಾ ಪೆಟ್ರೋಲ್ ಬೇಕು, ಫ್ಯೂಲ್ ಬೇಕು, ಮತ್ತು ಬರ್ತಾ ಡ್ರಿಂಕ್ಸ್ ತಗೊಬರ್ತಾರೆ,
ಆಮೇಲೆ ಬಂದಮೇಲೆ ಅಲ್ಲಿ ಲೋಕಲ್ ಬೇಕ್ರಿ ಪ್ರಾಡಕ್ಟ್ಸ್ ಇದು ಸೊ ಇಂಡೈರೆಕ್ಟ್ಲಿ ನಾವು ಎಕಾನಮಿನೂ ಡೆವಲಪ್ ಮಾಡ್ತಾ ಇದ್ದೀವಿ ಊರಿಂದು. ಸೊ ಹಾಗಾಗಿ ನಂದು ಎಲ್ಲರಿಗೂ ರಿಕ್ವೆಸ್ಟು, ಯಾರ್ಯಾರು ಫಾರ್ಮ್ ಇಟ್ಕೊಂಡಿದ್ದೀರಾ ದಯವಿಟ್ಟು ಸೇಲ್ ಮಾಡೋಕ್ಕೆ ಹೋಗಬೇಡಿ. ಯು ಸ್ಟಾರ್ಟ್ ಹೋಮ್ ಸ್ಟೇ, ಎನಿಥಿಂಗ್ ಯು ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ 2024 ನನಗೆ ಇಲ್ಲಿ ಬಂದು ಮಾತಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಸ್ಪೆಷಲಿ ಥ್ಯಾಂಕ್ಸ್ ಟು ಮಿಸ್ಟರ್ ಗೋಪಾಲ್, ಡಾಕ್ಟರ್ ಗೋಪಾಲ್, ಯಾಕಂದ್ರೆ ಅವ್ರ ಥ್ರೂ ಇಲ್ಲಿ ಕನೆಕ್ಟ್ ಆಗಿದ್ದು. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್, ಬಾಯ್. ಥ್ಯಾಂಕ್ ಯು ಮಿಸ್ಟರ್ ಸಂಪತ್. ಹಾಗೆ ನಮ್ಮ ಮಾಡರೇಟರ್ ಮತ್ತು ಡೈರೆಕ್ಟರ್ FKCC ಶ್ರೀ ಕಿರಣ್ ಅವರು ಆಗಮಿಸಿದರೆ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಗೆಸ್ಟ್ ಆಫ್ ಆನರ್ ಇವತ್ತಿನ ಶ್ರೀ ಸೌಂದರ್ಯ ಜಗದೀಶ್ ಅವರು, ಜೆಟ್ಲ್ಯಾಗ್ನ ಮಾಲೀಕರು, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ BL ಶಂಕರ್ ಅವರು ಆಗಮಿಸಿದರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೋತೀವಿ ಅಂತ ಹೇಳ್ತಾ, ನಾವು ಐ ರಿಕ್ವೆಸ್ಟ್ ಶ್ರೀಮತಿ ಮಮತಾ, ಫೌಂಡರ್ ಡೈರೆಕ್ಟರ್ ಅರ್ಬನ್ ಮಿಲೆಟ್ಸ್, ಟು ಅಡ್ರೆಸ್. ಎಲ್ಲರಿಗೂ ನನ್ನ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಗಣ್ಯರು ಹಾಗೆ ನಮ್ಮ ಎಲ್ಲ ಕುಲು ಬಾಂಧವರಿಗೆ ನನ್ನ ನಮಸ್ಕಾರ. ಈ ಫುಡ್ ಆ್ಯಂಡ್ ಹಾಸ್ಪಿಟ್ಯಾಲಿಟಿನಲ್ಲಿ ನನಗೆ ಸಂಬಂಧಪಟ್ಟಂಥದ್ದು ಫುಡ್ಡು. ಈ ಹಾಸ್ಪಿಟ್ಯಾಲಿಟಿಯವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಲುವಂಥದ್ದು ಈ ಫುಡ್ ಬಿಸ್ನೆಸ್ಸು. ನಮ್ಮಲ್ಲಿ ಎಲ್ಲ ಹೆಣ್ಮಕ್ಳುಗಳಿಗೆ ಅದೊಂದು ಕಲೆ ತುಂಬ ಚೆನ್ನಾಗಿ ಗೊತ್ತಿರೋವಂಥದ್ದೇ. ಯಾರು ಏನು ಕಲಿಬೇಕಾದದ್ದಿಲ್ಲ, ಟ್ರೈನಿಂಗ್ ತೊಗೋಬೇಕಾದದ್ದಿಲ್ಲ. ಈಚ್ ಆ್ಯಂಡ್ ಎವ್ರಿ ಮನೆಗಳಿಗೆ ಹೋದರೆ ತಾಯಿದಿರಾಗಿರ್ಬೋದು, ಅಗ್ದಿರಾಗಿರ್ಬೋದು, ತಂಗಿದಿರಾಗಿರ್ಬೋದು, ಯಾರು ಮಾಡೋವಂಥದ್ದು ಹೆಚ್ಚು ಕಡಿಮೆ ಫುಡ್ ಆಗಿರೋದ್ರಿಂದ ಈ ಹಾಸ್ಪಿಟಾಲಿಟಿ ಸೆಕ್ಟರ್ ಬಂದ ತಕ್ಷಣ ಅಲ್ಲೆಲ್ಲ ಪಾಪ ಈ ಗಂಡು ಮಕ್ಳುಗಳೇ ಕೆಲಸ ಮಾಡೋವಂಥದ್ದು ಇದಾಗಿರುತ್ತೆ. ಹೋಟ್ಲುಗಳಂದ ತಕ್ಷಣ ಚೆಫ್ಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇಂಥವ್ರುಗಳಿಗೆಲ್ಲ ಅಟ್ಲೀಸ್ಟು ನಮ್ಮ ಒಂದು ಒಕ್ಕಲಿಗತನದಲ್ಲಿ ಏನು ಮುಂಚೆ ಫುಡ್ ಹ್ಯಾಬಿಟ್ಸ್ ಇತ್ತು, ಈಗ ಬ್ರಾಹ್ಮಣರು ಅಥವಾ ಬೇರೆ ಯಾವ ಜಾತಿಯವರು ಮಾಡೋವಂಥ ಫುಡ್ಡೇ ಯಾಕೆ ತೊಗೋಬೇಕು? ನಮ್ಮಲ್ಲೆಲ್ಲ ಮುದ್ದೆ ಅದೆಲ್ಲ ಸ್ಪೆಷಲೈಸು, ಮೊಳಕೆ ಕಾಳು ಸಾರು, ಅದನ್ನೆಲ್ಲ ತುಂಬ ಚೆನ್ನಾಗಿ ನಮ್ಮ ಒಂದು ಆಹಾರ ಪದ್ಧತಿಗಳಿಗೆ ಬಸ್ಸಾರು ಮತ್ತು ಸೊಪ್ಪಿನ ಸಾರು ಇದೆಲ್ಲ ಏನು ಪಲ್ಯಗಳು ಅವಾಗೆಲ್ಲ ಎಷ್ಟು ಹೆಲ್ತಿಯಾಗಿ ಮಾಡ್ತಾಯಿದ್ರು. ಸಿರಿಧಾನ್ಯಗಳು ಇವಾಗ ನಾನು ಆರಿಸ್ಕೊಂಡಿರೋಂಥ ಬಿಸ್ನೆಸ್ಸು ಸಹ ಸಿರಿಧಾನ್ಯಗಳೇ. ಅದು ನಮ್ಗಳಿಗೆಲ್ಲ ಗೊತ್ತೇ ಇರಲಿಲ್ಲ. ನಿಮ್ಗಳಿಗೆಲ್ಲ ಆಶ್ಚರ್ಯ ಆಗ್ಬೋದು, ಒಂದು 6-7 ವರ್ಷದ ಹಿಂದೆ ನೀವು ಈ ಸಿರಿಧಾನ್ಯ ಅನ್ನೋದು ಕೇಳಿದ್ರಿ. ನಾವು ಅದನ್ನು ಕೇಳಿದಾಗ ಫಸ್ಟು ಸಿರಿಧಾನ್ಯ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಏನದು ಅಂದರೆ ರಾಗಿನೂ ಒಂದು ಸಿರಿಧಾನ್ಯ. ಅದರಲ್ಲಿ ನಮ್ಮ ತಲಾಂತರದಿಂದ ಅದರಲ್ಲೂ ನಮ್ಮ ಒಕ್ಕಲಿಗರು ಉಪಯೋಗಿಸ್ತಾ ಇರೋಂಥ ವಸ್ತು ಅಲ್ಲಕ್ಕೆ ಅಲ್ಲ ಅನ್ನೋಂಥದ್ದು. ಇಷ್ಟೆಲ್ಲ ಒಂದು ಬೆನಿಫಿಟ್ಸ್ ಇರುವಂಥ, ನ್ಯೂಟ್ರಿಷನ್ ವ್ಯಾಲ್ಯೂ ಇರೋಂಥ ಒಂದು ಈ ಮಿಲೆಟ್ನ ನಮ್ಮ ತಲಾಂತರದಿಂದ ನಮ್ಮ ಇದರಿಂದ ಉಪಯೋಗಿಸ್ಕೊಂಬಂದಿರೋವಂಥದ್ದು ಇದು ಒಂದು ಆಹಾರ ಪದ್ಧತಿ. ಇದನ್ನೆಲ್ಲ ಒಂಥರ ಹೆಚ್ಚು ಒತ್ತು ಕೊಟ್ಟು ಈಗ ನಾನು ಹೆಣ್ಮಕ್ಳುಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯಲ್ಲಿ ಅಂದರೆ, ಜಸ್ಟು ಇವಾಗ ನನಗೇನೂ ಕಲ್ತಿಲ್ಲ, ನಾನೇನೂ ಮಾಡಿಲ್ಲ, ಇದು ಮಾಡಿಲ್ಲ ಅನ್ನೋದ್ರ ಬದಲು ಸಣ್ಣ ಪ್ರಮಾಣದಲ್ಲೇ ಶುರು ಮಾಡಿ. ಒಬ್ಬರು ಇಬ್ಬರು ಕೆಲಸ ಕೊಡಿ ನಿಮ್ಗೆ ಅಕ್ಕಪಕ್ಕ. ನೀವು ವಲಸೆ ಬರೋಂಥದ್ದು ಇವಾಗ ಎಲ್ಲರೂ ನೋಡಿದ ತಕ್ಷಣ ಬೆಂಗಳೂರಿಗೆ ಹೋಗಬೇಕು, ಬೆಂಗಳೂರಲ್ಲಿ ಇರಬೇಕು ಅನ್ನೋಂಥದ್ದಲ್ಲ. ಹಳ್ಳಿಗಳಲ್ಲೇ ಇದ್ಕೊಂಡು ಮಾಡೋಂಥ ಕೆಲಸ ಬೇಕಾದಷ್ಟಿದೆ. ಈಗ ತರಕಾರಿ ಬೆಳೆದಿರ್ತಾರೆ ಮನೆಗಳಲ್ಲಿ, ರೈತರು ಎಷ್ಟು ಜನ ತರಕಾರಿ ಬೆಳೆದಿರ್ತಾರೆ, ಅದರನ್ನೆಲ್ಲ ಒಂದು ವ್ಯಾಲ್ಯೂ ಎಡಿಷನ್ ಕೊಡುವಂಥದ್ದು. ಟೊಮೊಟೊ 2 ರೂಪಾಯಿಗೆ ಬಿದ್ದೋಗುತ್ತೆ. ಆಗ ಅದನ್ನು ಹೇಗೆ ಶೇಖರಣೆ ಮಾಡಿ ನಾವು ಅದನ್ನು ಮಾರ್ಕೆಟಿಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದನ್ನೆಲ್ಲ ಒಂಥರ ನಮ್ಮ ಹೆಣ್ಮಕ್ಳು ಒಂದು ಹೆಜ್ಜೆ ಮುಂದೆ ಬಂದು ಈ ಸಂಸ್ಕರಣೆ ಮಾಡೋವಂಥದ್ದು ಒಂದು ವಿಧಾನಗಳು, ಆಸಕ್ತಿ ಫಸ್ಟು ಹೊಂದ್ಕೋಬೇಕು, ಆಮೇಲೆ ಸಂಸ್ಕರಣೆ ಬರೋಣ. ಫಸ್ಟು ಒಂದು ಹೆಜ್ಜೆ ಈ ಒಂದು ವಿಚಾರದಲ್ಲಿ ನಮ್ಮ ಹೆಣ್ಮಕ್ಳುಗಳು ಇನ್ನೂ ತೊಡಗಿಸ್ಕೋಬೇಕು ಅನ್ನೋದು ಒಂದು ಅಷ್ಟೇ. ಈ ಟ್ರೈನಿಂಗ್ ಬೇಕಾ? ನಮ್ಮ ಇವಾಗ ಒಂದು FC ಸರ್ಕಲಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ನೆಕ್ಸ್ಟ್ ಎಲ್ಲ ಫ್ಯೂಚರ್ ಅನ್ಕೋತಾ ಇರೋಂಥದ್ದು ನಿಮ್ಗಳಿಗೆ ಯಾರದೇ ಇವಾಗ ನಾವೊಂದು ಇಂಡಸ್ಟ್ರಿ ಮಾಡ್ತೀವಿ ಅನ್ನೋಂಥವ್ರಿಗೆ ಖಂಡಿತ ಯಾವ ಥರದ ಮಾರ್ಗದರ್ಶನ ಬೇಕು, ಅದಕ್ಕೆಲ್ಲ ಏನು ಬೇಕು ಅನ್ನೋದನ್ನ ನಾವು ಅವ್ರಿಗೆ ಒಂದು ಟ್ರೈನಿಂಗ್ ಮುಖಾಂತರ ಕೊಡಬೇಕು ಅನ್ನೋಂಥದ್ದು ಒಂದು ಯೋಚನೆ ಮಾಡ್ತಾಯಿದ್ದೀವಿ. ನಾವು ಇಂಡಸ್ಟ್ರಿ ತೆಗಿಬೇಕು ಅಂತಂದರೆ ತುಂಬ ಈಗ ಈ 3 ದಿನಗಳಲ್ಲಿ ತಾವು ಅಬ್ಸರ್ವ್ ಮಾಡಿದ್ದೀರಾ, ಲೈಸೆನ್ಸಿಂಗ್ ಅದೆಲ್ಲ ಬಂದೇ ಬರುತ್ತೆ. ಯಾವುದೋ ಅದೆಲ್ಲ ಹೇಗೆ ತೊಗೋಬೋದು ಏನು, ಇಲ್ಲಿ ನಮ್ಮ ಒಂದು ತಜ್ಞರದ್ದು ಒಂದು ತಂಡ ಇರುತ್ತೆ, ಅವ್ರಗಳ ಜೊತೆ ಡಿಸ್ಕಸ್ ಮಾಡಿ, ಅಥವಾ ಗ್ರೂಪ್ ಒಬ್ಬರು ಮಾರ್ಕೆಟಿಂಗಲ್ಲಿ ತುಂಬ ಚೆನ್ನಾಗಿರ್ತೀರಾ ಅಂತ ಇಟ್ಕೊಳ್ಳಿ, ಒಬ್ಬರು ಪ್ರೊಡಕ್ಷನ್ ಚೆನ್ನಾಗಿ ಯಾರೋ ಅಡುಗೆ ತಿಂಡಿ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಹಾಗೆ ಗುಂಪಾಗಿ ಇದು ಟೀಮ್ ವರ್ಕಾಗಿ ನಾವು ಇದನ್ನು ಬೆಳೆಸ್ಕೊಂಡು ಹೋಗಬೇಕು. ನಮ್ಮ ಹೆಣ್ಮಕ್ಳಾಗಲಿ ನಮ್ಮ ಗಂಡು ಮಕ್ಕಳಾಗಲಿ ಎಲ್ಲ ಪ್ರತಿಯೊಬ್ಬರಿಗೂ
ಅವರು ಒಂದು ಇದನ್ನು ಈ ಉದ್ಯಮಗಳಿಗಾಗಿ ಬದಲಾವಣೆ ಆಗಬೇಕು ಅನ್ನೋದು ಒಂದು ಇದು. ಕೆಲಸ ಹುಡ್ಕೊಂಡು ಹೋಗೋದು 2 ನಿಮಿಷದ ಕೆಲಸ, ಸುಮ್ಮನೆ ಏನೋ ಒಂದು ಕೆಲಸ ಮಾಡಿ ಕಾಟಾಚಾರವಾಗಿ ಕೆಲಸ ಮಾಡಿ ಸಂಪಾದನೆ ಮಾಡಬೇಡಿ. ದಯವಿಟ್ಟು ಉದ್ಯಮಿಗಳಾಗಿ ಅಂತನ್ನೋದು ಒಂದು ನನ್ನ ಒಂದು ಮನವಿ. ಈ ನಿಟ್ಟಿನಲ್ಲಿ ನಾನು ಹೇಳೋವಂಥದ್ದು, ದಯವಿಟ್ಟು ಇದರಲ್ಲಿ ಸ್ವಲ್ಪ ಚಿಂತನೆ ಮಾಡಿ, ಹೆಣ್ಮಕ್ಳುಗಳು ಸ್ವಲ್ಪ ಇದಕ್ಕೆ ಸಪೋರ್ಟಿವ್ ಆಗಿ ಉದ್ಯಮ ಬೆಳೆಸೋ ಥರ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾವು 3 ದಿವಸದಲ್ಲಿ ವಿವಿಧ ಸೆಕ್ಟರ್ನ ಆಯೋಜನೆ ಮಾಡಿದ್ವಿ. ಅಗ್ರೋ ಸೆಕ್ಟರ್ ಅಂತ ಹೇಳ್ಬಿಟ್ಟು ಅದೇ ನಮ್ಮ ಮೊದಲ ಸೆಕ್ಟರು. ಒಕ್ಕಲಿಗರ ಮೊದಲ ಒಂದು ಅವಧಿ ಅಗ್ರಿಕಲ್ಚರ್ ಬಗ್ಗೆನೇ ಇತ್ತು. ಇದು ಆ್ಯಕ್ಚುಲಿ ಹಾಸ್ಪಿಟಾಲಿಟಿ ಬಗ್ಗೆ ಅವರು ಮಾತನಾಡಿದರು. ಮಮತಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇದೀಗ ರಿಕ್ವೆಸ್ಟ್ ಶ್ರೀ ಕಿರಣ್, ಡೈರೆಕ್ಟರ್ FKCCA, ಟು ಅಡ್ರೆಸ್. ಧನ್ಯವಾದಗಳು. ಆಲ್ ಡಿಗ್ನಿಟರೀಸ್ ಆನ್ ದ ಡ್ಯಾಸ್, ಎಲ್ಲ ಆತ್ಮೀಯ ಒಕ್ಕಲಿಗ ಉದ್ಯಮಿ ಬಂಧು ಬಾಂಧವರೇ ಹಾಗೂ ಮಿತ್ರರೇ, ಇದೊಂದು ಭಾಳ ಒಳ್ಳೆಯ ಸಬ್ಜೆಕ್ಟು, ಹಾಸ್ಪಿಟಾಲಿಟಿ ಆ್ಯಂಡ್ ಬ್ರ್ಯಾಂಡಿಂಗ್. ಈಗ ನೀವು ನಮ್ಮ ಒಕ್ಕಲಿಗ ಅಡುಗೆ ಬಗ್ಗೆ ಮಾತಾಡಿದರು ಮಮತಾ ಮೇಡಮ್ ಅವರು. ವಿಶೇಷವಾದ ಅಡುಗೆಗಳಿದ್ದಾವೆ ಅಂತಲೂ ಕೂಡ ಹೇಳಿದರು ನಮ್ಮ ಒಕ್ಕಲಿಗರದ್ದು. ನಾವು ಬರೀ ಒಕ್ಕಲಿಗರಂದ್ರೆ ರಾಗಿ ಮುದ್ದೆ ಅಂತ ಹೇಳ್ತೀವಿ, ಅವ್ರು ಹೇಳ್ತಿದ್ರು ನಮ್ಮ ಮೊಳಕೆ ಸಾರು ಕೂಡ ನಮ್ಮ ಒಂದು ಬ್ರ್ಯಾಂಡ್ ಅಂತ. ಸೊ ದೇರ್ ಆರ್ ಸೆವರಲ್ ವೆಜಿಟೇರಿಯನ್ ಫುಡ್ಸ್ ಆಲ್ಸೋ ವಿಚ್ ಒಕ್ಕಲಿಗಾಸ್ ಆರ್ ಅನ್ ಎಕ್ಸ್ಪರ್ಟೈಸ್. ಬರೀ ಬ್ರಾಹ್ಮಣರು ಮಾತ್ರ ಒಳ್ಳೆ ವೆಜ್ ಅಡುಗೆ ಮಾಡೋದಂತಲ್ಲ, ನಮ್ಮಲ್ಲೂ ಕೂಡ ಒಳ್ಳೆ ಒಂದು ವೆಜ್ ಅಡುಗೆ ಮಾಡುವಂಥ ಒಂದು ಸಂಸ್ಕೃತಿ ಇದೆ. ಅದನ್ನು ವಿ ಕ್ಯಾನ್ ಕನ್ವರ್ಟ್ ಇನ್ ಟು ಎ ಮಾರ್ಕೆಟ್. ಈಗ ಮಸಾಲೆ ಜಯರಾಮ್ ಅವರು ಕೂಡ ನಿನ್ನೆ ಇದ್ದರು. ಸೊ ಅವರ ಒಂದು ಪ್ರಾಡಕ್ಟ್ನ ಹಿ ಹ್ಯಾಸ್ ಮೇಡ್ ಇಟ್ ಎ ಇಂಟರ್ನ್ಯಾಷನಲ್ ಒನ್. ಇವನ್ ಮಮತಾ ಮೇಡಮ್ ಅವರ ಏನು ಮಿಲ್ಲೆಟ್ಸ್ ಕೂಡ ಟುಡೇ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಪ್ರಾಡಕ್ಟ್. ಶಿ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಸಪ್ಲೈಯರ್ ಟು ಬಿಗ್ ಬ್ಯಾಸ್ಕೆಟ್, ಇಫ್ ಐ ಆಮ್ ರೈಟ್. ಎಸ್, ಒಂದು ಚಪ್ಪಾಳೆ ಅವರಿಗೆ. ನಮ್ಮ ಒಕ್ಕಲಿಗರು ಹಾಸ್ಪಿಟಾಲಿಟಿ ಸೆಕ್ಟ್ರಲ್ಲಿ ಭಾಳ ಹಿಂದೆ ಇದ್ವಿ. ಕಳೆದ 2 ದಶಕದಿಂದ ಮುಂದೆ ದಾಪುಗಾಲಾಗ್ತಾ ಇದ್ವಿ. ಯಾವೊಂದು ಸೆಕ್ಟರ್ನ ಬರೀ ಮಂಗಳೂರಿನ ಬಣ್ಸ್ ಮಾಡ್ಬೋದು, ಕುಂದಾಪುರದ ಭಟ್ರು ಮಾಡ್ಬೋದು ಅಂತಿದ್ರು, ನಮ್ಮ ಒಕ್ಕಲಿಗರು ಈಗ ಪರಿಶ್ರಮದಿಂದ ಮಾಡಿ ಎವ್ರೀಸ್ಟ್ ಅತ್ಯುನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಾಳುಪೇಟೆಯಲ್ಲಿ ಒಂದು ಸಣ್ಣ ರೆಸಾರ್ಟ್ ಓಪನ್ ಆಗುತ್ತೆ, ಕಾಫಿ ಮೆಡೋಸ್ ಅಂತ. ನಮ್ಮವರೇ ಮಾಡಿರೋದು. ಇಲ್ಲೇ ಇದ್ದಾರೆ ತುಳಸಿರಾಮ್ ಅವರು. ತುಳಸಿರಾಮ್ ಅವರೇ ದಯವಿಟ್ಟು ಎದ್ದೇಳಿ, ಒಂದು ದೊಡ್ಡ ಚಪ್ಪಾಳೆ. ಬಟ್ ಹಿ ಹ್ಯಾಸ್ ಟೇಕನ್ ಕೇರ್ ಟು ಮೇಕ್ ಎವ್ರಿ ರೂಮ್ ಎಕ್ಸ್ಕ್ಲೂಸಿವ್ ಆ್ಯಂಡ್ ದ ಹಾಸ್ಪಿಟಾಲಿಟಿ ಜೊತೆಗೆ ಹೌಸ್ ಕೀಪಿಂಗ್ ಇಸ್ ಎಕ್ಸ್ಕ್ಲೂಸಿವ್. ನೀವು ಯಾವುದೇ ಒಂದು ಸ್ಟಾರ್ ಹೋಟ್ಲಿಗೆ ಹೋದಾಗ ಯಾವ ಥರ ಹೌಸ್ ಕೀಪಿಂಗ್ ಇರುತ್ತೆ, ಸಿಮಿಲರ್ ವೆರೈಟಿ ಆಫ್ ಹೌಸ್ ಕೀಪಿಂಗ್ ದೇ ಹ್ಯಾವ್ ಮೇಂಟೈನ್ಡ್. ಸೊ ನಮ್ಮವರು ಮಾಡಬಹುದು ಅಂತ ತೋರಿಸ್ಕೊಟ್ರು. ಸೊ ಈಗ ಹೋಮ್ ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷರು ಮಾತಾಡ್ಬೇಕಾದ್ರೆ ಹೇಳಿದರು, ನಾವು ಒಂದು ಹೋಮ್ ಸ್ಟೇಗೆ ಹೋದಾಗ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಒಳ್ಳೆ ವಾತಾವರಣ, ಜೊತೆಗೆ ಬೆಡ್ ಚೆನ್ನಾಗಿರಬೇಕು, ಬಾತ್ರೂಮ್ ಚೆನ್ನಾಗಿರಬೇಕು, ಕ್ಲೀನ್ನೆಸ್ ಚೆನ್ನಾಗಿರಬೇಕು. ಇದು ಭಾಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ವಿ ಇನ್ ದ ಹಾಸ್ಪಿಟಲಿ ಸೆಕ್ಟರ್ ಟು ಶುಡ್ ಮೇಂಟೈನ್ ದ ಡಿಸಿಪ್ಲಿನ್ ಆ್ಯಂಡ್ ಡೆಕೋರಮ್. ಡಾಕ್ಟರ್ ದಿನೇಶ್ ಕಬ್ಳಿಗಾರೆ ಬಂದಿದ್ದಾರೆ ಹಾಸನಿಂದ. ಸೊ ಹಿ ಈಸ್ ಎ ವೆರಿ ಲೀಡಿಂಗ್ ಡಾಕ್ಟರ್ ಆ್ಯಂಡ್ ಆಲ್ಸೋ ಎ ಅಪ್ಕಮಿಂಗ್ ಎಂಟರ್ಪ್ರೈನ್ ಇನ್ ದ ಹಾಸ್ಪಿಟಲಿ ಸೆಕ್ಟರ್. He dresses up so perfectly well and also his work is also such a perfectly perfect. ಸೊ ಅವ್ರು ನೋಡಿದಾರು ಒಕ್ಕಲಿಗರು ಅಂತ ಹೇಳಲ್ಲ, ಯಾರೋ ಬೆಂಗಳೂರಿನವರ ಫಿಲ್ಮ್ ಸ್ಟಾರ್ ಅಂತ ಹೇಳ್ತಾರೆ. ಸೊ ವೈ ಆಮ್ ಟೆಲ್ಲಿಂಗ್ ಯು, ಆ ಒಡ್ಗೌಡ್ರ ಭಾವನೆಯಿಂದ ವಿ ಒಕ್ಕಲಿಗಾಸ್ ಆರ್ ಕಮಿಂಗ್ ಟು ಬಿಕಮ್ ಎ ಸ್ಮಾರ್ಟ್ ಎಂಟರ್ಪ್ರಿನರ್ಸ್. ಎಸ್, ಥ್ಯಾಂಕ್ ಯು. ಬ್ರ್ಯಾಂಡಿಂಗ್. ಸೊ ಈ ಒಂದು ನಿಟ್ಟಿನಲ್ಲಿ ಕಳೆದ 1-2 ದಶಕದಿಂದ ವಿ ಆರ್ ಮೂವ್ಡ್ ಅಹೆಡ್ ಇನ್ ಟು ಬ್ರ್ಯಾಂಡಿಂಗ್.
ಆಸ್ ಎ ಸೆಟ್ ಕಾಫಿ ಮೆಡೋಸ್ ಆಫ್ ಇವರು ತುಳಸಿರಾಮ್, ನಮ್ಮದೇ ನಾನು ಹೇಳ್ತೀನಿ. ವಿ ಸ್ಟಾರ್ಟೆಡ್ ಅ ಹಾಸ್ಪಿಟಲ್ ವೆಂಚರ್ 3 years ಬ್ಯಾಕ್ ಎಸ್ ನಂದಗೋಕುಲ ಇನ್ ಹಾಸನ್. Today we are the top brand in our area. So today we are a top brand in our area. Everybody said, ಏನು ಅವರಪ್ಪ ಹಾಗೆ ಮಾಡ್ತಾರೆ, it does not, it's not going to work ಅಂತ. We said we are going to do it differently. 68 ಕಂಬಗಳು, ತೊಟ್ಟಿ ಮನೆ, ಹಳೆ ಕಾಲದ ಜಗಲಿ, but it has got all the standards of international standard when we started our project. So that is how. Do it differently. Don't do what others do. Do something special. ನಾವು ಧರ್ಮಸ್ಥಳ ಹೋಗ್ತೀರಿ, ಹೋರ್ನಾಡು ಹೋಗಿದ್ದೀರಿ, ಇತ್ತೀಚೆಗೆ ಭಾಳ ಜನ ಮೂಡಿಗೆರೆ ಹೋಗಿದ್ರಿ. ಮೂಡಿಗೆರೆ ಹೋಗಬೇಕಾದ್ರೆ ಯು ಟೇಕ್ ಎ ರೈಟ್ ಟರ್ನ್ ಟುವರ್ಡ್ಸ್ ಚೀಕ್ನಳ್ಳಿ ಜಂಕ್ಷನಲ್ಲಿ. ಆ ಜಂಕ್ಷನಲ್ಲಿ ಎ ಗುಡ್ ವೆರಿ ಯಂಗ್, ಇಫ್ ಐ ಆಮ್ ರೈಟ್, ಅವರ್ ನೇಮ್ ಇಸ್ ಐಶ್ವರ್ಯ. ಸಿ ಹ್ಯಾಸ್ ಸ್ಟಾರ್ಟೆಡ್ ಒನ್ ಹೋಟೆಲ್. She has started a hotel. Probably the hotel is as per the standards, I can say the West End. ಆ ಒಂದು ಅಷ್ಟು ನೀಟಾಗಿ ಮಾಡಿದ್ದಾರೆ. She is a lady entrepreneur. Her dad owned the estate of around 80 or 100 acres, but she has started a hotel, such a beautiful hotel. We went for a breakfast, but we purchased so many things. ನಾವು 500 ರೂಪಾಯಿ ತಿಂಡಿಗೆ ಹೋಗಿದ್ದು, 3,000 ರೂಪಾಯಿ ಖರ್ಚು ಮಾಡಿದ್ವಿ ಅಲ್ಲಿ. ದಟ್ಸ್ ಹೌ ದ ಹಾಸ್ಪಿಟಾಲಿಟಿ ಇಸ್. ಈ ಸೆಕ್ಟ್ರು ನಿಮ್ಮ ಜನ ಉಪಯೋಗಿಸ್ತಾರೆ, ಯೂಟಿಲೈಸ್ ಮಾಡ್ತಾರೆ, ಬಿಸ್ನೆಸ್ ಕೊಡ್ತಾರೆ, ದುಡ್ಡು ಆಗಲೇ ಕೊಟ್ಟು ಹೋಗ್ತಾರೆ. ಇಟ್ ಈಸ್ ನಾಟ್ ಎ ಕ್ರೆಡಿಟ್ ಮಾರ್ಕೆಟ್. ಇದನ್ನು ನೋಟ್ ಮಾಡ್ಕೊಳ್ಳಿ. ಹಾಸ್ಪಿಟಾಲಿಟಿ ಸೆಕ್ಟರ್ ಇಸ್ ನಾಟ್ ಎ ಕ್ರೆಡಿಟ್ ಮಾರ್ಕೆಟ್. ನೀವು ಸಿಮೆಂಟ್ ಕಳಿಸ್ಕೊಡ್ತೀರಿ 2 ಲಕ್ಷ ರೂಪಾಯಿದು, ನಿಮ್ಮ ದುಡ್ಡು ಬರೋಕ್ಕೆ 2 ವರ್ಷ ಬೇಕಾಗುತ್ತೆ ಕೆಲವು ಸಲ. ಯು ಸೆಂಡ್ ಎ ಪ್ರಾಡಕ್ಟ್, ನೀವೊಂದು ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತೀರಿ 5 ಕೋಟಿದು, 2 ಕೋಟಿ ದುಡ್ಡು ಪೆಂಡಿಂಗ್ ಉಳಿಯುತ್ತೆ. ಯು ಸೆಂಡ್ ಎ ಸಪ್ಲೈಸ್ ಟು ಎ ಗೌರ್ಮೆಂಟ್ ಏಜೆನ್ಸಿ, ಬೈ ದ ಟೈಮ್ ಯು ಗೆಟ್ ದ ಮನಿ ಯು ವಿಲ್ ಬಿ ರನ್ನಿಂಗ್ ಅರೌಂಡ್ ಇಟ್. ಹಾಸ್ಪಿಟಾಲಿಟಿ ಸೆಕ್ಟರ್ ಇಸ್ ಎ ಪ್ರಾಡಕ್ಟ್, ಇಸ್ ಎ ಸೆಕ್ಟರ್, ಆಗಲೇ ನಿಮಗೆ ದುಡ್ಡು ಬರೋಂಥ ಒಂದು ಸೆಕ್ಟರ್. ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ನಮ್ಮ ಒಕ್ಕಲಿಗರಲ್ಲಿ ಶಕ್ತಿ ಏನು ಅಂತ ಹೇಳಿದ್ರೆ, ನಮ್ಮ ಲ್ಯಾಂಡ್ ಬ್ಯಾಂಕ್ ಇದೆ. ಮೊದಲು ಭಾಳಷ್ಟು ಲ್ಯಾಂಡ್ ಬ್ಯಾಂಕ್ ಇತ್ತು, ಈಗಲೂ ಕೂಡ ಲ್ಯಾಂಡ್ ಬ್ಯಾಂಕ್ ಇದೆ. ದಟ್ ಲ್ಯಾಂಡ್ ಬ್ಯಾಂಕ್ ವಿ ಹ್ಯಾವ್ ಟು ಕನ್ವರ್ಟ್. ಈಗ ಹೇಗೆ ಈ ಚಿಕ್ಕಮಂಗ್ಳೂರು ಹೋಮ್ ಸ್ಟೇ ಅವರು ಕೂಡ ಅವರ ಒಂದು ಲ್ಯಾಂಡ್ ಬ್ಯಾಂಕ್ನ ಕನ್ವರ್ಟ್ ಮಾಡಿ ದೇ ಆರ್ ಯುಟಿಲೈಸಿಂಗ್ ಇಟ್. ಸೊ ಲ್ಯಾಂಡ್ ಬ್ಯಾಂಕ್ ಜೊತೆಗೆ ನಮಗೆ ಕ್ಯಾಪಿಟಲ್ ಬೇಕು, ಬಂಡವಾಳ ಬೇಕು, ಒಂದು ಎಫರ್ಟ್ ಬೇಕು, ಮಾಡ್ತೀವಿ ಅನ್ನೋ ಶ್ರದ್ಧೆ ಬೇಕು ನಮಗೆ. ಶ್ರದ್ಧೆ, ಪರಿಶ್ರಮ ಎರಡೂ ಇದ್ದರೆ ಯು ಕ್ಯಾನ್ ಅಚೀವ್ ಡೆಫಿನೆಟ್ಲಿ ಎ ವೆರಿ ಗ್ರೇಟ್ ಇನ್ ದಿಸ್ ಸೆಕ್ಟರ್. ಸೊ ಇನ್ನೂ ಇವತ್ತು ನಮ್ಮ ಜಯರಾಮ್ ರಾಯ್ಪುರ ಸಾರಥ್ಯದಲ್ಲಿ ಈ ಒಂದು ಏನು ಮಾಡಿದ್ವಿ, ಒಕ್ಕಲಿಗ ಉದ್ಯಮಿ ಒಂದು ಕಾರ್ಯಕ್ರಮ, ಇನ್ನೊಂದು ವರ್ಷ ಕಾರ್ಯಕ್ರಮ ಪ್ರಾರಂಭ ಮಾಡೋ ಜೊತೆಗೆ ಇದೇ ಹಾಸ್ಪಿಟಲ್ ಸೆಕ್ಟರ್ಗೆ ಮತ್ತೆ ಮಾತಾಡೋಣ. ಆಗಿನ 10 ಜನ ಎದ್ದೇಳಬೇಕು, ನಾವು ಸರ್ ಕಾರ್ಯಕ್ರಮಕ್ಕೆ ಹೋಗಿ ಇನ್ಸ್ಪೈರ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ. ಮನೇಲಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ, ತಿಂಡಿ ಮಾಡ್ತೀರಿ. ಬ್ರ್ಯಾಂಡ್ ಇಟ್, ಪ್ಯಾಕ್ ಇಟ್, ಸೆಲ್ ಇಟ್. ಆನ್ಲೈನ್ ಮಾರ್ಕೆಟಿಂಗ್ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟಿಂಗ್. 5 ವರ್ಷದ ಹಿಂದೆ ನಮ್ಗೆ ಆನ್ಲೈನ್ ಮಾರ್ಕೆಟಿಂಗ್ ಇರಲಿಲ್ಲ. ಸೊ ವಾಟ್ ಐ ಸಿ, ಭಾಳ ಜನ ಲೇಡೀಸು ದೇ ಸ್ಪೆಂಡ್ ವೆರಿ ಗುಡ್ ಟೈಮ್ ಇನ್ ದ ಫೋನ್. ಯು ಆರ್ ಆಸ್ ಎಕ್ಸ್ಪರ್ಟೈಸ್ ಆಸ್ ಎನ್ ಕಂಪ್ಯೂಟರ್ ಇಂಜಿನಿಯರ್ ಆನ್ ದ ಫೋನ್ಸ್, ಎಸ್ಪೆಷಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್. ಡೆಫಿನೆಟ್ಲಿ ಇದನ್ನು ನೀವು ಲಾಟ್ ಆಫ್ ವಿ ಕ್ಯಾನ್ ಸಿ ಭಾಳ ಜನ ದೇ ಹ್ಯಾವ್ ಸ್ಟಾರ್ಟೆಡ್ ಬ್ರ್ಯಾಂಡಿಂಗ್ ದೇರ್ ಪ್ರಾಡಕ್ಟ್ಸ್ ಇನ್ ದ ಆ್ಯಪ್ಸ್, ಇನ್ ದ ಫೋನ್, ಇನ್ ದ ಇನ್ಸ್ಟಾಗ್ರಾಮ್, ದೇ ಸೆಲ್ ದ ಪ್ರಾಡಕ್ಟ್ಸ್. ಅದು ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವತ್ತು ಫುಡ್ ಪ್ರಾಡಕ್ಟ್ಸಿಗಂತೂ ಇಫ್ ಯು ಹ್ಯಾವ್ ಎ ಬ್ರ್ಯಾಂಡ್ ಆ್ಯಂಡ್ ಇಫ್ ಯು ಹ್ಯಾವ್ ಎ ಸರ್ಟಿಫಿಕೇಷನ್, ಎಕ್ಸ್ಪೋರ್ಟ್ ಮಾರ್ಕೆಟಲ್ಲಿ ದೆರ್ ಇಸ್ ಎ ವೆರಿ ಗ್ರೇಟ್ ಡಿಮ್ಯಾಂಡ್. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಬಿಕಾಸ್ ಮೈ ಟೈಮ್ ಈಸ್ ರನ್ನಿಂಗ್ ಅಪ್. I was giving an entrepreneurship motivation talk in a college in Mandya. If I'm right, ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಇನ್ ಮಂಡ್ಯ. ಒಬ್ಬ ಹುಡುಗ ಎದ್ದಿನ ಕೇಳ್ತಾನೆ, ಸರ್ ನಾನು ಫೈನಲ್ ಇಯರ್ ಇಂಜಿನಿಯರಿಂಗ್ ಇದ್ದೀನಿ, ನಮ್ಮಪ್ಪ ಕಬ್ಬಿನ ಗದ್ದೆ ಇದೆ, ಆಲೆ ಮನೆ ಇದೆ, ಬಟ್ ಆದ್ರೆ ನಮ್ಮಪ್ಪ ಹೇಳ್ತಾರೆ ನೀನು ವಾಪಸ್ ಆಲೆ ಮನೆಗೆ ಬಾ ನೀನು ಅಂತ. ಇಲ್ಲ ನಾನೇನೋ ಫ್ಯಾಕ್ಟ್ರಿ ಮಾಡಬೇಕು ಅಂತ, ನಾನು ವಾಪಸ್ ಆಲೆ ಮನೆಗೆ ಬಾ ಅಂತ ನಮ್ಮಪ್ಪ ಹೇಳ್ತಾನೆ. ನಾನು ಏನು ಮಾಡಬೇಕು ಸರ್ ಅಂತ ಎಲ್ಲರ ಮುಂದೆ ಕೇಳ್ತೇನೆ. ಸೊ ಇಟ್ ವಾಸ್ ಕ್ವೈಟ್ ಎ ಎಂಬರೇಜಿಂಗ್ ಸಿಚುವೇಶನ್, ಬಟ್ ಸ್ಟಿಲ್ ಐ ಟುಕ್ ಇಟ್ ಲೈಟ್ಲಿ ಆ್ಯಂಡ್ ಐ ಇನ್ಫಾರ್ಮ್ಡ್ ಹಿಮ್. ನೀನು ಆಲೆ ಮನೆ ಮಾಡ್ತಿದ್ಯಾ, ನಿಮ್ಮಪ್ಪ ಕಬ್ಬು ಆಲೆ ಮನೆ ಬಾ ಅಂತ ನಿಮ್ಮಪ್ಪ ಹೇಳ್ತಾ ಇದ್ದಾರೆ, ಬಟ್ ಗೋ ಬ್ಯಾಕ್ ಟು ದ ಸೇಮ್ ಪ್ಲೇಸ್, ಯು ಸ್ಟಾರ್ಟ್ ಎನ್ ಆರ್ಗ್ಯಾನಿಕ್ ಜಾಗರ್ ಯೂನಿಟ್. ಸೊ 4 years ಬ್ಯಾಕ್ ಐ ಸ್ಟಾರ್ಟೆಡ್ ಆರ್ಗ್ಯಾನಿಕ್ ಜಾಗರಿ ಯೂನಿಟ್. ಅವರಪ್ಪ 50 ರೂಪಾಯಿಗೆ ಮಾರಿದ್ರೆ ಪ್ರಾಡಕ್ಟ್, ಇವನು 500 ರೂಪಾಯಿಗೆ ಹೀಸ್ ಎಕ್ಸ್ಪೋರ್ಟಿಂಗ್ 1 ಪ್ಯಾಕೆಟ್. ಅಪ್ಗ್ರೇಡ್ ನಿಮ್ಮ ವ್ಯವಸ್ಥೆ ಒಳಗೆ ನಿಮ್ಮಲ್ಲಿ ಇರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಉಪಯೋಗಿಸ್ಕೊಂಡು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೊ ಇಸ್ ಫಾದರ್ ಸೇಸ್, ನನ್ನ ಮಗ ಅಂತ ಈಗ ಬೆನ್ ತಟ್ಟಿ ಮಗನಿಗೆ ಹೇಳ್ತಾರೆ ಇವತ್ತು. ಸೊ ವಾಟ್ ಫಾದರ್ ವಾಸ್ ಡಿಸ್ಕರೇಜಿಂಗ್ ಹಿಮ್, ವಾಪಸ್ ಬಾ ಊರಿಗೆ ಅಂತ. ಸೊ ಇಸ್ ಫಾದರ್ ಈಸ್ ಪ್ರೌಡ್ ಆಫ್ ಹಿಸ್ ಸನ್. ಸೊ ಇದೇ ರೀತಿ ನಮ್ಮಲ್ಲಿ, ನಮ್ಮ ಒಕ್ಕಲಿಗ ಕಮ್ಯುನಿಟಿಯಲ್ಲಿ ವಿ ಹ್ಯಾವ್ ಅವರ್ ಓನ್ ಅಡ್ವಾಂಟೇಜಸ್, ವಿ ಹ್ಯಾವ್ ಅವರ್ ಓನ್ ಸ್ಟ್ರೆಂತ್. ನಮಗೆ ತಾಕತ್ ಜಾಸ್ತಿ. ಯಾವುದೇ ಸಮುದಾಯಕ್ಕೆ ನೀವು ಲೆಕ್ಕ ಹಾಕಿದರೆ ನಮಗೆ ತಾಕತ್ ಜಾಸ್ತಿ, ನಮಗೆ ಶಕ್ತಿ ಜಾಸ್ತಿ. ನಮಗೆ ಯುಕ್ತಿ ಸೇರಿಸ್ಕೊಂಡು ನಮ್ಮ ಮುಂದಕ್ಕೆ ಹೋದರೆ ಗೆಲುವು ಸದಾ ನಮ್ಮಲ್ಲಿದೆ. ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ ತಿಳಿಸ್ತೀನಿ. ಲೆಟ್ ಅಸ್ ಆಲ್ ಅಚೀವ್, ಲೆಟ್ ಅಸ್ ಆಲ್ ಮೂವ್ ಟುಗೆದರ್.
ಧನ್ಯವಾದಗಳು. ಥ್ಯಾಂಕ್ ಯು. Thank you, Kiran sir. Now, last speaker in this sector, Shri Shashikumar from BRS Grandier. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಗಣ್ಯರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಕುಲಬಾಂಧವದ ಮುಖ್ಯಸ್ಥರೇ, ಇವತ್ತು ಭಾಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ 3 ದಿನದಿಂದ ಭಾಳ ಅಚ್ಚುಕಟ್ಟಾಗಿ ನಮ್ಮ ಉದ್ಯಮಿ ವಕೀಲರ ಫಸ್ಟ್ ಸರ್ಕಲ್ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಇವತ್ತು ನಾನು ಕನಕಪುರ ರೋಡು ಶಶಿಕುಮಾರ್ ಅಂತ BRS ಗ್ರ್ಯಾಂಡ್ಯೂರ್ ಕನ್ವೆನ್ಷನ್ ಸೆಂಟರ್ ಹಾಗೂ ನಮ್ಮ ತ್ರಿವೇಣಿ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಒಂದು ಕಂಪ್ನಿಯನ್ನು ನಡೆಸ್ತಾ ಇದ್ದೀರಿ. ಇವತ್ತು ಕನ್ವೆನ್ಷನ್ ಹಾಲ್ ಮೊದಲನೇದಾಗಿ ತುಂಬಾ ಇವತ್ತು ಒಂದು ಹಾಸ್ಪಿಟಾಲಿಟಿ ಕೊಡೋವಂಥ ಒಂದು ತುಂಬ ಜವಾಬ್ದಾರಿ ಇರೋವಂಥ ಒಂದು ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ಯಾಕೆಂದರೆ ಒಂದು ಕನ್ವೆನ್ಷನಲ್ಲಿ ಒಂದು ಮದುವೆ ಆಗುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಫಂಕ್ಷನ್ ಆಗಬೇಕಾದ್ರೆ ಸುಮಾರು ಒಂದು ಮದುವೆ ಅಂದಾಗ 3,000-3,500-4,000 ಜನ ಸೇರೋ ಅಂಥದ್ದಾಗುತ್ತೆ. ಸೊ ಮೊದಲನೇದಾಗಿ ನಾವು ಬರೋವಂಥ ಎಲ್ಲರೂ ಕೂಡ ನಾವಲ್ಲಿ ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ. ಒಬ್ಬರು ಬರ್ತಾರೆ, ಒಬ್ಬರಿಗೆ AC ಬೇಕಾಗುತ್ತೆ, ಒಬ್ರಿಗೆ AC ಬೇಕಾಗಲ್ಲ, ಇನ್ನೊಬ್ಬರು ಬರ್ತಾರೆ, ಕ್ಲೀನ್ ಇರಬೇಕು, ಮೇಂಟೆನೆನ್ಸ್ ಮಾಡೋವಂಥದ್ದು, ಪ್ರತಿಯೊಂದು ತುಂಬಾ ಒಂದು ಜವಾಬ್ದಾರಿ ಆಗಿರೋವಂಥ ಒಂದು ಕನ್ವೆನ್ಷನ್ ಹಾಲಲ್ಲಿ ಕೆಲಸ ಇರುತ್ತೆ. ಒಂದು ಕನ್ವೆನ್ಷನ್ ಹಾಲ್ ಹಿಂದೆ ಸುಮಾರು ಒಂದು ಮದುವೆ ನಾವು ಮಾಡಬೇಕು ಅಂದಾಗ ಮೊದಲನೇದಾಗಿ 6 ತಿಂಗಳು ಮುಂಚೆ ದುಡ್ಡು ಬರೋದು ಯಾವುದನ್ನ ವ್ಯಾಪಾರ ಅಂತಂದರೆ ಅದು ಕನ್ವೆನ್ಷನ್ ಹಾಲಲ್ಲಿ. ಯಾಕೆಂದರೆ ಮದುವೆ ಮುಂಚೆನೇ 6 ತಿಂಗಳು ಮುಂಚೆ ಬುಕ್ ಮಾಡಬೇಕಾಗುತ್ತೆ. ಒಂದು ಚೌಟ್ರಿ ಅಂತ ಬೇಗ ಅವ್ರು ಮದುವೆ ಮಾಡಬೇಕು ಅಂತ ಮನೇಲಿ ಡಿಸೈಡ್ ಮಾಡಿ ಆಗ 6 ತಿಂಗಳು ಮುಂಚೆನೇ ನಮಗೆ ಬಂದು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡೋ ಅಂಥದ್ದಾಗಿರುತ್ತೆ. ಒಂದು ಕನ್ವೆನ್ಷನಲ್ಲಿ ಆ ಒಂದು ಫಂಕ್ಷನ್ ಮಾಡಬೇಕಾದಾಗ ಅದರಿಂದ ಸುಮಾರು ಉದ್ಯಮಿಗಳು ಅದರಿಂದ ಕೆಲಸ ಮಾಡ್ತಾ ಇರ್ತಾರೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ. ಯಾಕೆಂದರೆ ಒಬ್ಬರು ಕ್ಲೀನಿಂಗ್ ಮಾಡೋರಿಂದ ಹಿಡಿದು ಒಂದು ಸೀರೆ ಅಂಗಡಿ, ಬಟ್ಟೆ ಅಂಗಡಿ, ಒಡವೆ ಅಂಗಡಿ, ಈ ಥರ ಹಲವಾರು ಉದ್ಯಮ ಇದರಿಂದ ಇರುತ್ತೆ. ಇವಾಗ ನಮ್ಮ ಕ್ಯಾಟ್ರಿಂಗ್ ಅವ್ರು ಇರ್ಬೋದು, ಡೆಕೋರೇಷನ್ ಅವ್ರು ಇರ್ಬೋದು. ಆ ಡೆಕೋರೇಷನ್ ಹಿಂದೆ ಕೆಲಸ ಮಾಡೋವಂಥವ್ರು, ನಮ್ಮ ಹೂವು ಬೆಳೆಯೋವಂಥವ್ರು, ತರಕಾರಿ ಬೆಳೆಯೋವಂಥವ್ರು, ಪ್ರತಿಯೊಬ್ಬರು ಕೂಡ ಇದ್ರ ಮೇಲೆ ತುಂಬ ಜನ ಡಿಪೆಂಡ್ ಆಗಿರ್ತಾರೆ. ಇದರಲ್ಲಿ ನಮ್ಮ ಕನ್ವೆನ್ಷನ್ ಸೆಂಟರ್ಸಲ್ಲಿ ಯೂಶ್ವಲಾಗಿ ಡಿಪೆಂಡ್ ಆಗಿರ್ತಾರೆ. ಸೊ ಇವತ್ತು ನಾವೆಲ್ಲರೂ ಕೂಡ ಸರ್ ಹೇಳ್ದಂಗೆ ಎಲ್ಲ ಒಳ್ಳೊಳ್ಳೆ ಲ್ಯಾಂಡ್ ಬ್ಯಾಂಕ್ ನಮ್ಮಲ್ಲೆಲ್ಲ ಒಳ್ಳೊಳ್ಳೆ ಲ್ಯಾಂಡ್ ಬ್ಯಾಂಕ್ ಇಟ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಅದನ್ನು ಒಂದು ಮಾಡೋವಂಥದ್ದನ್ನು ಪ್ರಯತ್ನ ಮಾಡ್ಬೋದು. ಅದ್ರ ಜೊತೆಯಲ್ಲಿ ಒಂದು 6 ತಿಂಗಳು ಮುಂಚೆ ನಮಗೆ ಇದು ಬರೋವಂಥದ್ದಾಗತ್ತೆ. ಅದ್ರ ಜೊತೆಯಲ್ಲಿ ನಾವೇನಿವತ್ತು ನಾವು ಮೇಯ್ನ್ ಹಾಸ್ಪಿಟಾಲಿಟಿ ಅವ್ರು ಬಂದಂಥವನ್ನ ನಾವು ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಬೇಕಾಗುತ್ತೆ. ಯಾಕೆಂದರೆ ನಾವು ಸ್ವಲ್ಪ ಏನಾದರೂ ಅಲ್ಲಿ ನಾವೆಲ್ಲೋ ಇಡೋದ್ರೆ ಅದು ತುಂಬಾ ನಮಗೆ ನೆಗೆಟಿವ್ ಆಗುವಂಥದ್ದು ಇರುತ್ತೆ. ಹಾಸ್ಪಿಟಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕನ್ವೆನ್ಷನ್ ಸೆಂಟರ್ಸ್. ಜೊತೆಗೆ ಇವತ್ತು ಕನ್ವೆನ್ಷನ್ ಸುಮಾರು ನಮ್ಮವರು ಎಲ್ಲ ಸುಮಾರು ಜನ ಮಾಡಿದ್ದಾರೆ, ಕನ್ವೆನ್ಷನಲ್ಲಿ ಸುಮಾರು ಜನ ಮಾಡಿರೋವಂಥದ್ದಾಗಿದೆ. ಅದ್ರ ಜೊತೆಲಿ ನಮಗೆ ಡೇಟ್ಸ್ ಎಲ್ಲ ಏನಾಗುತ್ತೆ ಅಂದರೆ ಎಲ್ಲ ಕೂಡ ಸೇಮ್ ಡೇಟ್ ಸಿಗುತ್ತೆ ನಮಗೆ. ಯಾರೇ ಒಬ್ಬರು ಬಂದ್ರೂ ಒಂದು ಡೇಟ್ ಅದು ಕಂಪ್ಲೀಟ್ ಆಗ್ತಾ ಇದ್ದಂಗೆ ಸುಮಾರು ಒಂದು 6 ತಿಂಗಳು ಮುಂಚೆನೇ ಡೇಟ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಆದರೆ ಬರೋ ಅಂಥವ್ರು ಅದೇ ಡೇಟ್ಸ್ನ ಮತ್ತೆ ಕೇಳಿಕೊಂಡು ಬರ್ತಾ ಇರ್ತಾರೆ ಇವತ್ತು. ಹಾಗಾಗಿ ಕನ್ವೆನ್ಷನ್ ಹಾಲ್ಗಳು ಸಿಗದೆ ಎಲ್ಲರೂ ಕೂಡ ರೆಸಾರ್ಟ್ಸ್ಗೆ ಹೋಗಿ ಮದುವೆಗಳು ಮಾಡ್ಕೊಳ್ಳೋ ಅಂಥದ್ದು ಅಂಥದ್ದು ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇದನ್ನೊಂದು ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ಏನು ಈ ಉದ್ಯಮಿ ಒಕ್ಕಲಿಗರ ಅವರು ನಮ್ಮನ್ನು ಈ ಒಂದು ಕರೆದು ನಮಗಿಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಶಶಿಕುಮಾರ್ ಅವರಿಗೆ. Now it's time for the concluding remarks in the hospitality sector. I request Sector Head Dr. B.K. Gopal for concluding remarks. ಇಷ್ಟೊತ್ತು ಎಲ್ಲ ಕಾರ್ಯಕ್ರಮ ನೋಡಿದ್ರಿ. ಈ ಹಾಸ್ಪಿಟಾಲಿಟಿ ಸೆಕ್ಟರ್ ಅಂದರೆ ಒಂದು ದೊಡ್ಡ ಉದ್ಯಮೆ. ಅವಾಗಲೇ ನಾನು ಮಾತಾಡಿದಾಗೆ ಒಂದು ಚಿಕ್ಕ ಹೋಟ್ಲಿಂದ ಹಿಡಿದು ಒಂದು ದೊಡ್ಡ 7 ಸ್ಟಾರ್ ಹೋಟ್ಲ್ವರೆಗೂ ಎಲ್ಲ ಕಮ್ಸ್ ಅಂಡರ್ ಹಾಸ್ಪಿಟಾಲಿಟಿ ಅಂದರೆ ಈಗ ಚೌಲ್ಟ್ರಿ ಆಗಲಿ. ಅದಕ್ಕೆ ಇವತ್ತು ನಾನು ಈಗ ಸಿಂಫೋಸಿಯಮ್ಗೆ ನಾನು ಒಬ್ಬೊಬ್ಬರು ನನ್ನ ಸೆಕ್ಟ್ರಿಂದ ಸಾಧನೆ ಮಾಡಿರೋಂಥ ವೇದಿಕೆಗೆ ಗುರುಸಿ ಕರೆಸಿದಾಗಿ ಅವ್ರ ಕಡೆಯಿಂದ ಮಾತಾಡಿಸ್ಬೇಕು. ನಮ್ಮ ಶಕ್ತಿ ಏನಿದೆ, ಇದು ಬರೀ ಒಂದೇ ಹೋಟ್ಲ್ ಅಂದರೆ ನಮ್ಮದೇ ಆಗೋದಿಲ್ಲ. ನಮ್ಮ ಒಕ್ಕಲಿಗರಿಗೆ
ನಮ್ಮ ನೆಟ್ವರ್ಕಿಂಗಲ್ಲಿ ಹೇಗಾಗಬೇಕು, ಹೇಗೆ ನಾವು ಬೆಳಿಬೋದು, ಪರಸ್ಪರ ನಾವು ಒಬ್ಬರು ಬಿಸ್ನೆಸ್ ಇನ್ ಬ್ರದರ್ಹುಡ್ ಸರ್ ಅವರ ನಮ್ಮ ಮಾರ್ಗದರ್ಶನದಲ್ಲಿ, ಜೈಪುರ ರಾಮ್ ಸರ್ ಅವರ ಮಾರ್ಗದರ್ಶನದಲ್ಲಿ ಬಿಸ್ನೆಸ್ ಇನ್ ಬ್ರದರ್ಹುಡ್, ಒಬ್ಬರು ಪರಸ್ಪರ ಹೇಗೆ ಸಾಥ್ ಕೊಟ್ಟು ನಾವು ಕೈ ಎತ್ತಬೇಕು ಮೇಲೆ. ಇವತ್ತು ಒಂದು ಮದುವೆ ಅಂತ ಅಂದರೆ ಹೂವು ಮಾರೋನಿರಲಿ, ಅಡುಗೆ ಮಾಡೋದಿರಲಿ, ಒಂದು ಇಂಟೀರಿಯರ್ ಡೆಕೋರೇಷನ್ ಮಾಡೋದಿರಲಿ, ನಮ್ಮವರೇ ಆದರೆ ನಮ್ಮ ಜನಾಂಗಕ್ಕೆ, ನಮ್ಮ ಯುವಕರಿಗೆ ಅನುಕೂಲ ಆದಂಗೆ ಆಗುತ್ತೆ. ಇವತ್ತೇನಾಗಿದೆ, ಯಾರು ಕಮ್ಮಿ ಕೊಡ್ತಾರೆ ಅವ್ನ ಕೈಲಿ ಮಾಡಿಸ್ಬೇಕು ಅಂತಿದ್ದಾರೆ. ನಾವು ಕುಣಿಸಿ ಮಾತಾಡೋಣ ಮುಂದಿನ ದಿನಗಳಲ್ಲಿ, ಯಾಕೆ ಅವ್ನು ಕೊಡ್ತಾ ಇದ್ದಾನೆ, ಅವನ ಶಕ್ತಿ ಏನು, ಅವ್ನು ಕೊಡಬೇಕಾದ್ರೆ ಕಮ್ಮಿ, ಅವನಲ್ಲಿ ಯಾವ ಥರದಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾನೆ, ಅವ್ನು 5 ಕಡೆ ಸ್ಟಾಲ್ ಹಾಕೊಂಡಾಗ ಅವ್ನು ಕೊಡೋ ಶಕ್ತಿ ಕಮ್ಮಿ ಆಗುತ್ತೆ, ಕಮ್ಮಿ ರೇಟು ಕೊಡ್ಬೋದಾಗುತ್ತೆ. ಅದೇ ಥರ ನಾವು ಒಬ್ಬೊಬ್ಬರು ಪರಸ್ಪರ ಬೆಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೂ ಅನುಕೂಲ ಆದಂಗೆ ಆಗುತ್ತೆ. ಈಗ ಸರ್ ಅವರು ಅದೇ ಹೇಳ್ತಾ ಇದ್ರಿ, ನಾವು ಈಗ ನಮ್ಮದೊಂದು ಡಾಟಾ ಬೇಸ್ ಕರೆಕ್ಟಾಗಿಲ್ಲ. ನಮ್ಮ ಒಕ್ಕಲಿಗರು ಹೋಮ್ ಸ್ಟೇಸ್ ಎಷ್ಟಿದೆ, ಒಕ್ಕಲಿಗರು ಹೋಟ್ಲ್ ಎಷ್ಟಿದೆ, ಒಕ್ಕಲಿಗರದು ಬಾರ್ ಲಾಂಜ್ಗಳು ಎಷ್ಟಿದೆ. ಸೊ ನಮ್ಮನ್ನ ಗುರ್ಸ್ಕೊಂಡು ಅಲ್ಲಿ ನಮ್ಮದೇ ಆದ ವಸ್ತುಗಳನ್ನ, ಟ್ರೇಡ್ಗಳನ್ನ ಮಾಡಿಕೊಂಡ್ರೆ ಅಕ್ಕಿಯಿಂದ ಹಿಡಿದು ದವಸ ಧಾನ್ಯದಿಂದ ಹಿಡಿದು ಪರಸ್ಪರ ನಮ್ಮ ರೈತರಿಂದ ಸೋರ್ಸ್ ಮಾಡಬೇಕು ಅನ್ನೋದೊಂದು FISRT ಅಂತ ಒಂದು ವೆಬ್ಸೈಟ್ ಲಾಂಚ್ ಮಾಡಿ. ಈಗ ವಿ ವಾಂಟ್ ಟು ಇಂಟರ್ನೆಟ್ ಆ್ಯಂಡ್ ಕನೆಕ್ಟ್ ಆಲ್ ದಿ ಹೋಮ್ ಸ್ಟೇಸ್ ಆ್ಯಂಡ್ ಹೋಟೆಲ್ಸ್ ಫಾರ್ ಎನ್ ಅಪ್ಬ್ರಿಂಗಿಂಗ್ ಆ್ಯಂಡ್ ಎನ್ ಇಂಟರ್ಡಿಪೆಂಡೆಂಟ್ ಬಿಸ್ನೆಸ್ ಅಂತ. ಆ ನಿಟ್ಟಿನಲ್ಲಿ ಇವತ್ತು ವೇದಿಕೆಗೆ ಬಂದು ತಮ್ಮ ಮನದಾಳದ ಮಾತುಗಳನ್ನ ನಮಗೆಲ್ಲ ಹಂಚ್ಕೊಂಡಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಈ ನಮ್ಮ FISRT ಕಡೆಯಿಂದ ಹಾಗೂ ನಮ್ಮ ಹಾಸ್ಪಿಟಾಲಿಟಿ ಎಕ್ಸ್ಪೋ 2020 ಪರವಾಗಿ ಅನಂತ ಅಭಿನಂದನೆಗಳು. ಥ್ಯಾಂಕ್ ಯು. ಧನ್ಯವಾದಗಳು. ದಟ್ಸ್ ಆಲ್ ಅಬೌಟ್ ಹಾಸ್ಪಿಟಾಲಿಟಿ ಸೆಕ್ಟರ್. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ನಮ್ಮ ಈ ಒಂದು ಹಾಸ್ಪಿಟಾಲಿಟಿ ಸೆಕ್ಟರ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ HM ಪುಟ್ಟಸ್ವಾಮಿಯವರಿಗೆ ದಯವಿಟ್ಟು ನಮ್ಮ ಜಯರಾಮ್ ರಾಯ್ಪುರ ಅವರು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಓನರ್ ಆಫ್ ಮಧು ಹೋಟೆಲ್ಸ್ ಆ್ಯಂಡ್ ಹಾಲಿಡೇ ಫಾರ್ಮ್ಸ್ ಶ್ರೀ HM ಪುಟ್ಟಸ್ವಾಮಿಯವರು, ಸೆಕ್ರೆಟರಿ ಆದಂತಹ ಡಾಕ್ಟರ್ BK ಗೋಪಾಲ್ ಅವರು ಹಾಗೂ ಕಾರ್ಯಕ್ರಮದ ರೂವಾರಿಗಳಾದಂತಹ ಶ್ರೀ ಜಯರಾಮ್ ರಾಯ್ಪುರ ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಶ್ರೀಯುತ ನಂದೀಶ್ ರಾಜೇಗೌಡರು, ಭಾರತಿ ಶಂಕರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ ಸಂಪನ್ನಗೊಳ್ಳಲಿದೆ. ಹಾಗೆ ಶ್ರೀ ಸೌಂದರ್ಯ ಜಗದೀಶ್ ಅವ್ರಿಗೂ ಕೂಡ ಧನ್ಯವಾದಗಳು. ಜೆಟ್ ಲ್ಯಾಗ್ನ ಮಾಲೀಕರು, ಉದ್ಯಮಿಗಳು ಆದಂತಹ ಶ್ರೀ ಸೌಂದರ್ಯ ಜಗದೀಶ್ರವರು. ಹಾಗೆ ಶ್ರೀಯುತ ನಾಗರಾಜ್ ಹುಲ್ಲೇನಹಳ್ಳಿ, ಕಾರ್ಯಕ್ರಮದ ಗೆಸ್ಟ್ ಆಫ್ ಆನರ್ ಶ್ರೀ ನಾಗರಾಜ್ ಹುಲ್ಲೇನಹಳ್ಳಿ, ಹೂವಳ್ಳಿ ರೆಸ್ಟೋರೆಂಟ್, ಮಂಡ್ಯ. ಹಾಗೆ ಶ್ರೀ ಶಶಿಕುಮಾರ್ ಅವ್ರಿಗೂ ಕೂಡ ಗೌರವ ಸಲ್ಲಿಸಬೇಕಾಗಿ ವಿನಂತಿ. ಶ್ರೀ ಶಶಿಕುಮಾರ್. ಶಶಿಕುಮಾರ್ ಫ್ರಮ್ BRS Grandier. And Sri Kiran, Director FKCCI. Up next, Mr. Bharat Devrajappa, Iconic Hospitality. Up next, Sri Sampath, President, Chikkamangaluru Homestay Association. Up next, moderator and also FC coordinator for hospitality sector, Srimati Mamata, Founder Director Urban Millets. And Srimati Shilpa Gowda, MD BNB Hospitality Services Private Limited. ಎಲ್ಲ ಗಣ್ಯರಿಗೂ ನಿಮ್ಮ ಪ್ರೀತಿಯ ಜೋರಾದ ಚಪ್ಪಾಳೆ. A big round of applause for all the guests and panelists. And thank you, Dr. BK Gopal, sir, making this successful. The sector head
of Hospitality Sector, Dr. B.K. Gopal, Royal Kimberley Farms team. And also is doctor by profession in KIMS. Thank you so much, sir. That's all. Group photo. I request Jairam Raipura sir to be seated. Yeah, by standing. I request Nandish S. Rajigoda, the president of FC, and Srimati Bharti Shankar to join on stage. ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ. ಎಲ್ಲ ಅವಧಿಗಳು ಇಲ್ಲಿಗೆ ಮುಕ್ತಾಯವಾಗಿದೆ. We have 4 sessions today, right from bureaucracy, health sector, food and hospitality. And yesterday we had 5 panels. And in the first day, along with the inaugural event, we had 3 sessions. Thank you once again. I request our volunteers to arrange the chairs for the valedictory ceremony. ನಮ್ಮ ವಾಲಂಟಿಯರ್ಸ್ ವ್ಯಾಲಿಡಿಟಿ ಸೆರೆಮನಿಗೆ ದಯವಿಟ್ಟು ಯಾರು ಹೋಗಬಾರ್ದು. ಹಾಗೆ ಎಲ್ಲರೂ ಕೂಡ, ನನ್ನ ಧ್ವನಿ ಬಹುಶಃ ಸ್ಟಾಲಲ್ಲೂ ಕೂಡ ಕೇಳಿಸ್ತಾ ಇದೆ, ಎಲ್ಲರೂ ಕೂಡ ಬಂದು ಕೂತ್ಕೋಬೇಕು. ಇದೀಗ ಸಮಾರೋಪ ಸಮಾರಂಭ ಪ್ರಾರಂಭವಾಗುತ್ತೆ. ನಾವು ಮುಖ್ಯ ಘಟ್ಟಕ್ಕೆ ಆಗಮಿಸಿದ್ದೀವಿ, ಸಮಾರೋಪ ಸಮಾರಂಭ. ಈ ಒಂದು ಸಮಾರೋಪ ಸಮಾರಂಭದ ನಿರೂಪಣೆಗೆ ನನ್ನ ಜೊತೆಗೂಡಲಿದ್ದಾರೆ ಹೆಸರಾಂತ ನಿರೂಪಕಿ ಭಾನುಮತಿಯವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಸಮಾರೋಪದ ಸಮಾರಂಭದ ನಿರೂಪಣೆಗಾಗಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಟ್ಟಾಗಿ ಭಾಗಿಗಳಾಗಿ ಅತ್ಯಂತ ಮಹತ್ವದ ಯಶಸ್ಸನ್ನು ಕಾಣುವಲ್ಲಿ ಹೆಜ್ಜೆಗಳನ್ನು ಇರಿಸ್ತಾ ಇದ್ದೇವೆ ಅನ್ನುವಂಥ ಭಾವ ಎಲ್ಲರಲ್ಲೂ ಮನೆ ಮಾಡಿದೆ. 19ನೇ ತಾರೀಕಿನಿಂದ ಈ ಕ್ಷಣದವರೆಗೂ ಈ ಕಾರ್ಯಕ್ರಮ ಯಶಸ್ಸನ್ನು ಕಾಣಬೇಕು. ಉದ್ಯಮ ಕ್ಷೇತ್ರದಲ್ಲಿ ಒಕ್ಕಲಿಗರ ಶಕ್ತಿಯನ್ನು ಸಾಬೀತುಪಡಿಸಬೇಕು ಅನ್ನುವಂತಹ ಹಾದಿಯಲ್ಲಿ ಸಾಕಷ್ಟು ಮಂದಿ ಜೊತೆಯಾಗಿ ನಿಂತಿದ್ದೀರಿ. ಎಲ್ಲ ಕ್ಷೇತ್ರಗಳಲ್ಲೂ ಒಂದೊಂದೇ ಸಾಧನೆಯ ಹೆಜ್ಜೆಗಳನ್ನು ಇಡ್ತಾ ಸಾಗ್ತಾ ಇರುವಂಥ ಒಕ್ಕಲಿಗರು ಉದ್ಯೋಗದಾತರಾಗಿ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ, ಲಕ್ಷಾಂತರ ಮಂದಿಗೆ, ಅದು IT-BT ಸೆಕ್ಟರ್ ಇರಲಿ, ಪೊಲಿಟಿಕಲ್ ಇರಲಿ, ಯಾವುದೇ ಇರಲಿ, ಎಲ್ಲ ಕ್ಷೇತ್ರಗಳಲ್ಲೂ ಮಹತ್ವದ ಸಾಧನೆಯನ್ನು, ದಿಟ್ಟ ಹೆಜ್ಜೆಗಳನ್ನು ಇರಿಸಬೇಕು ಅನ್ನುವಂತಹ ಆಕಾಂಕ್ಷೆ ಈ ಕಾರ್ಯಕ್ರಮಕ್ಕಿದೆ. ಈ ಕಾರ್ಯಕ್ರಮದ ಸಮಾರೋಪದ ನಂತರ ನಾವೆಲ್ಲರೂ ಮನಸ್ಸಿನಲ್ಲಿ ಹೊತ್ತೊಯ್ಯಬೇಕಾದಂಥ ಬಹುದೊಡ್ಡ ಚಿಂತನೆ, ಉದ್ಯಮ ಕ್ಷೇತ್ರದಲ್ಲಿ ಎಂದೆಲ್ಲ ನಾಳೆ ಎನ್ನುವುದಕ್ಕಿಂತ ಈ ಕ್ಷಣದಿಂದಲೇ ನಾವು ಯಾವ ಉದ್ಯಮದಲ್ಲಿ ಪರಿಣಿತಿ ಇದೆಯೋ, ಯಾವುದನ್ನು ನಾವು ಸಾಧಿಸಬಲ್ಲೆವೋ ಆ ಕ್ಷೇತ್ರಗಳಲ್ಲಿ ಪ್ಯಾಷನ್, ಡಿಸಿಪ್ಲಿನ್, ಡೆಡಿಕೇಶನ್, ಕಮಿಟ್ಮೆಂಟ್, ಪರ್ಸೀವಿಯರೆನ್ಸ್, ಈ ಎಲ್ಲ ಫ್ಯಾಕ್ಟರ್ಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಮಹತ್ವಾಕಾಂಕ್ಷೆಯನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು, ಮನಸ್ಸಿದ್ದರೆ ಮಾರ್ಗ ಏನನ್ನಾದರೂ ಸಾಧಿಸಬಹುದು ಅನ್ನೋದನ್ನು ಇದಾಗಲೇ ನಮ್ಮ ಸಮುದಾಯದ ಅನೇಕರು ಸಾಧಿಸಿ ತೋರಿಸಿದ್ದಾರೆ. ಅವರು ಹಾಕಿಕೊಟ್ಟಂತಹ ಬೆಳಕಲ್ಲಿ ಮುನ್ನಡೆದು ಮುಂದಿನ ವರ್ಷ ಈ FISRT ಸೊಸೈಟಿಯ ಕಾರ್ಯಕ್ರಮ ಏನಿರುತ್ತೆ, ಆ ಕಾರ್ಯಕ್ರಮ ಬರುವ ಹೊತ್ತಿಗೆ, ಮುಂದಿನ ವರ್ಷದ ಇದೇ ಸಮಯದ ಹೊತ್ತಿಗೆ ಉದ್ಯಮ ಕ್ಷೇತ್ರದಲ್ಲಿ ಇಲ್ಲಿ ಬಂದಿರುವಂಥವರಲ್ಲಿ ಯಾರಾದರೂ ಒಬ್ಬರಾದರೂ ಮಹತ್ತರ ಹೆಜ್ಜೆಯನ್ನು ಇಟ್ಟರೆ ಅದು ನಿಜವಾಗ್ಲೂ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ಅಂತ ನನಗನ್ಸುತ್ತೆ ಅಲ್ವಾ ಧನಂಜಯ? ಹೌದು, ಅದೇ ಈ ಒಂದು ಉದ್ಯಮಿ ಒಕ್ಕಲಿಗ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳ್ತಾ, ಬಂಧುಗಳೇ, ಸಮಾರೋಪಕ್ಕೂ ಮುಂಚೆ ಒಂದು ಚಿಕ್ಕ AV ಇದೆ. ನಮ್ಮ ಫಸ್ಟ್ ಸರ್ಕಲ್ನ AVನ ಪ್ಲೇ ಮಾಡಬೇಕಾಗಿ ನಾನು ವಿಜಯ್ ಅವ್ರನ್ನ ಕೇಳ್ತಾ ಇದ್ದೀನಿ. ವಿಜಯ್, ಪ್ಲೀಸ್ ಪ್ಲೇ ದ AV, ಫಸ್ಟ್ ಸರ್ಕಲ್ AV. VT ಪ್ಲೇ ಮಾಡಿ ಫಸ್ಟ್ ಸರ್ಕಲ್ದು.
ದ 6 ಮೀನ್ಸ್ VT ಇದೆಯಲ್ಲ ಅದು ಪ್ಲೇ ಮಾಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾರಂಭ ಸಂಪನ್ನಗೊಳ್ಳಲಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಬೇಕು, ಇದನ್ನು ಯಶಸ್ವಿಗೊಳಿಸಬೇಕು. ಬಹುಶಃ ಸ್ಟಾಲ್ನಿರೋರೆಲ್ಲರೂ ಕೂಡ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಎಸ್ ಸರ್, ವಿತ್ ಆಡಿಯೋ ವಿಡಿಯೋ. ಮೂಲತಃ ನಾವು ಒಕ್ಕಲಿಗರು. ಒಕ್ಕಲುತನ ನಮ್ಮ ಜೀವನಾಡಿ. ಒಕ್ಕಲಿಗ ಬಿತ್ತಿದರೆ ಬಿಕ್ಕುವುದು ಜಗವೆಲ್ಲ ಎಂಬ ನಾನುಡಿ ಇದ್ದರೂ ನಾವು ಬೆಳೆದು ಮೌಲ್ಯವರ್ಧಿಸಿದ ಮತ್ತು ನಮ್ಮವರೇ ಉತ್ಪಾದಿಸಿದ ಉತ್ಪನ್ನಗಳನ್ನು ಗ್ರಾಹಕರಿಗೆ ನೇರವಾಗಿ ಸರಬರಾಜು ಮಾಡಲು ಸಾಧ್ಯವಾಗ್ತಿಲ್ಲ. ಯಥೇಚ್ಛ ಮಾರುಕಟ್ಟೆ, ಅಪಾರ ಬೇಡಿಕೆ ಇದ್ದರೂ ಸಹ ಮಧ್ಯವರ್ತಿಗಳ ಕಾರಣದಿಂದ ಆದಾಯವೂ ಕಡಿತ. ಒಕ್ಕಲಿಗರಿಂದ ಒಕ್ಕಲಿಗರಿಗಾಗಿ ಎಂಬ ಒಕ್ಕಣೆಯೊಂದಿಗೆ ಸಮುದಾಯದ ರೈತರು, ಆಹಾರ ಉತ್ಪಾದಕರು ಮತ್ತು ಇತರೆ ವಲಯಗಳಲ್ಲಿ ತೊಡಗಿಸಿಕೊಂಡಿರುವ ಉದ್ಯಮಿಗಳನ್ನ ನೇರವಾಗಿ ಗ್ರಾಹಕರೊಂದಿಗೆ ಬೆಸೆಯುವ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳು, ದಿನಸಿ, FMCG, ದಿನನಿತ್ಯದ ಸಾಮಾನುಗಳು ಮುಂತಾದ ಹಲವು ಬಗೆಯ ಅಗತ್ಯ ವಸ್ತುಗಳನ್ನು ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವ ಅವಕಾಶವನ್ನ FCBuy ಮುಖಾಂತರ ರೂಪಿಸಲಾಗಿದೆ. FCBuy ರೈತರು ಮತ್ತು ಉದ್ಯಮಿಗಳಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸುವ ಮತ್ತು ಮಾರಾಟ ಮಾಡುವ ಅತ್ಯುತ್ತಮ ವೇದಿಕೆಯಾಗಿದ್ದು, ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಉತ್ಪನ್ನಗಳು ಉತ್ಪಾದನೆಯ ಮೂಲದಿಂದಲೇ ನೇರವಾಗಿ ದೊರೆಯುತ್ತದೆ. ವೇಗದ ಖರೀದಿ ಪ್ರಕ್ರಿಯೆ ಮತ್ತು ಮನೆ ಬಾಗಿಲಿಗೆ ವಿತರಣೆ ಗ್ರಾಹಕರಿಗೆ ಸಂತೋಷಕರ ಅನುಭವ ನೀಡುತ್ತದೆ. ಸದ್ಯ ಬೆಂಗಳೂರಿನಲ್ಲಿ ಮಾತ್ರ FCBuy ಸೇವೆ ಲಭ್ಯವಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಸೇವೆಯನ್ನ ವಿಸ್ತಾರಗೊಳಿಸಿ ಎಲ್ಲಾ ಒಕ್ಕಲಿಗರನ್ನ ಒಂದೇ ಗ್ರಾಹಕ ವೇದಿಕೆಗೆ ತರುವ ಉದ್ದೇಶ ನಮ್ಮದು. ಬನ್ನಿ, ನಾವು ಬರಿಯ ಗ್ರಾಹಕರಾಗಿ ಉಳಿಯದೆ ಜವಾಬ್ದಾರಿಯುತ ಒಕ್ಕಲಿಗ ಗ್ರಾಹಕರಾಗೋಣ. ನಮ್ಮವರೇ ಉತ್ಪಾದಿಸುವ ಉತ್ಪನ್ನಗಳನ್ನ ಬಳಸೋಣ. ನಮ್ಮ ಸಮುದಾಯವನ್ನ ಸ್ವಾವಲಂಬನೆಗೊಳಿಸೋಣ. ದಕ್ಷಿಣ ಕರ್ನಾಟಕದ ಮೂಲ ನಿವಾಸಿಗಳಾದ ಒಕ್ಕಲಿಗರು ಕಳೆದ 1800 ವರ್ಷಗಳಿಂದಲೂ ಇಲ್ಲಿಯೇ ನೆಲೆಸಿ ಕೃಷಿ ಮತ್ತಿತರ ಕಸುಬುಗಳನ್ನು ಮಾಡುತ್ತಾ ಬಂದಿದ್ದಾರೆ. ಕ್ರಿಸ್ತಶಕ 350ರಿಂದ 1004ರವರೆಗೆ ಆಳಿದ ಗಂಗವಂಶದ ರಾಜರು ಒಕ್ಕಲಿಗರ ಮೂಲ ಮನೆತನದವರು. ದಕ್ಷಿಣ ಕರ್ನಾಟಕ, ಕೊಂಗುನಾಡು, ಮಲೆನಾಡು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ನೆಲೆಸಿರುವ ಎಲ್ಲ ಒಕ್ಕಲಿಗರಿಗೂ ಗಂಗವಂಶದ ರಾಜಮನೆತನವೇ ಮೂಲಕುಲ. 12ನೇ ಶತಮಾನ ಹಾಗೂ 13ನೇ ಶತಮಾನಗಳಲ್ಲಿ ಆಳಿದ ಹೊಯ್ಸಳರು ಒಕ್ಕಲಿಗ ಮನೆತನದವರೇ. ನಂತರ ವಿಜಯನಗರದ ಅರಸರ ಅಡಿಯಲ್ಲಿ ಆಳಿದ ಬೆಂಗಳೂರಿನ ಕೆಂಪೇಗೌಡರ ವಂಶ, ಸುಗಟೂರಿನ ತಮ್ಮೇಗೌಡರ ವಂಶ ಹಾಗೂ ಕೆಳದಿಯ ಚೌಡೇಗೌಡರ ವಂಶಗಳು ಒಕ್ಕಲಿಗ ಮೂಲದ್ದೇ ಆಗಿದ್ದವು. ಮೈಸೂರು ಸಂಸ್ಥಾನ ಮತ್ತು ಬ್ರಿಟಿಷರ ಕಾಲದಲ್ಲಿ ಹಿಂದೇಟು ಕಂಡ ಒಕ್ಕಲಿಗರು ನಂತರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂಚೂಣಿಯಲ್ಲಿದ್ದು ದೇಶದ ಪ್ರಗತಿಯಲ್ಲಿ ತಮ್ಮ ಭವಿಷ್ಯವನ್ನೂ ಕಾಣುವ ನಿರ್ಧಾರಕ್ಕೆ ಬಂದಿದ್ದರು. ಸತ್ತಂತಿಹರನ್ನು ಬಡಿದೆಚ್ಚರಿಸು ಎಂದು ಹೇಳಿದ ರಾಷ್ಟ್ರಕವಿ ಕುವೆಂಪುರವರ ಮಾರ್ಗದರ್ಶನದಲ್ಲಿ ಒಕ್ಕಲಿಗರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದುವರೆದು ಬರುತ್ತಿದ್ದಾರೆ. ಹಾಗೆಯೇ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಶ್ರೀಗಳ ಮಾರ್ಗದರ್ಶನದಲ್ಲಿ ನಾಡಿನ ಎಲ್ಲ ಒಕ್ಕಲಿಗರು ತಾವೆಲ್ಲ ಒಂದು ಎಂಬ ಭಾವನೆಗೆ ಪಾತ್ರರಾಗಿದ್ದಾರೆ. ಕೃಷಿ ಕ್ಷೇತ್ರ ಸಹಜವಾಗಿ ಒಲಿದು ಬಂದಿದ್ದರು ಒಕ್ಕಲಿಗರು ಎಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿ ವಹಿಸಿ ಈ ನಾಡನ್ನು ಕಟ್ಟಿದ ಮಹಾನುಭಾವರಾಗಿದ್ದಾರೆ. ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ, ಕಾಫಿ ಬೆಳೆಗಾರಿಕೆಯ ಜೊತೆಗೆ ನಾಡಿಗೆ ಅತ್ಯುತ್ತಮ ವೈದ್ಯರುಗಳನ್ನು ಹಾಗೂ ಇಂಜಿನಿಯರ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಆದರೆ ಕಳೆದ 50 ವರ್ಷಗಳ ಜಾಗತಿಕ ಮಟ್ಟದ ಉದ್ಯೋಗ, ವ್ಯಾಪಾರ, ಕೈಗಾರಿಕೆ ಮತ್ತು ಆಧುನಿಕ ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಹಿಂದುಳಿದಿದ್ದಾರೆ. ಈ ಕ್ಷೇತ್ರಗಳಲ್ಲಿಯೂ ತಾವೇ ಫಸ್ಟ್ ಆಗುವಲ್ಲಿ ವಿಫಲರಾಗಿದ್ದಾರೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ವಾಣಿಜ್ಯ ವಹಿವಾಟಿಗೆ ಬೇರೆಯವರು ಮುಂದಾಳತ್ವ ವಹಿಸಿದಾಗ ಕೇವಲ ಸರ್ಕಾರಿ ಉದ್ಯೋಗ ಗಿಟ್ಟಿಸುವೆಡೆಗೆ ಗಮನ ಹರಿಸಿದ್ದಾರೆ. ಸರ್ಕಾರಿ ಉದ್ಯೋಗಗಳು ಕೂಡ ಬತ್ತಿ ಹೋದಾಗ ಬೆಂಗಳೂರಿಗೆ ಬಂದು ವಾಹನ ಚಾಲಕರು, ಖಾಸಗಿ ಉದ್ಯೋಗಿಗಳು ಮತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಾಗಿದ್ದಾರೆ. ದಕ್ಷಿಣ ಕರ್ನಾಟಕದ ಲಕ್ಷಾಂತರ ಕೋಟಿ ವಹಿವಾಟನ್ನ ಬೇರೆಯವರಿಗೆ ಒಪ್ಪಿಸಿ ತಾವು ಕೆಲಸ ಅರಸುತ್ತಿದ್ದಾರೆ. ವ್ಯಾಪಾರ, ಕೈಗಾರಿಕೆ, ಉದ್ಯಮ, ಡಿಜಿಟಲ್ ಉದ್ಯಮಗಳಲ್ಲಿ ನಾಯಕತ್ವ ಮತ್ತು ಮಾಲೀಕತ್ವವನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಇದು ಸರಿಯೇ? ಕೇವಲ ಕೃಷಿ ಮತ್ತು ಭೂಮಿ ಅವಲಂಬಿಸಿ
ಒಕ್ಕಲಿಗರು ತಮ್ಮ ಸ್ಥಾನಮಾನ ಉಳಿಸಿಕೊಳ್ಳಬಲ್ಲರೆ? ದಕ್ಷಿಣ ಕರ್ನಾಟಕದ 2 ಲಕ್ಷ ಕೋಟಿಗೂ ಮೀರಿದ ವ್ಯಾಪಾರ ವಹಿವಾಟನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟು ಕೇವಲ ಗ್ರಾಹಕರಾಗಿರುವುದು ಸರಿಯೇ? ಉದ್ಯಮ ಕೈಗಾರಿಕೆಗಳನ್ನು ಪ್ರಾರಂಭಿಸಿ ಉದ್ಯೋಗ ನೀಡುವುದನ್ನು ಬಿಟ್ಟು ಬೆಂಗಳೂರಿನಲ್ಲಿಯೇ ಬೇರೆಯವರಲ್ಲಿ ಉದ್ಯೋಗಕ್ಕೆ ಕೈಚಾಚಿ ನಿಲ್ಲುವುದು ಸೂಕ್ತವೇ? ಕೃಷಿ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಗೌಡಿಕೆ ಮೆರೆಯುವ ಒಕ್ಕಲಿಗರು ಉದ್ಯಮ ವ್ಯಾಪಾರ ಕೈಗಾರಿಕೆ ಕ್ಷೇತ್ರದಲ್ಲಿ ಫಸ್ಟ್ ಆಗಬಾರದೆ? ಇದೆಲ್ಲ ಪ್ರಶ್ನೆಗಳನ್ನು ಎತ್ತುವ ಮತ್ತು ಉತ್ತರಗಳನ್ನು ಹುಡುಕುವ ಸಲುವಾಗಿಯೇ ಫಸ್ಟ್ ಸರ್ಕಲ್ ಸೊಸೈಟಿ ಶುರುವಾಗಿದೆ. ಮಾರ್ಚ್ 2022ರಲ್ಲಿ ಪ್ರಾರಂಭಿಸಲಾದ ಈ ಒಕ್ಕಲಿಗ ಉದ್ಯಮಿಗಳ ವೇದಿಕೆ ಎಲ್ಲ ಒಕ್ಕಲಿಗರನ್ನು ಪರಸ್ಪರ ಪೂರಕವಾಗಿ ಜೊತೆಗೂಡಿಸುವ ಮಹತ್ತರ ಆಶಯ ಹೊಂದಿದೆ. ಒಕ್ಕಲಿಗ ಉದ್ಯಮಗಳಿಗೆ ಪರಸ್ಪರ ಪೂರಕ ಮಾರ್ಕೆಟಿಂಗ್, ಸೋರ್ಸಿಂಗ್, ರಿಕ್ರೂಟಿಂಗ್ ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಹಂಚಿಕೊಳ್ಳುವ ವೇದಿಕೆಯಾಗಿದೆ. ಪ್ರತಿಯೊಬ್ಬರೂ ಮತ್ತೆಲ್ಲರ ಗೂಡ್ಸ್ ಅಂಡ್ ಸರ್ವಿಸಸ್ಗಳನ್ನು ಮಾರ್ಕೆಟಿಂಗ್ ಮಾಡುತ್ತಾ ಇಲ್ಲ ಒಕ್ಕಲಿಗ ಉದ್ಯಮಗಳನ್ನು ಬೆಳೆಸುವ ಗುರಿ ಹೊಂದಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ನಾಗರಬಾವಿ, ರಾಜಾಜಿನಗರ, ಜಯನಗರ, RR ನಗರ ಮತ್ತು ನ್ಯೂ BL ರೋಡ್ ಪ್ರದೇಶಗಳಲ್ಲಿ ಶಾಖೆ ಹೊಂದಿರುವ ಜೊತೆಗೆ ಮಹಿಳಾ ಒಕ್ಕಲಿಗ ಉದ್ಯಮಿಗಳ ಶಾಖೆ ಹೊಂದಿದೆ. ದಕ್ಷಿಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಶಾಖೆ ಹೊಂದುವ ಸಿದ್ಧತೆ ಇದೆ. ಈಗಾಗಲೇ ಒಕ್ಕಲಿಗ ಸಮಾಜದ 1,000ಕ್ಕೂ ಹೆಚ್ಚು ಉದ್ಯಮಿಗಳು ಫಸ್ಟ್ ಸರ್ಕಲ್ ಸೊಸೈಟಿ ಶಾಖೆಗಳ ಜೊತೆಗೆ ಸಂಬಂಧ ಹೊಂದಿದ್ದು ಸದಸ್ಯರೆಲ್ಲರ ಉದ್ಯಮಗಳ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. FC ಸದಸ್ಯರು ಪರಸ್ಪರ ಸಂಬಂಧಗಳ ಮೂಲಕ ಈಗಾಗಲೇ 800 ಕೋಟಿಗೂ ಮಿಗಿಲಾಗಿ ವಹಿವಾಟು ನಡೆಸಿದ್ದಾರೆ. ಫಸ್ಟ್ ಸರ್ಕಲ್ ಸೊಸೈಟಿಯು ಪ್ರತಿ ವರ್ಷ FC ಎಕ್ಸ್ಪೋ ಎಂಬ 3 ದಿನಗಳ ಉದ್ಯಮ ಮೇಳವೊಂದನ್ನು ಆಯೋಜಿಸಿ ಒಕ್ಕಲಿಗ ಉದ್ಯಮಗಳಿಗೆ ತಮ್ಮ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ಗಳನ್ನು ಪ್ರದರ್ಶನ ಮಾಡಲು ಅವಕಾಶ ಕೊಟ್ಟಿದೆ. 3 ದಿನಗಳ ಈ ಎಕ್ಸ್ಪೋನಲ್ಲಿ ಒಕ್ಕಲಿಗ ಸಮಾಜದ ಎಲ್ಲ ಉದ್ಯಮಿಗಳು ಹಾಗೂ ಗಣ್ಯರು ಪಾಲ್ಗೊಳ್ಳುತ್ತಾರೆ. ಈ ಬಾರಿಯ ಎಕ್ಸ್ಪೋ ಜನವರಿ 19ರಿಂದ 21ರವರೆಗೆ ಅರಮನೆ ಮೈದಾನ ಗೇಟ್ ನಂಬರ್ 4 ಗಾಯತ್ರಿ ಗ್ರ್ಯಾಂಡ್ ಬೆಂಗಳೂರಿನಲ್ಲಿ ನಡೆಯಲಿದೆ. ಫಸ್ಟ್ ಸರ್ಕಲ್ ಸೊಸೈಟಿಯ ಅಡಿಯಲ್ಲಿ ಒಕ್ಕಲಿಗ ಬಯರ್ ಟು ಒಕ್ಕಲಿಗ ಸೆಲ್ಲರ್ V2V ಎಂಬ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಒಂದನ್ನು ಪ್ರಾರಂಭಿಸಲಾಗಿದೆ. ಇದರಿಂದ ಒಕ್ಕಲಿಗರು ಕೇವಲ ಗ್ರಾಹಕರಾಗಿ ಉಳಿಯದೆ ತಮ್ಮದೇ ಸಮುದಾಯದ ಸಾವಿರಾರು ಉತ್ಪಾದಕರು ಮತ್ತು ಮಾರಾಟಗಾರರನ್ನ ಬೆಳೆಸಲು ಅವಕಾಶವಿದೆ. ಜೊತೆಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಕ್ಕಲಿಗ ಮಾರಾಟಗಾರರಿಂದ ಗೂಡ್ಸ್ ಅಂಡ್ ಸರ್ವಿಸಸ್ಗಳನ್ನು ನೇರವಾಗಿ ಪಡೆಯುವ ಅವಕಾಶವಿದೆ. ಬನ್ನಿ, ಫಸ್ಟ್ ಸರ್ಕಲ್ ಸೊಸೈಟಿಯೊಂದಿಗೆ ಜೊತೆಗೂಡಿ ನೀವು ಬೆಳೆಯಿರಿ, ನಿಮ್ಮವರನ್ನೂ ಬೆಳೆಸಿರಿ. ಫಸ್ಟ್ ಸರ್ಕಲ್, ಬ್ರದರ್ಹುಡ್ ಇನ್ ಬಿಸ್ನೆಸ್. ಫಸ್ಟ್ ಸರ್ಕಲ್ ಬ್ರದರ್ಹುಡ್ ಇನ್ ಬಿಸ್ನೆಸ್ ಬಂಧುಗಳಿಗೆ 2ನೇ ವರ್ಷ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. 1ನೇ ವರ್ಷದ ಭಾವಚಿತ್ರಗಳನ್ನು ತಾವು ಗಮನಿಸಿದ್ರಿ. 2ನೇ ವರ್ಷಕ್ಕೆ ತಾವು ಪ್ರತ್ಯಕ್ಷವಾಗಿ ಬಹಳಷ್ಟು ಜನ ಸಾಕ್ಷಿಯಾಗಿದ್ದೀರಾ. ಇವತ್ತು ಸಮಾರಂಭದಲ್ಲಿ ಯಶಸ್ವಿಯಾಗಿ ನಾವು ಬಂದು ನಿಂತಿದ್ದೇವೆ. ಬಂಧುಗಳೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಮ ಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರ ಆಗಮನವಾಗಲಿದೆ. ವೇದಿಕೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ. ಇಲ್ಲಿ ದೃಶ್ಯದಲ್ಲಿ ಹಲವಾರು ಸಂಗತಿಗಳನ್ನು ಕೇಳ್ತಾ ಇದ್ವಿ. ಮನಸ್ಸಿನಲ್ಲಿ ಇಂತಹ ಸಂಗತಿಗಳು ಮಾರ್ದನೆಗೊಂಡಾಗ ಮಾತ್ರ ಏನೇನಾದರೂ ಸಾಧಿಸುವ ಕಡೆಗೆ ಮನಸ್ಸು ಕೆಲಸ ಮಾಡೋದಕ್ಕೆ ಪ್ರಾರಂಭವಾಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಧುರೀಣರನ್ನು, ಧೀಮಂತ ನಾಯಕರನ್ನು ಕಂಡಿದ್ದೇವೆ, ಸುಸಂಸ್ಕೃತ ನಾಯಕರನ್ನು ಕಂಡಿದ್ದೇವೆ. ಇವತ್ತಿನ ನಾಯಕರಿಗೆ ಮಾದರಿಯಾಗುವಂಥವರು ನಮ್ಮ ವೇದಿಕೆ ಮುಂಭಾಗದಲ್ಲೇ ಕುಳಿತಿದ್ದಾರೆ. ಸನ್ಮಾನ್ಯ ಶ್ರೀ BL ಶಂಕರ್ ಅವರು ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಇದ್ದುಕೊಂಡು ಸಜ್ಜನಿಕೆಯನ್ನು ಹೇಗೆ ಕಾಪಾಡಿಕೊಳ್ಳುವುದು ಅನ್ನೋದಕ್ಕೆ ಮಾದರಿಯಾಗಿದ್ದಾರೆ BL ಶಂಕರ್ ಅವರು. ಹಾಗೆ ಒಕ್ಕಲಿಗ ಸಮುದಾಯದಿಂದ ಬಂದಂತಹ ನಮ್ಮ ರಾಷ್ಟ್ರಕವಿಗಳು ಅವರ ಸುತ್ತ ಇದ್ದಂತಹ ಎಲ್ಲ ಅಡೆತಡೆಗಳಿಗೆ ಉತ್ತರವನ್ನು ಕೊಟ್ಟಿದ್ದು ಹೀಗೆ:
ನಾನೇ ಇರುವೆತ್ತರಕ್ಕೆ ನೀನೇರಬಲ್ಲೆಯ ಅಂತ ಅವರು ಕೇಳಿದರು. ಇವತ್ತು ನಾವು ಕೇಳಿಕೊಳ್ಬೇಕಾಗಿದೆ, ನಾವೇ ಇರುವೆತ್ತರಕ್ಕೆ ನೀವೇರಬಲ್ಲೆರ ಅಂತ. ಬೇರೆ ನಮಗೆ ಯಾರು ಸ್ಪರ್ಧೆಯನ್ನು ಒಡ್ತಾ ಇದ್ದಾರೋ ಅವರ ಮುಂದೆ ತಲೆ ಎತ್ತಿ ಮತ್ತೆ ನಿಲ್ಲಬೇಕಾಗಿದೆ. ತಲೆ ಎತ್ತಿ ನಿಲ್ಲುವಂತಹ ಪ್ರಕ್ರಿಯೆಯಲ್ಲಿ ಮತ್ತೆ ಮತ್ತೆ ಮನನ ಮಾಡಿಕೊಂಡು ತಪ್ಪುಗಳನ್ನು ಸರಿಪಡಿಸಿಕೊಂಡು ಹೊಂದಾಣಿಕೆಯಿಂದ ನಾವು ನಡೆಯಬೇಕಾಗಿದೆ, ಜೊತೆಯಾಗಿ ನಡೆಯಬೇಕಾಗಿದೆ, ಹೆಗಲಿಗೆ ಹೆಗಲು ಕೊಟ್ಟು ನಡೆಯಬೇಕಾಗಿದೆ, ಸಂಬಂಧಗಳನ್ನು ಬೆಸೆಯಲೇಬೇಕಾಗಿದೆ. ಆ ಬೆಸೆದುಕೊಂಡಾಗ ಮಾತ್ರ ನಮ್ಮ ಈ ಸಂಘಟನೆ ಮತ್ತಷ್ಟು ಮಗದಷ್ಟು ಬಲಿಷ್ಠವಾಗುತ್ತೆ. ಆ ಧ್ಯೇಯವನ್ನೇ ಒಳಗೊಂಡಿದೆ ಫಸ್ಟ್ ಸರ್ಕಲ್. ಯಾರ್ಯಾರು ಉದ್ದಿಮೆಯಲ್ಲಿ ಮಾಡುವಂತಹ ರೀತಿಯಲ್ಲಿ ಆಸಕ್ತರಾಗಿದ್ದಾರೋ ಅವರಿಗೆ ಒಬ್ಬರನ್ನೊಬ್ಬರು ಬೆಸೆಯುವಂಥ ಕೆಲಸ. ಒಬ್ಬರು ಮಾರ್ಕೆಟಿಂಗ್ನಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದರೆ, ಒಬ್ಬರು ಪ್ರೊಡಕ್ಷನಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಈ ಥರ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಬೆಸೆದಾಗ ಮಾತ್ರ, ಸಂಪರ್ಕ ಸೇತುವೆಯನ್ನು ಕಲ್ಪಿಸಿದಾಗ ಮಾತ್ರ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಎನ್ನುವಂತಹ ಅರಿವಿನಿಂದ ಫಸ್ಟ್ ಸರ್ಕಲ್ ಎಕ್ಸ್ಪೋ 2024 ಆಯೋಜನೆ ಮಾಡಲಾಗಿತ್ತು. ಸಾಕಷ್ಟು ಜನರಿಗೆ ಇದರಿಂದ ನೆಟ್ವರ್ಕ್ ಸಾಧ್ಯವಾಗಿದೆ ಅಂತ ನಾವು ಖಂಡಿತವಾಗಿ ಭಾವಿಸ್ಕೊಳ್ಬಹುದು. ಇಲ್ಲಿ ಹೊಸ ಹೊಸ ಪರಿಚಯಗಳಾಗತ್ತೆ. ಉದ್ಯಮಗಳಲ್ಲಿ ನಾವು ಹೇಗೆ ಕೋಆರ್ಡಿನೇಟ್ ಮಾಡಿಕೊಂಡು ನಮ್ಮ ಬಿಸ್ನೆಸ್ಸನ್ನು ಇನ್ನೂ ಇಂಪ್ರೂವ್ ಮಾಡಬಹುದು, ಇಂಥ ಹಲವಾರು ಥಾಟ್ ಪ್ರೋಸೆಸ್ಗೆ ನಿಜವಾಗ್ಲೂ ಈ ವೇದಿಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಂತಲೇ ನಾವು ಭಾವಿಸ್ಕೊಳ್ಬಹುದಾಗಿದೆ ಬಂಧುಗಳೇ. ಹಾಗೆ 3 ದಿವಸದ ಈ ಒಂದು ಕಾರ್ಯಕ್ರಮದ ಒಂದು ಬಾರಿ ಮೆಲುಕು ಹಾಕೋದಾದರೆ, ಮೊದಲ ದಿನ ಪರಮಪೂಜ್ಯ ಜಗದ್ಗುರುಗಳಂತಹ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಉದ್ಘಾಟನಾ ಸಮಾರಂಭ ನೆರವೇರಿತು. DK ಶಿವಕುಮಾರ್ ಅವರ ಆದಿಯಾಗಿ ಅನೇಕ ಗಣ್ಯರು ಭಾಗವಹಿಸಿ ಉದ್ಘಾಟನಾ ಸಮಾರಂಭವನ್ನು ಸಂಪನ್ನಗೊಳಿಸಿದ್ರು. ಅದಾದ ನಂತರ 2 ವಿಭಾಗಗಳಲ್ಲಿ ನಾವು 3 ವಿಭಾಗ, ಇನ್ಫ್ಯಾಕ್ಟ್ ಅಗ್ರೋ ಸೆಕ್ಟರ್, ಹಾಗೆ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಕಮ್ಯುನಿಟಿ ಆರ್ಗನೈಸೇಷನ್, ಹಾಗೆ ಫ್ಯೂಚರ್ ಪೊಲಿಟಿಕಲ್ ಲೀಡರ್ಸ್, ಈ ವಿಭಾಗಗಳಲ್ಲಿ ಚರ್ಚೆಗಳನ್ನು ನಡೆಸಿದ್ವಿ. ಅದರ ನಂತರ ಎಜುಕೇಷನ್ ಸೆಕ್ಟರ್, ರಿಯಾಲಿಟಿ ಆ್ಯಂಡ್ ಕನ್ಸ್ಟ್ರಕ್ಷನ್, MSME ಸೆಕ್ಟರ್, ಸ್ಟಾರ್ಟಪ್ ಆ್ಯಂಡ್ ಆಂಟರ್ಪ್ರಿನರ್ಶಿಪ್, ಎಂಟರ್ಟೈನ್ಮೆಂಟ್ ಸೆಕ್ಟರ್, ಈ ವಿಭಾಗಗಳಲ್ಲಿ ಕೂಡ ಏನೆಲ್ಲ ಬೆಳವಣಿಗೆಗಳು ಸಾಧ್ಯವಾಗಿದೆ, ಅವಕಾಶಗಳು ಎಲ್ಲಿದೆ, ಇದೆಲ್ಲದರ ಕುರಿತಾಗಿ ಸಾಕಷ್ಟು ಚರ್ಚೆಯ ಮೂಲಕ ಹೊರಹೊಮ್ಮಿದಂತಹ ಮಾಹಿತಿಗಳನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಆಲಿಸಿದ್ದೇವೆ. ಮೊದಲ ದಿವಸದ ಚರ್ಚೆಯ ನಂತರ ಒಂದಷ್ಟು ವಿಶೇಷ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡ ನೇತೃತ್ವದಲ್ಲಿ ಒಕ್ಕಲಿಗ ಸಂಸ್ಕೃತಿ ಎಂಬ ವಿಶೇಷ ಕಾರ್ಯಕ್ರಮ, ಅದರಲ್ಲಿ ಒಕ್ಕಲಿಗ ಸಂಸ್ಕೃತಿ ಬಗ್ಗೆ ಮಾತನಾಡಿದ್ದಾಯಿತು. ಜೊತೆಗೆ ಕುವೆಂಪುರವರ ಮಂತ್ರ ಮಾಂಗಲ್ಯ ಮದುವೆಯ ಒಂದು ಪ್ರದರ್ಶನ ಕೂಡ ನಡೀತು. ಸೊ ಅದು ಕೂಡ ಬಹಳ ಅದ್ಭುತವಾಗಿ ಮೂಡಿಬಂತು. ಅದಾದ ನಂತರ ಯಕ್ಷಗಾನ ಪ್ರದರ್ಶನ ಕೂಡ ನಡೆಸ್ಕೊಡ್ಲಾಯಿತು. ಧನಂಜಯ, ಇನ್ನೊಂದು ನಮಗೆ ಇಷ್ಟು ವರ್ಷಗಳಾದರೂ ಗೊತ್ತಿಲ್ಲದೆ ಇರುವಂಥ ಸಂಗತಿ ಏನಾಗಿತ್ತು ಅಂದರೆ, ಮೂಡಲಪಾಳಿಯ ಯಕ್ಷಗಾನ ಏನಿದೆ ಅದು ನಮ್ಮ ಒಕ್ಕಲಿಗರು ನಾಡಿಗೆ ಕೊಟ್ಟಿರುವಂತಹ ಬಹುದೊಡ್ಡ ಸಂಸ್ಕೃತಿ ಎನ್ನುವಂಥ ಮಾಹಿತಿಯೇ ಬಹುತೇಕರಿಗೆ ಗೊತ್ತಿರಲಿಲ್ಲ. ಇವತ್ತು ನಿಜಕ್ಕೂ ಕೂಡ ನಮ್ಮ ಫಸ್ಟ್ ಸರ್ಕಲ್ ಸೊಸೈಟಿ ಒಕ್ಕಲಿಗರು ನಾಡಿಗೆ ಕೊಟ್ಟಿರುವಂಥ ಮಹತ್ತರ ಸಂಸ್ಕೃತಿ ಎಂಥದ್ದು, ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಹೇಗೆ ಕಾಲಕ್ಕೆ ತಕ್ಕ ಹಾಗೆ ಸಂಗತಿಗಳನ್ನು ಅಳವಡಿಸಿಕೊಂಡು ಅವರ ಸಂಸ್ಕೃತಿಯಲ್ಲಿ ಅದನ್ನು ಬೆರೆಸ್ಕೊಂಡ್ರು ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಾಯಿತು. ಅಂದರೆ ಒಕ್ಕಲಿಗ ಸಂಸ್ಕೃತಿಯಲ್ಲಿ ಏನೆಲ್ಲ ಅಂಶಗಳಿದೆ ಅದರ ಕಡೆಗೆ ನಾವೇ ಮೂಲಭೂತವಾಗಿ ಕೊಟ್ಟಿರುವಂಥವರೇ ಗಮನವನ್ನು ಹರಿಸ್ತಾ ಇಲ್ಲ. ಇನ್ನಾದರೂ ನಮ್ಮ ಒಕ್ಕಲಿಗ ಸಂಸ್ಕೃತಿಯ, ನಮ್ಮ ಒಕ್ಕಲಿಗ ಜನಾಂಗ, ನಮ್ಮ ಮಣ್ಣಿನ ಮಕ್ಕಳು ಕೊಟ್ಟಿರುವಂತಹ ಸಂಸ್ಕೃತಿಯನ್ನು ಆಧುನಿಕ ಜಗತ್ತಿನಲ್ಲಿ ಹೇಗೆ ನಾವು ಆಧುನಿಕತೆಯನ್ನು ಲೇಪಿಸಿ ಹಳೆ ಬೇರುಗಳ ಜೊತೆಗೆ ಹೊಸ ಚಿಗುರನ್ನು ಹೇಗೆ ಬೆಸೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಈ 2024 FC ಎಕ್ಸ್ಪೋನಲ್ಲಿ ನಮಗೆ ಸಾಕಷ್ಟು ಗೊತ್ತಾಗಿದೆ ಅಂತ ಅನಿಸುತ್ತೆ. ಹಾಗೆ ನಿನ್ನೆ ಸಂಜೆಯ ಮನರಂಜನಾ ಕಾರ್ಯಕ್ರಮದ ಭಾಗವಾಗಿ ಡಾಕ್ಟರ್ ಶಮಿತಾ ಮಲ್ನಾಡ್ ಮತ್ತು ಅವರ ತಂಡ ಅನೇಕ ಗೀತೆಗಳ, ಬಹುಶಃ ರಾತ್ರಿ 10:30 11 ಗಂಟೆವರೆಗೂ ಕೂಡ ಕಾರ್ಯಕ್ರಮ ಇತ್ತು. ನಾವು ಸಪೋಸ್ 9 ಗಂಟೆಗೆ ಮುಗಿಸ್ಬೇಕಾಗಿತ್ತು, ಬಟ್ 10:30 11 ಗಂಟೆವರೆಗೂ ಕೂಡ ಕಾರ್ಯಕ್ರಮ ಇತ್ತು ಅಂತ ಹೇಳ್ತಾ, ಹಾಗೆ ವಿವಿಧ ವಿಭಾಗೀಯ ಮುಖ್ಯಸ್ಥರುಗಳು ಒಂದು ವಿಭಾಗಗಳನ್ನು ಮುನ್ನಡೆಸಿ ಎಲ್ಲನೂ ಒಟ್ಟುಗೂಡಿಸುವಂತಹ ಪ್ರಯತ್ನ ಮಾಡಿದರು. ಮೊದಲನೇದಾಗಿ ಸ್ಟಾರ್ಟಪ್ ಮತ್ತು ಎಂಟರ್ಪ್ರಿನರ್ಶಿಪ್ನಲ್ಲಿ ಶ್ರೀ ಪ್ರಶಾಂತ್ ಪ್ರಕಾಶ್, ಸಹ ಸಂಸ್ಥಾಪಕರು ಮತ್ತು ಪಾಲುದಾರರು, ಆಕ್ಸೆಲ್ಸ್ ಪಾರ್ಟ್ನರ್ಸ್. ಅದಾದ ನಂತರ ಕೃಷಿ ವಿಭಾಗವನ್ನು ಮುನ್ನಡೆಸಿದಂಥವರು ಡಾಕ್ಟರ್ SV ಸುರೇಶ್ ಅವರು, ಗೌರವಾನ್ವಿತ ಉಪಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು. ಸಿನಿಮಾ ಮತ್ತು ಮನೋರಂಜನೆ ಶ್ರೀ TS ನಾಗಾಭರಣ, ಚಲನಚಿತ್ರ ನಿರ್ದೇಶಕರು.
ಹಾಗೆ MSME ವಿಭಾಗವನ್ನು ಮುನ್ನಡೆಸಿದಂಥವರು ಶ್ರೀ MG ಬಾಲಕೃಷ್ಣ ಅವರು, ಹಿರಿಯ ಉಪಾಧ್ಯಕ್ಷರು FKCCI. ಮುಂದೆ ಬಹುಶಃ FKCCI 107 ವರ್ಷಗಳ ಇತಿಹಾಸ ಇರುವಂಥದ್ದು. ಮೊದಲ ಬಾರಿಗೆ ಒಕ್ಕಲಿಗರೊಬ್ಬರು, ನಮ್ಮ ಸಮುದಾಯದವರೊಬ್ಬರು ಅಧ್ಯಕ್ಷರಾಗ್ತಿರೋದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ತಾ ಶ್ರೀ ಮಂಜೇಗೌಡವರು ಅಧ್ಯಕ್ಷರು, ವಿದ್ಯಾಸೌಧ ಶಿಕ್ಷಣ ಸಂಸ್ಥೆಗಳು. ಹಾಗೆ ಆರೋಗ್ಯ ಕ್ಷೇತ್ರವನ್ನು ಡಾಕ್ಟರ್ ನಾಗೇಶ್ NS ಅವರು ನಿರ್ವಹಿಸಿಕೊಟ್ರು. ಗ್ಯಾಸ್ಟ್ರೋ ಎಂಟ್ರಲಾಜಿಸ್ಟ್. ಆಡಳಿತಾತ್ಮಕ ವಿಚಾರಕ್ಕೆ ಬಂದಾಗ ಡಾಕ್ಟರ್ GN ಶ್ರೀಕಂಠಯ್ಯ ಅವರು. ಮೂಡಲಪಾಯ ಯಕ್ಷಗಾನದ ಬಗ್ಗೆ ನಮಗೆ ತಿಳಿಸ್ಕೊಟ್ಟರು. ಅದರ ನೇತೃತ್ವ ವಹಿಸಿದಂಥವರು ಶ್ರೀ ಜಯಪ್ರಕಾಶ್ ಗೌಡ್ರು, ಅಧ್ಯಕ್ಷರು ಕರ್ನಾಟಕ ಸಂಘ ಮಂಡ್ಯ. ಅವರು ಇಲ್ಲೇ ಇದ್ದಾರೆ. ಮಂಡ್ಯದ ಮಣ್ಣಿನಲ್ಲಿ ಎಂಥೆಂಥ ಸಂಸ್ಕೃತಿ ಅಡಗಿದೆ ಅನ್ನೋದನ್ನ ಅವರನ್ನ ಕೇಳಿದ್ರೆ ಇನ್ನೂ ಸಾಕಷ್ಟು ಮಾಹಿತಿ ಲಭ್ಯವಾಗುತ್ತೆ ಅಂತ ಅನಿಸುತ್ತೆ. ನೋಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಜನಪದ ಸಂಸ್ಕೃತಿ ಒಂದು ರೀತಿಯಲ್ಲಿದ್ದರೆ ಅಲ್ಲೆಲ್ಲ ಉಧೋ ಉಧೋ ಎಲ್ಲವ ಮೈಲಾರ ಲಿಂಗೇಶ್ವರನ ಸ್ಮರಣೆಯನ್ನು ಮಾಡ್ತಾರೆ. ನಮ್ಮ ಈ ಮಂಡ್ಯ ಭಾಗಕ್ಕೆ ಮಳವಳ್ಳಿ, ಚಾಮರಾಜನಗರ ಈ ಭಾಗದ ಜಿಲ್ಲೆಗಳಿಗೆ ಬಂದರೆ ಉಘೇ ಮಾಚ್ ಮಲ್ಲಯ್ಯ ಅಂತ ಮಹದೇಶ್ವರನ ಸ್ಮರಣೆಯನ್ನು ಮಾಡ್ತೀವಿ ನಾವು. ಜಯಪ್ರಕಾಶ್ ಗೌಡ್ರಿಗಿರುವಂತಹ ನೆಲಮೂಲ ಸಂಸ್ಕೃತಿಯ ಅರಿವನ್ನು ನಾವು ಕೂಡ ಕೇಳಿ ತಿಳಿದುಕೊಳ್ಳೋದು ಸಾಧ್ಯವಾಯಿತು. ಭವಿಷ್ಯದ ರಾಜಕೀಯ ನಾಯಕರ ಒಂದು ಮುಖ್ಯಸ್ಥಿಕೆಯನ್ನು ವಹಿಸಿದಂಥವರು ಡಾಕ್ಟರ್ ಸೌಮ್ಯ ರಮೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ರು. ನಿಜಕ್ಕೂ ಒಬ್ಬ ಹೆಣ್ಣು ಮಗಳು ಭವಿಷ್ಯದ ರಾಜಕೀಯ ನಾಯಕರ ಆ ಚಿಂತನೆಗಳನ್ನ ಆಲಿಸಿ ಮುಂದಿನ ತಲೆಮಾರಿಗೆ ಕೊಡಮಾಡುವಂಥ ಪ್ರಯತ್ನ ಇದೆಯಲ್ಲ, ಅದು ಬಹಳ ದೊಡ್ಡ ಪ್ರಯತ್ನ. ನಮ್ಮ ನಡುವಿನ ದಿಟ್ಟ ಹೆಣ್ಣು ಮಗಳು ಅಂತ ಹೇಳ್ಬೋದು. ಡಾಕ್ಟರ್ ಸೌಮ್ಯ ರಮೇಶ್ DG ಆಸ್ಪತ್ರೆ ಹೆಣ್ಣು ಮಗಳು, ನಾವೆಲ್ಲ ಚಪ್ಪಾಳೆ ಕೊಡಲೇಬೇಕು ಬಂಧುಗಳೇ. ಹಾಗೆ ಪರಮಪೂಜ್ಯ ಮಹಾಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ವೇದಿಕೆಗೆ ಬರ್ತಾ ಇದ್ದಾರೆ. ಹಾಗೆ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಂತ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಸ್ಟಾಲ್ಗಳನ್ನು ವೀಕ್ಷಣೆ ಮಾಡಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಬಂಧುಗಳೇ, ಪರಮ ಪೂಜ್ಯರು ಆಗಮಿಸುವಂತಹ ಈ ಹೊತ್ತಿನಲ್ಲಿ ನಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸೋಣ. ಪರಮ ಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರು ಹಾಗೆ ಆತಿಥ್ಯದ ನೇತೃತ್ವವನ್ನು ವಹಿಸಿದಂಥವರು ಡಾಕ್ಟರ್ ಗೋಪಾಲ್ PK, ಹಾಲಿಡೇ ಪಾಮ್ಸ್. ಅದಾದ ನಂತರ ರಿಯಾಲಿಟಿ ಮತ್ತು ಕಟ್ಟಡ ನಿರ್ಮಾಣದ ನೇತೃತ್ವವನ್ನು ವಹಿಸಿದಂಥವರು ಶ್ರೀ ನಯನ್ ಕುಮಾರ್ ಗೌಡ, ಮ್ಯಾನೇಜಿಂಗ್ ಡೈರೆಕ್ಟರ್ ಯುನೈಟೆಡ್ ಡೆವಲಪರ್ಸ್. ಕನ್ನಡ ಚಿತ್ರರಂಗ ಮತ್ತು ಸಿನಿಮಾ ಸಂಗೀತ ಕ್ಷೇತ್ರ ಡಾಕ್ಟರ್ ಬಾಮಾ ಹರೀಶ್, ಚಲನಚಿತ್ರ ನಿರ್ದೇಶಕರು. ಸಮುದಾಯದ ಸಂಘ ಸಂಸ್ಥೆಗಳ ನಿರ್ವಹಣೆ ಶ್ರೀ YD ರವಿಶಂಕರ್ ಅವರು, ಸಂಸ್ಥಾಪಕ ಅಧ್ಯಕ್ಷರು ಒಕ್ಕಲಿಗರ ಮಹಾವೇದಿಕೆ. ಒಕ್ಕಲಿಗರ ಸಂಸ್ಕೃತಿ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು, ಖ್ಯಾತ ಇತಿಹಾಸ ತಜ್ಞರು. ಹಾಗೆ ಕಾರ್ಯಕ್ರಮದ ಸಂಚಾಲಕರಾಗಿ ಕೆಲಸವನ್ನು ನಿರ್ವಹಿಸಿದಂಥವರು ಶ್ರೀ ಕನ್ನಡವೇ ಸತ್ಯ ರಂಗಣ್ಣ, ಮುಖ್ಯಸ್ಥರು ಗ್ಲೋಬಲ್ ಇವೆಂಟ್ ಮ್ಯಾನೇಜ್ಮೆಂಟ್. ಸ್ಟಾಲ್ಗಳನ್ನು ವೀಕ್ಷಣೆ ಮಾಡಿದ ನಂತರ ಮುಖ್ಯ ಅತಿಥಿಗಳು ವೇದಿಕೆಗೆ ಆಗಮಿಸಿದ್ದಾರೆ. ಹಾಗೆ ನಮ್ಮ ಎಲ್ಲ ಸೆಕ್ಟರೇಟ್ಗಳು ಈಗಾಗಲೇ ಹೆಸರು ಹೇಳಿದಂತಹ ಎಲ್ಲ ಸೆಕ್ಟರೇಟ್ಗಳು ಕೂಡ ವೇದಿಕೆಯಲ್ಲಿ ಅತಿಥಿಗಳ ಜೊತೆಯಲ್ಲಿ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊತಾ ನಮ್ಮ ನಾಗರಾಜ್ ಗೌಡರು ಒಂದು ಮಾಹಿತಿಯನ್ನು ನೀಡಲಿದ್ದಾರೆ. ಉದ್ಯಮಿ ಒಕ್ಕಲಿಗರಿಗೆ ಇವತ್ತು ಬಹಳ ಪ್ರಮುಖವಾದ ಘಟ್ಟಕ್ಕೆ ನಾವು ಎಲ್ಲವೂ ಕೂಡ ಯಶಸ್ವಿಯಾಗಿ 3 ದಿನಗಳನ್ನ ನಾವು ತಲುಪಿದ್ದೀವಿ. ಗುರುಗಳ ಆಶೀರ್ವಾದವನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಉದ್ಯಮಿ ಒಕ್ಕಲಿಗ ಸಮುದಾಯ ಇವಾಗ ಪಡೆಯೋದಕ್ಕೆ ತುದಿಗಾಲಿನಲ್ಲಿ ನಿಂತಿದೆ. ದಯಮಾಡಿ ಸ್ವಾಮೀಜಿಯವ್ರನ್ನ ಹಿಂಬಾಲಿಸಿ ಯಾರೂ ಕೂಡ ಅವರಿಗೆ ತೊಂದರೆ ಮಾಡಬಾರ್ದು. ಆಸನಗಳು ಖಾಲಿ ಇದೆ. ದಯಮಾಡಿ ಎಲ್ಲರೂ ಕೂಡ ಆಸನದಲ್ಲಿ ಆಸೀನರಾಗಿ ಅವರಿಗೆ ತಮ್ಮ ಒಂದು ಧನ್ಯವಾದಗಳನ್ನ ಅರ್ಪಿಸುವುದು ನಿಮ್ಮ ಒಂದು ವಿಶೇಷವಾದ ನಮ್ಮ ವರ್ತನೆಯಿಂದ ಅವರಿಗೆ ನಾವು ತೋರಿಸ್ಬೇಕಾಗಿದೆ. ದಯಮಾಡಿ ಎಲ್ಲರೂ ಕೂಡ ಆಸೀನರಾಗಬೇಕಂತ ಕೇಳ್ಕೊತೀನಿ. ಪೂಜ್ಯರು ಬರುವಾಗ ನಾವೆಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸೋಣ. ಅಲ್ಲಿವರೆಗೂ ದಯಮಾಡಿ ತಾವೆಲ್ಲರೂ ಆಸೀನರಾಗಬೇಕು. ಶ್ರೀ ಬಸವರಾಜ ಬೊಮ್ಮಾಯಿಯವರು, ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಅವರ ಜೊತೆಯಲ್ಲಿ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು, ಶಾಸಕರು ಮಲ್ಲೇಶ್ವರಂ, ಮಾಜಿ ಉಪಮುಖ್ಯಮಂತ್ರಿಗಳು ವೇದಿಕೆಯತ್ತ ಧಾವಿಸಿ ಬರ್ತಾ ಇದ್ದಾರೆ. ನಮ್ಮೆಲ್ಲರ ಚಪ್ಪಾಳಿಗಳ ಶುಭ ಗೌರವವನ್ನು ಸಲ್ಲಿಸ್ತಾ ಬರಮಾಡಿಕೊಳ್ಳೋಣ ಬಂಧುಗಳೇ. ಶ್ರೀ ಬಸವರಾಜ ಬೊಮ್ಮಾಯಿಯವರು, ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ನಮ್ಮೆಲ್ಲರ ಹೆಮ್ಮೆಯ ಶಾಸಕರು ಮಲ್ಲೇಶ್ವರಂ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರನ್ನ ಚಪ್ಪಾಳೆಗಳ ಮುಖೇನ ಬರಮಾಡಿಕೊಳ್ಳೋಣ ಪ್ರೀತಿಯ ಬಂಧುಗಳೇ. ಹಾಗೆ ಶ್ರೀಯುತ BL ಶಂಕರ್ ಅವರು, ಕರ್ನಾಟಕ ಚಿತ್ರಕಲಾ ಪರಿಷತ್ನ ಅಧ್ಯಕ್ಷರು, ಅವರು ಕೂಡ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ.
ಕಾರ್ಯಕ್ರಮದ ರೂವಾರಿಗಳಂತಹ ಜಯರಾಮ್ ರಾಯ್ಪುರ್ ಅವರೆಲ್ಲರೂ ಕೂಡ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ಕೊತೀನಿ. ಇದೀಗ ವೇದಿಕೆ ಮೇಲೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಮಾಜಿ ಮುಖ್ಯಮಂತ್ರಿಗಳಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸೋಣ. ಹಾಗೆ ಮಾಜಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ CN ಅಶ್ವಥ್ ನಾರಾಯಣರವರು ಆಗಮಿಸಿದ್ದಾರೆ. ಅವರು ಕೂಡ ಪ್ರೀತಿಯ ಸ್ವಾಗತ. ಅವ್ರನ್ನ ಸ್ವಾಗತಿಸಬೇಕಾಗಿ ನಾನು ಕಾರ್ಯಕ್ರಮದ ರೂವಾರಿಗಳಂತಹ ಜಯರಾಮ್ ರಾಯ್ಪುರ್ ಅವ್ರನ್ನ ವಿನಂತಿ ಮಾಡ್ಕೋತಾ ಸೆಕ್ಟರ್ನ ಮುಖ್ಯಸ್ಥರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ 3 ದಿನಗಳ ಪ್ಯಾನೆಲ್ ಡಿಸ್ಕಷನ್ ಏನಿತ್ತು ಆ ಸೆಕ್ಟರ್ನ ಎಲ್ಲ ಮುಖ್ಯಸ್ಥರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆ ಎಲ್ಲ ಸೆಕ್ಟರ್ನ ಮುಖ್ಯಸ್ಥರು ಆಗಮಿಸಬೇಕು ವೇದಿಕೆಗೆ. ಶ್ರೀ BL ಶಂಕರ್ ಅವರು ಆಸೀನರಾಗಬೇಕು. ಹಾಗೆ ಶ್ರೀ ಕೃಷ್ಣಸ್ವಾಮಿಯವರು ಮಾಜಿ ಅಧ್ಯಕ್ಷರು ಒಕ್ಕಲಿಗರ ಸಂಘ ತಮಿಳುನಾಡು. ಹಾಗೆ ಶ್ರೀ ಮಂಜೇಗೌಡರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. FCನ ಅಧ್ಯಕ್ಷರಾದಂತಹ ನಂದೀಶ್ S ರಾಜೇಗೌಡ ಅವರು ದಯಮಾಡಿಸಬೇಕು ವೇದಿಕೆಗೆ. ಹಾಗೆ ಆರ್ಗನೈಸಿಂಗ್ ಕಮಿಟಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಭಾರತಿ ಶಂಕರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಶ್ರೀ ಮದನ್ ಕುಮಾರ್ ಅವರು MSME ಅವರು ಕೂಡ ದಯಮಾಡಿಸಬೇಕು ವೇದಿಕೆಗೆ. ನಮ್ಮ ಎಲ್ಲ ಸೆಕ್ಟರ್ ಹೆಡ್ಸ್ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ, ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ. ಎಲ್ಲ ಸೆಕ್ಟರ್ ಹೆಡ್ಸ್ SV ಸುರೇಶ್ ಬಂಧುಗಳೇ, ಪರಮ ಪೂಜ್ಯ ಜಗದ್ಗುರುಗಳು ಡಾಕ್ಟರ್ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರ ಆಗಮನವಾಗಿದೆ. ಈ ಕಾರ್ಯಕ್ರಮಕ್ಕೆ ಕೆಲವೇ ಕ್ಷಣಗಳಲ್ಲಿ ವೇದಿಕೆಯತ್ತ ಬರಲಿದ್ದಾರೆ ಡಾಕ್ಟರ್ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರು, ಶ್ರೀ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠ. I request all the sector heads to join on stage. MSMEನ ಶ್ರೀ MG ಬಾಲಕೃಷ್ಣ ಅವರು, ಶಿಕ್ಷಣದ ಶ್ರೀ ಮಂಜೇಗೌಡರು, ಆರೋಗ್ಯ ವಿಭಾಗದ ಡಾಕ್ಟರ್ ನಾಗೇಶ್ NS, ಆಡಳಿತಾತ್ಮಕ ವಿಭಾಗದ ಡಾಕ್ಟರ್ BN ಶ್ರೀಕಂಠಯ್ಯನವರು, ಹಾಗೆ ಮೂಡಲ್ಪಾಯ ಯಕ್ಷಗಾನದ ವಿಭಾಗದ ಶ್ರೀ ಜಯಪ್ರಕಾಶ್ ಗೌಡ್ರು, ಹಾಗೆ ಭವಿಷ್ಯದ ರಾಜಕೀಯ ನಾಯಕರು ಡಾಕ್ಟರ್ ಸೌಮ್ಯ ರಮೇಶ್ DG ಆಸ್ಪತ್ರೆ, ಆತಿಥ್ಯ ವಿಭಾಗದ ಡಾಕ್ಟರ್ ಗೋಪಾಲ್ BK, ರಿಯಾಲಿಟಿ ಮತ್ತು ಕಟ್ಟಡ ನಿರ್ಮಾಣ ಡಾಕ್ಟರ್ ಶ್ರೀ ನಯನ್ ಕುಮಾರ್ ಗೌಡ, ಮ್ಯಾನೇಜಿಂಗ್ ಪಾರ್ಟ್ನರ್ ಯುನೈಟೆಡ್ ಡೆವಲಪರ್ಸ್. ಚಿತ್ರರಂಗದ ವಿಭಾಗದಿಂದ ಡಾಕ್ಟರ್ ಬಾಮಾ ಹರೀಶ್ ಅವರು, ಸಂಘ ಸಂಸ್ಥೆಗಳ ವಿಭಾಗದಿಂದ YD ರವಿಶಂಕರ್ ಅವರು, ಹಾಗೆ ಕಾರ್ಯಕ್ರಮಗಳ ಸಂಚಾಲಕರು ಶ್ರೀ ಕನ್ನಡವೇ ಸತ್ಯ ರಂಗಣ್ಣ, ಮುಖ್ಯಸ್ಥರು ಗ್ಲೋಬಲ್ ಈವೆಂಟ್ ಮ್ಯಾನೇಜ್ಮೆಂಟ್ ದಯಮಾಡಿಸಬೇಕು ವೇದಿಕೆಗೆ. ಇದೀಗ ಪರಮ ಪೂಜ್ಯ ಮಹಾ ಸ್ವಾಮೀಜಿಯವರನ್ನು ವೇದಿಕೆಗೆ ಬರಮಾಡಿಕೊಳ್ಳಲಾಗ್ತಾ ಇದೆ. ಕಹಳೆಯ ನಾದದೊಂದಿಗೆ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಸಂಜಾವಧೂತ ಮಹಾಸ್ವಾಮೀಜಿಯವರನ್ನು ಬರಮಾಡಿಕೊಳ್ತಾ ಇದ್ದೀವಿ. ವೇದಿಕೆಯತ್ತ ಪರಮ ಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರು, ಶ್ರೀ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠ. ತಾವೆಲ್ಲರೂ ಎದ್ದು ನಿಂತು ಪರಮ ಪೂಜ್ಯರಿಗೆ ಗೌರವವನ್ನು ಸಲ್ಲಿಸ್ತಾ ವೇದಿಕೆಯತ್ತ ಬರಮಾಡಿಕೊಳ್ಳಿ ಬಂಧುಗಳೇ. 1800 ವರ್ಷಗಳ ಇತಿಹಾಸ ಇರುವ ಸಮುದಾಯದ ಒಂದು ಹೆಮ್ಮೆಯ ಕಾರ್ಯಕ್ರಮ ಫಸ್ಟ್ ಸರ್ಕಲ್ ಬ್ರದರ್ಹುಡ್ ಇನ್ ಬಿಸ್ನೆಸ್ ಉದ್ಯಮಿ ಒಕ್ಕಲಿಗ ಸಮಾವೇಶದ ಒಂದು ಎಕ್ಸ್ಪೋ 2024ನ ಸಮಾರೋಪ ಸಮಾರಂಭಕ್ಕೆ ಕಹಳೆಯ ಮೂಲಕ ಸ್ವಾಗತಿಸಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಸಭಾಂಗಣದ ಹೊರಭಾಗದಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ಬೋದು, ನಮ್ಮ ಸಂಸ್ಕೃತಿಯ, ನಮ್ಮ ಮೂಲ ಪರಂಪರೆಯ ಅನೇಕ ಪ್ರಾತ್ಯಕ್ಷಿಕೆಗಳನ್ನು ಅಲ್ಲಿ ತೋರಿಸಲಾಗಿದೆ. ಆರಂಭದಲ್ಲಿ ಕೆಂಪೇಗೌಡರ ಗಡಿಗೋಪುರದ ಮೊಳಗುತ್ತಿದೆ. ಇದು ಮಹಾ ಕಹಳೆಯಾಗಬೇಕು, ಒಕ್ಕಲಿಗರ ಜಯದ ಕಹಳೆಯಾಗಬೇಕು, ವಿಜಯದ ಕಹಳೆಯಾಗಬೇಕು, ಉದ್ಯಮ ಕ್ಷೇತ್ರದಲ್ಲಿ ವಿಜಯ ದುಂದುಬಿಯನ್ನು ಮೊಳಗಿಸುವಂತಹ ಕಹಳೆ ಇದಾಗಬೇಕು ಎನ್ನುವಂತಹ ಆಶಯದಿಂದ ನಮ್ಮ ಭಕ್ತಿಪೂರ್ವಕ ಆಹ್ವಾನ ಪರಮ ಪೂಜ್ಯ ಜಗದ್ಗುರುಗಳು ಡಾಕ್ಟರ್ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರು
ಶ್ರೀ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠ ವೇದಿಕೆಗೆ ಆಗಮಿಸಿದ್ದಾರೆ. ಸದ್ಭಕ್ತಿಯ ಪ್ರಣಾಮಗಳನ್ನು ಒಟ್ಟಾಗಿ ಸಲ್ಲಿಸೋಣ ಪ್ರೀತಿಯ ಬಂಧುಗಳೇ. ದಯವಿಟ್ಟು ಎಲ್ಲ ಗಣ್ಯರು ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೋತಾ ಸಮಾರಂಭಕ್ಕೆ ಆಗಮಿಸುವಂಥ ತಮ್ಮೆಲ್ಲರೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ ಇರೋದು. ನಿರೂಪಣೆಯಲ್ಲಿ ನಾನು ಧನಂಜಯ ಗೌಡ, ನಾನು ನಿಮ್ಮ ಮನೆ ಮಗಳು ಭಾನುಮತಿ. ಇದೀಗ ಸಮಾರಂಭಕ್ಕೆ ಸ್ವಾಗತವನ್ನು ಕೋರಲು ನಾನು ವೇದಿಕೆ ಮುಂಭಾಗ ಬರಮಾಡ್ತಾ ಇದ್ದೀನಿ. ಆರ್ಗನೈಸಿಂಗ್ ಕಮಿಟಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಭಾರತಿ ಶಂಕರ್ ಅವರು. ಈ ಕಾರ್ಯಕ್ರಮ ಇಷ್ಟೆಲ್ಲ ಅಚ್ಚುಕಟ್ಟಾಗಿ ನಡೆಯಬೇಕಾದ್ರೆ, ಎಲ್ಲರನ್ನ ಸಂಘಟಿಸಬೇಕಾದ್ರೆ ಅದರ ಹಿಂದಿನ ಶಕ್ತಿ, ಮಹಿಳಾ ಶಕ್ತಿ ಶ್ರೀಮತಿ ಭಾರತಿ ಶಂಕರ್. ಚಪ್ಪಾಳೆಗಳ ಮುಖೇನ ಸ್ವಾಗತಕ್ಕಾಗಿ ಬರಮಾಡಿಕೊಳ್ಳೋಣ ಪ್ರೀತಿಯ ಬಾಂಧುಗಳೇ. ಶ್ರೀಮತಿ ಭಾರತಿ ಶಂಕರ್. ಜೈ ಶ್ರೀ ಗುರುದೇವ್. ನಮ್ಮೆಲ್ಲರ ಕುಲದೈವ ಭೈರವನಿಗೆ ನಮಸ್ಕರಿಸುತ್ತಾ, ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಜಗದ್ಗುರು ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಶ್ರೀ 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 ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿಗಳನ್ನು ಸ್ಮರಿಸುತ್ತಾ, ನಮ್ಮ ಈ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ನಮ್ಮ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಗಳಿಗೆ FC ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗರ ಪರವಾಗಿ, ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಮಾಜಿ ಉಪಮುಖ್ಯಮಂತ್ರಿಗಳು, ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು, ನಮ್ಮ ಸಮುದಾಯದ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಸಹಕಾರವನ್ನು ನೀಡುತ್ತಿರುವಂತಹ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಂದು ಸಂತೋಷದ ವಿಷಯ ಏನಂದರೆ, ನಾವು ಸಮುದಾಯದ ಉದ್ಯಮಿ ಒಕ್ಕಲಿಗರೆಲ್ಲ ಒಂದು ಕಡೆ ಸೇರಿರುವಾಗ ನಾನು ನಿಮ್ಮೊಟ್ಟಿಗೆ, ನಾನು ಒಂಥರ ಒಕ್ಕಲಿಗರ ಬೀಗರಿದ್ದಾರೆ ನನಗೆ, ನಾನು ಬರ್ತೇನೆ, ನಾನು ಇದರಲ್ಲಿ ನಿಮ್ಮ ಜೊತೆ ಸಮನಾಗಿ ಪಾಲ್ಗೊಳ್ತೇನೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿಗಳು, ಸರಳತೆಗೆ ಅವರು ಹೆಸರಾಗಿರ್ತಕ್ಕಂತಹ SR ಬೊಮ್ಮಾಯಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಬಹಳ ಸರಳ ಸಜ್ಜನಿಕೆಯ ರಾಜಕಾರಣಿ, ನಮ್ಮೆಲ್ಲರಿಗೂ ಒಂಥರ ಸಮಾಜದಲ್ಲಿ ಹೇಗೆ ಜೀವನವನ್ನು ಮಾಡಬೇಕು ಅಂತ ಸರಳತೆಯ ಜೊತೆಗೆ ಸಜ್ಜನಿಕೆಯನ್ನು ಹೇಳಿಕೊಟ್ಟು ಜೊತೆಯಲ್ಲಿ ತೆಗೆದುಕೊಂಡಂತಹ ನಮ್ಮ BL ಶಂಕರ್ ಸರ್ ಅವರು, ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ವೇದಿಕೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಮಾಡ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಂತ ಹೇಳಿದರೆ ಅದಕ್ಕೆ ಒಬ್ಬರು ಕನಸುಗಾರ ಬೇಕೇ ಬೇಕಾಗುತ್ತೆ. ಕನಸನ್ನು ಕಾಣದೆ ಯಾವುದೇ ಕಾರ್ಯಕ್ರಮವೂ ಸಹ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕನಸನ್ನು ಕಂಡು ಅದನ್ನು ಅವರ ಚತುರತೆಯಿಂದ ಒಬ್ಬ ಅಧಿಕಾರಿಯಾಗಿ ನಮ್ಮ ಸಮುದಾಯದ ಪರವಾಗಿ ನಿಂತು ನಮ್ಮೆಲ್ಲರನ್ನು ಒಂದುಗಡೆ ಕೂಡಿಸಿ, ಸಂಘ ಸಂಸ್ಥೆ ಮಾತ್ರ ಅಲ್ಲ ಪ್ರತಿಯೊಬ್ಬರೂ ಸಹ ಆರ್ಥಿಕವಾಗಿ ಸಬಲತೆಯನ್ನು ಹೊಂದಬೇಕಂದ್ರೆ ನೀವೆಲ್ಲರೂ ಉದ್ಯಮದ ಕಡೆಗೆ ಹೋಗಬೇಕು ಅಂತೇಳಿ ನಮ್ಮೆಲ್ಲರನ್ನು ಒಂದು ಕಡೆ ಸೇರಿಸಿ ಫಸ್ಟ್ ಸರ್ಕಲ್ನನ್ನು ಪ್ರಾರಂಭ ಮಾಡಿಸಿ ನಮ್ಮನ್ನು ಒಂಥರ ಅದು ಹೇಳೋಕ್ಕಾಗ್ದಲೇ ಇರುವಂಥ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿರ್ತಕ್ಕಂತಹ ನಮ್ಮ ಮೆಂಟರ್ ಜೈರಾಮ್ ರಾಯ್ಪುರ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ವಿಶೇಷವಾಗಿ ಫಸ್ಟ್ ಸರ್ಕಲ್ನ ಸದಸ್ಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಫಸ್ಟ್ ಸರ್ಕಲ್ ಪ್ರಾರಂಭವಾದಾಗಿಂದ ಇವತ್ತಿನವರೆಗೂ ಫಸ್ಟ್ ಸರ್ಕಲ್ನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಉದ್ಯಮಿ ನಂದೀಶ್ ಅವರಿಗೂ ಸಹ, ನಂದೀಶ್ ರಾಜೇಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಉದ್ಯಮಿಗಳು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡ್ತಾ ಇರ್ತಕ್ಕಂತಹ ಮದನ್ ಸರ್ ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಶೇಷವಾಗಿ ನಾವು ಮಾಡಿಕೊಂಡಂತಹ 11 ಸೆಕ್ಟರ್ಗಳಿಗೆ ಸೆಕ್ಟರ್ ಅಧ್ಯಕ್ಷರುಗಳಾಗಿ ನಮ್ಮ ಜೊತೆ ಕೆಲಸ ಮಾಡಿದಂತಹ ನಮ್ಮ MSMEಯ ಸೆಕ್ಟರ್ನಲ್ಲಿ FKCCಯ
ಉಪಾಧ್ಯಕ್ಷರು ಹಾಗೂ ಸಹೋದರರಾದಂಥ ಬಾಲಕೃಷ್ಣ ಸರ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಹೆಲ್ತ್ ಆ್ಯಂಡ್ ಹಾಸ್ಪಿಟಲಿಟಿ ಸೆಕ್ಟರ್ನ ಡಾಕ್ಟರ್ ಗೋಪಾಲ್ ಸರ್ ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ರಿಯಾಲಿಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡಿ ಎಲ್ಲ ರಿಯಾಲಿಟಿಯವ್ರನ್ನ ಒಂಥರ ವಯಸ್ಸು ಚಿಕ್ಕದಾದರೂ ಸಹ ತುಂಬು ಹೃದಯದಿಂದ ಸೇರಿಸ್ಕೊಂಡು ಕೆಲಸ ಮಾಡಿದಂಥ ನಯನ್ ಅವರಿಗೂ ಸಹ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆ ಫ್ಯೂಚರ್ ಪೊಲಿಟಿಕಲ್ ಲೀಡರ್ ಅನ್ನೋ ಒಂದು ಸೆಕ್ಟರ್ನ ಲೀಡ್ ಮಾಡಿದಂತಹ ಎಲ್ಲ ಕಡೆ ಮೀಸಲಾತಿಗೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಆದರೆ ನಮ್ಮ ಜಯರಾಮ್ ಸರ್ ನಮಗೆ ವುಮೆನ್ ಚಾಪ್ಟರ್ ಅಂತಲೇ ಒಂದು ಪ್ರಾರಂಭವನ್ನು ಮಾಡಿ ನಮ್ಮೆಲ್ಲರಿಗೂ ಧ್ವನಿಯಾಗಿದ್ದಾರೆ ಉದ್ಯಮದಲ್ಲೂ. ಅದೇ ರೀತಿ ಫ್ಯೂಚರ್ ಪೊಲಿಟಿಕಲ್ ಲೀಡರ್ನ ನಮ್ಮ ಡಾಕ್ಟರ್ ಸೌಮ್ಯ ರಮೇಶ್ ಅವ್ರಿಗೆ ನೀಡಿ ಅವರ ಒಂದು ಫ್ಯೂಚರ್ ಸಕ್ಸಸ್ ಬಗ್ಗೆ ಆ ಒಂದು ಸೆಕ್ಟರ್ನ ಹೆಡ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಒಕ್ಕಲಿಗ ಸಂಸ್ಕೃತಿಯ ಪರವಾಗಿ ಮಾತನಾಡಿ ಒಕ್ಕಲಿಗ ಸಂಸ್ಕೃತಿ ಹೇಗಿರಬೇಕು ಅನ್ನೋ ಸೆಕ್ಟರ್ ಬಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡ ಸರ್ ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಎಂಟರ್ಟೈನ್ಮೆಂಟ್ ಆ್ಯಸ್ ಬಿಸ್ನೆಸ್ ಅಂತ ಹೇಳಿ ಎಂಟರ್ಟೈನ್ಮೆಂಟ್ ಸೆಕ್ಟರ್ಗೆ ಅಧ್ಯಕ್ಷತೆಯನ್ನು ನಾಗಾಭರಣ ಸರ್ ಅವರು ವಹಿಸಿದರು. ಅವರ ಒಂದು ಪ್ರತಿಯೊಂದರಲ್ಲೂ ಫಾಲೋ ಅಪ್ಪನ್ನು ಮಾಡಿ ಇವತ್ತಿನ ಇವೆಂಟಿಗೆ ನಮಗೆ ಸಹಕಾರವನ್ನು ನೀಡಿರ್ತಕ್ಕಂತಹ ಕನ್ನಡವೇ ಸತ್ಯ ರಂಗಣ್ಣ ಅವರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಎಜುಕೇಷನ್ ಸೆಕ್ಟರ್ನಲ್ಲಿ ಹಿರಿಯರು ನಮ್ಮ ಮಂಜೇಗೌಡ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಡಾಕ್ಟರ್ಸ್ ಎಲ್ಲ ಹೆಡ್ ಮಾಡಿದಂತಹ ಡಾಕ್ಟರ್ ನಾಗೇಶ್ರವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಸಹ ತುಂಬು ಹೃದಯದ ಸ್ವಾಗತ. ಅದೇ ರೀತಿ ನಮ್ಮ ಸಂಘ ಸಂಸ್ಥೆಗಳ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತಹ ವಿಶ್ವ ಒಕ್ಕಲಿಗರ ಮಹಾವೇದಿಕೆಯ ಅಧ್ಯಕ್ಷರು ಶ್ರೀ YD ರವಿಶಂಕರ್ ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಮೂಡಲಪಾಯ ಯಕ್ಷಗಾನದ ನೇತೃತ್ವನ ವಹಿಸಿದಂತಹ ನಮ್ಮ ಮಂಡ್ಯದ ಗೌಡರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ MSME ಇರ್ಬೋದು, ತಮಿಳುನಾಡು ಮತ್ತು ಕರ್ನಾಟಕದ ಒಂದು ನಮ್ಮ ವ್ಯವಹಾರ ಉದ್ಯಮದ ಸಂಬಂಧಗಳನ್ನು ಕುದುರಿಸುವಲ್ಲಿ ನಮ್ಮ ಜೊತೆ ನಿಂತಹ ಶ್ರೀ ಅಮರೇಶ್ ಅವರಿಗೂ ಸಹ ತುಂಬು ಹೃದಯದ ಸ್ವಾಗತ. ಅದೇ ರೀತಿ MSMEನ ಹೆಡ್ ನಮ್ಮ FCಯಿಂದ ಹೆಡ್ ಮಾಡಿದಂತಹ ಶ್ರೀ ನಾಗರಾಜ್ ಗೌಡರಿಗೂ ಸಹ ತುಂಬು ಹೃದಯದ ಸ್ವಾಗತ. ಅದೇ ರೀತಿ ನಮ್ಮ ಡಾಕ್ಟರ್ ಸೆಲ್ನಲ್ಲಿ ನಮ್ಮದ ವುಮೆನ್ ಚಾಪ್ಟರ್ನ ಅಧ್ಯಕ್ಷಿನಿ ಹಾಗೂ ಡಾಕ್ಟರ್ ಸೆಲ್ನ ಒಂದು ನಮ್ಮ FC ಮೂಲಕ ಲೀಡ್ ಮಾಡಿದಂತಹ ಶ್ರೀಮತಿ ಪುಣ್ಯವತಿ C ನಾಗರಾಜ್ ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಂದು ಇವತ್ತು FCಯ ಅಧ್ಯಕ್ಷರಾಗಿ ನಿಮ್ಮೆಲ್ಲರನ್ನೂ ಜೊತೆಗೆ ಎಲ್ಲ ಸೆಕ್ಟರ್ನಲ್ಲಿ ಕೆಲಸ ಮಾಡಿದಂತಹ ನಮ್ಮ ಫಸ್ಟ್ ಸರ್ಕಲ್ನ ಮೆಂಬರ್ಸ್ಗೆ ವಿಶೇಷವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮಗೆ ವಿಸಿಟರ್ಸ್ ಆಗಿ ಪ್ರತಿದಿನ ಏನಿಲ್ಲ ಅಂದರೂ ಒಂದು 10 ರಿಂದ 12 ಸಾವಿರ ಜನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಸರ್ವರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಮೀಡಿಯಾವನ್ನು ಡಾಕ್ಟರ್ ಎಸ್ ಕೃಷ್ಣಸ್ವಾಮಿ ಸರ್ ಅವರು ಚೆನ್ನೈನಿಂದ ಬಂದಿದ್ದಾರೆ, ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸಾರಿ ಸರ್. ಹಾಗೆ ಇಲ್ಲಿ ಸ್ಟಾಲ್ಗಳನ್ನ ಹಾಕಿ ನಿಮ್ಮ ಬಿಸ್ನೆಸ್ಸನ್ನು ನೀವು ಮಾಡ್ಕೊಳ್ಳೋದಕ್ಕೆ ಒಬ್ರಿಗೊಬ್ಬರು ಎಕ್ಸ್ಚೇಂಜ್ B2B B2Cಯನ್ನು ಮಾಡಿದಂತಹ ಎಲ್ಲ ಉದ್ಯಮಿಗಳಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾಧ್ಯಮದವರಿಗೆ ಹಾಗೂ ನಮ್ಮ ಸೌಂಡ್ಸ್ ಆ್ಯಂಡ್ ಲೈಟ್ಸ್ನವ್ರಿಗೆ, ಸೆಕ್ಯೂರಿಟಿಗಳಿಗೆ, ಪ್ರತಿಯೊಬ್ಬರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನು ಮಾಡಿ ನನ್ನ ಒಂದು ಏನಿಲ್ಲಿ ಬಂದಿದ್ದೀರಾ ನಿಮ್ಮೆಲ್ಲರ ಬಗ್ಗೆ ನಮ್ಮ ಅಭಿಮಾನದ ಸ್ವಾಗತ ಸದಾ ಇರುತ್ತೆ. ಇದು ಉದ್ಯಮಿದಾರರಾಗಿ ನೀವೆಲ್ಲರೂ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ದೂರದೃಷ್ಟಿಯನ್ನು ಇಟ್ಕೊಂಡು ಕಟ್ಟಿರ್ತಕ್ಕಂಥ ಫಸ್ಟ್ ಸರ್ಕಲ್ನ ಜಯರಾಮ್ ರಾಯ್ಪುರ್ ಸರ್ ಜೊತೆ ನಾವೆಲ್ಲರೂ ಸಹ ಜೊತೆಯಾಗಿ ಇದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸೋಣ ಅಂತ ಹೇಳ್ತಾ ನನಗೆ ಸ್ವಾಗತ ಭಾಷಣದ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಸರ್ವರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾದೇವ್ ಗೌಡ ಮದನಿಗೆ ಮಾಡಿದೆ, ನಾನು ಫಸ್ಟೇ ಮಾಡಿಬಿಟ್ಟೆ ಮದನ್ ಅವ್ರಿಗೆ.
ಸರ್ವರಿಗೂ ಸ್ವಾಗತವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವೇದಿಕೆಯಲ್ಲಿರೋ ಗಣ್ಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿ ನಮ್ಮ ಜೊತೆಗಿರುವಂತಹ MSMEಯ ಮದನ್ ಕುಮಾರ್ ಅವರಿಗೆ ಹಾಗೂ ಡಾಕ್ಟರ್ ಪುಣ್ಯವತಿ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರಿದಂತಹ ಆರ್ಗನೈಸಿಂಗ್ ಕಮಿಟಿಯ ಅಧ್ಯಕ್ಷ ಅಂತ ಶ್ರೀಮತಿ ಭಾರತಿ ಶಂಕರ್ ಕೂಡ ಪ್ರೀತಿಯ ಸ್ವಾಗತ ಚಪ್ಪಾಳೆ ಮೂಲಕ ಈ ಒಂದು ಸಮಾರಂಭ. ಬಂಧುಗಳೇ, ಅವರ ಹೆಸರಿನಲ್ಲೇ ಜಯವೂ ಇದೆ, ರಾಮನೂ ಇದ್ದಾನೆ. ಮಾರ್ಗದರ್ಶನ ಇದ್ದಾಗ ಮಾತ್ರ ನಾವು ಮಹತ್ತರ ಸಾಧನೆಯನ್ನು ಮಾಡೋದು ಸಾಧ್ಯವಾಗುತ್ತೆ. ಫಸ್ಟ್ ಸರ್ಕಲ್ ಸೊಸೈಟಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಉದ್ಯಮ ಕ್ಷೇತ್ರದಲ್ಲಿ ನೀವು ನಂಬರ್ 1 ಸ್ಥಾನವನ್ನು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ಹಾದಿಯನ್ನು ತೋರಿಸ್ತಾ ಇರುವಂಥವರು ಜಯರಾಮ್ ರಾಯ್ಪುರೆ ಸರ್. ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಗಳ ಮುಖೇನ ಬರಮಾಡಿಕೊಳ್ಳೋಣ ಬಂಧುಗಳೇ. ಜಯರಾಮ್ ರಾಯ್ಪುರೆ. ದಯವಿಟ್ಟು ಬಹಳಷ್ಟು ಜನ ನಿಂತಿದ್ದೀರಾ, ಅವರೆಲ್ಲರೂ ಕೂಡ ಕುರ್ಚಿಗಳಲ್ಲಿ ಬಂದು ಕೂತ್ಕೋಬೇಕಾಗಿ ವಿನಂತಿ ಮಾಡ್ತಿದ್ದೀನಿ. ಎಲ್ಲರೂ ದಯವಿಟ್ಟು ಬಂದು ಕೂತ್ಕೋಬೇಕು. ಎಲ್ಲರಿಗೂ ನಮಸ್ಕಾರ. ಮೂರು ದಿನಗಳ ಈ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ 2024ರ ಸಮಾರಂಭಕ್ಕೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಕೊಟ್ಟು ಬಂದಿರುವಂಥ ಪರಮ ಪೂಜ್ಯ ನಂಜಾವಧೂತ ಸ್ವಾಮೀಜಿಗಳವರ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ಇದ್ದೇನೆ. ನಂಜಾವಧೂತ ಸ್ವಾಮಿಗಳು ಕೇವಲ ನಮ್ಮ ಒಕ್ಕಲಿಗ ಮಠದ ಸ್ವಾಮೀಜಿಗಳೇ ಅಲ್ಲ, ನೀವು ಕರ್ನಾಟಕದ ಎಲ್ಲ ಸ್ವಾಮೀಜಿಗಳನ್ನು ನಾವು ತೆಗೆದುಕೊಂಡ್ರೆ ಅತ್ಯಂತ ದಿಟ್ಟವಾಗಿ ಸತ್ಯವನ್ನು ಹೇಳುವಂಥ ಸ್ವಾಮೀಜಿ ಯಾರು ಇದ್ದರೆ ಅದು ನಮ್ಮ ನಂಜಾವಧೂತ ಸ್ವಾಮಿ. ಯಾವುದೇ ಸತ್ಯವನ್ನು ಮರೆಮಾಚೋದಿಲ್ಲ, ಸತ್ಯವನ್ನು ದಿಟ್ಟವಾಗಿ ಹೇಳ್ತಾರೆ. ಈ ಸತ್ಯವನ್ನು ದಿಟ್ಟವಾಗಿ ಹೇಳೋದು ಬಹಳ ಮುಖ್ಯವಾದಂಥ ನಮ್ಮಲ್ಲಿ ಇರಬೇಕಾದಂಥ ಒಂದು ಗುಣಲಕ್ಷಣ. ಯಾಕೆ ಅಂತ ಹೇಳಿದ್ರೆ, ನೀವು ಎಲ್ಲಿವರೆಗೆ ಸತ್ಯವನ್ನು ಹೇಳೋದಿಲ್ಲ ಅಲ್ಲಿವರೆಗೆ ಪರಿಸ್ಥಿತಿಯನ್ನು ಬದಲಾವಣೆ ಮಾಡುವಂಥ ಒಂದು ಸ್ಥಿತಿ ಏನಿದೆ ನಿರ್ಮಾಣ ಆಗೋದು. ಮೊದಲು ನಾವು ಸತ್ಯವನ್ನು ಒಪ್ಕೋಬೇಕು, ಇದು ಸತ್ಯ, ನಾವು ಬಡವರಾಗಿದ್ದೇವೆ ಅನ್ನೋ ಸತ್ಯವನ್ನು ಒಪ್ಕೊಬೇಕು. ನಾವು ಬಡವರಾಗಿದ್ದಾಗ ನಾವು ಜುಟ್ಟಿಗೆ ಮಲ್ಲಿಗೆ ಉಟ್ಕೊಂಡು ನಾನು ಶ್ರೀಮಂತ ಅಂತ ಓಡಾಡ್ಬಿಟ್ರೆ ನಾವು ಶ್ರೀಮಂತರಾಗೋದು. ನಾವು ಬಡವರಾಗಿದ್ದೀವಿ ಅಂತ ಆ ಸತ್ಯವನ್ನು, ಅದು ಕೇವಲ ಬಡತನದ ವಿಷಯದಲ್ಲಿ ಹೇಳ್ತಾ ಇಲ್ಲ, ಎಲ್ಲ ವಿಷಯಗಳಲ್ಲಿ ಹೇಳ್ತಾರೆ. ಸತ್ಯವನ್ನು ಅತ್ಯಂತ ದಿಟ್ಟವಾಗಿ ನೇರವಾಗಿ ಹೇಳುವಂಥ ಸ್ವಾಮೀಜಿ ಇಡೀ ಕರ್ನಾಟಕದಲ್ಲಿ ಯಾರು ಇದ್ದರೆ ನಮ್ಮ ನಂಜಾವಧೂತ ಸ್ವಾಮಿಗಳು. ಈ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಕೊಡೋದಕ್ಕೆ ಮತ್ತು ನಮಗೆಲ್ಲ ಆಶೀರ್ವಚನ ನೀಡೋಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾನು ಅತ್ಯಂತ ಮನಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೆ. ಸ್ನೇಹಿತರೆ, ಈ ಒಂದು ನಮ್ಮ ಫಸ್ಟ್ ಸರ್ಕಲ್ ಏನಿದೆ ಅದು ಮಾರ್ಚ್ 22ನೇ ಇಸವಿನಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ. ಆ ಉದ್ಘಾಟನೆ ಮಾಡಿದವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣ. ಅವ್ರು ಭಾಳ ಕರ್ತಾಡನ ಮಾಡಿ ನೀವು ವೆಲ್ಕಮ್ ಮಾಡಬೇಕು. ಅವರು ಬಿತ್ತಿದ ಬೀಜ ಏನಿದೆ, ಹೆಮ್ಮರ ಅಂತ ಹೇಳೋದಿಲ್ಲ, ಒಂದು ಗಿಡವಾಗಿ ನಿಂತ್ಕೊಂಡಿದೆ. ಮುಂದೆ ಹೆಮ್ಮರ ಆಗುತ್ತೆ. ಇವತ್ತು ಗಿಡವಾಗಿದೆ. ಅವರು ಒಂದು ಬಿತ್ತಿದ ಬೀಜ ಏನಿದೆ ಇವತ್ತು ಗಿಡವಾಗಿದೆ, ಮುಂದೆ ಹೆಮ್ಮರ ಕೂಡ ಆಗುತ್ತೆ. ಅವರು ಕಳೆದ 2 ವರ್ಷಗಳಲ್ಲೂ ಕೂಡ ಯಾವಾಗಲೂ ನಮ್ಮ ಜೊತೆ ಒತ್ತಾಸೆಯಾಗಿ ನಿಂತಿದ್ದಾರೆ. ಹಾಗಾಗಿ ಅವ್ರನ್ನ ಈ ಸಮಾರಂಭಕ್ಕೆ ಆ ಸಮಾರೋಪ ಭಾಷಣವನ್ನು ಮಾಡೋದಕ್ಕೆ ನೀವೇ ಬರಬೇಕು ಹಾಗೆ ಅಂತೇಳಿ ಅಶ್ವಥ್ ನಾರಾಯಣವನ್ನು ಭಾಳ ಒತ್ತಾಯ ಮಾಡಿ ನಾವು ಕರ್ಕೊಂಡು ಬಂದಿದ್ದೇವೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕದ ಮೂಲ ನಿವಾಸಿಗಳು ಒಕ್ಕಲಿಗರು. ಅವರಲ್ಲಿ ಕೆಲವು ಒಕ್ಕಲಿಗರು ಜಗಜ್ಯೋತಿ ಬಸವೇಶ್ವರನ ವಚನಗಳಿಗೆ ಮತ್ತು ಸಿದ್ಧಾಂತಕ್ಕೆ ಮಣಿದು ಲಿಂಗಾಯತರಾಗಿದೆ. ಮೂಲತಃ ಅವರು ಕೂಡ ಒಕ್ಕಲಿಗರು. ಬಸವರಾಜ ಬೊಮ್ಮಾಯಿ ಅವರು ಕೇವಲ ಒಬ್ಬ ರಾಜಕಾರಣಿ ಮಾತ್ರ ಅಲ್ಲ, ಅಥವಾ ಕೇವಲ ಮಾಜಿ ಮುಖ್ಯಮಂತ್ರಿ ಅಲ್ಲ. ಅವರು ಅತ್ಯಂತ ಕರ್ನಾಟಕದ ಬಗ್ಗೆ ಮತ್ತು ಎಲ್ಲ ಕನ್ನಡಿಗರ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಅತ್ಯಂತ ಕಾಳಜಿಯುಳ್ಳವರಂತ, ಅತ್ಯಂತ ಸ್ಪಷ್ಟವಾಗಿ ಅವರ ಭವಿಷ್ಯ ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾದಂಥ ತಿಳುವಳಿಕೆ ಇರುವಂಥದ್ದು. ಅವರು ಕೇವಲ 2 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದು ನಮ್ಮ ಒಂದು ರೀತಿ ಅನ್ಫಾರ್ಚುನೇಟ್ ಆಗಿರೋಂಥ ವಿಷಯ. ಆದರೂ ಕೂಡ ಅವ್ರಿಗೂ ಕೂಡ ವಯಸ್ಸಿದೆ, ನಾವು ಕೂಡ ಇದ್ದೇವೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ
ಅವರು ನಮ್ಮ ಮಂತ್ರಿಗಳಾಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ, ಕೇಂದ್ರದಲ್ಲಿ ರಾಜ್ಯದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮಂತ್ರಿಗಳಾಗ್ತಾರೆ ಮತ್ತು ನಮ್ಮನ್ನು ಮುನ್ನಡೆಸುವಂಥ ಶಕ್ತಿ ಏನಿದೆ ಆ ಪರಮಾತ್ಮ ಅವರು ಕೊಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ರೀತಿಯಲ್ಲಿ ಅತ್ಯಂತ ಸಾಂಸ್ಕೃತಿಕ ಪ್ರಜ್ಞೆಯುಳ್ಳಂಥ ಮತ್ತು ಅತ್ಯಂತ ಸ್ಪಷ್ಟ ತಿಳುವಳಿಕೆ ಇರ್ತಾ ಮತ್ತು ನೇರ ನಡೆನುಡಿಯ ರಾಜಕಾರಣಿ ಆಗಿರುವಂಥ ಸನ್ಮಾನ್ಯ ಶ್ರೀ BL ಶಂಕರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಯನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಈ ದೇಶದ ಇತಿಹಾಸವನ್ನು ನೋಡಿದ್ರೆ ಪ್ರತಿಯೊಂದು ರಾಜ್ಯದಲ್ಲೂ ಯಾವುದೋ ಒಂದು ಬಲಾಢ್ಯವಾದಂಥ ಒಂದು ಸಮುದಾಯ ಇರುತ್ತೆ. ಕರ್ನಾಟಕದಲ್ಲಿ ಅದು ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ. ಎಲ್ಲ ಇಡೀ ದೇಶದ ಎಲ್ಲ ಇತಿಹಾಸವನ್ನು ನೋಡಿದ್ರೆ ಅತ್ಯಂತ ಒಂದು ಶ್ರೀಮಂತವಾದ ಇತಿಹಾಸ ಯಾರಿಗಾದರೂ ಇದ್ದರೆ ಅದು ಕರ್ನಾಟಕದ 2 ಬಲಾಢ್ಯ ಜನಾಂಗಗಳಿಗೆ. ದಕ್ಷಿಣದಲ್ಲಿ ಗಂಗರಿದ್ದರು, ಉತ್ತರದಲ್ಲಿ ಚಾಲುಕ್ಯರಿದ್ದರು, ನಂತರದಲ್ಲಿ ರಾಷ್ಟ್ರಕೂಟರಿದ್ದರು, ನಂತರದಲ್ಲಿ ಕಲ್ಯಾಣಿ ಚಾಲುಕ್ಯರು ಬಂದರು. ಹೊಯ್ಸಳ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಬಹುಶಃ 1800 ವರ್ಷಗಳ ಇತಿಹಾಸ ಇರುವಂಥ ಒಂದು ಅತ್ಯಂತ ದೊಡ್ಡ ಶ್ರೀಮಂತವಾದಂಥ ಏನಾದರೂ ಒಂದು ಇತಿಹಾಸ ಯಾರಿಗಾದರೂ ಇದ್ದರೆ ಅದು ಕರ್ನಾಟಕದ ಈ ಬಲಾಢ್ಯ ಜನಾಂಗಗಳಿಗೆ. ಆದರೆ ಇವತ್ತು ಬೇರೆಲ್ಲ ಒಂದು ಜನಾಂಗಗಳೇನಿದೆ, ಬೇರೆ ರಾಷ್ಟ್ರದಲ್ಲಿ ಬೇರೆಲ್ಲ ಜನಾಂಗಗಳೇನಿದೆ, ಆ ಜನಾಂಗಗಳಿಗೆ ಹೋಲಿಕೆ ಮಾಡಿದಾಗ ಎಲ್ಲ ಒಂದು ರೀತಿಯಲ್ಲಿ ನಾವು ಕನ್ನಡಿಗರು, ವಿಶೇಷವಾಗಿ ಒಕ್ಕಲಿಗರು, ಎಲ್ಲ ಒಂದು ರೀತಿ ಕೇವಲ ಕೃಷಿಯನ್ನು ಮಾತ್ರ ಅವಲಂಬಿಸ್ಕೊಂಡು ಇದ್ಬಿಟ್ಟಿದ್ದೇವೆ. ಕೃಷಿಯ ಹೊರತಾಗಿ ಏನೆಲ್ಲ ಸಾಧ್ಯತೆಗಳಿದೆ ಆ ಸಾಧ್ಯತೆಗಳ ಬಗ್ಗೆ ನಮಗೆ ಅರಿವಿಲ್ಲ. ಅರಿವಿದ್ರೂ ಕೂಡ ನಾವು ಪ್ರಯತ್ನ ಪಡ್ತಾ ಇಲ್ಲ. ಕೆಲವರು ಪ್ರಯತ್ನ ಪಟ್ಟರು ಕೂಡ ಅವರು ಯಶಸ್ಸು ಕಾಣಲಿಲ್ಲ ಅಥವಾ ಕಾಣ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅತ್ಯಂತ ಕಾಳಜಿ ಇಟ್ಟು ಮತ್ತು ಕರ್ನಾಟಕದಲ್ಲಿ, ವಿಶೇಷವಾಗಿ ದಕ್ಷಿಣ ಕರ್ನಾಟಕ, ಬೆಂಗಳೂರಿನ ಸುತ್ತಮುತ್ತ ಇವತ್ತು ಅತ್ಯಂತ ವಿಪುಲವಾದಂಥ ಅವಕಾಶಗಳಿದೆ. ಉದ್ಯಮಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ಕೈಗಾರಿಕೆಗೆ ಎಲ್ಲ ರೀತಿಯ ಒಂದು ಅವಕಾಶಗಳಿದೆ. ಆ ಅವಕಾಶಗಳನ್ನು ಬಳಸ್ಕೊಳ್ಳೋದ್ರಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಏನೋ ನಾನು ಗೌಡಿಕೆ ಅಂತ ಹೇಳ್ಕೊಂಡು ಓಡಾಡಿಕೊಂಡು ನಾವಿನ್ನೂ ಜುಟ್ಟಿಗೆ ಮಲ್ಲಿಗೆ ಹೂನ ಸೇರಿಸ್ಕೊಳ್ಳೋದ್ರಲ್ಲೇ ಇದ್ದೇವೆ ಹೊರತು ನಿಜವಾದ ದುಡಿಮೆಯನ್ನು ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಏನೆಲ್ಲ ಅವಕಾಶಗಳಿದೆ ಆ ಎಲ್ಲ ಅವಕಾಶಗಳನ್ನು ಬಳಸ್ಕೊಳ್ತಾ ಇಲ್ಲ. ಆ ಬಳಸ್ಕೊಳ್ಳದೆ ಇದ್ದರೆ ಆ ಒಂದು ಡಿಮಾಂಡ್ ಏನು ಕ್ರಿಯೇಟ್ ಆಗ್ತಾ ಇದೆ, ಆ ಡಿಮಾಂಡ್ಗೆ ಯಾರಾದರೂ ಒಬ್ಬರು ಸಪ್ಲೈ ಕೊಡಲೇಬೇಕಾಗತ್ತೆ. ಬೇಡಿಕೆ ಏನಿದೆ ಆ ಬೇಡಿಕೆಗೆ ಯಾರಾದರೂ ಒಬ್ಬರು ಪೂರೈಕೆ ಮಾಡಲೇಬೇಕಾಗತ್ತೆ. ಆ ಪೂರೈಕೆಯನ್ನು ನಾವು ಮಾಡದೇ ಇದ್ದರೆ ಬೇರೆ ಯಾರೋ ಹೊರಗಡೆಯಿಂದ ಬಂದು ಯಾರೋ ಒಂದು ಪೂರೈಕೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಅದು ಮಾರ್ವಾಡಿಗಳಾಗಿರ್ಬೋದು, ಗುಜರಾತಿಗಳಾಗಿರ್ಬೋದು, ಅಗರ್ವಾಲ್ ಆಗಿ ಬೇರೆ ಯಾರು ಬೇಕಿದ್ರು ಆಗಿರ್ಬೋದು, ಅದು ಪೂರೈಕೆ ಮಾಡಲೇಬೇಕಾಗುತ್ತೆ. ಸೊ ಹೀಗಾಗಿ ಕರ್ನಾಟಕದಲ್ಲಿ ನಾವು ಭಾಳ ಮುಂದುವರೆದ ಒಂದು ರಾಜ್ಯವಾಗ್ತಾ ಇದ್ದೇವೆ. ಆದರೆ ಈ ಮುಂದುವರೆದ ರಾಜ್ಯವಾಗುವಂಥ ಒಂದು ಸಂದರ್ಭದಲ್ಲಿ ಆ ಎಲ್ಲ ಅವಕಾಶಗಳೇನಿದೆ, ವಾಣಿಜ್ಯ, ವ್ಯಾಪಾರ, ಉದ್ಯಮಿ, ಕೈಗಾರಿಕೆ, ಎಲ್ಲದ ಅವಕಾಶಗಳೇನಿದೆ, ಅವಕಾಶಗಳು ನಮಗೆ ದಕ್ತಾ ಇಲ್ಲ. ಯಾಕೆ ದಕ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ಪದೇ ಪದೇ ಕೇಳಿಕೊಂಡು ಇವತ್ತು ನಾವು ಈ ಒಂದು ಫಸ್ಟ್ ಸರ್ಕಲನ್ನು ನಾವು ಶುರು ಮಾಡಬೇಕಾಯ್ತು. ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಉದ್ಯಮಿಗಳಿಗೆ ಇವತ್ತೆಲ್ಲ ಸಣ್ಣ ಉದ್ಯಮಿಗಳಾಗಿದ್ದಾರೆ, ಅವರನ್ನು ಬೆಳೆಸೋದು ಹೇಗೆ, ಅವರು ಬೆಳೆಸಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು ಅನ್ನೋ ವಿಚಾರದಲ್ಲಿ ಆಲೋಚನೆ ಮಾಡಿ, ಅನ್ನೋ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಹೇಗಾದರೂ ಮಾಡಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು. ಆ ಸಂಸ್ಥೆಯ ಮುಖಾಂತರ ನಮ್ಮೆಲ್ಲ ಸಣ್ಣ ಉದ್ಯಮಿಗಳು ದೊಡ್ಡ ಉದ್ಯಮಿಗಳಾಗಬೇಕು. ಮುಂದಿನ ದಿನಗಳಲ್ಲಿ ಅವರು ಕೂಡ ಯಾಕೆ ಅಡಾನಿ ಆಗಬಾರ್ದು, ಅವರು ಕೂಡ ಅಂಬಾನಿ ಆಗಬಾರ್ದು ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡು ನಾವು ಫಸ್ಟ್ ಸರ್ಕಲ್ನ ಶುರು ಮಾಡಿದ್ವಿ. ಫಸ್ಟ್ ಸರ್ಕಲ್ನ ಹಲವಾರು ಚಾಪ್ಟರ್ಸ್ ಇರುತ್ತೆ. ಪ್ರತಿಯೊಂದು ಚಾಪ್ಟ್ರಲ್ಲಿ ಒಂದು 40 ಜನ ಇರ್ತಾರೆ. ಆ 40 ಜನ, ಆ 39 ಜನ ಉಳಿದ 40ನೇ ಪರವಾಗಿ ಅವರು ಮಾರ್ಕೆಟಿಂಗ್ ಮಾಡಬೇಕು. ಅವನಿಗೆ ಲೀಡ್ಸ್ ತಂದುಕೊಡ್ಬೇಕು. ಅವನ ಒಂದು ಪದಾರ್ಥ ಅಥವಾ ಒಂದು ಸೇವೆಗೆ ಅವನಿಗೆ ಲೀಡ್ಸ್ ತಂದುಕೊಡ್ಬೇಕು. ಅವನಿಗೆ ಬೇಕಾಗಿರೋಂಥ ಸೋರ್ಸಿಂಗ್ ಏನಿದೆ, ಸೋರ್ಸಿಂಗ್ ಮಾಡೋದಕ್ಕೆ ಅವನಿಗೆ ಸಹಾಯ ಮಾಡಬೇಕು. ಅವನಿಗೆ ಬೇಕಾಗಿದ್ದ ರಿಕ್ರೂಟಿಂಗ್ ಏನಿದೆ, ರಿಕ್ರೂಟಿಂಗ್ ಮಾಡೋದಕ್ಕೆ ಸಹಾಯ ಮಾಡಬೇಕು. ಮತ್ತು ಅವನು ಯಾವ ಉದ್ಯಮದಲ್ಲಿದ್ದಾನೆ ಆ ಉದ್ಯಮದಲ್ಲಿ ಅವನಿಗೆ ಬೆಸ್ಟ್ ಪ್ರಾಕ್ಟೀಸಸ್ನ ತಂದುಕೊಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಆ ಒಂದು ಚಾಪ್ಟರ್ ಮಾಡಬೇಕು. ಆ ಒಂದು 39-40 ಜನ ಸೇರಿಕೊಂಡು ಒಂದು ಚಾಪ್ಟರ್ನಲ್ಲಿ ಪರಸ್ಪರ ತಮ್ಮ ತಿಳುವಳಿಕೆಯಲ್ಲಿದ್ದಂಥ ಲೀಡ್ಸ್ ಏನಿದೆ, ಮಾರ್ಕೆಟಿಂಗ್ ಲೀಡ್ಸ್ ಏನಿದೆ ಅದನ್ನು ಶೇರ್ ಮಾಡ್ಕೋಬೇಕು. ಈ ರೀತಿ, ಅಥವಾ ಅವನಿಗೆ ಮುಂದೆ ಏನೋ ತೊಂದರೆ ಆಯಿತು, ಆ ತೊಂದರೆ ಆದರೆ ಆ ತೊಂದರೆಯನ್ನು ಬಗೆಹರಿಸೋದಕ್ಕೆ ಅವನಿಗೆ ಸಹಾಯಕ್ಕೆ ನಿಂತ್ಕೋಬೇಕು.
ಅವನಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಫಸ್ಟ್ ಸರ್ಕಲ್ ಅಂತ ಹೇಳಿ ಶುರು ಮಾಡಿದ್ವಿ. ಈಗಾಗಲೇ ಬೆಂಗಳೂರಿನಲ್ಲಿ ಹಲವು ಕಡೆ ನಮ್ಮ ಎಲ್ಲ ಶಾಖೆಗಳಿವೆ, ಜಿಲ್ಲೆಗಳು ಪ್ರತಿಯೊಂದು ಜಿಲ್ಲೆಯಿಂದ ಬಂದು ಶಾಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಕೂಡ ಒಂದು ರೀತಿಯಲ್ಲಿ ಫುಲ್ ಟೈಮ್ ಈ ಕೆಲಸವನ್ನು ಮಾಡೋಕ್ಕಾಗ್ತಾ ಇಲ್ಲ. ಬೇರೆ ಬೇರೆ ನಮ್ಮೆಲ್ಲ ಉದ್ಯಮಗಳಿಗೆ ಅವ್ರದ್ದೇ ಆದಂಥ ಉದ್ಯಮಗಳಿದೆ. ಹಾಗಾಗಿ ಎಲ್ಲ ಕಡೆ ಹೋಗಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಈ ಒಂದು ಫಸ್ಟ್ ಸರ್ಕಲ್ ಶುರು ಮಾಡಬೇಕು ಅನ್ನೋ ಒಂದು ಧಾವಂತದಲ್ಲಿ ಇದ್ದೇವೆ. ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ, ಮುಂದಿನ ತಿಂಗಳುಗಳಲ್ಲಿ ದಕ್ಷಿಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿ ನಮ್ಮ ಫಸ್ಟ್ ಸರ್ಕಲ್ ಹಲವಾರು ಚಾಪ್ಟರ್ಸ್ನ ತೆಗೆದು ಈ ಫಸ್ಟ್ ಸರ್ಕಲ್ ಕಾನ್ಸೆಪ್ಟ್ ಏನಿದೆ ಅದನ್ನು ಇನ್ನಷ್ಟು ಬೆಳೆಸಬೇಕು. ಕೇವಲ ಕೃಷಿಯನ್ನು ಅವಲಂಬಿಸಿ, ಕೇವಲ ಭೂಮಿಯನ್ನು ಅವಲಂಬಿಸಿ ನಾವು ಇನ್ನು ಇರೋದಕ್ಕೆ ಸಾಧ್ಯ ಇಲ್ಲ. ಕೃಷಿ ಏನಿದೆ ಅದು ಒಂದು ಲಾಭದಾಯಕವಾಗಿಲ್ಲ. ಭೂಮಿ ಏನಿದೆ ಬಹಳ ಒಂದು ಲಿಮಿಟೆಡ್ ಆಗಿರುವಂಥ ಒಂದು ರಿಸೋರ್ಸು. ಆದರೆ ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಕೇವಲ ಕರ್ನಾಟಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಆದರೆ ನಮಗೆ ಕರ್ನಾಟಕಕ್ಕೆ ಅಲ್ಲ, ಇಡೀ ರಾಷ್ಟ್ರಕ್ಕೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಪದಾರ್ಥವನ್ನು ಕಳಿಸ್ಬೋದು, ಸೇವೆಯನ್ನು ಕೊಡ್ಬೋದು. ಬೆಂಗಳೂರಿನಲ್ಲಿ ಇರುವಂಥ ಒಂದು ಡಿಜಿಟಲ್ ಉದ್ಯಮ ಏನಿದೆ, ಆ ಉದ್ಯಮ ಇವತ್ತು ಇಡೀ ವಿಶ್ವಕ್ಕೆ ತನ್ನ ಸೇವೆಯನ್ನು ಕೊಡ್ತಾ ಇದೆ. ಆ ಡಿಜಿಟಲ್ ಉದ್ಯಮದಲ್ಲಿ, ಸಾಫ್ಟ್ವೇರ್ ಉದ್ಯಮದಲ್ಲಿ ನಮ್ಮ ಪಾಲು ಎಷ್ಟಿದೆ ಅನ್ನೋದನ್ನು ಕೂಡ ಕೇಳಬೇಕು. ಭಾಳ ಕಡಿಮೆ ಇದೆ. ಇನ್ನಷ್ಟು ಜನ ಈ ಒಂದು ಸಾಫ್ಟ್ವೇರ್ ಉದ್ಯಮದಲ್ಲಿ ಕೂಡ ಇನ್ನಷ್ಟು ಜನ ನಮ್ಮವರು ಉದ್ಯಮಿಗಳಾಗಬೇಕು. ಈ ರೀತಿ 10 ಕನಸುಗಳನ್ನು ಇಟ್ಕೊಂಡು, 10 ಆಶಯಗಳನ್ನು ಇಟ್ಕೊಂಡು, ಮತ್ತು ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ಉದ್ಯಮಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕು. ಅವ್ರಿಗೇನಾದ್ರು ಅನ್ಯಾಯ ಆದರೆ ಅನ್ಯಾಯವನ್ನು ತಡೆಗಟ್ಟಬೇಕು. ಅವ್ರಿಗೆ ತಿಳುವಳಿಕೆ ಇಲ್ದಿದ್ರೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಅವ್ರಿಗೆ ಈ ಒಂದು ಆಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ಕೂಡ ಕೊಡಬೇಕು ಅಂಥೇಳಿ 10 ರೀತಿಯಲ್ಲಿ ಆಲೋಚನೆ ಇಟ್ಕೊಂಡು ಈ ರೀತಿ ಫಸ್ಟ್ ಸರ್ಕಲ್ನ ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣ ಅವರಿಂದ ನಾವು ಇನಾಗ್ರೇಟ್ ಮಾಡಿಸಿದ್ವಿ. ಅನಂತರದಲ್ಲಿ ಕಳೆದ 2 ವರ್ಷದಲ್ಲಿ ನಾವು ಬೆಳೆದಿದ್ದೇವೆ. ಇದೇ ಸಂದರ್ಭದಲ್ಲಿ ಫಸ್ಟ್ ಸರ್ಕಲ್ ಮಾಡಬೇಕು ಅಂತ ಏನೋ ಒಂದು ಐಡಿಯಾ ಇತ್ತು. ಆದರೆ ನಮ್ಮ ನಂದೀಶ್ ರಾಜೇಗೌಡರು ಬಂದ್ಬಿಟ್ಟು ಇಲ್ಲ ಫಸ್ಟ್ ಸರ್ಕಲ್ ಏನೋ ಮಾಡಿದ್ದೇವೆ, ಆದರೆ ಪ್ರತಿ ವರ್ಷ ಒಂದೊಂದು ಎಕ್ಸ್ಪೋ ಮಾಡಬೇಕು ಅಂತೇಳಿ ಐಡಿಯಾ ಇಟ್ಕೊಂಡು ಬಂದು ನನಗೆ ಎಷ್ಟು ಖರ್ಚಾಗುತ್ತಪ್ಪ, ಇಷ್ಟೊಂದು ಖರ್ಚು ಎಲ್ಲಿಂದ ತರೋದು? ಇಲ್ಲ ಸರ್ ಮಾಡಬೇಡ. ಅದೇ ನೆನ್ನೆ ಇದೇ ರೀತಿ ಬಿಸ್ನೆಸ್ ಪ್ಲಾನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಭಾಳಷ್ಟು ಬಿಸ್ನೆಸ್ ಮ್ಯಾನ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬಿಸ್ನೆಸ್ ಪ್ಲಾನ್ ಬರೆಯೋದಕ್ಕಿಂತ ಮುಂಚೆ ಬಿಸ್ನೆಸ್ ಶುರು ಮಾಡಿಬಿಡ್ತಾರೆ. ಅದೇ ರೀತಿ ನಾವು ಮಾಡೋದು. ಎಕ್ಸ್ಪೋ ಮಾಡೋ ವಿಚಾರದಲ್ಲಿ ಕೂಡ ಬಿಸ್ನೆಸ್ ಪ್ಲಾನ್ ಬರೆಯಲಿಲ್ಲ. ಬಿಸ್ನೆಸ್ ಪ್ಲಾನ್ ಬರೆದ್ರೆ ಅದು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅಂತ ನಮ್ಗೆ ತಿಳುವಳಿಕೆ ಗೊತ್ತಿರುತ್ತೆ. ಬಿಸ್ನೆಸ್ ಪ್ಲಾನ್ ಬರೀದೇ ನಾವು ಬಿಸ್ನೆಸ್ ಶುರು ಮಾಡ್ಬೇಕು. ಏನು ಅಂತ ಹೇಳಿದ್ರೆ, ಕಳೆದ ವರ್ಷ ಒಂದು ಎಕ್ಸ್ಪೋ ಮಾಡೋದು ಸಾಧಾರಣ ಮಟ್ಟದಲ್ಲಿ ನಮಗೆ ಯಶಸ್ಸು ಸಿಕ್ತು. ಈ ವರ್ಷ ಬಹುಶಃ ಕಳೆದ ವರ್ಷ ಏನು ಮಾಡಿದ್ವಿ ಅದರ 4 ಪಟ್ಟು ಆಗಿದೆ. ಮುಂದಿನ ವರ್ಷ ಬಹುಶಃ 10 ಪಟ್ಟು ಆಗುತ್ತೆ. ಕಳೆದ ವರ್ಷ ಒಂದು 35-40 ಜನ ಸ್ಟಾಲ್ಸ್ ಇಟ್ಟಿದ್ರು. ಈ ಸಲ ಒಂದು 80ಕ್ಕೂ ಹೆಚ್ಚು ಸ್ಟಾಲ್ಸ್ ಇಟ್ಟಿದ್ದಾರೆ. ಕಳೆದ ವರ್ಷ 1,000, 2,000, 1,500ರಿಂದ 2,000ವರೆಗೂ ಜನ ಬಂದರು. ಈ ವರ್ಷ ಒಂದು 6ರಿಂದ 8,000ವರೆಗೂ ಜನ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ. ಜಾಸ್ತಿ ಇರ್ಬೋದು, ಗೊತ್ತಿಲ್ಲ. ಇಡೀ ರಾಜ್ಯಕ್ಕೆ ಈ ಒಂದು ಮೆಸೇಜ್ ಏನಿದೆ ಅದು ತಲುಪಿದೆ. ಈ ರೀತಿ ಒಕ್ಕಲಿಗರು ಉದ್ಯಮಿಗಳಾಗಬೇಕು ಅಂತೇಳಿ ತಮ್ಮನ್ನು ತಾವು ಸಂಘಟಿತರಾಗ್ತಾ ಇದ್ದಾರೆ. ಕೇವಲ ನಾವು ಭೂಮಿಯನ್ನು ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ನಮ್ಗೆ ಇವತ್ತು ತಿಳುವಳಿಕೆ ಬಂದಿದೆ. ಯಾರೋ ನಮ್ಮ ಹೆಸರು ಹೇಳೋರು ಒಬ್ಬರು ನಿಂತ್ಕೊಂಡಿದ್ದಾರೆ, ನಮ್ಮ ಸಹಾಯಕ್ಕೆ ಮಾಡೋರು ಯಾರೋ ನಿಂತ್ಕೊಂಡಿದ್ದಾರೆ, ಫಸ್ಟ್ ಸರ್ಕಲ್ ಅಂತ ಏನೋ ಬಂದಿದೆಯಪ್ಪ ಅಂತೇಳಿ. ನಾನು 3-4 ಸಲ ಕಳೆದ ಒಂದು 15 ಸಲ ಎಲ್ಲೆಲ್ಲೋ ಹೋಗಿದ್ದೆ. ಎಲ್ಲೆಲ್ಲ ಹೋದಾಗ ಸುಮ್ಮನೆ ನಾನು ಯಾರೋ ಅಪರಿಚಿತನ ಭೇಟಿ ಮಾಡಿದ್ರೆ ಹೇಳಿದ್ರು, ಅವ್ರು ನನಗೆ ಫಸ್ಟ್ ಸರ್ಕಲ್ ಬಗ್ಗೆ ಹೇಳಿದ್ರು. ಭಾಳ ಸಂತೋಷ ಆಯಿತು. ನಾನು ಯಾರು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಈ ರೀತಿ ಇಡೀ ದಕ್ಷಿಣ ಕರ್ನಾಟಕದ ಎಲ್ಲೆಡೆ ಒಂದು ಫಸ್ಟ್ ಸರ್ಕಲ್ನ ಮೆಸೇಜ್ ಏನಿದೆ ಅತ್ಯಂತ ದಟ್ಟವಾಗಿ ಒಂದು ಹರಡಿದೆ. ಇದಕ್ಕೆ ಸಹಜವಾಗಿ ನಮ್ಮ ರಿಸೋರ್ಸಸ್, ನಮ್ಮ ಹಣದ ರಿಸೋರ್ಸಸ್ ಒಂದು ಕೊರತೆ ಆದರೆ ಸಮಯ ನಮಗೆ ಆ್ಯಕ್ಚುಲಿ ಅದಕ್ಕಿಂತ ದೊಡ್ಡ ಕೊರತೆ. ಯಾಕೆಂದರೆ ಬೇರೆಲ್ಲ ಅವರವರು ನಮ್ಮೆಲ್ಲ ಉದ್ಯಮಿಗಳೇನಿದ್ದಾರೆ ಎಲ್ಲರೂ ನಮ್ಮ ಸದಸ್ಯರೇನಿದೆ ಅವರೆಲ್ಲ ಉದ್ಯಮಿಗಳು. ಅವರ ಉದ್ಯಮವನ್ನು ಕೂಡ ನಡೆಸಬೇಕು, ಇಲ್ಲಿ ಬಂದು ಫಸ್ಟ್ ಸರ್ಕಲ್ಗೂ ಕೂಡ ಚಟುವಟಿಕೆಗಳು ಮಾಡಬೇಕು. ಹಾಗಾಗಿ ಲಿಮಿಟೇಷನ್ಸ್ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಭಾಳ ದೊಡ್ಡದಾಗಿ ಬೆಳೆಸಬೇಕು ಅನ್ನೋ ಒಂದು ಆಲೋಚನೆ. ಈ ವರ್ಷ ಒಂದು 80ಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ಸ್ಟಾಲ್ಸ್ ಇಟ್ಟಿದ್ದಾರೆ. 10 ವಿಷಯಗಳಲ್ಲಿ ಇವತ್ತು ನಾವು ಕಳೆದ 3 ದಿವಸಗಳಿಂದ ಚರ್ಚೆ ಮಾಡಿದ್ದೇವೆ. ಹೇಗೆ ತಮ್ಮ ಉದ್ಯಮಗಳನ್ನು ಬೆಳೆಸಬೇಕು ಈ ಎಲ್ಲ ಕ್ಷೇತ್ರಗಳಲ್ಲಿ, ಶಿಕ್ಷಣದಲ್ಲಿ, ವೈದ್ಯಕೀಯ ರಂಗದಲ್ಲಿ, MSME ಕ್ಷೇತ್ರದಲ್ಲಿ, ಕನ್ಸ್ಟ್ರಕ್ಷನ್ ಮತ್ತು ರಿಯಾಲಿಟಿ ಕ್ಷೇತ್ರದಲ್ಲಿ, ಮನೋರಂಜನಾ ಕ್ಷೇತ್ರದಲ್ಲಿ,
ಇನ್ನಿತರ ಹಲವಾರು ಕ್ಷೇತ್ರಗಳಲ್ಲಿ ಹೇಗೆ ಒಂದು ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸೆಕ್ಟರಲ್ಲಿ ಹೇಗೆ ಈ ರೀತಿ ತಮ್ಮ ಉದ್ಯಮಗಳನ್ನು ಬೆಳೆಸಬೇಕು, ಅಲ್ಲಿರೋ ತೊಂದರೆಗಳೇನು, ಆ ತೊಂದರೆಗಳನ್ನು ಸಾಲ್ವ್ ಮಾಡೋದಕ್ಕೆ ಹೇಗೆ ನಾವು ಸಿದ್ಧರಾಗಬೇಕು, ಈ ರೀತಿ 10 ವಿಷಯಗಳ ಬಗ್ಗೆ ಮತ್ತು ಒಕ್ಕಲಿಗ ಉದ್ಯಮಿಗಳಿಗೆ ಪರಸ್ಪರ ಒತ್ತಾಸೆಯಾಗಿ ನಿಲ್ಲೋದಕ್ಕೆ ಏನೆಲ್ಲ ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಕಳೆದ 3 ದಿವಸಗಳಿಂದ ಚರ್ಚೆ ಆಗಿದೆ. ಒಂದು 10 ವಿಷಯಗಳ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಆಗಿದೆ. ಮೊದಲನೇ ದಿವಸ ಸಂಜೆ ಒಂದು ಕಲ್ಚರಲ್ ಈವ್ನಿಂಗ್ ಕೂಡ ಇಟ್ಕೊಂಡಿದ್ದೀವಿ. ಒಕ್ಕಲಿಗ ಸಂಸ್ಕೃತಿ ಬಗ್ಗೆ ಒಂದು ಭಾಳ ಡೀಟೇಲ್ಡ್ ಆಗಿರುವಂಥ ಒಂದು ಡಿಸ್ಕಷನ್ ಕೂಡ ಆಗಿದೆ. ನಮ್ಮ ಕುವೆಂಪು ಅವರು ಕೊಟ್ಟರಂಥ ಮಂತ್ರ ಮಾಂಗಲ್ಯದ ಒಂದು ಮದುವೆ ಪದ್ಧತಿ ಏನಿದೆ ಅದಕ್ಕೆ ಒಂದು ಜಾನಪದೀಯ ಶೈಲಿಯಲ್ಲಿ ಹೇಗೆ ಒಂದು ಮಂತ್ರ ಮಾಂಗಲ್ಯವನ್ನು ಇನ್ನಷ್ಟು ಒಂದು ಕಲರ್ಫುಲ್ ಆಗಿ ಬಟ್ ಸರಳವಾಗಿ, ಆಡಂಬರ ಇಲ್ಲದೆ ಸರಳವಾಗಿ ಹೇಗೆ ಮಾಡಬೇಕು ಅಂಥೇಳಿ ನಮ್ಮ ಕಪ್ಪಣ್ಣ ಸರ್ ಅವರು ಒಂದು ಪ್ರಾತ್ಯಕ್ಷಿಕೆ ಕೊಟ್ಟಿದ್ದಾರೆ. ಅನಂತರ ದಕ್ಷಿಣ ಕರ್ನಾಟಕದ ಮೂಲ ಕಲೆಯಾದ ಯಕ್ಷಗಾನ ಏನಿದೆ, ಮೂಡಲ್ಪ ಯಕ್ಷಗಾನ ಇದೆ, ಆ ಯಕ್ಷಗಾನದ ಬಗ್ಗೆ ಮಾತು ಮತ್ತು ಅನಂತರ ಒಂದು ಮೂಡಲ್ಪ ಯಕ್ಷಗಾನದ ಪ್ರಾತ್ಯಕ್ಷಿಕೆ 1.5 ಗಂಟೆಗಳ ಮೂಡಲ್ಪ ಯಕ್ಷಗಾನದ ಪ್ರಾತ್ಯಕ್ಷಿಕೆ ಕೂಡ ನಡೆದು, 2ನೇ ದಿವಸ ಚರ್ಚೆಗಳಾದ ಮೇಲೆ ಸಹಜವಾಗಿ ಸ್ವಲ್ಪ ಎರಡನೇ ದಿವಸ ಸಂಜೆ ಮನೋರಂಜನೆ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಮತ್ತು ಮನೋರಂಜನೆ ಕ್ಷೇತ್ರದಲ್ಲಿ ಒಂದು ಕಲ್ಚರಲ್ ಈವ್ನಿಂಗ್ ಕೂಡ ಆಗಿದೆ. ಈ 3 ದಿವಸಗಳಲ್ಲಿ ಏನೆಲ್ಲ ಒಂದು ಸಿದ್ಧತೆಗಳಾಗಿದೆ, ಏನೆಲ್ಲ ಒಂದು ರೀತಿಯ ಕೊಡುಗೆ ಸಾಧನೆಗಳಾಗಿದೆ, ಅದಕ್ಕೆ ಇಲ್ಲೆಲ್ಲ ಬಂದು ಸ್ಟಾಲ್ಸ್ ಇಟ್ಟಿರುವಂಥವ್ರು ಮತ್ತು ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಮಾಡಿರೋರು, ಪ್ರತಿಯೊಂದು ಸೆಕ್ಟರ್ ವೈಸ್ ಡಿಸ್ಕಷನ್ ಏನಿದೆ ಅದನ್ನು ಸ್ಪಾನ್ಸರ್ ಮಾಡಿರೋದು, ಅವರೆಲ್ಲರೂ ಕೂಡ ನನ್ನ ಹೃದಯದ ಆಳದಿಂದ ಅವ್ರಿಗೆಲ್ಲ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೆ. ಸ್ನೇಹಿತರೆ, ಕೇವಲ ಇಷ್ಟೇ ಅಲ್ಲ, ಈ ಬಾರಿ ತಮಿಳುನಾಡಿನಿಂದ ಭಾಳ ದೊಡ್ಡ ಡೆಲಿಗೇಷನ್ ಬಂದರು. ಬಹುಶಃ ಕರ್ನಾಟಕದಲ್ಲಿ ಒಂದು 60ರಿಂದ 65 ಲಕ್ಷ ಜನ ಒಕ್ಕಲಿಗರು ಇರ್ಬೋದು. ತಮಿಳುನಾಡಲ್ಲಿ ಅವರು 40 ಲಕ್ಷ ಜನ ಒಕ್ಕಲಿಗರಿದ್ದಾರೆ ಅಂತ ಹೇಳಿ ಅವ್ರು ಕ್ಲೇಮ್ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಕನಿಷ್ಠ ಅಂದರೂ 10 ಲಕ್ಷ ಇದ್ದಾರೆ. ನಮ್ಮ ಕೃಷ್ಣಸ್ವಾಮಿ ಅವರು ಒಪ್ಪಲ್ಲ, ನನ್ನ ಮಾತನ್ನು ಒಪ್ಪೋದಿಲ್ಲ, ಅವರು ಒಪ್ಪಲ್ಲ. ನಮ್ಮ ತಮಿಳುನಾಡಿನ ಒಕ್ಕಲಿಗರ ಸಂಘದ 100 ಜನ ಪ್ರತಿನಿಧಿಗಳು ಈ ಒಂದು ಸಮಾರಂಭಕ್ಕೆ ಬಂದಿದ್ದಾರೆ. ಮೊದಲನೇ ದಿವಸ ಬಂದಿದ್ದರು. ಅವರು ದಿಂಡಿಗಲ್ನಿಂದ, ಹೊಸೂರಿನಿಂದ, ತಳಿಯಿಂದ, ಕೊಯಂಬತ್ತೂರಿಂದ, ಥೇಣಿಯಿಂದ, ಕಂಬಮ್ಮಿಂದ, ಚೆನ್ನೈಯಿಂದ, ಈ ರೀತಿ ಹಲವಾರು ಜಾಗಗಳಿಂದ ಪ್ರತಿನಿಧಿಗಳು ಬಂದಿದ್ದರು. ಅವರೆಲ್ಲ ಬಂದು ನೀವು ಬನ್ನಿ ಅಂತ ನಮ್ಮನ್ನೆಲ್ಲ ಕರೆದು ಹೋಗಿದ್ರು. ಲಕ್ಷಾಂತರ ಸಂಖ್ಯೆಯಲ್ಲಿ, ನನಗೆ ಎಷ್ಟು ಸಂಖ್ಯೆ ಗೊತ್ತಿಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ತಮಿಳುನಾಡಲ್ಲೂ ಕೂಡ ಒಕ್ಕಲಿಗಿದ್ದಾರೆ. ಅವರ ಪ್ರತಿನಿಧಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ನಾವು ಕೂಡ ಉದ್ಯಮಿ ಒಕ್ಕಲಿಗರಾಗಬೇಕು, ನಮ್ಮನ್ನು ಸೇರಿಸ್ಕೊಳ್ಳಿ, ನಮ್ಮನ್ನು ಜೊತೆಗಿಟ್ಕೊಳ್ಳಿ ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ. ಇವತ್ತು ಕೇವಲ ಅವ್ರ ಪ್ರತಿನಿಧಿಯಾಗಿ ನಮ್ಮ ಕೃಷ್ಣಸ್ವಾಮಿ ಅವರು ಬಂದಿದ್ದಾರೆ. ಅವರು ತಮಿಳುನಾಡು ಒಕ್ಕಲಿಗ ಸಂಘದ ಮಾಜಿ ಅಧ್ಯಕ್ಷರು, ಅವ್ರನ್ನೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕೇವಲ ಇಷ್ಟಕ್ಕೆ ನಿಲ್ಲಿಸಲಿಲ್ಲ ನಾನು. ಇದ್ರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೇಗೆ ನಾವು ಮುಂದುವರಿಬೇಕು ಅಂತ ಹೇಳಿ, ಈಗ ಒಕ್ಕಲಿಗರು ಕೇವಲ ಗ್ರಾಹಕರಾಗಿದ್ದಾರೆ, ಗ್ರಾಹಕ ಶಕ್ತಿ ಇದೆ ನಮಗೆ. ಆದರೆ ಈ ಗ್ರಾಹಕ ಶಕ್ತಿಯನ್ನು ಉತ್ಪಾದಕ ಶಕ್ತಿಯಾಗಿ ಮತ್ತು ಮಾರಾಟ ಮಾಡುವ ಶಕ್ತಿಯಾಗಿ ಹೇಗೆ ಬದಲಾವಣೆ ಮಾಡಬೇಕು ಅಂತೇಳಿ FCBuy.in ಅಂತ ಹೇಳಿ ಶುರು ಮಾಡ್ತಾ ಇದ್ದೆ. FCBuy.in ಮೊನ್ನೆ ಕೂಡ ಇನಾಗ್ರೇಟ್ ಅದು. ಅಂದರೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ, ಈ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಅಮೆಝಾನ್ ಮಾದರಿನಲ್ಲಿ ಎಲ್ಲ ವಸ್ತುಗಳನ್ನು ಒಕ್ಕಲಿಗ ಕನ್ಸ್ಯೂಮರ್ಸ್ಗೆ ಆದಷ್ಟು ಒಕ್ಕಲಿಗ ಉತ್ಪಾದಕರಿಂದಲೇ ನಾವು ಸಪ್ಲೈ ಮಾಡಬೇಕು. ಕನ್ಸ್ಯೂಮರ್ಸ್ ಯಾರು ಬೇಕಿರೋ ಆಗ್ಬೋದು, ಮೊದಲು ಶುರುವಾಗಿ ಒಕ್ಕಲಿಗರಾಗ್ಬೋದು, ಆಮೇಲೆ ಎಲ್ಲರೂ ಕೂಡ ಆಗ್ಬೋದು. ಆದರೆ ಆದಷ್ಟು ಹೆಚ್ಚು ಸ್ಥಳೀಯವಾಗಿ ಒಂದು ಒಕ್ಕಲಿಗರನ್ನು ಉತ್ಪಾದಕರನ್ನಾಗಿ ಮಾಡಿ ಒಕ್ಕಲಿಗರನ್ನು ಮಾರಾಟಗಾರರನ್ನಾಗಿ ಮಾಡಬೇಕು ಅಂತೇಳಿ FCBuy.in ಕೂಡ ಇನಾಗ್ರೇಟ್ ಮಾಡಿದ್ದೇವೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಅದು ಯಶಸ್ಸು ಪಡೆಯುತ್ತೆ. ಬಹುಶಃ ಇನ್ನೊಂದು ವರ್ಷ ನಾವು ಬಂದು ಮತ್ತೊಮ್ಮೆ ಮೀಟ್ ಆಗೋದ್ರ ಒಳಗಡೆ ಭಾಳ ದೊಡ್ಡ ಮಟ್ಟದ ಯಶಸ್ಸು ಕಾಣುತ್ತೆ ಅಂತ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದುವರೆಗೆ ನಮ್ಮ ಪ್ರತಿಯೊಂದು ಚಾಪ್ಟರ್ನಲ್ಲಿ ಏನೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಕೂಡ ಒಂದು ರೀತಿಯಲ್ಲಿ ಬರೆದಿಟ್ಕೊಳ್ತಾ ಇದ್ದೇವೆ. ಪರಸ್ಪರ ಏನು ಥ್ಯಾಂಕ್ಸ್ ಗಿವಿಂಗ್ ಏನಿದೆ ನೋಟ್ ಕೊಡ್ತಾ ಇದ್ವಿ, ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ವಿ. ಆದರೆ ಬಹುಶಃ ನಾವು ಬೆಂಗಳೂರಿನಲ್ಲಿದ್ದೀವಿ, ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಮ್ಮೆಲ್ಲ ಮೀಟಿಂಗ್ಗಳೇನಿದೆ ಅಥವಾ ನಮ್ಮೆಲ್ಲ ರಿಸೋರ್ಸಸ್ ಏನಿದೆ, ಅದು ನಮ್ಮೆಲ್ಲ ಮೆಂಬರ್ಶಿಪ್ ಏನಿದೆ, ಪ್ರೊಫೈಲ್ಸ್ ಏನಿದೆ, ಅದನ್ನೆಲ್ಲ ಒಂದುಗೂಡಿಸಿದ್ರೆ ಬಹುಶಃ ಒಕ್ಕಲಿಗರು ಇನ್ನಷ್ಟು ಶಕ್ತಿಯಾಗಿ ಬೆಳೀತಾರೆ ಅನ್ನುವ ಕಾರಣಕ್ಕೋಸ್ಕರ FCnext.in ಅಂತ ಏನಿದೆ ಅದನ್ನು ಇವತ್ತು ಇನಾಗ್ರೇಟ್ ಮಾಡ್ತಾ ಇದ್ವಿ. ಇದು ನಮ್ಮ ಜಾಲತಾಣ. ಈ ಜಾಲತಾಣದಲ್ಲಿ ನಮ್ಮೆಲ್ಲ ಮೆಂಬರ್ಶಿಪ್ ಏನಿದೆ ಅವರ ಪ್ರೊಫೈಲ್ಸ್ ಇರುತ್ತೆ, ಅವರು ಪರಸ್ಪರ ಏನು ಬಿಸ್ನೆಸ್ ಕೊಟ್ಟಿದ್ದಾರೆ ಅದರ ವಿವರ ಇರುತ್ತೆ, ಅವರಿಗೆ ಏನು ಬಿಸ್ನೆಸ್ ಬಂದಿದೆ ಅದರ ವಿವರ ಇರುತ್ತೆ, ಮತ್ತು ಪರಸ್ಪರ ಒಂದು ಥ್ಯಾಂಕ್ಸ್ ಗಿವಿಂಗ್ ಮಾಡೋದೇನಿದೆ ಅದರದ್ದೆಲ್ಲ ವಿಷಯಗಳು. ಇದು ಜಾಲತಾಣ ಅಂದರೆ ಅಪರಿಮಿತವಾಗಿ ಬೆಳಿಬೇಕಾದಂಥ ಬೆಳೆಯುವ ಸಾಧ್ಯತೆ ಇರುವಂಥ ಒಂದು ಜಾಲತಾಣ FCnext.in ಏನಿದೆ ಅದನ್ನು ಕೂಡ ನಾವು ಇವತ್ತು ಇನಾಗ್ರೇಟ್ ಮಾಡ್ತಾ ಇದ್ದೇವೆ. ಮುಂದುವರೆದು FC ಜಾಬ್ಸ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದೆ. ಅಂದರೆ ನಮ್ಮ ಎಲ್ಲ ಒಕ್ಕಲಿಗ ಉದ್ಯೋಗಿಗಳಿಗೆ ಜಾಬ್ಸ್ ಕೊಡೋದಕ್ಕೆ ಒಂದು FC ಜಾಬ್ಸ್ ಅಂತೇಳಿ ಒಂದು ಜಾಲತಾಣವನ್ನು ಮಾಡಬೇಕು. ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಒಕ್ಕಲಿಗರು ಭಾಳಷ್ಟು
ಒಂದು ಬಹುಶಃ ಸಹಸ್ರಾರು ಸಂಖ್ಯೆಯಲ್ಲಿ ಹೋಮ್ ಸ್ಟೇಸ್ ನಡೆಸ್ತಾ ಇದೆ. ಅದಕ್ಕೆ FC ಸ್ಟೇಸ್ ಅಂತೇಳಿ ಅದೊಂದು ಕೂಡ ಮಾಡಬೇಕು ಅಂಥೇಳಿ ಮುಂದಿನ ದಿನಗಳು ಅಂದ್ಕೊಂಡಿದ್ದೇವೆ. ಬಹುಶಃ ಮುಂದಿನ ಕೆಲವಾರು ದಿನಗಳಲ್ಲಿ FC ಜಾಬ್ಸ್ ಮತ್ತು FC ಸ್ಟೇಸ್ ಏನಿದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇಷ್ಟೆಲ್ಲ ಕನಸುಗಳು ಕಟ್ಕೊಂಡಿದ್ದೇವೆ. ಈ ಕನಸುಗಳನ್ನ ಕಟ್ಟೋದಕ್ಕೆ ಬಹುಶಃ ಒಂದು ರೀತಿಯಲ್ಲಿ ಒಕ್ಕಲಿಗರಿಗೆ ಆ ಕನಸುಗಳೇ ಒಂದು ನಿರ್ನಾಮ ಆಗೋ ಮಟ್ಟದ ಒಂದು ಪರಿಸ್ಥಿತಿ ಇತ್ತು ಹಲವಾರು ಕಾರಣಗಳಿಂದ. ಆ ಕಾರಣಗಳನ್ನು ಹೋಗೋದಕ್ಕೆ ಇಷ್ಟಪಡಲ್ಲ. ಆದರೆ ಮತ್ತೊಮ್ಮೆ ಇಲ್ಲ, ಒಕ್ಕಲಿಗರು ಕನಸು ಕಾಣಬೇಕು ಅಂತ, ಕನಸು ಕಾಣಬೇಕು ಮತ್ತು ಆ ಕನಸನ್ನು ಈಡೇರಿಸುವಂಥ ದಾಪಕಾಲ ಹಾಕಬೇಕು ಅನ್ನೋ ರೀತಿಯಲ್ಲಿ ನಾವು ಹೊರಟಿದ್ದೆ. ಸ್ನೇಹಿತರೆ, ನೀವು ನನ್ನನ್ನು ಜಾತಿವಾದಿ ಅಂತ ಹೇಳ್ಬೋದು. ನಾನು ಜಾತಿವಾದಿ ಅಲ್ಲ. ಎಲ್ಲ ಸಮಾಜಗಳು ಕೂಡ, ಎಲ್ಲ ರಾಜ್ಯಗಳು ಕೂಡ ಅಭಿವೃದ್ಧಿ ಆಗೋದಾದರೆ ಅದು ಇದೇ ರೀತಿ ಅಭಿವೃದ್ಧಿ ಆಗುತ್ತೆ. ನಾನು ಪದೇ ಪದೇ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕರ್ನಾಟಕದಿಂದ ಬಂದಂಥ ಬ್ರಾಹ್ಮಣ ಸಮುದಾಯ ಏನಿದೆ ಅದು ಇಡೀ ದಕ್ಷಿಣ ಭಾರತದಲ್ಲಿ ಒಂದು ರೀತಿ ಹೋಟೆಲ್ ಉದ್ಯಮ ಮಾಡುತ್ತೆ. ಅನಂತರ ಅವ್ರನ್ನ ಮ್ಯಾನೇಜರ್ ಆಗಿ ಏನು ತೆಗೆದುಕೊಂಡು ಹೋಗಿದ್ರು ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ನಮ್ಮ ಶೆಟ್ರು ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ಆಮೇಲೆ ಶೆಟ್ರು ಪೂಜಾರಿಗಳನ್ನ ಬೇರೆಯವ್ರನ್ನ ಕರ್ಕೊಂಡೋಗಿ ಮ್ಯಾನೇಜರ್ ಮಾಡ್ತಾರೆ. ಇನ್ನೊಂದು 20 ವರ್ಷ ಆದಮೇಲೆ ಆ ಪೂಜಾರಿಗಳು ಶೆಟ್ರು ಪೂಜಾರಿಗಳು ಮತ್ತು ಬೇರೆಯವರು ಶೆಟ್ರನ್ನ ರಿಪ್ಲೇಸ್ ಮಾಡ್ತಾರೆ. ಈಗ 3 ಜನ ಕಾಂಪೀಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸಮಾಜ ಬೆಳೀತಾ ಇರೋದೇ ಹೀಗೆ. ದುರದೃಷ್ಟವಶಾತ್ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿದ್ದಂಥ ಬ್ರಾಹ್ಮಣರು ಅವರು ಕೂಡ ಉದ್ಯಮಕ್ಕೆ ಹೋಗಲಿಲ್ಲ. ಅವರು ಕೂಡ ಎಲ್ಲ ಒಂದು ಕಡೆ ಸಾಫ್ಟ್ವೇರ್ ಇಂಜಿನಿಯರ್ ಆದರು ಅಥವಾ ಡಾಕ್ಟರ್ಸ್ ಆದರೂ ಇಂಜಿನಿಯರ್ ಆದರು. ನಾವು ಸಾಫ್ಟ್ವೇರ್ ಇಂಜಿನಿಯರ್, ಡಾಕ್ಟರ್ಸ್ ಇಂಜಿನಿಯರ್, ನಾವು ಉದ್ಯಮ ಮಾಡಿ. ಆದರೆ ಇವತ್ತು ನಾವು ಉದ್ಯಮ ಮಾಡದೇ ಇದ್ದರೆ ನನಗೆ ಅಪಾರ ಮಟ್ಟದ ನಮಗೆ ನಷ್ಟ ಆಗುತ್ತೆ, ಈ ಅವಕಾಶದಿಂದ ವಂಚಿತರಾಗ್ತೇವೆ ಅನ್ನುವ ಕಾರಣಕ್ಕೋಸ್ಕರ ಕರ್ನಾಟಕವನ್ನು ಮುನ್ನಡೆಸಬೇಕು. ಒಂದು ಸಮಾಜದ ದಕ್ಷಿಣ ಕರ್ನಾಟಕದಲ್ಲಾದರೂ ಕೂಡ ಒಂದು ಅತ್ಯಂತ ಮೇಲ್ವರ್ಗವಾಗಿರೋ ಸಮಾಜವನ್ನು ಮುನ್ನಡೆಸಬೇಕು ಅಂತೇಳಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಕೆಲಸದಲ್ಲಿ ಯಶ ಕಾಣ್ತೇವೆ. ಆ ಯಶ ಕಾಣೋದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಆ ಕಾರಣಕ್ಕೋಸ್ಕರ ಈ ಒಂದು FC ಕಾನ್ಸೆಪ್ಟ್ ಏನಿದೆ ಮತ್ತು FC ಎಕ್ಸ್ಪೋ ಮಾಡೋ ಒಂದು ಉದ್ದೇಶ ಏನಿದೆ, ಈ ಉದ್ದೇಶ ಈಡೇರಲಿ. ಇದಕ್ಕೆ ನಿಮ್ಮೆಲ್ಲರ ಪರಸ್ಪರ ಸಹಕಾರ ಅಗತ್ಯ. ಮತ್ತು ವೇದಿಕೆಯಲ್ಲಿ ಬಂದಿರುವಂಥ ಎಲ್ಲ ಗಣ್ಯರು, ಸ್ವಾಮೀಜಿಗಳ ಆಶೀರ್ವಾದ ಭಾಳ ಮುಖ್ಯ. ವೇದಿಕೆಯಲ್ಲಿ ಬಂದಿರುವಂಥ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಅಶ್ವಥ್ ನಾರಾಯಣ ಅವರು, ನಮ್ಮ ಶಂಕರ್ ಅವರು, ಇವರೆಲ್ಲ ನಮ್ಮ ನಾಯಕರು. ಇವರ ಒಂದು ಬೆಂಬಲ, ಇವರ ಒಂದು ಒತ್ತಾಸೆ ಮತ್ತು ಇವರ ಒಂದು ಮಾರ್ಗದರ್ಶನ ಅತ್ಯಂತ ಅಗತ್ಯ ಅಂಥೇಳಿ ಮತ್ತು ಈ ಸಮಾರಂಭಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಸ್ವಾಗತವನ್ನು, ಕೃತಜ್ಞತೆಯನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬೆಳಕಿಲ್ಲದ ಹಾದಿಯಲ್ಲಿ ನಡೆಯಬಹುದು, ಕನಸುಗಳಿಲ್ಲದ ಹಾದಿಯಲ್ಲಿ ನಡೆಯಲಾಗದು. ಕನಸು ಕಾಣಿ, ಕಂಡ ಕನಸುಗಳನ್ನು ಈಡೇರಿಸಿಕೊಳ್ಳುವಂತಹ ಮಹತ್ ಪ್ರಯತ್ನವನ್ನು ನೀವೆಲ್ಲರೂ ಮಾಡಬೇಕು. ನಾವಿದ್ದೇವೆ ನಿಮ್ಮ ಜೊತೆಗೆ ಎನ್ನುವಂತಹ ನುಡಿಗಳನ್ನು ಆಡಿದ ಶ್ರೀ ಜಯರಾಮ್ ರಾಯ್ಪುರಿ ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸೋಣ. ಬಂಧುಗಳೇ, ಮಾಜಿ ಸಚಿವರಾದಂತಹ ಶ್ರೀಯುತ ಪುಟ್ಟರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಮಾಜಿ ಸಚಿವರಾದಂತಹ ಶ್ರೀಯುತ ಪುಟ್ಟರಾಜ್ ಅವರು, ಮಾಜಿ ಸಚಿವರು ಸನ್ಮಾನ್ಯ ಶ್ರೀ CS ಪುಟ್ಟರಾಜ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯಮಾಡಿಸಬೇಕು ವೇದಿಕೆಗೆ. ಹಾಗೆ ಕಾರ್ಯಕ್ರಮನ ಮುಂದುವರಿಸ್ತಾ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಡಿಟರ್ ನಾಗರಾಜ್ ಅವರು, ಪುಟ್ಟಸ್ವಾಮಿಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಾವು ಎಷ್ಟೇ ಎಕ್ಸ್ಪೋ ಮಾಡಿದ್ರೂ ಎಷ್ಟೇ ಭೇಟಿಯಾದರೂ ಕೂಡ ಆನ್ಲೈನ್ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಫಸ್ಟ್ ಸರ್ಕಲ್ FC ನೆಕ್ಸ್ಟ್ ಎಂಬ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದೆ. ಅದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಾನು ಅಧ್ಯಕ್ಷರಾದಂತಹ ಶ್ರೀಯುತ ನಂದೀಶ್ S ರಾಜೇಗೌಡ ಅವರನ್ನ ವಿನಂತಿ ಮಾಡ್ಕೊತಾ ಇದ್ದೀನಿ. ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಇವತ್ತು ಡಿಜಿಟಲೈಸೇಷನ್ಗೆ ಯಾವಾಗ ಹೋಗ್ಬೇಕಂದ್ರೆ ನಂಬರ್ಸ್ ಜಾಸ್ತಿ ಆದಾಗ, ಮಾಸ್ ಜಾಸ್ತಿ ಆದಾಗ ಹ್ಯಾಂಡ್ಲು ಮಾಡೋಕ್ಕಾಗಲ್ಲ. ಇವಾಗ FC-ನಲ್ಲಿ ಯಾವ ಥರ ಆಗ್ತಾಯಿದೆ ಅಂದರೆ, ಈಗ ಮೆಂಬರ್ ರಿಜಿಸ್ಟ್ರೇಷನ್ದು ನಂಬರ್ ತೊಗೊತಾ ಇದೆ. 2100 ಜನ ಮೆಂಬರ್ ಆಗ್ತೀನಿ ಅಂತ ಬಂದಿದ್ದಾರೆ. ಸರ್ಪ್ರೈಸಿಂಗ್ ಅಂದರೆ ಕೋಲಾರಿಂದ 70, ಹಾಸನಿಂದ 30, ಈ ರೀತಿಯಲ್ಲಿ ಸರ್ಕಲ್ ಓಪನ್ ಮಾಡೋದಕ್ಕೆ ನಂಬರ್ಸ್ ಬರ್ತಾ ಇದೆ. ಸೊ ಅದಕ್ಕೆ ಭಾಳ ಮುಖ್ಯವಾದದ್ದು ನಾವು ಡಿಜಿಟಲ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅಷ್ಟು ಸರ್ಕಲ್ನ ಹ್ಯಾಂಡ್ಲು ಮಾಡೋದು, ಇಷ್ಟು ಜನನ ಹ್ಯಾಂಡ್ಲು ಮಾಡೋದು, ಅವ್ರಿಗೆಲ್ಲ ಒಂದು ಬಿಸ್ನೆಸ್ನ ಶೇರ್ ಮಾಡೋದು, ಆ ರೀತಿಯಲ್ಲಿ ಜಸ್ಟ್ ಮ್ಯಾನ್ಯುಲಿ ಮಾಡೋಕ್ಕಾಗಲ್ಲ. ಸೊ ಈಗ ನಮ್ಮದು ಪೇಪರ್ಲೆಸ್ ಫಸ್ಟ್ ಸರ್ಕಲ್ ಮೀಟಿಂಗ್ ಮಾಡೋಣ ಅಂತ ಹೇಳಿ ಲಾಸ್ಟ್ ಇಯರ್ ಪ್ಲ್ಯಾನ್ ಮಾಡಿದ್ವಿ. ಅದು ಆ್ಯಪ್ ಇವತ್ತು ಲಾಂಚ್ ಮಾಡ್ತಾಯಿದ್ವಿ. ಅದಕ್ಕೆ FC ಏನು ಹೆಸರು ಇಡಬೇಕು ಅಂತ ಬಂದಾಗ FC ನೆಕ್ಸ್ಟ್ ಅಂತ ಇಟ್ವಿ. ಇವತ್ತು ನಾವು ಮಾಡ್ತಿರೋದು ನೆಕ್ಸ್ಟ್ ಜನ್ರೇಷನ್ಗಾಗಲಿ. ಇವತ್ತು ನಮಗೆ ಎಷ್ಟು ಅದು ಫಲ ಸಿಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಆಗಲೇ ನಮ್ಗೆ ಗೊತ್ತಿರೋ ಪ್ರಕಾರ ಒಂದು 300-400 ಕೋಟಿಯಷ್ಟು ಹೆಚ್ಚು ಟ್ರಾನ್ಸಾಕ್ಷನ್ ಇಂಟರ್ನಲ್ಲಿ ಆಗಿದೆ. ಏನು ಎಕನಾಮಿ ಆಫ್ ಸೈಕಲ್ ನಮ್ಮಲ್ಲೇ ರೊಟೇಟ್ ಆಗ್ತಾ ಇದೆ, ಅದರಿಂದ ನಮ್ಮ ಆರ್ಥಿಕತೆ ಸಿಕ್ಕಾಪಟ್ಟೆ ಬೆಳೆಯುತ್ತೆ. ಸೊ FC ನೆಕ್ಸ್ಟನ್ನ ನಾವು ಇವತ್ತು ಆ್ಯಕ್ಚುಲಿ ಲಾಂಚ್ ಮಾಡ್ತೀವಿ. ಮತ್ತು
ನಾನು ಈ ಸೆಕ್ಟರ್ ಕೌನ್ಸಿಲ್ ಬಗ್ಗೆ ಒಂದು 2 ಮಿನಿಟ್ಸ್ ಮಾತಾಡ್ತೀನಿ. 11 ಸೆಕ್ಟರು, 242 ಮೀಟಿಂಗು, 200 ನಮ್ಮ ಆನ್ಲೈನ್ ಮೀಟಿಂಗು, 100 ಫಿಸಿಕಲ್ ಮೀಟಿಂಗ್ ಮಾಡಿದ್ವಿ ಲಾಸ್ಟ್ 90 ಡೇಸಲ್ಲಿ. ನಮ್ಮೆಲ್ಲ ಸೆಕ್ಟರ್ ಕೌನ್ಸಿಲರ್ ಏನಿಲ್ಲಿ ಕೂತಿದ್ದಾರೆ, ಎಷ್ಟು ಇಂಟ್ರೆಸ್ಟಿಂದ ನಮ್ಮ ಸೆಕ್ಟರ್ನ ಹೇಗೆ ಮಾಡಬೇಕು, ಡೆವಲಪ್ ಮಾಡಬೇಕು ಅಂತ. ಆಶ್ಚರ್ಯ ಅದರೊಳಗಡೆ ಅಂದರೆ 88 ರೆಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ಭಾಳ ಬೇಡಿಕೆ ಇದೆ, ನಾವು ಇದನ್ನೆಲ್ಲ ಈಡೇರ್ಸೋಕ್ಕಾಗತ್ತಾ ನೆಕ್ಸ್ಟ್ 1 ಇಯರಲ್ಲಿ, ಇಷ್ಟೊಂದು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಸೊ ರೆಸೊಲ್ಯೂಷನ್ಸ್ನ ಎಷ್ಟು ಡಿಮ್ಯಾಂಡಿಂಗ್ ಇದೆ ಅಂತಂದರೆ, ಹೋಟೆಲ್ ಅವರು FC ಸ್ಟೇಸ್ ಕೇಳ್ತಾ ಇದ್ದಾರೆ, ಜಾಬ್ಸ್ ಬೇಕಿರೋಂಥ ರಿಕ್ವೈರ್ಡ್ ಸ್ಕಿಲ್ ಡೆವಲಪ್ಗೆ FC ಜಾಬ್ಸ್ ಕೇಳ್ತಾ ಇದ್ದಾರೆ. ಈ ಥರ ನೋಡ್ತಾ ಹೋದರೆ 88 ರೆಸೊಲ್ಯೂಷನ್ಸ್ನ ಕೇಳಿದ್ದಾರೆ. ಗೊತ್ತಿಲ್ಲ ನಮ್ಮ ಕೈಯಲ್ಲಿ ಎಷ್ಟು ನೆಕ್ಸ್ಟ್ 1 ವರ್ಷದಲ್ಲಿ ಮಾಡೋಕ್ಕಾಗುತ್ತೆ ಅಂತ. ಬಟ್ ಸೆಕ್ಟರ್ ಕೌನ್ಸಿಲ್ಸ್ನ ಉಳಿಸ್ಕೊಂಡಂಥ ಎಲ್ಲ ನಮ್ಮ ಸೆಕ್ಟರ್ ಸ್ಟೇಟ್ಮೆಂಟ್ಗೆ ನನ್ನ ಕಡೆಯಿಂದ ತುಂಬ ಆಗುತ್ತೆ ಮಾತುಗಳು. ಅದರಲ್ಲೂ ವಿಶೇಷವಾಗಿ ಕೆಲವು ಸೆಕ್ಟರ್ದು ಏನು ಡಿಮ್ಯಾಂಡ್ ಇದೆ, ಫಿಲಮ್ ಎಂಟರ್ಟೈನ್ಮೆಂಟ್ ಆ್ಯಸ್ ಅ ಬಿಸ್ನೆಸ್ ಅಂತ ಏನು ಮಾಡಿದ್ವಿ, ಅವರು OTT ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಫ್ಯೂಚರ್ ಪೊಲಿಟಿಕಲ್ ಅವರು ನಮ್ಮದು ಕ್ಯಾಸ್ಟಿಂಗ್ಗೆ ಸರ್ವೇಯಿಂಗ್ ಮಾಡೋಣ ಅಂತ ಹೇಳ್ತಾರೆ, ಸೆನ್ಸಸ್ಸು. ಸೊ ಈ ಥರ ಸುಮಾರು ಒಂದು 88 ವಿವಿಧ ರೆಸೊಲ್ಯೂಷನ್ಸ್ ಬಂದಿದ್ದಾವೆ. ಮತ್ತು ನಾವೊಂದು 40 ಜನ ಭಾಳ ಎಫರ್ಟ್ ಹಾಕಿ ಇದನ್ನು ಕೆಲಸ ಮಾಡಿದ್ವಿ. ಸೊ ವ್ಯಾಲಿಡಿಟಿ ಇರೋದ್ರಿಂದ ಅವ್ರ ಬಗ್ಗೆ ಎಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು. ಸೊ ನಮ್ಮ FC ನೆಕ್ಸ್ಟ್ನ ನಮ್ಮ ಪೂಜೆ ಗುರುಜಿ ಆದವರು ಅಲ್ಲಿ ಒಂದು ಬಟನ್ ಇದೆ, ಅದನ್ನು ಒಂದು ಪ್ರೆಸ್ ಮಾಡೋ ಮೂಲಕ ಅದನ್ನು ಲಾಂಚ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತೀನಿ. ಇದು ತಮಿಳ್ನಾಡಿಗೆ, ಆಂಧ್ರಾಗೆ ಮತ್ತು ನಮ್ಮ ಕರ್ನಾಟಕಕ್ಕೆ ಎಲ್ಲ ಸ್ಥಳಕ್ಕೂ ಇದು ಮೆಂಬರ್ಶಿಪ್ ಲಾಫ್ ಆಗುತ್ತೆ. ಇಲ್ಲಿ ನಾನು ಬೇಡಿಕೆ ಏನಂದರೆ, ಮೆಂಬರ್ಸ್ಗಳು ನಿಮ್ಮ ಫೋಟೋ ಹಾಕಬೇಕು. FCnext.in, the next generation business networking platform from FISRT. ಇದ್ರ ಬಗ್ಗೆ ಜಸ್ಟ್ ಒಂದು 2 ನಿಮಿಷ ಹೇಳ್ತೀನಿ. ಇದರಲ್ಲಿ ಪ್ರತಿ ಮೆಂಬರು ಅವರು ಫಿಲಪ್ ಮಾಡ್ಬೋದು. ನೀವು ಜಸ್ಟ್ ಡಯಲ್ ಇಂಡಿಯಾ ಮಾಡಿ ಕೇಳಿದಿರಲ್ಲ, ಆ ರೀತಿ ಇದು CRM ಸಿಸ್ಟಮು. ಇವಾಗ ಕೇಳ್ತಾ ಇದ್ರು, ಸರ್ ಹೆಂಗೆ ನಾವು ನೆಕ್ಸ್ಟ್ ಕನೆಕ್ಟ್ ಆಗೋದು, ಹೆಂಗೆ ಒಬ್ರನ್ನೊಬ್ರನ್ನ ಮೀಟ್ ಮಾಡೋದು, ಹೆಂಗೆ ಬೇರೆಯವ್ರಿಗೆ ಬಿಸ್ನೆಸ್ ಕೊಡೋದು, ಆ ರೀತಿನಲ್ಲಿ ನಾವು ಸರ್ಕಲ್ಗೆ ಬರಬೇಕಾ ಅಲ್ಲಿ ಅಂತೆಲ್ಲ ಹೇಳಿದಾಗ ಈ ಯೋಚನೆನ ಮಾಡಿ ಲಾಸ್ಟ್ ವರ್ಷ ಒಂದು ಕನೆಕ್ಟ್ ಮಾಡೋಣ ಎಲ್ಲರನ್ನೂ ಅಂತೇಳಿ, ಇದರಲ್ಲಿ ನಮ್ಮ ಎಲ್ಲ ಉದ್ಯಮಿಗಳು ಕನೆಕ್ಟ್ ಆಗ್ತಾರೆ, ನಮ್ಮೆಲ್ಲ ಗೌರ್ಮೆಂಟ್ ಇವನ್ ಆಫೀಸರ್ಸ್ ಏನು ಬಂದಿದ್ರು ಅವರು ಸಹ ಕನೆಕ್ಟ್ ಆಗ್ತಾರೆ. ಅವ್ರ ನಂಬರ್ ಮಾತ್ರ ಅದರಲ್ಲಿ ಇರಲ್ಲ. ನೀವು ಏನೇ ಒಂದು ರಿಕ್ವೈರ್ಮೆಂಟ್, ಸಿಮೆಂಟ್ ಬೇಕು, TMT ಬೇಕು, ಸ್ಟೀಲ್ ಬೇಕಂತಂದರೆ ಇದರಲ್ಲಿ ನೀವು ಸರ್ಚ್ ಮಾಡ್ಬೋದು. ಆ ಸರ್ಚ್ ಮಾಡಿದ್ದನ್ನು ನೀವು ಡೈರೆಕ್ಟಾಗಿ ಅವ್ರಿಗೆ ಆರ್ಡರ್ ಕೊಡ್ಬೋದು. ಮತ್ತೆ ಏನಾರ ಡೌಟ್ ಇದ್ದರೆ ನಮ್ಮ FC ಆಫೀಸ್ಗೆ ಚಾಟ್ ಮಾಡ್ಬೋದು, ನಮಗೆ ಏನು ಬಿಸ್ನೆಸ್ ಬೇಕು, ಏನು ಬೇಕು ಅಂತ. ಸೊ ಈ ರೀತಿ ಕನೆಕ್ಟ್ ಆಗಿರೋದನ್ನು ನಾವು ಡೇಟಾನ ಸೇವ್ ಮಾಡೋಕ್ಕೆ ಅಂತ ಇದು ಮಾಡ್ತಾ ಇದ್ದೀವಿ. ಆ ಡೇಟಾನ ಒಳಗಡೆ ಡ್ಯಾಶ್ ಬೋರ್ಡ್ ಇರುತ್ತೆ. ಸೊ ಈಗ ಕೇಳ್ತಾರೆ, ನಾವು ಸೊಸೈಟಿಗೆ ಇಷ್ಟು ಕೆಲಸ ಮಾಡಿದ್ದೀವಿ, ಅಷ್ಟು ಕೆಲಸ ಮಾಡಿದ್ದೀವಿ, ಏನಾಗಿದೆ ಅನ್ನೋದನ್ನು ಭಾಳ ನೀಟಾಗಿ ತೋರಿಸೋದಕ್ಕೆ ಡ್ಯಾಶ್ ಬೋರ್ಡ್ ಮಾಡಿದ್ದೀವಿ. ನೀವು ಎಷ್ಟು ಲೀಡ್ ಕೊಟ್ಟಿದ್ದೀರಾ, ಎಷ್ಟು ಲೀಡ್ ಬಂದಿದೆ, ನಿಮ್ಗೆ ಎಷ್ಟು ಬಿಸ್ನೆಸ್ ಆಗಿದೆ, ನೀವು ಎಷ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ದೀರಾ, ಎಷ್ಟು ಫೇಸ್ ಟು ಫೇಸ್ ಮಾಡಿದ್ದೀರಾ, ಇದರಲ್ಲಿ ಕಂಪ್ಲೀಟ್ ಮಾಹಿತಿ ನಮ್ಮ ಆ್ಯಪ್ ಒಳಗಡೆ ಬರುತ್ತೆ. ಸೊ ಈ ಆ್ಯಪಿಂದ ನಾವು ನೆಕ್ಸ್ಟ್ ಇಯರ್ ಯಾರು ಕೇಳಿದ್ರೆ, ನಂದೀಶ್ ನಾವು ಬಂದಿದ್ವಿ, ಇಷ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಕಂಪ್ಲೀಟ್ ಮಾಹಿತಿ ಇರುತ್ತೆ, ಅಟೆಂಡೆನ್ಸ್ ಇರುತ್ತೆ, ಫೇಸ್ ಟು ಫೇಸ್ ನೀವು ಪರಸ್ಪರ ಎಷ್ಟು ಜನನ ಮೀಟ್ ಮಾಡಿದ್ದೀರಾ, ಅವರೆಷ್ಟು ಬಿಸ್ನೆಸ್ ಕೊಟ್ಟಿದ್ದಾರೆ, ಎಷ್ಟು ಬಿಸ್ನೆಸ್ ಬಂದಿದೆ, ಅದನ್ನು ಅಕ್ನಾಲೆಜ್ಮೆಂಟು, ಟ್ಯಾಂಕ್ಸು ಪ್ರತಿಯೊಂದು ಸಹ ಈ ಆ್ಯಪ್ ಒಳಗಡೆ ಇರುತ್ತೆ. ಸೊ ಮೆಂಬರ್ಸ್ಗೆ ನನ್ನ ರಿಕ್ವೆಸ್ಟು, ಯಾರ್ಯಾರು ನಮ್ಮ ಮೆಂಬರ್ಸ್ ಇದ್ದೀರಾ ಇಮಿಡಿಯೇಟಾಗಿ ಆ್ಯಪ್ನ ಡೌನ್ಲೋಡ್ ಮಾಡಿ ತಮ್ಮ ಎಲ್ಲ ಡಿಸ್ಕ್ರಿಪ್ಷನ್ಸು, ಫೋಟೋಸ್ ಎಲ್ಲ ಫಿಲಪ್ ಮಾಡಿ. ಸೊ ಥ್ಯಾಂಕ್ ಯು. FC ನೆಕ್ಸ್ಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದಂತಹ ಶ್ರೀ ನಂದೀಶ್ ಎಸ್ ರಾಜೇಗೌಡ ಅವರಿಗೆ ವಂದನೆಗಳನ್ನು ಸಲ್ಲಿಸೋಣ. ಆತ್ಮೀಯ ಬಂಧುಗಳೇ, ಇದೀಗ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ವಿಧಾನ ಪರಿಷತ್ನ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಚಿತ್ರಕಲಾ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀ BL ಶಂಕರ್ ಅವರು. ಸ್ವಾಗತಿಸಿ ಶ್ರೀ BL ಶಂಕರ್. ಗುರುಚರಣಗಳಿಗೆ ನನ್ನ ಗೌರವಪೂರ್ಣವಾದಂಥ ಪ್ರಣಾಮಗಳು. ಸನ್ಮಿತ್ರರು, ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ,
ನಮ್ಮ ಬಂಧುಗಳು, ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣರವರೇ, ಆತ್ಮೀಯ ಸ್ನೇಹಿತರು, ಮಾಜಿ ಸಂಸದರು, ಮಾಜಿ ಸಚಿವರು ಆದಂಥ ಪುಟ್ಟರಾಜು ಅವರೇ, ಇಷ್ಟೊಂದು ಜನ ಕರ್ನಾಟಕದ ಮತ್ತು ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ಸೇರಲಿಕ್ಕೆ ಕಾರಣವಾದಂಥ, ತನ್ನ ಉದ್ಯೋಗ, ಉದ್ಯಮ ಮತ್ತು ತನ್ನ ಅನೇಕ ಜವಾಬ್ದಾರಿಗಳ ನಡುವೆಯೂ ಕೂಡ ಸಮುದಾಯಕ್ಕೋಸ್ಕರ ಹಲವಾರು ವರ್ಷಗಳನ್ನೇ ಸವೆಸಿದಂಥ ಕರ್ನಾಟಕ ಮತ್ತು ಭಾರತ ಕಂಡಂಥ ದಕ್ಷ ಅಧಿಕಾರಿಗಳಲ್ಲಿ ಒಬ್ಬರಾದಂಥ ಸನ್ಮಿತ್ರ ಜಯರಾಮ್ ರಾಯ್ಪುರ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಈ ರೀತಿಯ ಒಂದು ಸಮುದಾಯ ಈ ರೀತಿ ಬಂದು ಸೇರ್ಬೋದು, ತಮ್ಮ ಬಗ್ಗೆ ತಾವು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು ಮತ್ತು ತಮ್ಮ ಮುಂದಿರುವಂಥ ಸವಾಲುಗಳ ಬಗ್ಗೆ ಪರಸ್ಪರ ವಿಮರ್ಶೆ ಮಾಡ್ಬೋದು ಅನ್ನೋದನ್ನು ಒಕ್ಕಲಿಗ ಸಮುದಾಯದಿಂದ ಭಾಳಷ್ಟು ಜನ ನಿರೀಕ್ಷೆ ಮಾಡಿರಲಿಲ್ಲ. ಕಾರಣ ಒಕ್ಕಲಿಗ ಸಮುದಾಯ ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಅಥವಾ ನಿರೀಕ್ಷಿತ ಪ್ರಮಾಣದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದಂಥ ಉದಾಹರಣೆಗಳು ಭಾಳ ಕಡಿಮೆ. ಅದು ಬರೇ ರಾಜಕಾರಣದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ದ್ವೀಪದ ರೀತಿಯಲ್ಲಿ ಬದುಕ್ತಾ ಇದ್ದಂಥವ್ರು. ಮತ್ತು ಯಾವುದಾದ್ರೂ ಒಂದು ಸಮುದಾಯ 100ಕ್ಕೆ 100 ಭೂಮಿಯನ್ನು, ಕೃಷಿಯನ್ನು ನಂಬಿ ಜೀವನ ನಡೆಸ್ತಾ ಇದ್ದರೆ ಅದು ಒಕ್ಕಲಿಗ ಸಮುದಾಯ ಮಾತ್ರ. ಯಾವುದೇ ಕುಲಕಸುಬುಗಳಿಲ್ಲದೆ ಕೃಷಿಯನ್ನೇ ಸಂಪೂರ್ಣವಾಗಿ ಅವಲಂಬನೆ ಮಾಡಿದಂಥ ಒಂದು ಸಮುದಾಯ ಕ್ರಮೇಣವಾಗಿ ಈಗ ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಗಿಕೊಂಡಿರುವಂಥ ಸಂದರ್ಭದಲ್ಲಿ ಅಲ್ಲಿ ಎದುರಿಸ್ತಾ ಇರುವಂಥ ಸವಾಲುಗಳು, ಇರುವಂಥ ಪೈಪೋಟಿಗಳ ವಿಚಾರದಲ್ಲಿ ನಾವಿವತ್ತು 3 ದಿವಸಗಳ ಕಾಲ ವಿಮರ್ಶೆ ಮಾಡಿದ್ದೇವೆ. ಈ ಒಂದು ಸಮಾಜಕ್ಕೆ ಜಾಗೃತಿ ಬರಬೇಕಾದ್ರೆ, ಸ್ವಾಭಿಮಾನದ ಬಗ್ಗೆ ಕಾಳಜಿ ಬರಬೇಕಾದ್ರೆ, ಸ್ವಾವಲಂಬಿಗಳಾಗಬೇಕು ಅನ್ನೋಂಥ ಒಂದು ಧ್ಯೇಯದ ಕಡೆಗೆ ಹೆಜ್ಜೆ ಇಡಬೇಕಾದ್ರೆ ಯಾರಾದರೂ ಒಬ್ಬರು ಕಾರಣೀಭೂತರಾಗಿದ್ದಾರೆ ಅಂತೇಳಂದರೆ ಅದು ನಿಸ್ಸಂಶಯವಾಗಿ ಭೈರವೈಕ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಾಲಗಂಗಾಧರ ಸ್ವಾಮಿಗಳ ಅಭೂತಪೂರ್ವವಾದಂಥ ಒಂದು ಹೋರಾಟ, ಪ್ರೇರಣೆ ಮತ್ತು ಅವರು ಕೊಟ್ಟಂಥ ನಾಯಕತ್ವದ ಕಾರಣದಿಂದಾಗಿ ಇವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಜಾಗೃತಿ ಮೂಡಲಿಕ್ಕೆ ಕಾರಣವಾದಂಥ ಒಂದು ಸ್ಥಿತಿಗೆ ನಾವು ತಲುಪಿದ್ದೇವೆ. ಹಾಗಾಗಿ ಅವರನ್ನು ಪ್ರಾತಸ್ಮರಣೀಯರಾಗಿರೋಂಥ ಅವರನ್ನು ಎಲ್ಲ ಸಂದರ್ಭದಲ್ಲೂ ಕೂಡ ಸ್ಮರಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ. ಈ ಸಭೆಯಲ್ಲಿರುವಂಥ ಬಸವರಾಜ ಬೊಮ್ಮಾಯಿಯವರು ಕೂಡ ನಮ್ಮ ಬೀಗರೆ, ಅವರ ಸೊಸೆನೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧವನ್ನು ಹೊಂದಿರುವಂಥವರೇ. ಹಾಗಾಗಿ ಬಸವರಾಜ ಬೊಮ್ಮಾಯಿಯವರ ಸಮ್ಮುಖದಲ್ಲಿ ಒಕ್ಕಲಿಗ ಸಮುದಾಯದ ಕಷ್ಟ ಸುಖಗಳನ್ನು, ಸವಾಲುಗಳನ್ನ ಹೇಳಿಕೊಂಡ್ರೆ ಅದು ಜಾತಿ ರಾಜಕಾರಣ ಆಗೋದಿಲ್ಲ. ಅದರಲ್ಲಿ ಅವ್ರದ್ದು ಕೂಡ ಒಂದು ಪಾತ್ರ, ಅವರಿಗೂ ಜವಾಬ್ದಾರಿ ಇದ್ದೇ ಇದೆ. ಕರ್ನಾಟಕದಲ್ಲಿ ಒಂದು 2-3 ಸಮಸ್ಯೆಗಳನ್ನು ಮಾತ್ರ ಈ ಸಭೆ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲ ಕೂಡ ಮಾಡಬೇಕು. ಮೊದಲನೇದಾಗಿ, ಇವತ್ತು ಕೂಡ 100ಕ್ಕೆ 90 ಭಾಗ ಕೃಷಿಯನ್ನು ಅವಲಂಬನೆ ಮಾಡಿರುವಂಥ ಸಮುದಾಯ ಈ ಒಕ್ಕಲಿಗ ಸಮುದಾಯ. ಹಾಗಾಗಿ ಆ ಕೃಷಿಯಲ್ಲಿ ಅನೇಕ ಸವಾಲುಗಳನ್ನು ಇವತ್ತು ನಾವು ಎದುರಿಸ್ತಾ ಇದ್ದೇವೆ. ಆಧುನಿಕ ತಂತ್ರಜ್ಞಾನವನ್ನು ಕೃಷಿಗೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭೂಮಿ ಮೇಲೆ ಇರುವಂಥ ಹಕ್ಕನ್ನು ಸ್ಥಾಪನೆ ಮಾಡಲಿಕ್ಕೂ ಕೂಡ ಅನೇಕ ಸಮಸ್ಯೆಗಳಿದ್ದಾವೆ. ಅರಣ್ಯ ಮತ್ತು ಕಂದಾಯ ಭೂಮಿಗಳ ಒಂದು ಸಂಘರ್ಷದ ಒಂದು ವಾತಾವರಣ ಇನ್ನೂ ಕೂಡ ಬಗೆಹರಲಿಕ್ಕೆ ಸಾಧ್ಯ ಆಗಿಲ್ಲ. ಕೃಷಿ ಭೂಮಿಗಳಿಗೆ ನೀರನ್ನು ಒದಗಿಸ್ಕೊಡುವಂಥದ್ದು ಮತ್ತು ಅದರಲ್ಲಿ ಬಹು ಬೆಳೆಗಳನ್ನು ಬೆಳೆದು ಅದನ್ನು ಲಾಭದಾಯಕವಾಗಿ ಪರಿವರ್ತಿಸುವಂಥ ವಿಚಾರದಲ್ಲೂ ಕೂಡ ನಿರೀಕ್ಷಿಸಿದಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ಕೂಡ ಪ್ರಗತಿ ಆಗಿರತಕ್ಕಂಥದ್ದು ಅಪರೂಪ. ಕಾರಣ ನೀರಾವರಿ ಆತುಗಳೇ ಪ್ರತಿಯೊಬ್ಬರು ಕೂಡ ಕಬ್ಬನ್ನು, ಭತ್ತವನ್ನು ಅಥವಾ ಅಡಿಕೆ ಬೆಳೆಯುವಂಥದ್ದು. ಹೂವು, ಹಣ್ಣು, ತರಕಾರಿ, ಫಲ, ಪುಷ್ಪಗಳನ್ನು ಬೆಳೆಯುವ ಕಡೆಗೆ ಯಾರೂ ಗಮನವನ್ನೇ ಕೊಡದೇ ಇರುವಂಥದ್ದು. ಮತ್ತು ಬೆಂಗಳೂರು ಸುತ್ತಮುತ್ತ, ದೊಡ್ಡ ನಗರಗಳ ಸುತ್ತಮುತ್ತ ಇರುವಂಥವರು ಆ ಭೂಮಿಗೆ ಬೆಲೆ ಬಂದ ತಕ್ಷಣ ಆ ಭೂಮಿಯನ್ನು ಮಾರಿ ಎಲ್ಲೋ ಒಂದು ಕಡೆ ಒಂದು ವಿಲ್ಲಾದಲ್ಲೋ ಒಂದು ಫ್ಲ್ಯಾಟಲ್ಲೋ ಹೋಗಿ ಸಂತೃಪ್ತಿಯ ಜೀವನ ನಡೆಸುವಂಥ ಮನಸ್ಥಿತಿಗೆ ಹೋಗಿರುವಂಥದ್ದು
ಇವೆಲ್ಲವೂ ಕೂಡ ಇವತ್ತು ಕೃಷಿ ನಮ್ಮನ್ನು ದೊಡ್ಡ ಒಂದು ಸವಾಲನ್ನು ಈ ಸಮುದಾಯ ಎದುರಿಸ್ತಾ ಇದೆ. ಹಾಗಾಗಿ ಬಸವರಾಜ ಬೊಮ್ಮಾಯಿಯವರು ಅಂಕಿಅಂಶದಲ್ಲಿ ಭಾಳ ಪರಿಣಿತರು. ಅವರಿಗೂ ಗೊತ್ತಿದೆ ಭಾರತ ದೇಶದಲ್ಲಿ 1 ನಿಮಿಷಕ್ಕೆ 17 ಜನ ಗ್ರಾಮಗಳನ್ನು ಬಿಟ್ಟು ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದರೆ ಅಥವಾ ಯಾವುದೇ ಹಿಡಿತಕ್ಕೆ ಸಿಕ್ಕದೆ ಬೆಳೀತಾ ಇದ್ದರೆ ಕಾರಣ ಅದಕ್ಕೆ ಬೇರೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಬಂಡವಾಳ ಹೂಡಿದ್ದಕ್ಕಿಂತ ಹೆಚ್ಚಾಗಿ ಹಳ್ಳಿಗಾಡಿನ ರೈತರುಗಳು ವಲಸೆ ಬಂದು ಉದ್ಯೋಗಕ್ಕೋಸ್ಕರ ಇಲ್ಲಿ ಬಂದು ನೆಲೆಸಿರುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥ ಕಾರಣ. ಹಾಗಾಗಿ ಹಳ್ಳಿಗಳು ಇವತ್ತೇನು ವೃದ್ಧಾಶ್ರಮಗಳಾಗ್ತಾ ಇದ್ದಾವೆ, ಎಲ್ಲ ಯುವಜನರು ಪಟ್ಟಣದ ಕಡೆಗೆ ಉದ್ಯೋಗ ಅರಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಬೆಂಗಳೂರಿನಲ್ಲಿ ಮನೆ ಇದೆ, ಬೆಂಗಳೂರಿನಲ್ಲಿ ಉದ್ಯೋಗ ಇದೆ, ಅವರಿಗೆ ಮಾತ್ರ ಹೆಣ್ಣು ಕೊಡುವಂಥ ಮನಸ್ಥಿತಿ ಯಾವ ಸಮುದಾಯದಲ್ಲಿ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಕೃಷಿ ಉದ್ಧಾರ ಆಗುವಂಥ ಸಾಧ್ಯತೆ ಇಲ್ಲ. ಹಾಗಾಗಿ ಕೃಷಿಯನ್ನು ಲಾಭದಾಯಕ ಮಾಡುವಂಥ ಮೊದಲನೇ ಒಂದು ಸವಾಲನ್ನು ಈ ಸಮುದಾಯ ಜಯರಾಮ್ ರಾಯ್ಪುರ್ ಅವರ ನೇತೃತ್ವದಲ್ಲಿ ಸ್ವೀಕಾರ ಮಾಡಬೇಕು ಮತ್ತು ಕೃಷಿಯೂ ಕೂಡ ಒಂದು ಗೌರವಯುತವಾದಂಥ ಉದ್ಯಮ ಮತ್ತು ಉದ್ಯೋಗ ಅನ್ನೋದನ್ನು ಸಾಬೀತು ಮಾಡಬೇಕಂತ ಮೊದಲನೇ ಸವಾಲು ನಮ್ಮ ಮೇಲಿದೆ. ಎರಡನೇದು ವಿದ್ಯಾಭ್ಯಾಸದ ಕಡೆಗೆ ಹೋದಾಗ ನಾನು ಮಂಜೇಗೌಡರನ್ನು ಕೇಳ್ತಾ ಇದ್ದೆ, ಎಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಈ ಸಮುದಾಯದ ನಡೆಸ್ತಾ ಇದ್ದಾರೆ ಅಂತ. ಭಾಳಷ್ಟನ್ನು ನಡೆಸ್ತಾ ಇಲ್ಲ ಅಂತೇನಿಲ್ಲ. ಆದರೆ ಡೆಲ್ಲಿ ಪಬ್ಲಿಕ್ ಸ್ಕೂಲಿಗೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಗೆ ಪೈಪೋಟಿ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇನ್ನೂ ಹುಟ್ಟುಕೊಂಡಿಲ್ಲ. ಎಲ್ಲ ಒಕ್ಕಲಿಗ ಸಮುದಾಯದ ಜಮೀನುಗಳು ಅದರಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲು ಮತ್ತು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಡೀತಾ ಇದೆ. ಒಬ್ಬರು ಡೆಲ್ಲಿಯಿಂದ ಬಂದು ಸ್ಥಾಪನೆ ಮಾಡಿದ್ದಾರೆ, ಮತ್ತೊಬ್ಬರು ಕೇರಳದಿಂದ ಬಂದು ಸ್ಥಾಪನೆ ಮಾಡಿದ್ದಾರೆ. ಆದರೆ ಅಂಥ ಶಾಲೆಗಳನ್ನು ಕರ್ನಾಟಕದಲ್ಲಿಯ ಭೂಮಿಪುತ್ರರೇ ಸ್ಥಾಪನೆ ಮಾಡುವಂಥ ಒಂದು ಸ್ಥಿತಿಗೆ ಈ ಸಮುದಾಯ ಬೆಳಿಬೇಕು. ಅದು ಒಂದು ಸವಾಲಾಗಿ ಸ್ವೀಕಾರ ಮಾಡಬೇಕು. ಯಾಕೆಂದರೆ ಗಂಗರ ಬಗ್ಗೆ ನೀವು ಹೇಳಿದಿರಿ, ಹೊಯ್ಸಳರ ಬಗ್ಗೆ ಹೇಳಿದಿರಿ. ನಮ್ಮನ್ನು ಗಂಗರ ಕಾಲದಿಂದ, ಹೊಯ್ಸಳರ ಕಾಲದಿಂದ ನಮ್ಮ ಪೂರ್ವಜರು ಅನ್ನೋದನ್ನು ಕೇಳಲಿಕ್ಕೆ ಚೆನ್ನಾಗಿರ್ತದೆ, ಹೆಮ್ಮೆ ಅಂತಲೂ ಅನ್ನಿಸ್ತದೆ. ಸಾವಿರಾರು ವರ್ಷಗಳ ಇತಿಹಾಸ ನಮಗೂ ಕೂಡ ಇದೆ ಅಂತ ಅನ್ನಿಸ್ತದೆ. ಆದರೆ ಇವತ್ತು ಯಾವ ಸ್ಥಿತಿ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ನಮ್ಮ ಸಮುದಾಯದವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದರೆ ವಿಧಾನಸೌಧಕ್ಕೆ ಹೋಗ್ತಾರೆ, ಗ್ರೂಪ್ ಡಿನಲ್ಲಿ ಎಷ್ಟಿದ್ದಾರೆ, ಗ್ರೂಪ್ ಸಿನಲ್ಲಿ ಎಷ್ಟಿದ್ದಾರೆ, FDAಗಳು SDAಗಳು ಎಷ್ಟಿದ್ದಾರೆ ಅನ್ನೋದು ಅಲ್ಲಿ ಸಚಿವರ ಕೆಲಸ ಮಾಡಿದವರಿಗೆ, ಶಾಸಕರ ಕೆಲಸ ಮಾಡಿದವರಿಗೆ ಚೆನ್ನಾಗಿ ಗೊತ್ತು. ಅವ್ರು ಆಡೋಂಥ ಭಾಷೆ ನೋಡಿದಂಥ ಸಂದರ್ಭದಲ್ಲಿ ಉದ್ಯೋಗದಲ್ಲಿದ್ದಾರೆ, ಆದರೆ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಸಾಲದೇ ಇರುವಂಥ ಸ್ಥಿತಿನಲ್ಲಿದ್ದಾರೆ. ಅದು ಕೂಡ ಶೈಕ್ಷಣಿಕವಾಗಿ ತಾಂತ್ರಿಕ ಶಿಕ್ಷಣವನ್ನು ಪಡೆಯೋದ್ರ ಜೊತೆಗೆ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಆವಿಷ್ಕಾರಗಳಿರ್ಬೋದು, ಅದನ್ನು ಪಡೆಯುವಂಥ ಒಂದು ಸ್ಥಿತಿಗೂ ಕೂಡ ಆ ನಿಟ್ಟಿನಲ್ಲೂ ಹೋಗಬೇಕಾಗ್ತದೆ. ಇನ್ನು ಸಾಮಾಜಿಕವಾಗಿ ನಾನು ಇದನ್ನು ಸ್ಪಷ್ಟನೆ ಕೊಡಲಿಕ್ಕೆ ಬಯಸ್ತೇನೆ. ಒಂದು ಸಮುದಾಯ ಒಗ್ಗಟ್ಟಾಗೋದು, ಒಟ್ಟಿಗೆ ಕೂರೋದು, ಚರ್ಚೆ ಮಾಡೋದು, ವಿಚಾರ ವಿಮರ್ಶೆ ಮಾಡೋದು ಅಂದರೆ ಅದು ಯಾರ ವಿರುದ್ಧವೂ ಅಲ್ಲ. ನಮಗಿರುವಂಥ ಶಕ್ತಿಯನ್ನು ನಾವು ಅರಿತುಕೊಳ್ಳೋದ್ರ ಜೊತೆಗೆ ನಮಗಿರುವಂಥ ಸವಾಲುಗಳನ್ನು ಕೂಡ ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದ್ರ ಜೊತೆಗೆ ಒಂದು ಆರೋಗ್ಯಕರವಾದಂಥ ಪೈಪೋಟಿಯ ಮುಖಾಂತರ ನಾವು ಹೇಗೆ ಸಾಧನೆ ಮಾಡ್ಬೋದು ಅನ್ನೋದನ್ನು ಆತ್ಮಾವಲೋಕನ ಮಾಡಲಿಕ್ಕೆ ಈ 3 ದಿವಸದ ಸಮಾವೇಶ ನಡೀತಾ ಇದೆಯೇ ಹೊರತು ಯಾರನ್ನಾದರೂ ಕೆಳಗೆ ಹಾಕಿ ನಾವು ಮೇಲೆ ಬರಬೇಕು ಅಂತಕ್ಕಂಥದ್ದಿಲ್ಲ. ಅವರಿಗೆ ಸಮಾನರಾಗಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಹೊರತು ಅವರನ್ನು ಯಾರನ್ನೂ ಕೆಳಗೆ ಹಾಕ್ತಕ್ಕಂಥ ಉದ್ದೇಶ ಇಲ್ಲ ನಮಗೆ. ಅದರ ಜೊತೆಗೆ ಒಂದು ಅಂಶವನ್ನು ನಾನು ಹೇಳಲೇಬೇಕು. ನಾನು ರಾಜಕಾರಣದ ಕ್ಷೇತ್ರದಲ್ಲಿ ಸಕ್ರಿಯನಾಗಿರೋದ್ರಿಂದ ಬಸವರಾಜ ಬೊಮ್ಮಾಯಿಯವರ ತಂದೆ SR ಬೊಮ್ಮಾಯಿಯವರ ಆಶೀರ್ವಾದದಿಂದ ರಾಜ್ಯ ಮಟ್ಟದ ರಾಜಕಾರಣಕ್ಕೆ ಬರಲಿಕ್ಕೆ ಕಾರಣಕರ್ತರಾದಂಥ ಸನ್ನಿವೇಶದಿಂದ ಇಲ್ಲಿವರೆಗೆ ಒಕ್ಕಲಿಗ ಸಮುದಾಯದ ರಾಜಕಾರಣಿಗಳಲ್ಲಿ ನಾನೊಂದು ವಿನಂತಿಯನ್ನು ಮಾಡ್ತೇನೆ. ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇರೋದು ತಪ್ಪಲ್ಲ, ಬೇರೆ ಬೇರೆ ಪಕ್ಷಗಳಲ್ಲಿ ಗುರುಸ್ಕೊಳ್ಳೋದು ತಪ್ಪಲ್ಲ, ಬೇರೆ ಒಬ್ಬರ ಮೇಲೆ ಒಬ್ಬರು ಚುನಾವಣೆಗೆ ಪೈಪೋಟಿ ಮಾಡೋದೂ ತಪ್ಪಲ್ಲ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ವ್ಯಕ್ತಿಗತವಾದಂಥ ನಿಂದನೆ, ವ್ಯಕ್ತಿಗತವಾದಂಥ ಆರೋಪ, ಖಾಸಗಿ ಬದುಕನ್ನು ಸಾರ್ವಜನಿಕಗೊಳಿಸುವಂಥ ಪ್ರವೃತ್ತಿ ಸಮುದಾಯದಲ್ಲಿ ಏನು ಇವತ್ತು ಜಾಸ್ತಿ ಆಗ್ತಾಯಿದೆ, ಇದು ಯಾರಿಗೂ ಯಾವ ಸಮುದಾಯಕ್ಕೂ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತು ದೇವೇಗೌಡರು ರಾಷ್ಟ್ರದ ಪ್ರಧಾನಮಂತ್ರಿ ಕರ್ನಾಟಕದಿಂದ ಮತ್ತು ಸಮುದಾಯದಿಂದ ಅವರಿಗೆ ಕೊಡುವಂಥ ಗೌರವವನ್ನು ಕೊಡಲೇಬೇಕು. ಅದರ ಜೊತೆಗೆ ಸುಮಾರು 7 ಮುಖ್ಯಮಂತ್ರಿಗಳನ್ನು KC ರೆಡ್ಡಿ ಅವರಿಂದ ಹಿಡಿದು HD ಕುಮಾರಸ್ವಾಮಿ ಅವರಿಗೆ 7 ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಈ ಸಮುದಾಯದ ಎಲ್ಲ ಮುಖ್ಯಮಂತ್ರಿಗಳಿಗೂ ಸಲ್ಲಬೇಕಾಗಿರ್ತಕ್ಕಂಥ ಗೌರವ ಸಲ್ಲಲೇಬೇಕು. ಒಂದು ಆರೋಗ್ಯಕರವಾದಂಥ ರಾಜಕೀಯ ಭಿನ್ನಾಭಿಪ್ರಾಯದ ನಡುವೆ ಬದುಕಬಹುದು ಅನ್ನೋದನ್ನು ಹಿಂದಿನ ಕಾಲದಿಂದ ತೋರಿಸ್ಕೊಟ್ಟಿದ್ದಾರೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು ಎಲ್ಲ. ಮಹಾತ್ಮ ಗಾಂಧಿ, ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ತೀವ್ರವಾದಂಥ ಭಿನ್ನಾಭಿಪ್ರಾಯಗಳಿದ್ದು ಒಂದೇ ರಾಷ್ಟ್ರ ಇರಬೇಕು, 2 ರಾಷ್ಟ್ರ ಇರಬೇಕು ಅಂತ. ಆದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ಒಂದು ವಿನಾಯಿತಿಯನ್ನು ಕೊಟ್ಟಿದ್ದರು. ಮೊಹಮ್ಮದ್ ಅಲಿ ಜಿನ್ನಾ
ಯಾವತ್ತೂ ಕೂಡ ಫುಲ್ಲು 3 ಪೀಸ್ ಸೂಟ್ನಲ್ಲಿ ಇರ್ತಾಯಿದ್ರು, ಚುಟ್ಟ ಸೇದ್ತಾಯಿದ್ರು. ಮಹಾತ್ಮ ಗಾಂಧೀಜಿಯವರ ಆಶ್ರಮದಲ್ಲಿ ಚುಟ್ಟ ಸೇದಲಿಕ್ಕಾಗಲಿ ಅಥವಾ ಧೂಮಪಾನಕ್ಕಾಗಲಿ ಅಥವಾ ಕಾಫಿ ಟೀ ಕುಡಿಲಿಕ್ಕಾಗಲಿ ಅವಕಾಶ ಇರಲಿಲ್ಲ. ಇಬ್ಬರಿಗೆ ಮಾತ್ರ ಮಹಾತ್ಮ ಗಾಂಧಿ ವಿನಾಯಿತಿ ಕೊಟ್ಟಿದ್ದರು. ಒಂದು ಮಹಮ್ಮದ್ ಅಲಿ ಜಿನ್ನಾ ಸ್ನೇಹದ ಕಾರಣಕ್ಕೆ ಅವರ ಎದುರಿಗೆ ಚುಟ್ಟ ಸೇರ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದರು. ಇನ್ನೊಂದು ಕೊನೆಗೆ ಅವರ ಬೀಗರೇ ಆದಂಥ ರಾಜಗೋಪಾಲಾಚಾರ್ಯವರಿಗೆ ಕಾಫಿ ಮಾಡಿಕೊಡ್ತಕ್ಕಂಥ ಒಂದು ಕೆಲಸವನ್ನು, ಕಾಫಿ ಪ್ರಿಯರಾದಂಥ ರಾಜಾಜಿಯವರಿಗೆ ಕಾಫಿಯನ್ನು ಅವರ ಆಶ್ರಮದಲ್ಲೇ ಕೊಡುವಂಥ ಕೆಲಸ ಮಾಡಿದರು. ಇದು ರಾಜಕೀಯ ಭಿನ್ನಾಭಿಪ್ರಾಯಗಳ ಜೊತೆನೂ ಕೂಡ ಹೇಗೆ ಬದುಕ್ಬೋದು ಅನ್ನೋದನ್ನು ಕೂಡ ಕಳಿಸಿಕೊಟ್ಟಂಥ ವಿಚಾರ. ಅದೇ ರೀತಿ ಪಂಡಿತ್ ನೆಹರು ಮತ್ತು ರಾಮ್ ಮನೋಹರ್ ಲೋಹಿಯಾ ಅವರ ಮಧ್ಯೆ ತೀವ್ರವಾದಂಥ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇತ್ತು. ಲೋಹಿಯಾರವರಷ್ಟು ನೆಹರೂರವ್ರನ್ನ ಕಟ್ಟಿಟುವಿಕೆ ಇವತ್ತಿರೋರು ಕೂಡ ಮಾಡ್ತಾ ಇಲ್ಲ, ಅಷ್ಟು ಟೀಕೆಯನ್ನು ಮಾಡ್ತಾಯಿದ್ರು. ಆದರೆ ಲೋಹಿಯಾ ಚುನಾವಣೆಯಲ್ಲಿ ಸೋತಂಥ ಸಂದರ್ಭದಲ್ಲಿ ನೆಹರು ಸಂಸತ್ನಲ್ಲಿ ಹೇಳಿದರು, ರಾಮ್ ಮನೋಹರ್ ಲೋಹಿಯಾ ಇಲ್ಲದೆ ಇರುವಂಥ ಈ ಸಂಸತ್ತು ಅಪೂರ್ಣ ಅಂತಕ್ಕಂಥ ಮಾತನ್ನು ನೆಹರು ಹೇಳು. ಅದು ಒಂದು ಆರೋಗ್ಯಕರವಾದಂಥ ರಾಜಕಾರಣವನ್ನು ಬೆಳೆಸುವಂಥ ರೀತಿ. ಅದೇ ರೀತಿ ಅಟಲ್ಜಿ, ಅಶ್ವಥ್ ನಾರಾಯಣ್ ಮತ್ತು ಬೊಮ್ಮಾಯಿ ಸಾಹೇಬರು ಇರೋ ಕಾರಣಕ್ಕೆ ಹೇಳ್ತಾನೆ, ಅದೇ ರೀತಿ ಅಟಲ್ಜಿಯವರು ಕೂಡ ವಿದೇಶಾಂಗ ಮಂತ್ರಿ ಆದಂಥ ಸಂದರ್ಭದಲ್ಲಿ ನೆಹರೂರವರ ಭಾವಚಿತ್ರವನ್ನು ವಿದೇಶಾಂಗ ಇಲಾಖೆಯ ಹೊರಗೆ ತೆಗೆದಂಥ ಸಂದರ್ಭದಲ್ಲಿ ಅವರ ಸಿಬ್ಬಂದಿಯವರು ಆ ನೆಹರೂರವರ ಮೊದಲನೇ ವಿದೇಶಾಂಗ ಸಚಿವ ನೆಹರು ಆ ಭಾವಚಿತ್ರವನ್ನು ಹಾಕಿದ ನಂತರ ನಾನು ಕಚೇರಿಗೆ ಹೋಗಿ ಕೂರ್ತೇನೆ ಅಂತಕ್ಕಂಥ ಮಾತನ್ನು ಅಟಲ್ಜಿಯವರು ನೆಹರೂರವರ ವಿಚಾರದಲ್ಲಿ ಹೇಳಿದರು. ಅದೇ ರೀತಿ ನೆಹರೂರವರು ಕೂಡ ಅಟಲ್ಜಿ ಸಂಸತ್ನಲ್ಲಿ ಮಾಡಿದಂಥ ಭಾಷಣದ ಬಗ್ಗೆ ಪ್ರಶಂಸೆ ಮಾಡ್ತಾ, ಈ ಯುವಕನಲ್ಲಿ ನಾನು ರಾಷ್ಟ್ರದ ಮುಂದಿನ ನಾಯಕನನ್ನು ಕಾಣ್ತಾ ಇದ್ದೇನೆ ಅನ್ನೋ ಮಾತನ್ನು ನೆಹರು ಅಟಲ್ಜಿಯವರ ಬಗ್ಗೆ ಹೇಳಿದರು. ಇದು ಈ ದೇಶ ನಡೆದು ಬಂದಿರತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ರಾಜಕಾರಣ. ಬಸವರಾಜ ಬೊಮ್ಮಾಯಿಯವ್ರಿಗೂ ನಮಗೂ ಗೊತ್ತು, ಜನತಾ ಪರಿವಾರದಲ್ಲಿದ್ದಂಥ ನಮಗೆ ಜಗಳವನ್ನು ಯಾರಿಗಾದರೂ ಹೇಳ್ಕೊಡ್ಬೇಕು, ಒಂದು ಪಾರ್ಟಿಯನ್ನು ಯಾವ ರೀತಿ ಹೊಡಿಬೇಕು ಅಂದರೆ ನಮ್ಮಷ್ಟು ಎಕ್ಸ್ಪರ್ಟ್ಸ್ ಯಾರೂ ಕೂಡ ಇಲ್ಲ. ಅದೆಲ್ಲ ಅಂಥ ಎಲ್ಲ ಅಷ್ಟೊಂದು ಘಟನೆಗಳಿಗೆ ನಾವೆಲ್ಲ ಸಾಕ್ಷಿ ಆದಂಥವ್ರು. ಆದರೆ ಇವತ್ತು ಒಬ್ರಿಗೊಬ್ಬರು ಭೇಟಿಯಾದಂಥ ಸಂದರ್ಭದಲ್ಲಿ ಅಷ್ಟೇ ಸೌಜನ್ಯದ ನಡವಳಿಕೆಯನ್ನು ಮಾಡ್ತಾರೆ. ವಿಶೇಷವಾಗಿ ಇಂದಿನ ಯುವ ಪೀಳಿಗೆ ರಾಜಕಾರಣಿಗಳಲ್ಲಿ ಅದು ಯಾಕೋ ಕಾಣ್ತಾ ಇಲ್ಲ. ಕೆಲವು ಸರ್ತಿ ಅಶ್ವಥ್ ನಾರಾಯಣವರು ಕೂಡ ಅಗತ್ಯಕ್ಕಿಂತ ಜಾಸ್ತಿ ಸಿಟ್ಟು ಮಾಡಿದ್ದನ್ನು ನಾನು ಕೂಡ ನೋಡಿದ್ದೇನೆ. ಇನ್ನು ಬೇರೆ ನಮ್ಮ ಪಾರ್ಟಿನಲ್ಲಿರೋರು ಭಾಳ ಅಗತ್ಯಕ್ಕಿಂತ ಜಾಸ್ತಿ ಸಿಟ್ಟನ್ನು ಮಾಡಿದ್ದು ಬಸವರಾಜ ಬೊಮ್ಮಾಯಿಯವರ ಸಮ್ಮುಖದಲ್ಲೇ ಅನೇಕ ಘಟನೆಗಳು ನೋಡಿದ್ದೇನೆ. ಒಂದು ಆರೋಗ್ಯಕರ ರಾಜಕಾರಣ ಮಾಡೋಣ, ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಿ, ಯಾರು ಉಪಮುಖ್ಯಮಂತ್ರಿ ಆಗಿ, ಯಾರು ಬೇಕಾದರೂ ನಾಳೆ ಸಂಸತ್ನಲ್ಲಿ ಮತ್ತೊಂದಾಗಿ, ಏನು ಬೇಕಾದರೂ ಆಗಿ, ಆದರೆ ನಮ್ಮ ವೈಯಕ್ತಿಕ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳದೆ ಒಂದು ರಾಜಕೀಯ ಭಿನ್ನಾಭಿಪ್ರಾಯದ ನಡುವೆನೂ ಕೂಡ ಒಗ್ಗಟ್ಟಾಗಿರುವಂಥ ರೀತಿಯಲ್ಲಿ ನಾವು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಆಗಬೇಕಾಗಿರತಕ್ಕಂಥದ್ದು ರಾಜಕಾರಣದ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು. ನಾವೇ ಆ ರೀತಿ ನಡೆದುಕೊಂಡ್ರೆ ನಮ್ಮ ಅನುಯಾಯಿಗಳು ಅಂತಕ್ಕಂಥವ್ರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ವಿಶೇಷವಾಗಿ ಗೊತ್ತು. ಈ ವಿಷಯನ ವಿಶೇಷವಾಗಿ ತಪ್ಪು ತಿಳ್ಕೊಳ್ಳದೆ ಹೋದರೆ ಮಂಡ್ಯದವರು ಮತ್ತು ಹಾಸನದವರಿಗೆ ವಿಶೇಷವಾಗಿ ಈ ಒಂದು ವಿನಂತಿಯನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಮಲೆನಾಡಿನಲ್ಲಿ ಆ ರೀತಿಯ ಒಂದು ಸ್ಥಿತಿ ಇಲ್ಲ. ಮಲೆನಾಡಿಗೆ ನೀವು ಬಂದರೆ ಇವರು ನಿಜವಾಗಿಯೂ ರಾಜಕೀಯ ವಿರೋಧಿಗಳೇ ಅಂತ ಆಶ್ಚರ್ಯ ಪಡುವಷ್ಟು ಮಟ್ಟಿಗೆ ನಾವೆಲ್ಲ ಕೂಡ ಅನ್ಯೋನ್ಯವಾಗಿರ್ತೇವೆ. ನಮ್ಮ ಅಳಿಯಾಗಿರೋದ್ರಿಂದ ನಮ್ಮೂರಿನ ಅಳಿಯ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಕೂಡ ಮಲೆನಾಡಿನ ಶ್ರುತಿ ಸ್ವಲ್ಪ ಹೇಳ್ಕೊಟ್ಟಿಲ್ಲ ಅಂತ ಕಾಣ್ತದೆ. ಇನ್ನೊಂದಷ್ಟು ಹೆಚ್ಚು ನಿಮಗೆ ಅವರು ತರಬೇತಿ ಕೊಡಲಿ ಅನ್ನೋಂಥ ಒಂದು ನಿರೀಕ್ಷೆಯನ್ನು ಮಾಡ್ತಾ 3 ದಿವಸಗಳಿಂದ ಬೇಕಾದಷ್ಟು ಸಮಯವನ್ನು ಕೊಟ್ಟಿದ್ದೀರಿ, ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಇಷ್ಟೊಂದು ವಿಚಾರ ಇರೋವಂಥವ್ರು, ಇಷ್ಟೊಂದು ನಾಯಕತ್ವದ ಗುಣ ಇರುವಂಥವ್ರು, ಇಷ್ಟೊಂದು ಉದ್ಯಮಗಳನ್ನ ಸ್ಥಾಪನೆ ಮಾಡಿದಂಥವ್ರು ಈ ಸಮುದಾಯದಲ್ಲೂ ಇದ್ದಾರೆ ಅಂತ ನಮಗೆ ಗೊತ್ತಾಗಿರೋದಂಥ ಕಾರಣದಿಂದ ಇನ್ನಷ್ಟು ಸ್ವಲ್ಪ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ನಮಗೂ ಹೆಮ್ಮೆ ಅಂತ ಅನ್ನಿಸ್ತದೆ. ಆದರೆ ಇಷ್ಟಿದ್ದರೂ ಕೂಡ ಯಾವುದೇ ರೀತಿಯ ತೋರ್ಗಾಣಿಕೆ ಮಾಡಿಕೊಳ್ಳದೆ, ನಾವೇ ಅಂತ ನಾನೇ ನನ್ನಿಂದಲೇ ಅಂತ ಹೇಳ್ಕೊಳ್ಳದೆ ಭಾಳ ಸಜ್ಜನಿಕೆಯಿಂದ ಸೌಮ್ಯತೆಯಿಂದ ಕೆಲಸ ಮಾಡ್ತಾ ಇರುವಂಥ ಈ ಸಮುದಾಯದ ಎಲ್ಲ ಉದ್ಯಮದ ಮುಂಚೂಣಿನಲ್ಲಿರ್ತಕ್ಕಂಥವ್ರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಸವಾಲುಗಳು ಯಾವತ್ತೂ ಕೂಡ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರುವಂಥದ್ದು. ಹೆಚ್ಚೆಚ್ಚು ಸವಾಲು ಬಂದಷ್ಟು ಕೂಡ ನಮ್ಮಲ್ಲಿರುವಂಥ ಸಾಮರ್ಥ್ಯದ ಪ್ರದರ್ಶನ ಆಗಬೇಕು. ಹಾಗಾಗಿ ನಮ್ಮ ವಿರುದ್ಧ ಯಾರಾದರೂ ಮಾಡ್ತಾ ಇದ್ದಾರೆ, ಏನಾದ್ರು ವಿರುದ್ಧ ಇದ್ದಾರೆ ಅಂತೇಳಾದರೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಯಾರಿಗಾದರೂ ಕ್ಷಮಿಸುವಂಥ ಅರ್ಹತೆ ಸಾಮರ್ಥ್ಯ ಇದೆ ಅಂದರೆ ಅದು ಶಕ್ತಿವಂತನಿಗೆ ಮಾತ್ರ ಕ್ಷಮಿಸ್ತಕ್ಕಂಥ ಅರ್ಹತೆ ಮತ್ತು ಸಾಮರ್ಥ್ಯ ಇರ್ತದೆ, ದುರ್ಬಲನಿಗೆ ಅದು ಯಾವತ್ತೂ ಕೂಡ ಇರೋದಿಲ್ಲ. ಹಾಗಾಗಿ ಈ ಸಮುದಾಯ ಶಕ್ತಿವಂತ ಆಗಿರೋದು ನಿಜವೇ ಆಗಿದ್ದರೆ, ಸಾಮರ್ಥ್ಯ ಇರೋದು ನಿಜವೇ ಆಗಿದ್ದರೆ, ನಮಗಿರತಕ್ಕಂಥ ಪೈಪೋಟಿ ಕೊಡ್ತಕ್ಕಂಥ ಅಥವಾ ಅವ್ರನ್ನ ಕ್ಷಮಿಸಿ ಅವರಿಗೆ ಪೈಪೋಟಿ ಕೊಟ್ಟು ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ವಿಶಾಲ ಹೃದಯಗಳಾಗಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಬಸವರಾಜ ಬೊಮ್ಮಾಯಿ ಸಾಹೇಬರು, ಅಶ್ವಥ್ ನಾರಾಯಣರು, ಪುಟ್ಟರಾಜು ಅವರು ಬಿಡುವು ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಜಯರಾಮ್ ರಾಯ್ಪುರ್ ಅವರು ಒಂದು ಮಾತನ್ನು ಹೇಳಿದರು,
ನಂಜಾವಧೂತ ಸ್ವಾಮಿಗಳು ಸ್ವಲ್ಪ ಇದ್ದಂಗೆ ಮಾತಾಡೋದು, ನೇರವಾಗಿ ಮಾತಾಡೋದು, ಕಠಿಣವಾಗಿ ಮಾತಾಡೋದು ನನಗೂ ಭಾಳ ಸರ್ತಿ ಅನಿಸಿದೆ. ಕೆಲವು ಸರ್ತಿ ಭಾಳ ಕಠಿಣವಾಗಿ ಮಾತಾಡ್ತಾರೇನೋ, ಸ್ವಾಮೀಜಿಯವರು ಇಷ್ಟು ಕಠಿಣವಾಗಿ ಮಾತಾಡುವಂಥ ಅವಶ್ಯಕತೆ ಇದೆಯೇ ಅಂತ. ಆದರೆ ಕೆಲವು ಸರ್ತಿ ಬಿಸಿ ಮುಟ್ಟದೆ ಹೋದರೆ ಅದು ಫಲಿತಾಂಶ ಗೊತ್ತಾಗೋದಿಲ್ಲ. ಹಾಗಾಗಿ ನಿರ್ಮಲಾನಂದ ಸ್ವಾಮಿಗಳು ಭಾಳ ಸೌಜನ್ಯದಿಂದ ಸೌಮ್ಯವಾಗಿ ಸ್ವಲ್ಪ ಹೆಚ್ಚು ಇಂಗ್ಲೀಷ್ ಸೇರಿಸಿ ಎಲ್ಲ ಥರದಲ್ಲಿ ಮಾತಾಡ್ತಾರೆ. ನಂಜಾವಧೂತ ಸ್ವಾಮಿಗಳು ಅದಕ್ಕೆ ಸ್ವಲ್ಪ ಖಾರ, ಉಪ್ಪು ಹುಳಿ ಖಾರ ಸೇರಿಸಿ, ಸ್ವಾಮೀಜಿಗಳಾದರೂ ಕೂಡ ಉಪ್ಪು ಹುಳಿ ಖಾರದಿಂದ ದೂರ ಇದ್ದರೂ ಕೂಡ ಸ್ವಲ್ಪ ಆ ರೀತಿಯ ಒಂದು ಇದನ್ನು ಕೊಡ್ತಾರೆ. ಆದರೆ ಇಬ್ಬರೂ ಸೇರಿ ಸಮಾಜಕ್ಕೆ ಒಂದು ಒಳ್ಳೆಯ ನೇತೃತ್ವವನ್ನು ಕೊಡ್ತಾ ಇದ್ದೀರಿ. ನಿಮ್ಮಿಬ್ಬರ ಆಶೀರ್ವಾದದಲ್ಲಿ, ಮಾರ್ಗದರ್ಶನದಲ್ಲಿ ಈ ಸಮುದಾಯ ಎದುರಾಗುವಂಥ ಎಲ್ಲ ಸವಾಲುಗಳನ್ನು ಎದುರಿಸಲಿ ಅಂತ ಒಂದು ಶುಭ ಹಾರೈಕೆಯೊಂದಿಗೆ ಪೂಜ್ಯ ಸ್ವಾಮೀಜಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಎಲ್ಲ ಹಿರಿಯರು, ತಾಯಂದಿರಿಗೆ ಮತ್ತು ಸಾಧಕರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಂಧುಗಳೇ, ಕೃಷಿಯನ್ನೇ ಪ್ರಧಾನವಾಗಿ ಸಮುದಾಯ ಇವತ್ತು ಉದ್ಯಮದಲ್ಲಿ ಮುಂದೆ ಬರ್ತಾ ಇದ್ದು ಶ್ಲಾಘನೀಯ. ಇನ್ನೂ ಹೆಚ್ಚು ಉದ್ಯಮಗಳನ್ನು ಸ್ಥಾಪಿಸುವಂತಾಗಲಿ, ಉದ್ಯಮಿ ಒಕ್ಕಲಿಗ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ ಅಂತ ಹೇಳಿ ಮಾತನಾಡಿದ ಶ್ರೀಯುತ PL ಶಂಕರ್ ಅವರಿಗೆ ಧನ್ಯವಾದ ತಿಳಿಸ್ತಾ, ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಂಡ್ಯದ ಶಾಸಕರಾದಂತಹ ಶ್ರೀ ರವಿಕುಮಾರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಂಧುಗಳೇ, ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮಾಜಿ ಸಚಿವರು, ಮಾಜಿ ಸಂಸದರು ಆಗಿರುವಂಥ ಸನ್ಮಾನ್ಯ ಶ್ರೀ CS ಪುಟ್ಟರಾಜ್ ಅವರು. ಒಂದೆರಡು ನಿಮಿಷಗಳ ಕಾಲ ಅವರ ನುಡಿಗಳನ್ನು ಆಲಿಸೋಣ. ಸ್ವಾಗತಿಸಿ ಸನ್ಮಾನ್ಯ ಶ್ರೀ CS ಪುಟ್ಟರಾಜ್. ಮೊದಲಿಗೆ ನಮ್ಮೆಲ್ಲರ ಆರಾಧ್ಯ ದೈವ ಭೈರವೈಕ್ಯ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರನ್ನು ನನ್ನ ಅಂತರದಲ್ಲಿ ಸ್ಮರಿಸುತ್ತಾ, ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಬಂದು ನಿಮ್ಮೆಲ್ಲರಿಗೂ ಆಶೀರ್ವಚನ ನೀಡಿದಂಥ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೂ ಅವರ ಅನುಪಸ್ಥಿತಿಯಲ್ಲಿ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಈ ರಾಜ್ಯದ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿ ನಮ್ಮ BL ಶಂಕರ್ ಸಾಹೇಬ್ರು ಹೇಳಿದ ರೀತಿ ನನಗೆ ಗೊತ್ತಿರಲಿಲ್ಲ. ನನ್ನ ಕಂಡ್ರೆ ಯಾಕೆ ಅಷ್ಟೊಂದು ಲವ್ ಅಂತ ನನಗೆ ಅರ್ಥ ಆಗ್ತಿರಲಿಲ್ಲ. ಒಂದು ಕಡೆ ಅವ್ರಿಗೆಷ್ಟು ಆಶೀರ್ವಾದ ಮಾಡಿದ್ದಾರೋ, ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬ್ರವರ ತಂದೆಯವರು ನಮಗೂ ಅಷ್ಟೇ ಆಶೀರ್ವಾದ ಮಾಡಿ 1983 ಆ ಕಾಲದಿಂದನೇ ನಮಗೆಲ್ಲ ಆಶೀರ್ವಾದ ಮಾಡೋದಂಥ ಕಾರಣದಿಂದ ಅಂತ ಅಂದ್ಕೊಂಡಿದ್ದೆ. ನಮಗೆ ಈಗ ಬೀಗ್ತನೂ ಆಗಿರೋದ್ರಿಂದ ಅತಿ ಹೆಚ್ಚಿನ ರೀತಿ ನಮ್ಮ ಸಮುದಾಯದ ಬಗ್ಗೆ ಕಾಳಜಿ ಇದೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗಿದೆ. ಈಗ ತಾನೇ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸಿದಂಥ ಅಶ್ವಥ್ ನಾರಾಯಣರವರೇ, ನನ್ನ ಮಾರ್ಗದರ್ಶಕರು, ಈ ರಾಜ್ಯದಲ್ಲಿ ಒಬ್ಬ ರಾಜಕಾರಣಿ ಈ ರೀತಿ ಇರ್ಬೋದಾ ಅನ್ನೋದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ BL ಶಂಕರ್ ಸಾಹೇಬ್ರವರೇ, ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದ ಗಣ್ಯರೇ, ಹಾಗೆಯೇ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಜಯರಾಮ್ ಸಾಹೇಬ್ರವರೇ, ಇಲ್ಲಿ ಸೇರಿರ್ತಕ್ಕಂಥ ನನ್ನೆಲ್ಲ ಸಮುದಾಯದ ಎಲ್ಲ ಉದ್ಯಮಿ ಬಂಧುಗಳೇ, ಈಗಾಗಲೇ ಶಂಕರ್ ಸಾಹೇಬರು ಮಾತಾಡಿದ ರೀತಿ ಇನ್ನೂ ಹೆಚ್ಚಿಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಭಾಳ ದಿನಗಳ ಹಿಂದೆ ನಮ್ಮ ಮೈಸೂರಿನಲ್ಲಿ ನಡೆದಂಥ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಸಮ್ಮುಖದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಎರಡು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ಬಹುತೇಕ ಯಾವುದ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದಷ್ಟು ಕಿತ್ತಾಟ ಬೇರೆ ಎಲ್ಲೂ ಇಲ್ವೇನು ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ಸ್ವಾಮೀಜಿಯರಿಗೆ ಹೇಳಿದೆ, ಸ್ವಾಮೀಜಿ ದಯವಿಟ್ಟು ನೀವೊಂದು ದೊಡ್ಡ ಕ್ಲಾಸ್ ತಗೊಂಡು ಕ್ಲಾಸ್ನಲ್ಲಿ BL ಶಂಕರ್ ಸಾಹೇಬ್ರಂಥವ್ರ ಕೈಲಿ ಲೆಕ್ಚರರ್ ಕೊಡಿಸಿ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷಗಳಲ್ಲಿ ಯಾವ ರೀತಿ ನೀವು ಕೆಲಸ ಮಾಡಬೇಕೋ ಅದು ನಮ್ಮ ಸಮುದಾಯದ ಪರವಾಗಿ ಎಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಅದು ಮಾಡಿ ಅಂತಕ್ಕಂಥದ್ದನ್ನು ತಾವು ತುಂಡವಾಗಿ ಹೇಳಬೇಕು ಅಂತಕ್ಕಂಥದ್ದನ್ನು ಭಾಳ ವರ್ಷಗಳ ಹಿಂದೆ ವಿನಂತಿ ಮಾಡಿದ್ದೆ. ಹಾಗೆ ಇವತ್ತು ನಾನು ಬಂದಾಗ ಹಲವಾರು ಸ್ಟಾಲ್ಗಳು ನೋಡ್ಕೊಂಬರ್ತಾ ಇದ್ದೆ. ನಮ್ಮ ಮಂಡ್ಯದ ಸ್ಟಾಲ್ ಹೋಗಿ ಕೂತ್ಕೊಂಡಾಗ ನನಗಲ್ಲಿ ಕುಡಿಲಿಕ್ಕೆ ನೀರು ಬಾಟ್ಲು ಕೊಟ್ಟರು. ನಾವು ಅಲ್ಲಿಂದ ತಂದಿದ್ದೀವಿ ಸರ್ ಇಲ್ಲಿಗೆ ಅಂತ ಹೇಳೋದು. ನಾವು ಬೆಂಗಳೂರಿನವ್ರಿಗೆ ನಮ್ಮ ಬೆಳಗ್ಗೆ ನೀರಿಲ್ದಿದ್ರು ನಾವು ನೀರು ಕೊಡಲೇಬೇಕು, ಈಗ ಕುಡಿಲಿಕ್ಕೂ ಬಾಟ್ಲನ್ನ ತಯಾರು ಮಾಡಿ ಅಲ್ಲಿಂದ ನಾವು ಇಲ್ಲಿಗೆ ನೀರು ತಂದಿದ್ದೀವಿ ಅಂತಕ್ಕಂಥದ್ದನ್ನು ನಾನು ತಮಾಷೆ ಮಾಡ್ತಾ ಇದ್ದೆ. ಇವತ್ತು ನಮ್ಮ ಸಮುದಾಯದಲ್ಲಿ ಎಂಥೆಂಥ ಮಹಾನ್ ವ್ಯಕ್ತಿಗಳನ್ನು ನಾವು ಕಂಡಿದ್ದೇವೆ. ಇವತ್ತು ಬಹುತೇಕ ಈ ಬಿಸ್ನೆಸ್ ಫೀಲ್ಡ್ನಲ್ಲಿ
ಬಹಳ ಅತ್ಯುತ್ತಮವಾದಂಥ ಸಾಧನೆ ಮಾಡಿದಂಥ ಒಂದು ಯುವ ಸಮೂಹವನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಜಯರಾಮ್ ಸಾಹೇಬರು ಅಧಿಕಾರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಕಡೆ, ನಾನು ಸಚಿವನಾಗಿ ಸಂಸದನಾಗಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಶಾಸಕನ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಜವಾಬ್ದಾರಿ ನಿರ್ವಹಿಸುವಂಥ ಅವಕಾಶವನ್ನು ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಂಥ ಬಸವರಾಜ ಬೊಮ್ಮಾಯಿ ಸರ್ ಅವರು ಅವಕಾಶ ಮಾಡಿಕೊಟ್ಟಿದ್ದರು. ಅವರ ಕಾನ್ಸೆಪ್ಟು, ಅವರ ಆ ಅಭಿವೃದ್ಧಿ ಪಥದ ಹಲವಾರು ಕಾರ್ಯಕ್ರಮಗಳನ್ನು ನನ್ನ 40 ವರ್ಷ ರಾಜಕೀಯದಲ್ಲಿ ಬಹುತೇಕ ಇಂಥ ಒಬ್ಬ ಅಧಿಕಾರಿ ನಮ್ಮ ಕಾಲದಲ್ಲಿ ಸಿಕ್ಕಿದ್ರೆ ಇನ್ನೂ ಅತ್ಯುತ್ತಮವಾದಂಥ ಕೆಲಸವನ್ನು ನಾವು ಮಾಡ್ಬೋದಿತ್ತೇನೋ ಅಂತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ. ಬಹುತೇಕ ಎಲ್ಲರನ್ನ ಒಂದು ಕಡೆ ಸೇರಿಸಿ ಇವತ್ತು ನಾವೆಲ್ಲರೂ ಜಾಗೃತರಾಗಬೇಕು. ಈ ವೈಜ್ಞಾನಿಕ ಬದುಕಿನಲ್ಲಿ ಇವತ್ತು ಹೊಸ ಹೊಸ ಸಾಧನೆಗಳನ್ನು ನಾವು ಈ ಕ್ಷೇತ್ರದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ನಿಮ್ಮನ್ನು ಕಾಣುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಮಾತಿನಲ್ಲಿ ನಾನು ಹೇಳಲೇಬೇಕಾದಂಥ ಇನ್ನೊಂದು ವಿಷಯ ಇತ್ತು, ಅದನ್ನು ಬಹುಶಃ ಮರೆತರೆ ತಪ್ಪಾಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಒಕ್ಕಲಿಗರು ತಮ್ಮ ಅಸ್ಮಿತೆಯನ್ನು ಕಾಣುವ ವಿಚಾರದಲ್ಲಿ ಇಬ್ಬರನ್ನು ತಮ್ಮ ಒಂದು ರೀತಿಯಲ್ಲಿ ಹೆಗ್ಗುರುತಾಗಿ ಗುರುತಿಸ್ತಾರೆ. ಒಂದು ಕುವೆಂಪು ಅವರು, ಇನ್ನೊಂದು ಕೆಂಪೇಗೌಡರು. ಬೆಂಗಳೂರು ಕಟ್ಟಿದ ಕೆಂಪೇಗೌಡರನ್ನ ಇಲ್ಲ ಒಂದು ರೀತಿಯಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ಒಂಥರ ಅವನೊಬ್ಬ ಸಾಮಾನ್ಯ ಪಾಳೆಗಾರ ಹೇಳುವಂಥ ಒಂದು ಮನೋಭಾವ ಇತ್ತು. ಇಲ್ಲ, ಅವನು ಕೇವಲ ಪಾಳೆಗಾರನಾಗಿಲ್ಲ, ಅವನೊಬ್ಬ ಸಾಮಂತರಾಜನಾಗಿದ್ದ. ಇವತ್ತು ನಾವೇನು ಅವಿಭಜಿತ ಬೆಂಗಳೂರು ಜಿಲ್ಲೆ ಅಂತ ಹೇಳ್ತಾ ಇದ್ವಿ, ಆ ಬೆಂಗಳೂರು ಜಿಲ್ಲೆಯನ್ನು ಆಳದಂಥ ಒಬ್ಬ ಸಾಮಂತ, ವಿಜಯನಗರದ ಸಾಮಂತರಾಜ. ಆದರೆ ಅದಕ್ಕಿಂತ ಭಾಳ ಮುಖ್ಯವಾಗಿ ಬೆಂಗಳೂರಿನಂಥ ಒಂದು ಅತ್ಯುನ್ನತ ಜಾಗದಲ್ಲಿ ತನ್ನ ಒಂದು ರಾಜಧಾನಿಯನ್ನು, ತನ್ನ ಒಂದು ಆ ಕೋಟೆಯನ್ನು ಕಟ್ಟಿ ಇವತ್ತು ನಮ್ಮ ರಾಜಧಾನಿ ಆಗೋ ರೀತಿಯಲ್ಲಿ ನಮಗೆ ಒಂದು ಅನುವು ಮಾಡಿಕೊಟ್ಟ, ಹೆದ್ದಾರಿಯನ್ನು ತೋರ್ಕೊಟ್ಟ ತನ್ನ ಕೆಂಪೇಗೌಡರ ಪ್ರತಿಮೆಯನ್ನು ಹಾಕೋದ್ರಲ್ಲಿ ಇಬ್ಬರು ಮಹತ್ವದ ಕಾಣಿಕೆಯನ್ನು ನೀಡಿದ್ದಾರೆ. ಇವರಿಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ. ಅಶ್ವತ್ಥನಾರಾಯಣ ಅವರ ಒಂದು ಕಾಣಿಕೆಯಿಂದ ಇವತ್ತು ಬೆಂಗಳೂರಿನ ಒಂದು ಹೊರಗಡೆ ನಮ್ಮ ದೇವನಹಳ್ಳಿ ಏರ್ಪೋರ್ಟ್, ಬೆಂಗಳೂರಿನ ಹೆಬ್ಬಾಗಿಲಾಗಿರುವಂಥ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಬಹಳ ಎತ್ತರದ, ಬಹಳ ಪ್ರಸಿದ್ಧವಾದಂಥ ಒಂದು ಕೆಂಪೇಗೌಡ ಪ್ರತಿಮೆ ಇವತ್ತು ಸ್ಥಾಪನೆ ಆಗಿದ್ದರೆ ಅದಕ್ಕೆ ಅಶ್ವತ್ಥನಾರಾಯಣ ಅವ್ರ ಕಾರಣ. ಅದೇ ರೀತಿಯಲ್ಲಿ ಅಷ್ಟೇ ಮುಖ್ಯವಾಗಿ ಅನಂತರದಲ್ಲಿ ಒಂದು ಪ್ರಸ್ತಾವ ಬಂತು. ಬೆಂಗಳೂರು ನೀವು ಏರ್ಪೋರ್ಟಿನ ಮುಂದೆ ಹಾಕಿದ್ದೀರಾ, ಭಾಳ ಸಂತೋಷ, ಹೆಬ್ಬಾಗಿಲಿನಲ್ಲಿ ಕೆಂಪೇಗೌಡ ಗುರುತು ಹಾಕಿದ್ದೀರಾ. ಆದರೆ ಬೆಂಗಳೂರಿನ ಕೇಂದ್ರ ಬಿಂದು ಬೆಂಗಳೂರಿನ ಶಕ್ತಿಸೌಧವಾದಂಥ ವಿಧಾನಸೌಧ. ಆ ವಿಧಾನಸೌಧದಲ್ಲಿ ನೀವು ಕೆಂಪೇಗೌಡರ ಪ್ರತಿಮೆ ಹಾಕಬೇಕಾಗಿತ್ತು. ಹಾಕೋಣ ಅನ್ನುವ ಪ್ರಸ್ತಾವವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಮುಂದೆ ಆ ಪ್ರಸ್ತಾವ ಬಂತು. ಆವಾಗ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ ಮಾತು ಅಂತ ಹೇಳಿದ್ರೆ, ಬಹುಶಃ ಬೆಂಗಳೂರು ರಾಜಧಾನಿಯಾಗಿ 60-70 ವರ್ಷಗಳಾಯಿತು, 70 ವರ್ಷಗಳ ಆದ ನಂತರದಲ್ಲಿ ಈ ಪ್ರಸ್ತಾವ ನನ್ನ ಮುಂದೆ ಬರ್ತಾ ಇದೆಯಲ್ಲ ಅಂಥೇಳಿ ನನಗೆ ಬೇಜಾರಾಗ್ತಾ ಇದೆ ಅಂತೇಳಿ. ಕೇವಲ 3-4 ತಿಂಗಳಲ್ಲಿ ನಿರ್ಣಯ ತೆಗೆದುಕೊಂಡ 3-4 ತಿಂಗಳಲ್ಲಿ ಆ ಒಂದು ವಿಧಾನಸೌಧದ ಮುಂದೆ ಅದು ಕೆಂಪೇಗೌಡರ ಪ್ರತಿಮೆ ಬರೋದಕ್ಕೆ ಕಾರಣಕರ್ತರಾದಂಥವರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು. ಒಕ್ಕಲಿಗ ಸಮಾಜ ನೀವು ಮಾಡಿದ ಎಲ್ಲ, ಕರ್ನಾಟಕಕ್ಕೆ ಮಾಡಿದ ಎಲ್ಲ ಸೇವೆಗಳ ಜೊತೆಗೆ ಈ ಒಂದು ವಿಧಾನಸೌಧದ ಮುಂದೆ ಒಂದು ಕೆಂಪೇಗೌಡರ ಪ್ರತಿಮೆಯನ್ನು ಹಾಕಿದ್ದಾರೆ. ಆ ಸೇವೆಗೂ ಕೂಡ ನಿಮ್ಮನ್ನು ಸ್ಮರಿಸ್ಕೊಳ್ತೆ ಅನ್ನೋ ಮಾತ್ರ ಸಂದರ್ಭ ಹೇಳ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಭಾಳ ಸಂತೋಷ ಆಗಿದೆ ನಿಮ್ಮನ್ನೆಲ್ಲ ನೋಡಿ. ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ, ಅಪರೂಪದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ನಂಜಾದವಧೂತ ಮಹಾಸ್ವಾಮಿಗಳ ಪಾದದಲ್ಲಿ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನನ್ನ ಆತ್ಮೀಯರಾದಂಥ ಮಾಜಿ ಉಪಮುಖ್ಯಮಂತ್ರಿಯಾದಂಥ ಅಶ್ವತ್ಥನಾರಾಯಣ ಅವರೇ, ನಮ್ಮ
ತಂದೆಯವರ ಜೊತೆಗೆ ಆತ್ಮೀಯವಾದಂಥ ಒಡನಾಟ, ನಮ್ಮ ಜೊತೆಗೂ ಅಷ್ಟೇ ಸ್ನೇಹಪರವಾಗಿರುವಂಥ ಸಂಬಂಧವನ್ನು ಇಟ್ಕೊಂಡು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿರುವಂಥ ಶ್ರೀ ಬಿ ಎಲ್ ಶಂಕರ್ ಅವರೇ, ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಅವರು ಬೆಂಗಳೂರು ಬಿಟ್ಟು ದಿಲ್ಲಿಗೆ ಹೋಗಿ JNUನಲ್ಲಿ ಓದಿದ ಪರಿಣಾಮವಾಗಿ ವಿಶಾಲವಾದ ಜಗತ್ತನ್ನು ನೋಡೋದಕ್ಕೆ ಅವಕಾಶ ಸಿಕ್ತು. ಆದರೆ ಆ ಜ್ಞಾನ ತಮ್ಮ ಒಳಗಡೆ ಇಟ್ಕೊಳ್ಳದೆ ಎಲ್ಲ ರಂಗದಲ್ಲೂ ಕೂಡ ಅವರು ಯಾವ್ಯಾವ ರಂಗದಲ್ಲಿ ಅವರು ಆಸಕ್ತಿ ವಹಿಸ್ತಾರೆ ಅದಕ್ಕೆ ಒಂದು ಹೊಸ ಒಂದು ಸ್ಪರ್ಶವನ್ನು ಕೊಡುವಂಥ ಶಕ್ತಿ ನಮ್ಮ ಜಯರಾಮ್ ಅವ್ರಿಗಿದೆ. ಅವರು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದರಿಂದ ನನಗೆ ವಿಶ್ವಾಸ ಇದೆ, ಬರುವಂಥ ದಿನಗಳಲ್ಲಿ ದಿಸ್ ವಿಲ್ ಬಿ ದಿ ಸೆಂಟರ್ ಆಫ್ ಗ್ರೋತ್ ಆಫ್ ಆಲ್ ದಿ ಒಕ್ಕಲಿಗಾಸ್. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಉದ್ಯಮಿಗಳೇ, ಎಲ್ಲ ಗಣ್ಯರೇ, ಪುಟ್ಟರಾಜ್ ಅವರೇ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮ ಸ್ನೇಹಿತರೆ, ಒಂದು ಕಾಲ ಇತ್ತು ಯಾರ ಹತ್ರ ಭೂಮಿ ಇದೆ ಅವ್ರು ಜಗತ್ತನ್ನು ಆಳ್ತಾಯಿದ್ರು. ಅದಕ್ಕಾಗಿ ರಾಜ ಮಹಾರಾಜರು ಭೂಮಿಯನ್ನು ವಿಸ್ತರಣೆ ಮಾಡಲು ಯುದ್ಧಗಳನ್ನು ಮಾಡ್ತಾಯಿದ್ರು. ನಾವೆಲ್ಲ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೇವೆ. ಇಡೀ ವಿಶ್ವದ ಸಾಮ್ರಾಜ್ಯ ಆಗೋ ಸಲುವಾಗಿ ಭಾರತ ದೇಶದವರೆಗೂ ಕೂಡ ಅವನು ಬಂದ. ಆ ಸಂದರ್ಭದಲ್ಲಿ ಅವನ ಗುರು ಅರಿಸ್ಟಾಟಲ್ ಹೇಳ್ಕೊಡ್ತಾನೆ, ಭಾರತ ಗೆದ್ದರೆ ನೀನು ವಿಶ್ವ ಗೆದ್ದಂಗೆ ಅಂತ. ಆವಾಗ ವೆಸ್ಟರ್ನ್ ವರ್ಲ್ಡ್ ಇರಲಿಲ್ಲ, ಅಂದರೆ ಗುರ್ತಿರಲಿಲ್ಲ. ಅವಾಗ ಭೂಮಿ ಇದ್ದವನು ಜಗತ್ತು ಆಳ್ತಿದ್ದ. ಮತ್ತೊಂದು ಕಾಲ ಬಂತು, ಯಾರ ಹತ್ರ ಬಂಡವಾಳ ಇದೆ, ವ್ಯಾಪಾರ ಇದೆ, ಅವ್ರ ಜಗತ್ತನ್ನು ಆಳುವಂಥ ಕಾಲ ಬಂತು. ವಿಶೇಷವಾಗಿ 16-17ನೇ ಶತಮಾನ ಬ್ರಿಟಿಷರು ನಮ್ಮ ಕರ್ನಾಟಕಕ್ಕಿಂತ ಅತ್ಯಂತ ಸಣ್ಣ ಪ್ರದೇಶ ಇರುವಂಥದ್ದು 139 ಕಾಲನಿಗಳನ್ನು ಮಾಡಿ ಎಲ್ಲ ಕಡೆ ತಮ್ಮ ಸಾಮ್ರಾಜ್ಯವನ್ನು ಕೇವಲ ವ್ಯಾಪಾರದ ಮುಖಾಂತರ ಪ್ರವೇಶ ಮಾಡಿ ಅಲ್ಲಿ ತಮ್ಮ ಒಂದು ಆಧಿಪತ್ಯವನ್ನು ಸ್ಥಾಪನೆ ಮಾಡಿದರು. ಆದರೆ 21ನೇ ಶತಮಾನ ಇದು ಯಾರ ಹತ್ರ ಜ್ಞಾನ ಇದೆ, ಯಾರ ಹತ್ರ ಕೌಶಲ್ಯ ಇದೆ, ಯಾರ ಹತ್ರ ಎಂಟರ್ಪ್ರಿನರ್ ಸ್ಕಿಲ್ ಇದೆ, ಅವರ ಕಾಲ ಇದು. ಒಂದು ಸರ್ವೆ ಆಯಿತು ಅಮೆರಿಕದಲ್ಲಿ, ಬಿಲ್ ಕ್ಲಿಂಟನ್ನು ಮತ್ತು ಬಿಲ್ ಗೇಟ್ಸ್ ನಡುವೆ ಯಾರು ಪ್ರಸಿದ್ಧರು ಅಂತ. 2ನೇ ಬಾರಿ ಬಿಲ್ ಕ್ಲಿಂಟನ್ ಅಧ್ಯಕ್ಷ ಆಗಿದ್ದ. ಮೈಕ್ರೋಸಾಫ್ಟಿನ ಮುಖ್ಯಸ್ಥ ಬಿಲ್ ಗೇಟ್ಸ್. ಸರ್ವೆ ಆದರೆ 8% ಓಟು ಬಿಲ್ ಗೇಟ್ಸಿಗೆ ಜಾಸ್ತಿ ಬಿತ್ತು, ಈಸ್ ಮೋರ್ ಪಾಪ್ಯುಲರ್ ಅಂತ. ಅಂದರೆ ಜಗತ್ತು ಯಾವ ಕಡೆ ತಿರುಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಮೊದಲು ವಿದೇಶದಿಂದ ಬಂದಂಥ ಮುಖ್ಯಸ್ಥರು, ಅದು ಪ್ರಧಾನಮಂತ್ರಿ ಇರ್ಬೋದು, ಅಧ್ಯಕ್ಷರಿರ್ಬೋದು, ಅವರೆಲ್ಲ ದಿಲ್ಲಿಗೆ ಬರ್ತಿದ್ರು. ಈಗ ಅವ್ರು ಬೆಂಗಳೂರಿಗೆ ಬರ್ತಾರೆ. ಮೊದಲು ಬೆಂಗಳೂರಿಗೆ ಬಂದು ವಿಧಾನಸಭೆಗೆ ಬರೋದಿಲ್ಲ, ಅವರು ಇನ್ಫೋಸಿಸೋ, ವಿಪ್ರೋನೋ, TCS ಕ್ಯಾಂಪಸ್ಗಳಿಗೆ ಹೋಗ್ತಾರೆ. ಪ್ಯಾರಾಡೈಮ್ ಶಿಫ್ಟ್ ಆಫ್ ಲಿವರ್ಸ್ ಆಫ್ ಪವರ್. ಇಡೀ ಜಗತ್ತಿನ ಶಕ್ತಿ ಕೇಂದ್ರ ಹೆಂಗೆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಬರಿಬೋದು.
ಇವತ್ತು ನಮ್ಮ ಬಿ ಎಲ್ ಶಂಕರ್ ಹೇಳಿದ್ದು ಭಾಳ ಸರಿ ಇದೆ. ಕೃಷಿಯೂ ಕೂಡ ಒಂದು ಉದ್ಯಮ, ಅದೇನು ಕೀಳರಿಮೆ ಅಲ್ಲ. ಕೃಷಿ ಇದ್ರೇ ನಮ್ಮ ಬದುಕಿರೋದು, ಕೃಷಿಲಿದ್ದು ನಮ್ಮ ಬದುಕೇ ಇಲ್ಲ. ಮತ್ತು ಆರ್ಥಿಕ ತಜ್ಞರ ಪ್ರಕಾರ 1% ಕೃಷಿಯಲ್ಲಿ ಬೆಳವಣಿಗೆ ಆದರೆ ಸೆಕೆಂಡ್ರಿ ಸೆಕ್ಟರ್, ಅದು ಮ್ಯಾನುಫ್ಯಾಕ್ಚರಿಂಗು 4% ಬೆಳೀತದೆ, ಸರ್ವಿಸ್ ಸೆಕ್ಟರು 10% ಬೆಳೀತದೆ. ಅಂದರೆ ಎಲ್ಲ ಬೆಳವಣಿಗೆಗೆ ಕೃಷಿ ಮೂಲ. ಬಟ್ ಪ್ರಶ್ನೆ ಏನು ಇದೀಗ, ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಭೂಮಿನ ಹೆಚ್ಚಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಆದರೆ ಭೂಮಿ ಮೇಲೆ ಅವಲಂಬಿತವಾಗಿರುವಂಥ ಜನಸಂಖ್ಯೆ ಹೆಚ್ಚಾಗಿದೆ. ಮೊದಲೆಲ್ಲ ಇಬ್ಬರು ಅಣ್ತಂಬರಿದ್ದರೆ ಒಬ್ಬೊಬ್ಬರಿಗೆ 10 ಎಕರೆ ಬರ್ತಾಯಿತ್ತು. ಈಗ ಅವ್ರ ಮಕ್ಕಳು ಆಗಿ ಈಗ ಒಬ್ಬೊಬ್ಬರಿಗೆ 2 ಎಕರೆ ಬರುವಂಥ ಪರಿಸ್ಥಿತಿ ಇದೆ. ಕೃಷಿ ಅದಕ್ಕಾಗಿಯೇ ಜಯರಾಮ್ ಅವರು ಹೇಳಿದಂತೆ ಲಾಭದಾಯಕ ಕಮ್ಮಿ ಆಗಿದೆ. ಹೊಸ ತಂತ್ರಜ್ಞಾನದಿಂದ ನಾವು ಗ್ರೀನ್ ರೆವಲ್ಯೂಷನ್ನಿಂದ ಉತ್ಪಾದನೆ ಹೆಚ್ಚಾಗಿದೆ, ನಮ್ಮ ಪ್ರೊಡಕ್ಷನ್ ಹೆಚ್ಚಾಗಿದೆ, ಪ್ರೊಡಕ್ಟಿವಿಟಿ ಹೆಚ್ಚಾಗಿದೆ. ಆದರೆ ಯಾರು ಪ್ರೊಡ್ಯೂಸರ್ ಇದ್ದಾರೆ, ಒಕ್ಕಲಿಗರು, ಯಾರು ರೈತರು, ಅವ್ರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಅವರ ಶ್ರಮದಿಂದ ಗೋದಾಮುಗಳು ತುಂಬಿದ್ದಾವೆ ಆಹಾರ ಧಾನ್ಯದಿಂದ, ಆದರೆ ಅವ್ರ ಕಿಸೆ ಖಾಲಿಯಾಗಿದೆ ಇರುವಂಥ ಇದು ಪರಿಸ್ಥಿತಿ. ಅದರಿಂದ ಇದನ್ನು ಹೊರಗಡೆ ಬರಬೇಕಾದ್ರೆ ಒಂದು ಕುಟುಂಬದಲ್ಲಿ ಒಬ್ಬನು ಕೃಷಿ ಮಾಡಿದರೆ ಇನ್ನೊಬ್ಬನು ಬೇರೆ ವ್ಯಾಪಾರಗಳನ್ನು ಉದ್ಯಮಗಳನ್ನು ಮಾಡಲೇಬೇಕು. ನೀವು ಯಾವುದಾದ್ರೂ ಒಂದು ಗ್ರಾಮೀಣ ಪ್ರದೇಶಕ್ಕೆ ಹಳ್ಳಿಗೆ ಹೋಗಿ ಒಂದು 100 ಮನೆ ಇದ್ದರೆ ಒಂದು 10-15 ಮನೆಗಳು RCC ಇರ್ತವೆ, ಮಿಕ್ಕಿದ್ದೆಲ್ಲ ಹಂಚಿಂದ ಇರ್ತವೆ. ನೀವು ಕೇಳಿದರೆ ಯಾಕೆ ಇದು RCC ಇದೆ, ಇವು ಹಂಚಿನ ಇದೆ ಅಂದರೆ, ಯಾರು 100ಕ್ಕೆ 100 ಕೃಷಿ ಅವಲಂಬಿತರಿದ್ದಾರೆ ಅವರು ಹಂಚಿನ ಮನೆಯಲ್ಲಿದ್ದಾರೆ. ಯಾರು ಮನೆಯಲ್ಲಿ ಅವನು ಸ್ವಲ್ಪ ವ್ಯಾಪಾರ ಮಾಡಿದ ಅಥವಾ ನೌಕರಿ ಮಾಡಿದ ಅಥವಾ ಕಾಂಟ್ರಾಕ್ಟ್ ಮಾಡಿದ ಇನ್ನೊಂದೇನೋ ಮಾಡಿದರೆ ಅವನು RCC ಮನೆ ಕಟ್ಟಿದ. ಆದ್ದರಿಂದ ಬದಲಾಗುತ್ತಿರುವಂಥ ಕಾಲದ ವ್ಯವಸ್ಥೆಗೆ ಈ ಸಮುದಾಯ ಇವತ್ತು ಎಚ್ಚೆತ್ತುಕೊಂಡು ಮುನ್ನಡೆಯೋದು ಅವಶ್ಯಕತೆ ಇದೆ. ನಮ್ಮ ಹಿರಿಯಕರು ನಮಗೆ ಫಲವತ್ತಾದಂಥ ಭೂಮಿಯನ್ನು ಬಿಟ್ಟು ಹೋಗಿದ್ದಾರೆ. ವಿಶೇಷವಾಗಿ ಬೆಂಗಳೂರು ಸುತ್ತಲಿರುವಂಥ ಸಮುದಾಯದ ನಾಯಕರು ಭಾಳಷ್ಟು ಎಚ್ಚರಿಕೆಯಿಂದ ತಾವು ವ್ಯವಹಾರಗಳನ್ನು ಮಾಡಬೇಕು. ಯಾಕಂದರೆ ಭೂಮಿ ರೇಟ್ಗಳು ಇಷ್ಟು ಹೆಚ್ಚಾಗಿದೆ. ಆದರೆ ಎಷ್ಟೇ ಅತಿ ಹೆಚ್ಚು ನಿಮಗೆ ಕೋಟಿಗಟ್ಟಲೆ ದುಡ್ಡು ಬಂದರೂ ಕೂಡ ಲಕ್ಷ್ಮಿ ಚಂಚಲ, ಅದಕ್ಕೆ ಕರೆನ್ಸಿ ಅಂತಾರೆ, ಅದು ಓಡ್ತಾನೆ ಇರ್ತದೆ, ನಿಮ್ಮ ಕೈಲಿ ಉಳಿಯೋದೇ ಇಲ್ಲ. ಆದ್ದರಿಂದ ಜುಡಿಷಿಯಸ್ ಆಗಿ ಯೋಜನಾಬದ್ಧವಾಗಿ ಯೋಚನೆಯಿಂದ ನಿಮ್ಮ ಭೂಮಿಯನ್ನು ಸಂರಕ್ಷಣೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಯಾವುದಾದ್ರೂ ಒಂದು ಒಳ್ಳೆಯ ಭೂಮಿ ಮಾರಾಟ ಆತಂದರೆ ನೆಕ್ಸ್ಟ್ ಅವನು ಎಲೆಕ್ಷನ್ಗೆ ತಯಾರಾಗಿಬಿಟ್ಟಿರ್ತಾನೆ, ರೆಡಿನಾಗಿಬಿಡ್ತಾನೆ. ಬೆಂಗಳೂರಿನಲ್ಲಿ ಭಾಳ ಕಷ್ಟ ಎಲೆಕ್ಷನ್, ನಮ್ಮ ಅಶ್ವಥ್ ನಾರಾಯಣ ಅಂತವ್ರ ವಿರುದ್ಧ ಫೈಟ್ ಮಾಡೋದು ಕಷ್ಟ ಅಂದ್ಕೊಳ್ಳಿ ನಮ್ಮ ಕಡೆ ಬರ್ತಾರೆ ಈಗ ಅವರು. ಆದರೆ ಇದರ ಜೊತೆಗೆ ಇನ್ನೊಂದಿದೆ, ಕೇವಲ ನಾವು ನಕಾರಾತ್ಮಕ ಅಲ್ಲ ಸಕಾರಾತ್ಮಕ ಇರುವಂಥ ಅಂಶ ಒಕ್ಕಲಿಗರದು ಕೆಲವರಿಗೆಲ್ಲ ಗೊತ್ತಿರ್ಬೋದು ಅಂತ ಭಾವಿಸ್ತೇನೆ. ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಸಾರ್ವಜನಿಕ ಉದ್ಯಮಗಳಿದ್ದಾವೆ, HMT ಇರ್ಬೋದು, BHL ಇರ್ಬೋದು, BL ಇರ್ಬೋದು, BML ಇರ್ಬೋದು, ಎಲ್ಲ ಉದ್ಯಮಗಳಲ್ಲಿ ಆ್ಯಕ್ಚುಲಿ ಟೆಕ್ನಿಕಲಿ ಸೌಂಡಾಗಿ ಇಟ್ಕೊಂಡು ಕೆಲಸ ಮಾಡಿದಂಥ ಯಾವುದಾದ್ರೂ ಸಮುದಾಯ ತಮಿಳ್ನಾಡಿನಿಂದ ಬಂದವರು ಬಿಟ್ಟರೆ ಮತ್ತು ಯಾರಾದರೂ ಇದ್ದರೆ ಅದು ಒಕ್ಕಲಿಗ ಸಮುದಾಯ. 50, 60, 70 ದಶಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅದಕ್ಕಾಗಿ ಅವರು ಜನರಲ್ ಮ್ಯಾನೇಜರು, ಕೆಲವರೆಲ್ಲ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಎಲ್ಲ ಆಗಿ ರಿಟೈರ್ ಆಗಿದ್ದಾರೆ.
ಅಂದರೆ ತಾಂತ್ರಿಕವಾಗಿ ನೀವು ಪರಿಣಿತಿ ಹೊಂದಿರುವಂಥ ಎಲ್ಲ ಸಾಮರ್ಥ್ಯ ನಿಮ್ಮಲ್ಲಿದೆ. ಇದು ನಿಮ್ಮ ಪ್ಲಸ್ ಪಾಯಿಂಟ್. ನಿಮಗೆ ಈ ಬೇಕಾಗಿರುವಂಥದ್ದು ಎಂಟರ್ಪ್ರಿನರ್ ಸ್ಕಿಲ್ ಅಷ್ಟೇ. ಧೈರ್ಯವಾಗಿ ಮುನ್ನುಗ್ಗಬೇಕು. ಎಂಟರ್ಪ್ರಿನರ್ ಸ್ಕಿಲ್ ಅಂದಾಗ ಮೊದಲು ಬೇಕಾಗಿರುವಂಥದ್ದು ಆತ್ಮಸ್ಥೈರ್ಯ. ಏನಿಲ್ಲದೇ, ಬಂಡವಾಳ ಇಲ್ಲದೇ ದೇಶದ ನಂಬರ್ 1, 2 ಉದ್ಯಮಿಗಳಾಗಿದ್ದಾರೆ. ದುಡ್ಡನ್ನು ದುಡಿಸಿ ದೊಡ್ಡವರಾಗಿದ್ದಾರೆ. ನಾವೆಲ್ಲ ದುಡಿಮೆಯನ್ನು ನಂಬಿದವರು. ಇನ್ನು ಕೆಲವು ಸಮುದಾಯಗಳಿದ್ದಾವೆ ದುಡ್ಡನ್ನೇ ನಂಬಿದ್ದಾರೆ. ಅವ್ರಿಗೆ ದುಡ್ಡೇ ದೊಡ್ಡಪ್ಪ, ನಮಗೆ ದುಡಿಮೆಯೇ ದೊಡ್ಡಪ್ಪ. ನಾವೆಲ್ಲ ದುಡಿಮೆಯೇ ದೊಡ್ಡಪ್ಪ ನಮಗೆ. ಹೀಗಾಗಿ ಬದಲಾವಣೆ ಆಗುವಂಥದ್ದು ಅವಶ್ಯಕತೆ ಇದೆ ಮತ್ತು ವಿಪುಲವಾದಂಥ ಅವಕಾಶ ಇದೆ. ನಾನು ಕಳೆದ 35 ವರ್ಷದಿಂದ ನಾನು ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಷ್ಟು ಅವಕಾಶಗಳು ಎಂದೂ ಕೂಡ ಸಿಕ್ಕಿಲ್ಲ. ನಾನು ಒಂದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ. ನಮ್ಮ ಗೊತ್ತಿರುವಂಥ ಒಕ್ಕಲಿಗ ಸಮುದಾಯದ ಒಬ್ಬ ಹುಡುಗ, ಏನೂ ಬಂಡವಾಳ ಇಲ್ಲ, ಯಾರ್ಯಾರ್ದೋ ಸಹಾಯ ತಗೊಂಡು ಗರಾಜಿನಿಂದ ಪ್ರಾರಂಭ ಮಾಡಿ ಅವನು ವಿಶೇಷವಾಗಿರುವಂಥ ಅವನ ತಂತ್ರಜ್ಞಾನದಿಂದ ಡಿಫೆನ್ಸ್ಗೆ ಮತ್ತು ಏರೋಸ್ಪೇಸ್ಗೆ ಅವನು ಪಾರ್ಟ್ಸ್ ಮಾಡೋಕ್ಕೆ ಶುರು ಮಾಡಿದ. ಇವತ್ತು ಅವನಿಗೆ ವಿದೇಶದಿಂದ, ಅಮೇರಿಕಾದಿಂದ ಮತ್ತು ಬೇರೆ ಬೇರೆ ದೇಶದಿಂದ ಬಂದು ಸುಮಾರು ಅವನಿಗೆ 1,000 ಕೋಟಿ ರೂಪಾಯಿಯಷ್ಟು ಬಂಡವಾಳ ಹೂಡೋದಕ್ಕೆ ಮುಂದೆ ಬಂದಿದ್ದಾರೆ. ಕಾಲ ಬದಲಾವಣೆ ಆಗಿದೆ. ನಿಮ್ಮ ಹತ್ರ ಜ್ಞಾನ ಇದೆ ಅಂತಂದರೆ ಬಂಡವಾಳ ನಿಮ್ಮ ಹಿಂದೆ ಬರ್ತದೆ. ಮೊದಲೆಲ್ಲ ಬಂಡವಾಳ ಹಿಂದೆ ನೀವು ಹೋಗಬೇಕಾಗಿತ್ತು. ನಮ್ಮ ಗೌಡ್ರಿದ್ದಾರೆ, KSFCಯಲ್ಲಿ ಮ್ಯಾನೇಜರ್ ಇದ್ದರು. ನಾವೆಲ್ಲ ಅವ್ರ ಹತ್ರ ಹೋಗ್ತಿದ್ವಿ. 2 ಲಕ್ಷ 3 ಲಕ್ಷಕ್ಕೆ ನಾವು ಕಾಯ್ಕೊಂಡು ಕುಂದಿರ್ತಿದ್ವಿ. ಈಗ ಹಂಗಿಲ್ಲ, ಕಾಲ ಬದಲಾವಣೆ ಆಗಿದೆ. ನಿಮ್ಮ ಹತ್ರ ಆ ಜ್ಞಾನ ಇದ್ದರೆ ಅದನ್ನು ಹೆಂಗೆ ಬಳಕೆ ಮಾಡಬೇಕನ್ನುವಂಥ ಸ್ಕಿಲ್ ಇದ್ದರೆ ಬಂಡವಾಳ ನಿಮ್ಮ ಹಿಂದೆ ಬರ್ತದೆ. ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಒಂದು ಛಲ ಇರಬೇಕು. ನಾನು ಮಾಡೇ ತೀರ್ತೇನೆ ಅಂತ ಛಲ ಇದ್ದರೆ ಸಾಕು, ಅದೇ ದೊಡ್ಡ ಬಂಡವಾಳ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದು, ಹೊಟ್ಟೆ ತುಂಬದವನಿಂದ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಸಿದವನಿಂದನೇ ಪ್ರಗತಿ ಆಗುವಂಥದ್ದು. ಹಸಿದವನೇ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ. ದಿ ಎಂಟಿ ಸ್ಟಮಕ್ ವಿಲ್ ಕ್ರಿಯೇಟ್ ಅಪರ್ಚುನಿಟಿ ಆ್ಯಂಡ್ ಅಪರ್ಚುನಿಟಿ ಕ್ರಿಯೇಟ್ಸ್ ಸಕ್ಸಸ್. ಆ ಹಸಿವು ಇರಬೇಕು. ಹಸಿವು ಅಂದರೆ ಊಟದ ಹಸಿವಲ್ಲ, ನಾನು ಸಾಧನೆ ಮಾಡ್ತೀನಿ ಅನ್ನುವಂಥ ಹಸಿವು ನಿಮ್ಮಲ್ಲಿರಬೇಕು. ಬಿಡಪ್ಪ ನಮ್ಮದೊಂದು 5 ಎಕರೆ ಇದೆ ಸಾಕು, ನನ್ನ ಮಗಂದು 1 ಎಕರೆ ಒಂದೊಂದು ಸತಿ ಮಾರಿದರೆ ಕೋಟಿಗಟ್ಟಲೆ ಬರುತ್ತೆ, ನಾನ್ಯಾಕೆ ಯಾರ ಹತ್ರ ಹೋಗಲಿ ಅನ್ನುವಂಥದ್ದು ಬಿಟ್ಬಿಡ್ಬೇಕು. ಇಲ್ಲಿ IT BTಯಲ್ಲೂ ಕೆಲವರೆಲ್ಲ ಇದ್ದಾರೆ. ಪ್ರಶಾಂತ್ ಪ್ರಕಾಶ್ ಅವರೆಲ್ಲರೂ ಇದ್ದಾರೆ. ಭಾಳ ಅದ್ಭುತವಾದಂಥ ಸಾಧನೆಗಳನ್ನು ಮಾಡಿದ್ದಾರೆ ಒಕ್ಕಲಿಗ ಕಮ್ಯುನಿಟಿಯಲ್ಲೂ ಕೂಡ. ಆದ್ದರಿಂದ ಯಾವ ರೀತಿ ಕೃಷಿಗೆ ಬಂದಾಗ ಒಕ್ಕಲಿಗರನ್ನ ಹಿಂದೆ ಹಾಕುವಂಥದ್ದು ಯಾರೂ ಇಲ್ಲ. ಉತ್ತರದಲ್ಲಿ ಲಿಂಗಾಯತರು ಇರ್ಬೋದು, ಇಲ್ಲಿ ಒಕ್ಕಲಿಗರನ್ನ ಕೃಷಿಯಲ್ಲಿ ದಣಿವರಿಯದೆ ದುಡಿಯುವಂಥದ್ದು, ಬೆವರು ಸುರಿಸುವಂಥದ್ದು, ಬೆವರನ್ನು ಭೂಮಿ ತಾಯಿಗೆ ಹಾಕಿ ಬಂಗಾರದ ಬೆಳೆ ತೆಗೆಯುವಂಥದ್ದು ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಗೊತ್ತಿದೆ. ಅದೇ ರೀತಿ ಉದ್ಯಮದಲ್ಲೂ ನಾವು ಯಾರಿಗೂ ಏನು ಕಡಿಮೆ ಇಲ್ಲ, ನಮ್ಮ ಹಿಂದೆ ಹಾಕೋಕ್ಕೆ ಯಾರೂ ಸಾಧ್ಯ ಇಲ್ಲ ಅನ್ನುವಂಥ ದಿನಗಳನ್ನು ನೋಡೋ ಸಲುವಾಗಿ ಇವರು ಫಸ್ಟ್ ಸರ್ಕಲ್ ಅಂತ ಇವತ್ತು ನಮ್ಮ ಜಯರಾಮ್ ಅವರು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನನಗೆ ಯಾಕೆ ಕರೆದ್ರೂ ಗೊತ್ತಿಲ್ಲ, ಬಹುತೇಕವಾಗಿ ಅವರು ನನ್ನ ಸ್ನೇಹಿತರಂತ ಕರೆದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ಇಲ್ಲಿ ಬಂದ ಮೇಲೆ ಇವರೆಲ್ಲರೂ ಸೇರಿ ಬೀಗತನದ ನೆನಪು ಮಾಡಿದರು. ಒಂದು ಅಭಿನವಭಾವ ಸಂಬಂಧ ಇದೆ ನಮ್ಮ ತಂದೆಯವ್ರ ಕಾಲದಿಂದ. BL ಶಂಕರ್ಗೆಲ್ಲ ಗೊತ್ತಿದೆ. ಭಾಳ ಒಳ್ಳೆಯ ಸಂಬಂಧಗಳು ಅವು ಜನ್ರೇಷನ್ ಟುಗೆದರ್ ಮುಂದುವರಿತಾ ಇದೆ.
ಈ ಸಮುದಾಯದ ಬಗ್ಗೆ ನನಗೆ ವಿಶೇಷವಾಗಿರುವಂಥ ಒಂದು ಭಾಳಷ್ಟು ವಿಶ್ವಾಸ ಮತ್ತು ಅಭಿಮಾನ ಕೂಡ ಇದೆ. ನಮ್ಮ ಜಯರಾಮ್ ಅವರು ನಾವೆಲ್ಲ ಮಾತಾಡಿದ್ವಿ, ಈ ಗಂಗರ ಬಗ್ಗೆ ಸಂಪೂರ್ಣವಾದ ಸ್ಟಡಿ ಮಾಡೋ ಸಲುವಾಗಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ಚೇರ್ ಮಾಡಬೇಕನ್ನೋಂಥದ್ದು ಕೂಡ ನಮ್ಮ ಆಸೆ ಆಗಿದೆ. ಆ ಕೆಲಸವನ್ನು ಕೂಡ ಆದಷ್ಟು ಬೇಗನೆ ಆಗಲಿ ಅಂತ ಹಾರೈಸ್ತೇನೆ. ಕೆಂಪೇಗೌಡರ ಬಗ್ಗೆ ಮಾತನಾಡಿದರು. ನಮ್ಮ ಅಶ್ವಥ್ ನಾರಾಯಣವರು ಭಾಳಷ್ಟು ಆಸಕ್ತಿ ವಹಿಸಿ ಇವತ್ತು ಅದ್ಭುತವಾದಂಥ ಒಂದು ಆ ಏರ್ಪೋರ್ಟಿನಕ್ಕಿಂತ ಆ ಕೆಂಪೇಗೌಡರ ಒಂದು ಸ್ಟ್ಯಾಚು ಭಾಳಷ್ಟು ಎತ್ತರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಭಾಳಷ್ಟು ಆಸಕ್ತಿ ವಹಿಸಿ ಆ ಕೆಲಸವನ್ನು ಮಾಡಿದ್ದಾರೆ. ಮಾಗಡಿಯಲ್ಲಿ ಕೂಡ ಕೆಂಪೇಗೌಡರ ಸ್ಮಾರಕ ಅಭಿವೃದ್ಧಿಗೆ ಕೂಡ ಕೈ ಹಾಕಿದ್ರು, ಆದರೆ ಅದು ಪೂರ್ಣ ಆಗಿಲ್ಲ, ಇನ್ಮೇಲೆ ಆಗಬೇಕಾಗಿದೆ. ನಮಗೆ ಇತಿಹಾಸ ನಮಗೆ ಗೊತ್ತಿರಬೇಕು, ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಗೊತ್ತಿರಬೇಕು. ಕೇವಲ ನಾಗರಿಕತೆ ಬೆನ್ನತ್ತಿ ನಾವು ಹೋಗಬಾರ್ದು. ನಾಗರಿಕತೆ ಮತ್ತು ನಮ್ಮ ಸಂಸ್ಕೃತಿ ಇವೆರಡು ಭಾಳ ವಿಭಿನ್ನ. ಪಾಶ್ಚಿಮಾತ್ಯ ದೇಶದ ಒಬ್ಬ ತತ್ವಜ್ಞಾನಿ ಭಾಳ ಚೆನ್ನಾಗಿ ಹೇಳಿದ್ದಾನೆ, ವಾಟ್ ವಿ ಹ್ಯಾವ್ ಈಸ್ ಸಿವಿಲೈಸೇಷನ್, ವಾಟ್ ವಿ ಆರ್ ಈಸ್ ದ ಕಲ್ಚರ್ ಅಂತ. ನಾವು ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ. ಮೊದಲೆಲ್ಲ ಸೈಕಲ್ ಇತ್ತು, ಈಗ ಮೋಟ್ರ್ ಸೈಕಲ್ ಬಂದಿದೆ, ಕಾರ್ ಬಂದಿದೆ, ಏರೋಪ್ಲೇನ್ ಬಂದಿದೆ, ಅದು ನಾಗರಿಕತೆ. ಆದರೆ ನಾವೇನಾಗಿದ್ದೇವೆ ಅದರಿಂದ ಪಡ್ಕೊಂಡು ಅನ್ನುವಂಥದ್ದು ಬಹಳ ಮುಖ್ಯ. ಅದು ಗೊತ್ತಾಗಬೇಕಾದ್ರೆ ನಮ್ಮ ಬೇರುಗಳನ್ನು ನಾವು ಯಾರು ಮರಿಬಾರ್ದು, ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಯಾರು ಕೂಡ ಮರಿಬಾರ್ದು. ಉದ್ಯಮದಲ್ಲೂ ಕೂಡ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಯಶಸ್ಸಿಗೆ ಕಾರಣ ಆಗ್ತದೆ. ದೇರ್ ಇಸ್ ಅ ಫಿಲಾಸಫಿ ಇನ್ ಬಿಸ್ನೆಸ್. ಸಾಮಾನ್ಯವಾಗಿ ನಾವೆಲ್ಲ ಏನು ತಿಳ್ಕೊಳ್ತೇವೆ ಅಂದರೆ ಬಿಸ್ನೆಸ್ ಅಂದರೆ ಪ್ರಾಫಿಟ್ ಲಾಸ್, ಲಾಭ ನಷ್ಟ ಅಂತ ನಾವು ಅಷ್ಟೇ ತಿಳ್ಕೊಳ್ತೀವಿ. ಫಿಲಾಸಫಿ ಅಂದರೆ ಪಾಪ ಪುಣ್ಯ. ನಾನು ಎಕನಾಮಿಕ್ಸ್ ಮತ್ತು ಫಿಲಾಸಫಿ ಸ್ಟೂಡೆಂಟ್, ನಾನು ಎರಡು ಓದ್ತಾ ಇರ್ತೇನೆ. ನಾನು ಫಿಲಾಸಫಿಯಲ್ಲಿ ಲಾಭ ನಷ್ಟವನ್ನು ನೋಡ್ತಾ ಇದ್ದೇನೆ, ಎಕನಾಮಿಕ್ಸಲ್ಲಿ ಪಾಪ ಪುಣ್ಯವನ್ನು ನೋಡ್ತಾ ಇದ್ದೇನೆ. ಸರಿ ದಾರಿಯಲ್ಲಿ ನಾವು ನಮ್ಮ ಉದ್ಯಮಗಳನ್ನು ಮಾಡಿದರೆ ಅದಕ್ಕೆ ಸಿಗುವಂಥ ಆತ್ಮಸಂತೃಪ್ತಿ, ಆತ್ಮಗೌರವ ಮತ್ತು ಸಮಾಜ ನಮ್ಮನ್ನು ಗುರುತಿಸುವ ರೀತಿಯೇ ಬೇರೆ. ಹೀಗಾಗಿ ಆ ದಾರಿಯಲ್ಲಿ ಎಲ್ಲ ಹೋಗಬೇಕು. ಒಂದು ಮಾತನ್ನು ಹೇಳ್ತೀನಿ, ನೀವೆಲ್ಲರೂ ಕೂಡ ಆ ಕಾಳ ಭೈರವನ ಆಶೀರ್ವಾದ ಪಡೆದಂಥ ಮಕ್ಕಳು. ನಿಮ್ಗೆ ಎಲ್ಲಿನೂ ಕೀಳಿರಿಮೆ ಅವಶ್ಯಕತೆ ಇಲ್ಲ, ನೀವು ಅಭಿಮಾನದಿಂದ ಇರಬೇಕು. ನೀವು ಮನಸ್ಸು ಮಾಡಬೇಕು, ನೀವು ಎದನ್ನು ಮನಸ್ಸು ಮಾಡ್ತೀರಿ ಅದರಲ್ಲಿ ಯಶಸ್ಸು ಕಾಣ್ತೀರಿ. ನಾನು ನಾಳೆ ಉದ್ಯಮಿ ಆಗ್ತೇನೆ, ಉದ್ಯೋಗ ಕೊಡ್ತೇನೆ ಅಂತ ನೀವು ತೀರ್ಮಾನ ಮಾಡಿ ಖಂಡಿತವಾಗೂ ಯಶಸ್ಸು ಸಿಗ್ತದೆ. ಬೆಂಗಳೂರಿನಂಥ ನಾಡಿನಲ್ಲಿ ನಿಮ್ಮದಿದೆ, ಇಡೀ ಜಗತ್ತು ಬೆಂಗಳೂರಿನ ಹತ್ರ ಬರ್ತಾ ಇದೆ, ಇಡೀ ಜಗತ್ತು ಬೆಂಗಳೂರಿನ ಹತ್ರ ಬರ್ತಾ ಇದೆ. ಜಗತ್ತು ಬರುವಂಥ ಸ್ಥಳದಲ್ಲಿ ನೀವಿದ್ದೀರಿ, ಹೆಂಗಿರಬೇಕು? ಆದ್ದರಿಂದ ಬೆಟರ್ ಲೇಟ್ ದ್ಯಾನ್ ನೆವರ್. ಜಯರಾಮ್ ಅವ್ರು ಏನು ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ಇದು ಯಶಸ್ವಿ ಆಗಲಿ, ಯಶಸ್ವಿ ಆಗ್ತದೆ. ನಮ್ಮ ಯಂಗ್ಸ್ಟರ್ಸ್, ನನಗೆ ವಿಶ್ವಾಸ ಇರೋದು ನಮ್ಮ ಯಂಗ್ಸ್ಟರ್ಸ್ ಮೇಲೆ. ಅವ್ರು ಜಗತ್ತನ್ನು ನೋಡಿದ್ದಾರೆ, ಜಗತ್ತನ್ನು ತಿಳ್ಕೊಂಡಿದ್ದಾರೆ. ಇಲ್ಲಿ ಭವ್ಯ ಭವಿಷ್ಯದ ಆಳವಾದಂಥ ಭೂಮಿಯಲ್ಲಿ ಹೆಮ್ಮರವಾಗಿ ಬೆಳೆಯುವಂಥ ಒಂದು ಬೀಜ ಅಂಕುರ ಆಗಲಿ. ಬೆಂಗಳೂರು ಕೆಂಪೇಗೌಡರು ಕಟ್ಟಿರುವಂಥದ್ದು, ಭವಿಷ್ಯದ ಬೆಂಗಳೂರನ್ನು ಕೂಡ ಕೆಂಪೇಗೌಡರ ಮಕ್ಕಳೇ ಕಟ್ಟಬೇಕು ಅಂತ ನನ್ನ ಆಸೆ ಇದೆ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ತಮ್ಮ ಅರಿವಿನ ಮಾತುಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ವ್ಯಕ್ತಪಡಿಸಿದಂತಹ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬೊಮ್ಮಾಯಿಯವರಿಗೆ ಮತ್ತೊಂದು ಸುತ್ತಿನ ಚಪ್ಪಾಳೆಗಳ ಮುಖೇನ ವಂದಿಸೋಣ ಬಂಧುಗಳು. ಇದೀಗ ಸಮಾರೋಪ ಭಾಷಣವನ್ನು ನಿರ್ವಹಿಸಿಕೊಡಬೇಕಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು ನಿಮ್ಮ ಪ್ರೀತಿಯ ಚಪ್ಪಾಳೆ ಮುಖೇನ ಸ್ವಾಗತಿಸೋಣ. ಆತ್ಮೀಯ ಮತ್ತು ಎಲ್ಲ
ನನ್ನ ಗೌರವಾನ್ವಿತ ಗಣ್ಯಮಾನ್ಯರೇ, ಏನೊಂದು ಫಸ್ಟ್ ಸರ್ಕಲ್ ಈ ಒಂದು ವೇದಿಕೆ ಮತ್ತು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಸಮಾರೋಪ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲ ಆಶೀರ್ವಾದವನ್ನು ಮಾಡಲಿಕ್ಕೆ, ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಬಂದಿರುವಂಥ ಪರಮ ಪೂಜ್ಯ ಜಗದ್ಗುರುಗಳಾದಂಥ ಶ್ರೀ ನಂಜಾವಧೂತ ಸ್ವಾಮಿಗಳಿಗೆ ನನ್ನ ಶ್ರದ್ಧಾಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಈಗಾಗಲೇ ಹಿರಿಯರು ಮಾತಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾವಂತರಾಗಿ, ಇಂಜಿನಿಯರ್ ಆಗಿ, ಉದ್ಯಮಿಯಾಗಿ, ರಾಜಕಾರಣಿಯಾಗಿ, ಒಂದು ಹಿರಿಯ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹಲವಾರು ಕೊಡುಗೆ ಕೊಟ್ಟಂಥ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿ ಕೇಂದ್ರ ಸಚಿವರಾದಂಥ SR ಬೊಮ್ಮಾಯಿನವರ ಪುತ್ರರು ಹಾಗೂ ತುಂಬ ಬುದ್ಧಿಜೀವಿಗಳು. ಅವ್ರ ಭಾಷಣ ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ತಾವೆಲ್ಲ ನೋಡ್ಬೋದು ಎಷ್ಟು ಅವರಿಗೆ ಆಳವಾಗಿ ಜ್ಞಾನ ಇದೆ ಅಂತ, ಅಷ್ಟು ಚಿಂತನೆ ಇರುವಂಥ ವ್ಯಕ್ತಿ. ಅವರ ಒಂದು ಅವಧಿಯಲ್ಲಿ ಅವರೇನು ಒಂದು 2 ವರ್ಷ ಕಾಲ, 1.25 ವರ್ಷ ಕಾಲ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಎಲ್ಲ ಮುಖ್ಯಮಂತ್ರಿಗಳಿಗಿಂತ ಅತಿ ಹೆಚ್ಚಿನ ಕೆಲಸ ಮಾಡಿದಂಥ ವ್ಯಕ್ತಿ ಯಾರಿದ್ದರೆ ಅದು ನಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು. ನೀವು ನೋಡ್ಬೋದು, ತುಂಬ ಜನ ಬೇಡಿಕೆ ಅಂತೂ ಹಲವಾರು ವರ್ಷದಿಂದ ಇತ್ತು. ಏನೇ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಎದುರೋರು, ಹಿಂದೆ ಮುಂದೆ ಜಗ್ಗೋರು, ಚೌಕಾಸಿ ಆಗೋದು. ನಾವು ಕೇಳಿದ್ನಲ್ಲ, ನಾವು ಏನೆಲ್ಲ ಕೇಳಿದ್ವು, ಎಲ್ಲ ಬೇಡಿಕೆಗಳನ್ನು ಒಕ್ಕಲಿಗ ಜನಾಂಗದ ಎಲ್ಲ ಬೇಡಿಕೆಗಳನ್ನು ಪೂರೈಸಿಕೊಟ್ಟಂಥ ವ್ಯಕ್ತಿ ಏನಾರಿದ್ರೆ ಅದು ನಮ್ಮ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳಕ್ಕೆ ಇಷ್ಟಪಟ್ಟು. ವಿಧಾನಸೌಧದ ಮುಂದೆ ನಮಗೆ ಪ್ರತಿಮೆ ಬೇಕು, ಯಾವ ಜಾಗ ಬೇಕು ಹೇಳಿ ಸ್ವಾಮಿ. ನಂಜಾವಧೂತ ಸ್ವಾಮಿಗಳು ಉಗ್ರವಾಗಿ ಭಾಷಣವನ್ನು ಮಾಡಿದರು. ಇಲ್ಲ, ಕೆಂಪೇಗೌಡ ಜಯಂತಿಯ ನಮ್ಮ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ ಭಾಷಣವನ್ನು ಮಾಡಿದ ತಕ್ಷಣ ಆಯಿತು, ನಿಮಗೇನಾಗಬೇಕು, ಪ್ರತಿಮೆ ವಿಧಾನಸೌಧದ ಮುಂದೆ ಯಾವ ಸ್ಥಳದಲ್ಲಿ ಆ ಪ್ರತಿಮೆ ಸ್ಥಾಪನೆ ಆಗಬೇಕು, ಅಲ್ಲಿ ಯಾವ ಸ್ಥಳ ಅಂತ ತೋರಿಸಿ ಅಲ್ಲೇನೆ ನಾವು ಆ ಸ್ಥಳದಲ್ಲೇ ಕೆಂಪೇಗೌಡರು ಪ್ರತಿಮೆನ ನಿಲ್ಲಿಸ್ತೀವಿ ಅಂತ ಆ ನೇರವಾಗಿ ಮಾತನ್ನು ಕೊಟ್ಟಂಥ ವ್ಯಕ್ತಿ. ನೀವೇನಾರ ಕರ್ನಾಟಕದ ಇತಿಹಾಸದಲ್ಲಿ ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು, ಚೆಕ್ ಮಾಡ್ಕೋಬೋದು. ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇತಿಹಾಸದಲ್ಲಿ ಎಲ್ಲೂ ನಿಮಗೆ ಏರ್ಪೋರ್ಟ್ ಒಳಗೆ ಎಲ್ಲೂ ನಿಮಗೆ ಪ್ರತಿಮೆ ನಿಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಆದರೆ ನಾವು ಏರ್ಪೋರ್ಟ್ ಒಳಗೆ, ಏರ್ಪೋರ್ಟಿನ ವಿಸ್ತೀರ್ಣದಲ್ಲೇ ಆ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು. ಅದರಲ್ಲೂ ಸ್ವಾಮೀಜಿ ಹೇಳಿದ್ರು, ನಿರ್ಮಲಾನಂದನಾಥ ಮಹಾಸ್ವಾಮಿಗಳು 108 ಅಡಿ ಎತ್ತರದ ಪ್ರತಿಮೆನೇ ನೀವು ಮಾಡಬೇಕು ಅಂತ ಹೇಳಿದ್ರು. ಆ ಪ್ರಕಾರದಲ್ಲಿ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆ ಒಂದು ಪ್ರದೇಶದಲ್ಲೇ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಣವನ್ನು ತೊಟ್ಟು ಆ ಏರ್ಪೋರ್ಟ್ ಅಥಾರಿಟಿಗಳಿಗೆ ಯಾವ ಕಾರಣದಲ್ಲೂ ನಾವು ಇಲ್ಲಿ ಸ್ಥಳ ಕೊಡಲ್ಲ ಅಂದರೆ ಬಿಡೋಲ್ಲ, ಇಲ್ಲೇ ಈ ಸ್ಥಳದಲ್ಲೇ ಮಾಡ್ತೀವಿ ಅಂತ ನಿಶ್ಚಯವನ್ನು ಮಾಡಿ ಕ್ರಮವನ್ನು ವಹಿಸಿ ಪ್ರತಿಮೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೆ ಬಸವರಾಜ ಬೊಮ್ಮಾಯಿಯವರ ಪಾತ್ರ ಬಹಳ ದೊಡ್ಡದಿದೆ. ನಮ್ಮ ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕು. ನನಗೂ ಇವತ್ತು ಈ ವೇದಿಕೆಯಲ್ಲಿ ಇರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಇನ್ವಿಟೇಷನಲ್ಲಿ ಇದ್ದರೂ ನಾನು ನೋಡಿರಲಿಲ್ಲ ಸರ್. ಕಾರ್ಯಕ್ರಮ ನಿಮ್ಗೆ ಹೇಳಬೇಕು ಅಂದರೆ 30 ಕೋಟಿ ಎಷ್ಟು ಖರ್ಚು ಮಾಡಿದ್ದು ಬರೀ ಉದ್ಘಾಟನೆ ಕಾರ್ಯಕ್ರಮಕ್ಕೆ. 14 ಲಕ್ಷ ಪೆಂಡಾಲ್ ವಿಸ್ತರಣೆ ಹಾಕಿದ್ದು. 14 ಲಕ್ಷ ವಿಸ್ತರಣೆಯ ಪೆಂಡಾಲ್ ಕರ್ನಾಟಕ ಇತಿಹಾಸದಲ್ಲಿ ಎಲ್ಲೂ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಬೃಹತ್ಕಾರವಾಗಿ ನಮ್ಮ DNA ವೆಂಕಟ್ ಅವರ ಒಂದು ಏಜೆನ್ಸಿಯಿಂದನೇ ಈ ಕಾರ್ಯಕ್ರಮನ ರೂಪಿಸುವಂಥದ್ದಾಗಿತ್ತು. ಜಮೀನು ಬೇಕಿತ್ತು, ಸ್ಥಳ ಬೇಕಿತ್ತು. ಏರ್ಪೋರ್ಟಿಗೆ ಬರುವಂಥ ಪ್ರಯಾಣಿಕರಿಗೆ ಏನು ತೊಂದರೆ ಆಗಬಾರ್ದು. ಸರಗವಾಗಿ, ಸುಲಭವಾಗಿ, ಒಬ್ಬ ಪ್ರಯಾಣಿಕರಿಗೂ ತೊಂದರೆ ಆಗದೇ ಕಾರ್ಯಕ್ರಮ ನಡಿಬೇಕು. ಲಕ್ಷಾಂತರ ಜನ ಭಾಗವಹಿಸಬೇಕು. ಕರ್ನಾಟಕದ ಉದ್ದಾಗಲದಿಂದ ಎಲ್ಲರಿಗೂ ಬರಲಿಕ್ಕೆ 4,000 ಬಸ್ಸನ್ನು ಕೊಟ್ಟಂಥವರು ಬಸವರಾಜ ಬೊಮ್ಮಾಯಿ ಅವರು. ಮತ್ತು ನೀವು ನೋಡ್ಬೋದು, ಕರ್ನಾಟಕ ಇತಿಹಾಸದಲ್ಲಿ ಎಲ್ಲೂ ಮೃತ್ತಿಕೆಯನ್ನು
ಮಣ್ಣನ್ನು ಪ್ರತಿಯೊಂದು ಗ್ರಾಮದಿಂದಲೂ ಎಲ್ಲರೂ ಸಂಗ್ರಹಣೆ ಮಾಡಿರೋದು ಇಡೀ ಭಾರತದ ಇತಿಹಾಸದಲ್ಲಿ ನೋಡಿದ್ದೀರಾ? ಓನ್ಲಿ ಕರ್ನಾಟಕದ ಇತಿಹಾಸದಲ್ಲಿ ನೋಡಿದ್ದೀರಾ? ಕೇಳಿದ್ದೀರಾ ಇಲ್ವಾ? ಅಥವಾ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀನ? ಇದು ಆಚರಣೆನ ಸಂಭ್ರಮಿಸಲಿಕ್ಕೆ ಸೇರಿರುವಂಥ ಒಂದು ಸಭೆ. ಹಾಗಾಗಿ ಇಂಥ ಒಂದು ಸಭೆಯಲ್ಲಿ ನಮಗೇನು ಬೆಂಬಲವನ್ನು ಕೊಟ್ಟು ಉತ್ತೇಜನ ಕೊಟ್ಟು ನಾವು ಕೇಳಿದನ್ನೆಲ್ಲ ಕೊಟ್ಟಂಥ ವ್ಯಕ್ತಿನ ಅಭಿನಂದಿಸೋದು ನಮ್ಮ ಕರ್ತವ್ಯ. ಥ್ಯಾಂಕ್ಸ್ ಗಿವಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ನಿಮ್ಮ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಹೇಳೋಕ್ಕೆ ಸೂಕ್ತ ಅಂತ ನಾನು ಈ ವೇದಿಕೆಯ ಮೂಲಕ ಬಳಕೆಯನ್ನು ಮಾಡ್ತಾಯಿದ್ದೀನಿ. ಏನೊಂದು 4,000ಗಿಂತ ಹೆಚ್ಚು ಬಸ್ಸನ್ನು ಪ್ರತಿಯೊಂದು ಗ್ರಾಮದಿಂದನೂ ಮೃತಕ್ಕೆ ಸಂಗ್ರಹಣೆ ಮಾಡಿ ಎಲ್ಲವನ್ನು ಸಂಗ್ರಹಣೆ ಮಾಡಿ ಎಲ್ಲ ಹೊಟ್ಟೋಗುತ್ತೆ. ಆದರೆ ಯಾವ ರೀತಿ ಸಂಗ್ರಹಣೆ ಮಾಡಿ ಯಾವ ರೀತಿ ಬಳಕೆ ಆಗಬೇಕು ಅನ್ನೋಂಥದ್ದು ಭಾಳ ಮುಖ್ಯವಾಗಿತ್ತು. ಅದಕ್ಕೆ ಬೇಕಾಗಿರೋಂಥ ಕೆಂಪೇಗೌಡರು ಕಟ್ಟಿದಂಥ ಗಡಿಗೋಪುರಗಳನ್ನು 4 ಪ್ರತಿಮೆಯ ಸುತ್ತ 4 ಗಡಿಗೋಪುರವನ್ನು ಮಾಡುವಂಥದ್ದಾಗಿತ್ತು. ಒಂದೊಂದು ಗೋಪುರದ ಅಡಿಯಲ್ಲೂ ಎಷ್ಟು ಲೋಡ್ ಮಣ್ಣು ಎಷ್ಟು ಬೇಕಾದ್ರೆ ಭರ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಒಂದೇ ಗೋಪುರದ ಅಡಿಯಲ್ಲಿ ನಾವು ಭರ್ತಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಇಡೀ ಕರ್ನಾಟಕದಿಂದ ಅಷ್ಟೆಲ್ಲ ಮಣ್ಣನ್ನು ಏನು ಪುಟ್ಟರಾಜಣ್ಣ ಕರ್ನಾಟಕದಲ್ಲಿರೋ ಮಣ್ಣೆಲ್ಲ ತೊಗೊಂಬಂದ್ರೂ ಒಂದು ಗೋಪುರದಲ್ಲಿ ಕೆಳಗಡೆ ನಾವು ಭರ್ತಿ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೂ 3 ಗೋಪುರ ಖಾಲಿ ಇದೆ. ಯಾಕೆ ಮಾಡ್ದು ಅಂದರೆ ಇಡೀ ಕರ್ನಾಟಕ ಕೆಂಪೇಗೌಡರ ಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಒಂದು ಕಡೆ ಬಂದು ಸ್ಪರ್ಶವನ್ನು ಮಾಡಿದ್ರೆ ಇಡೀ ಕರ್ನಾಟಕದ ಭೂಮಿಯನ್ನು ಸ್ಪರ್ಶ ಮಾಡದಿರೋ ರೀತಿಯಲ್ಲಿ ಆಗಬೇಕು ಅನ್ನೋಂಥ ಉದ್ದೇಶದಲ್ಲೇ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಮುಂದೆನೆ ಇಡೀ ಕರ್ನಾಟಕದ ಮಣ್ಣನ್ನು ಶೇಖರಣೆಯನ್ನು ಮಾಡಿ ಅಲ್ಲಿ ಸೇರಿಸಿ ಒಂದು ಸ್ಥಳದಲ್ಲಿ ನಾವು ಸ್ಪರ್ಶವನ್ನು ಮಾಡಿದ್ರೆ ಇಡೀ ಕರ್ನಾಟಕ ಸ್ಪರ್ಶ ಮಾಡಿದಂಥ ಆಗುತ್ತೆ. ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಪಡೀಲಿಕ್ಕೆ ಒಂದು ಸೂಕ್ತವಾಗಿರೋ ಜಾಗ ಅಂದರೆ ಅದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಇರುವಂಥ 108 ಅಡಿ ಎತ್ತರದ ಈ ಪ್ರತಿಮೆ ಮುಂದೆ ಮಾಡುವಂಥದ್ದಾಗಿದೆ. ಇದರೆಲ್ಲ ಜೊತೆಯಲ್ಲಿ ಲಕ್ಷಾಂತರ ಜನ ನೀವು ನೋಡಿದರೆ ಹೇಗೆ ಬಂದರು, ಎಲ್ಲ ಸೇರರು ಪ್ರತಿಮೆ ಮಾಡ್ತಾರೆ, ಎಲ್ಲರೂ ಮುಂದಕ್ಕೆ ಹೋಗ್ತಾರೆ. ಸರ್, ನಾನು ಬೊಮ್ಮಾಯಿ ಸರ್ ಹತ್ರ ಯಾವಾಗಲೂ ಇಂಟ್ರಾಕ್ಷನ್ ಮಾಡ್ತಿರ್ಬೇಕಾದ್ರೆ ಕೇಳಿದೆ, ಸರ್ ಎಲ್ಲ ಪ್ರತಿಮೆ ಮಾಡಿದೋ, ಇದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಕಾರ್ಯಕ್ರಮನ ರೂಪಿಸಿದ್ದೀವಿ, ಇದಕ್ಕೊಂದು ಹೆಸರು ಕೊಡಬೇಕು ಸರ್ ಅಂತ. ಒಂದು ಪ್ರತಿಮೆಗೆ ಒಂದು ಹೆಸರು ಕೊಡಬೇಕು. ನನಗೆ ಬರೋದು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂತ ಗೊತ್ತಾಗುತ್ತೆ ಸರ್. ಹೀಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದೆ. ನಮ್ಮ ಬೆಂಗಳೂರು ಅಂದರೆ ಬೆಂಗಳೂರನ್ನ ಒಂದೇ ವಾಕ್ಯದಲ್ಲಿ ವರ್ಣನೆ ಆಗಬೇಕು. ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಬೆಂಗಳೂರು ಏನು ಅಂದರೆ, ಇನ್ನೂ ಎಷ್ಟೋ ಜನಕ್ಕೆ ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ ಬೆಂಗಳೂರಿನ ಶಕ್ತಿ ಏನು ಅಂತ. ಅದರ ಅವಕಾಶ ಶಕ್ತಿಯ ಬಗ್ಗೆ ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ, ಹೆಚ್ಚು ಕಡಿಮೆ ಹೇಳಬೇಕು ಅಂತ. ನಿನ್ನೆ ಪ್ರಶಾಂತ್ ಪ್ರಕಾಶ್ ಅವರು ಇದ್ದರು. ಪ್ರಶಾಂತ್ ಪ್ರಕಾಶ್ ಅವರು ನನ್ನ ಭಾಳ ಆತ್ಮೀಯರು. ನಮ್ಮ ಸರ್ಕಾರದ ಅವಧಿಯಲ್ಲಿ ವಿಷನ್ ಗ್ರೂಪ್ ಫಾರ್ ಸ್ಟಾರ್ಟಪ್ಪಿನ ಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಸ್ಟಾರ್ಟಪ್ಪಿನ ವಿಷನ್ ಗ್ರೂಪ್ ಎಲ್ಲೂ ಇಡೀ ದೇಶದಲ್ಲಿ ಪ್ರಾರಂಭವನ್ನು ಮಾಡಿರಲಿಲ್ಲ. ಪ್ರಥಮವಾಗಿ ಸ್ಟಾರ್ಟ್ ಮಾಡಿದಂಥ ರಾಜ್ಯ ನಮ್ಮ ಸರ್ಕಾರದ ಅವಧಿಯಲ್ಲಿ ವಿಷನ್ ಗ್ರೂಪ್ ಫಾರ್ ಸ್ಟಾರ್ಟಪ್ಸ್ ಅಂತ ಸ್ಟಾರ್ಟ್ ಮಾಡಿ ಅದರ ನೂತನ ಅಧ್ಯಕ್ಷರಾಗಿ ನಮ್ಮವರೇ, ನಮ್ಮ ಕರ್ನಾಟಕದವರೇ ನೂತನ ಅಧ್ಯಕ್ಷರಾದಂಥವ್ರು ಪ್ರಶಾಂತ್ ಪ್ರಕಾಶ್ ಅವರೆಲ್ಲರ ಸಹಕಾರ ಇತ್ತು. ಹಾಗಾಗಿ ನನಗೆ ITBT ಸಚಿವನಾಗಿ ಭಾಳ ಹತ್ರದಲ್ಲಿ ಕೆಲಸ ಮಾಡೋಂಥ ಅವಕಾಶ ಸಿಕ್ಕಿತ್ತು. ಈ ಅವಕಾಶದಲ್ಲಿ ನಮ್ಮ ಬೆಂಗಳೂರಿನ ಶಕ್ತಿ ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇಲ್ಲಾಗ್ತಿರೋಂಥ ಆವಿಷ್ಕಾರ, ಇಲ್ಲಿ ಕೊಡ್ತಿರೋಂಥ ಯಾವುದೇ ಕ್ಷೇತ್ರ ತೊಗೊಳ್ಳಿ, ಫೈನಾನ್ಷಿಯಲ್ ಸೆಕ್ಟ್ರ್ ತೊಗೊಳ್ಳಿ, ಎಜುಕೇಷನ್ ಸೆಕ್ಟ್ರ್ ತೊಗೊಳ್ಳಿ, ಸ್ಪೇಸ್ ತೊಗೊಳ್ಳಿ, ಸ್ಯಾಟಲೈಟ್ ತೊಗೊಳ್ಳಿ, ನೀವು ಏವಿಯೇಷನ್ ತೊಗೊಳ್ಳಿ, ನೀವು ಯಾವ್ಯಾವ ಸೆಕ್ಟ್ರ್ ಹೇಳ್ತಿರೋ ಎಲ್ಲ ಸೆಕ್ಟ್ರಲ್ಲೂ ಪ್ರಥಮ ಸ್ಥಾನದಲ್ಲಿ. ಎಮರ್ಜಿಂಗ್ ಟೆಕ್ನಾಲಜಿ ಅಂತ ನೀವೆಲ್ಲ ಮಾತಾಡ್ತಿದ್ದೀವಲ್ಲ, ಎಮರ್ಜಿಂಗ್ ಟೆಕ್ನಾಲಜಿ ತೊಗೊಳ್ಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತೊಗೊಳ್ಳಿ, ಮೆಷಿನ್ ಲರ್ನಿಂಗ್ ತೊಗೊಳ್ಳಿ, IoT, ಈ ರೀತಿ ಆಂಟ್ರಪ್ರೈನರ್ಶಿಪ್ಪಿಂದ ಹಿಡಿದು ಆಂಟ್ರಪ್ರೈನರ್ಶಿಪ್ನಲ್ಲೂ ಇವತ್ತು ಹೇಳ್ತೀವಿ ಬೇರೆ ಬೇರೆ ಮುಂಬೈ, ಡೆಲ್ಲಿ, ಇನ್ನೊಂದು ಕಡೆ ಆಂಟ್ರಪ್ರೈನರ್ಶಿಪ್ಪಲ್ಲೂ ಸರಿಸಾಟಿಯಾದಂಥ ಇಡೀ ಭಾರತದಲ್ಲಿ ಒಂದು ಸರಿಸಾಟಿಯಾದಂಥ ನಗರ ಬೆಂಗಳೂರಿಗೆ ಸರಿಸಾಟಿಯಾದಂಥ ಇನ್ನೊಂದು ನಗರ ಇಡೀ ಭಾರತದಲ್ಲಿಲ್ಲ ಅಂತ ನಿಮಗೆ ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವೇನು ಮಾಡಬೇಕು, ಈ ಸಿಟಿ, ಈ ನಗರವನ್ನು ನಿರ್ಮಾತರು ನಾಡಪ್ರಭು ಕೆಂಪೇಗೌಡರು, ಅವ್ರಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡಬೇಕು, ಅವರ ಪ್ರತಿಮೆಗೆ ನಾಮಕರಣವನ್ನು ಮಾಡ್ತಾ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ, ಸಮೃದ್ಧಿಯ ಪ್ರತಿಮೆ ಅಂತ ನಾಮಕರಣವನ್ನು ಮಾಡುವಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ಮನಸ್ಪೂರ್ವಕವಾಗಿ ಮುಂದೆ ಬಂದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಒಪ್ಪಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತು ನಮ್ಮ ಒಕ್ಕಲಿಗರ ಸಂಘಕ್ಕೆ ಯೂನಿವರ್ಸಿಟಿ, ಜಮೀನು ಇರಲಿಲ್ಲ ಹೇಳಬೇಕು ಅಂದರೆ. ನಾವೇನು ನಾಮ್ಸ್ ಪ್ರಕಾರ ಜಮೀನು ಇರಬೇಕಲ್ಲ,
ನಾಮ್ಸ್ ಪ್ರಕಾರ ಜಮೀನು ಇರಲಿಲ್ಲ ಕೆಂಪೇಗೌಡ ಸಂಘದ ಜೊತೆ. ಏನಾನಂದಣ್ಣ ಜಮೀನಿತ್ತ? ನಾವು ಹುಡುಕಿ ಮಾಡಿ ಮುಖ್ಯಮಂತ್ರಿಯಲ್ಲಿ ಕೇಳಿದೆ, ಇಲ್ಲ ಸರ್ ಕನ್ಸೆಷನ್ ಕೊಡಬೇಕು, ಲ್ಯಾಂಡಲ್ಲೂ ರೂಲ್ಸ್ ಎಲ್ಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಡೋಣ, ಟೋಟಲಿ ರಿಲ್ಯಾಕ್ಸ್ ಮಾಡಿಕೊಡೋಣ, ಫಸ್ಟ್ ಅವ್ರಿಗೆ ಮಾಡಿಕೊಡೋ, ಫಸ್ಟ್ ಅವ್ರಿಗೆ ಯೂನಿವರ್ಸಿಟಿ ಮಾಡಿಕೊಡೋ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಅವಧಿಯಲ್ಲಿ 1.25 ವರ್ಷದಲ್ಲಿ 25 ಯೂನಿವರ್ಸಿಟಿನ ಪ್ರಾರಂಭವನ್ನು ಮಾಡಿದೋ, 12 ಸರ್ಕಾರದ್ದು, 13 ಖಾಸಗಿ ವಿಶ್ವವಿದ್ಯಾನಿಲಯಗಳು ಮಾಡಿದೋ, ಅದರಲ್ಲಿ ಕೆಂಪೇಗೌಡ ಒಕ್ಕಲಿಗರ ಸಂಘಕ್ಕೂ ವಿಶ್ವವಿದ್ಯಾನಿಲಯ ಕೊಟ್ಟು. ಈ ರೀತಿ ರಿಸರ್ವೇಷನ್ ಭಾಳ ದಿನ ಬೇಡಿಕೆ ಇತ್ತು, ರಿಸರ್ವೇಷನನ್ನು ಹೆಚ್ಚಿಸಬೇಕು ಅಂತ. ರಿಸರ್ವೇಷನ್ ಹೆಚ್ಚಿಸ್ಲಿಕ್ಕೆ ಯಾರು ಮುಂದೆ ಬಂದಿದ್ರು? ಯಾವ ಸರ್ಕಾರದಲ್ಲೂ ಇರಲಿಲ್ಲ. ನಮ್ಮ ಸರ್ಕಾರದಲ್ಲಿ ರಿಸರ್ವೇಷನ್ ಪಾಲಿಸಿನೂ ನಮ್ಮ ಬೇಡಿಕೆ ಏನಿತ್ತು ರಿಸರ್ವೇಷನ್ ಹೆಚ್ಚಿಸಬೇಕು ಅಂತ, ಆ ರಿಸರ್ವೇಷನ್ ಹೆಚ್ಚಿಸ್ಲಿಕ್ಕಾಗಲಿ ಈ ರೀತಿ ಹಲವಾರು ಕೆಲಸಗಳನ್ನು ಅವರ ಒಂದು ಅವಧಿಯಲ್ಲಿ ಆಗಿದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ನೀವು ಲೆಕ್ಕ ಹಾಕೊಳ್ಳಿ, ಇಷ್ಟು ಯಾರು ಕೆಲಸ ಮಾಡಿಕೊಡ್ಲಿಕ್ಕಾಗಿರಲಿಲ್ಲ, ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದ್ದೆ. ಹಾಗೆ ನಮ್ಮ ಮಾಜಿ ಸಚಿವರಾಗಿ ಮಂಡ್ಯದ ಜನಪ್ರಿಯ ನಾಯಕರು, ಪಾದರಸದಂತೆ ಕೆಲಸ ಮಾಡೋವಂಥ ಸನ್ಮಾನ್ಯ ಪುಟ್ಟರಾಜಣ್ಣನವರಿದ್ದಾರೆ. ಅವ್ರು ನೋಡ್ರೆ ನನಗೆ ಸ್ಫೂರ್ತಿ ಸಿಗುತ್ತೆ, ಯಾವ ರೀತಿ ಕೆಲಸ ಮಾಡ್ತಿರೋ ಅನ್ನೋದು ಸ್ಫೂರ್ತಿ ಸಿಗೋಂಥದ್ದು ಪುಟ್ಟರಾಜಣ್ಣನವರು. ಮತ್ತು ನಮ್ಮ ಶಂಕರಣ್ಣನವರು ನಿಜಕ್ಕೂ ಸಜ್ಜನ ರಾಜಕಾರಣಿ, ಒಂದು ಮೇಲ್ಪಂಥೀಯ ರಾಜಕಾರಣವನ್ನು ಮಾಡಿದಂಥವರು. ಒಂದು ನಿಜಕ್ಕೂ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಪ್ರಭುತ್ವವನ್ನು ಇಟ್ಕೊಂಡು, ಒಂದು ಒಳ್ಳೆಯ ಚಿಂತನೆಯನ್ನು ಇಟ್ಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಕಾರ್ಯವನ್ನು ಮಾಡಿದಂಥವರು BL ಶಂಕರ್ ಅವರು. ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು, ಇವತ್ತು ನಾವು ನೀವೆಲ್ಲ ಸೇರಲಿಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಜಯರಾಮ್ ರಾಯ್ಪುರ್ ಅವರು. ಅವರು ಏನೊಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರ್ಬೇಕಾರೆ ಅವ್ರಿಗೆ ಅನಿಸ್ತು, ರೆವಿನ್ಯೂ ಸರ್ವಿಸಸ್ನಲ್ಲಿ ಕೆಲಸ ಮಾಡ್ತಿರ್ಬೇಕಾರೆ ನಂದೀಶ್ ಅವ್ರಿಗೆ ಹೇಳಿದ್ರು, ನಂದೀಶ್ ರಾಜೇಗೌಡರು, ನೋಡಪ್ಪ ಕರ್ನಾಟಕದಲ್ಲಿ ಇಷ್ಟೆಲ್ಲ ಟ್ಯಾಕ್ಸ್ ಎಲ್ಲ ಫೈಲಿಂಗ್ ಆಗ್ತಿದೆ, ನಮ್ಮ ಜನಾಂಗದವ್ರು ಎಷ್ಟು ಜನ ವ್ಯಾಪಾರದಲ್ಲಿದ್ದಾರೆ? ಭಾಳ ಕಮ್ಮಿ ಇದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಜನಾಂಗದವ್ರಿಗೆ ಸಹಾಯವನ್ನು ಮಾಡಬೇಕು, ಉತ್ತೇಜನವನ್ನು ಕೊಡಬೇಕು, ಎಲ್ಲರನ್ನೂ ಒಟ್ಟಿಗೆ ತರಬೇಕು, ಪರಸ್ಪರ ಸ್ಫೂರ್ತಿ ಬರೋ ರೀತಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡಿ, ಉತ್ತೇಜನವನ್ನು ಕೊಡಬೇಕು. ಯಾರು ನಮ್ಮ ಜನಾಂಗದಲ್ಲಿ ಯಾರು ವ್ಯಾಪಾರದಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ, ಆ ಪರಿಚಯ ಮಾಡಿಕೊಡೋಂಥದ್ದು ಆಗಬೇಕು. ಯಾರು ವ್ಯಾಪಾರದಲ್ಲಿದ್ದಾರೆ, ಸಾಧನೆಯನ್ನು ಮಾಡಿದಂಥ ಸಾಧಕರನ್ನು ನೋಡಿ ಈ ಥರ ನಮ್ಮ ಜನಾಂಗದ ಬೇರೆ ವ್ಯಕ್ತಿಗಳು ಅದಕ್ಕೆ ಪ್ರೇರೇಪಣೆಯನ್ನು ಪಡೆದು ಚೆನ್ನಾಗಿ ಸಾಧನೆಯನ್ನು ಮಾಡಬೇಕು. ಈ ರೀತಿ ಪರಸ್ಪರ ಒಬ್ರಿಗೊಬ್ರು ಆಗಬೇಕು, ಒಗ್ಗಟ್ಟನ್ನು ತರಬೇಕು ಅನ್ನೋಂಥ ಉದ್ದೇಶದಲ್ಲಿ ಸನ್ಮಾನ್ಯ ಜಯರಾಮ್ ರಾಯ್ಪುರ್ ಅವರು ಕಲ್ಪನೆಯನ್ನು ಇಟ್ಕೊಂಡು ಪ್ರಥಮವಾಗಿ ಅವರು ಯಾವ ದಿನದಿಂದ ಪ್ರಾರಂಭವನ್ನು ಮಾಡಿರೋ ಆ ದಿನದಿಂದನೇ ಏನೋ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಗೊತ್ತಿಲ್ಲ, ನನ್ನ ಮೇಲೆ ಭಾಳಷ್ಟು ವಿಶ್ವಾಸವನ್ನು ಇಟ್ಕೊಂಡು ಅವ್ರು ಮಾಡಿದಂಥ ಎಲ್ಲ ಕಾರ್ಯಕ್ರಮದಲ್ಲೂ ಯಾವುದೇ ಸಭೆಯನ್ನು ಮಾಡಿದಾಗಲೂ ನನ್ನೂ ಸಹ ಬರಮಾಡಿಕೊಂಡು ಅವ್ರು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ನನ್ನ ತೊಡಗಿಸಿದ್ದಾರೆ. ಅವ್ರು ಮಾಡಿದ ಕಾರ್ಯ ನಿಜಕ್ಕೂ ನಾವು ಎಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ಸಾಲಲ್ಲ ಸರ್. ನೀವು ಮಾಡಿದಂಥ ಪ್ರಾರಂಭದಿಂದ ಇವತ್ತು ದೊಡ್ಡ ಶಕ್ತಿಯನ್ನು ತುಂಬಿದ್ದೀರಾ. ನಿಮಗೆ ಹೃದಯಪೂರ್ವಕವಾಗಿ ಎಲ್ಲರ ಪರವಾಗಿಯೂ ವೈಯಕ್ತಿಕವಾಗಿಯೂ ಹೃದಯಪೂರ್ವಕವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಂದೀಶ್ ರಾಜೇಗೌಡರು ಅವರೇನು ಸ್ವಂತದ್ದೇನು ಈಗ ವ್ಯಾಪಾರ ಮಾಡ್ತಿಲ್ಲ ಸರ್, ನನಗೆ ಐ ಆಮ್ ಡನ್, ಬೇರೆಯವ್ರಿಗೆಲ್ಲ ಮಾಡಬೇಕು, ನಾನು ಚೆನ್ನಾಗಿ ಸಂಪಾದನೆ ಮಾಡಿದ್ದೀನಿ, ಬೇರೆಯವರು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅನ್ನೋಂಥ ಒಂದು ಮನಸ್ಸಿನಿಂದ ಎಲ್ಲರಿಗೂ ಉತ್ತೇಜನವನ್ನು ಕೊಟ್ಟು ಒಬ್ಬ ಎನೇಬಲರ್ ಆಗಿ, ಒಬ್ಬ ಫೆಸಿಲಿಟೇಟರ್ ಆಗಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿನೇ. ಈಗ ಮಂತ್ರನೇ ಇರೋದು ಎನೇಬಲರ್ ಆ್ಯಂಡ್ ಫೆಸಿಲಿಟೇಟರ್. ಸರ್ಕಾರಗಳೇ ಹಂಗೆ ಕೆಲಸ ಮಾಡಬೇಕು, ಆ ರೀತಿ ಕೆಲಸ ಮಾಡ್ತಿರುವಂಥವ್ರು ನಮ್ಮ ನಂದೀಶ್ ಅವರು. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಾಗೆ ನಮ್ಮ ಅಕ್ಕ, ನಿಜಕ್ಕೂ ನಮ್ಮ ಭಾರತಿ ಶಂಕರ್ ಅವರು ಭಾಳಷ್ಟು ಪ್ರೀತಿಯಿಂದ ಎಲ್ಲರನ್ನೂ ಪ್ರೀತಿಸಿ ಎಲ್ಲರಿಗೂ ಸಹಕಾರ ಕೊಟ್ಟು ಕೆಲಸ ಮಾಡೋಂಥ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಚೇರ್ಮನ್ರು, ಕಾರ್ಯದರ್ಶಿನೂ ಅವರ ಉಪಸ್ಥಿತಿ. ಇನ್ನು ಮಿಕ್ಕಿದವರೆಲ್ಲ ನಮ್ಮ ಸೆಕ್ಟರ್ ಮುಖ್ಯಸ್ಥರಿದ್ದಾರೆ, ಮದನ್ ಇದ್ದಾರೆ, ಎಲ್ಲ 12 ಸೆಕ್ಟರಿನ ಮುಖ್ಯಸ್ಥರಿದ್ದಾರೆ, 12 ಸೆಕ್ಟರ್ಸ್. ಈ 12 ಸೆಕ್ಟರ್ನ ತಂದು 242 ಪ್ಯಾನಲ್ ಡಿಸ್ಕಷನ್ ಮಾಡಿರೋದು ಹುಡುಗಾಟಿಕೆ ಅಲ್ಲ. ಅದರಲ್ಲೂ 142 ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾಡಿದ್ದಾರೆ. ನಿಜಕ್ಕೂ ಅಪ್ರಿಷಿಯೇಬಲ್. ವರ್ಚುವಲ್ ಆಗಿ ತಾವು ಮಾಡಿರೋಂಥ ಏನು ಪ್ಯಾನಲ್ ಡಿಸ್ಕಷನ್, ಇಟ್ಸ್ ಎ ವೇ ಫಾರ್ವರ್ಡ್ ಸರ್. ಅದು ಮುಂದಿನ ದಿನದಲ್ಲಿ ಹೆಚ್ಚೆಚ್ಚು ನಾವು ವರ್ಚುವಲ್ ಆಗೂ ಮಾಡೋವಂಥದ್ದಾಗುತ್ತೆ. ಫಿಸಿಕಲ್ ಆಗಿ ಮಾಡಿದಾಗಲೂ ನಮಗೆ ಒಂದು ಹತ್ತಿರದಲ್ಲಿ ಬಂದು ಪರಸ್ಪರ ಮಾತಾಡಲಿಕ್ಕೂ ಅವಕಾಶ ಸಿಗುವಂಥದ್ದು. ಈ ಹೈಬ್ರಿಡ್ ಮಾಡೆಲಲ್ಲಿ
ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ಎಲ್ಲ ಸಂಘಟನೆಗಾರರಿಗೆ, ಎಲ್ಲರೂ ನನ್ನ ಆತ್ಮೀಯರು, ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆತ್ಮೀಯರೇ, ನಿಮ್ಮ ಹೆಚ್ಚಿನ ಸಮಯ ತೊಗೊಳ್ಳಲ್ಲ, ಎಲ್ಲರೂ ಸಾಕಷ್ಟು ಮಾತಾಡಿದ್ದಾರೆ. ಆದರೂ ಒಂದೆರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದೀನಿ. ಮತ್ತನ್ನು ಏನೊಂದು ತಾವೆಲ್ಲರೂ ಒಟ್ಟಿಗೆ ಬಂದು ಇವತ್ತೆಲ್ಲ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಮಹತ್ವವನ್ನು ಕೊಡಬೇಕು, ಎಷ್ಟು ಒತ್ತನ್ನು ಕೊಡಬೇಕು, ಯಾವ ರೀತಿ ಮುಂದಿನ ನಮ್ಮ ಹೆಜ್ಜೆಗಳಿರಬೇಕು ಅನ್ನೋಂಥದ್ದನ್ನ ಸವಿಸ್ತಾರವಾಗಿ ತಾವೆಲ್ಲ ಚರ್ಚೆ ಮಾಡಿದ್ದೀರ. ಏನು ಅಂದರೆ ಈ ದಿಕ್ಕಲ್ಲಿ ಇವತ್ತು ಕೋವಿಡ್ ಬಂದ ನಂತರ ಅವಶ್ಯಕತೆಯಾಗಿ ನಾವು ನಗರಕ್ಕೆ ಬರಬೇಕು, ನಗರದಲ್ಲೇ ವ್ಯಾಪಾರ ಮಾಡಬೇಕು, ಇಂಥ ಸ್ಥಳದಲ್ಲೇ ಮಾಡಬೇಕು, ಇಲ್ಲೇ ಹೋಗಬೇಕು ಬರಬೇಕು ಅನ್ನೋಂಥದ್ದು ಏನೂ ಇಲ್ಲ. ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ ಇಂಟರ್ನೆಟ್ಟಿನ ಮೂಲಕ ಸರಿಯಾಗಿ ನಾವು ಬಳಕೆ ಮಾಡಿಕೊಂಡ್ರೆ, ಇಂಟರ್ನೆಟ್ಟಿನ ಸರಿಯಾಗಿ ಬಳಕೆಯನ್ನು ಮಾಡಿಕೊಂಡ್ರೆ, ಒಂದು ಕುಗ್ರಾಮದಿಂದನೂ ಯಾವ ರೀತಿ ಏನು ಬೇಕಾದ್ರೆ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯವಿದೆ, ಯಾವ ವ್ಯವಸಾಯವನ್ನು ಮಾಡಲಿಕ್ಕೆ ಸಾಧ್ಯವಿದೆ, ಯಾವ ವ್ಯವಸಾಯಕ್ಕೆ ವ್ಯಾಲ್ಯೂ ಅಡಿಷನ್ನ ತರಲಿಕ್ಕೆ ಸಾಧ್ಯವಿದೆ. ಆದರೆ ಆ ವ್ಯಾಲ್ಯೂ ಅಡಿಷನ್ ಮಾಡಲಿಕ್ಕೆ, ಟೆಕ್ನಾಲಜಿನ ಅಡಾಪ್ಟ್ ಮಾಡಲಿಕ್ಕೆ ಎಷ್ಟು ಮಟ್ಟಿಗೆ ನಮಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ, ಪ್ರತಿಭೆ ಇದೆ, ಕೌಶಲ್ಯತೆ ಇದೆ. ಈ ಕೌಶಲ್ಯತೆ ಅನ್ನೋಂಥದ್ದು ನಾವು ಪೂಜಿಸುವಂಥದ್ದು ಆಗಬೇಕು. ಕೌಶಲ್ಯತೆ ಅನ್ನೋದು ನಮ್ಮ ಸಮಾಜದಲ್ಲಿ, ನಮ್ಮ ಭಾರತದಲ್ಲಿ ಕಡೆಗಣಿದಷ್ಟು ಇಡೀ ವಿಶ್ವದಲ್ಲಿ ಯಾವ ದೇಶವೂ ಕೌಶಲ್ಯತೆಗೆ ನಮ್ಮಷ್ಟು ಕಡೆಗಣಿಸಿದಂಥ ಸಮಾಜ ಇನ್ನೊಂದಿಲ್ಲ. ಎಲ್ಲರೂ ಬ್ಲೂ ಕಾಲರ್ ಜಾಬ್ ಬಗ್ಗೆ ಮಾತಾಡ್ತಿದ್ದೀವಿ. ಬ್ಲೂ ಕಾಲರ್ ಜಾಬ್ ಎಷ್ಟಿದೆ ನಿಮಗೆ? ಎಲ್ಲರಿಗೂ ಬರೀ ಟೇಬಲು ಕುರ್ಚಿನೇ ಬೇಕು. ಕೈ ಕೆಸರು ಆಗುವಂಥದ್ದು, ಕೈ ಕೆಲಸ ಆಗುವಂಥದ್ದು ಯಾರಿಗೂ ಬೇಕಿಲ್ಲ. ಅವ್ರಿಗೂ ಒತ್ತನ್ನು ಕೊಟ್ಟಿಲ್ಲ. ಇವತ್ತು 60% ನಮ್ಮವರು ವ್ಯವಸಾಯದಲ್ಲಿದ್ದೀವಿ. ಆ ವ್ಯವಸಾಯದಲ್ಲಿರುವಂಥ 60% ಜನ ಎಷ್ಟು ಮಟ್ಟಿಗೆ ಅವ್ರು ಪಡೆಯುವಂಥ ಆದಾಯ ಅವರಿಗೆ ಸಮಾಧಾನ ಕೊಡ್ತಿದೆ, ಪ್ರಸ್ತುತವಾಗಿದೆ. ಇವತ್ತು ಟೆಕ್ನಾಲಜಿ, ಡಿಜಿಟಲ್ ಟೆಕ್ನಾಲಜಿ ವ್ಯವಸಾಯದಲ್ಲಿ ಬಂದಷ್ಟು ಇನ್ನೊಂದು ಕಡೆ ಬಂದಿಲ್ಲ. ನೀವು ಯಾವುದೇ ಕಾಯಿಲೆ ಇರಲಿ, ಯಾವುದೇ ಬೆಳೆಗಳಿಗೆ, ನಮ್ಮ ನಾರಾಯಣಗೌಡರು ಅವರೆಲ್ಲ ಪ್ಯಾನಲ್ನಲ್ಲಿದ್ದು ಮುಖ್ಯಸ್ಥರಾಗಿ, ನಾರಾಯಣಗೌಡರು, ರಾಜೇಂದ್ರ ಪ್ರಸಾದ್, ಈ ರೀತಿ ಹಲವಾರು ವ್ಯಕ್ತಿಗಳು ಈಗಾಗಲೇ ಪ್ಯಾನಲ್ ಡಿಸ್ಕಷನಲ್ಲಿ ಭಾಗವಹಿಸಿದ್ದಾರೆ. ಆದರೆ ನಮ್ಮ ಕಲಿಕೆಯಲ್ಲಿ ಇವತ್ತು ಸೌತ್ ಕೊರಿಯಾ ಅಂತ ದೇಶದಲ್ಲಿ 96% ಕೌಶಲ್ಯತೆ ಇದೆ. ಯಾಕೆ ಈ ವಿಚಾರಗಳನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು, ಒಂದು ಕಾಲದಲ್ಲಿ ಭೂಮಿ ಒಡೆತನ ಬೇಕು ಅಂತಿದ್ರು, ಇನ್ನೊಂದು ಕಾಲದಲ್ಲಿ ಹಣದ ಒಡೆತನ ಬೇಕು ಅಂದರು, ಈ ಕಾಲದಲ್ಲಿ ಜ್ಞಾನದ ಒಡೆತನ, ಕೌಶಲ್ಯತೆಯ ಒಡೆತನ, ತಂತ್ರಜ್ಞಾನದ ಒಡೆತನ ಯಾರ ಹತ್ರ ಇದೆ? ಜ್ಞಾನದ ಒಡೆತನ ಎಲ್ಲಿದೆ? ಕೌಶಲ್ಯತೆ ಎಲ್ಲಿದೆಯೋ ಅಲ್ಲೇ ಸಮೃದ್ಧಿಯನ್ನು ಕಾಣಲಿಕ್ಕಾಗತ್ತೆ. ಅಲ್ಲೇ ಸರಸ್ವತಿ, ಅಲ್ಲೇ ಲಕ್ಷ್ಮಿ. ಎಲ್ಲಿ ಇದೆಯೋ ತಂತ್ರಜ್ಞಾನ, ಜ್ಞಾನ ಮತ್ತು ಕೌಶಲ್ಯತೆ, ಇದಕ್ಕೆ ಆದ್ಯತೆ. ಇದು ಕೊಟ್ಟರೆ ಮಾತ್ರ ನಮ್ಮ ಸಮಾಜ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿಕ್ಕಲ್ಲಿ ನಾವೆಲ್ಲರೂ ಆಲೋಚನೆಯನ್ನು ಮಾಡಬೇಕು. ನಮ್ಮ ಮಕ್ಕಳು ಎಲ್ಲೋ ಬೇರೆ ಬೇರೆ ಬೇಡ ಬಿಡಿ, ಯಾರ್ಯಾರಿಗೂ ನೀವು ಮೊದಲು ಮಾಡೋದು ಬಿಡಿ. ಫಸ್ಟ್ ನಮ್ಮ ಮನೆಯೊಳಗಡೆ ಮಾಡ್ಕೊಳ್ಳೋಣ, ನಮ್ಮ ಮನೆ ಮಕ್ಕಳಿಗೆ ಮಾಡ್ಕೊಳ್ಳೋಣ. ಯಾವ ರೀತಿ ಕೊಡಬೇಕು ಶಿಕ್ಷಣ ಅನ್ನೋಂಥದ್ದು ಬಹಳ ಪ್ರಮುಖವಾಗಿರುವಂಥ ವಿಚಾರ. ಎಲ್ಲೋ ಒಂದು ಕಡೆ ಇದು ನೆಗ್ಲೆಕ್ಟೆಡ್ ಸೆಕ್ಷನ್. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸ್ಬಿಟ್ಟಿದ್ದೀವಿ, ವಿ ಆರ್ ಡನ್. ಇಲ್ಲ, ಒಳ್ಳೆ ಕಾಲೇಜಿಗೆ ಸೇರಿಸಿರಿ, ಒಳ್ಳೆ ಸಂಸ್ಥೆಗೆ ಸೇರಿರಿ, ಅದು ಸೊಲ್ಯೂಷನ್ ಅಲ್ಲ. ಏನೊಂದು ಪೋಷಕರು, ತಂದೆ ತಾಯರು ಆಸಕ್ತಿಯನ್ನು ತೊಗೊಳ್ಳೇಬೇಕು. ಯಾವ ರೀತಿ ಮಗುವನ್ನ ಪರಿಪೂರ್ಣವಾದಂಥ ವ್ಯಕ್ತಿತ್ವವನ್ನು ಕೊಡಲಿಕ್ಕೆ ನಮ್ಮ ಪ್ರಯತ್ನ ಏನಾಗಿರಬೇಕು. ಆಸ್ತಿ ಮಾಡೋದಕ್ಕಿಂತ ನಮ್ಮ ಮಕ್ಕಳನ್ನ ಹೇಗೆ ಆಸ್ತಿಯನ್ನಾಗಿ ಮಾಡಬೇಕು ಅನ್ನೋಂಥದ್ದು ಭಾಳ ಪ್ರಮುಖವಾಗಿರುವಂಥ ಒಂದು ವಿಚಾರ. ಹಾಗಾಗಿ ಆ ದಿಕ್ಕಲ್ಲಿ ಒಂದು ಪರಿಪೂರ್ಣವಾದಂಥ ಶಿಕ್ಷಣವನ್ನು ಕೊಡಲಿಕ್ಕೂ ಸಹ ಇವತ್ತು ನಮ್ಮ ಸರ್ಕಾರದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥದ್ದು ಒಂದು ಪರಿಪೂರ್ಣವಾದಂಥ ಒಂದು ಶಿಕ್ಷಣ. ನಾನೇನು ಶಿಕ್ಷಣ ತಜ್ಞನಲ್ಲ, ಮಂಚೇಗೌಡರು ಗೊತ್ತಿದೆ ಯಾವ ಫ್ರೇಮ್ ವರ್ಕಲ್ಲಿ ರಾಟ್ ಲರ್ನಿಂಗ್ನಲ್ಲಿ ಇದ್ದೀವಿ. ಬಾಯಿಪಾಠ ಮಾಡ್ಕೊಳ್ತಾರೆ. ಆ ಬಾಯಿಪಾಠ ಹೊಡೆದ್ಬಿಟ್ಟು ಮಕ್ಕಳುಗಳು ಮುಂದೆ ತರಗತಿಯಲ್ಲಿ ಒಳ್ಳೆ ಸ್ಕೋರ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಜ್ಞಾನ ಪಡ್ಕೊಂಡಿರಲ್ಲ. ಯಾವುದನ್ನು ಜ್ಞಾನ ಪಡೆದಿರೋದನ್ನು ಅನ್ವಯ ಮಾಡಲಿಕ್ಕೆ ಯಾರಿಗೂ ಗೊತ್ತಿಲ್ಲ. ಅನಾಲಿಟಿಕಲ್ ಮೈಂಡ್ ಇಲ್ಲ, ಸಾಮಾಜಿಕವಾಗಿಲ್ಲ, ದೈಹಿಕವಾಗಿಲ್ಲ, ಮಾನಸಿಕವಾಗಿಲ್ಲ, ಸಾಂಸ್ಕೃತಿಕವಾಗಿಲ್ಲ, ಧಾರ್ಮಿಕವಾಗಿಲ್ಲ, ವ್ಯಕ್ತಿತ್ವದಲ್ಲಿ ಬರೀ ಕೇವಲ ಶೈಕ್ಷಣಿಕವಾಗಿ ತೊಗೊಂಡಿರ್ತೀವಿ. ಅದನ್ನು ತೊಗೊಂಡು ಏನು ಮಾಡೋದು? ಇಟ್ ಈಸ್ ನಥಿಂಗ್. ಹಾಗಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತು ನಿಜಕ್ಕೂ ಶಿಕ್ಷಣ ಎಷ್ಟು ಕಡೆಗಣಿಸಿದ್ದೀವಿ ಅಂದರೆ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಸರ್ಕಾರನೂ ಶಿಕ್ಷಣ ಇಂಥ ಗುಣಮಟ್ಟದ ಕೊಡ್ತೀನಿ ಅಂತ ಸ್ಪಷ್ಟವಾಗಿ ಒಂದೇ ಒಂದು ಸರ್ಕಾರ ಹೇಳಿರೋದು ನೀವು ನೋಡಿದ್ದೀರ ಇತಿಹಾಸದಲ್ಲಿ.
ಈ ರೀತಿ ಶಿಕ್ಷಣವನ್ನು ಕೊಡ್ತೀವಿ, ಈ ಗುಣಮಟ್ಟವನ್ನು ಹೆಚ್ಚಿಸ್ಕೋತೀವಿ. ಯಾಕೆಂದರೆ ಯಾವುದೇ ಹೋದ್ರೂ ಸಬ್ಜೆಕ್ಟಿಗೆ ಬರೋದು ಇಲ್ಲಿಗೇನೆ. ನಮ್ಮ ಸಮಾಜ ಎದುರಿಸ್ತಿರುವಂಥ ಯಾವುದೇ ಸವಾಲಿರಲಿ, ಆ ಸವಾಲಿಗೆಲ್ಲ ಉತ್ತರ ಎಲ್ಲಿದೆ ಗೊತ್ತಾ? ಗುಣಮಟ್ಟದ ಶಿಕ್ಷಣ, ಜ್ಞಾನ ಪಡೆಯೋದು ಇದರಲ್ಲೇ ಇರೋದು. ಹಾಗಾಗಿ ಇದನ್ನು ನಾವು ಸರಿ ಮಾಡಿಕೊಂಡ್ರೆ ನಮ್ಮ ಸಮಾಜ ತಾನಾಗ್ತಾನೆ ಎಲ್ಲೋ ಒಂದು ಕಡೆ ಇಲ್ಲೆಲ್ಲೋ ಕರ್ನಾಟಕದಲ್ಲಿ ನಾವು ಉತ್ತಮರಾಗೋದಲ್ಲ, ಸಾಧಕರಾಗೋದಲ್ಲ, ಇಡೀ ವಿಶ್ವದಲ್ಲಿ ಅತಿ ಶ್ರೇಷ್ಠ ಅತಿ ಉತ್ತಮವಾದಂಥ ಜನಾಂಗ ಅಂದರೆ ಒಕ್ಕಲಿಗ ಜನಾಂಗ ಆಗಬೇಕು ಅನ್ನೋಂಥ ಗುರಿಯನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕು. ಹಾಗಾಗಿ ಇಲ್ಲೆಲ್ಲೋ ನಾವು ಬೇರೆ ಬೇರೆಯವ್ರ ಮೇಲೆ ಪೈಪೋಟಿ ಅಲ್ಲ, ನಮ್ಮ ಸ್ಪರ್ಧೆನೇ ಕುವೆಂಪು ಅವರು ಹೇಳಿದಾಗೆ ವಿಶ್ವ ಮಾನವರಾಗಿ ವಿಶ್ವ ಮಟ್ಟದಲ್ಲಿ ನಮ್ಮ ಪತಾಕೆಯನ್ನು ಹಾರಿಸ್ಬೇಕು. ಆ ರೀತಿ ಸಾಧನೆಯನ್ನು ಮಾಡಬೇಕು. ಬರೀ ರಾಜಕೀಯದಲ್ಲಿ ತೊಡೆ ತಟ್ಟೋದಲ್ಲ, ರಾಜಕೀಯ ಅಲ್ಲಿ ಏನೂ ಅಲ್ಲ. ನಾವೇನು ಕಿಂಗ್ ಆಗಬೇಕಾಗಿಲ್ಲ, ಬೇಕಾದ್ರೆ ಕಿಂಗ್ ಮೇಕರ್ ಆಗೋಣ. ನಾವು ಕಿಂಗೇ ಆಗಬೇಕು ಅನ್ನೋಂಥ ದುರಾಶೆಗಳೇನಿಲ್ಲ, ಕಿಂಗ್ ಮೇಕರ್ ಮಾಡ್ಲಿಕ್ಕೆ ಇದೆ. ಆ ಕಿಂಗ್ ಮೇಕರ್ ಆಗಿ ಕಿಂಗನ್ನು ಹೆಂಗೆ ಇಡ್ಸ್ಕೋಬೇಕು ಅನ್ನೋಂಥ ಕಲ್ತ್ಕೋಬೇಕು. ನಾವು ಕಿಂಗನ್ನು ಕಂಟ್ರೋಲ್ ಮಾಡೋದು ಗೊತ್ತಿರಬೇಕು. ಯಾವ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ, ಕಿಂಗ್ ಆಗಿದ್ರೆ ನಾವೇ ಸಿಗಾಕೊಂಡ್ಬಿಡ್ತೀವಿ ಪಂಜರದಲ್ಲಿ ಎಷ್ಟೋ ಸಲ. ಸೊ ಆ ರೀತಿ ಪ್ರಬಲವಾಗಿರಬೇಕು, ಒಗ್ಗಟ್ಟು, ತಿಳುವಳಿಕೆ, ಸಮಾಧಾನ. ಶಂಕರಣ್ಣ ಅವ್ರು ಹೇಳ್ತಾ ಇದ್ರು, ಏನಪ್ಪ ಅಷ್ಟು ಆವೇಶ ಇರ್ತದೆ ಅಂತ. ಖಂಡಿತ ಇಲ್ಲ. ನನ್ನ ಜೀವಮಾನದಲ್ಲಿ ಅಸೂಯೆ, ಆವೇಶ, ಯಾರಿಗೂ ಕೆಟ್ಟದನ್ನು ಬಯಸಿದಂಥದ್ದು ಯಾವತ್ತೂ ಯಾವ ಸನ್ನಿವೇಶದಲ್ಲಿ ಆ ಒಂದು ಸಂದರ್ಭಗಳಲ್ಲಿ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ. ನಿಮಗೆ ನಾವು ವೇದಿಕೆಯಲ್ಲಿ ಮಾತ್ರ ನೋಡ್ರಿ, ನಾವು ಒಬ್ರಿಗೊಬ್ರು ಹೋಗಿದ್ದು ಕರೆದಾಗ ಹೋಗುವಂಥದ್ದು ರೆಸ್ಪಾನ್ಸ್ ಕೊಡಲಿಲ್ಲ ಅಂದ್ಕೊಳ್ಳಿ, ನಾವು ಹಿಂದೆ ಹೋಗಿದ್ರಿ ಅಂದ್ಕೊಳ್ಳಿ, ನನ್ನನ್ನು ಒಕ್ಕಲಿಗ ಅಂತ ಯಾರು ಕರೀತಿರ್ಲಿಲ್ಲ. ಕರೆದಾಗ ವಾಪಸ್ ರಿಪ್ಲೈ ಕೊಡುವಂಥ ನಾನು ಕಲ್ತ್ಕೊಂಡಿಲ್ಲ ಅಂದರೆ ಆಗ ನನ್ನನ್ನು ಒಕ್ಕಲಿಗ ಅಂತಿರಲಿ. ಆವತ್ತಿನ ಸಂದರ್ಭಕ್ಕೆ ಯಾವ ಪರಿಸ್ಥಿತಿಯಲ್ಲಿ ನಾವು ಮಾತಾಡಿದ್ದೀವಿ, ನೀವು ನೋಡಿದ್ದೀರಿ, ಎಲ್ಲ ರಾಜಕಾರಣಿಗಳು ನೋಡಿದ್ದೀರಿ, ಯಾವ ರೀತಿ ದ್ವೇಷ, ವೈಮನಸ್ಸು, ಕೆಟ್ಟತನ, ಕೀಳುತನ ರಾಜಕಾರಣವನ್ನು ಮಾಡ್ತಾರೆ. ನಾವು ನಮ್ಮ ಕೆಲಸಗಳನ್ನ ಮಾಡಿ ನಮ್ಮ ಒಳ್ಳೆಯದು ನಮ್ಮ ಕೆಲಸ ಮಾತಾಡಬೇಕು ಅಂತಿದ್ದೀವಿ. ಕೆಲಸ ಮಾತಾಡಬೇಕು ಅಂತೀವಿ, ನಮ್ಮ ಮಾತಲ್ಲ. ನಮ್ಮ ಕೆಲಸ ಒಂದು ಸಾಕ್ಷಿ ಗುಡ್ಡಿಯಾಗಿರಬೇಕು, ಸಾಕ್ಷಿಯಾಗಿರಬೇಕು. ನಮ್ಮ ಕೆಲಸ ಮಾತಾಡಬೇಕು. ಎಷ್ಟೇ ಶತಮಾನಗಳು ಬರಲಿ, ಎಷ್ಟೇ ಕಾಲ ಕಳೀಲಿ, ನಾವು ಕೊಟ್ಟಂಥ ಕೊಡುಗೆಗಳು, ನಾವು ಮಾಡಿದಂಥ ಕೆಲಸಗಳು ಮಾತಾಡಬೇಕು. ಸರ್ಕಾರಕ್ಕೆ ಬಂದಾಗ ನಮಗೆ ಜವಾಬ್ದಾರಿ ಇರೋದು ಗವರ್ನೆನ್ಸ್, ಪೊಲಿಟಿಕ್ಸ್ ಅಲ್ಲ. ಸಾಮಾನ್ಯವಾಗಿ ಸರ್ಕಾರಕ್ಕೆ ಬಂದಾಗಲೂ ಪೊಲಿಟಿಕ್ಸೇ ಮಾಡ್ತಿರ್ತಾರೆ. ಎಷ್ಟು ಜನ ಗವರ್ನೆನ್ಸ್ ಬಗ್ಗೆ ಮಾತಾಡಿದ್ದಾರೆ ಹೇಳಿ? ಯಾವ ಸರ್ಕಾರದಲ್ಲಿ ಗವರ್ನೆನ್ಸ್ ಬಗ್ಗೆ, ಡೆಲಿವರೆನ್ಸ್ ಬಗ್ಗೆ ಮಾತಾಡಿದ್ದಾರೆ? ಎನ್ನೇಬಲ್ ಆಗಿ ಮಾಡಿದ್ದಾರೆ. ನೀನು ಇಷ್ಟನ್ನೇ ಪರಿಸ್ಥಿತಿಯಲ್ಲಿ ಉತ್ತಮನಾಗಿ ಮಾಡ್ತೀನಿ ಅಂತ ಗವರ್ನೆನ್ಸ್ ಬಗ್ಗೆ ಮಾತಾಡಿದಂಥ ಒಂದು ಸರ್ಕಾರ ಹೇಳಿ? ಆ ಸ್ಪಷ್ಟತೆ ಯಾವ ಥರ ನೋಡಿದ್ದೀರಾ? ಯಾವತ್ತಾರ ಯಾವ ವ್ಯಕ್ತಿಯಲ್ಲಿ ನೋಡಿದ್ದೀರಾ? ಅವ್ರ ಮೇಲೇನು ಓಟ್ ಕೊಡ್ತೀವ? ಯಾವ ಥರ ಗವರ್ನೆನ್ಸ್ ಬಗ್ಗೆ ಗಮನವಹಿಸಿ ಓಟ್ ಕೊಟ್ಟಿರೋಂಥದ್ದು ಇದೆಯಾ? ಏನೋ ಡಿಸ್ಕಷನ್ ಆಗುತ್ತಾ, ಡಿಬೇಟ್ ಆಗುತ್ತಾ? ಗುಣಮಟ್ಟದ ಶಿಕ್ಷಣದ ಬಗ್ಗೆ ಆಗುತ್ತಾ? ಗುಣಮಟ್ಟದ ಆರೋಗ್ಯ ವ್ಯವಸ್ಥೆ ಬಗ್ಗೆ ಮಾತಾಡ್ತೀವ? ಒಂದು ಇಂಡಸ್ಟ್ರಿ ಹೇಗೆ ಸಸ್ಟೈನ್ ಆಗಬೇಕು? ಇವತ್ತು ವಿಶ್ವ ಮಟ್ಟದಲ್ಲಿ ಇನ್ಪುಟ್ ಕಾಸ್ಟಲ್ಲಿ ಯಾವ್ದಾದ್ರು ಇಂಡಸ್ಟ್ರಿ ಸಸ್ಟೈನ್ ಆಗಲಿಕ್ಕೆ ಸಾಧ್ಯವಿದೆಯಾ ಮದನ್? ಕ್ಯಾನ್ ಯು ಕಾಂಪೇಟ್? ಸಾಧ್ಯವೇ ಇಲ್ಲ. ಇನ್ಪುಟ್ ಕಾಸ್ಟ್ ಇದ್ರ ಬಗ್ಗೆ ನೋಡ್ಕೊಂಡು ಯಾರು ಹೇಳೋವಂಥವ್ರು ಇದ್ದಾರೆ? ಟೆಕ್ನಾಲಜಿ ಬಗ್ಗೆ ಎಷ್ಟು ಓನರ್ಶಿಪ್ ಇದೆ ನಮ್ಮಲ್ಲಿ? ಟೆಕ್ನಾಲಜಿ ಓನರ್ಶಿಪ್ ಎಷ್ಟು ಟೆಕ್ನಾಲಜಿ ಟ್ರಾನ್ಸ್ಫರನ್ನು ಮಾಡ್ಕೊಂಬರ್ಲಿಕ್ಕೆ ಹೋಗಿದ್ದಾರೆ? ಯಾವ ಸರ್ಕಾರ ಟೆಕ್ನಾಲಜಿ ಟ್ರಾನ್ಸ್ಫರ್ ಬಗ್ಗೆ ಮಾತಾಡಿದ್ದಾರೆ? ಯಾವ ಸರ್ಕಾರದಲ್ಲಿ ನಿಮ್ಮ ಗುಣಮಟ್ಟದ ವ್ಯವಸ್ಥೆ ಆರೋಗ್ಯ ಕೊಡ್ತೀನಿ ಅಂತ ಮಾತಾಡಿದ್ದಾರೆ? ಗುಣಮಟ್ಟ ಶಿಕ್ಷಣ ನಥಿಂಗ್. ಮನೆಗೆ ನೀರು ಕೊಡುವಂಥ ವ್ಯವಸ್ಥೆನೇ ಮಾತಾಡಿಲ್ಲ. ಸೊ ಈ ರೀತಿ ವ್ಯವಸ್ಥೆಗಳಲ್ಲಿ ಭಾಳಷ್ಟು ಜ್ಞಾನವನ್ನು ಪಡ್ಕೋಬೇಕು. ನಾವೆಲ್ಲ ಸೇರಬೇಕು, ಸಮಾಧಾನ ಬೇಕು. ಕೋಪಗಳ ಶಂಕರಣ್ಣವ್ರ ಮಾತು ಸಂಪೂರ್ಣ ಒಪ್ತೀನಿ. ಕೋಪವನ್ನು ಬಿಡಬೇಕು, ಸಮಾಧಾನ ಇರಬೇಕು, ಸಹಿಸ್ಕೊಂಡು ಮುಂದೆ ಹೋಗುವಂಥವ್ರು. ಡೆಸ್ಪರೇಟ್ ಪೊಲಿಟಿಷಿಯನ್ ಕೆಟಗರಿ ಅಲ್ಲ. ನಾವು ಸಹಿಸ್ಕೊಳ್ಬೇಕು, ಸಾಧಿಸಬೇಕು. ನಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು, ಕರ್ನಾಟಕಕ್ಕೆ ಒಳ್ಳೇದಾಗಬೇಕು. ಕನ್ನಡಿಗರನ್ನೇ ಇಡೀ ದೇಶದಲ್ಲಿ ನಂಬರ್ 1 ಇರಬೇಕು, ಇಡೀ ವಿಶ್ವದಲ್ಲೇ ನಂಬರ್ 1 ಇರಬೇಕು. ಅದರಲ್ಲೂ ಒಕ್ಕಲಿಗರು ಇನ್ನೂ ನಂಬರ್ 1 ಆಗಿರಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾವು ಕೆಲಸ ಮಾಡಿದ್ವಿ. ಆದರೆ ನಾವು ಯಾವತ್ತೂ ಸರ್ಕಾರದಲ್ಲಿ ಅಧಿಕಾರ ದುರ್ಬಳಕೆ ಮಾಡಿದವರಲ್ಲ. ಆದರೆ ಜನಾಂಗದ ಪರವಾಗಿ ಕೆಲಸವನ್ನು ಯಾವ ರೀತಿ ಕೆಲಸ ಮಾಡಬೇಕು ಆಲೋಚನೆಗಳನ್ನ ತರುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತು ದಿಕ್ಕಿನಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜಯರಾಮ್ ರಾಯ್ಪುರ್ ಅವರೇ, ಮುಂದಿನ ಸಲ ಏನು ಮಾಡಬೇಕಾದ್ರೆ ಸೆಕ್ಟರ್ ವೈಸ್ ಮಾಡಿಬಿಡಿ. ಇವನ್ ಸ್ಟಾಲ್ಸು ಇನ್ನೊಂದು ಮಾಡ್ತಾ ಸೆಕ್ಟರ್ ವೈಸ್ ಮಾಡ್ಕೊಳ್ಳಿ. ಸೆಕ್ಟರ್ ವೈಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಇನ್ನೂ ರೆವಿನ್ಯೂ ಚೆನ್ನಾಗಿ ಮಾಡ್ಕೋಬೋದು. ಆ ಸೆಕ್ಟರ್ದವರು ಬಂದು ಭಾಗವಹಿಸಲಿ. ಒಂದು ಇನ್ಕ್ಯುಬೇಟರ್ ಸ್ಟಾರ್ಟ್ ಮಾಡಿಸೋಣ. ವಿ ನೀಡ್ ಟು ಸ್ಟಾರ್ಟ್ ಇನ್ಕ್ಯುಬೇಟರ್. ಆಂಟ್ರಪ್ರಿನರ್ಶಿಪ್ ಅನ್ನುವಂಥದ್ದು, ಜಾಬ್ ಕ್ರಿಯೇಟರ್ಸ್ ಅಂತ ಏನು ಹೇಳ್ತಾರೋ
ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಯಾವಾಗಲೂ ಜಾಬ್ ಸೀಕರ್ ಆಗೋದಲ್ಲ, ಜಾಬ್ ಕ್ರಿಯೇಟರ್ ಆಗಬೇಕು ಅನ್ನೋವಂಥದ್ದಿದೆ. ಹಾಗಾಗಿ ನಮ್ಗೆ ಉದ್ಯೋಗ ಕೊಟ್ಟು ರೂಢಿ ಇರಬೇಕು ಹೊರತು ಉದ್ಯೋಗ ಪಡೆಯೋದಲ್ಲ. ಈ ರೀತಿ ಈ ದಿಕ್ಕಲ್ಲಿ ಇನ್ಕ್ಯುಬೇಟರ್ಗಳೆಲ್ಲ ಪ್ರಾರಂಭವನ್ನು ಮಾಡಲಿಕ್ಕೆ ನಮ್ಮ ಪ್ರಶಾಂತ್ ಪ್ರಕಾಶ್ ಅವರು ಭಾಳ ಈ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಂಥವ್ರು, ದೊಡ್ಡ ಸಾಧನೆಯನ್ನು ಮಾಡಿದಂಥವ್ರು. ಅವರೆಲ್ಲರ ಸಹಕಾರ ತಗೊಳ್ಳೋಣ. ಎಲ್ಲಿ ಸೂಕ್ತ ಸ್ಥಳ ಆಗುತ್ತೆ, ಒಂದಲ್ದರೆ 100 ಮಾಡೋಣ, 100 ಇನ್ಕ್ಯುಬೇಟರ್ ಮಾಡೋಣ, 100 ಸ್ಟಾರ್ಟಪ್ಪು, 1000 ಸ್ಟಾರ್ಟಪ್ಪು, ಎಷ್ಟು ಬೇಕಾದ್ರೆ ಸ್ಟಾರ್ಟಪ್ಗಳನ್ನ ಸ್ಟಾರ್ಟ್ ಮಾಡೋಣ. ಇಡೀ ಭಾರತದಲ್ಲಿ ಇಡೀ ದೇಶ ಹಾಕಿದ್ರೆ 45% ವ್ಯಾಲ್ಯೂಯೇಷನ್ ಇದೆ ಸ್ಟಾರ್ಟಪ್ಪಿಂದು. ಬರೀ ಕರ್ನಾಟಕ ಬೆಂಗಳೂರದೇ 55% ವ್ಯಾಲ್ಯೂಯೇಷನ್. ಇಡೀ ದೇಶ 45%, ಬೆಂಗಳೂರು 55%. ಇಡೀ ದೇಶ ಎಲ್ಲ ಒಟ್ಟಿಗೆ ಹಾಕಿದ್ರೆ ಸ್ಟಾರ್ಟಪ್ನಲ್ಲಿ 45%, ಬರೀ ಬೆಂಗಳೂರಿನಲ್ಲಿ 55%. ಇಷ್ಟು ವ್ಯಾಲ್ಯೂಯೇಷನ್ ಇರೋವಂಥದ್ದು. ಬೆಂಗಳೂರು ಹುಡುಗರು, ಡೆಲ್ಲಿ ಹುಡುಗರು, ಹೈದರಾಬಾದ್ ಹುಡುಗರು, ಬಾಂಬೆ ಹುಡುಗರು ನಿಲ್ಲಿಸ್ತ್ರೇ ಹೇಳ್ಬೋದು ಇವನು ಬೆಂಗಳೂರು ಹುಡುಗ ಅಂತ. ಆ ರೀತಿ ಎತ್ಕೊಳ್ಳೋಂಥ ಪ್ರತಿಭೆಯಲ್ಲಿ ಕಾಣುತ್ತೆ, ನಮ್ಮ ಬೆಂಗಳೂರಿನಲ್ಲಿ ಕಾಣುತ್ತೆ. ಹಾಗಾಗಿ ನಿಮ್ಮ ಮಕ್ಕಳೆಲ್ಲ ಹಂಗೆ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ನಮ್ಮ ಮಕ್ಕಳೆಲ್ಲ ಹಂಗೆ ಆಗಬೇಕು, ನಿಮ್ಮ ಮಕ್ಕಳು ಹಂಗೆ ಆಗಬೇಕು, ಸಾಧಿಸಬೇಕು. ಅವ್ರ ಸಾಧನೆಯೇ ನಮ್ಗೆ ಹೆಮ್ಮೆ ತರಬೇಕು. ಆ ರೀತಿ ಮಾಡೋಣ. ನಿಮಗೆ ಸಂಪೂರ್ಣ ಎಷ್ಟು ಬೇಕಾದ್ರೂ ಸಹಕಾರವನ್ನು ಕೊಡುವಂಥದ್ದು. ಈ ದಿಕ್ಕಲ್ಲಿ ನಿಮ್ಗೆ ಎಷ್ಟು ಸಹಕಾರ ಬೇಕಾದ್ರೂ ಕೊಡ್ತೀವಿ. ಸಹಕಾರವನ್ನು ಕೊಟ್ಟು ನಿಮ್ಮಲ್ಲಿ ನಾವು ಒಂದಾಗಿ ನಿಮಗೆಲ್ಲ ಸಹಕಾರವನ್ನು ಕೊಡ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟು ಇವತ್ತು ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಏನೆಲ್ಲ ಡಿಸ್ಕಷನ್ಗಳಾಗಿರೋಂಥ ರೆಸಲ್ಯೂಷನ್ಗಳಾಗಿದ್ದಾವೆ, ಮಾಡಿದಂಥ ಎಲ್ಲ ರೆಸಲ್ಯೂಷನ್ಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟು ಕಾರ್ಯರೂಪಕ್ಕೆ ತರೋಣ ಅಂತ ತಿಳಿಸಿ ನನ್ನ ಮಾತು ಕೇಳಿದ್ದೀರಾ. ಮತ್ತೊಮ್ಮೆ ನಿಮಗೆ ಧನ್ಯವಾದ, ಕೃತಜ್ಞತೆಗಳು, ಶುಭಾಶಯಗಳು. ಹಾಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಉದ್ಯಮಿಯಾಗಿ ಉದ್ಯೋಗ ನೀಡುವಂತಹ ದಾಪುಕಾಲಿರುವಂತಹ ಸಮುದಾಯದ ಎಲ್ಲ ಉದ್ಯಮಿಗಳನ್ನ ಒಂದೇ ಸೂರಿನಲ್ಲಿ ಸೇರಿಸಿ ಪರಸ್ಪರ ಪರಿಚಯ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಂತಹ ಜಯರಾಮ್ ರಾಯ್ಪುರ ಮತ್ತು ಅವರ ತಂಡದ ಉದ್ಯಮಿ ಒಕ್ಕಲಿಗ ಸಭೆ ಶ್ಲಾಘನೀಯ ಅಂತ ಹೇಳಿ ಮಾತನಾಡಿದಂತಹ ಶ್ರೀಯುತ ಡಾಕ್ಟರ್ ಶ್ರೀ ಅಶ್ವತ್ಥನಾರಾಯಣರವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯೊಂದಿಗೆ. ವೈಚಾರಿಕ ಪ್ರಜ್ಞೆಯಿಂದ ವಿವೇಕವನ್ನು ಬಿತ್ತುವಂತಹ ಪರಮ ಪೂಜ್ಯ ಜಗದ್ಗುರುಗಳು ಡಾಕ್ಟರ್ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರು ನಮ್ಮೊಂದಿಗಿದ್ದಾರೆ. ಅವರ ಆಶೀರ್ವಚನವನ್ನು ಸದ್ಭಕ್ತಿಯಿಂದ ಆಲಿಸೋಣ ಬಾಂಧುಗಳೇ. ಈ ಸುಂದರ ಸಂಜೆಯಲ್ಲಿ 2024 ಫಸ್ಟ್ ಸರ್ಕಲ್ನ ಎಕ್ಸ್ಪೋ ಏನು ನಡೀತಾ ಇದೆ, ಇದರ ಉಪಸ್ಥಿತಿಯಲ್ಲಿದ್ದು ಸಮುದಾಯದ ಬಗ್ಗೆ, ಸಮುದಾಯ ಈ ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆಗಳ ಬಗ್ಗೆ ಭಾಳ ಅರ್ಥಪೂರ್ಣ ಮಾತುಗಳನ್ನು ಆಡಿರುವಂಥ ನಿಕಟಪೂರ್ವ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿರವರೇ, ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮೆಲ್ಲರನ್ನು ಕುರಿತು ಅರ್ಥಪೂರ್ಣ ಮಾತುಗಳನ್ನು ಆಡಿರುವಂಥ ಮಾಜಿ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಾಕ್ಟರ್ ಅಶ್ವಥ್ ನಾರಾಯಣರವರೇ, ನಾಡು ಕಂಡಂಥ ಒಬ್ಬ ಸಂಭಾವಿತ ರಾಜಕೀಯ ಮುತ್ಸದ್ದಿ, ಮಾಜಿ ಸಚಿವರು, ಅವರ ಸೇವೆಯನ್ನು ರಾಜ್ಯದ ವ್ಯವಸ್ಥೆಗಳು ಇನ್ನೂ ಹೆಚ್ಚು ಹೆಚ್ಚು
ಬಳಕೆ ಮಾಡಿಕೊಳ್ಬೇಕು, ಅವರ ಜ್ಞಾನವನ್ನು ಬಳಕೆ ಮಾಡಿಕೊಳ್ಬೇಕು, ಆ ಅವಕಾಶಗಳು ಬರಲಿ ಹಾಗೆ ಅಂತೇಳಿ ನೆನಪು ಮಾಡ್ತಾ ಸನ್ಮಾನ್ಯ ಶ್ರೀ ಬಿ ಎಲ್ ಶಂಕರ್ ಅವರೇ, ಮಾಜಿ ಸಚಿವರು, ಅತ್ಯಂತ ಚಟುವಟಿಕೆಯ ರಾಜಕೀಯ ಮುತ್ಸದ್ದಿ ಮಾನ್ಯ ಶ್ರೀ ಪುಟ್ಟರಾಜರವರೇ, ನಮ್ಮೆಲ್ಲರನ್ನೂ ಒಂದು ಕಡೆ ಸೇರಿಸುವಂಥ ಪ್ರಯತ್ನದಲ್ಲಿ ಎರಡನೇ ಬಾರಿಗೆ ಯಶಸ್ವಿಯಾಗಿರುವಂಥ ಬಹುಮುಖ ಪ್ರತಿಭೆ, ಬಹುಶಃ ನಮ್ಮೆಲ್ಲರಿಗಿಂತ ಹೆಚ್ಚು ಗುರುತಿಸಿದ್ದು ಅವರನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿರವರು. ಅವರು ಈ ರಾಜ್ಯಕ್ಕೆ ಅಧಿಕಾರಿಗಳಾಗಿ ಬರಲಾಗಿ ಇವತ್ತು ಇಂಥ ಒಂದು ದೊಡ್ಡ ವೇದಿಕೆಯನ್ನು ನಾವೆಲ್ಲರೂ ಕೂಡ ಕಲ್ಪಿಸಿಕೊಳ್ಳುವಂಥ ಅವಕಾಶ ಸಿಕ್ತು. ಸನ್ಮಾನ್ಯ ಶ್ರೀ ಜಯರಾಮ್ ರಾಯ್ಪುರರವರೇ, ಯುವ ಮುತ್ಸದ್ದಿ ಮಾನ್ಯ ಶಾಸಕರಾಗಿರುವಂಥ ರವಿ ಗಾಣಿಗಾರ್ ಅವರೇ, ಜಯಪ್ರಕಾಶ್ ಗೌಡ್ರೆ, ಅಂಬರೀಷ್ ರವರೇ, ಗಂಗಾಧರ್ ಅವರೇ, ಭಾಳಷ್ಟು ಜನ ವೇದಿಕೆಯಲ್ಲಿ ತಮಿಳುನಾಡಿನಿಂದ ಆಗಮಿಸಿರುವಂಥ ನಮ್ಮ ಒಕ್ಕಲಿಗರ ಸಂಘದ ಮುಖಂಡರಾದ ಕೃಷ್ಣಸ್ವಾಮಿ ಅವರೇ, ಫಸ್ಟ್ ಸರ್ಕಲ್ನ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಭಾರತಿ ಶಂಕರ್ ಅವರೇ, ನಂದೀಶ್ ರವರೇ, ಎಲ್ಲ ವ್ಯವಸ್ಥೆಗಳನ್ನು 3 ದಿವಸಗಳಿಂದ ತಮ್ಮ ಕಲಾತ್ಮಕತೆಯಿಂದ ಭಾಳ ವ್ಯವಸ್ಥಿತವಾಗಿ ರೂಪುಗೊಳಿಸಿರುವಂಥ ರಂಗಣ್ಣ ಅವರೇ, ಭಾಳಷ್ಟು ಜನ ನಮ್ಮ ಸಮಾಜದ ಹಿರಿಯ ಮುತ್ಸದ್ದಿಗಳು, ಹಿರಿಯ ಉದ್ಯಮಿಗಳು, ಯುವ ಉದ್ಯಮಿಗಳು ಈ ಸಮಾರೋಪಕ್ಕೆ ಆಗಮಿಸಿದ್ದೀರಿ. ಎಲ್ಲ ಸಮಾಜದ ಬಂಧುಗಳೇ, ಆಸ್ತಿಕ ಮಹಾಶಯರೇ, ಈಗಾಗಲೇ ಭಾಳ ತಡ ಆಗಿದೆ. ಮಾನ್ಯ ಬಸವರಾಜ ಬೊಮ್ಮಾಯಿರವರು ಆವಾಗಲೇ ಹೊರಟಿದ್ರು. ಜಯರಾಮ್ ರಾಯ್ಪುರವರು ಇನ್ನೊಂದು ಅರ್ಧ ಗಂಟೆ ಅಂತೇಳಿ 2 ಗಂಟೆ ಆಯಿತು ಅಷ್ಟೇ ಅವರಿಗೆ. ಅದರಿಂದ ನಿಮ್ಮ ತಾಳ್ಮೆಯನ್ನು, ವೇದಿಕೆಯ ಮೇಲೆ ಕುಳಿತಿರುವಂಥವ್ರ ತಾಳ್ಮೆಯನ್ನು ಜಾಸ್ತಿ ಪರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಒಕ್ಕಲಿಗರಿಗೆ ಭೂಮಿಯ ಜೊತೆ ವ್ಯವಹರಿಸಿ ಹೇಗೆ ಗೊತ್ತೋ, ವ್ಯಾಪಾರ ವಹಿವಾಟಿನಲ್ಲೂ ಕೂಡ ಅಷ್ಟೇ ನಿಷ್ಠಾತವಾಗಿ ವ್ಯವಹರಿಸಿ ಕೂಡ ಗೊತ್ತು. ನಾನು ಬರುವಾಗ ಒಬ್ಬ ಇತಿಹಾಸ ತಜ್ಞ ಹೇಳ್ತಾ ಇರೋದನ್ನು ಕೇಳ್ತಾ ಬರ್ತಾಯಿದ್ದೆ. ಅವ್ರು ಹೇಳ್ತಾ ಇದ್ರು, ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಲಿಲ್ಲ, ಸ್ವರ್ಗವನ್ನೇ ಬೆಂಗಳೂರಿಗೆ ಇಳಿಸಿದರು. ಅವರು ಪಾಳೆಗಾರ ಆಗಿರಲಿಲ್ಲ, ಸಾಮಂತರಾಜರಾಗಿ ಅಷ್ಟೇ ಉಳಿಲಿಲ್ಲ, ತಮ್ಮ ಉದಾತ್ತವಾದ ನೀತಿ ಮತ್ತು ವ್ಯಕ್ತಿತ್ವದಿಂದ ಅವರು ಭಾಳ ದೊಡ್ಡ ಗೌಡ ಸಾಮ್ರಾಜ್ಯದ ಮೊದಲನೇ ಮಹಾರಾಜನಾಗಿ ಹೊರಹೊಮ್ಮಿದ್ರು. ಹಾಗೆ ಅಷ್ಟೇ ಅಲ್ಲ, ಕೆಂಪೇಗೌಡರು ನಾವೆಲ್ಲ ಈಗ ಮೈಸೂರು ದೇಶ ಹಾಗೆ ಅಂತ ಇತ್ತು, ಬೆಂಗಾಲ್ ದೇಶ ಹಾಗೆ ಅಂತ ಇತ್ತು, ಮದ್ರಾಸ್ ದೇಶ ಹಾಗೆ ಅಂತಲೇ ಕಲಿತಾ ಇದ್ವು. ಇಲ್ಲೆಲ್ಲ ಅವ್ರದ್ದೇ ಆಗಿರುವಂಥ ನಾಣ್ಯಗಳು, ಕರೆನ್ಸಿ ಚಲಾವಣೆಯಲ್ಲಿತ್ತು. ನಮ್ಮ ದೇಶದೊಳಗೇನೆ ಭಾಳ ದೇಶಗಳಿದ್ದವು. 450 ವರ್ಷಗಳ ಹಿಂದೆಯೇ 64 ಪೇಟೆಗಳನ್ನು ಕೆಂಪೇಗೌಡರು ನಿರ್ಮಾಣ ಮಾಡಿ ಅದನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿ
ತಳ ಸಮುದಾಯಗಳನ್ನು ಮತ್ತು ಅವರ ವೃತ್ತಿ ಕೌಶಲ್ಯವನ್ನು ಮುನ್ನೆಲೆಗೆ ತಂದು ಅವರಿಗೆ ನೇರವಾಗಿ ತಾವು ಮಾಡಿದಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಕೆಂಪೇಗೌಡರು. ಅವರ ವ್ಯವಹಾರ ಕುಶಲತೆ ಎಷ್ಟಿತ್ತು ಹಾಗೆ ಅಂತ ಹೇಳಿದ್ರೆ, ಇಡೀ ರಾಷ್ಟ್ರದ ಅಷ್ಟು ನಾಣ್ಯಗಳು, ಅಷ್ಟು ಕರೆನ್ಸಿ ಬೆಂಗಳೂರಿನಲ್ಲಿ ನಡೀತಾ ಇತ್ತು ಅಂತ. ಅಂದರೆ ಕೆಂಪೇಗೌಡರ ಮುನ್ನೋಟ, ವಿಷನ್ ಮತ್ತು ವಿಷನರಿ, ಅವರ ದೃಷ್ಟಿ ಮತ್ತು ದೃಷ್ಟಿಕೋನ ಎಷ್ಟು ದೊಡ್ಡದಾಗಿತ್ತು. ಅವರದೇ ರಕ್ತದ ನೀವುಗಳು ಇವತ್ತು ಬೆಂಗಳೂರನ್ನು ಇನ್ನೂ ಶ್ರೀಮಂತಗೊಳಿಸ್ತಾ ಇದ್ದೀರಿ. ಅದಕ್ಕೆ ಕಾರಣರಾದಂಥವರು ಕೆಂಪೇಗೌಡರ ನಂತರ ಬೆಂಗಳೂರನ್ನು ಇನ್ನಷ್ಟು ಸುಂದರಗೊಳಿಸಲಿಕ್ಕೆ, ಇನ್ನೊಂದಷ್ಟು ಜಗತ್ತಿಗೆ ಪರಿಚಯಿಸಲಿಕ್ಕೆ ಕಾರಣರಾದಂಥವರು ಗೌರವನೀಯ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಮತ್ತು SM ಕೃಷ್ಣರವರು. ನಾವು ಬೆಂಗಳೂರು ಅಂದ ತಕ್ಷಣ IT BT ಅದನ್ನು ನೆನಪು ಮಾಡ್ತೇವೆ. ಬೆಂಗಳೂರು ಅಷ್ಟೇ ಆಗಿ ಇವತ್ತು ಉಳಿದಿಲ್ಲ. ಬೆಂಗಳೂರು ನಮ್ಮ ರಾಜ್ಯ ಎಜುಕೇಷನ್ಗೆ, ವಿದ್ಯಾಭ್ಯಾಸಕ್ಕೆ ಭಾಳ ಒತ್ತನ್ನು ಕೊಟ್ಟಿರುವಂಥ ರಾಜ್ಯ, ವ್ಯವಹಾರಕ್ಕೆ ಭಾಳ ಒತ್ತನ್ನು ಕೊಟ್ಟಿರುವಂಥ ರಾಜ್ಯ. ದೇಶದಲ್ಲಿ ಎಲ್ಲೇ ಉದ್ಯಮ ಮಾಡಿದ್ರು ಕೂಡ ಬೆಂಗಳೂರಿನಲ್ಲಿ ನಂದೊಂದು ಉದ್ಯಮ ಇಲ್ಲದಿದ್ರೆ ಅದು ಪೂರ್ಣ ಆಗಲ್ಲ ಅನ್ನುವಂಥ ಮಟ್ಟಿಗೆ ಇವತ್ತು ವ್ಯವಹಾರಸ್ಥರು, ದೇಶದ ಭಾಳ ದೊಡ್ಡ ದೊಡ್ಡ ಉದ್ಯಮಿಗಳು ಯೋಚನೆ ಮಾಡುವಂಥ ರೀತಿಯಲ್ಲಿ ಇವತ್ತು ಬೆಂಗಳೂರು ಬೆಳೆದು ನಿಂತಿದೆ. ಹಾಗಾಗಿಯೇ ನಾವು ನಮ್ಮ ನೆಲದಲ್ಲಿ ಪರಕೀಯತೆಯನ್ನು, ಅನಾಥ ಪ್ರಜ್ಞೆಯನ್ನು ಎದುರಿಸುವಂಥ ಪರಿಸ್ಥಿತಿ ಇದೆ. ಭಾಳ ದೊಡ್ಡ ದೊಡ್ಡ ಉದ್ಯಮಿಗಳು ನಮ್ಮ ಭೂಮಿಗಳನ್ನು ಕೊಂಡು ಕೊನೆಗೆ ಆ ದುಡ್ಡನ್ನು ಯಾವ ರೀತಿ ನಾವು ಕೂಡಿಸಬೇಕು, ವೃದ್ಧಿಸಬೇಕು ಅನ್ನುವಂಥದ್ದು ಗೊತ್ತಿಲ್ಲದೆ ಅದೇ ಉದ್ಯಮಿಗಳು ಮಾಡಿದಂಥ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಒಂದಷ್ಟು ದಿವಸ ವೆಹಿಕಲ್ ಬಿಡೋವಂಥದ್ದು, ಆ ವೆಹಿಕಲ್ ಲಾಸ್ ಆಗಿ ಕೊನೆಗೆ ಅವ್ರ ಹತ್ರನೇ ಹೋಗಿ ಕೆಲಸಕ್ಕೆ ಸೇರಿ ಆ ಕೆಲಸನೂ ಗೊತ್ತಿಲ್ಲದೆ ಗಾರ್ಡ್ಗಳಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿಗಳನ್ನು, ಸಾವಿರಾರು ಉದಾಹರಣೆಗಳನ್ನು ನಾವು ಬೆಂಗಳೂರಿನಲ್ಲಿ ನೋಡ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಜಯರಾಮ್ ರಾಯ್ಪುರ್ರವರು ನಮ್ಮ ಉದ್ಯಮಿಗಳಿಗೆ ಒಂದು ದೊಡ್ಡ ಎಕ್ಸ್ಪೋ, ಅವರು ಮಾಡ್ತಾ ಇರುವಂಥ ಕೆಲಸಗಳಿಗೆ ಭಾಳ ದೊಡ್ಡ ಒಂದು ಎಕ್ಸ್ಪೋಜರ್ ಕೊಡುವಂಥ, ಬೆಳಕು ಚೆಲ್ಲುವಂಥ, ಅವರ ಉದ್ಯಮವನ್ನು ವಿಸ್ತರಿಸಲಿಕ್ಕೆ ಬೇಕಾದಂಥ ಸಲಹೆ ಮಾರ್ಗದರ್ಶನಗಳನ್ನು ಅವ್ರ ಹತ್ರನೂ ತೆಗೆದುಕೊಂಡು ನಾವು ತಿಳಿದಿರೋದನ್ನು ಅವರಿಗೆ ಹೇಳಿಸುವಂಥ ಕೆಲಸವನ್ನು ಕಳೆದ 3 ದಿವಸಗಳಿಂದ ಮಾಡ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯ. ಇವತ್ತು ವ್ಯವಹಾರ ಒಂದು ಉದ್ಯಮ ಆಗಿ ಅಷ್ಟೇ ಉಳಿದಿಲ್ಲ ದೇಶದಲ್ಲಿ, ಅದು ಶಕ್ತಿಯಾಗಿ ಮಾರ್ಪಾಡಾಗಿದೆ. ಅದನ್ನು ಮಾತನಾಡಿದಂಥ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣರವರು ಮತ್ತು ಶಂಕರ್ರವರು ಹೇಳ್ತಾ ಇದ್ದಾರೆ, ಇವತ್ತು ಉತ್ತರ ಭಾರತದಲ್ಲಿ ಕೆಲವು ಸಮುದಾಯದವರು, ವ್ಯವಸಾಯ ಮೂಲವನ್ನು ನಂಬಿಕೊಂಡೇ ಬದುಕ್ತಕ್ಕಂಥ ಕೆಲವು ಸಮುದಾಯಗಳು ತಾವು ವ್ಯವಸಾಯವನ್ನು ಯಶಸ್ವಿಯಾಗಿ ಮಾಡಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳನ್ನು ಮಾಡಿ ಲಕ್ಷ ಲಕ್ಷ ಕೋಟಿ ವಹಿವಾಟುಗಳನ್ನು ಮಾಡಿಕೊಂಡು ಇವತ್ತು ವ್ಯವಸ್ಥೆಗಳ ಮೇಲೇ, ವ್ಯವಸ್ಥೆಗಳು ಯಾವ ರೀತಿ ನೀತಿ ಮಾಡಬೇಕು, ಯಾವ ರೀತಿ ನೀತಿ ಮಾಡಿದ್ರೆ ಅನುಕೂಲ ಅನ್ನುವಂಥ ರೀತಿಯಲ್ಲಿ ತಮ್ಮ ಪ್ರಭಾವವನ್ನು ಬಳಸ್ತಾರೆ ಹಾಗೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಬೇಕು. ಇವತ್ತು ಉದ್ಯಮ ಕೇವಲ ಉದ್ಯಮವಾಗಿ ಉಳಿದಿಲ್ಲ, ಒಂದು ದೊಡ್ಡ ಶಕ್ತಿಯಾಗಿ ಮಾರ್ಪಾಡಾಗಿದೆ. ಹಾಗಾಗಿ ನಾವು ಹಿಂದೆ ಬಿದ್ದರೆ ನಮ್ಮನ್ನು ವ್ಯವಸ್ಥೆ ಕಾಯೋದಿಲ್ಲ, ಸಮಾಜ ಕಾಯೋದಿಲ್ಲ, ಅದ್ರ ಪಾಡಿಗೆ ಅದು ಮುಂದೆ ಹೋಗ್ತದೆ. ಹಾಗಾಗಿ ಈ ಬೆಳವಣಿಗೆಗಳ ಜೊತೆಯಲ್ಲಿ ನಾವು ಅಪ್ಡೇಟ್ ಆಗಿ ಆ ಸ್ಪೀಡಿಗೆ ನಾವು ಹೊಂದ್ಕೊಂಡು ನಾವು ಕೂಡ ಅವರ ಜೊತೆ ಹೆಜ್ಜೆ ಹಾಕುವಂಥ, ಬಹಳ ದೊಡ್ಡ ಬಲಿಷ್ಠ ವ್ಯವಸ್ಥೆಗಳ ಜೊತೆ ಸ್ಪರ್ಧೆ ಮಾಡುವಂಥ, ಮತ್ತು ಯಾರು ನಿಮ್ಮಂತೆ ಉದ್ಯಮಕ್ಕೆ ಬರಬೇಕು ಅಂಥವರಿಗೆ ದಾರಿದೀಪ ಆಗುವಂಥ ಕೆಲಸವನ್ನು ಮಾಡಬೇಕು.
ಯಾರ್ದೋ ಅಡಿಯಲ್ಲಿ ನಾವು ಕೆಲಸ ಮಾಡೋದಕ್ಕಿಂತ ನಾವು ಸಾವಿರಾರು ಜನಗಳಿಗೆ ಕೆಲಸ ಕೊಡುವಂಥ ಉದ್ಯಮವಾಗಿ ವ್ಯವಸ್ಥೆ ಆಗಿ ಪರಿಣಾಮ ಆಗಬೇಕು. ಅದೇ ಒಕ್ಕಲಿಗರ ತತ್ವ, ಅದೇ ಒಕ್ಕಲಿಗರ ರಕ್ತದಲ್ಲಿರುವಂಥ ನಾಯಕತ್ವದ ಗುಣ. ಆ ಕೆಲಸವನ್ನು ಮಾಡುವಂಥ ಒಂದು ಸಣ್ಣ ಪ್ರಯತ್ನ. ಕಳೆದ ಸರಿ 2-3 ಸಾವಿರ ಜನ ಸೇರಿದ್ರು, ಈ ಸರಿ 5-6 ಸಾವಿರ ಜನ ಎಲ್ಲ ಈ ಒಂದು ಎಕ್ಸಿಬಿಷನ್ನ ನೋಡಿದ್ರು. ಮುಂದಿನ ಸರಿ ಇದು 16 ಸಾವಿರ ಸಂಖ್ಯೆಯಲ್ಲಿ ಬಂದು ನೋಡುವಂಥ ಒಂದು ದೊಡ್ಡ ಎಕ್ಸ್ಪೋ ಆಗಬೇಕು. ಜೊತೆಗೆ ಹೊಸ ಹೊಸ ಆವಿಷ್ಕಾರ. ಇವತ್ತೊಂದು ಆವಿಷ್ಕಾರವನ್ನು ನಮ್ಮೆಲ್ಲರ ಕೈಲಿ ಉದ್ಘಾಟನೆ ಮಾಡಿಸಿದ್ರು. ಬಹುಶಃ ಅದೆಲ್ಲ ಗ್ರಾಸರೀಸು, ಅದನ್ನು ಮನೆ ಮನೆಗೂ ಕೂಡ ಕಡಿಮೆ ದರದಲ್ಲಿ ಅತ್ಯಂತ ಗುಣಮಟ್ಟದ ಗ್ರೋಸರೀಸ್ನ ಕೊಡಬೇಕು ಹಾಗೆ ಅಂತೇಳಿ, ದಿನಸಿ ಇದನ್ನು ಕೊಡಬೇಕು ಹಾಗೆ ಅಂತೇಳಿ ಇವತ್ತು ಅದೊಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ಎಲ್ಲ ರೀತಿಯ ಆವಿಷ್ಕಾರಗಳನ್ನು ಕೂಡ, ಎಲ್ಲ ರಂಗದ ಆವಿಷ್ಕಾರಗಳನ್ನು ಕೂಡ ಇವರು ತರೋವಂಥ ಪ್ರಯತ್ನಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ಜಯರಾಮ್ ರಾಯ್ಪುರವ್ರಿಗೆ ಯಾವ ಸ್ವಾರ್ಥ ಇದ್ದಂಗೆ ಏನು ಕಾಣಲಿಲ್ಲ. ಅವ್ರಿಗೇನೋ ನನ್ನಿಂದ ಈ ಸಮಾಜಕ್ಕೆ ಮತ್ತು ತನ್ಮೂಲಕ ರಾಜ್ಯಕ್ಕೆ ಒಳಿತಾಗಲಿ, ನಂದೊಂದು ಅಳಿಲು ಸೇವೆ ಇರಲಿ ಅನ್ನುವಂಥ ಒಂದು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಅನೇಕ ಪ್ರತಿಭಾವಂತ ಯುವಕರನ್ನು ಜೊತೆ ಕಟ್ಟಿಕೊಂಡು ಒಂದು ದೊಡ್ಡ ಆಂದೋಲನಕ್ಕೆ, ಒಂದು ದೊಡ್ಡ ಉದ್ಯಮಕ್ಕೆ ಅವರು ಕಾಲಿಟ್ಟಿದ್ದಾರೆ. ಅದರಲ್ಲಿ ಅವ್ರ ಜೊತೆಯಲ್ಲಿ ನಾವು ಕೂಡ ಹೆಜ್ಜೆ ಹಾಕುವಂಥ ಪ್ರಯತ್ನ ಮಾಡೋಣ, ಅವ್ರಿಗೆ ಶಕ್ತಿ ತುಂಬುವಂಥ ಪ್ರಯತ್ನವನ್ನು ಮಾಡೋಣ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಸರ್ಕಾರಗಳು ಕೂಡ ಕೆಂಪೇಗೌಡರಿಗೆ ಗೌರವ ಕೊಟ್ಟಿದ್ದಾರೆ. ಆದರೆ ಹೃದಯದಿಂದ ಅತ್ಯಂತ ಪ್ರೀತಿಯಿಂದ ಕೆಂಪೇಗೌಡರನ್ನ ನಡೆಸ್ಕೊಂಡಂಥವರು ಮಾನ್ಯ ಬಸವರಾಜ ಬೊಮ್ಮಾಯಿರವರು. ನಾವು ಏನು ಕೇಳಿದ್ರು ಅವರಿಲ್ಲ ಅನ್ನಲಿಲ್ಲ. ನಾವು ವಿಧಾನಸೌಧದಲ್ಲಿ ಒಂದು ಸರಿ ಕೇಳಿದ್ವು, ಕೆಂಪೇಗೌಡರ ಪ್ರತಿಮೆಯನ್ನು ನೀವು ಏರ್ಪೋರ್ಟ್ನಲ್ಲಿ ಅನಾವರಣ ಮಾಡ್ತಾ ಇದ್ದೀರಾ, ಭಾಳ ಸಂತೋಷ, ವಿಧಾನಸೌಧದ ಮುಂದೆ ಆಗಬೇಕು ಹಾಗೆ ಅಂತ. ಯಾಕೆ ಆಗಬಾರ್ದು ಅಂತೇಳಿ ತಕ್ಷಣ ಎದ್ದು ಹೋಗಿ ಅಲ್ಲೇ ವೇದಿಕೆಯಲ್ಲಿ ಘೋಷಣೆ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟಲ್ಲೇ ಅಪ್ರೂವಲ್ ಕೊಟ್ಟರು. ನೀವೇ ಸ್ಥಳ ನಿಗದಿ ಮಾಡಿ. ಬಹುಶಃ ಮುಖ್ಯಮಂತ್ರಿ ಅದನ್ನು ಹೇಳೋದು ಭಾಳ ಕಷ್ಟ, ಆದರೆ ಬಸವರಾಜ ಬೊಮ್ಮಾಯಿರವರು ಸ್ಥಳ ನಿಗದಿಯನ್ನು ಕೂಡ ನಮಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅಂಥ ಒಂದು ಹೃದಯ ವೈಶಾಲ್ಯತೆಯನ್ನು ಅವರು ಸಮುದಾಯದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಕೆಂಪೇಗೌಡರ ಬಗ್ಗೆ ಇಟ್ಕೊಂಡಿರುವಂಥದ್ದು ನಮ್ಮೆಲ್ರಿಗೂ ಅತ್ಯಂತ ಸಂತೋಷ ತರುವಂಥ ವಿಷಯ. ಅವರ ತಂದೆಯವರು ಕೂಡ ಈ ಸಮುದಾಯದ ಅನೇಕ ನಾಯಕರನ್ನು, ಬೇಲ್ಶಂಕರ್ರವರು, ಮಾನ್ಯ ಪುಟ್ಟರಾಜ್ರವರು ನೆನಪು ಮಾಡಿಕೊಂಡ್ರು. ನಮ್ಮನ್ನೆಲ್ಲ ಎಲ್ಲೋ ಒಂದು ಕಡೆ ಅವರು ತಿದ್ದಿದ್ರು ಮತ್ತು ಮಾರ್ಗದರ್ಶನ ಕೊಟ್ಟರು. ನಮ್ಮ ಈ ಒಂದು ಬೆಳವಣಿಗೆಗೆ ಅವರು ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಅವರ ಮುಂದುವರೆದ ಭಾಗ ಬಸವರಾಜ ಬೊಮ್ಮಾಯಿರವರು ಅದೇ ರೀತಿಯ ಒಂದು ಉದಾತ್ತವಾದ ಹೃದಯ ವೈಶಾಲ್ಯತೆಯ ಭಾವನೆಗಳನ್ನು ನಮ್ಮ ಸಮುದಾಯದ ಮೇಲೆ ಇಟ್ಟಿರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ. ನಾನು ಅವತ್ತು ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದಂಥ ಕೆಂಪೇಗೌಡರ ಜಯಂತಿನಲ್ಲಿ ನಾನು ಹೇಳಿದೆ, ಇದು 2 ಪ್ರಮುಖ ಸಮುದಾಯಗಳು ಒಟ್ಟಾಗಿ ಈ ರಾಜ್ಯದಲ್ಲಿ ಹೆಜ್ಜೆ ಹಾಕಲಿಲ್ಲ ಹಾಗೆ ಅಂತ ಹೇಳಿದ್ರೆ, ಒಂದು ಬಡ್ಡಿಗೆ 2 ಚಕ್ರಗಳು ಹೇಗಿರ್ತಾವೋ ಹಾಗೆ ಒಟ್ಟಾಗಿ ನಾವು ಹೋಗಲಿಲ್ಲ ಹಾಗೆ ಅಂತೇಳಿದ್ರೆ, ಮುಂದಿನ ದಿನಮಾನಗಳಲ್ಲಿ ಈ 2 ಸಮುದಾಯಗಳು ಭಾಳಷ್ಟು ನೋವುಗಳನ್ನು ಸಾಮಾಜಿಕವಾಗಿ, ರಾಜಕೀಯವಾಗಿ, ಜೊತೆಗೆ ಆರ್ಥಿಕವಾಗಿ ಕೂಡ ಎದುರಿಸಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳಿದಾಗ ಅವರು ಮತ್ತೆ ನನ್ನ ಕಿವಿನಲ್ಲಿ ಬಂದು, ನಾನು ಒಬ್ಬ ಮುಖ್ಯಮಂತ್ರಿ ಆಗಿ ಇದನ್ನು ಹೇಳೋದು ಅಷ್ಟು ಸಮಂಜಸ ಅಲ್ಲ, ಆದರೆ ನೀವು ಹೇಳಿದ್ದನ್ನು ನಾನು ನೇರವಾಗಿ ನಿಮ್ಮ ಹತ್ರ ಒಪ್ಕೊಳ್ತಾ ಇದ್ದೇನೆ, ನೀವು ಹೇಳಿದಂಥ ಸಲಹೆ 100ಕ್ಕೆ 100 ಸತ್ಯ ಅನ್ನುವಂಥ ಮಾತನ್ನು. ಮುಂದಿನ ದಿನಗಳಲ್ಲಿ ಅದರ ಪ್ರಸ್ತುತತೆ ನಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಈಗಾಗಲೇ ಅದರ ಪರಿಣಾಮಗಳನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಎದುರಿಸುವಂಥ ದಿನಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ರಾಜ್ಯದ ಬಹುದೊಡ್ಡ ಅಂದರೆ ಸಂಖ್ಯೆಯಲ್ಲಿ ನಾವೆಲ್ಲ ಭಾಳ ಇದ್ದೇವೆ. ಒಂದೇವರು ವೀರಶೈವರಿದ್ದಾರೆ, ಅವ್ರ ಜೊತೆಗೆ ನಾವು ಕೂಡ ಇದ್ದೇವೆ. ಆದರೆ ಆರ್ಥಿಕವಾಗಿ ಅಷ್ಟೇ ಬಲಿಷ್ಠರಾಗಿದ್ದೇವೆ ಹಾಗೆ ಅಂತ ಕೇಳಿದ್ರೆ ಇಲ್ಲ, ಎಲ್ಲೋ ಒಂದು 3%, 4% ಆರ್ಥಿಕವಾಗಿ ಬಲಿಷ್ಠರಿರ್ಬೋದು. ಆದರೆ ಇನ್ನು 90ಕ್ಕೂ ಹೆಚ್ಚು ಭಾಗ ಬಡತನ ರೇಖೆಗಿಂತ ಕೆಳಗಿರೋರಂಥವ್ರು ಇದ್ದಾರೆ. ಅವರನ್ನು ಕೂಡ ನಾವು ಮುನ್ನೆಲೆಗೆ ತರಬೇಕು, ಮುಖ್ಯವಾಹಿನಿಗೆ ಮೇನ್ ಸ್ಟ್ರೀಮಿಗೆ ತರಬೇಕು ಹಾಗೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದಾಗಿ ಹೆಜ್ಜೆ ಹಾಕಬೇಕು. ಅದು ದೂರದೃಷ್ಟಿಯಿಂದ ಎಲ್ಲ ರೀತಿಯಿಂದಲೂ ಕೂಡ ಸೂಕ್ತ. ಅದನ್ನು ನಾನು ಭಾಳಷ್ಟು ವೇದಿಕೆಗಳಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಅದು ಅದರ ತೀವ್ರತೆ ಮತ್ತು
ಅದರ ದೂರಗಾಮಿ ಚಿಂತನೆಗಳು ಮುಂದಿನ ದಿನಗಳಲ್ಲಿ ನಿಮಗೆ ಅನುಭವಕ್ಕೆ ಬರ್ತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಯಾವಾಗಲೂ ಅದನ್ನು ಹೇಳ್ತಾ ಇರ್ತೀನಿ. ನಮ್ಮಿಬ್ಬರಿಗೆ ಯಾವಾಗ ತಿಕ್ಕಾಟ ಬರ್ತದೆ ಈ ರಾಜ್ಯದ ಪ್ರಮುಖ ಸಮುದಾಯಗಳಾದಂಥ ಒಕ್ಕಲಿಗರು ಮತ್ತು ವೀರಶೈವರಿಗಾಗಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಾಗ ನಮಗೆ ತಿಕ್ಕಾಟ ಬರ್ತದೆ. ಅಲ್ಲಿ ಒಂದು ಸ್ವಲ್ಪ ಸಹನೆಯನ್ನು ವ್ಯಕ್ತಪಡಿಸಿದ್ದೇ ಆದರೆ ಈ ಎರಡು ಸಮುದಾಯಗಳು ಕೂಡ ಅತ್ಯಂತ ನೆಮ್ಮದಿಯಾಗಿ ಮತ್ತು ತಮ್ಮ ಗೌರವಗಳನ್ನು ತಮ್ಮ ಸ್ವಾಭಿಮಾನವನ್ನು ಉಳಿಸ್ಕೊಂಡು ಬದುಕಲಿಕ್ಕೆ ಅವಕಾಶಗಳಾಗ್ತವೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ 2024 ಫಸ್ಟ್ ಸರ್ಕಲ್ ಎಕ್ಸ್ಪೋ ಯಶಸ್ವಿ ಆಗಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೀನಿ. ಇದರ ಇನ್ಸ್ಪಿರೇಷನಿಂದ ಇನ್ನೂ ನೂರಾರು ಯುವಕರು ಮತ್ತು ಈಗಾಗಲೇ ಉದ್ಯಮ ಪ್ರಾರಂಭ ಮಾಡಿರುವಂಥವರು ಭಾಳ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕಲಿ, ಅವ್ರ ಜೊತೆಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅನ್ನುವಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಭಗವಂತ ಒಳಿತನ್ನು ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸುತ್ತೆ. ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದಂತಹ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮದ ಅಂತ್ಯದಲ್ಲಿದ್ದೇವೆ. ಸಮಾರೋಪ ಸಮಾರಂಭದ ಸಂಪನ್ನಗೊಳಿಸುವಂತಹ ಸಮಯ. ದಯವಿಟ್ಟು ಕಹಳೆ ತಂಡದವರು ವೇದಿಕೆ ಮೇಲೆ ಆಗಮಿಸಬೇಕು. ಕಹಳೆ ಓದೋದ್ರ ಮೂಲಕ ಸಮಾರೋಪ ಸಮಾರಂಭವನ್ನು ಸಂಪನ್ನಗೊಳಿಸುವಂತಹ ಸಮಯ. ಕಹಳೆ ಓದೋದ್ರ ಮೂಲಕ ವೇದಿಕೆಯ ಮುಂಭಾಗದಲ್ಲಿ ಕಹಳೆ ಊದುವುದರ ಮೂಲಕ ಸಮಾರೋಪ ಸಮಾರಂಭದ ಸಂಪನ್ನ ಆಗ್ತಾ ಇದೆ. ಬಂಧುಗಳೇ, ಉದ್ಯಮಿ ಒಕ್ಕಲಿಗ ಜಯಭೇರಿಯನ್ನು ಬಾರಿಸಲಿ ಎನ್ನುವಂತಹ ಕಹಳೆಯ ನಿನಾದ ಮೊಳಗ್ತಾ ಇದೆ ಬಂಧುಗಳೇ. ಫಸ್ಟ್ ಸರ್ಕಲ್ 2ನೇ ವರ್ಷದ ಈ ಒಂದು FC Expo 2024 ಕನ್ಕ್ಲೂಡಿಂಗ್ ಬೈ ಬ್ಯೂಗಲ್ ಸಂಪನ್ನವಾಗಿದೆ. FC Expo 2024 ಉದ್ಯಮಿ ಒಕ್ಕಲಿಗರ ಸಾಧನೆ ಔನ್ನತ್ಯಕ್ಕೆರಳಿ ಎನ್ನುವಂತಹ ಇರಾದೆಯಿಂದ ಹಮ್ಮಿಕೊಂಡಂತಹ ಕಾರ್ಯಕ್ರಮ ಇದು ಸಂಪನ್ನವಾಗಿದೆ. ಕಹಳೆಯ ನಾದದ ಮುಖೇನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸಮಾರೋಪ ಸಮಾರಂಭಕ್ಕೆ ಶೋಭೆಯನ್ನು ತಂದುಕೊಟ್ಟಂತಹ ಪರಮ ಪೂಜ್ಯ ಜಗದ್ಗುರುಗಳು ಡಾಕ್ಟರ್ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರು, ಶ್ರೀ ಸ್ಫಟಿಕಾಮುರಿ ಮಹಾಸಂಸ್ಥಾನ ಮಠ ಎಲ್ಲರೂ ಒಗ್ಗೂಡಿ ಒಗ್ಗಟ್ಟಿನಿಂದ ವಿನಮ್ರತೆಯಿಂದ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೆ ಮಾಜಿ ಮುಖ್ಯಮಂತ್ರಿಗಳಂತಹ ಶ್ರೀ ಬಸವರಾಜ ಬೊಮ್ಮಾಯಿರವರಿಗೆ ಗೌರವವನ್ನು ಸಮರ್ಪಿಸಲಾಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರಿಗೆ ಉದ್ಯಮಿ ಒಕ್ಕಲಿಗ ಸಮಾರೋಪ ಸಮಾರಂಭದಲ್ಲಿ FC Expo 2024 ಸಂಪನ್ನಗೊಂಡಿರುವಂತಹ ಈ ಗಳಿಗೆಯಲ್ಲಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಹಾಗೆ ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ CN ಅಶ್ವಥ್ ನಾರಾಯಣರವರಿಗೆ ಗೌರವ ಸಮರ್ಪಣೆ ವಂದನೆಗಳು. ಹಾಗೆ ಮಾಜಿ ಸಂಸದರು ಮಾಜಿ ಸಚಿವರಾದ ಶ್ರೀಯುತ CS ಪುಟ್ಟರಾಜ್ ಅವರಿಗೆ ಗೌರವ ಸಮರ್ಪಣೆ ನೆರವೇರಿಸಲಾಗ್ತಾ ಇದೆ. ಚಪ್ಪಾಳೆಗಳ ಮುಖೇನ ಜೊತೆಯಾಗಿ ಪ್ರೀತಿಯ ಬಂಧುಗಳೇ, ಮಾಜಿ ಸಂಸದರು ಮಾಜಿ ಸಚಿವರು ಆಗಿರುವ ಸನ್ಮಾನ್ಯ ಶ್ರೀ CS ಪುಟ್ಟರಾಜ್ ಅವರಿಗೆ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಹಾಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ರವಿಕುಮಾರ್ ಅವರು ಗೌರವವನ್ನು ಸ್ವೀಕರಿಸಬೇಕು. ಇದಾದ ನಂತರ FC ಮೆಂಬರ್ಸ್ ಜೊತೆಯಲ್ಲಿ ಒಂದು ಗ್ರೂಪ್ ಫೋಟೋ ಇರುತ್ತೆ. ಎಲ್ಲ ಅತಿಥಿಗಳು 2 ನಿಮಿಷಗಳ ಕಾಲ ನಮ್ಮ ಜೊತೆಗೆ ಇರಬೇಕು. ಹಾಗೆ ಸೆಂಟ್ರಲ್ ರೇಂಜ್ನ IGP ಶ್ರೀ ರವಿಕಾಂತೇಗೌಡರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಶ್ರೀ ರವಿಕಾಂತೇಗೌಡರು IGP ಸೆಂಟ್ರಲ್ ರೇಂಜ್.
ವೃತ್ತಿಯಲ್ಲಿ ಕಾಯಕ ನಿಷ್ಠೆ ಮೆರೆದು ಅವರ ಪ್ರಾಮಾಣಿಕತೆಗೆ ದಕ್ಷತೆಗೆ ಹೆಸರುವಾಸಿಯಾಗಿರುವಂಥ ಶ್ರೀ ರವಿಕಾಂತೇಗೌಡರಿಗೆ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ಚಪ್ಪಾಳೆಗಳ ಮುಖೇನ ವಂದಿಸೋಣ, ಅಭಿನಂದಿಸೋಣ ಬಂಧುಗಳೇ. ಶ್ರೀಯುತ ಬಿ ಎಲ್ ಶಂಕರ್ ಅವರಿಗೆ ಧನ್ಯವಾದಗಳು. ಶ್ರೀ ರವಿಕಾಂತೇಗೌಡರಿಗೆ ಗೌರವವನ್ನು ಸಮರ್ಪಿಸಬೇಕಾಗಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಈಗ ಗೌರವವನ್ನು ಸಮರ್ಪಿಸಲಾಗ್ತಾ ಇದೆ IGP ಸೆಂಟ್ರಲ್ ರೇಂಜ್ ಶ್ರೀ ರವಿಕಾಂತೇಗೌಡ IPS. ಅದಾದ ನಂತರ ಒಕ್ಕಲಿಗರ ಸಂಘ ತಮಿಳುನಾಡಿನ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಕೃಷ್ಣಸ್ವಾಮಿರವರಿಗೆ ಗೌರವ ಸಮರ್ಪಣೆ. FC ಮೆಂಬರ್ಸ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. FC ಮೆಂಬರ್ಸ್, ಫಸ್ಟ್ ಸರ್ಕಲ್ನ ಎಲ್ಲ ಸದಸ್ಯ ಬಂಧುಗಳು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಗ್ರೂಪ್ ಫೋಟೋಗಾಗಿ ದಯವಿಟ್ಟು ಎಲ್ಲ FC ಮೆಂಬರ್ಸ್ ವೇದಿಕೆ ಮೇಲೆ ಆಗಮಿಸಬೇಕು ವಿನಂತಿ ಮಾಡ್ಕೊತೀನಿ. ರಿಕ್ವೆಸ್ಟ್ ಆಲ್ ದ FC ಮೆಂಬರ್ಸ್ ಟು ಕಮ್ ಆನ್ ಸ್ಟೇಜ್ ಫಾರ್ ದಿ ಗ್ರೂಪ್ ಫೋಟೋಗ್ರಾಫ್. ವಿಜಯದ ಕಹಳೆ ಮೊಳಗಬೇಕು. ಒಕ್ಕಲಿಗರ ವಿಜಯದ ಸಂಕೇತವಾಗಿ ಕಹಳೆ ಮೊಳಗುತ್ತಲೇ ಇರಬೇಕು. ಉದ್ಯಮ ಕ್ಷೇತ್ರದಲ್ಲಿ ಜಯಭೇರಿಯನ್ನ ಬಾರಿಸಬೇಕು ಒಕ್ಕಲಿಗ ಬಂಧುಗಳು ಎನ್ನುವಂತಹ ಇರಾದೆ ಕಾರ್ಯಕ್ರಮದ್ದಾಗಿದೆ ಬಂಧುಗಳೇ. ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಜೊತೆಯಲ್ಲಿ ಎಲ್ಲ ವರ್ಕಿಂಗ್ ಕಮಿಟಿ ಜೊತೆ ಒಂದು ಸಮೂಹ ಭಾವಚಿತ್ರ. ಐ ರಿಕ್ವೆಸ್ಟ್ ಆಲ್ ದ FC ಮೆಂಬರ್ಸ್ ಟು ಕಮ್ ಆನ್ ಸ್ಟೇಜ್ ಫಾರ್ ದಿ ಗ್ರೂಪ್ ಫೋಟೋಗ್ರಾಫ್ಸ್ ಅಲಾಂಗ್ ವಿತ್ ಪರಮ ಪೂಜ್ಯ ಮಹಾಸ್ವಾಮೀಜಿ. ಓನ್ಲಿ FC ಮೆಂಬರ್ಸ್, ನಮ್ಮ ಫಸ್ಟ್ ಸರ್ಕಲ್ನ ಸದಸ್ಯರು ಮಾತ್ರ ವೇದಿಕೆಯಲ್ಲಿ. ಈಗ ಮೊದಲ ಗುಂಪು ಭಾವಚಿತ್ರ FC ಮೆಂಬರ್ಸ್. FC members, we request all of you please come on stage and take group photographs. Please come on stage. ರವಿಕಾಂತೇಗೌಡರು ಕೂಡ ಆಸೀನರಾಗಬೇಕು. ತಮಿಳುನಾಡು ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷರು ಶ್ರೀಯುತ ಕೃಷ್ಣಸ್ವಾಮಿ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಗ್ತಾ ಇದೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು.
ಕುರ್ಚಿಗಳ ಹಿಂಭಾಗ ನಿಂತ್ಕೋಬೇಕು. FC ಮೆಂಬರ್ಸ್, ಅತಿಥಿಗಳು ಕುರ್ಚಿಗಳಲ್ಲಿ ಕೂತ್ಕೋತಾರೆ, ಉಳಿದರೆಲ್ಲರೂ ಹಿಂಭಾಗ ನಿಂತ್ಕೋಬೇಕು. The guest will be seated in the front row. I request other FC members to stand behind the stage. ಪಂಚುಗಳೇ, ಫಸ್ಟ್ ಸರ್ಕಲ್ ಸೊಸೈಟಿಯ ಸರ್ವ ಸದಸ್ಯರು ಸನ್ನದ್ಧರಾಗಿ ಅತ್ಯಂತ ಜತನದಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ದೂರದರ್ಶಿತ್ವದಿಂದ FC Expo 2024 ಉದ್ಯಮಿ ಒಕ್ಕಲಿಗ ಎನ್ನುವ ಕಾರ್ಯಕ್ರಮಕ್ಕೆ ಜೊತೆಯಾಗಿ ನಿಂತ ಕಾರಣವೇ ಕಾರ್ಯಕ್ರಮ ಯಶಸ್ಸನ್ನು ಕಂಡಿದೆ, ಸಂಪನ್ನವಾಗಿದೆ. ಉದ್ಯಮ ಕ್ಷೇತ್ರದಲ್ಲಿ ಒಕ್ಕಲಿಗರ ವಿಜಯ ದುಂದುಬಿ ಮೊಳಗುವಂತಾಗಬೇಕು ಎನ್ನುವಂತಹ ಆಶಯವನ್ನು ಹೊತ್ತಿರುವಂತಹ ಈ ಎಲ್ಲ FC ಸದಸ್ಯರುಗಳಿಗೆ ನಮ್ಮದೊಂದು ಗೌರವ ವಂದನೆ. ಗ್ರ್ಯಾಂಡ್ ಸಕ್ಸಸ್. ಎಲ್ಲರೂ ಒಂದ್ಸರಿ ಜೋರಾಗಿ ಹೇಳೋಣ, ಜೈ ಶ್ರೀ ಗುರುದೇವ್. ಧನ್ಯವಾದಗಳು. ಮತ್ತೆ ಉದ್ಯಮಿ ಒಕ್ಕಲಿಗ FC Expo 3ನೇ ಆವೃತ್ತಿಯಲ್ಲಿ ಎಲ್ಲರೂ ಭೇಟಿಯಾಗೋಣ. ಇನ್ನಷ್ಟು ಹೆಚ್ಚಿನ ಶಕ್ತಿಯೊಂದಿಗೆ, ಹೆಚ್ಚಿನ ಸಂಖ್ಯೆಯೊಂದಿಗೆ ಉದ್ಯಮಿ ಒಕ್ಕಲಿಗ ಸಂಪನ್ನವಾಗಲಿ. ಉದ್ಯಮಿ ಒಕ್ಕಲಿಗ ಈ ಕಾರ್ಯಕ್ರಮದಿಂದ ನಾವು ಹೊತ್ತು ಹೋಗಬೇಕಾದಂತಹ ಸಂದೇಶ, ಮುಂದಿನ ವರ್ಷ ಇಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರುವ ಮುನ್ನ ಉದ್ಯಮ ಕ್ಷೇತ್ರದಲ್ಲಿ ಹೊಸ ಭಾಷ್ಯವನ್ನ ಒಕ್ಕಲಿಗರಾಗಿ ನಾವು ಬರೆಯಲಿದ್ದೇವೆ ಎನ್ನುವಂತಹ ಸಂಕಲ್ಪವನ್ನ ತೊಟ್ಟು ತೆರಳೋಣ. ಪ್ರೀತಿಯ ಬಂಧುಗಳೇ, ಒಂದು ಪರಿಕಲ್ಪನೆಯನ್ನ ಹುಟ್ಟುಹಾಕಿ ಎಲ್ಲರನ್ನ ಒಗ್ಗೂಡಿಸುವಂತಹ ಕೆಲಸ ಮಾಡಿದಂಥವರು ನಮ್ಮ ಚೀಫ್ ಮೆಂಟರ್ IRS ಅಧಿಕಾರಿ ಆಗಿರುವಂತಹ ಶ್ರೀ ಜಯರಾಮ್ ರಾಯ್ಪುರ ಅವರು. ಅವರಿಗೆ ನಮ್ಮೆಲ್ಲರ ಅಭಿನಂದನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಶ್ರೀ ಜಯರಾಮ್ ರಾಯ್ಪುರಿ ಅವರು ಮಾರ್ಗದರ್ಶನವನ್ನ ಮಾಡದೇ ಇದ್ರೆ ಬಹುಶಃ ಇಷ್ಟು ದೊಡ್ಡ ಮೇಳವನ್ನು ನಾವು ಆಯೋಜನೆ ಮಾಡೋದು ಸಾಧ್ಯವಾಗ್ತಾ ಇರಲಿಲ್ವೇನೋ. ಅವರ ಅರಿವಿನ ವಿಸ್ತಾರ ಬಹಳ ದೊಡ್ಡದು. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಜ್ಞಾನವಂತರು ಜಯರಾಮ್ ರಾಯ್ಪುರಿ ಅವರು. ಜೊತೆಗೆ ಒಕ್ಕಲಿಗ ಸಮುದಾಯದ ಏಳಿಗೆಯನ್ನು ಸದಾಕಾಲ ಬಯಸುವಂತಹ ಜಯರಾಮ್ ರಾಯ್ಪುರೆ ಅಂತಹ ಸಮರ್ಥ ಪ್ರಜ್ಞಾವಂತ ಮಾರ್ಗದರ್ಶಕರು ಫಸ್ಟ್ ಸರ್ಕಲ್ ಸೊಸೈಟಿಗೆ ಇರುವಂಥದ್ದು ಎಲ್ಲರಿಗೂ ಹೆಮ್ಮೆಯ ವಿಚಾರ. ಜೊತೆಗೆ ಎಲ್ಲರನ್ನ ಒಟ್ಟಾಗಿ ಕರೆದುಕೊಂಡು ಹೋಗುವಲ್ಲಿ ಅಧ್ಯಕ್ಷರ ಪಾತ್ರ ಬಹಳ ಮುಖ್ಯ. ನಂದೀಶ್ ಅವರ ಪಾತ್ರಕ್ಕೆ ನಾವೆಲ್ಲರೂ ಕೂಡ ಆಭಾರಿಗಳಾಗಿರಬೇಕು. ಎಲ್ಲರ ಜೊತೆಯಾಗಿ ನಾನಿದ್ದೇನೆ ಎನ್ನುವಂತಹ ಅವರ ಸಂಯಮ, ಅವರ ತಾಳ್ಮೆ ಇಂಥದೊಂದು ಯಶಸ್ಸಿಗೆ ಬುನಾದಿಯನ್ನು ಹಾಕಿದೆ. ಅವರ ಜೊತೆಗೆ ಈ ಇಡೀ ಉದ್ಯಮಿ ಒಕ್ಕಲಿಗ ಈ ಮೇಳ, ಈ ಕಾರ್ಯಕ್ರಮ ಸಂಪನ್ನಗೊಳ್ಳೋದಕ್ಕೆ, ಸುಸೂತ್ರವಾಗಿ ನೆರವೇರೋದಕ್ಕೆ ತನ್ನ ಸಂಘಟನಾ ಶಕ್ತಿಯನ್ನು ಬೆರೆಸಿದಂತಹ ಭಾರತಿ ಶಂಕರ್ ಅವರ ಕಾರ್ಯವೈಖರಿಗೂ ಎಲ್ಲರೂ ಕೂಡ ಅತ್ಯಂತ ಸಂತಸ, ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಹಲೋ
ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಗುರುದೇವ್. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಸರ್ವರಿಗೂ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತಾ ದಯಮಾಡಿ ವೇದಿಕೆಯನ್ನು ತೆರವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಲ್ಲೂ ನಮ್ಮ ಫಸ್ಟ್ ಸರ್ಕಲ್ನ ಮೆಂಬರ್ಸ್ ಬಿಟ್ಟು ಉಳಿದವರೆಲ್ಲ ದಯವಿಟ್ಟು ವೇದಿಕೆ ತೆರವು ಮಾಡಿಕೊಡಿ. ಇದಾದಮೇಲೆ ನಮ್ಮಲ್ಲಿ ಜೊತೆ ಎಲ್ಲರಿಗೂ ಸಹ ಭೋಜನದ ವ್ಯವಸ್ಥೆಯನ್ನು ನಮ್ಮ ಮೆಂಟರ್ ಜಯರಾಮ್ ರಾಯ್ಪುರ್ ಸರ್ ಅವರು ಮಾಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಭೋಜನವನ್ನು ತಗೊಳ್ಳೋಣ. ಈಗ ದಯಮಾಡಿ ಫಸ್ಟ್ ಸರ್ಕಲ್ ಮೆಂಬರ್ಸ್ ಬಿಟ್ಟು ನಮ್ಮ ಮೆಂಬರ್ಸೇ ಮಾನಿಟ್ರ್ ಮಾಡ್ಕೋಬೇಕು ಅದನ್ನು. ಫಸ್ಟ್ ಸರ್ಕಲ್ ಮೆಂಬರ್ಸ್ ಬಿಟ್ಟು ಉಳಿದವರು ದಯಮಾಡಿ ವೇದಿಕೆಯನ್ನು ತೆರವು ಮಾಡಬೇಕು.
FC ಮೆಂಬರ್ಸ್ಗೆ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲ ಇಲ್ಲೇ ಇರಬೇಕಂತ ಹೇಳಿ. ಉದ್ಯಮಿ ಒಕ್ಕಲಿಗ FC ಎಕ್ಸ್ಪೋ 2024 ಯಶಸ್ವಿಗೊಳಿಸೋದಕ್ಕೆ ಹಗಲು ರಾತ್ರಿಯಿಂದ ಸುಮಾರು ನವಂಬರ್ ತಿಂಗಳಿಂದ ಕೂಡ ನಮ್ಮ FC ಸರ್ಕಲ್ನ ಎಲ್ಲ ಮೆಂಬರ್ಸ್ಗಳು ಕೆಲಸ ಮಾಡಿದ್ದೀವಿ. ಕಳೆದ ಸುಮಾರು ಒಂದು 15 ದಿನ ಇರ್ಬೋದು ಅನಿಸುತ್ತೆ. 15 ದಿನದಿಂದ ನಮ್ಮ FC ಮೆಂಬರ್ಸ್ನಲ್ಲಿ ಅನೇಕರು ಕೇವಲ 2 ಗಂಟೆಗಳ ಕಾಲ ನಿದ್ದೆ ಮಾಡಿದರೆ ಅದು ಬಹಳ ದೊಡ್ಡ ವಿಚಾರ ಆಗಿದೆ ಇವತ್ತು. ಅದರ ಯಶಸ್ಸು ಇವತ್ತು ನಿಮ್ಮೆಲ್ಲರ ಕಣ್ಮುಂದೆ ಕಾಣಿಸ್ತಾ ಇದೆ. ನಿಜವಾಗ್ಲೂ ನಮ್ಮ ಎಲ್ಲ FC ಮೆಂಬರ್ಸ್ಗಳಿಗೆ ಆ ಕಾಲಭೈರವನ ಆಶೀರ್ವಾದ ಸದಾ ಸಿಗಲಿ, ಭಗವಂತ ಅವರ ಕುಟುಂಬವನ್ನು ಸದಾ ತಣ್ಣಗೆ ನೆಮ್ಮದಿಯಾಗಿ ಇಡಲಿ ಅಂತ ಹೇಳಿ ಇವತ್ತು ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಕೇಳ್ಕೋಬೇಕಾಗಿದೆ, ನನ್ನನ್ನು ಸೇರಿಸಿ ನನಗೂ ಸೇರಿಸಿ. ನಿಜವಾಗ್ಲೂ ಇವತ್ತು ಬಹಳ ಹೆಮ್ಮೆಯ ದಿನ. ಜಯರಾಮ್ ರಾಯ್ಪುರ್ ಸರ್ ಅಂತ ಮೆಂಟರ್ ನಮಗೆಲ್ಲ ಸಿಕ್ಕಿರ್ತಕ್ಕಂಥದ್ದು ಭಾಳ ನಮ್ಮೆಲ್ಲರ ಅದೃಷ್ಟವಾದಂಥ ಕ್ಷಣ ಅಂತ ನಾವು ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೇವೆ. ಜೊತೆಗೆ ಇವತ್ತು ಕೊನೆಯ ದಿನ ಮುಕ್ತಾಯವಾಗ್ತಾ ಇದೆ. ಎಲ್ರಿಗೂ ಕೂಡ FC ಮೆಂಬರ್ಸ್ಗಳಿಗೆ, ನಮ್ಮ ಅತಿಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ದಯಮಾಡಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೂತು ಇವತ್ತು ಭೋಜನವನ್ನು ಮಾಡೋಣ. ಇಷ್ಟು 3-4 ತಿಂಗಳುಗಳಿಂದ ನಮ್ಮ ಶ್ರಮವನ್ನು ಏನು ನಾವು ಮಾಡಿದ್ದೀವಿ, ಆ ಶ್ರಮಕ್ಕೆ ಫಲ ಸಿಕ್ಕಿದೆ. ಆ ಫಲದ ಒಂದು ರುಚಿಯನ್ನು ನಾವು ಇವತ್ತು ಎಲ್ಲರೂ ಒಟ್ಟಾಗಿ ಕೂತು ನಮ್ಮ ಎಲ್ಲ ನೋವುಗಳನ್ನು ಮರೆತು ಮುಂದಿನ ವರ್ಷದ FC ಎಕ್ಸ್ಪೋವನ್ನು ಅದ್ಭುತವಾಗಿ ಮಾಡೋಣ ಅನ್ನೋ ಒಂದು ಕನಸನ್ನು ಕಟ್ಕೊಂಡು ಇವತ್ತು ನಾವು ಭೋಜನವನ್ನು ಎಲ್ಲರೂ ಒಟ್ಟಾಗಿ ಸವಿಯೋಣ. ಎಲ್ಲರೂ ಕೂಡ ಸಂತೋಷವಾಗಿ ಕಾಲವನ್ನು 1 ಗಂಟೆಗಳ ಕಾಲ ಕಳೆಯೋಣ. ದಯಮಾಡಿ ಯಾರೂ ಕೂಡ ನಮ್ಮ ಮಿಲನವನ್ನು ಬಿಟ್ಟು ಹೋಗಬಾರ್ದು ಹೊರಗಡೆ. ಎಲ್ಲರೂ ಒಟ್ಟಾಗಿ ಕೂತು 2 ಸಂತೋಷದಿಂದ ಮಾತಾಡೋಣ. ದಯಮಾಡಿ ಎಲ್ಲರೂ ಕೂಡ ಇಲ್ಲೇ ಇರಬೇಕು ಅಂತ ನಮ್ಮ FC ಮೆಂಬರ್ಸ್ಗಳಿಗೆ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಂದೀಶ್ ಸರ್ ದಯವಿಟ್ಟು ಬರಬೇಕು. ನಂದೀಶ್ ಸರ್. ದಯಮಾಡಿ ಎಲ್ಲ FC ಮೆಂಬರ್ಸು ಪುರುಷರು ವೇದಿಕೆ ಮೇಲೆ ಬರಬೇಕು. ಆಯಿತು, ಮಹಿಳೆಯರದ್ದು ಆದಮೇಲೆ ಪುರುಷರದ್ದು. ಆ್ಯಕ್ಚುಲಿ ಪುರುಷರದ್ದು ಮೊದಲಾಗಬೇಕಿತ್ತು. 2 ವರ್ಷದಿಂದ ಪುರುಷರು ಇದ್ವಿ. ಪುರುಷರದ್ದು ಮೊದಲು ಫೋಟೋಶೂಟ್ ಆಗಿದ್ರೆ ಭಾಳ ಸಂತೋಷ ಆಗ್ತಾಯಿತ್ತು. ನೋಡಿ, ನಮ್ಮ ಪುರುಷ ಮೆಂಬರ್ಸ್ಗಳು ಭಯ ಬೀಳ್ತಾ ಇದ್ದಾರೆ ವೇದಿಕೆ ಮೇಲೆ ಬರೋಕ್ಕೆ. ದಯಮಾಡಿ ನಮ್ಮ ಎಲ್ಲ ಪುರುಷ FC ಮೆಂಬರ್ಸ್ಗಳು ವೇದಿಕೆ ಮೇಲೆ ಬನ್ನಿ. ಮಹಿಳೆಯರ ಒಂದು ಫೋಟೋಶೂಟ್ ಆಗಿದ ತಕ್ಷಣ ಅದ್ಭುತವಾದ ಫೋಟೋಶೂಟನ್ನು ನಮ್ಮ ಕ್ಯಾಮ್ರಾಮನ್ಗಳು ಪುರುಷರಿಗೋಸ್ಕರ ಡೆಡಿಕೇಟ್ ಮಾಡ್ತಾರೆ. ಸ್ವಾಭಾವಿಕವಾಗಿ ಹೆಣ್ಮಕ್ಳಿಗೆ ಫೋಟೋ, ಊಟ ಎಲ್ಲ ಏನು ಅವಶ್ಯಕತೆ ಇರಲ್ಲ. ಹಲೋ, ಸ್ಮೈಲ್ ಪ್ಲೀಸ್. ನಮ್ಮ FC-ಗೆ ಎನರ್ಜಿ ಬಂದಿದ್ದೆ ಒಂದು FC ವುಮೆನ್ಸ್ ಚಾಪ್ಟರ್ ತೆಗೆದ ನಂತರದಲ್ಲಿ. ಅಲ್ಲಿವರೆಗೆ ಏನೋ ಮಾಡ್ತಾ ಇದ್ವಿ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ವಿ. ಬಟ್ ಅದಕ್ಕೆ ಒಂದು ಎನರ್ಜಿ, ಒಂದು ಆಕರ್ಷಣೆ ಮತ್ತು ಒಂದು ಏನೋ ಒಂದು ಪಾರಿವಾರಿಕ ಮನೋಭಾವ ಬಂತು.
ಅದಾಗೋವರೆಗೂ ಕೂಡ ಏನೋ ಒಂದು ರೀತಿ ನಾವು ಉದ್ಯಮಿಗಳು ನಾವು ಒಂಥರ ಹಣದಿಂದ ಹೋಗ್ತಾ ಇದ್ದೀವಿ ಅನ್ನೋ ರೀತಿ ಇತ್ತು. ಇವಾಗ ಒಂಥರ FC ವುಮೆನ್ಸ್ ಚಾಪ್ಟರ್ ಆದಮೇಲೆ ಸಂಪೂರ್ಣವಾಗಿ ಪಾರಿವಾರಿಕ ಮನೋಭಾವ ಬಂದಿದೆ. ಅದಕ್ಕೆ ನೀವೆಲ್ಲರೂ ಕಾರಣ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ತುಂಬ ತುಂಬ ಥ್ಯಾಂಕ್ಸ್. ಸರ್ ಏನು ಸ್ಮೈಲ್ ಪ್ಲೀಸ್. ಚೀಸ್ ಹೇಳಿ, ಚೀಸ್. ಥಮ್ಸ್ ಅಪ್. ಬೇರೆ ಏನಾರ ಇದ್ರೆ ಹೇಳಿ, ಹೇಳ್ಬಿಡ್ತೀನಿ. ಕ್ಯಾಮ್ರಾಮ್ಯಾನ್ ತೆಗಿಯಪ್ಪ, ಇಲ್ಲಾಂದ್ರೆ ನಮ್ಮನ್ನು ಸುಮ್ಮನೆ ಬಿಡಲ್ಲ ಅವರು. ಹಿಪ್ ಹಾಪ್. ಹಿಂಗೆ ಆನರ್ ಮಾಡ್ಬಿಡೋಣ, ಎಲ್ಲ ಮೇಲ್ ತಗೊಂಬಂದು. ಯಾರಿಗಾಗಿಲ್ಲ ಅವ್ರಿಗೆ ಮಾತ್ರ. ಫೋಟೋ ಶೂಟ್ ಆಗಿದ್ರೆ ಹೆಣ್ಮಕ್ಳು ಜಾಗ ಮಾಡಿಕೊಟ್ರೆ ಗಂಡು ಮಕ್ಕಳು ಒಂದು ಫೋಟೋ ತೆಗೆಸ್ಕೊತೀವಿ. ಯಾರಿಗೆ ಮೊಮೆಂಟೋ ಸಿಕ್ಕಿಲ್ಲ, ಆನರ್ ಆಗಿಲ್ಲ, ಅವ್ರಿಗೆಲ್ಲ ಕೊಟ್ಬಿಡೋಣ. ಓಕೆ ಓಕೆ. ಸೊ ಅವ್ರಿಗೆಲ್ರಿಗೂ ಆನರ್ ಮಾಡಿಬಿಡೋಣ. ಹಾಗೆ ಒಂದು ಕಡೆನೇ ಇದ್ದಾರೆ ಎಲ್ಲರೂ. ಎಲ್ಲರಿಗೂ ಟವಲ್ ಕೊಟ್ಬಿಡೋಣ. ಮೊಮೆಂಟೋಸ್ ಯಾರು ಸಿಕ್ಕಿಲ್ಲ ಅವ್ರಿಗೆ ಮಾತ್ರ ಮೊಮೆಂಟೋ ಕೊಡೋಣ. ಸೊ ಎಲ್ಲ ಮಹಿಳಾ ಬಾಯ್ಸ್ ಬೇಗ ಮೊಮೆಂಟಸ್ ತಂದರೆ ಬೇಗ ಕೆಲಸ ಮುಗಿಯುತ್ತೆ. ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಮಾತ್ರ ಮಾಡೋಣ. ನಮ್ಮ ಎಲ್ಲ ಮಹಿಳಾ ಕಿಶನ್ ಸ್ವಲ್ಪ ಟವಲ್ ಎಕ್ಸ್ಟ್ರಾ ಕೊಟ್ಬಿಡು, ಎಲ್ಲರಿಗೂ ಟವಲ್ ಹಾಕೋಣ. ಸನ್ಮಾನ್ಯ ಟವಲ್ ಎಕ್ಸ್ಟ್ರಾ ತೊಂಬ. ಜಯರಾಮ್ ಸರ್ ಅವರು ಆನರ್ ಮಾಡ್ತಾ ಇದ್ದಾರೆ. ಟವಲ್ ಎಕ್ಸ್ಟ್ರಾ ಟವಲ್ಸ್ ತೊಂಬ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ಕೊಡುವ ಮುಖಾಂತರ ಬರೀ ಟವಲ್ ಹಾಕಿ, ಎಲ್ಲರಿಗೂ ಟವಲ್ ಹಾಕೋಣ. ಲೆಕ್ಕ ಹಾಕೋಬೇಕು ಸರಿಗೆ. ಉದ್ಯಮಿ ಒಕ್ಕಲಿಗ ಎಕ್ಸ್ಪೋನಲ್ಲೂ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ದೀವಿ ನಾವು. ಒಕ್ಕಲಿಗ ಸಮುದಾಯದ ಹೆಣ್ಮಕ್ಳು ಮಹಾಲಕ್ಷ್ಮಿ ರೂಪದಲ್ಲಿ ಎಲ್ಲರೂ ಆಸೀನರಾಗಿದ್ದೀರಿ. ನಿಮ್ಮೆಲ್ಲರ ಕೊಡುಗೆ FC ಎಕ್ಸ್ಪೋ ಉದ್ಯಮಿ ಒಕ್ಕಲಿಗ 2024ರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದೀರಿ. ವಾಪಸ್ ಕೊಡಬೇಕು. ಅದರಲ್ಲೂ ನಮ್ಮ ಪುಣ್ಯವತಿ ಮೇಡಮ್ ಹೇಳ್ತಾ ಇದ್ದೀನಿ, ವಾಪಸ್ ಕೊಡಬೇಕು ಅಂತ. ಇಲ್ಲಾಂದ್ರೆ 200 ರೂಪಾಯಿ ಕ್ಯಾಶ್ ಕೊಡಬೇಕು. ಯಾರು ಟವಲ್ನ ತೆಗಿಬೇಡಿ, ಟವಲ್ ಆಗೇ ಇರಲಿ. ಫೋಟೋ ಶೂಟ್ ಆದಮೇಲೆ ಟವಲ್ ತೆಗೀರಂತೆ.
ಭಾಳ ವಿಶೇಷವಾಗಿ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು, ಮರೆತುಬಿಟ್ಟೆ. 3 ದಿನಗಳ ಕಾಲ ನಮ್ಮ ಜೊತೆ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಒಂದು ಸುಮಾರು 4-5 ಶಾಲೆಯ ಮಕ್ಕಳು ಕೂಡ ನನ್ನ ಜೊತೆ ಕೆಲಸ ಮಾಡಿದರು. ಆ ಶಾಲೆಯ ಮಕ್ಕಳಿಗೆ ನಾನು ನಿಜವಾಗ್ಲೂ ಕೂಡ ಅಂತರಾಳದಿಂದ ನಾನು ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ನಾವು ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದೀವಿ ನಮ್ಮ ಫಸ್ಟ್ ಸರ್ಕಲ್ ವತಿಯಿಂದ. ಅವರ ಭವಿಷ್ಯಕ್ಕೆ ಆ ಸರ್ಟಿಫಿಕೇಟು ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸುಮಾರು ಜನ ಮಕ್ಕಳು ಕಾದರು, ಕಾರ್ಯಕ್ರಮ ವಿಳಂಬವಾಗಿದ್ದ ಕಾರಣ ಮಕ್ಕಳೆಲ್ಲ ಹೋಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನಾವು ಅವರಿಗೆ ಅಂತರಾಳದ ಧನ್ಯವಾದಗಳನ್ನ ಮತ್ತೆ ಮತ್ತೆ ಹೇಳಬೇಕಾಗತ್ತೆ. ಅದರಲ್ಲೂ ಕೂಡ ಹರ್ಷ ಸ್ಕೂಲಿಂದ ಬಂದಂಥ ಮಕ್ಕಳು 54 ಮಕ್ಕಳು ಪ್ರತಿದಿನ ಒಬ್ಬ ಮಕ್ಕಳು ಕೂಡ ಒಬ್ಬ ಮಗು ಕೂಡ ಆಬ್ಸೆಂಟ್ ಆಗಿಲ್ಲ. ಸತತವಾಗಿ 3 ದಿನಗಳ ಕಾಲ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ವಾಲಂಟಿಯರ್ ಆಗಿ. ಭಾಳ ಹೆಮ್ಮೆ ಅಂತ ವಿಚಾರ ಮಾತ್ರ. ಎಲ್ಲೂ ಕೂಡ ಒಂದು ಸಣ್ಣ ವಿಚಾರದಲ್ಲೂ ಕೂಡ ಬೇಜಾರು ಮಾಡ್ಕೊಳ್ಳೋದಕ್ಕೆ, ಊಟ 1 ನಿಮಿಷ ಲೇಟ್ ಆದರೂ ಕೂಡ ನಮ್ಮ ಜೊತೆ ಸ್ಪಂದಿಸಿ ಆ ಮಕ್ಕಳು ಭಾಳ ಅದ್ಭುತವಾಗಿ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ರಿಜಿಸ್ಟ್ರೇಷನ್ ಕೌಂಟ್ರಿಂದ ಹಿಡಿದು ಊಟದ ಹಾಲ್ವರೆಗೂ ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ 3 ದಿನಗಳ ಕಾಲ. ಸೊ GKVKಯಿಂದ ಬಂದಿದ್ದರು, BIT ಕಾಲೇಜಿಂದ ಬಂದಿದ್ದರು, ಹಾಗೆ ಇನ್ನೂ 3 ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳು ಬಂದು ನಮ್ಮ ಜೊತೆ ಸತತವಾಗಿ 3 ದಿನಗಳ ಕಾಲ ಕೆಲಸ ಮಾಡಿದರು. ಭಾಳ ಮನಸ್ಸು ತುಂಬಿ ಅವರಿಗೆ ನಾನು ಮತ್ತೆ ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಮತ್ತು ಆ ಶಾಲೆಗಳಿಗೂ ಕೂಡ ನಾವು FCಯಿಂದ ಅಂತರಾಳದಿಂದ ಪ್ರಣಾಮಗಳನ್ನ ನಾನು ಈ ವೇದಿಕೆ ಮೇಲೆ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಆ ಕಾಲೇಜಿನ ಮುಖ್ಯಸ್ಥರು ಯಾರು ಇದ್ದರೆ ಆ ಮಕ್ಕಳಿಗೆ ಕೊಡಬೇಕಾದಂಥ ಸರ್ಟಿಫಿಕೇಟ್ ನಮ್ಮ ಹತ್ರ ಇದೆ, ಅದನ್ನು ನಿಮ್ಮ ಕೈಯಲ್ಲಿ ಕೊಡ್ತೀನಿ. ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋಕ್ಕೆ ಮುಂಚೆ ಆ ಸರ್ಟಿಫಿಕೇಟ್ನ ತೊಗೊಂಡೋಗಿ, ನೀವು ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಅವ್ರನ್ನ ಮತ್ತೆ ನಾವು ಕಾಂಟ್ಯಾಕ್ಟ್ ಮಾಡಿ ಆ ಮಕ್ಕಳಿಗೆ ಅದನ್ನು ತಲುಪಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಭಾರತಿ ಮೇಡಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂದರೆ ನಾನು ಒಂಥರ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತೀನಿ ಅಂದರೆ, ನಂದಿಷ್ಟು ನಾನಿದ್ದೀನಿ ನಿನ್ನ ಜೊತೆ ಕಾಂಪಿಟೇಷನ್ಗೆ, ನೀನು ನೈಟ್ ಜಾಸ್ತಿ ಇರ್ತೀಯೋ ನಾನು ನೈಟ್ ಜಾಸ್ತಿ ಇರ್ತೀನೋ ಅನ್ನೋ ಒಂದು ಚಾಲೆಂಜ್ ಹಾಕಿ ಸತತ ಒಂದು 15 ದಿವಸದಿಂದ ನಾನು ಭಾಳ ಆಶ್ಚರ್ಯ ಆಗುತ್ತೆ ಮೇಡಮ್ನ ಸಂಘಟನೆ. ಅದಕ್ಕೆ ಸ್ಪೆಷಲ್ಲಾಗಿ ಇನ್ನೊಂದು ಇದ್ರ ಮೊಮೆಂಟ್ ಎಸ್ಕೊಡಿ ಚಂದ್ರಶೇಖರ್ ಸರ್, ಆ ಮೊಮೆಂಟ್ ಎಸ್ಕೊಡಿ. ಇನ್ನೊಂದು ಮೊಮೆಂಟ್ಗೆ ಭಾರತಿ ಮೇಡಮ್ಗೆ ಭಾರತಿ ಅಕ್ಕಂಗೆ ಕಿಶನ್ ಬೇರೆ ಮೊಮೆಂಟ್ ಕೊಡು. ಶಕ್ತಿ, ತುರ್ಗಿ, ಇನ್ನು ಏನೇನು ಬೇಕಾದ್ರೂ ಹೇಳ್ಬೋದು. ಕೇಳಿದ್ದನ್ನೆಲ್ಲ ಕೊಡುವ ಕಾಮಧೇನು ಭಾರತಿ ಮೇಡಮ್ ಅವರು, ನಮ್ಮ ಎಕ್ಸ್ಪೋನ ಅಧ್ಯಕ್ಷರು. ಜೋರಾದ ಚಪ್ಪಾಳೆ. ಈಗಲಾದರೂ ಒಂಚೂರು ವೇದಿಕೆ ಬಿಟ್ಕೊಡ್ತೀರಾ? ಇರಪ್ಪ, ನಮಗೂ ನಿಂತು ಕಾಲು ನೋವಾಗ್ತಾ ಇದೆಯಪ್ಪ. ಸ್ವಲ್ಪ ಈ ಕಡೆಗೆ ಬಂದ್ಬಿಡಿ, ಅವರು ಗ್ರೂಪ್ ಫೋಟೋ ತಗೊಳ್ಳಿ. ಕ್ಯಾಮ್ರಾಮನ್ ಯಾರ್ದು ಮುಖ ಎಲ್ಲ ನಗೋ ರೀತಿ ತೆಗಿಯಪ್ಪ. ಇದಾದ್ಮೇಲೆ ಊಟದ ವ್ಯವಸ್ಥೆ ಇದೆ, ಯಾರೂ ಹೋಗ್ಬಿಡಿ, ಎಲ್ಲ ಊಟ ಮಾಡೋಣ. ಇನ್ನೊಂದು 2 ಅವರ್ಸ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ. ಬಹಳ ವಿಶೇಷವಾದ ಅದ್ಭುತವಾದ ಸುದ್ದಿ ಇವಾಗ ಎಲ್ಲರೂ ಹೆಮ್ಮೆ ಪಡುವಂಥದ್ದು. ಮನೆಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಉಚಿತವಾಗಿ ಪಡೆಯುವಂಥ ಸದಾವಕಾಶ. ಈಗ ಲಕ್ಕಿ ಡಿಪ್ ಮುಖಾಂತರ ನಮ್ಮ ಜಯರಾಮ್ ಸರ್ ಅವರು ಒಂದು ಲಕ್ಕಿ ಡಿಪ್ನ ತೆಗಿಬೇಕು. ಅದರಲ್ಲಿ ಯಾರ ಹೆಸರು ಬರುತ್ತೆ ಅವ್ರಿಗೆ ನಮ್ಮ ಪುನೀತ್ ಅವರು ಉಚಿತವಾಗಿ ಒಂದು ಎಲೆಕ್ಟ್ರಿಕ್ ಬೈಕ್ನ ಕೊಡಲು ಮುಂದೆ ಬಂದಿದ್ರು. ಜಯರಾಮ್ ಸರ್ ಲಕ್ಕಿ ಡಿಪ್ ಮಾಡಲಿ. ಜಯರಾಮ್ ಸರ್ ಕೈಲೇ ಲಕ್ಕಿ ಡಿಪ್ ತೆಗಿಸ್ಬೇಕು. ಇದೊಂದು ಮೊಮೆಂಟ್ ಸನ್ಮಾನ ಇಲ್ಲ ಆದ್ಮೇಲೆ ಲಾಸ್ಟಿಗೆ. ಕ್ಯಾಮ್ರಾಮನ್ ಆಯ್ತಾ? ಫೋಟೋಗ್ರಾಫು ಗೌಡ್ತಿಯರ ಗೊತ್ತು, ದೇಶಕ್ಕೆ ಗೊತ್ತು. ಗೌಡ್ತಿಯರ ಗೊತ್ತು, ದೇಶ.
ನೆಕ್ಸ್ಟ್ ವೀಕಿಂದ ಮೀಟಿಂಗಿಗೆ 100% ಅಟೆಂಡೆನ್ಸ್ ಬರಬೇಕು. ವುಮೆನ್ಸ್ ವಿಂಗು ಬನ್ನಿಪ್ಪ ಮೆನ್ಸ್. ಫೈರಿಂದ ಚೇರ್ ಯಾರಿಗೆ ಫಸ್ಟ್ ಸಿಗುತ್ತೆ ಅಂತ ಬೇಗ ನಮ್ಮ ಬೇಗ ಬಂದವ್ರಿಗೆ ಚೇರು. ಪುರುಷರು ಎಲ್ಲರೂ ಕೂಡ ವೇದಿಕೆಗೆ ಬಂದ್ರೆ ಜಾಗ ಸಿಗುತ್ತೆ. ಈಗ ಎಲ್ಲ ಇಲ್ಲಾಂದ್ರೆ ಮತ್ತೆ ಬಂದ್ಬಿಟ್ರೆ ಕಷ್ಟ. ಎಲ್ಲ ಮಹಿಳೆಯರು ಈಗ ಮೊಮೆಂಟಸ್ ಕೊಡಬೇಕು, ರಿಟರ್ನ್ ಮಾಡೋಗ್ತವ್ರೆ. ಪ್ಲೀಸ್ ಮೇಡಮ್ ಹೋಗ್ತಾ ಇದ್ದಾರೆ, ಒಂದು ಇತ್ತೊಂಬನಿ ಸರ್, ಒಂದೇ ಒಂದು ಮೊಮೆಂಟಸ್. ಸರ್ ಇದೆ ಬನ್ನಿ ಸರ್, ಸುಮ್ಮನೆ ತಮಾಷೆ ಇಟ್ಕೊಂಡಿದ್ದೆ. ಮೇಡಮ್ ಪ್ಲೀಸ್ ಕಮ್ ಮೇಡಮ್. ಏ ಬಿಡಪ್ಪ, ನನ್ನ ಸೀಟ್ಗೆ ಕೊಡೋಗ್ತಿಲ್ಲೋ. ನಟರಾಜ್ ಕೋಫೌಂಡ್ರ್ ಅಂದ್ಬಿಟ್ರು ಬೆಳಗ್ಗೆ. ನಾ ಹುಡುಕ್ತಾ ಇದ್ದೆ ಯಾರಪ್ಪ. ಏನ್ ಸರ್ ಮೇಲ್ ಬರಬೇಕು. ನಯನ್ ಮೇಲ್ ಬನ್ನಿ. ಶ್ರೀನಿವಾಸ್ ಸರ್, ಶ್ರೀನಿವಾಸ್ ಸರ್, ನಯನ್ ಸರ್. ಸರ್ ಇದು ನಂದಲ್ಲ ಮೊಬೈಲು ಮೇಡಮ್, ನಿಮ್ದು ಸರ್. ವಿನಯ್ ಸರ್ ದಯವಿಟ್ಟು ಮೇಲ್ ಬರಬೇಕು. ಇಲ್ಲಿ ಯಾರಿಗೂ ಫೋಟೋ ಎಲ್ಲ ಶೇರ್ ಆಗಲ್ಲ, ಬನ್ನಿ ಪ್ಲೀಸ್ ಪ್ಲೀಸ್. ಎಲ್ಲ ವರ್ಕ್ ಮಾಡ್ರಿ, ಎಲ್ಲ ಬರಬೇಕು. ಇಲ್ಲ ವಿನಯ್ ಸರ್ ಬರಲೇಬೇಕು. ಗೋಪಾಲ್ ಸರ್ ಬನ್ನಿ. ದಿಲೀಪ್, ರೇವಣ ಇಲ್ಲೇ ಇದಾರಲ್ಲ. ಓ ರಾಜೇಶ್ ಸರ್ ಎಲ್ಲ ಬಂದ್ರಾ? ವಿನಯ್ ಸರ್ ಕುತ್ಕೋಬೇಕು ಪ್ಲೀಸ್. ಸರ್ ಎಲ್ಲ ಬರ್ಬೋದು. ಕಿರಣ್ ಸರ್, ಬಾಲಕೃಷ್ಣ ಸರ್ ಎಲ್ಲ ಬರ್ಬೋದು. ಮಂಜೇಗೌಡ ಸರ್ ಬನ್ನಿ ಪ್ಲೀಸ್ ಕುತ್ಕೊಳ್ಳಿ. ಪುನೀತ್ ಸರ್ ಇದ್ದೀರಾ? ಡಲ್ ಆಗಿದೆ ಅಂತ ಎಲ್ಲ ನಕ್ರಪ್ಪ. ನಾವು ಸೀರೆ ಉಟ್ಕೋಬೇಕಂಗ. ಡಿನ್ನರ್ ಇಸ್ ರೆಡಿ ಅಂತ ಅನೌನ್ಸ್ ಮಾಡಲಿಲ್ವಾ? ಇಟ್ಸ್ ವಿತ್ ಡಿನ್ನರ್, ಥ್ಯಾಂಕ್ಸ್ ಗಿವಿಂಗ್ ಡಿನ್ನರ್. ನಾವು ವೆಜ್ ಸಂಡೇ ಯಾ ಮಂಡೇ ರೋಜ್ ಖಾए ವೆಜ್. ಸರ್ ಎಕ್ಸ್ಪೋ ಅಧ್ಯಕ್ಷರನ್ನ ಕೂರಿಸ್ಕೊಂಡಲ್ಲ, ನೀವೇ ತಗೊಂಡ್ರಿ ಫೋಟೋ. ಮೇಡಮ್ನ ಕೂರಿಸ್ಕೊಳ್ಳಿ.
ನಮ್ಮ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ತಗೊಂಡ್ಬಿಟ್ಟಿಲ್ಲ ಕರೆಕ್ಟ್ ಹೌದು ಒಳ್ಳೆಯದೇ ಅದಕ್ಕೆ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಯಾರ್ದು ನೀವೇ ಕೇಳಬೇಕು. ನಮ್ಗೆ ಯಾರು ಹೇಳಿ ಅಲ್ಲಣ್ಣ, ನಾವು ಲೇಟ್ ಎಂಟ್ರಿ ಟು ದ ಫಂಕ್ಷನ್ ಅಲ್ಲ, ಇದು ಪ್ರೋಗ್ರಾಮ್ ಏನೇ. ಅದರಿಂದ ನಾನು ಎಲ್ಲಾಗೋಗಿ ಇಲ್ಲ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಸ್ಟಾಲ್ ಹಾಕಿರೋಂಥ ಓನರ್ಸ್ ಯಾರಿದ್ರೆ ನೆಕ್ಸ್ಟ್ ಡೈವರ್ಟ್ ಮೇಲ್ ಬನ್ನಿ. ಈ ಮೆಂಬರ್ ಕಮಿಟಿ ಮೆಂಬರ್ ಆದಮೇಲೆ ಸ್ಟಾಲ್ ಹಾಕಿರೋರು ಎಲ್ಲ ಮೇಲ್ ಬನ್ನಿ. ಶಂಕರ್ ಸರ್, ಇನ್ನೂ ಫೋಟೋ ತೆಗ್ದಿಲ್ಲ, ಎಲ್ಲ ಟವಲ್ ಹಾಕ್ಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬೇಡ ಇರಪ್ಪ, ಬ್ಯಾಗ್ ಬಿಡ, ಬ್ಯಾಗ್ ಚೆನ್ನಾಗಿ ಕಾಣ, ತೆಗ್ಬಿಡು. ನಾಗರಾಜ್ ಸರ್ದು ಫೋಟೋ ತೆಗಿತೀರಪ್ಪ ಕರೆಕ್ಟಾಗಿ. ಬೇಗ ಡಬಲ್ ಟವಲ್ ಹಾಕ್ಸ್. ರಾಜೇಶ್ ಗೌಡ ಆಗಿದ್ದಾರೆ ಈಗ, ರಾಜೇಶಿಂದ. ಇದಾದ್ಮೇಲೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ನೆಕ್ಸ್ಟ್ ಸ್ಟಾಲ್ ಓನರ್ಸ್ ಎಲ್ಲ ಮೇಲ್ ಬಂದು ಈ ಮೊಮೆಂಟಸ್ನ ಸ್ವೀಕರಿಸಬೇಕು. ಯಾರ್ಯಾರು ಸ್ಟಾಲ್ ಹಾಕಿದ್ದೀರಾ ಸ್ಟಾಲ್ ಓನರ್ಸ್? ಉದಯ್ ಸರ್ ಯಾಕೆ ಬನ್ನಿ. ಎಲ್ಲಿದ್ದೀರಾ ಆನಂದ್ ಸರ್? ಆನಂದ್ ಸರ್ ಕಾಣಿಸ್ತಾ ಇಲ್ಲ, ಬನ್ನಿ ಸರ್, ಬನ್ನಿ ಸರ್ ಪ್ಲೀಸ್, ಬರಬೇಕು ನೀವು ಪ್ಲೀಸ್ ಬನ್ನಿ. ಆನಂದ್, ಅಂಬರೀಶ್ ಸರ್
ಅಂಬರೀಶ್ ಸರ್ ಯಾಕೆ ಸ್ವಾಮೀಜಿ ಜೊತೆಗೆ ಮಠಕ್ಕೆ ಹೋಗ್ಬಿಟ್ರ ಅಂತ. ಯಾರೋ ಒಂದು ಫೋನ್ ಮಾಡಿ ಅಂಬರೀಶ್ ಸರ್. ಹೇಳಿ ನಯನ್ ನಿಮ್ಮ ಮಲ್ಲಿಕಾರ್ಜುನ್ ಮೇಲ್ ಬನ್ನಿ ಪ್ಲೀಸ್. ಮಲ್ಲಿಕಾರ್ಜುನ್ ಬನ್ನಿ, ತುಂಬಾ ಎಫರ್ಟ್ ಹಾಕಿದ್ರ 4 days ಇಂದ, ಬನ್ನಿ ಪ್ಲೀಸ್ ಕಮ್. ಸರ್ ಸ್ವಾಮೀಜಿ ಕೈಲೇ ಮಾಡಿಸ್ಬಿಟ್ಟಿದ್ದೀನಿ, ಕಂಪ್ಲೇಂಟ್ ಬರೋದು. ಮುಂದೆ ಮುಂದೆ ಬನ್ನಿ, ಆನಂದ್ ಮಾಡಿಸ್ಕೊಡಿ ಬನ್ನಿ. ಆನಂದ್ ಪ್ಲೀಸ್ ಬನ್ನಿ ಬನ್ನಿ, ಮುಂದೆ ಬನ್ನಿ, ಆನಂದ್ ಮಾಡಿಸ್ಕೊಡಿ ಪಾಪಾ, ಪ್ಲೀಸ್ ಕಮ್. ಇನ್ನೊಂದು ಮೊಮೆಂಟೋಸ್ ಕೊಡಿ, ಇನ್ನೊಂದು ಪ್ಲೀಸ್. ಉದಯ್ ಸರ್ ಇನ್ನೊಂದು ಮೊಮೆಂಟೋಸ್ ನಿಮಗೆ ಬೇಡವಾ? ಇನ್ನೆರಡು ಮೊಮೆಂಟೋಸ್ ಬೇಕಪ್ಪ. ಉದಯ್ಗೆ ಬಹಳ ಬೇಡಿಕೆ ಇದೆ. ಮಲ್ಲಿಕಾರ್ಜುನ್ ಮುಂದೆ ಬನ್ನಿ ಪ್ಲೀಸ್, ಮಾಡೋಣ ಒಟ್ಟಿಗೆ, ಮಹಿಳೆಯರು ಬರಲಿ, ಎಲ್ಲ ಬರಲಿ. ಉದಯ್ ಅಲ್ಲ, ಅದರಲ್ಲೂ ಮೇಡಮ್ಗೆ ಹಾಕ್ರೆ ಸಾಕು ಅಂದ್ಬಿಟ್ಟಿರ, ಅದಕ್ಕೆ. ಇವರಿಲ್ಲಪ್ಪ, ಅಮರೇಶ್ ಸರ್ ಮುಂದೆ ಬನ್ನಿ. ನಾವೆಲ್ಲ ಮಠಕ್ಕೆ ಹೋಗ್ಬಿಟ್ರಿ ಅನ್ಕೊಂಡ್ವಿ. ಸರ್ ಸ್ಟಾಲ್ ಓನರ್ಸ್ ಮೇಲ್ ಬನ್ನಿ ದಯವಿಟ್ಟು.